ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಇವತ್ತು ನಾವು ಜಯಂತ ಟಿ ಸೌಜನ್ಯ ಹೋರಾಟಗಾರರು ಅವ್ರ ಜೊತೆ ಈ ಧರ್ಮಸ್ಥಳ ಸಂಘ ಧರ್ಮಸ್ಥಳ SRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅದರಲ್ಲಿ ನಡೆಯುತ್ತಿರುವ ಅಕ್ರಮ ಬಡ್ಡಿದಂಧೆ ಮತ್ತು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಈಗಾಗಲೇ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳದ್ದಲ್ಲ ಅನ್ನೋದನ್ನು ಅಫಿಡವಿಟ್ ಕೊಟ್ಟಿರೋದು ವೀರೇಂದ್ರ ಹೆಗಡೆ ಅವರು ಎಲ್ಲರಿಗೂ ಈಗ ಗೊತ್ತಿರುವಂಥ ವಿಚಾರ. ಅದ್ರ ಬಗ್ಗೆ ಡಾಕ್ಯುಮೆಂಟ್ ಎಲ್ಲ ನಾವು ತೋರಿಸಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಕೂಡ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಮತ್ತು SKDRDP ಈಗ ಏನು ಉಲ್ಲಂಘನೆ ಮಾಡಿ ಇವರು ಏನು ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಕೂಡ RBI ನಿಯಮ ಈ ಸ್ವಸಹಾಯ ಸಂಘಗಳ ಬಗ್ಗೆ SHG NRLM ನಿಯಮ ಪ್ರಕಾರವಾಗಿ ಏನು ಸ್ವಸಹಾಯ ಸಂಘಗಳನ್ನು ನಡಿಬೇಕು ಆ ನಿಯಮಗಳ RBI ನಿಯಮಗಳ ಬಗ್ಗೆ ನಾವು ಯಾವ ಥರ ಇರಬೇಕು ಅನ್ನೋದರ ಬಗ್ಗೆ ನಾವು RBIನಿಂದ ಡೌನ್ಲೋಡ್ ಮಾಡಿದಂತಹ ಡಾಕ್ಯುಮೆಂಟ್ ಕೂಡ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇವೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಅದನ್ನು ನೋಡಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಚರ್ಚೆ ಮಾಡಿ ಅದರ ಬಗ್ಗೆ ಪ್ರಶ್ನೆಗಳನ್ನು ಯಾರು ಈಗ ಧರ್ಮಸ್ಥಳ ಸಂಘದ ಕೆಲಸದವರು ಮನೆ ಮನೆಗೆ ಬರ್ತಾರಲ್ಲ ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಹತ್ರ ಕೇಳಿ ಇದು ಈ ಥರ ಇದೆ ಇದು ಈ ಥರ ಇದೆ ನೀವೇ ಕೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ನಮಸ್ತೆ ಜಯಂತ್ ಅವರೇ. ಸರ್ ನಮಸ್ತೆ. ಇವತ್ತು ನಾವೆಲ್ಲ ನಮ್ಮ ಸೌಜನ್ಯ ಹೋರಾಟಗಾರರೇ ನಮಸ್ತೆ. ಇವತ್ತು ನಾವು ನಿಮ್ಮ ಮುಂದೆ ಲೈವ್ ಬರೋ ಉದ್ದೇಶ ಸೌಜನ್ಯ ಹೋರಾಟಗಾರರನ್ನು ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿಗಳು ಯಾವ ರೀತಿಯಲ್ಲಿ ತೇಜೋವಧೆ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಒಂದೊಂದು ನಕಲಿ ಪೇಜ್ಗಳನ್ನು ಮಾಡುತ್ತಾ ಕಮೆಂಟ್ ಹೊಡೆಯೋದು, ಅದೇ ರೀತಿಯಲ್ಲಿ ನಾವೆಲ್ಲರೂ ಒಂದು ವೀಡಿಯೋ ಮಾಡಲಿಕ್ಕೆ ಹೋದರೆ ಎಲ್ಲರಿಗೆ ಒಬ್ಬರಿಗೆ ನೋವಾಗುವಾಗ ಅವರಿಗೊಂದು ನೋವಿಗೆ ಸ್ಪಂದನೆ ಮಾಡಲಿಕ್ಕೆ ಹೋದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರೋ ಕೆಲಸಗಳು ನಡೀತಾ ಇದೆ. ಆದರೆ ಸೇವಾ ಪ್ರತಿನಿಧಿಗಳು ಕೇಳಬೇಕಾದ ಒಂದಿಷ್ಟು ಪ್ರಶ್ನೆಗಳು ನಾನು ನಿಮಗೆ ಕೊಡ್ತೀನಿ. ಆದರೆ ನಿಮಗೆ ನಾವು ಯಾವತ್ತೂ ಬೈತಾ ಇಲ್ಲ. ಅದು ನಿಮ್ಮ ಹೊಟ್ಟೆಪಾಡಿಗೋಸ್ಕರ ತಾವು ದುಡಿತಾ ಇದ್ದೀರಾ. ಆ ದುಡಿಸ್ಕೊಳ್ಳುವವರು ತಮ್ಮ ನೋವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಿತ್ತು. ಯಾರು ಈ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರು ಆಗಿರುವಂಥ ವೀರೇಂದ್ರ ಹೆಗಡೆಯವರು ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಕೆಲಸ ಕೊಡ್ತಾ ಇದ್ದೀವಿ, ಉದ್ಯೋಗ ಕೊಡ್ತಾ ಇದ್ದೀವಿ, ನಮ್ಮ ಸಂಸ್ಥೆಯಿಂದ ಒಂದು 40,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಅವರಿಗೆ ನಾವು ಕೇಳ್ತಾ ಇರೋ ಪ್ರಶ್ನೆ ನೀವಾಗಿ ಒಂದು ವಿಷಯ ಕೇಳಿ. ನೀವು ಒಬ್ಬರು ಎದ್ದು ನಿಂತು ಕೇಳಿ, ನಿಮಗೆ ಒಂದು ಒಳ್ಳೆಯ ಜೀವನ ಕೊಡ್ಬೋದು. ಅಂದರೆ ಜೀವನದಲ್ಲಿ ಒಂದು ತಿದ್ದುಪಡಿ ತರ್ಬೋದು, ಚೇಂಜಸ್ ತರ್ಬೋದು. ನೀವೆಲ್ಲವೂ ದೇವರು ದೇವಮಾನವ ಅವರಿಗೆ ಹೋಗಿ ಅಡ್ಡ ಬೀಳಬೇಕು, ಅವ್ರು ಕೊಡೋದೇ ಅಮೃತ ಅಂತ ಕೂತರೆ ಆಗಲ್ಲ. ಅವರು ನಿಮ್ಮನ್ನು ಇಟ್ಬಿಟ್ಟು ಲಾಭ ಮಾಡ್ತಾ ಇದ್ದಾರೆ, ಅವರು ಲಾಭ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಈ ಒಂದು ಲೈವ್ ಬರೋ ಉದ್ದೇಶ ಒಂದಿನ ಈ SKDRDP ಅಲ್ಲಿ 23,000 ಜನ ಕೆಲಸದಲ್ಲಿ ಇದ್ದಾರೆ, ಸೇವಾ ಪ್ರತಿನಿಧಿಗಳು. ಟೋಟಲಾಗಿ 40,000 ಜನ ಇದ್ದಾರೆ. ಅದರಲ್ಲಿ ಈ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿಸ್ತಾ ಇದ್ದಾರಲ್ಲ ಅವರಿಗೆ ಪರ್ಮನೆಂಟ್ ಆಗಿ ಒಂದು ಸಂಬಳ ಇಲ್ಲ. ನಾನು ತಿಳಿದ ಪ್ರಕಾರವಾಗಿ ಅವರಿಗೆ ತಿಂಗಳಿಗೆ ಇಷ್ಟಂತ ಸಂಬಳ ಇಲ್ಲ. ಏನು ಗ್ರಾಮವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ, ನಾವೊಂದು ಸೇವೆ ಅಂತೇಳಿ ಇವರಿಗೊಂದು ಅಗ್ರಿಮೆಂಟ್ ಏನೊಂದು ಮಾಡಿಸ್ತಾ ಇದ್ದಾರೆ. 11 ತಿಂಗಳಿಗೆ ಮಾತ್ರ ಆಲೋಚನೆ ಮಾಡಿ 11 ತಿಂಗಳಿಗೆ ಇವರನ್ನೊಂದು ಅಗ್ರಿಮೆಂಟ್ ಮಾಡಿಸಿ ಅದರ ಪ್ರಕಾರವಾಗಿ ನೀವು ಎಷ್ಟು ಗಂಟೆ ಬೇಕಾದ್ರೂ ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿ 10 ಗಂಟೆ ತನಕ ದುಡಿಬೋದು. ಟಾರ್ಗೆಟ್ ಕೊಡ್ತಾ ಇರೋದು ಇಷ್ಟು ಸಂಘ ವಿಸಿಟ್ ಮಾಡಬೇಕು, ಇಷ್ಟು ನೀವು ಸಾಲ ಕೊಡಿಸ್ಬೇಕು, ಆವಾಗ ನೀವು ಎಷ್ಟು ಪರ್ಸೆಂಟ್ ಕೊಡ್ತಾ ಇರೋದು, ಒಂದು ಸಂಘ ಹೋಗಿ ವಿಸಿಟ್ ಮಾಡಿದ್ರೆ ಎಷ್ಟು ಕೊಡ್ತಾ ಇರೋದು, ವಾಹನ ಒಂದು ವ್ಯವಸ್ಥೆನೂ ಇಲ್ಲ. ಪಾಪ ಇವರು ತನ್ನ ಹೊಟ್ಟೆಪಾಡಿಗೋಸ್ಕರ ನನ್ನ ಊರಲ್ಲಿ ಆಗ್ಬೋದು, ಇನ್ನೊಂದು ಊರಲ್ಲಿ ಆಗ್ಬೋದು, ದುಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಆದರೆ ಯಾವ ರೀತಿಯಲ್ಲಿ ಇವರಿಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿದರೆ, ಒಂದನೇದಾಗಿ 40,000 ಜನ ಇರುವಾಗ ಇಂಥ ದೊಡ್ಡ ಒಂದು ಸಂಸ್ಥೆ ಹಣಕಾಸು ವ್ಯವಹಾರ ಅದು ನಕಲಿ. ಅದಕ್ಕೆ ನಾವು ಇದು ನಕಲಿ ಅಂತ ಹೇಳ್ತಾ ಇರೋದು, ಇಂಥ ವ್ಯವಸ್ಥೆ ಮಾಡೋದಕ್ಕೆ ನಕಲಿ ಅಂತ ಹೇಳೋದು. ನಕಲಿ ಸಂಸ್ಥೆ ಅದಾಗಿ ರಿಜಿಸ್ಟರ್ ಮಾಡಿ ನಾವೆಲ್ಲರೂ ಸಾಲ ಕೊಡ್ತೇವೆ ಅಂತ ಹೇಳಿದ್ರಲ್ಲ, ಒಂದನೇದಾಗಿ ಒಂದು ಸಂಬಳ ಸರಿಯಾಗಿ ಕೊಡ್ತೀವಿ ಅಂದರೆ ಇಷ್ಟಂತ ಕೊಡ್ತಾ ಇಲ್ಲ, ಇಷ್ಟು ಗಂಟೆ ಡ್ಯೂಟಿ ಇಲ್ಲ. ಇವರಿಗೆ ಬೇಕಾದ ESI PF ಸಿಗ್ತಾ ಇದೆ ಎಲ್ಲರೂ.
ಇಲ್ಲ, ಮುಂಚೆಯಿಂದಲೂ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ ತಾನೇ. ESC ಇಲ್ಲ, PF ಇಲ್ಲ. ESI ಇದ್ದರೆ ಏನು ಫೆಸಿಲಿಟಿ ಅಂತ ಗೊತ್ತಾ? ಅದರಲ್ಲಿ ಏನೆಲ್ಲ ಇವರಿಗೊಂದು ಸರ್ಕಾರದಿಂದ ಬರುವಂಥ ಫೆಸಿಲಿಟಿ ಏನೆಲ್ಲ ಸಿಗ್ತದೆ ಅನ್ನೋ ಗೊತ್ತಾ? ಇದು ಹಳ್ಳಿಯವರಿಗೆ ಗೊತ್ತಿಲ್ಲ. ಇದಕ್ಕೋಸ್ಕರನೇ ಇವರನ್ನು ದಡ್ಡನಾಗಿ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಅಂತ ಕಾಣಿಸಿ ಇವರು ಸಿಟಿ ಕಡೆ ಏನು ಹೋಗಲ್ಲ ಅಂತ ಕಾಣಿಸ್ತೀವಿ. ಇವರು ಸಿಟಿಯಲ್ಲಿ ಅಷ್ಟು ದೊಡ್ಡದಾಗಿ ಮಾಡ್ತಾ ಇಲ್ಲ ಈ ರೀತಿ ಕೆಲಸವನ್ನು. ಹಳ್ಳಿಗಳಲ್ಲಿ ಬಡಪಾಯಿಗಳನ್ನು ಹುಡುಕಿ ಅವರಿಗೆ ನಾವೊಂದು ಕೆಲಸ ಕೊಟ್ಟಿದ್ದೀವಿ, ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಈ ರೀತಿಯಲ್ಲಿ ಅವರನ್ನು ಮೋಸ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದನೇದಾಗಿ ನಾನು ಹೇಳ್ತೀನಿ, ಇವಾಗ ಇವರಿಗೆ ಸಂಭಾಗ ಅಲ್ಲ ಪರ್ಮನೆಂಟ್ ಆಗಿದ್ದರೆ ಒಂದು ಆ ಸಂಸ್ಥೆಯಲ್ಲಿ ತಾವು ಎಣಿಸ್ಕೊಳ್ಳಿ, ತಾವು ಪರ್ಮನೆಂಟಾಗಿ ಕೆಲಸ ಮಾಡ್ತಾ ಇದ್ದರೆ ತಮಗೆ ತಿಂಗಳಿಗೊಂದು ಸಂಬಳ ಅಂತ ಇರ್ತಾಯಿತ್ತು, ತಮಗೆ ಒಂದು ಪೇಮೆಂಟ್ ಲೀಸ್ಟ್ ಅಂತ ಬರ್ತಾಯಿತ್ತು, ಸ್ಯಾಲರಿ ಸ್ಲಿಪ್ಪು ಅದೊಂದು ಬರ್ತಾಯಿತ್ತು. ನಿಮಗೆ ಈ ಸ್ಯಾಲರಿ ಸ್ಲಿಪ್ ಇದ್ದರೆ ನಿಮಗೆ ನೇರವಾಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಅವರು ಕೇಳ್ತಾರೆ, ಎಷ್ಟು ಟೈಮ್ ಇದೆ ಕೇಳ, ಎಷ್ಟು ವರ್ಷ, ಎಷ್ಟು ಬ್ಯಾಂಕಿಗೆ ಸಹ ಇದು ದುಡ್ಡು ಬಂತು, ಅದೆಲ್ಲ ಲೀಸ್ಟ್ ತೆಗೆಯುವಾಗ ಒಳ್ಳೆ ಪೇಮೆಂಟು ಒಳ್ಳೆ ರೀತಿ. ನೀವು ಬ್ಯಾಂಕ್ ಅವರು ಸಾಲ ಕೊಡ್ತಾ ಇದ್ದಾರಲ್ಲ ಸರ್, ನಿಮಗೊಂದು ವಾಹನ ತಗೊಳ್ಬೇಕಾ, ನಿಮ್ಮ ಒಂದು ಮಗಳ ಮದುವೆ ಬೇಕಾ, ಮಗಳ ಎಜುಕೇಷನ್ ಮಾಡಿಸ್ಬೇಕಾ, ಇಲ್ಲ ಮನೆ ಕಟ್ಟಿಸ್ಬೇಕಾ, ಬ್ಯಾಂಕ್ ಅವರೇ ಕೊಡ್ತಾಯಿದ್ರು. ಇವೇನೇನು ಸಿಗ್ತಾ ಇದೆಯಾ? ಅದು ಅಲ್ಲ ಸಿವಿಲ್ ಸ್ಕೋರ್. ಬ್ಯಾಂಕಿಗೆ ಬಂದು ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗ್ತಾಯಿದ್ರೆ ಸಿವಿಲ್ ಸ್ಕೋರು ಒಂದು ಕಡೆಯಿಂದ ಜಾಸ್ತಿ ಆಗ್ತಾಯಿತ್ತು. ಮತ್ತು ಪರ್ಮನೆಂಟ್ ಅಂತ ಅದಕ್ಕೊಂದು ವ್ಯಾಲ್ಯೂನೇ ಬೇರೆ. ಇಂಥ ಒಂದು ಸಂಸ್ಥೆ ಅಂತ ಹೇಳಿ ಅದರಲ್ಲಿ ನಾನು ಪರ್ಮನೆಂಟ್ ಆಗಿದೆ ಅಂತ ಹೇಳೋ ಅದಕ್ಕೆ ಒಂದು ವ್ಯಾಲ್ಯೂನು ಬೇರೆ ಇತ್ತು. ಆ ವ್ಯಾಲ್ಯೂನೇ ಇವರಿಗೆ ಇಲ್ಲ. ಇವರಿಗೆ ಇಷ್ಟ ಬಂದಾಗಿ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಇವರಿಗೆ ಇಷ್ಟ ಬಂದಾಗ ಎಲ್ಲಿ ಬೇಕೇ ತೆಗೆದಾಕ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಇವರಿಗೆ ಇವಾಗ 2 ವರ್ಷ ಹಿಂದೆಯೇ ಕೇಂದ್ರ ಸರ್ಕಾರ ಒಂದು ಆದೇಶ ತಂದಿದ್ದಾರೆ, ಒಂದು ಕಾನೂನು ತಿದ್ದುಪಡಿ ತಂದಿದ್ದಾರೆ. 10 ಜನರಿಗಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದರೆ, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ದರೆ ಅವ್ರನ್ನ ಪರ್ಮನೆಂಟ್ ಮಾಡಿಸ್ಬೇಕು, ಅವರಿಗೆ ESC ಕೊಡಬೇಕು, PF ಕೊಡಬೇಕು. ಇದೆಲ್ಲ ಒಂದು ವ್ಯವಸ್ಥೆ ಇದೆ. ಕಾರ್ಮಿಕ ಇಲಾಖೆಯಿಂದ ಏನೆಲ್ಲ ಫೆಸಿಲಿಟೀಸ್ ಅದೆಲ್ಲ ಸಿಗೋಂದು ವ್ಯವಸ್ಥೆ ಇತ್ತು. ಇದು ಯಾವುದೂ ಇಲ್ವಲ್ಲ. ಅದು ನಾಗರಿಕ ಸೇವೆ ಟ್ರಸ್ಟಿನ ಸೋಮನಾಥ್ ನಾಯ್ಕ ಅವರು ಸ್ವಲ್ಪ ಕೆಲಸ ಅದರಲ್ಲಿ ಮಾಡಿದ್ದಾರೆ, ಸಿಗುವಾಗೆ ಮಾಡಿದ್ದಾರೆ, ಸ್ವಲ್ಪ ಸಿಕ್ಕಿದೆ ಕಾಣ್ತದೆ ಅವತ್ತೆಲ್ಲ. ಆದರೂ ಇವಾಗ ಮುನ್ನೆಲ್ಲ ಕೇಳ್ತಾ ಇದ್ರು, ಇಲ್ಲ ಸರ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವರಿಗೆ ಸರಿ, ಇವಾಗ ನನ್ನ ಕಾರ್ಮಿಕ ಇಲಾಖೆಯಿಂದ ಮಕ್ಕಳ ವಿದ್ಯಾಭ್ಯಾಸ ಸಮೇತ ಫೆಸಿಲಿಟಿ ಇದೆ, ತುಂಬ ಅನುಕೂಲ ಕೊಡ್ತಾ ಇದ್ದಾರೆ. ಇದೆಲ್ಲ ಕೊಡ್ತಾ ಇದ್ದಾರೆ ಇವರಿಗೆ? ಏನಿಲ್ಲ. ಹೋಗ್ಲಿ, ESC ಇದ್ದರೆ, ESC ಒಂದೇ ಇದ್ದರೆ ಯಾರ ಕೆಲಸ ಮಾಡುವವರ ಅಮ್ಮ ಅಪ್ಪ ಮಕ್ಕಳು ಇವರಿಗೆಲ್ಲ ESC ಮುಖಾಂತರವಾಗಿ ಹಾಸ್ಪಿಟಲ್ ಒಂದು ಏನೋ ಹುಷಾರಿಲ್ಲದಾದರೆ ಟ್ರೀಟ್ಮೆಂಟ್ ಸಿಗ್ತಾಯಿತ್ತು. ಅದು ಇವಾಗ ESC ಹಾಸ್ಪಿಟ್ಲಿಗೆ ಹೋಗ್ಬೇಕಂತೇನಿಲ್ಲ. ESC ಹಾಸ್ಪಿಟಲ್ ಅಂಡರಲ್ಲಿ ಎಷ್ಟೋ ಪ್ರೈವೇಟ್ ಹಾಸ್ಪಿಟಲ್ ಇದೆ. ಇವಾಗ ಪುತ್ತೂರಲ್ಲೇ ಇದೆ. ನಾವೇ ESC ಹೋಗುವಾಗ ನಾನೇ ಅದರ ಸ್ವಲ್ಪ ಕೆಲಸಕ್ಕೆ ನಾನು ಹೋದೆ ಅದರೊಟ್ಟಿಗೆ ಹಾಸ್ಪಿಟಲ್ ಅವರಿಗೆ. ಇವಾಗ ಅಲ್ಲೋಗಿದ್ದನ್ನು ತೋರಿಸಿ ಅವರು ಆಮೇಲೆ ಅದಕ್ಕೆ ಬಿಲ್ಲೆಲ್ಲ ಅವರೇ ಪಾಸ್ ಮಾಡ್ಕೊಳ್ತಾ ಇದ್ರು. ಇವರು ಎಷ್ಟು ಆರೋಗ್ಯವಂತಾಗಿರ್ಬೋದಿತ್ತಲ್ಲ. ಈ ಆಯುಷ್ಮಾನ್ ಭಾರತ ಅದು ಇದರ ಹಿಂದೆ ಹೋಗಿ ಎಲ್ಲೆಲ್ಲೋ ಹಾಸ್ಪಿಟಲ್ ಮಾಡೋ ಅವಶ್ಯಕತೆ ಇಲ್ವಲ್ಲ, ಎಮರ್ಜೆನ್ಸಿ ಆಗ್ತಾ ಇತ್ತಲ್ಲ, ಎಲ್ಲೋ ಸಾಲ ತಗೊಳ್ಳೋ ಇಲ್ವಲ್ಲ. ಇದೊಂದಾಯ್ತಾ. ಇನ್ನೊಂದು, ಇವರೇ ಭದ್ರತೆ ಅಂತ ಹಣ ಠೇವಣಿ ಇಡಬೇಕಲ್ಲಿ. ಯಾರೋ ಇವರೇ ಕೆಲಸದವರು, ಸೇವಾ ಪ್ರತಿನಿಧಿಗಳು 2 ಲಕ್ಷ ಏನೋ ಭದ್ರತಾ ಠೇವಣಿ ಅಂತ ಇಡಬೇಕು. ಯಾಕಂದರೆ ಒಂದು ವೇಳೆ ಇವರು ಸಾಲ ಕೊಟ್ಟಿದ್ದಾರೆ, ವಸೂಲು ಮಾಡ್ಲಿಕ್ಕೆ ಆಗಲಿಲ್ಲ, ಕೆಲಸ ಬಿಟ್ಟು ಹೋದ್ರು ಅಂದರೆ ಆ ದುಡ್ಡನ್ನು ವಜಾ ಮಾಡ್ತಾರೆ. ಇವರು ಸಾಲಕ್ಕೆ ವಜಾ ಮಾಡ್ತಾರೆ. ಆ ಥರ ಇದೆ. ಒಬ್ರು ಹೇಳಿದ್ದಾರೆ ನನಗೆ ಫೋನ್ ಮಾಡಿ, 2 ಲಕ್ಷ ಏನೋ ಭದ್ರತೆ ಅಂತ ಇಟ್ಕೊಂಡಿದ್ದಾರೆ, ಅದು ಕೊಡ್ತಾ ಇಲ್ಲ, ನಾನು ಕೆಲಸ ಬಿಟ್ಟಿದ್ದೀನಿ, ಅದು ಕೇಳ್ತಾ ಇದ್ದಾರೆ, ನೀನು ಎಷ್ಟು ಜನಕ್ಕೆ ಸಾಲ ಬಾಕಿ ಇದೆ ಅವ್ರದ್ದೆಲ್ಲ, ಅವರದ್ದು ಸಿಗುವ ತನಕ ಇದು ಸಿಗುವುದಿಲ್ಲ ಅಂತ. ಇದೇ ರೀತಿಯಲ್ಲಿ ಆಗಿರೋದಿಲ್ಲಿ ಸವದತ್ತಿಯಲ್ಲಿ ಒಂದು ಅಮ್ಮ 29 ಲಕ್ಷ. ಪಾಪ ಅವ್ರ ಮನೆ ಮಾರಿ ಯಾವತ್ತು ಸುದ್ದಿ ಆಗ್ತಾ ಇತ್ತಲ್ಲ, ಮಾಡ್ತದೆ, ಮನೆ ಮಾರಿ ಕೊಟ್ಟಿರೋದು. ಯಾಕೆ ಇವರೇನು ತಗೊಂಡಿರೋದಲ್ಲ, ಇವರ ಸ್ವಂತ ಉಪಯೋಗ ತಗೊಂಡಿರೋದಲ್ಲ, ಇವರು ತೆಗೆದು ಬಡ್ಡಿಗೆ ಕೊಟ್ಟಿರೋದು ಅಲ್ಲ. ಇವರಿಂದ ಒಂದು ಎಷ್ಟು 14% ತಗೊಂಡು ಇನ್ನೊಬ್ಬರಿಗೆ 20% ಕೊಟ್ಟಿರೋದಲ್ಲ. ಅವರ ಕೆಲಸದವರು, SKDRDPಯ ಕೆಲಸದವರು ಇವರು. ಹೆದರ್ಸ್ತಾರಲ್ಲ, ಕಂಪ್ಲೇಂಟ್ ಕೊಡ್ತೀವಿ, ಜೈಲಿಗೆ ಹಾಕ್ತೀವಿ, ಹಾಗೆ ಹೀಗೆ ಅಂತ. ಮತ್ತೆ ESI ಇಂದ ಏನಾದರೂ ಮಾಡಿ ಕಟ್ಟಬೇಕಷ್ಟೇ ಅವರು. ಹೌದು, ಹಾಗೆ ಆಗಿದೆ. ESI ಇಂದ ಇನ್ನೊಂದು ಪ್ರಯೋಜನ ಇರುತ್ತೆ ಸರ್. ಇವಾಗ ಬಡಪಾಯಿ, ಇವಾಗ ಎಷ್ಟು ಎಲ್ಲರೂ ಬಡವರಿ ಇದರಲ್ಲಿ ಕೆಲಸ ಮಾಡ್ತಾ ಇರುವವರಲ್ಲ, ಇವರ ಮಕ್ಕಳಿಗೆ ಡಾಕ್ಟ್ರ್ ಆಗಬೇಕು, ಒಳ್ಳೆ ಮಾರ್ಕ್ ಇದೆ, PUC ಆದಮೇಲೆ ಒಳ್ಳೆ ಮಾರ್ಕ್ ಇದೆ, ನನಗೆ ಡಾಕ್ಟ್ರ್ ಆಗಬೇಕಂತಿದೆ. ಅಂಥ ಸಂದರ್ಭದಲ್ಲಿ ESI ಇದ್ದರೆ ಇವರ ಫ್ರೀ ಎಜುಕೇಷನ್ ಆಗಿದೆ. ಯಾರಿಗೆ ಗೊತ್ತಿದೆಯಾ? ಅದರಲ್ಲೂ ಇವರು ವಂಚನೆಗೊಳಗಿದ್ದಾರೆ. ದೊಡ್ಡದಾಗಿ ವಿದ್ಯಾಭ್ಯಾಸದಲ್ಲಿ ವಂಚನೆಗೊಳಗಿದ್ದಾರೆ. ಇವಾಗ ಕಮ್ಮಿ ಸಂಬಳ, 15,000 ಕಮ್ಮಿ ಇದ್ದರೆ
ESI ಕಾರ್ಡ್ ಇರುತ್ತೆ, ಅವ್ರಿಗೆ ESI ಟ್ರೀಟ್ಮೆಂಟ್ ತಗೊಳ್ಬೋದು. 5 ವರ್ಷ ಒಂದೇ ಸಂಸ್ಥೆಯಲ್ಲಿ 5 ವರ್ಷ ಕೆಲಸ ಮಾಡ್ತಾ ಇದ್ದರೆ ಇವಾಗ ಎಷ್ಟೋ ಜನ 10 ವರ್ಷ 15 ವರ್ಷ ಅದು ಇದೆ. ಇವಾಗ 5 ವರ್ಷದಿಂದ ಮೇಲೆ ಇದ್ದರೆ ಅವರಿಗೆ ESI ಮುಖಾಂತರ ವಿದ್ಯಾಭ್ಯಾಸ ಒಂದು ಫ್ರೀಯಾಗಿ ಸಿಗ್ತಾಯಿತ್ತು. ಒಂದು ಸ್ವಲ್ಪ ಅಮೌಂಟ್ ಮಾತ್ರ ಕಟ್ಟಲಿಕ್ಕೆ. ನೋಡಿ, ಕಮೆಂಟ್ ಮಾಡುವವರು ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಹೌದು, ನಿಮಗೆ ಸಿಗುವಂತ ಏನು ಈ ತರ ವ್ಯವಸ್ಥೆ ಅದನ್ನು ವಂಚಿಸಿ ನಿಮ್ಮನ್ನು ನಿಮ್ಮಿಂದ ಲಾಭ ಪಡೀತಾರೆ, ನಿಮ್ಮಿಂದ ಲಾಭ ಕೆಲಸ ಮಾಡಿಸ್ತಾ ಇದ್ದಾರೆ. ನೀವು ಪರ್ಮನೆಂಟ್ ಮಾಡಿದಾರ, ಇಷ್ಟೆಲ್ಲ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರಲ್ಲ, ನಿಮ್ಮನ್ನೇ ಒಬ್ಬರನ್ನು ಯಾರೋ ಒಬ್ಬ ಸೇವಾ ಪ್ರತಿನಿಧಿ ಅಭಿವೃದ್ಧಿ ಮಾಡಿದಾರ, ಗ್ರಾಮ ಅಭಿವೃದ್ಧಿ ಆಗ್ತಾ ಇತ್ತು. ಏಕೆ ಮಾಡ್ತಾ ಇಲ್ಲ? ನಿಮ್ಮನ್ನು ಇಟ್ಬಿಟ್ಟು ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ. ತಮಾಷೆ ಅಂತ ತಿಳಿಸ್ತಾರೆ. ಇದೆಲ್ಲ ಗ್ರಾಮ ಅಭಿವೃದ್ಧಿನ ಇದಾಗ್ತಾ ಇರೋದು. ಸರ್, ನಿಜವಾಗ್ಲಿ ನೋಡ್ಬೇಕಾದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡುವವರು ಸೇವಾ ಪ್ರತಿನಿಧಿಗಳು ಮಾತ್ರ. ಹೌದು, ಅವರಿಗೆ ಟಾರ್ಗೆಟ್. ಹೌದು, ಅವರೇ ಮನೆ ಮನೆ ಭೇಟಿ ಮಾಡಬೇಕು. ಹೌದು, ಅಲ್ಲಿ ಹೊಸ ಸಂಘ ಮಾಡಬೇಕು. ಹೌದು, ಆ ಸಂಘದವರಿಗೆಲ್ಲ ಇದು ಸಾಲ ಕೊಡಿಸುವುದು. ಹೌದು, ಮತ್ತೆ ಅವ್ರದ್ದು ಏನು ಡಾಕ್ಯುಮೆಂಟ್ ಕಲೆಕ್ಷನ್ ಮಾಡೋದು, ಮನೆ ಭೇಟಿ ಮತ್ತೆ ಮೀಟಿಂಗ್ ಮಾಡಿಸೋದು ಎಲ್ಲ ಜವಾಬ್ದಾರಿ ಇರುವಂತದ್ದು ಸೇವಾ ಪ್ರತಿನಿಧಿಗೆ. ಹೌದು. ಅವರು ಬರೀ ದುಡ್ಡು ಎಣಿಸೋದು ಮಾತ್ರ, ಒಂದೇ ಕೆಲಸ ಅವರಿಗೆ, ಒಂದೇ ಕೆಲಸ. ಬಿಸಿಲಲ್ಲಿ ಓಡಾಡಿಸಿ, ಯಾಕಂದ್ರೆ ಅದರಲ್ಲಿ ಎಜುಕೇಶನ್ 7ನೇ ಕ್ಲಾಸ್ಗಿಂತ ಕಡಿಮೆ ತಗೊಳ್ತಾರೆ. ಜಾಸ್ತಿ ಎಜುಕೇಶನ್ ಇಲ್ಲೋ ಅನ್ನೋ ಸೇವಾ ಪ್ರತಿನಿಧಿಯಾಗಿ ಅಲ್ಲ ತಗೊಂಡ್ರೆ ಇದೇ ತರ ಪ್ರಶ್ನೆ ಹಾಕಿದ್ದಾರೆ. ಹೌದು ಹೌದು. ಅದಕ್ಕೋಸ್ಕರ ಇವಾಗ ನಮಗೆ ಕಮೆಂಟ್ ಹಾಕೋದ್ರಲ್ಲೂ ಒಂದು ನಮ್ಮ ಏನು ಗೊತ್ತು ಲೈವ್ ಇದೆ ಅಂತ ಹೇಳುವಾಗ ಕಾರ್ಕಳ ದಿನೇಶ್ ಇವಾಗ ಇದಾನಲ್ಲ, ಇವಾಗ ಭಯಂಕರ ಶೇರ್ ಮಾಡ್ತಾ ಇದ್ದಾನೆ. ಅದು ಅಲ್ಲ, ಎಲ್ಲರಿಗೂ ಏನು ಇವರೊಂದು ಸಂಘಟನೆ ಗ್ರೂಪ್ ಇದೆ ಅಲ್ಲ, ಆ ಗ್ರೂಪಿಗೆ ನೀವು ಕಮೆಂಟ್ ಹೊಡೆಯಿರಿ ಇವರಿಗೆ. ಇವನ ಅತ್ಯಾಚಾರಿ ಹೀಗೆ ಏನಂತ ಹೇಳಿದ್ರೆ ಸಹಕಾರ ಕೊಟ್ಟವನು ಇವನು ಮತ್ತು ಸೀನಪ್ಪ ಅಂತ ಹೇಳಿ ಆಗ್ತಾ ಇದ್ದಾರೆ. ಇವರಿಬ್ಬರು ಅತ್ಯಂತ ಹೆಚ್ಚಿಗೆ ಸಪೋರ್ಟ್ ಮಾಡೋದು ಇವರಿಬ್ರು. ಫಸ್ಟ್ ಅವನ ಬಗ್ಗೆ ತಿಳ್ಕೊಳ್ಳಿ, ಅವನು ಎಲ್ಲಿದ್ದವನು, ಎಲ್ಲಿ ಹೋದ. ಹೌದು, ಇನ್ನು ಕೊಡ್ತೀವಿ, ನಿನ್ನ ಬಗ್ಗೆ ಕೊಡ್ತೀವಿ ನಾವು. ಎಲ್ಲ ನೀವು ತಿಳ್ಕೊಳ್ಳಿ, ಯಾಕೆ ಅಲ್ಲಿಗೆ ಹೋದ, ಶೇರ್ ಮಾಡ್ಲಿವ, ಧಾರವಾಡಕ್ಕೆ ಏನಕ್ಕೆ ಹಾಕಿದ್ದಾರೆ, ಹೌದು ಅದನ್ನು ತಿಳ್ಕೊಳ್ಳಿ. ಅಲ್ಲ ಮಾಡ್ಲಿ, ಶೇರ್ ಮಾಡಿ ಎಲ್ಲರಿಗೂ. ನೀವು ಶೇರ್ ಮಾಡ್ಲೇಬೇಕು ಇವತ್ತು, ಯಾಕಂದ್ರೆ ಈ ಹಣೆ ಬರ ಗೊತ್ತಾಗಿದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ನಮ್ಗೆ, ಹೌದಾ, ಕಮೆಂಟ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಈಗ ಒಂದು 4-5 ತಿಂಗಳಿಂದ ಅವನ ಬಗ್ಗೆ ಎಲ್ಲ ಗೊತ್ತಾಗಿದೆ. ಅದಕ್ಕೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದನ್ನು ಮಾತ್ರ ಶೇರ್ ಮಾಡಲೇಬೇಕು ನೀವು ಎಲ್ಲರಿಗೂ ತಿಳಿಸ್ಬೇಕು. ಪಾಪ ಎಲ್ಲರೂ ಗೊತ್ತಾಗ್ಲೇಬೇಕು. ನೀವು ಅವನ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ, ಅಲ್ಲಿಗೆ ಯಾಕೆ ಹೋದ, ಎಲ್ಲೆಲ್ಲಿ ಮಂಗ ಮಾಡಿ, ಯಾರನ್ನೆಲ್ಲ ಮಂಗ ಮಾಡಿ, ಯಾರಿಗೆಲ್ಲ ಏನೆಲ್ಲ ಸಪ್ಲೈ ಮಾಡಬೇಕು, ಏನೆಲ್ಲ ಸಪ್ಲೈ ಮಾಡಿ ನೀನು ಹೋಗಿರುವಂತದ್ದು ಆಲೋಚನೆ ಮಾಡಿ. ನೀನು ಎಷ್ಟು ಕೋಟಿ ವಂಚನೆ ಮಾಡಿದ್ದಾನೆ ಎಲ್ಲ ದಾಖಲೆ ಇದೆ ನಮ್ಮ ಹತ್ರ. ನಾವು ಪರ್ಸನಲ್ ಆಗಿ ಅವರ ತೇಜೋವಧೆ ಮಾಡುವಂತ ಕೆಲಸ ನಾವು ಮಾಡ್ಲಿಲ್ಲ. ನಾವು ಮಾಡ್ತೀವಿ, ಎಲ್ಲರ ದಾಖಲೆಗಳು ನಮ್ಮ ಹತ್ರ ಇದೆ, ಯಾರ್ಯಾರು ಏನೇನು ಮಾಡಿದ್ದಾರೆ. ಕಮೆಂಟ್ ನೋಡಿದರೆ ಏನೋ ದೊಡ್ಡ ಗಾಂಧಿ ತರ, ನೆಕ್ಸ್ಟ್ ಭಾರತ ದೇಶ ಬೇರೆ ಗಾಂಧಿ ಇಲ್ಲ, ಅವನೇ ಗಾಂಧಿ. ಮೊನ್ನೆ ನನ್ನ ವಿಡಿಯೋ ಒಬ್ಬ ಕಿಟಕಿಯಲ್ಲಿ ಬಂದು ವಿಡಿಯೋ ಮಾಡ್ತಾನೆ, ಗೊತ್ತಿರ್ಬೋದು, ನಮ್ಮೂರ್ನವನೇ ಸತೀಶ್ ಅಂತ, ನಿಮ್ಮವರು. ಹೌದು, ನಾನು ಹೋಗಿದ್ದಲ್ಲಿ ತಪ್ಪು, ಅವನು ಬಂದಿದ್ದು ಸರಿಯಾ? ನಾವು ನಮ್ಮ ಏನು ಇದು ವಲಯ ಬೇರೆ. ಹೌದು, ನಾನು ಹೋಗಿದ್ದು ಅವ್ರು ಹೇಳಿದ್ರು, ನೀನ್ ಯಾಕೆ ಬಂದಿದ್ದಿಲ್ಲಿ, ನಿನ್ನ ಇದು ವಲಯ ಬೇರೆ. ಅಲ್ಲ, ನೀವು ಒಂದು ವಿಷಯ, ನೀವು ಹೋಗಿರೋದು ಅವ್ರ ಸಭೆ ಆಗ್ತಾ ಇರೋ ಸಭೆಗೆ ಹೋಗಿಲ್ಲ, ಇಲ್ಲ ಸಭೆ ಹತ್ರ ಈ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ. ಆ ಮನೆಯವರು ಕರೆದಕ್ಕೆ ನೀವು ಅಲ್ಲ ಹೋಗಿರೋದು. ಆ ಗ್ರಾಚಾರ ಅವ್ರ ಪಕ್ಕದಲ್ಲಿ ಇದ್ರು, ಅವ್ರು ಓಡ್ಕೊಂಡು ಬಂದ್ರು ಇಲ್ಲಿಗೆ ಅಲ್ವಾ. ಸಂತೋಷ ನೋಡಿದ್ರೆ ಭಯ ಆಗ್ತದೆ. ಸಂತೋಷ ಕ್ಯಾಮರಾ ನೋಡಿದ್ರೆ ಸಾಕು, ಅದೇನು ಗೊತ್ತಿಲ್ಲ ನಿಮಗೆ, ಕಾಯಿಲೆ ಅಂತ ಗೊತ್ತಿಲ್ಲ, ಅಲ್ಲ ಓಡ್ಕೊಂಡು ಬರ್ತಾ ಇರೋದಲ್ಲ. ಸಂಘದ ಸದಸ್ಯರ ಜೊತೆ ನಾನು ಮಾತಾಡ್ಲಿಕ್ಕೆ ಹೋಗಿದ್ದೆ ಅಷ್ಟೇ. ಮತ್ತೆ ನೀವು ಸಂಘದವರಲ್ಲ ಅಂದ್ರೆ ನೀವು ಎಲ್ಲಿಯವರು, ಎಲ್ಲಿಂದ ಬಂದಿರೋದು? ಇಡೀ ಕಡಬ ತಾಲೂಕಿನಿಂದೆಲ್ಲ ಬಂದಿದ್ದಾರಲ್ಲ. ಅವನು ವಿಡಿಯೋ ಮಾಡ್ತಾ ಇದ್ದ, ಯಾರ ಅವನು ಸೇವಾ ಪ್ರತಿನಿಧಿ, ನಮ್ಮ ಒಕ್ಕೂಟದ ನಮ್ಮ ಸೇವಾ ಪ್ರತಿನಿಧಿ, ನಮ್ಮ ಸಂಘದ ಸೇವಾ ಪ್ರತಿನಿಧಿ. ಅವನು ವಿಡಿಯೋ ಮಾಡಿ ಕಳ್ಳ ಕಳ್ಳ ಕಳ್ಳ, ಅವನ ಹಣೆ ಬರ ನನಗೆ ಗೊತ್ತುಂಟು. KFDCಯಲ್ಲಿ ರಬ್ಬರ್ ಕಳ್ಳತನ ಮಾಡಿ ಇದು ಮಾಡ್ತಾ ಇದ್ದ ಅವನು. ಅದೇ ಹೆಸರು ಅವನು ಕಳ್ಳ ಇತ್ತು, ಅದನ್ನೇ ಎತ್ತಿ ಅಷ್ಟೇ ಇರೋದು. ಅಲ್ಲಿ ಏನ್ ಮಾಡಿದ್ದಾನೆ, ಸಿಸಿ ಕ್ಯಾಮರಾ ಕಳ್ಳತನ ಎಳ್ದಾಕಿ. ಯಾಕಂದ್ರೆ ಅವನು ಹೈಟ್ ಇದ್ದಾನೆ, ನಾನು ನೋಡ್ತಾ ಇದ್ದೇನೆ, ಬೇರೆ ಯಾರಿಗೂ ಅಲ್ಲಿ ಸಿಗುವುದಿಲ್ಲ, ಅವನೇ ಮಾಡಿರೋದು. ಮತ್ತೆ ಕಳ್ಳ ಕಳ್ಳ ಅಂತ ನನ್ನ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾನೆ. ಯಾರು ಕಳ್ಳ ಅಂತ ಅವನು ಗೊತ್ತಿದೆ ಅಲ್ಲ.
KFDC ಅಲ್ಲಿ ಅವನೇ ಟ್ಯಾಪಿಂಗ್ ಮಾಡಿ ರಬ್ಬರ್ ಕಳ್ಳತನ ಮಾಡಿದವನು ಇವಾಗ ಅವನಿಗೆ ಕಳ್ಳತನ. ದೊಡ್ಡ ದಂಧೆ ಒಳಗೆ ಬಿದ್ದಿದ್ದಾನೆ ಇವಾಗ. ಹೌದೌದು. ಈಗ ಅಲ್ಲೇ ಕಳ್ಳತನ ಮಾಡಿದಕ್ಕೆ ತಾನೆ ಇದಕ್ಕೆ ಎಂಟರ್ ಆಗ್ಲಿಕ್ಕೆ ಆಗಿರೋದು. ನಾನು ಮೊನ್ನೆ ಆಗ್ತಿರ್ಲಲ್ಲ. ಹೌದು, ನಾನು ಮೊನ್ನೆ ಕೂಡ ಹೇಳಿದ್ದೀನಿ. ಅವನು ಯಾರೊಬ್ಬ ಹೇಳಿದ ಮೋಹನ್ ಬೋಳಂಗಡಿ, ಅವನು ಸರಿಯಾಗಿ ಮಾತಾಡಿದ್ದೀನಿ. ಅವ್ನು ಫೋನ್ ಕಟ್ ಮಾಡ್ದ, ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಬರ್ತದೆ. ಅವನು ಹೇಳ್ತಾನೆ ತುಂಬಾ ಜನರಿಗೆ ಪಂಗನಾಮ ಹಾಕಿದ್ದೀನಿ, ನಾನು ₹1 ಯಾರಿಗಾದ್ರೂ ಬಾಕಿ ಇದ್ರೆ ಬನ್ನಿ ಅವ್ರನ್ನ ಕರ್ಕೊಂಡು ಬಂದು ನಾನು ನಿಲ್ಸಿ ವಿಡಿಯೋ ಮಾಡೀನಿ, ಅದಾಕಿ ನನಗೆ ಮೋಸ ಮಾಡಿದಲ್ಲ. ಇವಾಗ ಹೇಳ್ಬೋದು ಆ ಧರ್ಮಸ್ಥಳ ದುಡ್ಡು ಕಟ್ಟಿಲ್ಲ ಅಂತ, ಕೇಳೋದಾಗ್ಮೆ ಕಟ್ತೀವಿ, ಕೇಳೋ ದಾಖಲೆ ಕೊಡಿ ತನ್ನಿ. ಪ್ರತಿಯೊಬ್ಬರ ವಿಚಾರ ಕೂಡ ಎಲ್ಲೆಲ್ಲಿ ಸಿಕ್ಕಿ ಬಿದ್ದು ಯಾರೆಲ್ಲ ಕೆಲಸ ಕಳ್ಕೊಂಡಿದ್ದಾರೆ, ಎಲ್ಲಿಂದ ಸುರಾಗಿದ್ದಾರೆ, ಏನೇನ್ ಮಾಡಿದ್ದಾರೆ ಎಲ್ಲ ನಮ್ಗೆ ವಿಚಾರ ಗೊತ್ತು. ನಾವು ಹೇಳುದಿಲ್ಲ, ಆದ್ರೂ ಕೂಡ ಪದೇ ಬಣ್ಣು ಟಾರ್ಗೆಟ್ ಮಾಡಿ ಯಾವ ಪರ್ಸನಲ್ ಆಗಿ ನೀವು ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರೆ ಒಬ್ಬರದೇ ಅಲ್ಲ ನಮಗೂ ಗೊತ್ತು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ಲಿಕ್ಕೆ. ಅದು ಮಾಡ್ತಾ ಇಲ್ಲ, ಹೋರಾಟ ಅದಕ್ಕೋಸ್ಕರ ಇರೋದಲ್ಲ, ಅದಕ್ಕೋಸ್ಕರ ನಾವು ಯಾವುದನ್ನು ಮಾಡ್ತಾ ಇಲ್ಲ. ಮಾಡ್ಲಿಕ್ಕೆ ಗೊತ್ತು, ನಾಗರಾಜದ ಎಲ್ಲ ಬರ ನಮ್ಗೆ ಗೊತ್ತು. ನಾಗರಾಜಿಗೂ ಇಡ್ತೀನಿ, ಎಲ್ಲೋರೆಲ್ಲ ಮೇಲೆ ಅಟ್ಯಾಕ್ ಮಾಡ್ದಲ್ಲ, ಅವನ ಒಂದೊಂದು ವಿಷಯ ಕೊಡ್ತೀವಿ ನಿಮಗೆ, ಎಲ್ಲ ಗೊತ್ತು ಅವನದು. ದೊಡ್ಡದು ಜನದಾಗಿ ದಾದಾಗಿರಿ ಮಾಡ್ಕೊಂಡಿರುವ ಅವಶ್ಯಕತೆ ಇಲ್ಲ. ಇನ್ನು ಅವನ ಮನೆಗೆ ನಾವು ಅವತ್ತು ಹೋಗಿಲ್ಲ ಎಲ್ಲೋರಲ್ಲಿ, ಗೊತ್ತಾಯ್ತಲ್ಲ. ಆಮೇಲೆ ಕೌಂಟರ್ ಕೇಸು ಲೇಡೀಸ್ ಕರೆಗೆ ಹಾಸ್ಪಿಟಲ್ ಮಾಡಿದ್ರೆ ಕೌಂಟರ್ ಕೇಸ್ ಮಾಡ್ತಾ ಇದ್ದಾರೆ ನಿಮ್ಮ ಜನ್ಮಕ್ಕೆಲ್ಲ. ಅದಲ್ಲ, ಮತ್ತು ಇನ್ನೊಬ್ಬ ಇವದಲ್ಲ ಯಾರೋ ಅಧಿಕಾರಿ ನಿಮ್ಮ ಮಾಡ್ಲಿಕ್ಕೆ ಬಂದಿರೋದು ಸೋಮ, ಆ ಫೋನ್ ಸ್ವಿಚ್ ಆಫ್ ಇವತ್ತು ಮಾಡಿದೆ ನಾನು. ಇಲ್ಲ ಕಡಬದಿಂದ ಓಡೋಗಿದೆ ನಾನು. ಅವರ ಧರ್ಮಪತ್ನಿ ಕಡಬ ಠಾಣೆ ಪೊಲೀಸ್ ಅಧಿಕಾರಿ ಆಗಿದ್ದಾರೆ. ಅದಕ್ಕೆ ಪೊಲೀಸರ ಗೊತ್ತಾ, ಎಲ್ಲ ಮಾಹಿತಿ ತಗೊಂಡಿದ್ದೀವಿ. ಅದಕ್ಕೆ ಅದಕ್ಕೇನೆ ಪೊಲೀಸ್ ಅಂತ ಹೇಳಿರೋದು. ಈ ವಿಷಯ ತನಿಖೆ ಆಗಲೇಬೇಕಿದು. ಅಷ್ಟು ಪೊಲೀಸ್ ಠಾಣೆಗೆ ಒಂದು ಸಂಪರ್ಕ ಇರ್ಬೋದಲ್ಲ. ಅದರಲ್ಲಿ ಮುಂದೆ ನನಗೆ ಎಲ್ಲವನ್ನು ಮುಂದೆ ನಾನು ಕೇಳಿಸ್ತಾ ಇದ್ದೀನಿ. ಅದರಲ್ಲಿ ಅಲ್ಲ ನಿಮಗೆ ಏನೂ ಸಿಗಲ್ಲ ಅಂತ. ಇವಾಗ ಏನು ಮಾಡ್ಬೇಕು ಹೇಳಿ, ಈಗ ಏನೂ ಸಿಗಲ್ಲ ಅಂತ ಹೇಳ್ತಾ ಇದ್ದಾನೆ. ನೀವು ಅಷ್ಟು ದಮ್ಮಿದೆಯಾ? ಕರ್ಕೊಂಡು ಹೋಗಪ್ಪ, ಇಲ್ಲ ನಾವೇ ಬರ್ತೀವಿ. ಏನೂ ಸಿಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಯಾವ್ದು ಅಡ್ರೆಸ್ ಕೊಡ್ಬೇಕಲ್ಲ ಅವನು, ಕೊಡ್ಲಿಲ್ಲ. ಅಲ್ಲ ಮೊನ್ನೆ ಕೈಕಾಲು ಹಿಡಿತಾರಂತ ನಮ್ಮವ್ರದ್ದು. ಹೌದಾ? ಕೈಕಾಲು ಹಿಡಿತಾ ಇದ್ದಾನಂತ. ಮೊನ್ನೆ ಮೋಹನ್ಗೆ ಕಾಲ್ ಮಾಡಿದ್ದು, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಫೋನ್ ಕಟ್ಟಲ್ಲ, ನಿಮ್ಮ ಹತ್ರ ಮಾತಾಡೋ ಅಗತ್ಯ ಇಲ್ಲ, ಮತ್ತೆ ನನ್ನ ವಿಚಾರ ಯಾಕೆ ಹಾಕಿದ್ದು? ಹೌದು, ನನ್ನ ಹತ್ರ ಮಾತಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ಹೌದು, ಉತ್ತರ ಪುಸ್ತಕ ಎಲ್ಲ ಇದೆ ಅಂತ ಹೇಳಿದ್ದಾನೆ ವಿಡಿಯೋದಲ್ಲಿ. ಪಾಸ್ ಪುಸ್ತಕ ಇದೆ, ಸಾಲ ಒಬ್ಬರಿಗೆ ಸಾಲ ಕೊಡ್ಬೇಕಾದ್ರೆ ಬೇಕು, ಅಕೌಂಟ್ ಬ್ಯಾಂಕಲ್ಲಿ ಇರಬೇಕು, ಮತ್ತೆ ಇನ್ನೊಂದ್ಸಲ ಹೇಳ್ತಾನೆ ಉಳಿತಾಯಕ್ಕೆ ಪಾಸ್ ಪುಸ್ತಕ ಇದೆ, ಸಾಲಕ್ಕೆ ಪಾಸ್ ಪುಸ್ತಕ ಇಲ್ಲ ಅಂತ ಹೇಳಿ. ಇಲ್ಲಿ ಉಳಿತಾಯ ಕಟ್ತಾ ಇದಾರಲ್ಲ, ಅದಕ್ಕೆ ಪಾಸ್ ಪುಸ್ತಕ ಕೊಡ್ಬೇಕಲ್ಲ. ಮತ್ತೆ ಇದು ಇನ್ಶೂರೆನ್ಸ್ ಬಾಂಡ್, ಯಾವುದು PRK ಬಾಂಡ್, ಅದು ಕೂಡ ಹೇಳಿದಾನೆ. ಅದು ಒಬ್ಬೊಬ್ಬರಿಗೆಲ್ಲ ಅದು ಸಂಘಕ್ಕೆ ಇರುವಂಥದ್ದು. ಸರಿ, ಅದಾದ್ರೂ ಕೊಡ್ಬೇಕಲ್ಲ. ಅಷ್ಟು ಕೇಳಿದ್ದಕ್ಕೆ ಫೋನ್ ಕಟ್, ಬ್ಲಾಕ್ ನಂಬರ್. ಅದೆಲ್ಲ ಕೇಳ್ತಾರ. ಅವನು ಕೂಡ ನೋಡಿ, ಅವನು ಕೂಡ ಕಳ್ಳನಿ. ಯಾವ ತರ ಕಳ್ಳ ಹೇಳಿ? ನಮ್ಮ ವಿಡಿಯೋಗಳನ್ನೆಲ್ಲ ಕದ್ದು ವಿಡಿಯೋ ಮಾಡೋದು ಅವನು ಹಾಕುದಲ್ಲ ಅವನ ಚಾನಲ್ ಅಲ್ಲಿ, ಕಳ್ಳಲ್ಲ. ಆಮೇಲೆ ನನಗೆ ಸಾರಿ ಕೇಳಿದ್ದು, ನನ್ನ ವಿಡಿಯೋವನ್ನು ಕದ್ದು ಹಾಕಿದ್ದಕ್ಕೆ ನಾನು ಕಾಪಿರೈಟ್ ಕೊಟ್ಟೆ. ಆಯ್ತು, ಮುಗಿತಲ್ಲ ಅಲ್ಲಿಗೆ ಮುಗಿತು. ಅಲ್ಲಿಗೆ ನೇರ ಮಾತು ನಿಮ್ಗೆ ಗೊತ್ತಿರ್ಬೋದು, ಸರ್ಚ್ ಮಾಡಿ, ನೇರ ಮಾತು ಬರ್ತದಂತ. ನೇರ ಬಂದಾಗಿದೆ. ಆಮೇಲೆ ನನ್ನಲ್ಲಿ ಸಾರಿ ಕೇಳಿ ಅದರ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೆ, ನಂಗೆ ಇಮೇಲ್ ಕಳಿಸಿ. ಇನ್ನೊಂದು ಸ್ಟಾರ್ಟ್ ಮಾಡಿದ್ದಾನೆ. ಹೌದು, ಇನ್ನು ಯಾವುದೊಂದು ಅದರಲ್ಲೇ ಮೊನ್ನೆ ಕೇಳಿರುವಂತದ್ದು, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಫೋನ್ ತೆಗಿಲಿಕ್ಕೆ ಆಗುದಿಲ್ಲ, ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲದವ ಇವನು ಮೋಹನ್ ಬೋಳಂಗಡಿ ವಿಡಿಯೋ ಕಳ್ಳ, ನನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನಂತೆ. ನಾನು ಅವತ್ತೇ ಹಾಕುವವನು, ಸುಮ್ಮನೆ ಇದ್ದೆ ನಾನು. ಹಿರಿಯ ಪತ್ರಕರ್ತ ಅಂತ ಏನೋ ಒಂದು ಅಡ್ಡನಾಮ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮಿಂದ ದೊಡ್ಡವರಲ್ಲ, ನಾನೇನು ಪತ್ರಕರ್ತ ಅಲ್ಲ, ನಾನು ಏನು ಸತ್ಯ ವಿಚಾರ ಇದೆ, ದಾಖಲೆ ಇದೆ, ಅದರ ಬಗ್ಗೆ ಮಾತಾಡುವವನು ಅಷ್ಟೇ, ಬಿಟ್ಟರೆ ನಾನೇನು ಪತ್ರಕರ್ತನಲ್ಲ. ಹಾಗಾಗಿ ಅಷ್ಟು ಮಾತಾಡಲಿಕ್ಕೆ ಭಯ ಇರುವವನು ಮತ್ತೆ ನನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾನಲ್ಲ. ದಮ್ ಇದ್ರೆ, ಧೈರ್ಯ ಇದ್ರೆ ನನ್ನನ್ನೆಲ್ಲೋ ಕರೀತಾನಂತೆ ಮಂಗಳೂರಿಗೆ, ಅಲ್ಲಿಗೆ ಬನ್ನಿ, ಡಿಬೇಟ್ಗೆ ಬನ್ನಿ ಅಂತ. ಅವನೇ ಕರೆದಿದ್ದಾನೆ. ಓಕೆ, ಯಾವಾಗ ಅಂತ ಹೇಳ್ಬೇಕು. ತಾಕತ್ತಿದ್ರೆ, ದಮ್ ಇದ್ರೆ 10 ದಿವಸ ಒಳಗಡೆ ಜಯಂತ್ ಸರನ್ನು ಮತ್ತೆ ಗಿರೀಶ್ ಮಟ್ಟಣ್ಣ ಅವರನ್ನು, ನನ್ನನ್ನು ಮತ್ತೆ ರವೀಂದ್ರ ಶೆಟ್ಟಿ ಅವರನ್ನು 4 ಜನನನ್ನು ಅಲ್ಲಿ ಕೂರಿಸ್ಬೇಕು. ದಾಖಲೆ ತೋರಿಸಿ, ನಮ್ಮದು ಕೂಡ ದಾಖಲೆ ಅಲ್ಲಿ ತೋರಿಸ್ತೇವೆ, ಚರ್ಚೆ ಮಾಡೋಣ. ಅಲ್ಲ, ಚರ್ಚೆ ಮಾಡಿ, ನೀವು ಒಂದು ವಿಷಯ ಮಾಡಿ. ನೀವು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ದಾಖಲೆ ಸಮೇತ ನಾವು ಧರ್ಮಸ್ಥಳ ಕ್ಷೇತ್ರ ವಿಷಯವನ್ನು ತೆಗೆದಾಕ್ತಿದ್ದಾರೆ ನಮ್ಮ ಗಿರೀಶನವರು. ಅದ್ರ ಬಗ್ಗೆ ಯಾಕೆ ಮಾತಾಡುದಿಲ್ಲ? ಅದ್ರ ವಿಷಯದಲ್ಲಿ ಏನಕ್ಕೆ ಚರ್ಚೆ ಮಾಡ್ತಾ ಇಲ್ಲ? ಏನಕ್ಕೆ ಚರ್ಚೆ ಕರೀತಾ ಇಲ್ಲ? 1971ರಲ್ಲಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದ್ದಾರೆ.
ಅಲ್ವಾ, ಹಿಂದೂ ಕ್ಷೇತ್ರ ಅಲ್ಲ ಅಂತ. ಅಲ್ಲಿ ಒಳಗಡೆ ಇರೋದು ಯಾರು? ಮಂಜುನಾಥ ಸ್ವಾಮಿ. ಮಂಜುನಾಥ ಸ್ವಾಮಿಯನ್ನು ಪೂಜಿಸ್ತಾ ದುಡ್ಡನ್ನು ದುಡ್ಡಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾಯಿದೆ. ಅತ್ಯಾಚಾರ ಮಾತ್ರ ಕೊಲೆ ಕಾಂಡ ಆಗ್ತಾ ಇದೆ ಅಲ್ಲಿ, ಗೊತ್ತಾ ನಿಮಗೆ? ಮೊನ್ನೆ ಮಹೇಶ್ ಶೆಟ್ಟಿ ಅವರ ವಿಡಿಯೋದಲ್ಲಿ ದಾಖಲೆ ಸಮೇತ ಎಲ್ಲ ನಾವು ಅಲ್ಲ ಇನ್ನೂ ಕೊಡ್ತೀವಿ. ಅಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ನಿಮಗೆ ವೀರೇಂದ್ರ ಹೆಗ್ಗಡೆ ಅವರ ಕರ್ಮಕಾಂಡ ಅದರಲ್ಲೊಂದು 300 ಪೇಜ್ ಇದ್ದು ಇವರು ಯಾರ್ಯಾರಿಗೆ ಮೋಸ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ, ಸರ್ಕಾರಿ ಜಾಗವನ್ನು ಒಳಗೆ ಹಾಕಿದ್ದಾರೆ, ಮತ್ತು ಧರ್ಮಸ್ಥಳ ಇದು ಬಡ್ಡಿ ವ್ಯವಹಾರದ ಬಗ್ಗೆ ಎಲ್ಲ ಬಡವರನ್ನು ದಲಿತರನ್ನು ಯಾವ ಥರ ವಂಚನೆ ಮಾಡಿ ಕಾನೂನಿಗೆ ವಿರುದ್ಧವಾಗಿ ಅಕ್ರಮವಾಗಿ ಯಾವ ಥರ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ಮತ್ತು 500 ಕೇಸ್ ಇರುವಂಥದ್ದು ಅವ್ರ ಮೇಲೆ ಎಲ್ಲ ದಾಖಲೆಗಳು ನೀವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ PDF ಇದೆ ಡೌನ್ಲೋಡ್ ಮಾಡಿ ಅದರಲ್ಲಿ ನೋಡಿ ಚರ್ಚೆ ಮಾಡಿ. ಯಾಕಂದರೆ ನಾನು ದೊಡ್ಡ ಕೇಳ್ತಾ ಇರೋದು ಅಲ್ಲಿ ದಲಿತರ ಭೂಮಿಯನ್ನೆಲ್ಲ ತಿಂದಾಕಿದ್ದಾರೆ. ಹೌದು, ದಲಿತರು ಹಿಂದೂ ಅಲ್ವಾ? ಹೌದು, ಎಲ್ಲರೂ ಹಿಂದೂ ಅಲ್ವಾ? ಅಲ್ಲೇ ಅಷ್ಟೊಂದು ಇವರ ವಿಷಯ ಇವರ ಪರವಾಗಿ ಯಾರು ಮಾತಾಡ್ಲಿಕ್ಕೆ ಬರ್ತಾ ಇಲ್ವಲ್ಲ? ಹೌದಲ್ವಾ? ಹೌದು. ಅಲ್ಲಿ ಇವಾಗ ಯಾರೋ ಒಂದು ಮುಸ್ಲಿಮ್ಸ್ ಪೂಜೆ ಮಾಡ್ತಾ ಇದ್ರೆ ಇಷ್ಟು ಸಿಕ್ಕ ಸಾಕಿತ್ತು, ಅಷ್ಟೊತ್ತಿ ಬಂದು ಅಟ್ಯಾಕ್ ಮಾಡ್ತಾ ಇದ್ರು. ಇದೇನಕ್ಕೆ ಮಾತಾಡ್ಸ್ತಾ ಇಲ್ಲ? ಅದೇ ವಕ್ಫ್ ಬಗ್ಗೆ ಬಾರಿ ಈಗ ಚರ್ಚೆ ನಡೀತಾ ಇದೆ. ಹೌದು, ಅದು ಇವಾಗಲ ಬಿಜೆಪಿ ಇರುವಾಗಲೂ ವಕ್ಫ್ ಬೋರ್ಡ್ಗೆ ತುಂಬಾ ಆಸ್ತಿಗಳು ವರ್ಗಾವಣೆ ಆಗಿದೆ. ಅದ್ರ ಬಗ್ಗೆ ಮಾತಾಡುದಿಲ್ಲ. ಇಲ್ಲ ಅದು ಮಾತಾಡಲ್ಲ. ಕಾಂಗ್ರೆಸ್ ಸರ್ಕಾರ ಬರ್ಬೇಕು, ಮಾತಾಡ್ಬೇಕು. ನೆಕ್ಸ್ಟ್ ಬರ್ಬೇಕಲ್ಲ? ಹೌದು, ನೆಕ್ಸ್ಟ್ ಒಂದು ಲೂಟ್ ಹೊಡ್ಲಿಕ್ಕೆ ನೀವು ಬರ್ಬೇಕಲ್ಲ? ಹೌದು ಹೌದು ಹೌದು. ನಿಮಗೆಲ್ಲವನ್ನು ಮಾಡ್ಬೋದಿತ್ತಲ್ಲ, ಬಿಜೆಪಿ ಸರ್ಕಾರವರು ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿದಿಲ್ಲ? ಅದೆಲ್ಲ SR ಬೊಮ್ಮಾಯಿ ಅವರೊಂದು ಸ್ಟೇಟ್ಮೆಂಟ್ ನೋಡಿದಿರಾ? ಹೌದು, ಈಗ ಹೇಳ್ತಾರೆ ನಿಮ್ಮ RTC ಯನ್ನು ಚೆಕ್ ಮಾಡಿ, ಅಲ್ಲಿ ವಕ್ಫ್ಗೆ ಸೇರಿದ ಆಸ್ತಿ ಅಂತ ಇರಬಹುದು. ಅದೇ ತರ ನಾವು ಕೂಡ ಹೇಳುವಂತ ನಿಮ್ಮ RTC ಯನ್ನು ಚೆಕ್ ಮಾಡಿ, ಅಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು ಇರಬಹುದು. ತುಂಬಾ ಜನ ಇದೆ ಅಲ್ಲ, ಆಚರಣೆ ಮಾಡಿದಾರಲ್ಲ, ದಯವಿಟ್ಟು ಚೆಕ್ ಮಾಡಿ, ವೀರೇಂದ್ರ ಹೆಗಡೆ ಹೆಸರು ಇರಬಹುದು. ಆ ತರ ಇದ್ರೆ ಇವ್ರು ಯಾರು ಮಾತಾಡುದಿಲ್ಲ, ಅದನ್ನ ನೀವು ನಮ್ಮ ಹತ್ರನೇ ಹೇಳ್ಬೇಕಷ್ಟೇ. ಆ ತರ ಅವ್ರು ಮಾತಾಡದೆ ಯಾವತ್ತಾ? ನೀವು ನೋಡಿ, ಮೊನ್ನೆ ನಮ್ಮ ಹೋರಾಟ ತಮ್ಮಣ್ಣ ಶೆಟ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ಸ್ವಾಮಿ ತಮಿಳು ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ಕೂತು ಮಾತಾಡಿಸಿ ಕ್ಲಿಯರ್ ಮಾಡಿ ಏನಿದ್ರು ಅಲ್ವಾ? ಸಮಂಜಸದ ಉತ್ತರವನ್ನು ಜನರಿಗೆ ಕೊಡಿ. ಅದು ಹೊರತು ಇಲ್ಲಿ ಬಂದು ಅವರಿಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರಲ್ಲ, ನೀವು ವಾರ್ನಿಂಗ್ ಕೊಡ್ರಿ ಸ್ವಾಮಿ, ಬೇಡ ಅಂತ ಹೇಳಲ್ಲ. ಧರ್ಮಸ್ಥಳಕ್ಕೆ ಆಗೋದಾದ್ರೆ ಧರ್ಮಸ್ಥಳ ವೀರೇಂದ್ರಗೆ ವಾರ್ನಿಂಗ್ ಕೊಡಿ. ಇಷ್ಟು ದಿನ ಒಳಗೆ ನನಗೆ ದೇವಸ್ಥಾನದಿಂದ ನೀವು ಖಾಲಿ ಮಾಡ್ಬೇಕಂತೇಳಿ, ದೇವಸ್ಥಾನ ಹಿಂದೂ ದೇವಸ್ಥಾನ ಅಂತೇಳಿ, ಅದು ನಮಗೆ ಬೇಕಂತೇಳಿ ಆ ಥರ ವಾರ್ನಿಂಗ್ ಕೊಡಿ. ಯಾರ್ದೆಲ್ಲ ಹಿಂದೂ ಜನರ ಭೂಮಿಯನ್ನು ಕಬಳಿಸ್ತೀರಾ ಅದನ್ನೆಲ್ಲ ರಿಟರ್ನ್ ಮಾಡ್ಬೇಕಂತೇಳಿ ಒಂದಿಷ್ಟು ಟೈಮ್ ಇಟ್ಟರೆ ಅವರಿಗೆ. ಹೋಗ್ಲಿ, 1 ತಿಂಗಳಲ್ಲ 3 ತಿಂಗಳು ಕೊಡಿ ಅವರಿಗೆ ಟೈಮು. ವಾರ್ನಿಂಗ್ ಹಂಗೆ ಮಾಡಿ, ವಾರ್ನಿಂಗು ಅದು ವಾರ್ನಿಂಗ್ ಕೆಪಾಸಿಟಿ ಅಂದರೆ. ಅದು ಬಿಟ್ಬಿಟ್ಟು ತಮ್ಮಣ್ಣ ಶೆಟ್ಟರ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಾಕು, ಎಲ್ಲ ಒಂದು ಸಭೆ ಕರೆದು ಬನ್ನಿ, ಒಂದು ಚರ್ಚೆಗೆ ಬನ್ನಿ ಅಂತ ಕರೆಯುವಾಗ ಅದಕ್ಕೆ ವಾರ್ನಿಂಗ್ ಕೊಡ್ಲಿಕ್ಕೆ ಜನ ಇದ್ದಾರಲ್ಲ. ಶೆಟ್ಟರ್ ಯಾವಾಗಲೂ ಚರ್ಚೆಗೆ ಕರೀತಿದ್ದಾರೆ. ಹೋಗಿ ಚರ್ಚೆ ಮಾಡಿರಿ, ಇಲ್ಲ ಇವ್ರನ್ನ ಕರೀರಿ ಚರ್ಚೆಗೆ, ಇವ್ರನ್ನ ಕರೀರಿ. ಏನೇ ಧರ್ಮಸ್ಥಳ ಗ್ರಾಮದಲ್ಲಿ ಇದ್ದಾರೆ, ರಾಜ್ಯಸಭೆ ಸದಸ್ಯರಾಗಿದ್ದಾರೆ, ಅವರನ್ನೇ ಕರೆಯಿರಿ. ನೋಡಿ, ನಿಮ್ಮ ಮೇಲೆ ಇಷ್ಟೆಲ್ಲ ಆರೋಪ ಕೇಳ್ತಾ ಬರ್ತಾ ಇದೆ, ಇದು ಹೌದಾ ಅಲ್ಲವಾ? ನೀವು ಲಿಖಿತವಾಗಿ ಕೊಟ್ಟಿರೋದು, ಬನ್ನಿ ಚರ್ಚೆ ಅಂತ ಕರೆಯಿರಿ. ಅದು ಕರೆಯಲ್ಲ, ಅದಕ್ಕೆ ಟೈಮ್ ಇಲ್ಲ ನಿಮಗೆ ಯಾರಿಗೂ. ನೀವು ಯಾರ್ಯಾರು ಏನೋ ಹೇಳುವಾಗ ಚರ್ಚೆಗಾರರು ವಾರ್ನಿಂಗ್ ಕೊಡ್ತಾ ಇರೋದು. ಅವ ಏನು ಮಾತಾಡ್ಲಿಕ್ಕಿಲ್ವಾ? ಯಾರಿಗೆ ಮಾತಾಡ್ಲಿಕ್ಕಿಲ್ವಾ? ಯಾವುದೋ ಒಂದು ಶಾಲ ಹಾಕಿಬಿಟ್ಟು ನಾನು ಹಿಂದೂ ಅಂತ ಹೇಳಿ ಏನೂ ಆಗಿಲ್ಲ ಸ್ವಾಮಿ, ಮನಸ್ಸು ಒಳಗಿಂದ ಬರಬೇಕದಲ್ಲ. ಹಿಂದುತ್ವ ಮನಸ್ಸು ಒಳಗಿಂದ ಬರಬೇಕು. ಶಾಲ ಹಾಕಿಬಿಟ್ಟು ಆ ಡಿಸ್ಕೋ ಡ್ಯಾನ್ಸ್ ಮಾಡಿದ್ರೆ ಬರಲ್ಲ, ಗೊತ್ತದಲ್ಲ? ಮಾಡಿ, ನಾವು ಹೇಳ್ತೇವೆ, ನಾವು ನಿಮ್ಮೊಟ್ಟಿಗೆ ಇರ್ತೀವಿ, ಬನ್ನಿ ಕೇಳಿ, ಚರ್ಚೆ ಕರೀರಿ. ಮೈಕ್ ಹಿಡಿಯುವಾಗ ಮಾತ್ರ ಎಲ್ಲವನ್ನು ಏನೋ ಹೇಳ್ತಾ ರಾಜಕೀಯ ಮಾಡಿ, ಈ ಜಾತಿ ಹೆಸರಲ್ಲಿ ರಾಜಕೀಯ ಮಾಡೋದಲ್ಲ. ಆ ರಾಜಕೀಯ ಮಾಡಿ ಆ ನಂತರ ಆ ಗೆದ್ದವ ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅದನ್ನು ಕೇಳುವವರು ಯಾರೂ ಇಲ್ಲ. ಜೀರೋಲ್ಲಿ ಬರ್ತಾನೆ, ಆಮೇಲೆ ಒಂದು 5 ವರ್ಷ ಆದರೂ ಸಾಕು, ಸಾವಿರಾರು ಕೋಟಿ ಇರುತ್ತೆ ಅವ್ರ ಮನೆಗೆ. ಇದೆಲ್ಲ ಎಲ್ಲಿಂದ ಬಂತು? ಅಷ್ಟೊಂದು ಸಂಬಳ ಐತೆ ಇವರಿಗೆಲ್ಲ? ಎಷ್ಟು ಸಂಬಳ ಸ್ವಾಮಿ ಇವರಿಗೆ? ಇದೆಲ್ಲ ಕೇಳಿ, ಇದನ್ನು ಕೇಳಬೇಕು. ಯಾರನ್ನೊಬ್ಬರು ಆಯ್ಕೆ ಮಾಡಿಬಿಟ್ರೆ ಅವರನ್ನು ಪ್ರಶ್ನೆ ಮಾಡಬೇಕು. ಅವ್ರು ಹೇಳದೆ ಸರಿ ಅಂತ ಅಲ್ಲ, ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗಿದೆ. ಅದು ಮಾಡಿ ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀವಿ. ಧರ್ಮಸ್ಥಳವನ್ನು ಕೇಳಲೇಬೇಕು, ಪ್ರಶ್ನೆ ಮಾಡಲೇಬೇಕು. ಮಹೇಶನ ಒಬ್ಬರೇ ಮಾತಾಡೋದಲ್ಲ, ಇಲ್ಲ ಗಿರೀಶನ ಒಬ್ಬರೇ ಮಾತಾಡೋದಲ್ಲ, ನಾಯಕರಿದ್ದಾರಲ್ಲ. ಏನು ನಿದ್ದೆ ಮಾಡ್ತಾ ಇದ್ದಾರೆ ಎಲ್ಲರೂ? ಪ್ರತಿಯೊಬ್ಬರಿಗೆ ಮಾತಾಡುವ ಹಕ್ಕಿದೆ, ಮಾತಾಡಿ, ಕೇಳಲೇಬೇಕು. ಕೋರ್ಟಿಗೆ ಅಫಿಡವಿಟ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಧರ್ಮಸ್ಥಳ ಹಿಂದೂಗಳ ದೇವಸ್ಥಾನ ಅಲ್ಲ,
ಇದು ನಮ್ಮ ಕುಟುಂಬದ ಪರಂಪರೆ ಆಸ್ತಿ, ವೀರೇಂದ್ರ ಹೆಗಡೆ ಅವರು ನಮಗೆ ಕುಟುಂಬದ್ದು ಸಂಬಂಧಿಸಿದ ಆಸ್ತಿ, ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕಿ ಇಲ್ಲ, 2017ರಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಲೆಕ್ಕ ಕೊಡಬೇಕು ಅಂತ ಆದೇಶ ಆಗಿದೆ. ಅದೆಲ್ಲ paper ಇಲ್ಲಿವರೆಗೂ ಕೊಟ್ಟಿಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅಲ್ಲ ಅದು ಅಲ್ಲ, ಹಿಂದೂ ದೇವರನ್ನು ಮಂಜುನಾಥ ಸ್ವಾಮಿಯನ್ನಿಟ್ಟು ಪ್ರತಿಯೊಂದು ಪುಸ್ತಕ ಇವ್ರದ್ದು ಇದೆಯಲ್ಲ, 20 ರೂಪಾಯಿ ಪುಸ್ತಕ ಎಲ್ಲ ನೋಟ್ಬುಕ್ ಅಂತ ತೋರಿಸ್ತಾ ಇದಾರಲ್ಲ, ಇದರಲ್ಲಿ ಏನಕ್ಕೆ ಸ್ವಾಮಿ ಅಲ್ಲ ಮಂಜು ಸ್ವಾಮಿಯ ಫೋಟೋ ಇಡಬೇಕು ಅದರಲ್ಲಿ? ಇಲ್ಲಿಗೆ ಎಷ್ಟು ಈಗ ಏನಕ್ಕೆ ಬಿಡ್ಬೇಕಿದು, ಏನಕ್ಕೆ ಇಡಬೇಕು, ಏನು ಉದ್ದೇಶ ಇದು? ಇದನ್ನು ಕೇಳಿ, ಇದನ್ನು ಪ್ರಶ್ನೆ ಮಾಡಿ. ಇದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಯಾರಿಗೂ ಆಗಲ್ಲ, ಅದಕ್ಕೆ ದಮ್ಮಿಲ್ಲ ಯಾರಿಗೂ. ಚುನಾವಣೆ ಆಗಿ ಬರ್ತಾ ಇಲ್ಲ, ಎರಡಕ್ಕೂ ಈಕ್ವಲ್ ಆಗಿ ದುಡ್ಡು ಬರ್ತಾ ಇರುತ್ತೆ ಖರ್ಚು ಮಾಡಿ ಅಂತ, ಅದಕ್ಕೆ ಯಾರು ಮಾತಾಡಲ್ಲ. ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಎಲ್ಲ ಒಬ್ಬರಿಗೆ ಹೋಗ್ತದೆ, ಒಂದು ಕಡೆಯಿಂದ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ನಮ್ದು. ಎರಡೂ ಸರ್ಕಾರವನ್ನು ಈಕ್ವಲ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಹಿಂದೂ ಮುಖಂಡರಿಗೆ ಬರ್ತದಲ್ಲ, ಅವ್ರಿಗೆ ಕೂಡ ಬರ್ತದೆ. ಹೌದು, ಇಲ್ಲಾಂದ್ರೆ ಅವ್ರು ಮಾತಾಡುದಿಲ್ವಾ? ಯಾಕೆ ಮಾತಾಡುದಿಲ್ಲ? ಎಲ್ಲರಿಗೂ ಬರ್ತಾ ಇದೆ, ಎಲ್ಲರಿಗೆ ದುಡ್ಡು ಮಾತಾಡಲ್ಲ, ಸುಮ್ಮನೆ ಹಿಂದೂ ಮುಖಂಡರು ಬರೀ ದುಡ್ಡಿನಲ್ಲಿ. ಅದಲ್ಲ ಅವತ್ತು ಅಯೋಧ್ಯೆ ಇಲ್ಲಿ ರಾಮ ಮಂದಿರ ಇದೇ ಇಲ್ವಾ ಅಂತ ಕೇಳ್ತಾ ಇದ್ರಪ್ಪ, ಅದ್ರ ಗೊತ್ತಿಲ್ಲ ಅಂತ ಅವತ್ತು ಪ್ರಶ್ನೆ ಮಾಡ್ಲಿಕ್ಕೂ ಯಾರು ಇಲ್ಲ, ಮಾತಾಡಿಲ್ಲ. ಇವ ಧರ್ಮಸ್ಥಳ ವಿಷಯ ಏನೋ ಮಾತಾಡಿದ್ರೆ ಅಷ್ಟೊತ್ತಿಗೆ ಮಹೇಶನ ಮೇಲೆ ದೂರು. ಪ್ರತಿಯೊಂದು ಠಾಣೆ ಮುಖಾಂತರ ಆಗಲ್ಲ, ಅದಕ್ಕೆ ಕೋರ್ಟ್ ಮುಖಾಂತರ ನೋಟಿಸ್ ಕಳಿಸ್ತಾರೆ. ನೋಡಿ, ಅವರು ಬಡ್ಡಿ ದಂಧೆ ಮೂಲಕ ಹುಂಡಿಯಲ್ಲಿ ಬಿದ್ದ ಹಣವನ್ನು ಯಾರು ಪಾಪದವರದು ಬಡವರದು ಇರುವಂತ ಹಣವನ್ನು ಇವರಿಗೆ ತಂದು ಕೊಡ್ತಾರೆ. ಹೌದು, ಅದಕ್ಕೆ ಇವರು ಮಾತಾಡುದಿಲ್ಲ ಅಷ್ಟೇ. ಹೌದು, ಇವರಿಗೆ ದುಡ್ಡು ಬೇಕು, ಜನಗಳಿಗೆ ಮಗ ಮಾಡ್ಲಿಕ್ಕೆ. ಇದು ಸೌಜನ್ಯ ಕೊಲೆ ಪ್ರಕರಣ ನಂತರ ಎಲ್ಲರ ಬಂಡವಾಳ ಹೊರಗೆ ಬಿದ್ದಿದೆ ಈಗ. ಎಲ್ಲರೂ ಯಾರ್ಯಾರು ಯಾವ ತರ, ಹಿಂದುತ್ವ ಅಂದ್ರೆ ಏನು, ಯಾವುದು ಧರ್ಮದ ಬಗ್ಗೆ ಮಾತಾಡುವರು. ಧರ್ಮ ಅಂದ್ರೆ ನಮ್ಮವ್ರು ಯಾರು ಮಾತಾಡ್ಲಿಕ್ಕೆ ಆಗಿಲ್ಲ, ಇನ್ನು ಅವ್ರ ವಿರುದ್ಧ ಮಾತಾಡೋದು ಇಲ್ಲ. ಅಂದ್ರೆ ಮುಂದೆ ತೊಂದ್ರೆ ಇವ ರಾಜ್ಯಸಭಾ ಸದಸ್ಯರಾಗಿ ದೇವಸ್ಥಾನ ತೇರಿ ತಗೊಳ್ಳಿ, ನಡೆಸಿ, ನೀವೇ ನಡೆಸಿ, ಸರ್ಕಾರಕ್ಕೂ ಕೊಡಬೇಡಿ, ಕಮಿಟಿ ಮಾಡಿ. ನಾವು ಹೇಳಿಲ್ವಲ್ಲ, ಹೌದು, ಏನು ತಿರುಪತಿಯಲ್ಲಿ ಮಾಡಿದಾರಲ್ಲ ಅದೇ ತರ ಕಮಿಟಿ ಮಾಡ್ಬೋದಲ್ಲ, ಅದನ್ನ ನಡೆಸ್ಬೋದಲ್ಲ. ಈ ಬಡ್ಡಿ ದಂಧೆನೆಲ್ಲ ಕಡಿವಾಣ ಹಾಕಿ ಕೊಡಿ, ಕಡಿಮೆ ಬಡ್ಡಿಗೆ ಗ್ರಾಮವನ್ನು ಅಭಿವೃದ್ಧಿ ಮಾಡಿ. ನಾವು ಹೇಳ್ತಿಲ್ಲ ಸೇವಾ ಪ್ರತಿನಿಧಿ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿ, ಅವರಿಗೊಂದು ಜೀವನಕ್ಕೆ ಒಂದು ದಾರಿ ತೋರಿಸ್ಕೊಡಿ ನೀವು. ಅದು ಮಾಡದೆ ಇವರನ್ನ ಬಡ್ಡಿ ದುಡ್ಡು ಕೊಡೋದು, ಅಲ್ಲಿ ಹೊಡೆದಾಡಿಸು, ಕೇಸ್ ಆದರೆ ನೀವೇ ನೋಡ್ಕೊಳ್ಳಿ, ನಮಗೇನು ಸಂಬಂಧ ಇಲ್ಲ ಅಂತ ಹೇಳೋದು, ಇದೆಲ್ಲ ಮಾಡಬೇಕಾಗಿರೋದು. ಮತ್ತು ಇನ್ನೂ ಹೇಳ್ತೀವಿ, ಇವಾಗ ದಿನೇಶ್ ಇದನ್ನಲ್ಲ, ದಿನೇಶ್ ಅವ್ರು ನಿಮಗೂ ಹೇಳ್ತಾ ಇದ್ದೀನಿ, ಇದು ಪಿ ಎಫ್ ಕೊಡ್ತಾ ಇದಾರಲ್ಲ ಸ್ವಾಮಿ, ಎಷ್ಟು ಗೊತ್ತಾ? ಇವ ಯಾರಾದರೂ ಸೇರಿದ್ರು ಅವನಿಗೂ 1800 ರೂಪಾಯಿ ಕಟ್ಟಾಗುತ್ತೆ. ಇಲ್ಲಿ 30-40 ವರ್ಷ ಕೆಲಸ ಮಾಡೋನು 1800 ರೂಪಾಯಿ ಕಟ್ಟಾಗ್ತಾ ಇರೋದು, ಗೋಸ್ಕರ ಮಾಡ್ತಾ ಇರೋದು. ಇದರ ಉದ್ದೇಶ ಏನು ಆಗಿರ್ಬೋದು? ಏನು ಉದ್ದೇಶ ಆಗಿರ್ಬೋದು ಹೇಳಿ? ಅಂದರೆ 1800 ರೂಪಾಯಿ ಅವರ ಬೇಸಿಕ್ ಒಂದು ಸಂಬಳ ತೋರಿಸ್ತಾ ಇದ್ದಾರೆ. ಬೇಸ್ ಸಂಬಳ ಲಾಸ್ಟ್ ತನಕ ಅದೇ ಸಂಬಳ ಹೋಗ್ತಾ ಇರ್ತದೆ. ಮತ್ತು ಇವರು ಸಂಬಳ ಕೊಡ್ತಾ ಇರೋದು ಅಂತೇಳಿ ಟೀನೋ, ಬಸ್ ಚಾರ್ಜು, ಅದು ಇದು ಎಲ್ಲ ತೋರಿಸಿ ಎಷ್ಟ ಸಂಬಳ ಇರುತ್ತೆ. ಇವಾಗ ಏನೋ ಒಂದು ಯೋಜನಾಧಿಕಾರಿಗೆ ಒಂದು 50,000 ಸಂಬಳ ಇದ್ದರೆ ಅದು ತೋರಿಸ್ತಾ ಇರೋದು 10,000 ತೋರಿಸ್ತಾ ಇರ್ಬೋದು. ಉಳಿದೆಲ್ಲ ಬಸ್ ಚಾರ್ಜು, ಹೋಗಿರೋದು ಬಂದಿರೋದು, ಅದು ಮನೆ ಬಾಡಿಗೆ, ಮಕ್ಕಳ ಎಜುಕೇಷನ್ ಅಂತ ತೋರಿಸಿ ಕೊಡ್ತಾ ಇರೋದು. ಅದಕ್ಕೆ ಒಂದನೇದಾಗಿ ಟ್ಯಾಕ್ಸ್ ಬೀಳಲ್ಲ. ಮತ್ತಿನ್ನು ಹೇಳಿದ್ರೆ 10,000 ಸಂಬಳ ತೋರಿಸ್ತಾ ಇದ್ದು 1800 ರೂಪಾಯಿ ಮಾತ್ರ ಪಿ ಎಫ್ ಕಟ್ಟಾಗ್ತಾ ಇದ್ದರೆ ಅದೆಷ್ಟು ನೋಡಬೇಕು. ಕಟ್ಟಾಗ್ತಾ ಇರೋದು 1800 ರೂಪಾಯಿ ಕಟ್ಟಾಗ್ತಾ ಇದ್ದರೆ ಇವರಿಗೆ 1800 ಪ್ಲಸ್ 1800 ಕಟ್ಟಿ ಯಾರಿಗೆ? ಸರ್ಕಾರಕ್ಕೆ. ಆವಾಗ 50,000 ಇರುವಾಗ ಸಂಬಳ ಏನಾದ್ರು 30, ಇವಾಗ 30,000 ಇಸ್ಕೊಂಡಿದ್ರೆ ಇನ್ನು ಅದ್ರ ಡಬಲ್ ಕಟ್ಟಲೇಬೇಕು ತಾನೆ. ಇದು ಕಟ್ಟುವುದು ಅವಾಯ್ಡ್ ಆಗ್ತದೆ ಒಂದು ಕಡೆಯಿಂದ, ಗೊತ್ತಾಯ್ತಲ್ಲ? ಯಾವ ರೀತಿಯಲ್ಲಿ ಇವರು ಮಾಡ್ತಾರೆ ನೋಡಿ. ಇವರು ಸೌಜನ್ಯ ಹೋರಾಟದ ಮೇಲೆ ಗೂಬೆ ಕೂರಿಸಿಗೆ ಬರ್ತಾ ಇದ್ದೀರಾ, ನಿಮ್ಮ ಬುಡಕ್ಕೇನೆ ಇಟ್ಟಿದ್ದಾರೆ ಸ್ವಾಮಿ, ನಿಮ್ಮ ಬುಡಕ್ಕೆ ಇಟ್ಟಿರೋದು ಇವರು. ಅದನ್ನು ಕೇಳಿ ನೀವು, ಅದನ್ನು ಕೇಳಿಕ್ಕೆ ನಿಮಗೆ ದಮ್ಮಿಲ್ಲ ನಿಮಗೆಲ್ಲ. ನಮ್ಮಂತ ಹೋರಾಟ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಾ. ನಮಗೋಸ್ಕರ ಮಾತಾಡ್ತಾ ಇಲ್ಲ, ನಿಮಗೋಸ್ಕರ ಮಾತಾಡ್ತಾರೆ, ನಿಮಗೋಸ್ಕರ. ದೇವರ ಹೇಳ್ಕೊಟ್ಟಿದ್ದಾರೆ. ದೇವ್ರಿಗೆ ಯಾರು ಸ್ವಾಮಿ? ಅಲ್ಲಿ ಆ ದೇವಸ್ಥಾನ ಅವ್ರದ್ದು ಹಿಂದೂವರದ್ದು ಅಲ್ಲಂತೆ ಕೊಟ್ಟಿದ್ದಾರೆ. ದೇವರ ಕೆಲಸ ಯಾವ ರೀತಿ ಎಲ್ಲ ಮಂಗ ಮಾಡ್ತಾ ಇದ್ದಾರೆ. ಇದೆಲ್ಲ ಕೇಳಿ ಕೂತಿದ್ದೀರಾ ನೀವು ವಿದ್ಯಾವಂತರು. 1800 ರೂಪಾಯಿ ನೋಡಿ, ನಿಮ್ಮ ಹಕ್ಕುಗಳನ್ನು ನಿಮ್ಗೆ ಅಷ್ಟೇ ಕೇಳಿ. ನೀವು ಇದನ್ನು ಕೇಳಬೇಕು. ನೀವು ಇದನ್ನು ಆಗ್ಬೋದ್ರೆ ಒಂದೊಂದನ್ನೇ ಕೇಳಿ, ಇನ್ನೂ ಕೇಳಿ. ನಿಮ್ಮ ಸಭೆ ಕರೆದು ಸೇರಿಸ್ತಾರಲ್ಲ, ಎಲ್ಲ ಸಭೆ ಕರೆದು ನೋಡಿ, ನಾವು ಇಷ್ಟು ಕೋಟಿ ಸಾಲ ಕೊಟ್ಟಿದ್ದೀವಿ, ಎಲ್ಲ ಅದನ್ನು ಕಲೆಕ್ಷನ್ ಮಾಡಬೇಕು, ಬೈಬಾರ್ದು, ಒಂದು ಕಡೆ ಬೈರಿ ಅಂತ ಹೇಳ್ತಾ ಇದ್ದೀರಲ್ಲ,
ನೀವು ಕೇಳುವಾಗ ಇಂಥದನ್ನು ಕೇಳಿ, ಏಕೋಸ್ಕರ ನಮಗೆ ESI ಕೊಡ್ತಾ ಇಲ್ಲ, ESIಲಿ ಇಷ್ಟೆಲ್ಲ ಪ್ರಯೋಜನ ಇದೆಯಲ್ಲ, ಯಾವ ಥರ ನಮಗೆ ESI ನೀವು ಅದನ್ನು ನಮಗೆ ಮಾಡಿಕೊಡಿ. ಒಂದು ಮನೆ ಬಡವರ ಮನೆ ಇವಾಗ 23,000 ಜನ ಕೆಲಸ ಮಾಡ್ತಾ ಇದ್ದಾರೆ ಸೇವಾ ಪ್ರತಿನಿಧಿ ಅಂತ. ಅವರ ಮಕ್ಕಳಲ್ಲಿ ಒಂದು 10 ಜನ ಮಕ್ಕಳಿಗೆ ವಿದ್ಯೆ ಸಿಕ್ಕಿದ್ರೆ, ಒಂದು ಡಾಕ್ಟರ್ ಆಗಿದ್ದರೆ ಮುಂದಕ್ಕೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೋದಿದ್ದು ಗ್ರಾಮ, ಅದನ್ನು ಮಾಡ್ತಾ ಇದ್ದೀರಾ? ಪಿ ಎಫ್ ಇದನ್ನೇ ಕೇಳಿ. ಅದು ಅಲ್ಲ, ಪಿ ಎಫ್ ಇವಾಗ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಇವಾಗ ಒಂದು 30,000 ಸಂಬಳ ತೋರಿಸಿದರೆ ಇವರೇ ನಾಳೆ ಮನೆ ಕಟ್ಟಬೇಕಾ? 100% ಇದನ್ನೇ ತೋರಿಸಿ ಸಾಕು. ನಾನೊಬ್ಬ ಪರ್ಮನೆಂಟ್ ಎಂಪ್ಲಾಯಿ, ನನಗೆ ಇಷ್ಟು ಸಂಬಳ ಇದೆ, ನನಗಿಷ್ಟು ಮನೆ ಕಟ್ಟಿ ಸಾಲ ಬೇಕು, ಇದೆಲ್ಲ ಸತ್ತು. ಇದು ಯಾವುದೂ ಇಲ್ಲ ಅಂತ ಎಲ್ಲ ರೀತಿಯಲ್ಲೂ ನೀವು ವಂಚನೆಗಳಾಗಿದ್ದೀರಾ. ಪ್ರತಿಯೊಂದು ರೀತಿಯಲ್ಲೂ ನಿಮ್ಮನ್ನು ವಂಚನೆ ಮಾಡಿ, ನಿಮಗೆ ದ್ರೋಹ ಮಾಡಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇದನ್ನು ಕೇಳುವವರು ಇಲ್ಲ. ಕೇಳಿದ್ರೆ ನಾವು ಎಲ್ಲ ಮಂಜುನಾಥ ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಿ ಅಂತ. ಮಂಜುನಾಥ ಸ್ವಾಮಿ ಸೇವೆ ಮಾಡೋದಲ್ಲ, ನೀವಲ್ಲಿ ಮಂಜುನಾಥ ಸ್ವಾಮಿ ಇವಾಗ ಸೇವೆ ಮಾಡಲಿಕ್ಕೆ ನಮ್ಮಂಥವ್ರನ್ನ ಇಳಿಸಿರೋದು. ಅದಕ್ಕೆ ತಾವು ಕೈ ಜೋಡಿಸಿ ನಮ್ಮೊಟ್ಟಿಗೆ. ದಾಖಲೆ ಕೂಡ ಅಷ್ಟೇ ನಾವೆಲ್ಲ ಕೇಳ್ತಾ ಇದೀವಲ್ಲ, ಅದನ್ನು ಕೇಳಿ. ಬರೀ ಸಾಲ ತಗೊಂಡಿದ್ದು ಕಟ್ಟಬೇಕಲ್ಲ, ಏನಾದ್ರು ಕೇಳಿದ್ರೆ ಆಫೀಸ್ಗೆ ಹೋಗಿ ಯಾಕೆ ಆಫೀಸಲ್ಲೇ ಇಟ್ಟಿದ್ದು? ಪಾರದರ್ಶಕ ಅಂದ್ಮೇಲೆ ನೀವು ಕೂಡ ಕೇಳ್ಬೇಕು, ಪಾರದರ್ಶಕ ಪದದ ಅರ್ಥ ಏನು, ಅದು ಯಾಕೆ ಎಲ್ಲ ಡಾಕ್ಯುಮೆಂಟ್ ಆಫೀಸಲ್ಲಿ? ಹೌದೌದು, ಪಾರದರ್ಶಕ ಅಂತ ಏನು ಸ್ವಾಮಿ, ಅದರ ಅರ್ಥ ಏನು ಹೇಳಿ? ಅರ್ಥನೇ ಇದೆ ಅದಕ್ಕೆ? ಪಾರದರ್ಶಕ ಯಾವಾಗ್ಲೂ ಹೇಳ್ತಾರೆ. ಒಬ್ಬರು ನಾನು ಇಷ್ಟು ಟೈಮು ಇಷ್ಟು ಎಲ್ಲೋ ಸಭೆಯೆಲ್ಲ ನೋಡ್ತಾ ಇರ್ತೀವಿ ವಿಡಿಯೋಲ್ಲಿ, ಯಾರೊಬ್ಬರು ಎದ್ದು ಪ್ರಶ್ನೆ ಕೇಳೋರಿಲ್ಲ. ಕೇಳಿದ್ರೆ ಅವ್ರ ಮನೆ ಕಳಿಸ್ಬೋದು ಪಾಪ. ಅವರು ಇದನ್ನು ನಂಬಿಕೊಂಡು ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಭಯದಿಂದ ಕೂತಿದ್ದಾರೆ. ಅವ್ರು ಹೇಳಿಕೊಟ್ಟದಷ್ಟೇ ಕೇಳ್ಬೇಕು. ಇಲ್ಲಿ ಬೇರೆ ಏನಾದ್ರು ನಮ್ಮ ಕಡೆಯಿಂದ ಪ್ರಶ್ನೆ ಬಂದ್ರೆ ಆಫೀಸ್ಗೆ ಹೋಗಿ ಕೇಳಿ. ಎಸ್, ಅಷ್ಟೇ. ಇಲ್ಲಿ ಮೊದಲು ಇಲ್ಲಿ ನಮ್ಮ ಒಕ್ಕೂಟದ ಆಫೀಸ್ಗೆ ಹೇಳ್ತಾರೆ, ಗ್ರಾಮ ಇದಕ್ಕೆ ಆಫೀಸ್ಗೆ ಹೇಳ್ತಾರೆ. ಅಲ್ಲೇ ಆಗ್ಲಿ ಧರ್ಮಸ್ಥಳಕ್ಕೆ ಹೋಗಿ. ಅಲ್ಲ, ಅಲ್ಲೋಗಿ ಕೇಳಿದ್ರೆ ಅಲ್ಲೇ ಗೆದರಿಸ್ತಾರೆ. ನೀವೇನಕ್ಕೆ ಆ ಥರ ಕೇಳಬಾರ್ದಲ್ಲ? ಅಷ್ಟೇ. ನೀವೇ ಕೆಲಸ ಕೊಟ್ಟಿಲ್ವಾ? ಈ ಥರ ತಾನೇ ಕೆಲಸ ಕೊಟ್ಟಿರೋದು. ಮತ್ತೆ LIC ಹೇಳ್ತೀರಿ. ಇವಾಗ LIC ಮಾಡಿಸ್ತಾರೆ ಸ್ವಾಮಿ. ಇವಾಗ 3 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ 12,000 ರೂಪಾಯಿ ಕಟ್ ಮಾಡ್ತಾ ಇದ್ದಾರಂತೆ. ಕಟ್ಟಲ್ಲ, LIC ಮಾಡ್ತಾ ಇದ್ದಾರೆ 12,000 ರೂಪಾಯಿಗೆ. 12,000 LIC ಮಾಡಿದರೆ ಇವರಿಗೆ ಎಷ್ಟು % ಗೊತ್ತಾ? ಇದರಲ್ಲಿ ಎಷ್ಟಿದೆ? ಅಲ್ಲ, LIC ಒರಿಜಿನಲ್ ಬಾಂಡ್ ಆದ್ರೆ ಅಲ್ಲ, ಇನ್ನೂ ಹೇಳ್ತೀನಿ. ಇವಾಗ LICಗೆ 30% ಕಮಿಷನ್. ಯಾರಿಗೆ? SKDRDP, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾ ಇದೀವಲ್ಲ ನಾವು, ಈ ನಕಲಿ ಅಂತ ಹೇಳ್ತಾ ಇಲ್ಲ, ಈ ಬಡ್ಡಿ ದಂಧೆ ಅಂತ ಹೇಳ್ತಾ ಇದೀವಲ್ಲ, ಇವರಿಗೆ ಸಿಗ್ತಾ ಇರೋದು 30% ಕಮಿಷನ್. ಅಲ್ಲ, ಅದು ನೀವು ಹೇಳ್ಬೋದು, ನಾನು ಅದನ್ನು ನಂಬುದೇ ಇಲ್ಲ. ಯಾಕಂತಂದ್ರೆ ಯಾವುದೇ ಒಂದು ಒರಿಜಿನಲ್ ಬಾಂಡ್ ನನಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಅದಿರಲಿ, ಹಾಗಾಗಿ ನಾನು ಹೇಗೆ ನಂಬಲಿ? ಅಲ್ಲ, ಹೌದು, ವಿಷಯ ಡೂಪ್ಲಿಕೇಟ್ ಬಾಂಡ್ ಅದಾಗಿರುತ್ತೆ. ಅದು ಇನ್ನು ಅವ್ರ ಜೊತೆ ಒಪ್ಪಂದ ಮಾಡಿದರೆ ನಾವು ಡೂಪ್ಲಿಕೇಟ್ ಮಾಡ್ತೀವಿ, ನೀವೊಂದು ಇವಾಗ ಬ್ಯಾಂಕ್ ಬರ್ತಾ ಇದೆಯಲ್ಲ, ಅಲ್ಲಲ್ಲಿ ನೋಟಿಸ್ ಸೀಲ್ ಹೊಡೆದು ಬ್ಯಾಂಕ್ ಕೇಳೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ಅಲ್ಲ, ಬ್ಯಾಂಕ್ ಅವ್ರು ಮೊದಲು ಕಂಪ್ಲೇಂಟ್ ಮಾಡಿ, ಅದಕ್ಕೆ ಈ ತರ ಬಂದು ಕೇಳುವಾಗ ಅದನ್ನ ಇಟ್ಬಿಟ್ಟು ಯಾರು ಸೀಲ್ ಮಾಡಿರೋದು ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ರನ್ನ ಜೈಲಿಗೆ ಇಟ್ಟಿ. ಅಲ್ಲ, ಏನಕ್ಕೆ ಅದು ಮಾಡ್ತಾ ಇಲ್ಲ ನೀವು? ಸರ್, ಇನ್ನೊಂದು ಏನು ಗೊತ್ತಾ ಸರ್, ಯಾರಾದ್ರೂ ಈಗ ಬ್ಯಾಂಕಿನವರು ನೋಟಿಸ್ ಕೊಡುವಾಗ ಸಾಲ ಎಷ್ಟು ಬಾಕಿ ಇದೆ, ಬಡ್ಡಿ ಎಷ್ಟಾಗಿದೆ, ಇನ್ನೆಷ್ಟು ಬಾಕಿ ಇದೆ, ಇನ್ನೆಷ್ಟು ಬಡ್ಡಿ ಕಟ್ಟಬೇಕು ಬಂದು ಬ್ಯಾಂಕಿನಲ್ಲಿ ವಿಚಾರಿಸಿ ಅಂತ ಹೇಳ್ತಾರೆ. ಇವರ ನೋಟಿಸ್ ಅಲ್ಲಿ ಹೇಗಿದೆ, ನಿಮ್ಮದು ಇಷ್ಟು ಹೆಸರು ಹಾಕಿದ್ದಾರೆ, ನಿಮ್ದು ಸಾಲ ಬಾಕಿ ಇದೆ, ಹೋಗಿ SKDRDP ಆಫೀಸಲ್ಲಿ ಹೋಗಿ ಕಟ್ಟಿ ಅಂತ ಹೇಳ್ತಾರೆ. ಅಲ್ಲ, ಅಲ್ಲಿ ಹೋಗಿ ಕಟ್ಲಿಕ್ಕೆ ಇವ್ರು ಯಾಕೆ ನೋಟಿಸ್ ಕೊಡ್ಬೇಕು? ಅಲ್ವಾ, ಬರ್ಬೇಕಾಗಿರೋದು ಇವರ ಬ್ಯಾಂಕಲ್ಲೇ ಹೋಗಿ ಕಟ್ಟಿ, ಬ್ಯಾಂಕಲ್ಲಿ ಬಂದು ಕಟ್ಟಿ ಅಂತ ಹೇಳ್ಬೇಕಲ್ಲ, ನೋಟಿಸ್ ಕೊಡ್ಬೇಕಲ್ಲ. ಅದು ಯಾವ ತರ ಆಗತ್ತೆ? ಅಲ್ಲ, ಅವರಿಗೆ ಕಟ್ಟಿ ಅಂತ ನೀವ್ ಯಾಕೆ ಹೇಳ್ಬೇಕು ಬ್ಯಾಂಕ್ನವರು? ಅದೆಲ್ಲ ಗೊತ್ತಾಗ್ತದಲ್ಲ ಡೂಪ್ಲಿಕೇಟ್ ಅಂತ. ಅಲ್ಲ, ಸೀಲ್ ಹಾಕಿರೋದೇ ದೊಡ್ಡ ತಪ್ಪು, ಸಣ್ಣ ತಪ್ಪಲ್ಲ. ಸೀಲ್ ಹಾಕಿರೋದೇ ದೊಡ್ಡ ತಪ್ಪದು. ಅದ್ರ ಮೇಲೆ ಕಂಪ್ಲೇಂಟ್ ಆಗಬೇಕು. ಅಲ್ಲಿ ಯಾರು ಸೀಲ್ ಆಗೋರು ಜೈಲಿಗೆ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಈ ಬ್ಯಾಂಕಿನ ಸೀಲನ್ನು ಇನ್ನೊಬ್ಬರಿಗೆ ಮಾಡಿ ಹಾಕ್ಲಿಕ್ಕೆ ಇಲ್ಲ. ನಾವೇ ಒಂದು ಸೀಲ್ ಮಾಡಲಿಕ್ಕೆ ಹೋಗಿ ನಾವು ಫಸ್ಟ್ ಕೇಳ್ತಾರೆ, ನೀವು ರಿಜಿಸ್ಟರ್ ಮಾಡಿದ್ದೀರಾ, ನೀವೇನಾದ್ರು GST ಇದೆಯಾ, ಎಲ್ಲವನ್ನೂ ಕೇಳಿ ರಿಜಿಸ್ಟರ್ ಆದರೆ ಮಾತ್ರ ಸೀಲ್ ಮಾಡ್ಕೊಳ್ಳೋದು. ಇಲ್ಲ, ಇನ್ನೊಬ್ಬರು ಸೀಲ್ ಮಾಡಲಿಕ್ಕೆ ಇಲ್ಲ. ಕೇಸ್ ಹಾಕಿದ್ರೆ ಅಷ್ಟೇ ತರ್ತಾರಲ್ಲ, ಅದಕ್ಕೂ ಸ್ಟೇ ತರ್ತಾರೆ. ಅದಕ್ಕೂ ಸ್ಟೇ, ಎಲ್ಲದಕ್ಕೂ ಸ್ಟೇ. LIC ಹೇಳಿದಿರಲ್ಲ, 12,000 ರೂಪಾಯಿಗೆ 3,600 ರೂಪಾಯಿ 3,600 ರೂಪಾಯಿ ಕಮಿಷನ್ ಆಗಿ ಅವ್ರಿಗೆ ಸಿಗ್ತಾ ಇದೆ. ಆಲೋಚನೆ ಮಾಡಿ, ನೀವೇ ಕೊಡ್ತಾ ಇರುವಂಥ LIC ಮುಖಾಂತರವಾಗಿ ಒಂದೇ 12,000ಕ್ಕೆ ಸ್ಪಾಟಲ್ಲಿ
ಇವತ್ತಾದರೆ ನಾಳೆ ಕೊಡ್ಬೋದು. LIC ಕೊಡ್ತಾ ಇದ್ದಾರೆ. ಅದು ಇನ್ನೂ ನಮಗೆ ಒರಿಜಿನಲ್ ಬಾಂಡ್ ಸಿಗಿಲ್ಲ. ಅದಕ್ಕೋಸ್ಕರ 12,000 ರೂಪಾಯಿ ಪಂಗಡ ಮಾಡ್ತಾ ಇರ್ಬೋದು. ಇವಾಗ ಇನ್ನೊಂದು ಏನು ಗೊತ್ತಾ ಸರ್, ನಾನು ಒರಿಜಿನಲ್ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಕೂಡ ಉಂಟು. ಯಾವುದಾದ್ರೂ LIC ಪಾಲಿಸಿ ಕ್ಲೈಮ್ ಆಗೋದಿದ್ರೆ LIC ಕಂಪನಿಯಿಂದ ಡೈರೆಕ್ಟ್ ಆಗಿ ಯಾರು LIC ಪಾಲಿಸಿದಾರರಿದ್ದಾರೆ ಅವರಿಗೆ ನೇರವಾಗಿ ಹಣ ಬರ್ತದೆ. ಇದು ಇವರು ಕೊಡೋದಲ್ಲ, ಕ್ಯಾಶ್ ಇವ್ರು ಕೊಡೋದಲ್ಲ. ಅದು ಹೇಗೆ ಆಗ್ತದೆ? LIC ಇಂದ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗೆ ಬರಬೇಕಲ್ಲ. ಪಾಲಿಸಿ ಯಾರು ಮಾಡಿದ್ದಾರೆ ಅವರ ಅಕೌಂಟ್ಗೆ LIC ಕಂಪನಿಯಿಂದ ಹಣ ಬರಬೇಕು. ಆದ್ರೆ ಇಲ್ಲಿ LIC ಅವರು ಮೋಹನ್ ಬೋಳಂಗಡಿ ಮೊನ್ನೆ ಹೇಳಿದ್ದಾನೆ, LIC ಅವರು SKDRDP ಕೊಡ್ತಾರಂತೆ, ಅಲ್ಲಿಂದ ಅವರು ನಮಗೆ ಕೊಡ್ತಾರಂತೆ. ಅಲ್ಲಿಂದ ಎಷ್ಟು ಬರ್ತದೆ, ಅಲ್ಲಿಂದ ನಮಗೆ ಎಷ್ಟು ಬರ್ತದೆ ಅಂತ ನಮಗೂ ದೇವರನ್ನೇ ಗೊತ್ತಿಲ್ಲ. ಅದು ಬರುದು ಇಲ್ಲ, ಹೋಗುದು ಇಲ್ಲ. ಯಾಕಂದ್ರೆ ಸಿಗುದು ನಮಗೆ ಸಿಗುತ್ತೆ. ಇದು ಪಕ್ಕ ಇದು ಡೂಪ್ಲಿಕೇಟ್ LIC ಇವ್ರದ್ದು. ಬರೀ LIC ಅಂತ ಹೇಳೋದಷ್ಟೇ. ಯಾವುದೇ LIC ಒರಿಜಿನಲ್ ಪಾಲಿಸಿ ಇವ್ರು ಮಾಡೋದಿಲ್ಲ. ಇವರೇ ಕಲೆಕ್ಷನ್ ಮಾಡೋದು, ಇವರೇ ಗಲಾಟೆ ಮಾಡಿದವರಿಗೆ ಮಾತ್ರ ಸ್ವಲ್ಪ ಕೊಡೋದು. ಈಗ ಮೈಕ್ರೋ ಬಚತ್ ಪಾಲಿಸಿ ಇದೆ, LIC ಏಜೆಂಟ್ರ ಕೈಯಲ್ಲಿ ಮಾಡಿದರೆ ಅದೇ ಮೈಕ್ರೋ ಬಚತ್ ಪಾಲಿಸಿಗೆ ನಿಮಗೆ ಒರಿಜಿನಲ್ ಬಾಂಡ್ ಕೊಡ್ತಾರೆ, ಇಲ್ಲಿ ಕೂಡ ಕೊಡ್ತಾರೆ. ಆದರೆ ಅದರ ಡೀಟೇಲ್ಸ್ ಎಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಬೇರೆ ಎಲ್ಲೂ ಆಫೀಸಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ. ಉಡುಪಿ ಆಫೀಸಲ್ಲಿ ಮಾತ್ರ ಕಟ್ಟಿ ಅಂತ ಹೇಳ್ತಾರೆ. ಆದರೆ LIC ಏಜೆಂಟ್ರ ಕೈಯಲ್ಲಿ ಅದೇ ಪಾಲಿಸಿ ಮಾಡಿದರೆ ಎಲ್ಲಿ ಕೂಡ ಕಟ್ಟಬಹುದಂತೆ, ಎಲ್ಲಿ ಕೂಡ ನೋಡ್ಬೋದಂತೆ. ನಾವೇ ಆನ್ಲೈನಲ್ಲಿ ರಿನ್ಯೂವಲ್ ಮಾಡ್ಬೋದು. ಅಲ್ಲ, LIC ಅಲ್ಲಿ ಈ ಥರ ಒಂದೇ ಟಿಪ್ ಕಟ್ಟಿ ಸಾಲಕ್ಕಾಗಿ ಒಂದು ಜಾಮೀನಿಗೋಸ್ಕರ ಅಂತ LIC ಏನೇ ಇದೆ ಅದರಲ್ಲಿ? ಅದು ಗೊತ್ತಿಲ್ಲ. ಆ ಥರ ಇರಲಿಕ್ಕಿಲ್ಲ. ಮತ್ತು ಇನ್ನೊಂದು ವಿಷಯ, LIC ಅಲ್ಲಿ ಇವರಿಗೆ ಆಗಲಿ ಆ ಒಂದು ರೀತಿ ಒಂದು ಬದಿಗೆ ಇರಲಿ, ಇನ್ನೊಂದು ರೀತಿಯಲ್ಲಿ ನಾವು ಕೇಳೋಣ. ಇವಾಗ ಒಂದನೇದಾಗಿ 3,600 ರೂಪಾಯಿ ಕಮಿಷನ್ ಬಂತ. ಇನ್ನೊಂದು ಕಡೆಯಿಂದ ಇವ್ರಿಗೆ ಬರ್ತಾ ಇರೋ ಗೊತ್ತಾ, ಬಡ್ಡಿ 40% ಲೆಕ್ಕ ಹಾಕಿದ್ರು 4,800 ಬಡ್ಡಿನೂ ಬಂತ. ಆಲೋಚನೆ ಮಾಡಿ ಎಷ್ಟು ಫಾಸ್ಟಾಗಿ ದುಡ್ಡು ಮಾಡ್ತಾ ಇದ್ದಾರಂತ. ಇದು ಹೆಸರಿಗೋಸ್ಕರ ಮಾತ್ರ ಮಾಡಿರೋದು, ಇದು ಬೇಕಂತ ಮಾಡಿರೋದಲ್ಲ. ಮತ್ತು ಇನ್ನೊಂದು ವಿಷಯ, LIC ನಿಯಮ ಪ್ರಕಾರವಾಗಿ ಒಂದು ಸಾಲ ಕೊಡಬೇಕಾದ್ರೆ, ಇವಾಗ ನೀವು LIC ತಗೊಂಡಿದ್ದೀರಾ, ಒಂದು 10 ಲಕ್ಷ ಪಾಲಿಸಿ LIC ತಗೊಂಡಿದ್ದೀರಾ. LIC ತಗೊಂಡು ನಿಮಗೆ ಇವಾಗ ಸಾಲ ಕೊಡಬೇಕು. ಇವಾಗ ನೀವು LIC ತಗೊಂಡು ನಾಳೆ ಹೋಗಿ, ಇಲ್ಲ 2 ತಿಂಗಳ ನಂತರ, ಇಲ್ಲ ಒಂದೇ ತಿಂಗಳ ನಂತರ ಹೋಗಿ ನನಗೆ ಇವಾಗ 10 ಲಕ್ಷ 5 ಲಕ್ಷ ಸಾಲ ಕೇಳಿದ್ರೆ 100% ಕೊಡಲ್ಲ. ಅವ್ರು ಕೊಡೋದು ಯಾವಾಗ ಅಂತ ಹೇಳಿದ್ರೆ, 10 ಲಕ್ಷ ರೂಪಾಯಿಯಲ್ಲಿ ನೀವು 5 ಲಕ್ಷ ರೂಪಾಯಿ ಕಟ್ಟಿದ್ದೀರಾ, ಹಂಗಾದ್ರೆ 4 ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ, ಸಾಲ ಕೊಡ್ತಾರೆ. ಇವರದ್ದು ಹೆಂಗೆ ಸ್ವಾಮಿ? ಒಂದು ಕಡೆ ಸಾಲ ಕೊಡ್ತಾರೆ, ಒಂದು ಕಡೆ LIC ಮಾಡ್ತಾರೆ. ಅವ್ರು ಡೂಪ್ಲಿಕೇಟ್ ತಾನೇ ಇದು, ನಕಲಿ ತಾನೇ ಇದು. ಈಗ ಸರ್ ಇನ್ನೊಂದು, ಒರಿಜಿನಲ್ ಬಾಂಡ್ ಆದರೆ ಈಗ ಸಾಲಕ್ಕೆ ಭದ್ರತೆಗೆ LIC ಮಾಡೋದು. ಒಂದು ವೇಳೆ ಸಾಲ ಕಟ್ಟಲಿಲ್ಲ ಅಂದರೆ LIC ಇಂದ ಕ್ಲೈಮ್ ಮಾಡ್ಬೇಕು ಇವರು. ಸಾಲ ಬಂದು ಇವ್ರ ಹತ್ರ ಕೇಳೋದಲ್ಲ, LIC ಅಲ್ಲಿ ಕ್ಲೈಮ್ ಮಾಡ್ಬೋದು. ಹೌದಲ್ಲ, ಒರಿಜಿನಲ್ ಆದರೆ ಇವರು ಏನು ಮಾಡ್ತಾರೆ, ಇವ್ರ ಹತ್ರ ಕಟ್ಟಿ 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 ಅಂತ ಹೇಳ್ತಾರೆ. ಮತ್ತೆ ಯಾಕೆ ಭದ್ರತೆ? ಸಾಲಕ್ಕೆ ಭದ್ರತೆ LIC ಯಾಕೆ? ಹೌದು, ಕಟ್ಟಿಗೆ ಮಾಡ್ಬೋದಲ್ಲ. PRK ಬೇರೆ, ಅದು ಸತ್ರೆ ಅದು ಬೇರೆ, ಇದು LIC ಬೇರೆ. ಯಾವುದು ಮೈಕ್ರೋ ಬಚತ್ ಇರುವುದು ಸಾಲಕ್ಕೆ ಭದ್ರತೆ. ಒಂದು ವೇಳೆ ಕಟ್ಟಿಲ್ಲ ಅಂದರೆ ಅದು ಯಾಕೆ? ಒಂದು ವೇಳೆ ಕಟ್ಟಿಲ್ಲ ಅಂದರೆ LIC ಇಂದ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಮಾಡೋದು ನಿಯಮ ಪ್ರಕಾರ. ಆದರೆ ಇಲ್ಲಿ ಕಟ್ಟಿಲ್ಲ ಅಂದರೆ LIC ಆಫೀಸ್ಗೆ ಅಲ್ಲಿ ಹೋಗಿ ಕೇಳಲ್ಲ, ಇವರು ಮನೆಗೆ ಬರ್ತಾರೆ ಸಾಲ ಕಟ್ಟಿ ಅಂತ. PRK ಕೂಡ ಅಷ್ಟೇ. ಈಗ PRKಗೆ ಇವ್ರು ಹೇಳ್ತಾರೆ PRK ಬಾಂಡ್ ಕೊಡೋದಿಲ್ಲ, ಮತ್ತೊಮ್ಮೆ ಹೇಳ್ತಾರೆ ಕೊಡ್ತೇವೆ, ಅದು ಸಂಘಕ್ಕಿರೋದು, ಸಂಘ ಗ್ರೂಪ್ ಇನ್ಶೂರೆನ್ಸ್ ಇರೋದು. ಮತ್ತೊಮ್ಮೆ ಹೇಳ್ತಾರೆ ಅದು ನಮ್ಮ SKDRDP ಸಂಸ್ಥೆಗೆ ಮಾತ್ರ ಬಾಂಡ್ ಇರೋದು. ಸರಿ, ಯಾವುದು ತೋರಿಸಿಲ್ಲ. ಆದರೆ ಒಬ್ಬರಿಗೆ ಹಿರೇಕೆರೂರಲ್ಲಿ ಒಬ್ಬರಿಗೆ ಬಾಂಡ್ ಕೊಟ್ಟಿದ್ದಾರೆ, LIC ಬಾಂಡ್. ಅದರಲ್ಲಿ ಇರುವಂಥದ್ದು ಮೊನ್ನೆ ಇದು ಡಾಕ್ಯುಮೆಂಟ್ ಹಾಕಿದ್ದೀನಿ. 1 ಲಕ್ಷಕ್ಕೆ 87 ರೂಪಾಯಿ ಮಾತ್ರ ಕಟ್ಟಲಿಕ್ಕೆ, 1 ವರ್ಷಕ್ಕೆ 87 ರೂಪಾಯಿ ಪ್ರೀಮಿಯಂ ಕಟ್ಟಲಿಕ್ಕೆ ಇರುವಂಥದ್ದು. ಇವರು ಎಷ್ಟು ಕಲೆಕ್ಷನ್ ಮಾಡ್ತಾರೆ? 1 ಲಕ್ಷಕ್ಕೆ 1,200 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಅದಕ್ಕೆ ಬಾಂಡ್ ಇಲ್ಲ. ಅವನಿಗೆ ಮಾತ್ರ, ಒಬ್ಬರಿಗೆ ಮಾತ್ರ ಯಾಕೆ ಬಾಂಡ್ ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಕೊಟ್ಟಿಲ್ಲ ಯಾಕೆ? ಸರ್ ಅದು ಅಲ್ಲ, ಇವಾಗ LIC ಮಾಡಿಸಿದ್ದಾರೆ. ಇವಾಗ ನಿಮ್ಮ ಹೆಸರಲ್ಲಿ ನೀವು ಸಾಲ ತಗೊಂಡು ನಿಮ್ಮ ಹೆಸರಲ್ಲಿ LIC ಮಾಡ್ತೀವಿ. LIC ಮಾಡಿಸಿ ನಿಮಗೆ ನೇರವಾಗಿ ಬಾಂಡ್ ಪೇ ಬರ್ಬೋದು, ಇಲ್ಲ ನಿಮಗೆ ಪೋಸ್ಟಲ್ಲಿ ಬರುತ್ತೆ. ನೇರವಾಗಿ ಅವರಿಗೆ ಸಂಸ್ಥೆಯಿಂದಲೇ ಬರ್ತಾ ಇರುತ್ತೆ, ಇಲ್ಲ ನಿಮಗೆ ಪೋಸ್ಟಲ್ಲೇ ಬರುತ್ತೆ. ಇವರು ಇದು ಬರ್ತಾ ಇಲ್ವಲ್ಲ, ಹಾಗೆ ಮಾಡಿರ್ಲಿಕ್ಕಿಲ್ಲ ನಮ್ಮ ಪ್ರಕಾರವಾಗಿ. ಇಲ್ಲ, ಅದೇ ದುಡ್ಡು ಮಾತ್ರ ಮಾಡ್ತಾ ಇರೋದು ಇವರು. ಏನಕ್ಕೆ ಅಂದರೆ LIC ಇದು ಮೈಕ್ರೋ ಬಚತ್ ಪಾಲಿಸಿದು ಬಾಂಡ್ ಒಮ್ಮೆ ತೋರಿಸ್ತಾರೆ, ಮತ್ತೆ ಅವರು ಇಟ್ಕೊಳ್ತಾರೆ, ಕೊಡೋದು ಇಲ್ಲ. ಅದು ಮತ್ತೆ ಗಲಾಟೆ ಮಾಡಿ ಕೇಳಿದ್ರೆ ಮಾತ್ರ ನಮಗೆ ಸಿಗುವಂಥದ್ದು. ಅದು ಯಾವಾಗ ಸಾಲ ಮುಗಿದ ನಂತರ, ಅದು ಕೆಲವರಿಗೆ ಸಿಗುವುದೇ ಇಲ್ಲ. ಮತ್ತೆ ರಿನ್ಯೂವಲ್ ಮಾಡಿದ್ದು ಅದು ರಿಸಿಪ್ಟ್ ಏನಿಲ್ಲ.
ಮತ್ತೆ ಅದು ಡಾಕ್ಯುಮೆಂಟ್ ಅದ ದಾಖಲೆ ಯಾವುದು ಆನ್ಲೈನ್ ನಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವುದೇ ಆಫೀಸಿಗೆ ಕೇಳಲಿಕ್ಕೆ ಆಗುದಿಲ್ಲ. ಉಡುಪಿ ಆಫೀಸಲ್ಲಿ ಹೋಗಿ ಕೇಳ್ಬೇಕಂತೆ. ಅಲ್ಲಿ ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ, ಯಾರು ಕೂಡ ಅಲ್ಲಿ ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಇಡೀ ಕರ್ನಾಟಕದಿಂದ ಉಡುಪಿ ಆಫೀಸಿಗೆ ಯಾರು ಹೋಗ್ತಾರೆ ಕೇಳಲಿಕ್ಕೆ? ಹೋದ್ರೆ ಹೋಗ್ಲಿ ಅಂತ ಹೇಳ್ತಾರೆ ಅಷ್ಟೇ, ಯಾರು ಕೇಳಲಿಕ್ಕೆ. ಮತ್ತೆ ಹಳೆಯದು ಜೀವನ ಮುದ್ರಾ ಪಾಲಿಸಿಯಲ್ಲಿ ಕೂಡ ಅಷ್ಟೇ, 15 ಅದು ಮುಳುಗೋಗಿದೆ ಅಂತ ಹೇಳಿದ್ದಾರೆ. ಈಗಲೂ ಹೇಳ್ತಾ ಇದ್ದಾರೆ ಅದು ಇತ್ತು, ಅದು ಮುಳುಗೋಗುದಿಲ್ಲ. ಯಾವುದೊಂದು ಪಾಲಿಸಿ ವರ್ಷ ಹೊಸ ಪಾಲಿಸಿ ಹೆಸರಲ್ಲಿ ಪ್ಲಾನಿಂಗ್ ಚೇಂಜ್ ಆಗಿ ಬರ್ತದೆ ಅಷ್ಟೇ, ಯಾವುದು ಕೂಡ ಮುಳುಗೋಗುದಿಲ್ಲ. ಇವರು 15 ವರ್ಷ ಕಟ್ಟಿದ್ದಾರೆ, ಅವರಿಗೆ ಕೆಲವರಿಗೆ 2,000 3,000 5,000, ಕೆಲವರಿಗೆ ಕಟ್ಟಿದ ಅಮೌಂಟ್ ಸಿಕ್ಕಿದೆ, ಕೆಲವರಿಗೆ ಅರ್ಧ ಸಿಕ್ಕಿದೆ, ಕೆಲವರಿಗೆ ಏನೂ ಸಿಕ್ಕಿಲ್ಲ, 1 ರೂಪಾಯಿ ಸಿಕ್ಕಿಲ್ಲ. ಹೇಳಿದಾಗೆ ಮುಳುಗೋಗಿದೆ ಅಂತ ಹೇಳಿದಾರಂತೆ, ಏನು ಸಿಕ್ಕಿಲ್ಲ. ಅವರಿಗೆ ಬಡ್ಡಿ ಸಿಗ್ಬೇಕು, ಅದಕ್ಕೆ ಏನು ಕೆಲವರಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ, ಕೆಲವರು ಸುಮ್ಮನೆ ಇವರು ಇಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ನಮಗೆ ಸಿಕ್ಕಿದೆ, ದಾಖಲೆ ಕೊಡಿ ಅಂದ್ರೆ ಇಲ್ಲ ಅವ್ರಿಗೆ. ನಾವು ಕೇಳುವಂಥದ್ದು ಯಾವುದೇ ಒಂದು LIC ಪಾಲಿಸಿ ಆಗಲಿ, ಪಾಲಿಸಿ ನಂಬರ್ ಆನ್ಲೈನ್ ಚೆಕ್ ಮಾಡಿದ್ರೆ ಬರುವುದಿಲ್ಲ, ಯಾಕೆ ಬರಲೇಬೇಕು. ಅದು ಬೇರೆ ಇನ್ಸೂರೆನ್ಸ್ ಆಫೀಸಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ, ಯಾಕೆ? ಅದು ಉಡುಪಿ ಆಫೀಸಲ್ಲಿ ಅಲ್ಲಿಗೆ ಹೋಗೋಣ. ಅದೇ ಪಾಲಿಸಿ LIC ಏಜೆಂಟ್ರ ಕೈಯಲ್ಲಿ ಮಾಡಿದ್ರೆ ಅದು ಪಾಲಿಸಿ ನಂಬರ್ ಬರ್ತದೆ, ಇಲ್ಲಿ ಕಟ್ಲಿಕ್ಕೆ ಆಗ್ತದೆ, ಚೆಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಯಾಕೆ? ನಾನು 4 ಜನ LIC ಏಜೆಂಟ್ರ ಹತ್ರ ಕೇಳಿದ್ದೇನೆ ಇದೇ ಮಾತು. ಯಾಕಂದ್ರೆ ಒಬ್ಬರ ಹತ್ರ ಕೇಳಿದ್ರೆ ಅವ್ರೇನೋದು ಮಾಹಿತಿ ಗೊತ್ತಿಲ್ಲದೆ ಇರ್ಬೋದು ಅಂತ ಕೇಳಿ 4 ಜನ ಕೇಳಿದ್ದಕ್ಕೆ ಒಬ್ಬರದ್ದು ಮಾತ್ರ ಪಾಲಿಸಿ ಸಿಕ್ಕಿದೆ, ಆದರೆ ಅವರು ಕೊಡಲಿಲ್ಲ. ಯಾರಾದರೂ LIC ಏಜೆಂಟ್ರ ಕೈಯಲ್ಲಿ ಪಾಲಿಸಿ ಮಾಡಿದ್ದು, ಇದೇ ಮೈಕ್ರೋ ಬಚತ್ ಪಾಲಿಸಿ ಮಾಡಿದ್ದು LIC ಏಜೆಂಟ್ ಕೈಯಲ್ಲಿ ಮಾಡಿದ್ದಿದ್ರೆ ನಮಗೆ ಒಂದು ಮೆಸೇಜ್ ಮಾಡಿ ತಿಳಿಸಿ, ನಿಮ್ಮ ವಾಟ್ಸಪ್ ನಂಬರ್ ಹಾಕಿ ನಮ್ಮ ಈ ಇನ್ಸ್ಟಾಗ್ರಾಮ್ ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ನಮಗೆ ಆ ಫೋಟೋವನ್ನು ನೀವು ಕಳಿಸಿ, ಅದನ್ನು ಚೆಕ್ ಮಾಡಿ ನಾವು ಜನಗಳಿಗೆ ಮಾಹಿತಿ ಕೊಡ್ತೇವೆ. ಯಾರ್ದು ಕೂಡ ಒಬ್ಬರದ್ದು ಸಿಕ್ಕಿದೆ, ಅವ್ರು ಮಾತ್ರ ಕೊಡಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಮಗೆ, ಯಾಕಂದರೆ ಮೈಕ್ರೋ ಬಚತ್ ಪಾಲಿಸಿ ಜನ ಮಾಡೋದು ಕಡಿಮೆ, ತುಂಬ ಕಡಿಮೆ ಅಂತೆ. ಹಾಗಾಗಿ ಎಲ್ಲರೂ ಧರ್ಮಸ್ಥಳ ಸಂಘದಲ್ಲೇ ಮೈಕ್ರೋ ಬಚತ್ ಪಾಲಿಸಿ ಮಾಡುವಂಥದ್ದು. ಆದರೆ ಪಾಲಿಸಿ ಡೀಟೇಲ್ಸ್ ಆನ್ಲೈನಲ್ಲಿ ಸಿಗಬೇಕಲ್ಲ, ಯಾವುದೇ ಒಂದು. ಈಗ PRKದು ಪಾಲಿಸಿ ಇದೆ ಅಂತ ಹೇಳಿದ ಮೇಲೆ ಪಾಲಿಸಿ ನಂಬರ್ ಸಿಗಬೇಕಲ್ಲ. ಅಲ್ಲ, ಒಬ್ರಿಗೆ ಕೊಟ್ಟಿದ್ದಾರಲ್ಲ, ಈಗ ಯಾರಿಗೂ ಕೊಡಲಿಲ್ಲ ಅಂದರೆ ಓಕೆ, ಕೊಡೋದಿಲ್ಲ ಅಂತ ಅವರು ಇಲ್ಲಿಯ ತನಕ ಮೊನ್ನೆ ತನಕ ಹೇಳ್ತಾ ಇದ್ರು, ನಮಗೆ ಸಿಕ್ಕಿದೆ ಅಲ್ಲ. ಇವರದ್ದು ತನಿಖೆ ಮಾಡಲಿಕ್ಕೆ ಆಗಲ್ಲ. ಅಂದರೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹೇಳಿದೀವಲ್ಲ, ಅವತ್ತಿಂದ ಹೇಳ್ತಾ ಇದ್ರು SP ಅವರಿಗೆ ಆಗಲಿ DC ಎಲ್ಲರಿಗೂ ಮನವಿ ಮಾಡಿದ್ದು ನಕಲಿ ಅಂತ. ಆದರೂ ತನಿಖೆ ಮಾಡಿ ಸಿವಿಲ್ ಮ್ಯಾಟ್ರ್ ಅಂತ. ಆಯ್ತು ಸ್ವಾಮಿ, ಸಿವಿಲ್ ಮ್ಯಾಟ್ರ್ ಒಪ್ಕೊಳ್ಳೋಣ, ಇಲ್ಲಿ ದಂಧೆ ನಡೀತಾ ಇದೆ ಅಲ್ಲ, ದಂಧೆ ಆಗ್ತಾರೆ, ಅದನ್ನು ತನಿಖೆ ಮಾಡಿ ಅಂತ ಕೇಳ್ತಾ ಇರೋದು. ಯಾರು ಮಾತಾಡ್ತಾ ಇಲ್ಲ ಸರ್, ಮಾತಾಡೋವರಿಗೆ ಒಂದು ಕಟ್ಟು ದುಡ್ಡನ್ನು ಅಲ್ಲಿಗೆ ಮುಗೀತು, ಮುಚ್ಚಿಸಿ ಬಿಡ್ತಾರೆ. ನಾನು ಹೇಳ್ತಾ ಇರೋದು ನೋಡಿ ದಿನೇಶ್ ಅವರೇ, ನಿಮಗೂ ನಿಮ್ಮ ಸೀನಿಯರ್ಗೂ ನಿಮ್ಮ ಕೆಳಗಿನ ಎಲ್ಲರಿಗೂ ಕೇಳಿ, PF ಇದು ಕೇಳಿ, PF ಕೊಡಿ ಅಂತ ಹೇಳಿ, ನಾವು ಸಂಬಳ ತೋರಿಸಿ ಅಂತೇಳಿ ಇಷ್ಟ ಅಂತೇಳಿ ಇಲ್ಲ, ನೀವಲ್ಲಿ ದೇವರಂತೇಳಿ ದೇವಮಾನವ ಅಂತ ದುಡಿತಾ ಇರಲೇಬೇಕು, ಬೇರೆ ಏನು ಮಾಡಲಿಕ್ಕೆ ಆಗಲ್ಲ. ಅಲ್ಲ, ನಮ್ಮನ್ನು ಜೈಲಿಗೆ ಹಾಕ್ತಾರೆ, ಅವರ ಆಸ್ತಿ ಹರಾಜಾಗ್ತದೆ, ಜೈಲಿಗೆ ಹಾಕ್ತಾರೆ. ಹಾಗೆ 1.5 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ, ಒಂದು ಸಿವಿಲ್ ಕಂಪ್ಲೇಂಟ್ ಇಲ್ಲ, ನಮ್ಮ ಮೇಲೆ ಆಕ್ಷನ್. ಇನ್ನೂ ಎಷ್ಟು ವರ್ಷ ಹೋಗ್ಬೇಕು? ಅವ್ರ ಹತ್ರ ಕೇಳಿ ಆಯ್ತಾ ನೀವು, ಕೆಲಸದವರು? ಹೌದು, ಇದನ್ನೇ ಕೇಳಿ ಹೇಳ್ಕೊಡ್ತಾರಲ್ಲ, ಅವರು ಹೋಗ್ತಾರೆ, ನಾಳೆ ಹೋಗ್ತಾರೆ, ನಾಡಿದ್ದು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇನ್ನು ಎಷ್ಟು ವರ್ಷ ಆಗ್ತದೆ ಅಂತ ಕೇಳಿ ಅವರಿಗೆ. 1.5 ವರ್ಷ ಆಯ್ತಲ್ಲ. ಹಾಗಾದ್ರೆ ನಿಮಗೆ ಈಗ ಅರ್ಥ ಆಗಿರ್ಬೋದು ನಿಮ್ಮ ದನಿಯವರ ಹತ್ರ ಏನಿಲ್ಲ ಅಂತ. ಅಲ್ಲ, ಇವರಿಗೆ ಕೇಳ್ಬೋದು, ಇಲ್ಲ ಅಂತ ನೀವೇ ಕೇಳಿ ಇವರಿಗೆ, ಯಾರಿಗೆ? ನಿಮ್ಮ ದನಿಯವರಿಗೆ. ಯಾರು ನಿಮ್ಮನ್ನು ಕಳಿಸ್ತಾರೋ ಅವ್ರಿಗೆ ಕೇಳಿ. ನೀವು ಯಾವ ಕಾರಣಕ್ಕೋಸ್ಕರ ಕೋರ್ಟ್ಗೆ ಆಗ್ತಾ ಇಲ್ಲ, ಏಕೆಸ್ಕರ ಕೋರ್ಟ್ನಿಂದ ನಮಗೆ ನೋಟಿಸ್ ಕೊಡ್ತಾ ಇಲ್ಲ, ನಾವು ನೋಟಿಸ್ ಇಟ್ಕೊಂಡು ಹೋಗ್ತೀವಿ ಅಂತೇಳಿ. ನಮ್ಮ ಸಂಸ್ಥೆ ಕಾನೂನು ಚೌಕಟ್ಟಲ್ಲಿ ಇದ್ದೀವಿ, ನಾವು ಕೊಡ್ಬೋದು, RBI ಪರ್ಮಿಷನ್ ಇದೆ, ಎಲ್ಲೊಂದು ತರಿಸಿ ಅಂತೇಳಿ. ನೀವು ಅದನ್ನು ಕೇಳ್ರಿ. ನೀವು ಕೇಳದೆ ನಿಮ್ಮನ್ನು ಕಳಿಸುವಾಗ ಹೋಗಿರಿ, ಹೊಡೀರಿ, ಬಡೀರಿ, ಅಲ್ಲ ಅಮ್ಮನೇ ಕರೀರಿ, ಅಪ್ಪನೇ ಕರೀರಿ, ಅಲ್ಲ ಉತ್ತರವಾಗ ಬನ್ನಿ, ಎನ ಬರಲ್ಲ ಅಂತ ಈ ಮಾತೇನು ಬೇಕಂತ ಇಲ್ಲ. ನೀವು ಅವರಿಗೆ ಕೇಳಿ, ನಿಮ್ಮನ್ನು ಯಾರು ಕಳಿಸ್ತಾ ಇದ್ದಾರೆ, ಇಲ್ಲ ಅನಿಲಿಗೆ ಕೇಳಿ. ಅನಿಲ್ ಇದ್ದಾನಲ್ಲ ಅಲ್ಲಿ, ಎಲ್ಲವನ್ನು ಈಗ ಮೈಂಟೈನ್ ಮಾಡ್ತಾ ಇದ್ದಾನೆ. LH ಮಂಜುನಾಥ್ ಹೋದ ನಂತರ ಮಂಜುನಾಥ್ ಓಡಿ ಹೋದ, ಯಾಕಂದರೆ ಅವನಿಗೆ ಗೊತ್ತು ತನಿಖೆ ಆದರೆ ನಾನು ಮಾಡಿರೋ ಆಸ್ತಿನೂ ಇದಕ್ಕೆ ಸೇರಿ ಒಟ್ಟಿ ಒಂದೇ ಬಳ್ಳಕ್ಕೆ ಹೋಗುತ್ತಾ ಅಂತ. ಅದಕ್ಕೋಸ್ಕರ ಅಂತ ಒಂದು ಟ್ರೋಲ್ಗೆ ಓಡಿ ಕೆಲಸ ಬಿಟ್ಟೇ ಹೋಗಿದ್ದು. ಸೋಲಾರ್ ಎಲ್ಲ ಕೊಟ್ಟರು, ಮಂಗ ಮಾಡಿದ್ರು, ಅವನದು ಫ್ಯಾಕ್ಟ್ರಿ ಸೋಲಾರ್ ತಂದು ಕೊಟ್ಟರು, ದುಡ್ಡು ಮಾಡಿದ್ರು, ಹೋದ ಒಂದು ಕಡೆಯಿಂದ. 1 ವಾರ ಹಾಸ್ಪಿಟಲ್ ಹುಷಾರಿಲ್ಲ, ಇನ್ನು ಇಲ್ಲಿ ನಿಂತರೆ ಎಲ್ಲೂ ಸಿಗಲ್ಲ ಅಂತೇಳಿ ಓಡಿ ಹೋದ. ಅಷ್ಟೊತ್ತಿಗೆ ಅನಿಲ್ ಎಂಟ್ರಾದ ಅಲ್ಲಿಗೆ. ನೀವೇ ಪ್ರಶ್ನೆ, ರಿಟೈರ್ಮೆಂಟ್ ಆದರೆ ಇದು ಗೌರ್ಮೆಂಟ್ ಅಲ್ಲ. ಈಗ ಅದಕ್ಕಿಂತ ಜಾಸ್ತಿ ವಯಸ್ಸಾದವರು SKDRDP ಟ್ರಸ್ಟ್ ಅಲ್ಲಿ ಇಲ್ವಾ? ಅಲ್ವಾ? ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ?
ವೀರೇಂದ್ರ LH ಮಂಜುನಾಥಕ್ಕಿಂತ ಜಾಸ್ತಿ ವಯಸ್ಸು ವೀರೇಂದ್ರ ಹೆಗ್ಡೆ ಆಗಿದೆ ಹೌದು ಅಲ್ವಾ? ಹೌದು. ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? ಅದ್ರಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಪ್ರಶ್ನೆ ಮಾಡೋದು ದಮ್ಮಿ ಇಲ್ಲ ಸ್ವಾಮಿ. ಬೇರೆ ಯಾರು ಇಲ್ವಾ ನಿಮ್ಮ SKDRDPಯಲ್ಲಿ LH ಮಂಜುನಾಥರಿಗಿಂತ ಜಾಸ್ತಿ ವಯಸ್ಸಾದವರು ಯಾರು ಇಲ್ವಾ? ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? ಕೇಳಿ, ನೀವು ಕೇಳಿ ಪ್ರಶ್ನೆ. ರಿಟೈರ್ಡ್ ಅಲ್ಲ, ಓಡಿ ಹೋಗಿರೋದು. ಇದನ್ನು ಇವಾಗ ಪ್ರತಿಯೊಬ್ಬರು ಅನಿಲ್ ಅವರಿಗೆ ಕೇಳಿ, ನೀವೇನಕ್ಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ ಅಂತ. 1,000 ರೂಪಾಯಿದು ಉಂಗುರ ಹಾಕಿದಾರಲ್ಲ, 1,000 ರೂಪಾಯಿಗೆ ಇವರಿಗೆ ವೀರೇಂದ್ರ ಹೆಗ್ಡೆ ಅವರು LH ಮಂಜುನಾಥ್ ಅವರಿಗೆ ಖುಷಿಯಾಗಿ ಹೋಗ್ಲಿಕ್ಕೆ. ಕಣ್ಣಿಗೆ ಅಂತ ಇರಲಿಲ್ಲ, ಅಷ್ಟೊಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಇಷ್ಟೇ ದುಡಿದಕ್ಕೆ ಪ್ರತಿಯೊಬ್ಬರಿಗೆ ಕೊಡೋದಿದೆ. ಕೆಲಸ ಮಾಡುವ ಕೆಲಸ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಇವಾಗ ಕೇಳಿದಂಥ ಪ್ರಶ್ನೆಗಳನ್ನು ನೀವು ಇವಾಗ ನಿಮ್ಮ ಸೀನಿಯರಿ, ನೀವಿವಾಗ ನೇರವಾಗಿ ರಾಜ್ಯಸಭಾ ಸದಸ್ಯರು ಇದರ ಅಧ್ಯಕ್ಷರಾಗಿರುವಂಥ ವೀರೇಂದ್ರ ಹೆಗ್ಡೆ ಅವ್ರ ಕೇಳಲಿಕ್ಕೆ ಆಗಲ್ಲ, ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ, ಮಾತಾಡ್ಸಲಿಕ್ಕೂ ಬಿಡಲ್ಲ. ಆಯ್ತು ಸ್ವಾಮಿ, ಏನು ಸೇವಾ ಪ್ರತಿನಿಧಿ ಇದ್ದಾರಲ್ಲ, ಅವ್ರ ಮೇಲೆ ಇದ್ದಾರಲ್ಲ ಇನ್ನೊಬ್ಬರು, ಅವರೇ ಕೇಳಿ. ನಾವು ಕೇಳೋ ನಮಗೇನು KSA ಇಲ್ಲ, ನಮ್ಮನ್ನಕ್ಕೆ ಪರ್ಮೆಂಟ್ ಮಾಡ್ತಾ ಇಲ್ಲ, ನಮ್ಮನ್ನು ಪರ್ಮೆಂಟ್ ಆಗಿ ಒಂದು ಕೆಲಸಕ್ಕೆ ಸೇರಿ ನನಗೆ ಎಷ್ಟೊಂದು ಫೆಸಿಲಿಟಿ ಸಿಗ್ತಾ ಇತ್ತು ಸರ್ಕಾರದಿಂದ, ಇದಕ್ಕೆ ಏಕೆ ನೀವು ಅಡ್ಡಗಾಲ ಆಗ್ತಾ ಇದ್ದೀರಾ? ದೇಶ ಅಭಿವೃದ್ಧಿ, ಗ್ರಾಮಾಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಲ್ಲ, ಗ್ರಾಮೀಣ ಅಭಿವೃದ್ಧಿ ಎಂಬ ಒಂದು ದೇಶದ ಗ್ರಾಮೀಣ ಅಭಿವೃದ್ಧಿ ಎಂಬ ಒಂದು ಸಂಸ್ಥೆ ಇದೆ, ಅದಂತ ಮುಖಾಂತರವಾಗಿ ನಮಗೆ ಮೋಸ ಮಾಡ್ತಾ ಇದ್ದೀರಲ್ಲ, ಏಕೆ ಅಂತ ಕೇಳಿ ನೀವು. ಆವಾಗ ನಿಮ್ದ ಈ ಸೌಜನ್ಯ ಹೋರಾಟದಿಂದ ನೀವಾದರೂ ಸ್ವಲ್ಪ ಸೇಫ್ಟಿ ಆಗಲಿ, ನೀವಾದರೂ ಚೆನ್ನಾಗಿರಿ ನೀವು. ಆಮೇಲೆ ಕಮೆಂಟ್ ಹೊಡೀರಿ, ಪರವಾಗಿಲ್ಲ, ಬೇಡ ಅಂತ ಹೇಳಲ್ಲ, ಕಮೆಂಟ್ ಹೊಡೀರಿ. ಅದು ತಗೊಂಡು ನಂತರನೂ ಸ್ವಲ್ಪ ಕಮೆಂಟ್ ಹೊಡೀರಿ ನೀವು. ಇಷ್ಟೆಲ್ಲ ಸಿಕ್ಕಿತಲ್ಲ ಸೌಜನ್ಯ ಹೋರಾಟದಿಂದ. ಎಲ್ಲರೂ ಕೇಳ್ತಾರೆ ಸೌಜನ್ಯ ಹೋರಾಟ ಏನೋ ತಣ್ಣಗೆ ಆಗಿತ್ತು. ಯಾವತ್ತೂ ತಣ್ಣಗೆ ಆಗಿಲ್ಲ ಸೌಜನ್ಯ ಹೋರಾಟ. ಆದರೆ ಕಾನೂನು ಪ್ರಕಾರವಾಗಿ ನಡೀತದೆ. ಒಂದು ಕಡೆಯಿಂದ ನಮ್ಮ ಮಹೇಶನ್ನು ಮಾತಾಡಿಸಬಾರ್ದು ಅಂತೇಳಿ, ಹಾಗೂ ಅವರ ಅನುಯಾಯಿಗಳು ಯಾರೂ ಎಲ್ಲೂ ಸಭೆ ಮಾಡಬಾರ್ದು, ಮಾತಾಡಿಸಬಾರ್ದು ಸ್ಟೇ ತರ್ತಾ ಇದ್ದಾರೆ. ಏನ್ರಿ ಇದಕ್ಕೆ ಏನಂತ ಹೇಳ್ಬೇಕಿದಕ್ಕೆಲ್ಲ ಅಂತೇಳಿ ಅಲ್ಲ, ಏನಂತ ಹೇಳ್ಬೇಕಿದಕ್ಕೆಲ್ಲ. ಇವರಿಗೆ ಮಾತ್ರ ಏನಂತ ಹೇಳಿದ್ರೆ, ಇವರ ಹತ್ರ ಯಾರಾದರೂ ಬಂದು ಕಷ್ಟ ಇದೆ ಸ್ವಾಮಿ, ನನಗೆ ಅನ್ಯಾಯ ಆಗಿದೆ, ಅವತ್ತು ದುಡ್ಡು ಕೊಡಲಿಕ್ಕೆ ಐತೆ, ಇವನನ್ನು ಹೊಡೋದ ಏನಾರು ಮಾಡಿ ಅಂತ ಹೇಳುವಾಗ ಅಲ್ಲೋಗಿ ಕೈ ಮುಗಿ ಅಂತ ಹೇಳಿದೆ, ಮುಗೀತು. ಅನ್ನಪ್ಪ ಸ್ವಾಮಿ ಮಂಜುನಾಥ ನೋಡ್ತಾ ಅಂತ ಹೇಳಿದ್ರೆ ಆಯಿತು. ನನಗೆ ಬರುವಾಗ ಮಾತ್ರ ಅದು ಯಾವುದಿಲ್ಲ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನನಗೆ ಬರುವಾಗ ಮಾತ್ರ ಕೋರ್ಟ್ಗೆ ಹೋಗ್ತಾರೆ. ಅವ ಮಾತಾಡಬಾರ್ದು, ಮಾತಾಡಲೇ ಇಷ್ಟು ಕೊಟ್ಟು ಹಾಕ್ಯವನ ಮಾನದಂಡ ಕೇಸಿಗೆ, ಆಯ್ತಲ್ಲ, ಮುಗೀತಲ್ಲ. ಇದು ಯಾರ ದುಡ್ಡು ಸ್ವಾಮಿ? ಯಾರ ದುಡ್ಡಲ್ಲಿ ಇದನ್ನು ಮಾಡ್ತಾ ಇರೋದು? ಹಿಂದೂ ಭಕ್ತರ ದುಡ್ಡಲ್ಲಿ ಇದೆಲ್ಲ ಮಾಡ್ತಾ ಇರೋದು. ಹಿಂದೂ ದೇವಸ್ಥಾನವನ್ನು ಇಟ್ಟು, ಹಿಂದೂ ದೇವಸ್ಥಾನ ಅಲ್ಲಂತ ಸುಪ್ರೀಂ ಕೋರ್ಟಿಗೆ ಅದರ ಅಫಿಡವಿಟ್ ಕೊಟ್ಟು, ನಂತರ ಅದರಲ್ಲಿ ಬರೋ ದುಡ್ಡಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇರೋದು. ಅಲ್ಲಿ ಬೇರೆ ಯಾವುದೇ ಜಾತಿ ಆಗ್ತಾ ಇಲ್ಲ, ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇರೋದು. ನಿಮಗೆ ಇನ್ನೂ ಸ್ವಲ್ಪ ದಿನ ಎಲ್ಲ ಕೊಡ್ತೀವಿ, ಒಂದು ವರದಿ ಇದೆ, ಆ ವರದಿ ಕೊಡ್ತೀವಿ ನಾವು, ವರ್ಷಕ್ಕೆ ಎಷ್ಟು ಕೊಲೆ ಆಗ್ತಾ ಇತ್ತಂತ. ಅದು ಯಾವುದೇ ದಾಖಲೆ ಇಲ್ಲ, ಜಿಲ್ಲಾಡಳಿತಕ್ಕೆ ಮಾಹಿತಿ ಇಲ್ಲ. ಆ ರೀತಿಯಲ್ಲಿ ಒಂದು ವರದಿ ಇದೆ, ಅದು ನಿಮ್ಮ ಮುಂದೆ ಇಡ್ತೀವಿ. ಯಾವತ್ತು ನೋಡಿ ಇವರ ಹಣಬರ ಏನಂತ ಎಲ್ಲ ಹೇಳ್ತಾ ಇದ್ದೀವಲ್ಲ, 460 ಪ್ರಕರಣ ದಾಖಲಾಗಿದೆ ಅಂತ. ಅದು ಲೆಕ್ಕಕ್ಕೆ ಅಲ್ಲ ಸ್ವಾಮಿ. ಇವಾಗ ನಾನು ಇದ್ದ ಧರ್ಮಸ್ಥಳ ಠಾಣೆಗೆ ನಾನೇ ಕೇಳಿದ್ವಿ RTIಯಲ್ಲಿ ಎಷ್ಟು ಕೊಲೆ ಆಗಿದೆ, ಏನು ಕೊಲೆ ಅಂತ ಅಲ್ಲ, ಅಲ್ಲ ಆತ್ಮಹತ್ಯೆ ಮಾಡೋದು ಎಲ್ಲ ಲೀಸ್ಟ್ ಕೊಡಿ ಅಂತ ಕೇಳಿ, ಎಲ್ಲ ತನಿಖೆಯಲ್ಲಿ ಇದೆ ಅಂತ, ಗೌಪ್ಯ ಮಾಹಿತಿ ಅಂತ. ಏನು ಸ್ವಾಮಿ ಗೌಪ್ಯ ಮಾಹಿತಿ? ಅದು ಏನೈತೆ ಗೌಪ್ಯ ಮಾಹಿತಿ ಅದರಲ್ಲಿ? ಅಲ್ಲ, ಅದು ಕೊಡ್ತಾ ಇಲ್ಲ ಅಲ್ಲಿ. ನಾನು ಕೇಳಿ 2015 ಕೇಳ್ತಾ ಇದ್ದೀನಿ. ಅವತ್ತು ನಿಮಗೆ ಒಂದು ವಿಷಯ ಸರ್, ಅದು ಹೇಳ್ಬೇಕು ನಾನು. ಅವತ್ತು ಕುಸುಮಾವತಿ ಸೌಜನ್ಯಳ ತಾಯಿ ಅವತ್ತು ಧರ್ಮಸ್ಥಳಕ್ಕೆ ಆಣೆ ಪ್ರಮಾಣ ಇವರೆಲ್ಲ ಸ್ವಲ್ಪ ನಾಟಕ ಮಾಡಿದ್ರಲ್ಲ, ಮೀಡಿಯಾದವ್ರನ್ನೆಲ್ಲ ಕರೆಸಿ ಆಣೆ ಪ್ರಮಾಣಕ್ಕೆ ಬಂದಿದ್ದು ಅಂತ. ಇವರಲ್ಲಿ ಕೈ ಮುಗಿಲಿಕ್ಕೆ ಹೋಗಿದ್ದು ಆಣೆ ಪ್ರಮಾಣ ಅಂತ ಅವರೆಲ್ಲ ಬಂದು ಇದು ಮಾಡಿದ್ದು ನಿಮ್ಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಕುಸುಮಾವತಿ ಅವರು ಧರ್ಮಸ್ಥಳಕ್ಕೆ ಬರಬಾರ್ದು ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು, ನಿಮ್ಗೆ ಗೊತ್ತಿರ್ಬೋದು. ಅದರಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಅವನು ಹೇಳ್ತಾನೆ, ಇದು ಸೌಜನ್ಯ ಕೊಲೆ ನಡೆದ ಸಂದರ್ಭದಲ್ಲಿ ಸೌಜನ್ಯಳ ಅಜ್ಜ ಮತ್ತು ತಂದೆ ಇಬ್ಬರು ಹೆಗ್ಡೆ ಅವರ ಹತ್ರ ಹೋದ್ರಂತೆ. ಅಲ್ಲಿ ಹೇಳಿದ್ರಂತೆ ಇವರು, ನೀವು ಇಲ್ಲದಿದ್ದರೆ, ಹೆಗ್ಡೆ ಅವರ ಹತ್ರ ಹೇಳುವುದಂತೆ, ನೀವು ಅಲ್ಲದಿದ್ದರೆ ನಮ್ಮ ಮಗುವಿನ ಹೆಣ ಕೂಡ ಸಿಗ್ತಾ ಇರಲಿಲ್ಲ, ನೀವು ಅಲ್ಲದಿದ್ದರೆ ಪೊಲೀಸರು ಈ ಕೇಸನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ನೀವು ನೋಡಿಬೇಕಾದ್ರೆ ನಾನು ಅದು ಕ್ಲಿಪ್ ಇನ್ನೊಂದ್ಸಲ ನಾನು ತೋರಿಸ್ತೇನೆ. ಹಾಗೆ ಹೇಳಬೇಕಾದ್ರೆ ನೋಡಿ, ಒಂದು ಧರ್ಮಸ್ಥಳದಲ್ಲಿ ಒಂದು ಹೆಣ್ಣನ್ನು ವಿಕೃತವಾಗಿ
ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರುವಂಥ ಒಂದು ಮಗುವಿನ ಹೆಣ ಹೆತ್ತವರಿಗೆ ಸಿಗಬೇಕಂದ್ರೆ ಹೆಗ್ಡೆ ಅವರ ಪರ್ಮಿಷನ್ ಬೇಕು. ಹೌದು. ಪೊಲೀಸ್ನವರು ಇಲ್ಲಾಂದರೆ ಹೋಗೋದಿಲ್ಲ, ಮುಟ್ಟುವುದಿಲ್ಲ. ಹೌದು. ಇನ್ನೊಂದು ಕೇಸ್ ಹಾಕಬೇಕಾದ್ರೆ ಇಷ್ಟೊಂದು ಅತ್ಯಾಚಾರವಾಗಿ ಕೊಲೆ ಆಗಿರುವಂಥ ಒಂದು ಈ ಕೇಸನ್ನು ಪೊಲೀಸ್ನವರು ತಗೊಳ್ಬೇಕಿದ್ರೆ ವೀರೇಂದ್ರ ಹೆಗ್ಗಡೆ ಅವರು ಹೇಳಬೇಕು. ಹಾಗಾದರೆ ನಾವು ಎಲ್ಲಿದ್ದೀವಿ ಸರ್? ಅವರು ಹೇಳಲಿಲ್ಲ ಅಂದರೆ ಹೆಣ ಕೂಡ ಸಿಗುವುದಿಲ್ಲ. ಅವರು ಹೇಳಲಿಲ್ಲ ಅಂದರೆ ಪೊಲೀಸ್ನವರು ಬರುವುದಿಲ್ಲ, ಪೊಲೀಸ್ನವರು ಕೇಸ್ ತಗೊಳ್ಳುವುದಿಲ್ಲ. ವೀರೇಂದ್ರ ಹೆಗ್ಗಡೆ ಅವರಿಗೆ ಹೇಳುವಷ್ಟು ಧೈರ್ಯ ಯಾರಿಗಿದೆ? ಹೋಗಿ ಇಲ್ಲಿ ಒಂದು ಹೆಣ ಬಿದ್ದಿದೆ ಅಂತ ಯಾರಿಗೂ ಧೈರ್ಯ ಇಲ್ಲ. ಯಾಕಂದ್ರೆ ಅವ್ರು ಹೇಳಬೇಕು ಅಲ್ಲಿ ಒಂದು ಹೆಣ ಬಿದ್ದಿದೆ, ಹೋಗಿ. ಸರಿ, ಇವಾಗ ತನಿಖೆ ಮಾಡಿ ಅಂತ ಈ ರೀತಿಯಲ್ಲಿದೆ. ಮತ್ತೆ ಮೊನ್ನೆ ಹೇಳಿದ್ವಲ್ಲ ನಾವು, ಇನ್ನೊಬ್ರು ಹೋಗುವಾಗ ಎಷ್ಟೋ ವರ್ಷದಿಂದ ಪರಿಚಯ ಆಗಿರೋದು, ಅವ್ರು ಅವತ್ತು ಅಲ್ಲೇ ಇದ್ರು. ಏನಂತ ಹೇಳಿರೋದು? ನಿಖಿಲ್ ಜೈನು ಎಲ್ಲಿದ್ದಾನೆ ಅಂತ ಕೇಳೋ, ಮನೆ ಒಳಗಿದ್ದೇನೆ ಅಂತ ಹೇಳಿರೋದು. ಹೌದಲ್ವಾ? ಅವ್ರು ಅಲ್ಲೇ ಇದ್ರಲ್ಲ. ಇಷ್ಟೆಲ್ಲ ನಡೀತಾ ಇದ್ರು, ಇವ್ರಿಗೇನು ಇನ್ನೂ ಇಲ್ಲ, ಅವರೇ ಅಲ್ಲ ಅಂತ ಹೇಳ್ತಾ ಇದ್ರಲ್ಲ, ವಾದ ಮಾಡ್ತಾ ಇದ್ದೀರಲ್ಲ ನೀವು. ಯಾವ ಸಮಾಜದಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ? ಮುಂದಿನ ದಿನಗಳಲ್ಲಿ ನಮ್ಮ ಸೌಜನ್ಯ ಹೋರಾಟನೋ ಮಹೇಶನ್ನ ಹೇಳ್ದಂಗೆ ದೀಪಾವಳಿ ಆಯಿತು, ಒಂದು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಪ್ರತಿಯೊಬ್ಬರು ಕೈ ಜೋಡಿಸಿ ಬಡ್ಡಿ ವಾರದಲ್ಲಿ ಅಂತ್ಯ ಆಡೋಣ. ಅದೇ ರೀತಿಯಲ್ಲಿ ಹಿಂದೂ ದೇವಸ್ಥಾನ, ಆ ಹಿಂದೂ ದೇವಸ್ಥಾನ ಹಿಂದುವರ ಒಂದು ಕಮಿಟಿ ರಚನೆ ಮಾಡಿ ಅದಕ್ಕೆ ಕೊಡಿ, ಸರ್ಕಾರಕ್ಕೆ ಕೊಡಬೇಡಿ. ಹಿಂದುವರ ಕೈಯಲ್ಲಿ ಇರಬೇಕು ಅದು. ಈ ಬಡ್ಡಿವಾರನ್ನು ಅವರೇ ತಗೊಳ್ಳಿ, ಕಮ್ಮಿ ಬಡ್ಡಿಗೆ ಗ್ರಾಮ ಅಭಿವೃದ್ಧಿ ಮಾಡೋಣ. ಅದು ಅಲ್ಲದೆ ಏನೋ ಈ ಸೇವಾ ಪ್ರತಿನಿಧಿ ಇದ್ದಾರಲ್ಲ, ಅವ್ರನ್ನ ಪರ್ಮನೆಂಟ್ ಮಾಡೋ ಒಂದು ವ್ಯವಸ್ಥೆ ಮಾಡೋಣ ಎಲ್ಲರಿಗೂ ಸೇರಿ. ಇದು ಯಾರೋ ತಿಂದುಬಿಟ್ಟು ಇಂದು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಲಿಕ್ಕೆ ಬಿಡಬೇಡಿ ಅಂತ ಮಾತ್ರ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಾನು ಕೇಳಿರುವಂಥ ಪ್ರತಿಯೊಂದು ಪ್ರಶ್ನೆಯನ್ನು ನಿಮ್ಮವರಿಗೆ ಕೇಳಿ, ಇಲ್ಲ ನೀವಾಗಿ ಮನೆಯಲ್ಲೇ ಕೂತು ನಾವು ಹೇಳಿರೋದು ಸರಿಯಾ ತಪ್ಪಾ, ಇವರ ಲಾಭಕ್ಕೋಸ್ಕರ ಮಾತಾಡ್ತಾ ಇರೋದಾ ಹೌದಾ ಅಲ್ವ ಅಂತ ಆಲೋಚನೆ ಮಾಡಿದ್ವಿ. ನಮಗೋಸ್ಕರ ಅಲ್ಲ, ನಮಗೇನು ಬೇಡ, ನಿಮ್ಮದು 1 ರೂಪಾಯಿನೂ ಬೇಕಂತಿಲ್ಲ, ನಿಮ್ಮದು ಯಾರ್ದು ಬೇಕಂತಿಲ್ಲ. ನೀವು ಚೆನ್ನಾಗಿರಿ, ದೇಶ ನೀವು ಒಬ್ಬೊಬ್ಬರು ಚೆನ್ನಾದರೆ ದೇಶ ಚೆನ್ನಾಗಿರುತ್ತೆ. ಇದು ಮಾತ್ರ ಈ ಮೂಲಕ ನಾನು ಹೇಳ್ತೀನಿ. ಈ ವಿಡಿಯೋದ ಕೆಳಗಡೆ ಕೂಡ ನಾವು RBI ನಿಯಮದ ಬಗ್ಗೆ, ಹೌದು, ಯಾವ ಥರ ರೂಲ್ಸ್ ಇದೆ, RBI ಡಾಕ್ಯುಮೆಂಟ್ ಅಂದರೆ ಸ್ವಸಹಾಯ ಸಂಘ ಇದೇ ಥರ ನಡೆಯಬೇಕು, RBI ಗೈಡ್ಲೈನ್ಸ್ ಅಂತ ಇದೆ, ಅದರದ್ದು ಕಾಪಿ ಕೂಡ ನಾವು PDF ಹಾಕ್ತೇವೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲೇ ಇದೆ. ಮೊನ್ನೆ ಗಿರೀಶ್ ಮಟ್ಟನವರು ಅದ್ರ ಬಗ್ಗೆ ತುಂಬ ವಿಚಾರವಾಗಿ ತುಂಬ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಉತ್ತರ ಕೊಟ್ಟಿದ್ದಾರೆ. ಅದೇ ಡಾಕ್ಯುಮೆಂಟ್ ನಾವು ಈ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಅದರ ಲಿಂಕ್ ಹಾಕ್ತೇವೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಇದೆ ಸ್ವಸಹಾಯ ಸಂಘದ ನಿಯಮ, ಪಾಸ್ ಪುಸ್ತಕ ಸಿಗಬೇಕು, ಮತ್ತು 4.25% ಬಡ್ಡಿ ಮಾಮೂಲಿಯಾಗಿರುವಂಥದ್ದು, ಅದಕ್ಕಿಂತ ಜಾಸ್ತಿ ಏನು ಕಟ್ಟಿದ್ದಾರೆ ಅದು ಸಬ್ಸಿಡಿ ಬರ್ತದೆ, ತಿಂಗಳ ಪೇಮೆಂಟ್ ಮಾಡುವಂಥದ್ದು, ವಾರ ಇಲ್ಲ. ಇದೆಲ್ಲ ನಿಯಮ ಇದೆ. ಯಾವ ಥರ ಇದೆ ನಿಯಮ ಎಲ್ಲ ಇದೆ. NRLM SHGಯಲ್ಲಿ ರಿಜಿಸ್ಟರ್ ಮಾಡಬೇಕು, ಇದೆಲ್ಲ ಇದೆ. ಬ್ಯಾಂಕಲ್ಲಿ ನೀವೇ ಹೋಗಿ ಸಾಲ ತಗೊಳ್ಬೇಕು, ನೀವೇ ಹೋಗಿ ಕಟ್ಟಬೇಕು. ಮಧ್ಯವರ್ತಿಗಳು ಇಲ್ಲ. ಇವರು ಮಧ್ಯವರ್ತಿಗಳು, ಇವರು ಬ್ಯಾಂಕಿನಿಂದ ಕಮಿಷನ್ ಕೊಡುವಂಥದ್ದು, ಬ್ಯಾಂಕಿನ ಏಜೆಂಟ್ಗಳು ಇವರಿಗೆ ಅಷ್ಟೇ. ಸ್ವಸಹಾಯ ಸಂಘಕ್ಕೆ ಇವರು ದುಡ್ಡು ಮುಟ್ಟುವಾಗಿಲ್ಲ, ದುಡ್ಡು ಕೊಡಲಿಕ್ಕೂ ಇಲ್ಲ, ತಗೊಳ್ಳೋದು ಡಬಲ್ ಬಡ್ಡಿಗೆ ಕೊಡ್ತಾ ಇರೋದು ಅಷ್ಟೇ. ನೀವು ಆಲೋಚನೆ ಮಾಡಿ, ಇವಾಗ ಬ್ಯಾಂಕ್ ಅವರು ತಿಂಗಳಿಗೆ ಕೊಡ್ತಾ ಇರೋದು, ಇವರು ವಾರಕ್ಕೆ ಹಣಶೇಖರ ಮಾಡ್ತಾ ಇರೋದು, ತಿರ್ಗಿ ಅದನ್ನು ತೆಗೆದು ಇನ್ನೊಬ್ಬರಿಗೆ ಕೊಡ್ತಾ ಇರೋದು, ತಿರ್ಗಿ ಒಬ್ಬೊಬ್ಬರಿಗೆ ಕೊಡ್ತಾ ಇರೋದು. ಇದು 100% ಲಾಭ ಇವರಿಗೆ, ಒಂದಲ್ಲ 100ಕ್ಕೆ 100% ಲಾಭ. ನೀವು ಆಲೋಚನೆ ಮಾಡಿ. ಈಗ ಒಂದು ವ್ಯಾಪಾರಕ್ಕೆ ದುಡ್ಡು ತಗೊಂಡಿದ್ದೀರಾ, ಒಂದು ಬಟ್ಟೆ ಅಂಗಡಿ ತಗೊಂಡಿದ್ದೀರಿ, 1 ಲಕ್ಷ ರೂಪಾಯಿ ತಗೊಂಡಿದ್ದೀರಿ ಸ್ವಾಮಿ, ನೀವು ವಾರಕ್ಕೇನ 8,500 ಸಾವಿರನ ಕಟ್ತಾ ಇರಬೇಕು, ಯಾವುದೋ ತಿಂಗಳಿಗೆ. ಅದೇ ವಾರಕ್ಕೆ ಬಂದು ಕಲೆಕ್ಷನ್ ಮಾಡಲಿ, ಮೊದಲನೇ ವಾರ ನೀವೊಂದು ವ್ಯಾಪಾರ ಆಯಿತು, ಆ ಒಂದು 2,500 ಸಾವಿರ ಲಾಭ ಬಂತು. ಆ ವ್ಯಾಪಾರ ದುಡ್ಡು ಇವತ್ತಿದ್ದೆ, ನೆಕ್ಸ್ಟ್ ವಾರಕ್ಕೆ ಒಂದು ಸ್ವಲ್ಪ ಬಟ್ಟೆ ಏನು ಹಾಕ್ಬೋದು. ಅದೇ ಥರ ನೆಕ್ಸ್ಟ್ ವಾರಕ್ಕೆ ಬಂತು ಒಂದು 2,500 ಸಾವಿರ, ತಿರುಗಿ ಒಂದು ಬಟ್ಟೆ ಹಾಕ್ಬೋದು. ಈ ರೀತಿಯಲ್ಲಿ ಆ ಒಂದು ಶಾಪನ್ನು ಅಭಿವೃದ್ಧಿ ಮಾಡ್ತಾ 4ನೇ ವಾರ ಅಂದರೆ ತಿಂಗಳ ಕೊನೆಗೆ ಆ ದುಡ್ಡನ್ನು ಬ್ಯಾಂಕ್ ಇದರೆಲ್ಲರೂ ಲಾಭಾಂಶ ಬರೋದು ಕಟ್ಟಿದರೆ ಸಾಕು. ಅಲ್ಲಿ ಅದಾಗ್ತಾ ಇಲ್ಲ. ಏನು ವ್ಯಾಪಾರ ಆಗಿ ಇವತ್ತು ನೀವು ಏನೋ ಮೆಟಲ್ ಹಾಕಿ ಇವತ್ತು ಒಂದು ವಾರ ವ್ಯಾಪಾರ ಮಾಡಿದ್ದೀರಾ, ಆ ಲಾಭಾಂಶ ಒಂದು 2,500 ಸಾವಿರ 3,000 ಬಂತ, ಅದನ್ನು ಬಂದು ಕಿತ್ಕೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ವಾರನೂ ಅದೇ ಥರ ಕಿತ್ಕೊಂಡೋಗಿ ನೀವು ಉದ್ಧಾರ ಆಗ್ತೀರಾ? ಯಾರೋ ತುಂಬ ಹೇಳ್ತಾ ಇದ್ರು, ಅಯ್ಯೋ ನಾವು ಅದರಲ್ಲಿ ಉದ್ಧಾರ ಆಗಿದ್ದೀರಿ ಇಲ್ಲ ಅಂತಲ್ಲ, ಬಡ್ಡಿ ಮೇಲೆ ಬಡ್ಡಿ ಕೊಟ್ಟು ನೀವು ಒಂದು ಕಡೆ ಉದ್ಧಾರ ಆಗಿದ್ದೀರಿ. ಸರ್, ನನಗೆ ಮೊನ್ನೆ ಒಬ್ಬರು ಕಾಲ್ ಮಾಡಿದ್ರು ಬಯಲಿಕ್ಕೆ. ಅವರು 18 ವರ್ಷದಿಂದ ಸಂಘದಲ್ಲಿದ್ದಾರಂತೆ. ಅವ್ರಿಗೆ ಹೇಳಿದರು, ಅಲ್ಲ ನೀವು ಈ ಥರ ಎಲ್ಲ ಮಾಡೋದು ತಪ್ಪಲ್ಲ, ನಾವು 18 ವರ್ಷದಿಂದ ಸಂಘದಲ್ಲಿದ್ದೇವೆ, ಸಾಲ ತಗೊಂಡಿದ್ವಿ. ನಾನು ಕೇಳಿದೆ, ಈಗ ಎಷ್ಟು ಸಾಲ ಇದೆ? 2 ಲಕ್ಷ ಸಾಲ ಇದೆ. ಹೌದಾ?
ಇದೀಗ ನೀವು ಅದನ್ನು ಕಟ್ತಾ ಇದ್ದೀರಲ್ಲ, ನಾವು ನಿಮಗೆ ಫೋನ್ ಮಾಡಿ ಹೇಳಿಲ್ಲ ನೀವು ಕಟ್ಟಬೇಡಿ ಅಂತ, ನಾವು ನಾವು ಯಾರಿಗೂ ಹೇಳಿಲ್ಲ. ಹೇಳಿಲ್ಲ. ಹಾ. ಅದಕ್ಕೆ ಹೇಳಿದ ನೀವು ಕಟ್ತಾ ಇದ್ದೀರಾ. ಹೌದು. ಇದೀಗ ಕಟ್ಟಿ ಮುಗಿದಾದ್ಮೇಲೆ ವಾಪಸ್ ನೀವು ಸಾಲ ತಗೊಳ್ತೀರಾ? ಹೌದು, ತಗೊಳ್ತೇನೆ ನಾನು. ಹಾಗಾದ್ರೆ 18 ವರ್ಷದಿಂದ ಎಷ್ಟು ಸಾಲ ತಗೊಂಡಿದ್ದೀರಾ? ಒಂದು 10 ಲಕ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು ಅಂತ ಹೇಳಿದೆ. ಬಡ್ಡಿ ಇದೆಯಾ? ಹೌದು, ಬಡ್ಡಿ ಇದೆ. ಇನ್ಸೂರೆನ್ಸ್ ಇದೆಯಾ? ಇದೆ. ಇನ್ಸೂರೆನ್ಸ್ ಯಾವುದಾದ್ರೂ ಕ್ಲೈಮ್ ಮಾಡಿದ್ದೀರಾ? ಇಲ್ಲ. ಎಷ್ಟೆಷ್ಟು ಕಟ್ಟಿದ್ದೀರಾ? ಯಾವುದಾದ್ರೂ ಎಷ್ಟೆಷ್ಟು ಕಟ್ಟಿದ್ದೀರಾ? ಎಲ್ಲ ಹೇಳಿದರು. ಅದಕ್ಕೆ ಇಷ್ಟು ಕಟ್ಟಿದ್ದೀವಿ, ಇದಕ್ಕೆ ಇಷ್ಟು ಕಟ್ಟಿದ್ದೀವಿ, ಎಲ್ಲ ಹೇಳಿದೆ. ನಾನು ಕೂಡ ಹೇಳಿದೆ. ಎಲ್ಲ ನೀವು ಕಟ್ಟಿರುವಂಥ ದುಡ್ಡು ಲೆಕ್ಕಾಚಾರ ಮಾಡಿ. ನೀವು 1 ಲಕ್ಷಕ್ಕೆ 2 ಲಕ್ಷ ಕಟ್ಟಿರ್ತೀರಾ. 10 ಲಕ್ಷಕ್ಕೆ ನೀವು 20 ಲಕ್ಷ ಕಟ್ಟಿಯಾಗಿದೆ ಇಲ್ಲಿವರೆಗೂ. ನೀವು ಉದ್ಧಾರ ಆಗಿರ್ಬೋದು. ಹಾಗಾದರೆ ನೋಡಿ, ಯಾರಾದರೂ ಸಾಲ ತಗೊಂಡು ಉದ್ಧಾರ ಆಗಿದ್ರೆ ಇನ್ನೊಂದು ಸಲ ಸಾಲ ತಗೊಳ್ತಾರ? ಈಗ ಸಾಲ ಇದೆ ಅಂತೆ, ಅದು ಮುಗಿದ ತಕ್ಷಣ ವಾಪಸ್ ಅವ್ರಿಗೆ ಸಾಲ ಬೇಕಂತೆ, ಮತ್ತೆ ಉದ್ಧಾರ ಹೋದರೆ 10 ಲಕ್ಷಕ್ಕೆ 20 ಲಕ್ಷ ಕಟ್ಟಿದ್ದಾರೆ. ಈಗ 0% ಬಡ್ಡಿ ಆದರೆ ಓಕೆ, ನಾವು ಉದ್ಧಾರ ಆಗ್ಬೋದು. ತಗೊಂಡಷ್ಟೇ ಕಟ್ಟಲಿಕ್ಕೆ, ಬಡ್ಡಿ ಕಟ್ಟಲಿಕ್ಕಿಲ್ಲ, ನಾವು ಉದ್ಧಾರ ಆಗ್ಬೋದು. ಏನಾದರೂ ಬಿಸ್ನೆಸ್ಗೆ ಹಾಕಿ ನಾವು ಉದ್ಧಾರ ಆಗ್ಬೋದು. ಓಕೆ, ಸರಿ. ಇಲ್ಲಿ ಬಡ್ಡಿ ಕಟ್ಟಬೇಕು. 10 ಲಕ್ಷಕ್ಕೆ 20 ಲಕ್ಷ ಕಟ್ಟಿದ್ದಾರೆ, ಮತ್ತೆ ಉದ್ಧಾರ ಆಗಿದ್ದೀನಿ ಅಂತ ಹೇಳ್ತಾರೆ. ಇನ್ನೂ ಕೂಡ ಸಾಲ ಬೇಕಂತೆ ಅವರಿಗೆ. ಉದ್ಧಾರ ಆದವರಿಗೆ ಸಾಲ ಯಾಕೆ ಅಂತ ನಾವು ಕೇಳುವಂಥದ್ದು ಅಷ್ಟೇ. ನಮ್ಮ ಜನರಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಬಡ್ಡಿ ಕಟ್ತಾ ಇದೀವಿ ಅಂತ. ನೀವು ಆಲೋಚನೆ ಮಾಡಿ, ಒಂದು ಪುಸ್ತಕ ತಗೊಳ್ಳಿ. ಅಲ್ಲ, ಕಟ್ಟೋದು, ತಿಂಗಳೇ ಕಟ್ಟೋದು ಲೆಕ್ಕಾಚಾರ ಮಾಡಿ. ಎಲ್ಲ ಒಂದು ಶಾಪಲ್ಲಿ ಹೋಗಿ ಕೇಳಿ, ಶಾಪ್ ಹಾಕೋನಿಗೆ ಎಷ್ಟು ಕಷ್ಟ ಇದೆ ಏನಂತ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ತಿಂಗಳೇ ಕಟ್ಟಿ, ಅವ್ರದ್ದು ಇದ್ರೂ ತಿಂಗಳೇ ಕಟ್ಟೋ ವ್ಯವಸ್ಥೆ ಮಾಡಿ. ನೀವು ವಾರ ಕಟ್ಟೋದಲ್ಲ, ತಿಂಗಳೇ ಕಟ್ಟಿ. ಜಾಸ್ತಿ ಹಾಕೊಂಡ್ರೆ ಯಾರು? ಈ ವ್ಯಾಪಾರ ಮಾಡುವವರಲ್ಲ. ಅವರು ವಾರ ಕಟ್ಟಿ ಉದ್ಧಾರ ಆಗಲಿಕ್ಕಿದೆ ಇದಲ್ಲ. ಅದಲ್ಲ, ಕೊನೆಯದಾಗಿ ಹೇಳ್ತಾ ಇದ್ದೀವಿ ನೋಡಿ, ಇಂದು ನಾಯಕರೇ ನಿಮಗೆ ಮಹೇಶನ್ನ ಇವಾಗಲೇ ಎಲ್ಲ ಮಾಹಿತಿಯನ್ನು ತಲುಪಿಸಿರ್ತಾರೆ. ಮಹೇಶನ್ನ, ಗಿರೀಶನ್ನವರು ಇನ್ನೂ ನಿದ್ದೆ ಮಾಡೋದಲ್ಲ. ಆದಷ್ಟು ಗೆದ್ದೇಳಿ. ಇದಕ್ಕೊಂದು ಚರ್ಚೆ ಕರೆಯಿರಿ. ಮಹೇಶನ ಕರೀತಲೇ ಇದ್ದಾರೆ, ಚರ್ಚೆ ಕರೆಯಿರಿ ಅಂತ. ಅದಕ್ಕೆ ಯಾರಿಗೂ ಬರಲಿಕ್ಕೆ ಟೈಮ್ ಇಲ್ಲ. ಚರ್ಚೆ ಕರೆಯಿರಿ, ಇದನ್ನು ಕ್ಲಿಯರ್ ಮಾಡಿ. ಧರ್ಮಸ್ಥಳ ಯಾರಿಗೂ ಸೇರಬೇಕು? ಅದೇ ಹಿಂದೂಗಳದ್ದು ಹೌದಾ ಅಲ್ವಾ? ಹಿಂದೂಗಳು ಹೋಗ್ಬೇಕಾ ಬೇಡವಾ? ಹೌದು. ನಮ್ಮ ಹಿಂದೂ ದೇವರನ್ನ ಇಟ್ಬಿಟ್ಟು ಇನ್ನೊಬ್ಬ ದುಡ್ಡು ಮಾಡ್ತಾ ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡುವ ಹತ್ಯಾಕಾಂಡ ಆಗಬಾರ್ದಲ್ಲಿ. ಹತ್ಯಾಕಾಂಡ ಆಗಿರೋದು ಇನ್ನೆಲ್ಲವನ್ನೂ ನಿಲ್ಲಬೇಕು. ಅದಕ್ಕೆಲ್ಲ ಒಂದು ಕೊನೆ ಆಗಬೇಕು. ಶಾಂತಿ, ಆ ಒಂದು ಆತ್ಮಕ್ಕೆಲ್ಲ ಶಾಂತಿ ಸಿಗಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ. ಅದಕ್ಕೆಲ್ಲರೂ ಕೈ ಜೋಡಿಸಿ ಅಂತ ಈ ಮೂಲಕ ಎಲ್ಲರಲ್ಲೂ ವಿನಿಸಿಕೊಳ್ತಾ ಇದ್ದೀವಿ. ಆಯ್ತಲ್ಲ, ಮುಗಿಸುವಲ್ಲ. ಮುಂದೆ ಬರೋಣ. ಕಮೆಂಟ್ ಎಲ್ಲ ಹೊಡೆದರೆ ಮುಂದಿನ ಕಮೆಂಟಿಗೆ ಉತ್ತರ ಮುಂದಕ್ಕೆ ಕೊಡೋಣ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಜಯಂತಟ್ಟಿ ಸೌಜನ್ಯ ಹೋರಾಟಗಾರರು ಅವ್ರ ಜೊತೆ ಈ ಧರ್ಮಸ್ಥಳ ಸಂಘ, ಧರ್ಮಸ್ಥಳ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅದರಲ್ಲಿ ನಡೆಯುತ್ತಿರುವ ಅಕ್ರಮ ಬಡ್ಡಿದಂಧೆ ಮತ್ತು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ. ಈಗಾಗಲೇ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳದ್ದಲ್ಲ ಅನ್ನೋದನ್ನು ಅಫಿಡವಿತ್ ಕೊಟ್ಟಿರೋದು ವೀರೇಂದ್ರ ಹೆಗಡೆ ಅವರು. ಎಲ್ಲರಿಗೆ ಈಗ ಗೊತ್ತಿರುವಂಥ ವಿಚಾರ. ಅದ್ರ ಬಗ್ಗೆ ಡಾಕ್ಯುಮೆಂಟ್ ಎಲ್ಲ ನಾವು ತೋರಿಸಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಕೂಡ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಮತ್ತು SKDRDP ಈಗ ಏನು RBI ನಿಯಮ ಉಲ್ಲಂಘನೆ ಮಾಡಿ ಇವರು ಏನು ಅಕ್ರಮವಾಗಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಕೂಡ RBI ನಿಯಮವೇನು, ಈ ಸ್ವಸಹಾಯ ಸಂಘಗಳ ಬಗ್ಗೆ SHG NRLM ನಿಯಮ ಪ್ರಕಾರವಾಗಿ ಏನು ಸ್ವಸಹಾಯ ಸಂಘಗಳನ್ನು ನಡಿಬೇಕು, ಆ ನಿಯಮಗಳ RBI ನಿಯಮಗಳ ಬಗ್ಗೆ ನಾವು ಯಾವ ಥರ ಇರಬೇಕು ಅನ್ನೋದರ ಬಗ್ಗೆ ನಾವು RBIನಿಂದ ಡೌನ್ಲೋಡ್ ಮಾಡಿದಂತಹ ಡಾಕ್ಯುಮೆಂಟ್ ಕೂಡ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇವೆ. ಅದನ್ನು ನೀವು ಡೌನ್ಲೋಡ್ ಮಾಡಿ, ಅದನ್ನು ನೋಡಿ, ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ, ಚರ್ಚೆ ಮಾಡಿ, ಅದರ ಬಗ್ಗೆ ಪ್ರಶ್ನೆಗಳನ್ನು ಯಾರು ಈಗ ಧರ್ಮಸ್ಥಳ ಸಂಘದ ಕೆಲಸದವರು ಮನೆಗೆ ಬರ್ತಾರಲ್ಲ, ಅವ್ರ ಹತ್ರ ಚರ್ಚೆ ಮಾಡಿ, ಅವ್ರ ಹತ್ರ ಕೇಳಿ, ಇದು ಈ ಥರ ಇದೆ, ಇದು ಈ ಥರ ಇದೆ, ನೀವೇ ಕೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ನಮಸ್ತೆ ಜಯಂತ್ ಅವರೇ. ಸರ್ ನಮಸ್ತೆ. ಇವತ್ತು ನಾವೆಲ್ಲ ನಮ್ಮ ಸೌಜನ್ಯ ಹೋರಾಟಗಾರರೇ ನಮಸ್ತೆ. ಇವತ್ತು ನಾವು ನಿಮ್ಮ ಮುಂದೆ ಲೈವ್ ಬರೋ ಉದ್ದೇಶ, ಸೌಜನ್ಯ ಹೋರಾಟಗಾರರನ್ನು ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿಗಳು ಯಾವ ರೀತಿಯಲ್ಲಿ ತೇಜೋವಧೆ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಒಂದೊಂದು ನಕಲಿ ಪೇಜ್ಗಳನ್ನು ಮಾಡುತ್ತಾ ಕಮೆಂಟ್ ಹೊಡೆಯೋದು, ಅದೇ ರೀತಿಯಲ್ಲಿ ನಾವೆಲ್ಲರೂ ಒಂದು ವೀಡಿಯೋ ಮಾಡಲಿಕ್ಕೆ ಹೋದರೆ
ಎಲ್ಲರಿಗೆ ಒಬ್ಬರಿಗೆ ನೋವಾಗುವಾಗ ಅವರಿಗೊಂದು ನೋವಿಗೆ ಸ್ಪಂದನೆ ಮಾಡಲಿಕ್ಕೆ ಹೋದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರೋ ಕೆಲಸಗಳು ನಡೀತಾ ಇದೆ. ಆದರೆ ಸೇವಾ ಪ್ರತಿನಿಧಿಗಳು ಕೇಳಬೇಕಾದ ಒಂದಿಷ್ಟು ಪ್ರಶ್ನೆಗಳು ನಾನು ನಿಮಗೆ ಕೊಡ್ತೀನಿ. ಆದರೆ ನಿಮಗೆ ನಾವು ಯಾವತ್ತೂ ಬೈತಾ ಇಲ್ಲ, ಅದು ನಿಮ್ಮ ತಪ್ಪಲ್ಲ. ನಿಮ್ಮ ಹೊಟ್ಟೆಪಾಡಿಗೋಸ್ಕರ ತಾವು ದುಡಿತಾ ಇದ್ದೀರಾ. ಆ ದುಡಿಸ್ಕೊಳ್ಳುವವರು ತಮ್ಮ ನೋವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಿತ್ತು. ಯಾರು ಈ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು, ರಾಜ್ಯಸಭಾ ಸದಸ್ಯರು ಆಗಿರುವಂಥ ವೀರೇಂದ್ರ ಹೆಗ್ಗಡೆಯವರು ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಕೆಲಸ ಕೊಡ್ತಾ ಇದ್ದೀವಿ, ಉದ್ಯೋಗ ಕೊಡ್ತಾ ಇದ್ದೀವಿ, ನಮ್ಮ ಸಂಸ್ಥೆಯಿಂದ ಒಂದು 40,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಅವರಿಗೆ ನಾವು ಕೇಳ್ತಾ ಇರೋ ಪ್ರಶ್ನೆ ನೀವಾಗಿ ಒಂದು ವಿಷಯ ಕೇಳಿ. ನೀವು ಒಬ್ಬರು ಎದ್ದು ನಿಂತು ಕೇಳಿ, ನಿಮಗೆ ಒಂದು ಒಳ್ಳೆಯ ಜೀವನ ಕೊಡ್ಬೋದು. ಅಂದರೆ ಜೀವನದಲ್ಲಿ ಒಂದು ತಿದ್ದುಪಡಿ ತರ್ಬೋದು, ಚೇಂಜಸ್ ತರ್ಬೋದು. ನೀವೆಲ್ಲವೂ ದೇವರು ದೇವಮಾನವ ಅವರಿಗೆ ಹೋಗಿ ಅಡ್ಡ ಬೀಳಬೇಕು, ಅವ್ರು ಕೊಡೋದೇ ಅಮೃತ ಅಂತ ಕೂತರೆ ಆಗಲ್ಲ. ಅವರು ನಿಮ್ಮನ್ನಿಟ್ಬಿಟ್ಟು ಲಾಭ ಮಾಡ್ತಾ ಇದ್ದಾರೆ, ಅವರು ಲಾಭ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಈ ಒಂದು ಲೈವ್ ಉದ್ದೇಶ ಒಂದಿನ ಈ SKDRP ಅಲ್ಲಿ 23,000 ಜನ ಕೆಲಸದಲ್ಲಿ ಇದ್ದಾರೆ, ಸೇವಾ ಪ್ರತಿನಿಧಿಗಳು. ಟೋಟಲಾಗಿ 40,000 ಜನ ಇದ್ದಾರೆ. ಅದರಲ್ಲಿ ಈ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿಸ್ತಾ ಇದ್ದಾರಲ್ಲ, ಅವರಿಗೆ ಪರ್ಮನೆಂಟ್ ಆಗಿ ಒಂದು ಸಂಬಳ ಇಲ್ಲ. ನಾನು ತಿಳಿದ ಪ್ರಕಾರವಾಗಿ ಅವರಿಗೆ ತಿಂಗಳಿಗೆ ಇಷ್ಟಂತ ಸಂಬಳ ಇಲ್ಲ. ಏನು ಗ್ರಾಮವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ, ನಾವೊಂದು ಸೇವೆ ಅಂತೇಳಿ ಇವರಿಗೊಂದು ಅಗ್ರಿಮೆಂಟ್ ಏನೊಂದು ಮಾಡಿಸ್ತಾ ಇದ್ದಾರೆ. 11 ತಿಂಗಳಿಗೆ ಮಾತ್ರ ಆಲೋಚನೆ ಮಾಡಿ, 11 ತಿಂಗಳಿಗೆ ಇವರನ್ನೊಂದು ಅಗ್ರಿಮೆಂಟ್ ಮಾಡಿಸಿ ಅದರ ಪ್ರಕಾರವಾಗಿ ನೀವು ಎಷ್ಟು ಗಂಟೆ ಬೇಕಾದ್ರೂ ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿ 10 ಗಂಟೆ ತನಕ ದುಡಿಬೋದು. ಟಾರ್ಗೆಟ್ ಕೊಡ್ತಾ ಇರೋದು ಇಷ್ಟು ಸಂಘ ವಿಸಿಟ್ ಮಾಡಬೇಕು, ಇಷ್ಟು ನೀವು ಸಾಲ ಕೊಡಿಸ್ಬೇಕು, ಆವಾಗ ನೀವು ಎಷ್ಟು ಪರ್ಸೆಂಟ್ ಕೊಡ್ತಾ ಇರೋದು, ಒಂದು ಸಂಘ ಹೋಗಿ ವಿಸಿಟ್ ಮಾಡಿದರೆ ಎಷ್ಟು ಕೊಡ್ತಾ ಇರೋದು, ವಾಹನ ಒಂದು ವ್ಯವಸ್ಥೆನೂ ಇಲ್ಲ. ಪಾಪ ಇವರು ತನ್ನ ಹೊಟ್ಟೆಪಾಡಿಗೋಸ್ಕರ ನನ್ನ ಊರಲ್ಲಿ ಆಗ್ಬೋದು, ಇನ್ನೊಂದು ಊರಲ್ಲಿ ಆಗ್ಬೋದು, ದುಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಆದರೆ ಯಾವ ರೀತಿಯಲ್ಲಿ ಇವರಿಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿದರೆ, ಒಂದನೇದಾಗಿ 40,000 ಜನ ಇರುವಾಗ ಇಂಥ ದೊಡ್ಡ ಒಂದು ಸಂಸ್ಥೆ ಹಣಕಾಸು ವ್ಯವಹಾರ ಅದು ನಕಲಿ. ಅದಕ್ಕೆ ಇವಾಗ ನಾವು ಇದು ನಕಲಿ ಅಂತ ಹೇಳ್ತಾ ಇರೋದು, ಇಂಥ ವ್ಯವಸ್ಥೆ ಮಾಡೋದಕ್ಕೆ ನಕಲಿ ಅಂತ ಹೇಳೋದು. ಈ ನಕಲಿ ಸಂಸ್ಥೆ ದೊಡ್ಡದಾಗಿ ರಿಜಿಸ್ಟರ್ ಮಾಡಿ ನಾವೆಲ್ಲರೂ ಸಾಲ ಕೊಡ್ತೇವೆ ಅಂತ ಹೇಳಿದ್ರಲ್ಲ, ಇವರಿಗೆ ಒಂದನೇದಾಗಿ ಒಂದು ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ. ಸರಿಯಾಗಿ ಅಂದರೆ ಇಷ್ಟಂತ ಕೊಡ್ತಾ ಇಲ್ಲ, ಇಷ್ಟು ಗಂಟೆ ಡ್ಯೂಟಿ ಅಂತ ಕೊಡ್ತಾ ಇಲ್ಲ. ಇವರಿಗೆ ಬೇಕಾದ ESI PF ಸಿಗ್ತಾ ಇದೆ. ಎಲ್ಲರೂ ಇಲ್ಲ, ಮುಂಚೆಯಿಂದಲೂ ಸಿಗ್ತಾ ಇಲ್ಲ ತಾನೇ. ESI ಇಲ್ಲ, PF ಇಲ್ಲ. ESI ಇದ್ದರೆ ಏನು ಫೆಸಿಲಿಟಿ ಅಂತ ಗೊತ್ತಾ? ಅದರಲ್ಲಿ ಏನೆಲ್ಲ ಇವರಿಗೊಂದು ಸರ್ಕಾರದಿಂದ ಬರುವಂಥ ಫೆಸಿಲಿಟಿ ಏನೆಲ್ಲ ಸಿಗ್ತದೆ ಅನ್ನೋ ಗೊತ್ತಾ? ಇದು ಹಳ್ಳಿಯವರಿಗೆ ಗೊತ್ತಿಲ್ಲ. ಇದಕ್ಕೋಸ್ಕರನೇ ಇವರನ್ನು ದಡ್ಡನಾಗಿ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಅಂತ ಕಾಣಿಸ್ತೀವಿ, ಇವರು ಸಿಟಿ ಕಡೆ ಏನು ಹೋಗಲ್ಲ ಅಂತ ಕಾಣಿಸ್ತೀವಿ. ಇವರು ಸಿಟಿಯಲ್ಲಿ ಅಷ್ಟು ದೊಡ್ಡದಾಗಿ ಮಾಡ್ತಾ ಇಲ್ಲ ಈ ರೀತಿ ಕೆಲಸವನ್ನು. ಹಳ್ಳಿಗಳಲ್ಲಿ ಬಡಪಾಯಿಗಳನ್ನು ಹುಡುಕಿ ಅವರಿಗೆ ನಾವೊಂದು ಕೆಲಸ ಕೊಟ್ಟಿದ್ದೀವಿ, ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಈ ರೀತಿಯಲ್ಲಿ ಅವರನ್ನು ಮೋಸ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದನೇದಾಗಿ ನಾನು ಹೇಳ್ತೀನಿ, ಇವಾಗ ಇವರಿಗೆ ಸಂಬಳ ಕೊಡ್ತಾ ಇರುವಾಗ ಅಲ್ಲ, ಪರ್ಮನೆಂಟ್ ಆಗಿದ್ದರೆ ಒಂದು ಆ ಸಂಸ್ಥೆಯಲ್ಲಿ ತಾವು ಎಣಿಸ್ಕೊಳ್ಳಿ, ತಾವು ಪರ್ಮನೆಂಟಾಗಿ ಕೆಲಸ ಮಾಡ್ತಾ ಇದ್ದರೆ ತಮಗೆ ತಿಂಗಳಿಗೆ ಒಂದು ಸಂಬಳ ಅಂತ ಇರ್ತಾಯಿತ್ತು, ತಮಗೆ ಒಂದು ಪೇಮೆಂಟ್ ಲೀಸ್ಟ್ ಅಂತ ಬರ್ತಾಯಿತ್ತು, ಸ್ಯಾಲರಿ ಸ್ಲಿಪ್ಪು ಅದೊಂದು ಬರ್ತಾಯಿತ್ತು. ನಿಮಗೆ ಈ ಸ್ಯಾಲರಿ ಸ್ಲಿಪ್ ಇದ್ದರೆ ನಿಮಗೆ ನೇರವಾಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಅವರು ಕೇಳ್ತಾರೆ, ಎಷ್ಟು ಟೈಮ್ ಇದೆ ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷ, ಎಷ್ಟು ಬ್ಯಾಂಕಿಗೆ ಇದು ದುಡ್ಡು ಬಂತು, ಅದೆಲ್ಲ ಲೀಸ್ಟ್ ತೆಗೆಯುವಾಗ ಒಳ್ಳೆ ಪೇಮೆಂಟು ಒಳ್ಳೆ ರೀತಿಯಲ್ಲಿ ಬರ್ತಾಯಿದೆ. ನೀವು ಬ್ಯಾಂಕ್ ಅವರು ಸಾಲ ಕೊಡ್ತಾ ಇದ್ದಾರಲ್ಲ ಸರ್, ನಿಮಗೊಂದು ವಾಹನ ತಗೊಳ್ಬೇಕಾ, ನಿಮ್ಮ ಒಂದು ಮಗಳ ಮದುವೆ ಮಾಡಿಸ್ಬೇಕಾ, ಮಗಳ ಎಜುಕೇಷನ್ ಮಾಡಿಸ್ಬೇಕಾ, ಇಲ್ಲ ಮನೆ ಕಟ್ಟಿಸ್ಬೇಕಾ, ಬ್ಯಾಂಕ್ ಅವರೇ ಕೊಡ್ತಾಯಿದ್ರು. ಇವೇನೇನು ಸಿಗ್ತಾ ಇದೆಯಾ? ಅದು ಅಲ್ಲ, ಸಿವಿಲ್ ಸ್ಕೋರ್ ಬ್ಯಾಂಕಿಗೆ ಬಂದು ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗ್ತಾಯಿದ್ರೆ ಸಿವಿಲ್ ಸ್ಕೋರು ಒಂದು ಕಡೆಯಿಂದ ಜಾಸ್ತಿ ಆಗ್ತಾಯಿತ್ತು. ಮತ್ತು ಪರ್ಮನೆಂಟ್ ಅಂತ ಅದಕ್ಕೊಂದು ವ್ಯಾಲ್ಯೂನೇ ಬೇರೆ. ಇಂಥ ಒಂದು ಸಂಸ್ಥೆ ಅಂತೇಳಿ ಅದರಲ್ಲಿ ನಾನು ಪರ್ಮನೆಂಟ್ ಆಗಿದೆ ಅಂತ ಹೇಳೋ ಅದಕ್ಕೆ ಒಂದು ವ್ಯಾಲ್ಯೂನು ಬೇರೆ ಇತ್ತು. ಆ ವ್ಯಾಲ್ಯೂನೇ ಇವರಿಗೆ ಇಲ್ಲ. ಇವರಿಗೆ ಇಷ್ಟ ಬಂದಾಗಿ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಇವರಿಗೆ ಇಷ್ಟ ಬಂದಾಗ ಎಲ್ಲಿ ಬೇಕಾ ತೆಗೆದಾಕ್ತಾರೆ ಅಂತ ಹೇಳಿಕ್ಕಾಗೋದಿಲ್ಲ. ಇವರಿಗೆ ಇವಾಗ 2 ವರ್ಷ ಹಿಂದೆಯೇ ಕೇಂದ್ರ ಸರ್ಕಾರ ಒಂದು ಆದೇಶ ತಂದಿದ್ದಾರೆ, ಒಂದು ಕಾನೂನು ತಿದ್ದುಪಡಿ ತಂದಿದ್ದಾರೆ. 10 ಜನರಿಗಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದರೆ, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ದರೆ ಅವ್ರನ್ನ ಪರ್ಮನೆಂಟ್ ಮಾಡಿಸ್ಬೇಕು, ಅವರಿಗೆ ESI ಕೊಡಬೇಕು, PF ಕೊಡಬೇಕು. ಇದೆಲ್ಲ ಒಂದು ವ್ಯವಸ್ಥೆ ಇದೆ. ಕಾರ್ಮಿಕ ಇಲಾಖೆಯಿಂದ ಏನೆಲ್ಲ ಫೆಸಿಲಿಟೀಸ್ ಅದೆಲ್ಲ ಸಿಗೋದು ವ್ಯವಸ್ಥೆ ಇತ್ತು. ಇದು ಯಾವುದೂ ಇಲ್ವಲ್ಲ.
ಅದು ನಾಗರಿಕ ಸೇವೆ ಟ್ರಸ್ಟಿನ ಸೋಮನಾಥ್ ನಾಯ್ಕ ಅವರು ಸ್ವಲ್ಪ ಕೆಲಸ ಅದರಲ್ಲಿ ಮಾಡಿದ್ದಾರೆ, ಹಾಂ, ಸಿಗುವಾಗೆ ಮಾಡಿದ್ದಾರೆ, ಸ್ವಲ್ಪ ಸಿಕ್ಕಿದೆ ಕಾಣ್ತದೆ ಅವತ್ತೆಲ್ಲ. ಆದರೂ ಇವಾಗ ಮುನ್ನೆಲ್ಲ ಕೇಳ್ತಾ ಇದ್ರು, ಇಲ್ಲ ಸರ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವರಿಗೆ ಇವನ್ ಸರಿ, ಇವಾಗ ನನ್ನ ಹತ್ರ ಕಾರ್ಮಿಕ ಇಲಾಖೆಯಿಂದ ಮಕ್ಕಳ ವಿದ್ಯಾಭ್ಯಾಸ ಸಮೇತ ಫೆಸಿಲಿಟಿ ಇದೆ, ತುಂಬ ಅನುಕೂಲ ಕೊಡ್ತಾ ಇದ್ದಾರೆ. ಇದೆಲ್ಲ ಕೊಡ್ತಾ ಇದ್ದಾರೆ ಇವರಿಗೆ? ಏನೂ ಇಲ್ಲ, ಏನಿಲ್ಲ. ಹೋಗ್ಲಿ, ಎ ಸಿ ಇದ್ದರೆ, ಎ ಸಿ ಒಂದೇ ಇದ್ದರೆ ಇವರ ಯಾರ ಕೆಲಸ ಮಾಡುವವರ ಅಮ್ಮ ಅಪ್ಪ ಮಕ್ಕಳು ಇವರಿಗೆಲ್ಲ ಎ ಸಿ ಮುಖಾಂತರವಾಗಿ ಹಾಸ್ಪಿಟಲ್ ಒಂದು ಏನೋ ಹುಷಾರಿಲ್ಲದಾದರೆ ಟ್ರೀಟ್ಮೆಂಟ್ ಸಿಗ್ತಾಯಿತ್ತು. ಅದು ಇವಾಗ ಎ ಸಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೇನಿಲ್ಲ. ಇ ಎಸ್ ಪಿ ಹಾಸ್ಪಿಟಲ್ ಅಂಡರಲ್ಲಿ ಒಂದು ಎಷ್ಟೋ ಪ್ರೈವೇಟ್ ಹಾಸ್ಪಿಟಲ್ ಇದೆ. ಇವಾಗ ಪುತ್ತೂರಲ್ಲೇ ಇದೆ. ನಾವೇ ಎ ಎಸ್ ಸಿಗೆ ಹೋಗುವಾಗ ನಾನೇ ಅದರ ಸ್ವಲ್ಪ ಕೆಲಸಕ್ಕೆ ನಾನು ಹೋದೆ ಅದರೊಟ್ಟಿಗೆ ಹಾಸ್ಪಿಟಲ್ ಅವರಿಗೆ. ಇವಾಗ ಅಲ್ಲೋಗಿ ಇದನ್ನು ತೋರಿಸಿ ಅವರು ಆಮೇಲೆ ಅದಕ್ಕೆ ಬಿಲ್ಲೆಲ್ಲ ಅವರೇ ಪಾಸ್ ಮಾಡ್ಕೊಳ್ತಾ ಇದ್ರು. ಇವರು ಎಷ್ಟು ಆರೋಗ್ಯವಂತಾಗಿರ್ಬೋದಿತ್ತಲ್ಲ. ಈ ಆಯುಷ್ಮಾನ್ ಭಾರತ ಅದು ಇದರ ಹಿಂದೆ ಹೋಗಿ ಎಲ್ಲೆಲ್ಲೋ ಹಾಸ್ಪಿಟಲ್ ಮಾಡೋ ಅವಶ್ಯಕತೆ ಇಲ್ವಲ್ಲ, ಎಮರ್ಜೆನ್ಸಿ ಆಗ್ತಾಯಿತ್ತಲ್ಲ, ಎಲ್ಲೋ ಸಾಲ ತಗೊಳ್ಳೋ ಇಲ್ವಲ್ಲ. ಇದೊಂದಾಯ್ತಾ. ಇನ್ನೊಂದು ಇವರೇ ಭದ್ರತೆ ಅಂತ ಹಣ ಠೇವಣಿ ಇಡಬೇಕಲ್ಲಿ. ಯಾರೋ ಇವರೇ ಕೆಲಸದವರು, ಸೇವಾ ಪ್ರತಿನಿಧಿಗಳು 2 ಲಕ್ಷ ಏನೋ ಭದ್ರತಾ ಠೇವಣಿ ಅಂತ ಇಡಬೇಕು. ಯಾಕಂದರೆ ಒಂದು ವೇಳೆ ಇವರು ಸಾಲ ಕೊಟ್ಟಿದ್ದಾರೆ, ವಸೂಲು ಮಾಡ್ಲಿಕ್ಕೆ ಆಗಲಿಲ್ಲ, ಕೆಲಸ ಬಿಟ್ಟು ಹೋದ್ರು ಅಂದರೆ ಆ ದುಡ್ಡನ್ನು ವಜಾ ಮಾಡ್ತಾರೆ, ಇವರು ಸಾಲಕ್ಕೆ ವಜಾ ಮಾಡ್ತಾರೆ. ಆ ಥರನೇ ಇದೆ. ಆ ಥರ ಇದೆ. ಒಬ್ರು ಹೇಳಿದ್ದಾರೆ ನನಗೆ ಫೋನ್ ಮಾಡಿ, 2 ಲಕ್ಷ ಏನೋ ಭದ್ರತೆ ಅಂತ ಇಟ್ಕೊಂಡಿದ್ದಾರೆ, ಅದು ಕೊಡ್ತಾ ಇಲ್ಲ, ನಾನು ಕೆಲಸ ಬಿಟ್ಟಿದ್ದೀನಿ, ಅದು ಕೇಳ್ತಾ ಇದ್ದಾರೆ, ನೀನು ಎಷ್ಟು ಜನಕ್ಕೆ ಸಾಲ ಬಾಕಿ ಇದೆ ಅವ್ರದ್ದೆಲ್ಲ, ಅವರದ್ದು ಸಿಗುವ ತನಕ ಇದು ಸಿಗುವುದಿಲ್ಲ ಅಂತ. ಇದೇ ರೀತಿ ಎಲ್ಲಾಗಿರೋದು ಇಲ್ಲಿ ಸವದತ್ತಿಯಲ್ಲಿ ಒಂದು ಅಮ್ಮ 29 ಲಕ್ಷ ಪಾಪ ಅವ್ರ ಮನೆ ಮಾರಿ ಅವತ್ತು ಸುದ್ದಿ ಆಗ್ತಾ ಇತ್ತಲ್ಲ, ಮಾಡ್ತದೆ, ಮನೆ ಮಾರಿ ಕೊಟ್ಟಿರೋದು. ಯಾಕೆ ಇವರೇನು ತಗೊಂಡಿರೋದಲ್ಲ, ಇವರು ತಗೊಂಡು ಇವರ ಸ್ವಂತ ಉಪಯೋಗ ತಗೊಂಡಿರೋದಲ್ಲ, ಇವರು ತೆಗೆದು ಬಡ್ಡಿಗೆ ಕೊಟ್ಟಿರೋದು ಅಲ್ಲ. ಇವರಿಂದ ಒಂದು ಎಷ್ಟು 14% ತಗೊಂಡು ಇನ್ನೊಬ್ಬರಿಗೆ 20% ಕೊಟ್ಟಿರೋದಲ್ಲ. ಅವರ ಕೆಲಸದವರು, SKDRDPಯ ಕೆಲಸದವರು ಇವರು. ಹೆದರ್ಸ್ತಾರಲ್ಲ, ಕಂಪ್ಲೇಂಟ್ ಕೊಡ್ತೀವಿ, ಜೈಲಿಗೆ ಹಾಕ್ತೀವಿ, ಹಾಗೆ ಹೀಗೆ ಅಂತ. ಮತ್ತೆ ESI ಇಂದ ಏನಾದರೂ ಮಾಡಿ ಕಟ್ಟಬೇಕಷ್ಟೇ ಅವರು. ಹೌದು, ಹಾಗೆ ಆಗಿದೆ. ESI ಇಂದ ಇನ್ನೊಂದು ಪ್ರಯೋಜನ ಇರುತ್ತೆ ಸರ್. ಇವಾಗ ಬಡಪಾಯಿ, ಇವಾಗ ಎಷ್ಟು ಎಲ್ಲರೂ ಬಡವರು ಇದರಲ್ಲಿ ಕೆಲಸ ಮಾಡ್ತಾ ಇರುವವರಲ್ಲ, ಇವರ ಮಕ್ಕಳಿಗೆ ಏನೋ ಡಾಕ್ಟ್ರ್ ಆಗಬೇಕು, ಒಳ್ಳೆ ಮಾರ್ಕ್ ಇದೆ, ಏನೋ PUC ಆದಮೇಲೆ ಒಳ್ಳೆ ಮಾರ್ಕ್ ಇದೆ, ನನಗೆ ಡಾಕ್ಟ್ರ್ ಆಗಬೇಕಂತ ಇದೆ. ಅಂಥ ಸಂದರ್ಭದಲ್ಲಿ ESI ಏನೋ ಇದ್ದರೆ ಇವರ ಫ್ರೀ ಎಜುಕೇಷನ್ ಆಗಿದೆ. ಯಾರಿಗೆ ಗೊತ್ತಿದೆಯಾ? ಅದರಲ್ಲೂ ಇವರು ವಂಚನೆಗೊಳಗಿದ್ದಾರೆ. ದೊಡ್ಡದಾಗಿ ವಿದ್ಯಾಭ್ಯಾಸದಲ್ಲಿ ವಂಚನೆಗೊಳಗಿದ್ದಾರೆ. ಇವಾಗ ಕಮ್ಮಿ ಸಂಬಳ, 15,000 ಕಮ್ಮಿ ಇದ್ದರೆ ESI ಕಾರ್ಡ್ ಇರುತ್ತೆ, ಅವರಿಗೆ ESI ಟ್ರೀಟ್ಮೆಂಟ್ ತಗೊಳ್ಬೋದು. 5 ವರ್ಷ ಒಂದೇ ಸಂಸ್ಥೆಯಲ್ಲಿ 5 ವರ್ಷ ಕೆಲಸ ಮಾಡ್ತಾಯಿದ್ದರೆ ಇವಾಗ ಎಷ್ಟೋ ಜನ 10 ವರ್ಷ 15 ವರ್ಷ ಅದು ಇದೆ. ಇವಾಗ 5 ವರ್ಷದಿಂದ ಮೇಲೆ ಇದ್ದರೆ ಅವರಿಗೆ ESI ಮುಖಾಂತರ ವಿದ್ಯಾಭ್ಯಾಸ ಒಂದು ಫ್ರೀಯಾಗಿ ಸಿಗ್ತಾಯಿತ್ತು. ಒಂದು ಸ್ವಲ್ಪ ಅಮೌಂಟ್ ಮಾತ್ರ ಕಟ್ಟಲಿಕ್ಕೆ. ನೋಡಿ, ಕಮೆಂಟ್ ಮಾಡುವವರು ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಹೌದು, ನಿಮಗೆ ಸಿಗುವಂಥ ಏನು ಈ ಥರ ವ್ಯವಸ್ಥೆ, ಅದನ್ನು ವಂಚಿಸಿ ನಿಮ್ಮನ್ನು ನಿಮ್ಮಿಂದ ಲಾಭ ಪಡೀತಾ ಇದ್ದಾರೆ, ನಿಮ್ಮಿಂದ ಲಾಭ ಕೆಲಸ ಮಾಡಿಸ್ತಾ ಇದ್ದಾರೆ. ನೀವು ಪರ್ಮೆಂಟ್ ಮಾಡಿದಾರ, ಇಷ್ಟೆಲ್ಲ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಮ್ಮನ್ನೇ ಒಬ್ಬರನ್ನು ಯಾರೊಬ್ಬ ಸೇವಾ ಪ್ರತಿನಿಧಿ ಅಭಿವೃದ್ಧಿ ಮಾಡಿದಾರ, ಗ್ರಾಮ ಅಭಿವೃದ್ಧಿ ಆಗ್ತಾ ಇತ್ತು. ಏಕೆ ಮಾಡ್ತಾ ಇಲ್ಲ? ನಿಮ್ಮನ್ನು ಇಟ್ಬಿಟ್ಟು ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ. ತಮಾಷೆ ಅಂತ ತಿಳಿಸ್ತಾರೆ. ಇದೆಲ್ಲ ಗ್ರಾಮಾಭಿವೃದ್ಧಿನ ಇದಾಗ್ತಾ ಇರೋದು ಸರ್. ನಿಜವಾಗ್ಲಿ ನೋಡ್ಬೇಕಾದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡುವವರು ಸೇವಾ ಪ್ರತಿನಿಧಿಗಳು ಮಾತ್ರ. ಹೌದು, ಅವರಿಗೆ ಟಾರ್ಗೆಟ್, ಅವರೇ ಮನೆ ಭೇಟಿ ಮಾಡಬೇಕು, ಹೌದು, ಅಲ್ಲಿ ಹೊಸ ಸಂಘ ಮಾಡಬೇಕು, ಹೌದು, ಆ ಸಂಘದವರಿಗೆಲ್ಲ ಇದು ಸಾಲ ಕೊಡಿಸುವುದು, ಹೌದು, ಮತ್ತೆ ಅವ್ರದ್ದು ಏನು ಡಾಕ್ಯುಮೆಂಟ್ ಕಲೆಕ್ಷನ್ ಮಾಡೋದು, ಮನೆ ಭೇಟಿ ಮತ್ತೆ ಮೀಟಿಂಗ್ ಮಾಡಿಸೋದು ಎಲ್ಲ ಜವಾಬ್ದಾರಿ ಇರುವಂಥದ್ದು ಸೇವಾ ಪ್ರತಿನಿಧಿಗೆ. ಹೌದು, ಅವರು ಬರೀ ದುಡ್ಡು ಎಣಿಸೋದು ಮಾತ್ರ, ಒಂದೇ ಕೆಲಸ ಅವರಿಗೆ, ಒಂದೇ ಕೆಲಸ. ಬಿಸಿಲಲ್ಲಿ ಓಡಾಡಿಸಿ, ಯಾಕಂದ್ರೆ ಅದರಲ್ಲಿ ಎಜುಕೇಶನ್ 7ನೇ ಕ್ಲಾಸ್ಗಿಂತ ಕಡಿಮೆ ಇರೋರನ್ನು ತಗೊಳ್ತಾರೆ, ಜಾಸ್ತಿ ಎಜುಕೇಶನ್ ಇರುವವರನ್ನು ಸೇವಾ ಪ್ರತಿನಿಧಿಯಾಗಿ ತಗೊಳ್ಳೋದಿಲ್ಲ. ಅಲ್ಲ, ತಗೊಂಡ್ರೆ ಇದೇ ತರ ಪ್ರಶ್ನೆ ಹಾಕಿದ್ದಾರೆ. ಹೌದು ಹೌದು, ಅದಕ್ಕೋಸ್ಕರ ಇವಾಗ ನಮಗೆ ಕಮೆಂಟ್ ಹಾಕೋದ್ರಲ್ಲೂ ಒಂದು ನಮ್ಮ ಏನೋ ಒಂದು ಮ್ಯಾಟ್ರ್ ಇವತ್ತು ಲೈವ್ ಇದೆ ಅಂತ ಹೇಳುವಾಗ, ಕಾರ್ಕಳ ದಿನೇಶ್ ಇವಾಗ ಧಾರವಾಡದಲ್ಲಿ ಇದ್ದಾನಲ್ಲ, ಇವಾಗ ಭಯಂಕರ ಶೇರ್ ಮಾಡ್ತಾ ಇದ್ದಾನೆ. ಅದು ಅಲ್ಲ, ಎಲ್ಲರಿಗೂ ಅವರ ಏನು ಇವರೊಂದು ಸಂಘಟನೆ ಗ್ರೂಪ್ ಇದೆ ಅಲ್ಲ, ಆ ಗ್ರೂಪಿಗೆ ಶೇರ್ ಮಾಡಿ ನೀವು ಕಮೆಂಟ್ ಹೊಡೆಯಿರಿ ಇವರಿಗೆ. ಇವನು ಅತ್ಯಾಚಾರಿ ಹೀಗೆ ಏನಂತ ಹೇಳಿದ್ರೆ ಸಹಕಾರ ಕೊಟ್ಟವನು ಇವನು ಮತ್ತು ಸೀನಪ್ಪ ಅಂತೇಳಿ ನಮ್ಮೆಲ್ಲ ಕೇಸ್ ಆಗ್ತಾ ಇದ್ದಾರೆ. ಇವರಿಬ್ಬರು ಹೆಚ್ಚಿಗೆ ಸಪೋರ್ಟ್ ಮಾಡೋದು ಇವರಿಬ್ಬರು.
ಅವನು ಫಸ್ಟ್ ಅವನ ಬಗ್ಗೆ ತಿಳ್ಕೊಳ್ಳಿ, ಅವನು ಎಲ್ಲಿದ್ದವನು, ಎಲ್ಲಿ ಹೋದ, ಹೌದು, ಯಾಕೆ ಹೋದ, ಇನ್ನು ಕೊಡ್ತೀವಿ, ನಿನ್ನ ಬಗ್ಗೆನೂ ಕೊಡ್ತೀವಿ ನಾವು ಎಲ್ಲ ತಿಳ್ಕೊಳ್ಳಿ. ನೀವು ತಿಳ್ಕೊಳ್ಳಿ ಯಾಕೆ ಅಲ್ಲಿಗೆ ಹೋದ, ಅಲ್ಲ ಶೇರ್ ಮಾಡ್ಲಿವ, ಧಾರವಾಡಕ್ಕೆ ಏನಕ್ಕೆ ಹಾಕಿದ್ದಾರೆ, ಹೌದು ಅದನ್ನು ತಿಳ್ಕೊಳ್ಳಿ. ಅಲ್ಲ ಇವಾಗ ಶೇರ್ ಮಾಡಿ, ಎಲ್ಲರಿಗೂ ನೀವು ಶೇರ್ ಮಾಡ್ಲೇಬೇಕು ಇವತ್ತು. ಯಾಕಂದ್ರೆ ಇವಾಗ ಅವನ ಹಣೆ ಬರ ಗೊತ್ತಾಗಿದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ, ನಮ್ಗೆ ಹೌದಾ ಕಮೆಂಟ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ಈಗ ಒಂದು 4-5 ತಿಂಗಳಿಂದ ಅವನ ಬಗ್ಗೆ ಎಲ್ಲ ಗೊತ್ತಾಗಿದೆ, ಅದಕ್ಕೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದನ್ನು ಮಾತ್ರ ಶೇರ್ ಮಾಡ್ಲೇಬೇಕು ನೀವು ಎಲ್ಲರಿಗೂ ತಿಳಿಸ್ಬೇಕು, ಪಾಪ ಎಲ್ಲರೂ ಗೊತ್ತಾಗ್ಲೇಬೇಕು. ನೀವು ಅವನ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ, ಅಲ್ಲಿಗೆ ಯಾಕೆ ಹೋದ, ಎಲ್ಲೆಲ್ಲಿ ಮಂಗ ಮಾಡಿ, ಯಾರನ್ನೆಲ್ಲ ಮಂಗ ಮಾಡಿ, ಯಾರಿಗೆಲ್ಲ ಏನೆಲ್ಲ ಸಪ್ಲೈ ಮಾಡಬೇಕು, ಏನೆಲ್ಲ ಸಪ್ಲೈ ಮಾಡಿ ನೀನು ಹೋಗಿರುವಂಥದ್ದು ಆಲೋಚನೆ ಮಾಡಿ. ನೀನು ಎಷ್ಟು ಕೋಟಿ ವಂಚನೆ ಮಾಡಿದ್ದಾನೆ, ಎಲ್ಲ ದಾಖಲೆ ಇದೆ ನಮ್ಮ ಹತ್ರ. ನಾವು ಪರ್ಸನಲ್ ಆಗಿ ಅವರ ತೇಜೋವಧೆ ಮಾಡುವಂತ ಕೆಲಸ ನಾವು ಮಾಡಲಿಲ್ಲ. ನಾವು ಮಾಡ್ತೀವಿ, ಎಲ್ಲ ಎಲ್ಲರ ದಾಖಲೆಗಳು ನಮ್ಮ ಹತ್ರ ಇದೆ, ಯಾರ್ಯಾರು ಏನೇನು ಮಾಡಿದ್ದಾರೆ. ಅಲ್ಲ ಕಮೆಂಟ್ ನೋಡಿದರೆ ಏನೋ ದೊಡ್ಡ ಗಾಂಧಿ ತರ, ನೆಕ್ಸ್ಟ್ ಭಾರತ ದೇಶ ಬೇರೆ ಗಾಂಧಿ ಇಲ್ಲ, ಅವನೇ ಗಾಂಧಿ. ಮೊನ್ನೆ ನನ್ನ ವಿಡಿಯೋ ಒಬ್ಬ ಕಿಟಕಿಯಲ್ಲಿ ಬಂದು ವಿಡಿಯೋ ಮಾಡ್ತಾನೆ, ಗೊತ್ತಿರ್ಬೋದು, ನಮ್ಮೂರಿನವನೇ ಸತೀಶ್ ಅಂತ, ನಿಮ್ಮವರು. ಹೌದು, ನಾನು ಹೋಗಿದ್ದಲ್ಲಿ ತಪ್ಪು, ಅವನು ಬಂದಿದ್ದು ಸರಿಯಾ? ನಾವು ನಮ್ಮ ಏನು ಇದು ವಲಯ ಬೇರೆ. ಹೌದು, ನಾನು ಹೋಗಿದ್ದು, ಅವ್ರು ಹೇಳಿದ್ರು ನೀನು ಯಾಕೆ ಬಂದಿದ್ದು ಇಲ್ಲಿ, ನಿನ್ನ ಇದು ವಲಯ ಬೇರೆ. ಅಲ್ಲ ನೀವು ಒಂದು ವಿಷಯ, ನೀವು ಹೋಗಿರೋದು ಅವ್ರ ಸಭೆ ಆಗ್ತಾರೋ ಸಭೆಗೆ ಹೋಗಿಲ್ಲ, ಇಲ್ಲ ಸಭೆ ಹತ್ರ ಈ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ, ಆ ಮನೆಯವರು ಕರೆದಕ್ಕೆ ನೀವು ಅಲ್ಲಿ ಹೋಗಿರೋದು. ಆ ಗ್ರಾಚಾಗ್ರೆ ಅವ್ರ ಪಕ್ಕದಲ್ಲೇ ಇದ್ರು, ಹೌದು, ಅವ್ರು ಓಡ್ಕೊಂಡು ಬಂದ್ರು ಇಲ್ಲಿಗೆ, ಅಲ್ವಾ? ಸಂತೋಷ ನೋಡಿದ್ರಿಗೆ ಭಯ ಆಗ್ತದೆ, ಸಂತೋಷ ಕ್ಯಾಮರಾ ನೋಡಿದ್ರೆ ಸಾಕು, ಅದೇನು ಗೊತ್ತಿಲ್ಲ ನಿಮಗೆ, ಕಾಯಿಲೆ ಅಂತ ಗೊತ್ತಿಲ್ಲ, ಅಲ್ಲ ಓಡ್ಕೊಂಡು ಬರ್ತಾ ಇರೋದಲ್ಲ. ಸಂಘದ ಸದಸ್ಯರ ಜೊತೆ ನಾನು ಮಾತಾಡ್ಲಿಕ್ಕೆ ಹೋಗಿದ್ದೆ ಅಷ್ಟೇ. ಮತ್ತೆ ನೀವು ಸಂಘದವರಲ್ಲ ಅಂದ್ರೆ ನೀವು ಎಲ್ಲಿಯವರು, ಎಲ್ಲಿಂದ ಬಂದಿರೋದು? ಇಡೀ ಕಡಬ ತಾಲೂಕಿನಿಂದೆಲ್ಲ ಬಂದಿದ್ದಾರಲ್ಲ. ನೋಡಿ ಅವನು ವಿಡಿಯೋ ಮಾಡ್ತಾ ಇದ್ದ, ಯಾರ ಅವನು ಸೇವಾ ಪ್ರತಿನಿಧಿ, ನಮ್ಮ ಒಕ್ಕೂಟದ ನಮ್ಮ ಸೇವಾ ಪ್ರತಿನಿಧಿ, ನಮ್ಮ ಸಂಘದ ಸೇವಾ ಪ್ರತಿನಿಧಿ. ಅವನು ವಿಡಿಯೋ ಮಾಡಿ ಕಳ್ಳ ಕಳ್ಳ ಕಳ್ಳ, ಅವನ ಹಣೆ ಬರ ನನಗೆ ಗೊತ್ತುಂಟ. KFDCಯಲ್ಲಿ ರಬ್ಬರ್ ಕಳ್ಳತನ ಮಾಡಿ ಇದು ಮಾಡ್ತಾ ಇದ್ದ ಅವನು. ಅದೇ ಹೆಸರು ಅದನ್ನೇ ಎತ್ತಿ ಅಲ್ಲಿ ಏನ್ ಮಾಡಿದ್ದಾನೆ, ಸಿಸಿ ಕ್ಯಾಮರಾ ಕಳ್ಳತನ ಮಾಡಿದೆ ಅಲ್ಲಿ ಎಳ್ದಾಕಿ. ಯಾಕಂದ್ರೆ ಅವನು ಹೈಟ್ ಇದ್ದಾನೆ, ನಾನು ನೋಡ್ತಾ ಇದ್ದೇನೆ, ಬೇರೆ ಯಾರಿಗೂ ಅಲ್ಲಿ ಸಿಗುದಿಲ್ಲ, ಅವನೇ ಮಾಡಿರೋದು. ಮತ್ತೆ ಕಳ್ಳ ಕಳ್ಳ ಅಂತ ನನ್ನ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾನೆ. ಯಾರು ಕಳ್ಳ ಅಂತ ಅವನ ಊರಲ್ಲಿ ಗೊತ್ತಿದೆ ಅಲ್ಲ. KFDCಯಲ್ಲಿ ಅವನೇ ಟ್ಯಾಪಿಂಗ್ ಮಾಡಿ ರಬ್ಬರ್ ಕಳ್ಳತನ ಮಾಡಿದವನು. ಕಳ್ಳತನ ದೊಡ್ಡ ದಂಧೆ ಒಳಗೆ ಬಿದ್ದಿದ್ದಾನೆ ಇವಾಗ. ಹೌದೌದು, ಈಗ ಅಲ್ಲೇ ಕಳ್ಳತನ ಮಾಡಿದಕ್ಕೆ ಇದಕ್ಕೆ ಎಂಟ್ರ್ ಆಗ್ಲಿಕ್ಕೆ ಆಗಿರೋದು. ನಾನು ಮೊನ್ನೆ ಆಗ್ತಿರ್ಲಲ್ಲ. ಹೌದು, ನಾನು ಮೊನ್ನೆ ಕೂಡ ಹೇಳಿದ್ದೇನೆ. ಅವನು ಯಾರೊಬ್ಬ ಹೇಳಿದ, ಇದು ಮೋಹನ್ ಬೋಳಂಗಡಿ, ಅವನು ಸರಿಯಾಗಿ ಮಾತಾಡಿದ್ದೀನಿ. ಅವ್ನು ಫೋನ್ ಕಟ್ ಮಾಡ್ದ, ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಬರ್ತದೆ. ಅವನು ಹೇಳ್ತಾನೆ, ತುಂಬಾ ಜನರಿಗೆ ಪಂಗನಾಮ ಹಾಕಿದ್ದೀನಿ ಅಂತ. ನನಗೆ ನಾನು ₹1 ಯಾರಿಗಾದ್ರೂ ಬಾಕಿ ಇದ್ರೆ ಬನ್ನಿ, ಅವ್ರನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಿ ವಿಡಿಯೋ ಮಾಡೀನಿ, ಅದಾಕಿ ನನಗೆ ಮೋಸ ಮಾಡಿದ. ಇವಾಗ ಹೇಳ್ಬೋದು, ಆ ಧರ್ಮಸ್ಥಳ ದುಡ್ಡು ಕಟ್ಟಿಲ್ಲ ಅಂತ. ಕೇಳೋ ದಾಖಲೆ ಕೊಡಿ ಸ್ವಾಮಿ, ಕಟ್ತೀವಿ, ಕೇಳೋ ದಾಖಲೆ ಕೊಡಿ ತಲ್ಲಿ. ಪ್ರತಿಯೊಬ್ಬರ ವಿಚಾರ ಕೂಡ ಎಲ್ಲೆಲ್ಲಿ ಸಿಕ್ಕಿ ಬಿದ್ದು, ಯಾರೆಲ್ಲ ಕೆಲಸ ಕಳ್ಕೊಂಡಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ, ಏನೇನು ಮಾಡಿದ್ದಾರೆ ಎಲ್ಲ ನಮ್ಗೆ ವಿಚಾರ ಗೊತ್ತು. ನಾವು ಹೇಳುದಿಲ್ಲ, ಆದ್ರೂ ಕೂಡ ಪದೇ ಪದೇ ನಮ್ಮನ್ನು ಟಾರ್ಗೆಟ್ ಮಾಡಿ ಯಾವ್ದು ಪರ್ಸನಲ್ ಆಗಿ ನೀವು ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರೆ ನಾವು ಒಬ್ಬೊಬ್ಬರದೇ ಅಲ್ಲ ನಮಗೂ ಗೊತ್ತು ಪರ್ಸನಲ್ ಆಗಿ ಅಟ್ಯಾಕ್ ಮಾಡಲಿಕ್ಕೆ. ಅದು ಮಾಡ್ತಾ ಇಲ್ಲ, ಸೌಜನ್ಯ ಹೋರಾಟ ಅದಕ್ಕೋಸ್ಕರ ಇರೋದಲ್ಲ, ಅದಕ್ಕೋಸ್ಕರ ನಾವು ಯಾವುದನ್ನು ಮಾಡ್ತಾ ಇಲ್ಲ. ನಮಗೂ ಮಾಡ್ಲಿಕ್ಕೆ ಗೊತ್ತು, ನಾಗರಾಜದ ಎಲ್ಲ ಬರ ನಮಗೆ ಗೊತ್ತು, ನಾಗರಾಜಿಗೂ ಇಡ್ತೀನಿ, ಎಲ್ಲೋರೆಲ್ಲ ಮೇಲೆ ಅಟ್ಯಾಕ್ ಮಾಡ್ದಲ್ಲ, ಅವನ ಒಂದೊಂದು ವಿಷಯ ನಾವು ತಿದಾಕಿ ನಿಮಗೆ ಎಲ್ಲ ಗೊತ್ತು. ಅವನದು ದೊಡ್ಡದು ಜನದಾಗಿ ದಾದಾಗಿರಿ ಮಾಡ್ಕೊಂಡಿರುವ ಅವಶ್ಯಕತೆನಿಲ್ಲ. ಇನ್ನು ಅವನ ಮನೆಗೆ ನಾವು ಅವತ್ತು ಹೋಗಿಲ್ಲ ಎಲ್ಲೋರಲ್ಲಿ, ಗೊತ್ತಾಯ್ತಲ್ಲ. ಆಮೇಲೆ ಇನ್ನೊಬ್ಬರು ಕೌಂಟರ್ ಕೇಸು, ಲೇಡೀಸ್ ಕರೆಗೆ ಹಾಸ್ಪಿಟಲ್ ಮಾಡಿದ್ರೆ ಕೌಂಟರ್ ಕೇಸ್ ಮಾಡ್ತಾ ಇದ್ದಾರೆ ನಿಮ್ಮ ಜನ್ಮಕ್ಕೆಲ್ಲ. ಅದಲ್ಲ, ಮತ್ತು ಇನ್ನೊಬ್ಬ ಇವದಲ್ಲ, ಯಾರು ಕೃಷಿ ಅಧಿಕಾರಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿರೋದು, ಸೋಮ. ಆ ಫೋನ್ ಸ್ವಿಚ್ ಆಫ್ ಇವತ್ತು ಮಾಡಿದೆ ನಾನು. ಇಲ್ಲ ಕಡಬದಿಂದ ಓಡೋಗಿದೆ. ಅವನ ಹೆಂಡತಿ, ಅವರ ಧರ್ಮಪತ್ನಿ ಕಡಬ ಠಾಣೆ ಪೊಲೀಸ್ ಅಧಿಕಾರಿ ಆಗಿದ್ದಾರೆ, ಪೊಲೀಸರಾಗಿದ್ದಾರೆ, ಗೊತ್ತಾ? ಎಲ್ಲ ಮಾಹಿತಿ ತಗೊಂಡಿದ್ದೀವಿ. ಅದಕ್ಕೇನೆ ಪೊಲೀಸರು ಬರಲ್ಲ ಅಂತ ಹೇಳಿರೋದು. ಈ ವಿಷಯ ತನಿಖೆ ಆಗಲೇಬೇಕಿದು. ಅಷ್ಟು ಅವಾಗ ಪೊಲೀಸ್ ಠಾಣೆಗೆ ಒಂದು ಸಂಪರ್ಕ ಇರ್ಬೋದಲ್ಲ. ಅದರಲ್ಲಿ ಮುಂದೆ ನನಗೆ ಎಲ್ಲವನ್ನು ನಾನು ಕೇಳಿಸ್ತಾ ಇದ್ದೀನಿ. ಅದರಲ್ಲಿ ನಮ್ಮೂರಲ್ಲ ನಿಮಗೆ ಏನೂ ಸಿಗಲ್ಲ ಅಂತ. ಇವಾಗ ಏನು ಮಾಡ್ಬೇಕು ಹೇಳಿ?
ಅವನೂರಲ್ಲೆಲ್ಲ ಈಗ ಏನೂ ಸಿಗಲ್ಲ ಅಂತ ಹೇಳ್ತಾ ಇದ್ದಾನೆ. ನೀವು ಅಷ್ಟು ದಮ್ಮಿದೆಯಾ? ಕರ್ಕೊಂಡು ಹೋಗಪ್ಪ, ಇಲ್ಲ ನಾವೇ ಬರ್ತೀವಿ ಅಲ್ಲಿಗೆ. ಎಲ್ಲನೂ ಸಿಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಯಾವ್ದು ಅಡ್ರೆಸ್ ಕೊಡ್ಬೇಕಲ್ಲ ಅವನು, ಕೊಡ್ಲಿಲ್ಲ ಅಲ್ಲ ಮೊನ್ನೆ ಕೈಕಾಲು ಹಿಡಿತಾರಂತ ನಮ್ಮವ್ರದ್ದು. ಹೌದಾ? ಕೈಕಾಲು ಹಿಡಿತಾ ಇದ್ದಾನಂತ. ಮೊನ್ನೆ ಮೋಹನ್ ಬೋಳಂಗಡಿಗೆ ಕಾಲ್ ಮಾಡಿದ್ದು, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಫೋನ್ ಕಟ್ಟಲ್ಲ, ನಿಮ್ಮ ಹತ್ರ ಮಾತಾಡೋ ಅಗತ್ಯ ಇಲ್ಲ, ಮತ್ತೆ ನನ್ನ ವಿಚಾರ ಯಾಕೆ ವಿಡಿಯೋ ಮಾಡಿ ಹಾಕಿದ್ದು? ಹೌದು, ನನ್ನ ಹತ್ರ ಮಾತಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ಹೌದು, ಉತ್ತರ ಪಾಸ್ ಪುಸ್ತಕ ಎಲ್ಲ ಇದೆ ಅಂತ ಹೇಳಿದ್ದಾನೆ ವಿಡಿಯೋದಲ್ಲಿ. ಪಾಸ್ ಪುಸ್ತಕ ಇದೆ, ಸಾಲ ಸಂಘಕ್ಕೆ ಒಬ್ಬರಿಗೆ ಸಾಲ ಕೊಡ್ಬೇಕಾದ್ರೆ ಪಾಸ್ ಪುಸ್ತಕ ಬೇಕು, ಅಕೌಂಟ್ ಬ್ಯಾಂಕಲ್ಲಿ ಇರಬೇಕು, ಮತ್ತೆ ಇನ್ನೊಂದ್ಸಲ ಹೇಳ್ತಾನೆ ಉಳಿತಾಯಕ್ಕೆ ಪಾಸ್ ಪುಸ್ತಕ ಇದೆ, ಸಾಲಕ್ಕೆ ಪಾಸ್ ಪುಸ್ತಕ ಇಲ್ಲ ಅಂತ ಹೇಳಿದೆ. ಇಲ್ಲಿ ಉಳಿತಾಯ ಕಟ್ತಾ ಇದಾರಲ್ಲ, ಅದಕ್ಕೆ ಪಾಸ್ ಪುಸ್ತಕ ಕೊಡ್ಬೇಕಲ್ಲ. ಮತ್ತೆ ಇದು ಇನ್ಶೂರೆನ್ಸ್ ಬಾಂಡ್, ಯಾವುದು PRK ಬಾಂಡ್, ಅದು ಕೂಡ ಹೇಳಿದಾನೆ, ಅದು ಒಬ್ಬೊಬ್ಬರಿಗೆಲ್ಲ ಅದು ಸಂಘಕ್ಕೆ ಇರುವಂಥದ್ದು. ಸರಿ, ಅದಾದ್ರೂ ಕೊಡ್ಬೇಕಲ್ಲ. ಅಷ್ಟು ಕೇಳಿದ್ದಕ್ಕೆ ಫೋನ್ ಕಟ್, ಬ್ಲಾಕ್ ನಂಬರ್. ಅದೆಲ್ಲ ಕೇಳ್ತಾರೋ. ಅವನು ಕೂಡ ನೋಡಿ, ಅವನು ಕೂಡ ಕಳ್ಳನಿ. ಯಾವ ತರ ಕಳ್ಳ ಹೇಳಿ? ನಮ್ಮ ವಿಡಿಯೋಗಳನ್ನೆಲ್ಲ ಕದ್ದು ವಿಡಿಯೋ ಮಾಡೋದು ಅವನು ಹಾಕುದಲ್ಲ ಅವನ ಚಾನಲಲ್ಲಿ, ಕಳ್ಳಲ್ಲ. ಆಮೇಲೆ ನನಗೆ ಸಾರಿ ಕೇಳಿದ್ದು, ನನ್ನ ವಿಡಿಯೋವನ್ನು ಕದ್ದು ಹಾಕಿದ್ದಕ್ಕೆ ನಾನು ಕಾಪಿರೈಟ್ ಕೊಟ್ಟೆ. ಆಯ್ತು, ಮುಗಿತಲ್ಲ ಅವನ ಕಥೆ, ಅಲ್ಲಿಗೆ ಮುಗಿತು. ಅಲ್ಲಿಗೆ ನೇರ ಮಾತು ನಿಮ್ಗೆ ಗೊತ್ತಿರ್ಬೋದು, ಸರ್ಚ್ ಮಾಡಿ ನೇರ ಮಾತು ಬರ್ತದಂತ. ನೇರ ಮಾತು ಬಂದಾಗಿದೆ. ಆಮೇಲೆ ನನ್ನಲ್ಲಿ ಸಾರಿ ಕೇಳಿ ಅದರ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೆ, ನನಗೆ ಇಮೇಲ್ ಕಳಿಸಿ. ಇನ್ನೊಂದು ಸ್ಟಾರ್ಟ್ ಮಾಡಿದ್ದಾನೆ. ಹೌದು, ಇನ್ನು ಯಾವುದೊಂದು ಅದರಲ್ಲೇ ಮೊನ್ನೆ ಕೇಳಿರುವಂತದ್ದು, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಫೋನ್ ತೆಗಿಲಿಕ್ಕೆ ಆಗುದಿಲ್ಲ, ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲದವ ಇವನು ಮೋಹನ್ ಬೋಳಂಗಡಿ ವಿಡಿಯೋ ಕಳ್ಳ, ನನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನಂತೆ. ನಾನು ಅವತ್ತೇ ಹಾಕುವವನು, ಸುಮ್ಮನೆ ಇದ್ದೆ ನಾನು. ಹಿರಿಯ ಪತ್ರಕರ್ತ ಅಂತ ಏನೋ ಒಂದು ಅಡ್ಡನಾಮ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮಿಂದ ದೊಡ್ಡವರಲ್ಲ, ನಾನೇನು ಪತ್ರಕರ್ತ ಅಲ್ಲ, ನಾನು ಏನು ಸತ್ಯ ವಿಚಾರ ಇದೆ, ದಾಖಲೆ ಇದೆ, ಅದರ ಬಗ್ಗೆ ಮಾತಾಡುವವನು ಅಷ್ಟೇ, ಬಿಟ್ಟರೆ ನಾನೇನು ಪತ್ರಕರ್ತನಲ್ಲ. ಹಾಗಾಗಿ ಅಷ್ಟು ಮಾತಾಡಲಿಕ್ಕೆ ಭಯ ಇರುವವನು ಮತ್ತೆ ನನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾನಲ್ಲ. ದಮ್ ಇದ್ರೆ, ಧೈರ್ಯ ಇದ್ರೆ ನನ್ನನ್ನೆಲ್ಲೋ ಕರೀತಾನಂತೆ ಮಂಗಳೂರಿಗೆ, ಅಲ್ಲಿಗೆ ಬನ್ನಿ, ಡಿಬೇಟ್ಗೆ ಬನ್ನಿ ಅಂತ ಅವನಿಗೆ ಕರೆದಿದ್ದಾನೆ. ಓಕೆ, ಯಾವಾಗ ಅಂತ ಹೇಳ್ಬೇಕು. ತಾಕತ್ತಿದ್ರೆ, ದಮ್ ಇದ್ರೆ 10 ದಿವಸ ಒಳಗಡೆ ಜಯಂತ್ ಸರನ್ನು ಮತ್ತೆ ಗಿರೀಶ್ ಮಟ್ಟಣ್ಣ ಅವರನ್ನು, ನನ್ನನ್ನು ಮತ್ತೆ ರವೀಂದ್ರ ಶೆಟ್ಟಿ ಅವರನ್ನು, 4 ಜನನನ್ನು ಅಲ್ಲಿ ಕೂರಿಸ್ಬೇಕು. ದಾಖಲೆ ತೋರಿಸಿ, ನಮ್ಮದು ಕೂಡ ದಾಖಲೆ ಅಲ್ಲಿ ತೋರಿಸ್ತೇವೆ, ಚರ್ಚೆ ಮಾಡೋಣ. ಅಲ್ಲ, ಚರ್ಚೆ ಮಾಡಿ, ನೀವು ಒಂದು ವಿಷಯ ಮಾಡಿ. ನೀವು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ದಾಖಲೆ ಸಮೇತ ನಾವು ಧರ್ಮಸ್ಥಳ ಕ್ಷೇತ್ರ ವಿಷಯವನ್ನು ತೆಗೆದಾಕ್ತಿದ್ದಾರೆ ನಮ್ಮ ಗಿರೀಶನವರು. ಅದ್ರ ಬಗ್ಗೆ ಯಾಕೆ ಮಾತಾಡುದಿಲ್ಲ? ಅದ್ರ ವಿಷಯದಲ್ಲಿ ಏನಕ್ಕೆ ಚರ್ಚೆ ಮಾಡ್ತಾ ಇಲ್ಲ? ಏನಕ್ಕೆ ಚರ್ಚೆ ಕರಿತಾ ಇಲ್ಲ? 1971 ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದ್ದಾರೆ ಅಲ್ವಾ, ಹಿಂದೂ ಕ್ಷೇತ್ರ ಅಲ್ಲ ಅಂತ. ಅಲ್ಲಿ ಒಳಗಡೆ ಇರೋದು ಯಾರು? ಮಂಜುನಾಥ ಸ್ವಾಮಿ. ಮಂಜುನಾಥ ಸ್ವಾಮಿಯನ್ನು ಪೂಜಿಸ್ತಾ ದುಡ್ಡನ್ನು, ಉಂಡಿ ದುಡ್ಡಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾಯಿದೆ. ಅತ್ಯಾಚಾರ ಮಾತ್ರ, ಕೊಲೆ, ಕಾಂಡ ಆಗ್ತಾ ಇದೆ ಅಲ್ಲಿ, ಗೊತ್ತಾ ನಿಮಗೆ? ಮೊನ್ನೆ ಮಹೇಶ್ ಶೆಟ್ಟಿ ಅವರ ವಿಡಿಯೋದಲ್ಲಿ ದಾಖಲೆ ಸಮೇತ ಎಲ್ಲ ನಾವು ಅಲ್ಲ, ಇನ್ನೂ ಕೊಡ್ತೀವಿ. ಅಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ನಿಮಗೆ ವೀರೇಂದ್ರ ಹೆಗ್ಗಡೆಯವರ ಕರ್ಮಕಾಂಡ, ಅದರಲ್ಲೊಂದು 300 ಪೇಜ್ ಇದ್ದು, ಇವರು ಯಾರ್ಯಾರಿಗೆ ಮೋಸ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ, ಸರ್ಕಾರಿ ಜಾಗವನ್ನು ಒಳಗೆ ಹಾಕಿದ್ದಾರೆ, ಮತ್ತು ಧರ್ಮಸ್ಥಳ ಇದು ಬಡ್ಡಿ ವ್ಯವಹಾರದ ಬಗ್ಗೆ ಎಲ್ಲ, ಬಡವರನ್ನು, ದಲಿತರನ್ನು ಯಾವ ಥರ ವಂಚನೆ ಮಾಡಿ ಕಾನೂನಿಗೆ ವಿರುದ್ಧವಾಗಿ ಅಕ್ರಮವಾಗಿ ಯಾವ ಥರ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್, ಮತ್ತು 500 ಕೇಸ್ ಇರುವಂಥದ್ದು ಅವ್ರ ಮೇಲೆ, ಎಲ್ಲ ದಾಖಲೆಗಳು ನೀವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ, PDF ಇದೆ, ಡೌನ್ಲೋಡ್ ಮಾಡಿ, ಅದರಲ್ಲಿ ನೋಡಿ, ಚರ್ಚೆ ಮಾಡಿ. ಯಾಕಂದರೆ ನಾನೊಂದು ದೊಡ್ಡ ಕೇಳ್ತಾ ಇರೋದು, ಅಲ್ಲಿ ದಲಿತರ ಭೂಮಿಯನ್ನೆಲ್ಲ ತಿಂದಾಕಿದ್ದಾರೆ. ಹೌದು, ದಲಿತರು ಹಿಂದೂ ಅಲ್ವಾ? ಹೌದು, ಎಲ್ಲರೂ ಹಿಂದೂ ಅಲ್ವಾ? ಅಲ್ಲೇ ಅಷ್ಟೊಂದು ಇವರ ವಿಷಯ, ಇವರ ಪರವಾಗಿ ಯಾರು ಮಾತಾಡ್ಲಿಕ್ಕೆ ಬರ್ತಾ ಇಲ್ವಲ್ಲ? ಹೌದಲ್ವಾ? ಅಲ್ಲಿ ಇವಾಗ ಯಾರೋ ಒಂದು ಮುಸ್ಲಿಮ್ಸ್ ಪೂಜೆ ಮಾಡ್ತಾ ಇದ್ರೆ ಇಷ್ಟು ಸಿಕ್ಕರೆ ಸಾಕಿತ್ತು, ಅಷ್ಟೊತ್ತಿ ಬಂದು ಅಟ್ಯಾಕ್ ಮಾಡ್ತಾ ಇದ್ರು. ಇದೇನಿಗೆ ಮಾತಾಡಿಸ್ತಾ ಇಲ್ಲ? ಅದೇ ವಕ್ಫ್ ಬಗ್ಗೆ ಬಾರಿ ಈಗ ಚರ್ಚೆ ನಡೀತಾ ಇದೆ. ಹೌದು, ಅದು ಇವಾಗಲ್ಲ, ಬಿಜೆಪಿ ಇರುವಾಗಲೂ ವಕ್ಫ್ ಬೋರ್ಡ್ಗೆ ತುಂಬಾ ಆಸ್ತಿಗಳು ವರ್ಗಾವಣೆ ಆಗಿದೆ, ಅದ್ರ ಬಗ್ಗೆ ಮಾತಾಡುದಿಲ್ಲ. ಇಲ್ಲ, ಅದು ಮಾತಾಡಲ್ಲ. ಕಾಂಗ್ರೆಸ್ ಸರ್ಕಾರ ಬರ್ಬೇಕು, ಮಾತಾಡ್ಬೇಕು, ನೆಕ್ಸ್ಟ್ ಬರ್ಬೇಕಲ್ಲ. ನೆಕ್ಸ್ಟ್ ಒಂದು ಲೂಟ್ ಹೊಡ್ಲಿಕ್ಕೆ ನೀವು ಬರ್ಬೇಕಲ್ಲ. ನಿಮಗೆಲ್ಲವನ್ನು ಮಾಡ್ಬೋದಿತ್ತಲ್ಲ, ಬಿಜೆಪಿ ಸರ್ಕಾರವರು ಮಾಡ್ಬೋದಿತ್ತಲ್ಲ, ಯಾಕೆ ಮಾಡೋದಿಲ್ಲ? ಅದೆಲ್ಲ SR ಬೊಮ್ಮಾಯಿ ಅವರೊಂದು ಸ್ಟೇಟ್ಮೆಂಟ್ ನೋಡಿದಿಲ್ಲ? ಹೌದು, ಈಗ ಇವ್ರು ಹೇಳ್ತಾರೆ ನಿಮ್ಮ RTC ಯನ್ನು ಚೆಕ್ ಮಾಡಿ, ಅಲ್ಲಿ ವಕ್ಫ್ಗೆ ಸೇರಿದ ಆಸ್ತಿ ಅಂತ ಇರಬಹುದು. ಅದೇ ತರ ನಾವು ಕೂಡ ಹೇಳುವಂತ, ನಿಮ್ಮ RTC ಯನ್ನು ಚೆಕ್ ಮಾಡಿ, ಅಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು ಇರಬಹುದು. ತುಂಬಾ ಜನ ಇದೆ ಅಲ್ಲ, ಆಚರಣೆ ಮಾಡಿದಾರಲ್ಲ, ದಯವಿಟ್ಟು ಚೆಕ್ ಮಾಡಿ, ವೀರೇಂದ್ರ ಹೆಗಡೆ ಹೆಸರು ಇರ್ಬೋದು.
ಆ ಥರ ಇದ್ರೆ ಇವ್ರು ಯಾರು ಮಾತಾಡೋದಿಲ್ಲ, ಅದನ್ನು ನೀವು ನಮ್ಮ ಹತ್ರನೇ ಹೇಳ್ಬೇಕಷ್ಟೇ. ಆ ಥರ ಅವ್ರು ಮಾತಾಡದೆ ಯಾವತ್ತಾ ನೀವೇ ನೋಡಿ, ಮೊನ್ನೆ ನಮ್ಮ ಹೋರಾಟಗಾರ ತಮ್ಮಣ್ಣ ಶೆಟ್ಟರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ಸ್ವಾಮಿ ತಮ್ಮಣ್ಣ ಶೆಟ್ಟಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ಕೂತು ಮಾತಾಡಿಸಿ ಕ್ಲಿಯರ್ ಮಾಡಿ ಏನಿದ್ರು ಅಲ್ವಾ, ಸಮಂಜಸದ ಉತ್ತರವನ್ನು ಜನರಿಗೆ ಕೊಡಿ. ಅದು ಹೊರತು ಇಲ್ಲಿ ಬಂದು ಅವರಿಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರಲ್ಲ, ನೀವು ವಾರ್ನಿಂಗ್ ಕೊಡ್ರಿ ಸ್ವಾಮಿ, ಬೇಡ ಅಂತ ಹೇಳಲ್ಲ. ಧರ್ಮಸ್ಥಳಕ್ಕೆ ಆಗೋದಾದ್ರೆ ಧರ್ಮಸ್ಥಳ ವೀರೇಂದ್ರಗೆ ವಾರ್ನಿಂಗ್ ಕೊಡಿ. ಇಷ್ಟು ದಿನ ಒಳಗಡೆ ದೇವಸ್ಥಾನದಿಂದ ನೀವು ಖಾಲಿ ಮಾಡ್ಬೇಕಂತೇಳಿ, ದೇವಸ್ಥಾನ ಹಿಂದೂ ದೇವಸ್ಥಾನ ಅಂತೇಳಿ, ಅದು ನಮಗೆ ಬೇಕಂತೇಳಿ ಆ ಥರ ವಾರ್ನಿಂಗ್ ಕೊಡಿ. ಯಾರ್ದೆಲ್ಲ ಹಿಂದೂ ಭಕ್ತರ ಹಿಂದೂ ಜನರ ಭೂಮಿಯನ್ನು ಕಬಳಿಸ್ತೀರಾ ಅದನ್ನೆಲ್ಲ ರಿಟರ್ನ್ ಮಾಡ್ಬೇಕಂತೇಳಿ ಒಂದಿಷ್ಟು ಟೈಮ್ ಕೊಡಿ ಅವರಿಗೆ. ಹೋಗಲಿ, 1 ತಿಂಗಳಲ್ಲ 3 ತಿಂಗಳು ಕೊಡಿ ಅವರಿಗೆ ಟೈಮು. ವಾರ್ನಿಂಗ್ ಹಂಗೆ ಮಾಡಿ, ವಾರ್ನಿಂಗು ಅದು ವಾರ್ನಿಂಗ್ ಕೆಪಾಸಿಟಿ ಅಂದರೆ. ಅದು ಬಿಟ್ಬಿಟ್ಟು ತಮ್ಮಣ್ಣ ಶೆಟ್ಟಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಾಕು, ಎಲ್ಲ ಒಂದು ಸಭೆ ಕರೆದು ಬನ್ನಿ, ಒಂದು ಚರ್ಚೆಗೆ ಬನ್ನಿ ಅಂತ ಕರೆಯುವಾಗ ಅದಕ್ಕೆ ವಾರ್ನಿಂಗ್ ಕೊಡಲಿಕ್ಕೆ ಜನ ಇದ್ದಾರಲ್ಲ. ತಮ್ಮಣ್ಣ ಶೆಟ್ಟಿ ಯಾವಾಗಲೂ ಚರ್ಚೆಗೆ ಕರೀತಿದ್ದಾರೆ. ಹೋಗಿ ಚರ್ಚೆ ಮಾಡಿರಿ, ಇಲ್ಲ ಇವ್ರನ್ನ ಕರೀರಿ ಚರ್ಚೆಗೆ, ಇವ್ರನ್ನ ಕರೀರಿ. ಏನೇ ಧರ್ಮಸ್ಥಳ ಗ್ರಾಮದಲ್ಲಿ ಇದ್ದಾರೆ, ರಾಜ್ಯಸಭೆ ಸದಸ್ಯರಾಗಿದ್ದಾರೆ, ಅವರನ್ನೇ ಕರೆಯಿರಿ. ನೋಡಿ, ನಿಮ್ಮ ಮೇಲೆ ಇಷ್ಟೆಲ್ಲ ಆರೋಪ ಕೇಳ್ತಾ ಬರ್ತಾ ಇದೆ, ಇದು ಹೌದಾ ಅಲ್ಲವಾ? ನೀವು ಲಿಖಿತವಾಗಿ ಕೊಟ್ಟಿರೋದು, ಬನ್ನಿ ಚರ್ಚೆ ಅಂತ ಕರೆಯಿರಿ. ಅದು ಕರೆಯಲ್ಲ, ಅದಕ್ಕೆ ಟೈಮ್ ಇಲ್ಲ ನಿಮಗೆ ಯಾರಿಗೂ. ನೀವು ಯಾರ್ಯಾರು ಏನೋ ಹೇಳುವಾಗ ಚರ್ಚೆಯವ್ರಿಗೆ ವಾರ್ನಿಂಗ್ ಕೊಡ್ತಾ ಇರೋದು. ಅವ ಏನು ಮಾತಾಡ್ಲಿಕ್ಕಿಲ್ವಾ? ಯಾರಿಗೆ ಮಾತಾಡ್ಲಿಕ್ಕಿಲ್ವಾ? ಯಾವುದೋ ಒಂದು ಶಾಲೆ ಹಾಕಿಬಿಟ್ಟು ನಾನು ಹಿಂದೂ ಅಂತ ಹೇಳಿ ಏನೂ ಆಗಿಲ್ಲ ಸ್ವಾಮಿ, ಮನಸ್ಸು ಒಳಗಿಂದ ಬರಬೇಕಲ್ಲ. ಹಿಂದುತ್ವ ಮನಸ್ಸು ಒಳಗಿಂದ ಬರಬೇಕು. ಶಾಲೆ ಹಾಕಿಬಿಟ್ಟು ಆ ಡಿಸ್ಕೋ ಡ್ಯಾನ್ಸ್ ಮಾಡಿದ್ರೆ ಬರಲ್ಲ, ಗೊತ್ತದಲ್ಲ? ಮಾಡಿ, ನಾವು ಹೇಳ್ತೇವೆ, ನಾವು ನಿಮ್ಮೊಟ್ಟಿಗೆ ಇರ್ತೀವಿ, ಬನ್ನಿ ಕೇಳಿ, ಚರ್ಚೆ ಕರೀರಿ. ಮೈಕ್ ಹಿಡಿಯುವಾಗ ಮಾತ್ರ ಎಲ್ಲವನ್ನು ಏನೋ ಹೇಳ್ತಾ ರಾಜಕೀಯ ಮಾಡಿ, ಈ ಜಾತಿ ಹೆಸರಲ್ಲಿ ರಾಜಕೀಯ ಮಾಡೋದಲ್ಲ. ಆ ರಾಜಕೀಯ ಮಾಡಿ ಆ ನಂತರ ಆ ಗೆದ್ದವ ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅದನ್ನು ಕೇಳುವವರು ಯಾರೂ ಇಲ್ಲ. ಜೀರೋಲ್ಲಿ ಬರ್ತಾನೆ, ಆಮೇಲೆ ಒಂದು 5 ವರ್ಷ ಆದರೂ ಸಾಕು, ಸಾವಿರಾರು ಕೋಟಿ ಇರುತ್ತೆ ಅವ್ರ ಮನೆಗೆ. ಇದೆಲ್ಲ ಎಲ್ಲಿಂದ ಬಂತು? ಅಷ್ಟೊಂದು ಸಂಬಳ ಆಯ್ತಾ ಇವರಿಗೆಲ್ಲ? ಎಷ್ಟು ಸಂಬಳ ಸ್ವಾಮಿ ಇವರಿಗೆ? ಇದೆಲ್ಲ ಕೇಳಿ, ಇದನ್ನು ಕೇಳಬೇಕು. ಯಾರನ್ನೊಬ್ಬರು ಆಯ್ಕೆ ಮಾಡಿಬಿಟ್ರೆ ಅವನ್ನ ಪ್ರಶ್ನೆ ಮಾಡಬೇಕು. ಅವ್ರು ಹೇಳಿದೆ ಸರಿ ಅಂತ ಅಲ್ಲ, ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗಿದೆ. ಅದು ಮಾಡಿ ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀವಿ. ಧರ್ಮಸ್ಥಳವನ್ನು ಕೇಳಲೇಬೇಕು, ಪ್ರಶ್ನೆ ಮಾಡಲೇಬೇಕು. ಮಹೇಶನ ಒಬ್ಬರೇ ಮಾತಾಡೋದಲ್ಲ, ಇಲ್ಲ ಗಿರೀಶನ ಒಬ್ಬರೇ ಮಾತಾಡೋದಲ್ಲ, ನಾಯಕರಿದ್ದಾರಲ್ಲ, ಏನು ನಿದ್ದೆ ಮಾಡ್ತಾ ಇದ್ದಾರೆ ಎಲ್ಲರೂ? ಪ್ರತಿಯೊಬ್ಬರಿಗೆ ಮಾತಾಡುವ ಹಕ್ಕಿದೆ, ಮಾತಾಡಿ, ಕೇಳಲೇಬೇಕು. ಕೋರ್ಟಿಗೆ ಅಫಿಡವಿಟ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಧರ್ಮಸ್ಥಳ ಹಿಂದೂಗಳ ದೇವಸ್ಥಾನ, ಇದು ನಮ್ಮ ಕುಟುಂಬದ ಪರಂಪರೆ ಆಸ್ತಿ. ವೀರೇಂದ್ರ ಹೆಗಡೆ ಅವರು ನಮಗೆ ಕುಟುಂಬದ ಸಂಬಂಧಿಸಿದ ಆಸ್ತಿ, ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕಿ ಇಲ್ಲ. 2017ರಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗೆ ಲೆಕ್ಕ ಕೊಡಬೇಕು ಅಂತ ಆದೇಶ. ಅದೆಲ್ಲ ಇಲ್ಲಿವರೆಗೂ ಕೊಟ್ಟಿಲ್ಲ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅಲ್ಲ, ಅದು ಅಲ್ಲ, ಹಿಂದೂ ದೇವರನ್ನು ಮಂಜುನಾಥ ಸ್ವಾಮಿಯನ್ನಿಟ್ಟು ಪ್ರತಿಯೊಂದು ಪುಸ್ತಕ ಇವ್ರದ್ದು ಇದೆಯಲ್ಲ, 20 ರೂಪಾಯಿ ಪುಸ್ತಕ ಎಲ್ಲ ನೋಟ್ಬುಕ್ ಅಂತ ತೋರಿಸ್ತಾ ಇದಾರಲ್ಲ. ಇದರಲ್ಲಿ ಏನಕ್ಕೆ ಸ್ವಾಮಿ ಅಲ್ಲ ಮಂಜು ಸ್ವಾಮಿಯ ಫೋಟೋ ಇಡಬೇಕು? ಅದರಲ್ಲಿ ಇಲ್ಲಿಗೆ ಎಷ್ಟು ಈಗ ಏನಕ್ಕೆ ಬಿಡಬೇಕಿದು? ಏನಕ್ಕೆ ಇಡಬೇಕು? ಏನು ಉದ್ದೇಶ ಇದು? ಇದನ್ನು ಕೇಳಿ, ಇದನ್ನು ಪ್ರಶ್ನೆ ಮಾಡಿ. ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರಿಗೆ ಆಗಲ್ಲ, ಅದಕ್ಕೆ ದಮ್ಮಿಲ್ಲ ಯಾರಿಗೂ. ಚುನಾವಣೆ ಆಗಿ ಬರ್ತಾ ಇಲ್ಲ, ಎರಡಕ್ಕೂ ಈಕ್ವಲ್ ಆಗಿ ದುಡ್ಡು ಬರ್ತಾ ಇರುತ್ತೆ, ಖರ್ಚು ಮಾಡಿ ಅಂತ. ಅದಕ್ಕೆ ಯಾರು ಮಾತಾಡಲ್ಲ. ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಎಲ್ಲ ಒಬ್ಬರಿಗೆ ಹೋಗ್ತದೆ, ಒಂದು ಕಡೆಯಿಂದ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ನಮ್ದು. ಎರಡೂ ಸರ್ಕಾರವನ್ನು ಈಕ್ವಲ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಹಿಂದೂ ಮುಖಂಡರಿಗೆ ಬರ್ತದಲ್ಲ, ಅವ್ರಿಗೆ ಕೂಡ ಬರ್ತದೆ. ಹೌದು, ಇಲ್ಲಾಂದ್ರೆ ಅವ್ರು ಮಾತಾಡೋದಿಲ್ವಾ? ಯಾಕೆ ಮಾತಾಡೋದಿಲ್ಲ? ಎಲ್ಲರಿಗೂ ಬರ್ತಾ ಇದೆ, ಎಲ್ಲರಿಗೆ ಬರ್ತದೆ. ದುಡ್ಡು ಎಲ್ಲ ಮಾತಾಡಲ್ಲ, ಸುಮ್ಮನೆ ಹಿಂದೂ ಮುಖಂಡರು ಬರೀ ದುಡ್ಡಿನಲ್ಲಿ. ಅದಲ್ಲ ಅವತ್ತು ಅಯೋಧ್ಯೆ ಇಲ್ಲಿ ರಾಮ ಮಂದಿರ ಇದೇ ಇಲ್ವಾ ಅಂತ ಕೇಳ್ತಾ ಇದ್ರಪ್ಪ. ಅದ್ರ ಗೊತ್ತಿಲ್ಲ ಅಂತ ಅವತ್ತು ಪ್ರಶ್ನೆ ಮಾಡ್ಲಿಕ್ಕೂ ಯಾರು ಇಲ್ಲ, ಮಾತಾಡಿಲ್ಲ. ಇವತ್ತೇನ ಧರ್ಮಸ್ಥಳ ವಿಷಯ ಏನೋ ಮಾತಾಡಿದ್ರೆ ಅಷ್ಟೊತ್ತಿಗೆ ಮಹೇಶನ ಮೇಲೆ ದೂರು. ಪ್ರತಿಯೊಂದು ಠಾಣೆ ಮುಖಾಂತರ ಆಗಲ್ಲ, ಅದಕ್ಕೆ ಕೋರ್ಟ್ ಮುಖಾಂತರ ನೋಟಿಸ್ ಕಳಿಸ್ತಾರೆ. ನೋಡಿ, ಅವರು ಬಡ್ಡಿ ದಂಧೆ ಮೂಲಕ ಹುಂಡಿಯಲ್ಲಿ ಬಿದ್ದ ಹಣವನ್ನು ಯಾರು ಪಾಪದವರದು ಬಡವರದು ದೋಚಿರುವಂತ ಹಣವನ್ನು ಇವರಿಗೆ ತಂದು ಕೊಡ್ತಾರೆ. ಹೌದು, ಅದಕ್ಕೆ ಇವರು ಮಾತಾಡುದಿಲ್ಲ ಅಷ್ಟೇ. ಹೌದು, ಇವರಿಗೆ ದುಡ್ಡು ಬೇಕು, ಜನಗಳಿಗೆ ಮಗ ಮಾಡ್ಲಿಕ್ಕೆ. ಇದು ಸೌಜನ್ಯ ಕೊಲೆ ಪ್ರಕರಣ ನಂತರ ಎಲ್ಲರ ಬಂಡವಾಳ ಹೊರಗೆ ಬಿದ್ದಿದೆ ಈಗ. ಎಲ್ಲರೂ ಯಾರ್ಯಾರು ಯಾವ ತರ, ಹಿಂದುತ್ವ ಅಂದ್ರೆ ಏನು, ಯಾವುದು ಧರ್ಮದ ಮಾತಾಡುವರು. ಧರ್ಮ ಅಂದ್ರೆ ನಮ್ಮವ್ರು ಯಾರು ಮಾತಾಡ್ಲಿಕ್ಕೆ ಆಗಿಲ್ಲ, ಇನ್ನು ಅವ್ರ ವಿರುದ್ಧ ಮಾತಾಡೋದು ಇಲ್ಲ. ಅಂದ್ರೆ ಮುಂದೆ ತೊಂದ್ರೆ ಇವಾಗ ರಾಜ್ಯಸಭಾ ಸದಸ್ಯರಾಗಿ ದೇವಸ್ಥಾನ ತೇರಿ ದೇವಸ್ಥಾನ
ಹೌದು. ನಡೆಸಿ, ನೀವೇ ನಡೆಸಿ, ಸರ್ಕಾರಕ್ಕೂ ಕೊಡಬೇಡಿ, ಸರ್ಕಾರ ಅದಕ್ಕೆ ಕೊಡಿ ಅಂತ ಕಮಿಟಿ ಮಾಡಿ. ನಾವು ಹೇಳೇ ಇಲ್ವಲ್ಲ ಹೌದು, ಸರ್ಕಾರಕ್ಕೆ, ಎಲ್ಲ ಏನು ಕೊಡಿ ಅಂತ. ತಿರುಪತಿಯಲ್ಲಿ ಮಾಡಿದಾರಲ್ಲ ಅದೇ ತರ ಕಮಿಟಿ ಮಾಡ್ಬೋದಲ್ಲ, ಅದನ್ನ ನಡೆಸ್ಬೋದಲ್ಲ. ಈ ಬಡ್ಡಿ ದಂಧೆನೆಲ್ಲ ಕಡಿವಾಣ ಹಾಕಿ ಕೊಡಿ, ಕಡಿಮೆ ಬಡ್ಡಿಗೆ ಗ್ರಾಮವನ್ನು ಅಭಿವೃದ್ಧಿ ಮಾಡಿ. ನಾವು ಹೇಳ್ತಿಲ್ಲ ಸೇವಾ ಪ್ರತಿನಿಧಿ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿ, ಅವರಿಗೊಂದು ಜೀವನಕ್ಕೆ ಒಂದು ದಾರಿ ತೋರಿಸ್ಕೊಡಿ ನೀವು. ಅದು ಮಾಡದೆ ಇವರನ್ನ ಬಡ್ಡಿ ದುಡ್ಡು ಕೊಡೋದು, ಅಲ್ಲಿ ಹೊಡೆದಾಡಿಸೋದು, ಕೇಸ್ ಆದರೆ ನೀವೇ ನೋಡ್ಕೊಳ್ಳಿ, ನಮಗೇನು ಸಂಬಂಧ ಇಲ್ಲ ಅಂತ ಹೇಳೋದು, ಇದೆಲ್ಲ ಮಾಡಬೇಕಾಗಿರೋದು. ಮತ್ತು ಇನ್ನು ಇವಾಗ ದಿನೇಶ್ ಇದನ್ನಲ್ಲ, ದಿನೇಶ್ ಅವ್ರು ನಿಮಗೂ ಹೇಳ್ತಾ ಇದ್ದೀನಿ, ಇದು ಪಿ ಎಫ್ ಕೊಡ್ತೀನಿ. ಹಾಂ, ಎಷ್ಟು ಗೊತ್ತಾ, ಇವ ಯಾರಾದರೂ ಸೇರಿದ್ರು ಅವನಿಗೂ 1800 ರೂಪಾಯಿ ಕಟ್ಟಾಗುತ್ತೆ. ಇಲ್ಲಿ 30-40 ವರ್ಷ ಕೆಲಸ ಮಾಡೋನು 1800 ರೂಪಾಯಿ ಕಟ್ಟಾಗ್ತಾ ಇರೋದು. ಇದೇನಕ್ಕೋಸ್ಕರ ಮಾಡ್ತಾ ಇರೋದು? ಇದರ ಉದ್ದೇಶ ಏನು ಆಗಿರ್ಬೋದು? ಏನು ಉದ್ದೇಶ ಆಗಿರ್ಬೋದು ಹೇಳಿ? ಅಂದರೆ 1800 ರೂಪಾಯಿ ಅವರ ಬೇಸಿಕ್ ಒಂದು ಸಂಬಳ ತೋರಿಸ್ತಾ ಇದ್ದಾರೆ. ಆ ಬೇಸ್ ಸಂಬಳ ಲಾಸ್ಟ್ ತನಕ ಅದೇ ಸಂಬಳ ಹೋಗ್ತಾ ಇರ್ತದೆ. ಮತ್ತು ಇವರು ಸಂಬಳ ಕೊಡ್ತಾ ಇರೋದು ಅಂತೇಳಿ ಟೀನೋ, ಬಸ್ ಚಾರ್ಜು, ಅದು ಇದು ಎಲ್ಲ ತೋರಿಸಿ ಎಷ್ಟ ಸಂಬಳ ಇರುತ್ತೆ. ಇವಾಗ ಏನೋ ಒಂದು ಯೋಜನಾಧಿಕಾರಿಗೆ ಒಂದು 50,000 ಸಂಬಳ ಇದ್ದರೆ ಅದು ತೋರಿಸ್ತಾ ಇರೋದು 10,000 ತೋರಿಸ್ತಾ ಇರ್ಬೋದು. ಉಳಿದೆಲ್ಲ ಬಸ್ ಚಾರ್ಜು, ಹೋಗಿರೋದು, ಬಂದಿರೋದು, ಅದು ಇದು, ಮನೆ ಬಾಡಿಗೆ, ಮಕ್ಕಳ ಎಜುಕೇಷನ್ ಅಂತ ತೋರಿಸಿ ಕೊಡ್ತಾ ಇರೋದು. ಅದಕ್ಕೆ ಒಂದನೇದಾಗಿ ಟ್ಯಾಕ್ಸ್ ಬೀಳಲ್ಲ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ 10,000 ಸಂಬಳ ತೋರಿಸ್ತಾ ಇದ್ದು 1800 ರೂಪಾಯಿ ಮಾತ್ರ ಪಿ ಎಫ್ ಕಟ್ಟಾಗ್ತಾ ಇದ್ದರೆ ಅದೆಷ್ಟು ಪರ್ಸೆಂಟ್ ನೋಡಬೇಕು ಕಟ್ಟಾಗ್ತಾ ಇರೋದು. 1800 ರೂಪಾಯಿ ಕಟ್ಟಾಗ್ತಾ ಇದ್ದರೆ ಇವರಿಗೆ 1800 ಪ್ಲಸ್ 1800 ಕಟ್ಟಲೇಬೇಕು. ಯಾರಿಗೆ? ಸರ್ಕಾರಕ್ಕೆ. ಆವಾಗ 50,000 ಇರುವಾಗ ಸಂಬಳ ಏನಾದ್ರು 30, ಇವಾಗ 30,000 ಇಸ್ಕೊಂಡಿದ್ರೆ ಇನ್ನೂ ಜಾಸ್ತಿ ಬರುತ್ತಲ್ಲ. ಅದ್ರ ಡಬಲ್ ಕಟ್ಟಲೇಬೇಕು ತಾನೆ. ಇದು ಕಟ್ಟುವುದು ಅವಾಯ್ಡ್ ಆಗ್ತಾ ಒಂದು ಕಡೆಯಿಂದ, ಗೊತ್ತಾಯ್ತಲ್ಲ? ಯಾವ ರೀತಿಯಲ್ಲಿ ಇವರನ್ನೂ ಮೋಸ ಮಾಡ್ತಾರೆ ನೋಡಿ. ಇವರು ಸೌಜನ್ಯ ಹೋರಾಟದ ಮೇಲೆ ಗೂಬೆ ಕೂರ್ಸಿಗೆ ಬರ್ತಾ ಇದ್ದೀರಾ. ನಿಮ್ಮ ಬುಡಕ್ಕೆ ಇಟ್ಟಿದ್ದಾರೆ ಸ್ವಾಮಿ, ನಿಮ್ಮ ಬುಡಕ್ಕೆ ಇಟ್ಟಿರೋದು ಇವರು. ಅದನ್ನು ಕೇಳಿ ನೀವು, ಅದನ್ನು ಕೇಳಲಿಕ್ಕೆ ನಿಮಗೆ ದಮ್ಮಿಲ್ಲ ನಿಮಗೆಲ್ಲ. ನಮ್ಮಂತ ಹೋರಾಟ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಾ. ನಮಗೋಸ್ಕರ ಮಾತಾಡ್ತಾ ಇಲ್ಲ, ನಿಮಗೋಸ್ಕರ ಮಾತಾಡ್ತಾರೆ. ನಿಮಗೋಸ್ಕರ ದೇವರ ಕೆಲಸ ಅಂತ ಹೇಳ್ಕೊಟ್ಟಿದ್ದಾರೆ. ದೇವರ ಕೆಲಸ ದೇವ್ರಿಗೆ ಯಾರು ಸ್ವಾಮಿ? ಅಲ್ಲಿ ಆ ದೇವಸ್ಥಾನ ಅವ್ರದ್ದು ಹಿಂದೂವರದ್ದು ಅಲ್ಲಂತೆ ಕೊಟ್ಟಿದ್ದಾರೆ ದೇವರ ಕೆಲಸ ಅಂತ. ಯಾವ ರೀತಿಯಲ್ಲ ಮಂಗ ಮಾಡ್ತಾ ಇದ್ದಾರೆ. ಇದೆಲ್ಲ ಕೇಳಿ ಕೂತಿದ್ದೀರಾ ನೀವು ವಿದ್ಯಾವಂತರು. 1800 ರೂಪಾಯಿ ನೋಡಿ. ನಿಮ್ಮ ಹಕ್ಕುಗಳನ್ನು ಕೂಡ ಕೇಳಿ, ನಿಮ್ಗೆ ಅಷ್ಟೇ ಕೇಳಿ. ನೀವು ಇದನ್ನು ಕೇಳಬೇಕು. ನೀವು ಇದನ್ನು ಆಗೋದ್ರೆ ಕೇಳಿ, ಒಂದೊಂದನ್ನೇ ಕೇಳಿ. ಇನ್ನೂ ಕೇಳಿ, ನಿಮ್ಮ ಸಭೆ ಕರೆದು ಸೇರಿಸ್ತದಲ್ಲ, ಎಲ್ಲ ಸಭೆ ಕರೆದು ನೋಡಿ, ನಾವು ಇಷ್ಟು ಕೋಟಿ ಸಾಲ ಕೊಟ್ಟಿದ್ದೀವಿ, ನೀವೆಲ್ಲ ಅದನ್ನು ಕಲೆಕ್ಷನ್ ಮಾಡಬೇಕು, ಬೈಬಾರ್ದು, ಒಂದು ಕಡೆ ಬೈರಿ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ಕೇಳುವಾಗ ಇಂಥದನ್ನು ಕೇಳಿ. ಏಕೋಸ್ಕರ ನಮಗೆ ESI ಕೊಡ್ತಾ ಇಲ್ಲ. ESIಲಿ ಇಷ್ಟೆಲ್ಲ ಪ್ರಯೋಜನ ಇದೆಯಲ್ಲ, ಯಾವ ಥರ ನಮಗೆ ಸಿಗ್ತಾ ಇಲ್ಲ ESI. ನೀವು ಅದನ್ನು ನಮಗೆ ಮಾಡಿಕೊಡಿ. ಒಂದು ಮನೆ, ಬಡವರ ಮನೆ, ಇವಾಗ 23,000 ಜನ ಕೆಲಸ ಮಾಡ್ತಾ ಇದ್ದಾರೆ ಸೇವಾ ಪ್ರತಿನಿಧಿ ಅಂತ. ಅವರ ಮಕ್ಕಳಲ್ಲಿ ಒಂದು 10 ಜನ ಮಕ್ಕಳಿಗೆ ವಿದ್ಯೆ ಸಿಕ್ಕಿದ್ರೆ, ಒಂದು ಡಾಕ್ಟರ್ ಆಗಿದ್ದರೆ ಮುಂದಕ್ಕೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೋದಿದ್ದು ಗ್ರಾಮ, ಅದನ್ನು ಮಾಡ್ತಾ ಇದ್ದೀರಾ? ಪಿ ಎಫ್ ಇದನ್ನೇ ಕೇಳಿ. ಅದು ಅಲ್ಲ, ಪಿ ಎಫ್ ಇವಾಗ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಇವಾಗ ಒಂದು 30,000 ಸಂಬಳ ತೋರಿಸಿದರೆ ಇವರೇ ನಾಳೆ ಮನೆ ಕಟ್ಟಬೇಕಾ? 100% ಇದನ್ನೇ ತೋರಿಸಿ ಸಾಕು. ನಾನೊಬ್ಬ ಪರ್ಮನೆಂಟ್ ಎಂಪ್ಲಾಯಿ, ನನಗೆ ಇಷ್ಟು ಸಂಬಳ ಇದೆ, ನನಗಿಷ್ಟು ಮನೆ ಕಟ್ಟಿ ಸಾಲ ಬೇಕು, ಇದೆಲ್ಲ ಸಿಗ್ತಾ ಇತ್ತು. ಇದು ಯಾವುದೂ ಇಲ್ಲ ಅಂತ. ಎಲ್ಲ ರೀತಿಯಲ್ಲೂ ನೀವು ವಂಚನೆಗಳಾಗಿದ್ದೀರಾ. ಪ್ರತಿಯೊಂದು ರೀತಿಯಲ್ಲೂ ನಿಮ್ಮನ್ನು ವಂಚನೆ ಮಾಡಿ, ನಿಮಗೆ ದ್ರೋಹ ಮಾಡಿ ಅವರು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಇದನ್ನು ಕೇಳುವವರು ಇಲ್ಲ. ಕೇಳಿದ್ರೆ ನಾವು ಎಲ್ಲ ಮಂಜುನಾಥ ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಂತ. ಮಂಜುನಾಥ ಸ್ವಾಮಿ ಸೇವೆ ಮಾಡೋದಲ್ಲ ನೀವಲ್ಲಿ. ಮಂಜುನಾಥ ಸ್ವಾಮಿ ಇವಾಗ ಸೇವೆ ಮಾಡಲಿಕ್ಕೆ ನಮ್ಮಂಥವ್ರನ್ನ ಇಳಿಸಿರೋದು. ಅದಕ್ಕೆ ತಾವು ಕೈ ಜೋಡಿಸಿ ನಮ್ಮೊಟ್ಟಿಗೆ. ದಾಖಲೆ ಕೂಡ ಅಷ್ಟೇ ನಾವೆಲ್ಲ ಕೇಳ್ತಾ ಇದೀವಲ್ಲ, ಅದನ್ನು ಕೇಳಿ. ಬರೀ ಸಾಲ ತಗೊಂಡಿದ್ದು ಕಟ್ಟಬೇಕಲ್ಲ. ಏನಾದ್ರು ಕೇಳಿದ್ರೆ ಆಫೀಸ್ಗೆ ಹೋಗಿ ಯಾಕೆ ಆಫೀಸಲ್ಲೇ ಇಟ್ಟಿದ್ದು? ಪಾರದರ್ಶಕ ಅಂದ್ಮೇಲೆ ನೀವು ಕೂಡ ಕೇಳಬೇಕು, ಪಾರದರ್ಶಕ ಪದದ ಅರ್ಥ ಏನು, ಅದು ಯಾಕೆ ಎಲ್ಲ ಡಾಕ್ಯುಮೆಂಟ್ ಆಫೀಸಲ್ಲಿ? ಹೌದೌದು, ಪಾರದರ್ಶಕ ಅಂತ ಏನು ಸ್ವಾಮಿ? ಅದರ ಅರ್ಥ ಏನು ಹೇಳಿ? ಅರ್ಥನೇ ಇದೆ ಅದಕ್ಕೆ. ಪಾರದರ್ಶಕ ಯಾವಾಗ್ಲೂ ಹೇಳ್ತಾರೆ. ನಾನು ಇಷ್ಟು ಟೈಮು ಇಷ್ಟು ಎಲ್ಲೋ ಸಭೆಯೆಲ್ಲ ನೋಡ್ತಾ ಇರ್ತೀವಿ ವಿಡಿಯೋಲ್ಲಿ, ಯಾರೊಬ್ಬರು ಎದ್ದು ಪ್ರಶ್ನೆ ಕೇಳೋರಿಲ್ಲ. ಕೇಳಿದ್ರವ್ರು ಮನೆ ಕಳಿಸ್ಬೋದು ಪಾಪ. ಅವರು ಇದನ್ನು ನಂಬಿಕೊಂಡು ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಭಯದಿಂದ ಕೂತಿದ್ದಾರೆ. ಅವ್ರು ಹೇಳಿಕೊಟ್ಟದಷ್ಟೇ ಕೇಳಬೇಕು. ಇಲ್ಲಿ ಬೇರೆ ಏನಾದ್ರು ನಮ್ಮ ಕಡೆಯಿಂದ ಪ್ರಶ್ನೆ ಬಂದ್ರೆ ಆಫೀಸ್ಗೆ ಹೋಗಿ ಕೇಳಿ. ಎಸ್,
ಅಷ್ಟೇ. ಇಲ್ಲಿ ಮೊದಲು ಇಲ್ಲಿ ನಮ್ಮ ಒಕ್ಕೂಟದ ಆಫೀಸ್ಗೆ ಹೇಳ್ತಾರೆ, ಹಾಂ ಗ್ರಾಮ ಇದಕ್ಕೆ ಆಫೀಸ್ಗೆ ಹೇಳ್ತಾರೆ, ಹಾಂ ಅಲ್ಲಿ ಆಗ್ಲಿ ನಾನು ಧರ್ಮಸ್ಥಳಕ್ಕೆ ಹೋಗಿ. ಅಲ್ಲ ಅಲ್ಲೋಗಿ ಕೇಳಿದ್ರೆ ಅಲ್ಲೇ ಗೆದರಿಸ್ತಾರೆ. ಹಾಂ ನೀವೇನಕ್ಕೆ ಆ ಥರ ಕೇಳಬಾರ್ದಲ್ಲ? ಅಷ್ಟೇ. ಹಾಂ ನೀವೇ ಕೆಲಸ ಕೊಟ್ಟಿಲ್ವಾ? ಈ ಥರ ತಾನೇ ಕೆಲಸ ಕೊಟ್ಟಿರೋದು. ಮತ್ತು ಎಲ್ ಐ ಸಿದು ಹೇಳ್ತೀರಿ. ಇವಾಗ ಎಲ್ ಐ ಸಿದು ಮಾಡಿಸ್ತಾರೆ ಸ್ವಾಮಿ. ಇವಾಗ 3 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ 12,000 ರೂಪಾಯಿ ಕಟ್ ಮಾಡ್ತಾ ಇದ್ದಾರಂತೆ. ಕಟ್ಟಲ್ಲ, ಎಲ್ ಐ ಸಿ ಮಾಡ್ತಾ ಇದ್ದಾರೆ 12,000 ರೂಪಾಯಿಗೆ. ಹಾಂ 12,000 ಎಲ್ ಐ ಸಿ ಮಾಡಿದರೆ ಇವರಿಗೆ ಎಷ್ಟು ಪರ್ಸೆಂಟ್ ಗೊತ್ತಾ ಇದರಲ್ಲಿ ಎಷ್ಟಿದೆ? ಅಲ್ಲ, ಎಲ್ ಐ ಸಿ ಒರಿಜಿನಲ್ ಬಾಂಡ್ ಆದ್ರೆ ಅಲ್ಲ ಇನ್ನೂ ಹೇಳ್ತೀನಿ. ಇವಾಗ ಎಲ್ ಐ ಸಿಗೆ 30% ಕಮಿಷನ್. ಯಾರಿಗೆ? SKDRDP, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾ ಇದೀವಲ್ಲ ನಾವು, ಈ ನಕಲಿ ಅಂತ ಹೇಳ್ತಾ ಇಲ್ಲ, ಈ ಬಡ್ಡಿದಂದೆ ಅಂತ ಹೇಳ್ತಾ ಇದೀವಲ್ಲ, ಇವರಿಗೆ ಸಿಗ್ತಾ ಇರೋದು 30% ಕಮಿಷನ್. ಅಲ್ಲ, ಅದು ನೀವು ಹೇಳ್ಬೋದು, ನಾನು ಅದನ್ನ ನಂಬುದೇ ಇಲ್ಲ. ಯಾಕಂತಂದ್ರೆ ಯಾವುದೇ ಒಂದು ಒರಿಜಿನಲ್ ಬಾಂಡ್ ನಮ್ಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಅದಿರ್ಲಿ, ಹಾಗಾಗಿ ನಾನು ಹೇಗೆ ನಂಬಲಿ? ಅಲ್ಲಲ್ಲ, ಹೌದು ವಿಷಯ. ಡೂಪ್ಲಿಕೇಟ್ ಬಾಂಡ್ ಅದಾಗಿರುತ್ತೆ. ಅದು ಇನ್ನು ಅವ್ರ ಜೊತೆ ಒಪ್ಪಂದ ಮಾಡಿದರೆ ನಾವು ಡೂಪ್ಲಿಕೇಟ್ ಮಾಡ್ತೀವಿ, ನೀವೊಂದು ಇವಾಗ ಬ್ಯಾಂಕಿಗೆ ಬರ್ತದೆ ಅಲ್ಲ, ಅಲ್ಲಲ್ಲಿ ನೋಟಿಸ್ ಸೀಲ್ ಹೊಡೆದು ಬ್ಯಾಂಕ್ ಕೇಳೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ಅಲ್ಲ, ಬ್ಯಾಂಕ್ ಅವ್ರು ಮೊದಲು ಕಂಪ್ಲೇಂಟ್ ಮಾಡಿ ಅದಕ್ಕೆ ಈ ತರ ಬಂದು ಕೇಳುವಾಗ ಅದನ್ನ ಇಟ್ಬಿಟ್ಟು ಯಾರು ಆ ಸೀಲ್ ಮಾಡಿರೋದು ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ರನ್ನ ಜೈಲಿಗೆ ಇಟ್ಟಿ. ಅಲ್ಲ, ಏನಕ್ಕೆ ಅದು ಮಾಡ್ತಾ ಇಲ್ಲ ನೀವು? ಸರ್, ಇನ್ನೊಂದೇನು ಗೊತ್ತಾ ಸರ್, ಯಾರಾದ್ರೂ ಈಗ ಬ್ಯಾಂಕಿನವರು ನೋಟಿಸ್ ಕೊಡುವಾಗ ಸಾಲ ಎಷ್ಟು ಬಾಕಿ ಇದೆ, ಬಡ್ಡಿ ಎಷ್ಟಾಗಿದೆ, ಇನ್ನೆಷ್ಟು ಬಾಕಿ ಇದೆ, ಇನ್ನೆಷ್ಟು ಬಡ್ಡಿ ಕಟ್ಟಬೇಕು ಬಂದು ಬ್ಯಾಂಕಿನಲ್ಲಿ ವಿಚಾರಿಸಿ ಅಂತ ಹೇಳ್ತಾರೆ. ಇವರ ನೋಟಿಸ್ ಅಲ್ಲಿ ಹೇಗಿದೆ, ನಿಮ್ಮದು ಇಷ್ಟು ಹೆಸರು ಹಾಕಿದ್ದಾರೆ, ನಿಮ್ದು ಸಾಲ ಬಾಕಿ ಇದೆ, ಹೋಗಿ SKDRDP ಆಫೀಸಲ್ಲಿ ಹೋಗಿ ಕಟ್ಟಿ ಅಂತ ಹೇಳ್ತಾರೆ. ಅಲ್ಲ, ಅಲ್ಲಿ ಹೋಗಿ ಕಟ್ಲಿಕ್ಕೆ ಇವರು ಯಾಕೆ ನೋಟಿಸ್ ಕೊಡ್ಬೇಕು? ಅಲ್ವಾ? ಬರ್ಬೇಕಾಗಿರೋದು ಇವರ ಬ್ಯಾಂಕಲ್ಲೇ ಹೋಗಿ ಕಟ್ಟಿ, ಬ್ಯಾಂಕಲ್ಲಿ ಬಂದು ಕಟ್ಟಿ ಅಂತ ಹೇಳ್ಬೇಕಲ್ಲ, ನೋಟಿಸ್ ಕೊಡ್ಬೇಕಲ್ಲ. ಅದು ಯಾವ ತರ ಆಗತ್ತೆ? ಅಲ್ಲ, ಅವರಿಗೆ ಕಟ್ಟಿ ಅಂತ ನೀವ್ ಯಾಕೆ ಹೇಳ್ಬೇಕು ಬ್ಯಾಂಕ್ನವರು? ಅದೆಲ್ಲ ಗೊತ್ತಾಗ್ತದಲ್ಲ ಡೂಪ್ಲಿಕೇಟ್ ಅಂತ. ಅಲ್ಲ, ಸೀಲ್ ಹಾಕಿರೋದೇ ದೊಡ್ಡ ತಪ್ಪು, ಸಣ್ಣ ತಪ್ಪಲ್ಲ. ಸೀಲ್ ಹಾಕಿರೋದೇ ದೊಡ್ಡ ತಪ್ಪದು. ಅದ್ರ ಮೇಲೆ ಕಂಪ್ಲೇಂಟ್ ಆಗಬೇಕು. ಅಲ್ಲಿ ಯಾರು ಸೀಲ್ ಹಾಕೋರು ಜೈಲಿಗೆ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಈ ಬ್ಯಾಂಕಿನ ಸೀಲನ್ನು ಇನ್ನೊಬ್ಬರಿಗೆ ಮಾಡಿ ಹಾಕ್ಲಿಕ್ಕೆ ಇಲ್ಲ. ನಾವೇ ಒಂದು ಸೀಲ್ ಮಾಡಲಿಕ್ಕೆ ಹೋಗಿ ನಾವು ಫಸ್ಟಿಗೆ ಕೇಳ್ತಾರೆ, ನೀವು ರಿಜಿಸ್ಟರ್ ಮಾಡಿದ್ದೀರಾ, ನೀವೇನಾದ್ರು GST ಇದೆಯಾ, ಎಲ್ಲವನ್ನೂ ಕೇಳಿ ರಿಜಿಸ್ಟರ್ ಆದರೆ ಮಾತ್ರ ಸೀಲ್ ಮಾಡ್ಕೊಳ್ಳೋದು. ಇಲ್ಲ, ಇನ್ನೊಬ್ಬರು ಸೀಲ್ ಮಾಡ್ಲಿಕ್ಕೆ ಇಲ್ಲ. ಕೇಸ್ ಹಾಕಿದಷ್ಟೇ ತರ್ತಾರಲ್ಲ, ಅದಕ್ಕೂ ಸ್ಟೇ ತರ್ತಾರೆ. ಅದಕ್ಕೂ ಸ್ಟೇ, ಎಲ್ಲದಕ್ಕೂ ಸ್ಟೇ. ಎಲ್ ಐ ಸಿ ಹೇಳಿದಿರಲ್ಲ, 12,000 ರೂಪಾಯಿಗೆ 3,600 ರೂಪಾಯಿ 3,600 ರೂಪಾಯಿ ಕಮಿಷನ್ ಆಗಿ ಅವ್ರಿಗೆ ಸಿಗ್ತಾ ಇದೆ. ಆಲೋಚನೆ ಮಾಡಿ, ನೀವೇ ಕೊಡ್ತಾ ಇರುವಂಥ ಎಲ್ ಐ ಸಿ ಮುಖಾಂತರವಾಗಿ ಒಂದೇ 12,000ಕ್ಕೆ ಸ್ಪಾಟಲ್ಲಿ ಇವತ್ತಾದರೆ ನಾಳೆ ಕೊಡ್ಬೋದು. ಎಲ್ ಐ ಸಿ ಕೊಡ್ತಾ ಇದ್ದಾರೆ. ಅದು ಇನ್ನೂ ನಮಗೆ ಒರಿಜಿನಲ್ ಬಾಂಡ್ ಸಿಗಿಲ್ಲ. ಅದಕ್ಕೋಸ್ಕರ 12,000 ರೂಪಾಯಿ ಪಂಗಡ ಮಾಡ್ತಾ ಇರ್ಬೋದು. ಇವಾಗ ಇನ್ನೊಂದೇನು ಗೊತ್ತಾ ಸರ್, ನಾನು ಒರಿಜಿನಲ್ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಕೂಡ ಉಂಟು. ಯಾವುದಾದ್ರೂ LIC ಪಾಲಿಸಿ ಕ್ಲೈಮ್ ಆಗೋದಿದ್ರೆ LIC ಕಂಪನಿಯಿಂದ ಡೈರೆಕ್ಟ್ ಆಗಿ ಯಾರು LIC ಪಾಲಿಸಿದಾರರಿದ್ದಾರೆ ಅವರಿಗೆ ನೇರವಾಗಿ ಹಣ ಬರ್ತದೆ. ಇದು ಇವರು ಕೊಡೋದಲ್ಲ, ಕ್ಯಾಶ್ ಇವ್ರು ಕೊಡೋದಲ್ಲ. ಅದು ಹೇಗೆ ಆಗ್ತದೆ? LIC ಇಂದ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗೆ ಬರಬೇಕಲ್ಲ. ಪಾಲಿಸಿ ಯಾರು ಮಾಡಿದ್ದಾರೆ ಅವರ ಅಕೌಂಟ್ಗೆ LIC ಕಂಪನಿಯಿಂದ ಹಣ ಬರಬೇಕು. ಆದ್ರೆ ಇಲ್ಲಿ LIC ಅವರು ಮೋಹನ್ ಬೋಳಂಗಡಿ ಮೊನ್ನೆ ಹೇಳಿದ್ದಾನೆ, LIC ಅವರು SKDRDP ಕೊಡ್ತಾರಂತೆ, ಅಲ್ಲಿಂದ ಅವರು ನಮಗೆ ಕೊಡ್ತಾರಂತೆ. ಅಲ್ಲಿಂದ ಎಷ್ಟು ಬರ್ತದೆ, ಅಲ್ಲಿಂದ ನಮಗೆ ಎಷ್ಟು ಬರ್ತದೆ ಅಂತ ನಮಗೂ ದೇವರನೇ ಗೊತ್ತಿಲ್ಲ. ಅದು ಬರುದು ಇಲ್ಲ, ಹೋಗುದು ಇಲ್ಲ. ಯಾಕಂದ್ರೆ ಇದು ಪಕ್ಕಾ ಇದು ಡೂಪ್ಲಿಕೇಟ್ LIC ಇವ್ರದ್ದು. ಬರೀ LIC ಅಂತ ಹೇಳೋದಷ್ಟೇ. ಯಾವುದೇ LIC ಒರಿಜಿನಲ್ ಪಾಲಿಸಿ ಇವ್ರು ಮಾಡೋದಿಲ್ಲ. ಇವರೇ ಕಲೆಕ್ಷನ್ ಮಾಡೋದು, ಇವರೇ ಗಲಾಟೆ ಮಾಡಿದವರಿಗೆ ಮಾತ್ರ ಸ್ವಲ್ಪ ಕೊಡೋದು. ಈಗ ಮೈಕ್ರೋ ಬಚತ್ ಪಾಲಿಸಿ ಇದೆ, LIC ಏಜೆಂಟ್ರ ಕೈಯಲ್ಲಿ ಮಾಡಿದರೆ ಅದೇ ಮೈಕ್ರೋ ಬಚತ್ ಪಾಲಿಸಿಗೆ ನಿಮಗೆ ಒರಿಜಿನಲ್ ಬಾಂಡ್ ಕೊಡ್ತಾರೆ, ಇಲ್ಲಿ ಕೂಡ ಕೊಡ್ತಾರೆ. ಆದರೆ ಅದರ ಡೀಟೇಲ್ಸ್ ಎಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಬೇರೆ ಎಲ್ಲೂ ಆಫೀಸಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ. ಉಡುಪಿ ಆಫೀಸಲ್ಲಿ ಮಾತ್ರ ಕಟ್ಟಿ ಅಂತ ಹೇಳ್ತಾರೆ. ಆದರೆ LIC ಏಜೆಂಟ್ರ ಕೈಯಲ್ಲಿ ಅದೇ ಪಾಲಿಸಿ ಮಾಡಿದರೆ ಎಲ್ಲಿ ಕೂಡ ಕಟ್ಟಬಹುದಂತೆ, ಎಲ್ಲಿ ಕೂಡ ನೋಡ್ಬೋದಂತೆ. ನಾವೇ ಆನ್ಲೈನಲ್ಲಿ ರಿನ್ಯೂವಲ್ ಮಾಡ್ಬೋದು. ಅಲ್ಲ, LIC ಅಲ್ಲಿ ಈ ಥರ ಒಂದೇ ಟಿಪ್ಪು ಕಟ್ಟಿ ಸಾಲಕ್ಕಾಗಿ ಒಂದು ಜಾಮೀನಿಗೋಸ್ಕರ ಅಂತ LIC ಏನೋ ಇದೆಯಾ ಅದರಲ್ಲಿ? ಅದು ಗೊತ್ತಿಲ್ಲ, ಆ ಥರ ಇರಲಿಕ್ಕಿಲ್ಲ. ಮತ್ತು ಇನ್ನೊಂದು ವಿಷಯ, LIC ಅಲ್ಲಿ ಇವರಿಗೆ ಆಗಲಿ ಆ ಒಂದು ರೀತಿ ಒಂದು ಸಹ ಬದಿಗೆ ಇರಲಿ. ಇನ್ನೊಂದು ರೀತಿಯಲ್ಲಿ ನಾವು ಕೇಳೋಣ. ಇವಾಗ ಒಂದನೇದಾಗಿ 3,600 ರೂಪಾಯಿ ಕಮಿಷನ್ ಬಂತ. ಇನ್ನೊಂದು ಕಡೆಯಿಂದ
ಇವ್ರಿಗೆ ಬರ್ತಾ ಇರೋ ಗೊತ್ತಾ ಬಡ್ಡಿ 40% ಲೆಕ್ಕ ಹಾಕಿದ್ರು 4,800 ಬಡ್ಡಿನೂ ಬಂತ. ಹಾಂ, ಆಲೋಚನೆ ಮಾಡಿ ಎಷ್ಟು ಫಾಸ್ಟಾಗಿ ದುಡ್ಡು ಮಾಡ್ತಾ ಇದ್ದಾರಂತ. ಇದು ಹೆಸರಿಗೋಸ್ಕರ ಮಾತ್ರ ಮಾಡಿರೋದು, ಇದು ಬೇಕಂತ ಮಾಡಿರೋದಲ್ಲ. ಮತ್ತು ಇನ್ನೊಂದು ವಿಷಯ, LIC ನಿಯಮ ಪ್ರಕಾರವಾಗಿ ಒಂದು ಸಾಲ ಕೊಡಬೇಕಾದ್ರೆ ಇವಾಗ ನೀವು LIC ತಗೊಂಡಿದ್ದೀರಾ, ಒಂದು 10 ಲಕ್ಷ ಪಾಲಿಸಿ LIC ತಗೊಂಡಿದ್ದೀರಾ. LIC ತಗೊಂಡು ನಿಮಗೆ ಇವಾಗ ಸಾಲ ಕೊಡಬೇಕು. ಇವಾಗ ನೀವು LIC ತಗೊಂಡು ನಾಳೆ ಹೋಗಿ ಇಲ್ಲ 2 ತಿಂಗಳ ನಂತರ ಇಲ್ಲ 1 ತಿಂಗಳ ನಂತರ ಹೋಗಿ ನನಗೆ ಇವಾಗ 10 ಲಕ್ಷ 5 ಲಕ್ಷ ಸಾಲ ಕೇಳಿದ್ರೆ 100% ಕೊಡಲ್ಲ. ಅವ್ರು ಕೊಡೋದು ಯಾವಾಗ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿಯಲ್ಲಿ ನೀವು 5 ಲಕ್ಷ ರೂಪಾಯಿ ಕಟ್ಟಿದ್ದೀರಾ, ಹಂಗಾದ್ರೆ 4 ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ, ಸಾಲ ಕೊಡ್ತಾರೆ. ಇವ್ರದ್ದು ಹೆಂಗೆ ಸ್ವಾಮಿ, ಒಂದು ಕಡೆ ಸಾಲ ಕೊಡ್ತಾರೆ, ಒಂದು ಕಡೆ LIC ಮಾಡ್ತಾರೆ. ಅವು ಡೂಪ್ಲಿಕೇಟ್ ತಾನೇ ಇದು, ನಕಲಿ ತಾನೇ ಇದು. ಈಗ ಸರ್ ಇನ್ನೊಂದು ಒರಿಜಿನಲ್ ಬಾಂಡ್ ಆದರೆ ಈಗ ಸಾಲಕ್ಕೆ ಭದ್ರತೆಗೆ LIC ಮಾಡೋದು. ಒಂದು ವೇಳೆ ಸಾಲ ಕಟ್ಟಲಿಲ್ಲ ಅಂದರೆ LIC ಇಂದ ಕ್ಲೈಮ್ ಮಾಡ್ಬೇಕು ಇವರು. ಸಾಲ ಬಂದು ಇವ್ರ ಹತ್ರ ಕೇಳೋದಲ್ಲ, LIC ಅಲ್ಲಿ ಕ್ಲೈಮ್ ಮಾಡ್ಬೋದು ಅದಲ್ಲ ಒರಿಜಿನಲ್ ಆದರೆ ಇವರು ಏನು ಮಾಡ್ತಾರೆ, ಇವ್ರ ಹತ್ರ ಕಟ್ಟಿ ಅಂತ ಹೇಳ್ತಾರೆ. ಮತ್ತೆ ಯಾಕೆ ಭದ್ರತೆ, ಸಾಲಕ್ಕೆ ಭದ್ರತೆ LIC ಯಾಕೆ? ಹೌದು, ಕಟ್ಟಲಿಕ್ಕೆ ಮಾಡ್ಬೋದಲ್ಲ. PRK ಬೇರೆ, ಅದು ಸತ್ರೆ ಅದು ಬೇರೆ, ಇದು LIC ಬೇರೆ. ಯಾವುದು ಮೈಕ್ರೋ ಬಚತ್ ಇರುವುದು ಸಾಲಕ್ಕೆ ಭದ್ರತೆ. ಒಂದು ವೇಳೆ ಕಟ್ಟಿಲ್ಲ ಅಂದರೆ ಅದು ಯಾಕೆ, ಒಂದು ವೇಳೆ ಕಟ್ಟಿಲ್ಲ ಅಂದರೆ LIC ಇಂದ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಮಾಡೋದು ನಿಯಮ ಪ್ರಕಾರ. ಆದರೆ ಇಲ್ಲಿ ಕಟ್ಟಿಲ್ಲ ಅಂದರೆ LIC ಆಫೀಸ್ಗೆ ಅಲ್ಲಿ ಹೋಗಿ ಕೇಳಲ್ಲ, ಇವರು ಮನೆಗೆ ಬರ್ತಾರೆ ಸಾಲ ಕಟ್ಟಿ ಅಂತ. PRK ಕೂಡ ಅಷ್ಟೇ. ಈಗ PRKಗೆ ಇವ್ರು ಹೇಳ್ತಾರೆ PRK ಬಾಂಡ್ ಕೊಡೋದಿಲ್ಲ, ಮತ್ತೊಮ್ಮೆ ಹೇಳ್ತಾರೆ ಕೊಡ್ತೇವೆ, ಅದು ಸಂಘಕ್ಕಿರೋದು, ಸಂಘ ಗ್ರೂಪ್ ಇನ್ಶೂರೆನ್ಸ್ ಇರೋದು. ಮತ್ತೊಮ್ಮೆ ಹೇಳ್ತಾರೆ ಅದು ನಮ್ಮ SKDRDP ಸಂಸ್ಥೆಗೆ ಮಾತ್ರ ಬಾಂಡ್ ಇರೋದು. ಸರಿ, ಯಾವುದು ತೋರಿಸಿಲ್ಲ. ಆದರೆ ಒಬ್ಬರಿಗೆ ಹಿರೇಕೆರೂರಲ್ಲಿ ಒಬ್ಬರಿಗೆ ಬಾಂಡ್ ಕೊಟ್ಟಿದ್ದಾರೆ, LIC ಬಾಂಡ್. ಅದರಲ್ಲಿ ಇರುವಂಥದ್ದು ನಿಮ್ಮನ್ನೇ ಇದು ಡಾಕ್ಯುಮೆಂಟ್ ಹಾಕಿದ್ದೀನಿ. 1 ಲಕ್ಷಕ್ಕೆ 87 ರೂಪಾಯಿ ಮಾತ್ರ ಕಟ್ಟಲಿಕ್ಕೆ, 1 ವರ್ಷಕ್ಕೆ 87 ರೂಪಾಯಿ ಪ್ರೀಮಿಯಂ ಕಟ್ಟಲಿಕ್ಕೆ ಇರುವಂಥದ್ದು. ಇವರು ಎಷ್ಟು ಕಲೆಕ್ಷನ್ ಮಾಡ್ತಾರೆ, 1 ಲಕ್ಷಕ್ಕೆ 1,200 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಅದಕ್ಕೆ ಬಾಂಡ್ ಇಲ್ಲ. ಅವನಿಗೆ ಮಾತ್ರ, ಒಬ್ಬರಿಗೆ ಮಾತ್ರ ಯಾಕೆ ಬಾಂಡ್ ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಕೊಟ್ಟಿಲ್ಲ ಯಾಕೆ? ಸರ್ ಅದು ಅಲ್ಲ, ಇವಾಗ LIC ಮಾಡಿಸಿದ್ದಾರೆ. ಇವಾಗ ನಿಮ್ಮ ಹೆಸರಲ್ಲಿ ನೀವು ಸಾಲ ತಗೊಂಡು ನಿಮ್ಮ ಹೆಸರಲ್ಲಿ LIC ಮಾಡ್ತೀವಿ. LIC ಮಾಡಿಸಿ ನಿಮಗೆ ನೇರವಾಗಿ ಬಾಂಡ್ ಪೇ ಬರ್ಬೋದು, ಇಲ್ಲ ನಿಮಗೆ ಪೋಸ್ಟಲ್ಲಿ ಬರುತ್ತೆ. ನೇರವಾಗಿ ಅವರಿಗೆ ಸಂಸ್ಥೆಯಿಂದಲೇ ಬರ್ತಾ ಇರುತ್ತೆ, ಇಲ್ಲ ನಿಮಗೆ ಪೋಸ್ಟಲ್ಲೇ ಬರುತ್ತೆ. ಇವರು ಇದು ಬರ್ತಾ ಇಲ್ವಲ್ಲ, ಹಾಗೆ ಮಾಡಿರ್ಲಿಕ್ಕಿಲ್ಲ ನಮ್ಮ ಪ್ರಕಾರವಾಗಿ. ಇಲ್ಲ, ಅದೇ ದುಡ್ಡು ಮಾತ್ರ ಮಾಡ್ತಾ ಇರೋದು ಇವರು. ಏನಕ್ಕೆ ಅಂದರೆ LIC ಇದು ಮೈಕ್ರೋ ಬಚತ್ ಪಾಲಿಸಿದು ಬಾಂಡ್ ಒಮ್ಮೆ ತೋರಿಸ್ತಾರೆ, ಮತ್ತೆ ಅವರು ಇಟ್ಕೊಳ್ತಾರೆ, ಕೊಡೋದು ಇಲ್ಲ. ಅದು ಮತ್ತೆ ಗಲಾಟೆ ಮಾಡಿ ಕೇಳಿದ್ರೆ ಮಾತ್ರ ನಮಗೆ ಸಿಗುವಂಥದ್ದು. ಅದು ಯಾವಾಗ ಸಾಲ ಮುಗಿದ ನಂತರ, ಅದು ಕೆಲವರಿಗೆ ಸಿಗುವುದೇ ಇಲ್ಲ. ಮತ್ತೆ ರಿನ್ಯೂವಲ್ ಮಾಡಿದ್ದು ಅದು ರಿಸಿಪ್ಟ್ ಏನಿಲ್ಲ. ಮತ್ತೆ ಅದು ಡಾಕ್ಯುಮೆಂಟ್, ಅದರ ದಾಖಲೆ ಯಾವುದು ಆನ್ಲೈನಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವುದೇ ಆಫೀಸಿಗೆ ಕೇಳಲಿಕ್ಕೆ ಆಗುದಿಲ್ಲ. ಉಡುಪಿ ಆಫೀಸಲ್ಲಿ ಹೋಗಿ ಕೇಳ್ಬೇಕಂತೆ. ಅಲ್ಲಿ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಯಾರು ಕೂಡ ಅಲ್ಲಿ ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಇಡೀ ಕರ್ನಾಟಕದಿಂದ ಉಡುಪಿ ಆಫೀಸಿಗೆ ಯಾರು ಹೋಗ್ತಾರೆ ಕೇಳಲಿಕ್ಕೆ? ಹೋದ್ರೆ ಹೋಗ್ಲಿ ಅಂತ ಹೇಳ್ತಾರೆ ಅಷ್ಟೇ, ಯಾರು ಕೇಳಲಿಕ್ಕೆ. ಮತ್ತೆ ಹಳೆಯದು ಜೀವನ ಮುದ್ರಾ ಪಾಲಿಸಿಯಲ್ಲಿ ಕೂಡ ಅಷ್ಟೇ, 15 ಸಾವಿರ ಅದು ಮುಳುಗೋಗಿದೆ ಅಂತ ಹೇಳಿದ್ದಾರೆ. ಈಗಲೂ ಹೇಳ್ತಾ ಇದ್ದಾರೆ ಅದು ಇತ್ತು, ಅದು ಮುಳುಗೋಗುದಿಲ್ಲ. ಯಾವುದೊಂದು ಪಾಲಿಸಿ ವರ್ಷ ಹೊಸ ಪಾಲಿಸಿ ಹೆಸರಲ್ಲಿ ಪ್ಲಾನಿಂಗ್ ಚೇಂಜ್ ಆಗಿ ಬರ್ತದೆ ಅಷ್ಟೇ, ಯಾವುದು ಕೂಡ ಮುಳುಗೋಗುದಿಲ್ಲ. ಇವರು 15 ವರ್ಷ ಕಟ್ಟಿದ್ದಾರೆ. ಅವರಿಗೆ ಕೆಲವರಿಗೆ 2,000, 3,000, 5,000, ಕೆಲವರಿಗೆ ಕಟ್ಟಿದ ಅಮೌಂಟ್ ಸಿಕ್ಕಿದೆ, ಕೆಲವರಿಗೆ ಅರ್ಧ ಸಿಕ್ಕಿದೆ, ಕೆಲವರಿಗೆ ಏನೂ ಸಿಕ್ಕಿಲ್ಲ, 1 ರೂಪಾಯಿ ಸಿಕ್ಕಿಲ್ಲ. ಹೇಳಿದಾಗೆ ಮುಳುಗೋಗಿದೆ ಅಂತ ಹೇಳಿದಾರಂತೆ, ಏನು ಸಿಕ್ಕಿಲ್ಲ. ಅವರಿಗೆ ಬಡ್ಡಿ ಸಿಗ್ಬೇಕು, ಅದಕ್ಕೆ ಏನು ಕೆಲವರಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ, ಕೆಲವರಿಗೆ ಸುಮ್ಮನೆ ಇವರು ಇಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ನಮಗೆ ಸಿಕ್ಕಿದೆ, ದಾಖಲೆ ಕೊಡಿ ಅಂದರೆ ಇಲ್ಲ ಅವ್ರಿಗೆ. ನಾವು ಕೇಳುವಂಥದ್ದು ಯಾವುದೇ ಒಂದು LIC ಪಾಲಿಸಿ ಆಗಲಿ, ಪಾಲಿಸಿ ನಂಬರ್ ಆನ್ಲೈನ್ ಚೆಕ್ ಮಾಡಿದರೆ ಬರುವುದಿಲ್ಲ. ಯಾಕೆ ಬರಲೇಬೇಕು? ಅದು ಬೇರೆ ಇನ್ಶೂರೆನ್ಸ್ ಆಫೀಸಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ ಯಾಕೆ? ಅದು ಉಡುಪಿ ಆಫೀಸಲ್ಲಿ ಅಲ್ಲಿಗೆ ಹೋಗೋಣ. ಅದೇ ಪಾಲಿಸಿ LIC ಏಜೆಂಟ್ರ ಕೈಯಲ್ಲಿ ಮಾಡಿದರೆ ಅದು ಪಾಲಿಸಿ ನಂಬರ್ ಬರ್ತದೆ, ಇಲ್ಲಿ ಕಟ್ಟಲಿಕ್ಕೆ ಆಗ್ತದೆ, ಚೆಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಯಾಕೆ? ನಾನು 4 ಜನ LIC ಏಜೆಂಟ್ರ ಹತ್ರ ಕೇಳಿದ್ದೇನೆ ಇದೇ ಮಾತು. ಯಾಕಂದರೆ ಒಬ್ಬರ ಹತ್ರ ಕೇಳಿದರೆ ಅವರೇನೋದು ಮಾಹಿತಿ ಗೊತ್ತಿಲ್ಲದೆ ಇರ್ಬೋದು ಅಂತ ಕೇಳಿ 4 ಜನ ಕೇಳಿದ್ದಕ್ಕೆ ಒಬ್ಬರದ್ದು ಮಾತ್ರ ಪಾಲಿಸಿ ಸಿಕ್ಕಿದೆ, ಆದರೆ ಅವರು ಕೊಡಲಿಲ್ಲ. ಯಾರಾದರೂ LIC ಏಜೆಂಟ್ರ ಕೈಯಲ್ಲಿ ಪಾಲಿಸಿ ಮಾಡಿದ್ದು, ಇದೇ ಮೈಕ್ರೋ ಬಚತ್ ಪಾಲಿಸಿ ಮಾಡಿದ್ದು LIC ಏಜೆಂಟ್ ಕೈಯಲ್ಲಿ ಮಾಡಿದ್ದಿದ್ರೆ ನಮಗೆ ಒಂದು ಮೆಸೇಜ್ ಮಾಡಿ ತಿಳಿಸಿ. ನಿಮ್ಮ ವಾಟ್ಸಪ್ ನಂಬರ್ ಹಾಕಿ ನಮ್ಮ ಈ ಇನ್ಸ್ಟಾಗ್ರಾಮ್ ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ನಮಗೆ ಆ ಫೋಟೋವನ್ನು ನೀವು ಕಳಿಸಿ, ಅದನ್ನು ಚೆಕ್ ಮಾಡಿ ನಾವು ಜನಗಳಿಗೆ ಮಾಹಿತಿ ಕೊಡ್ತೇವೆ. ಯಾರ್ದು ಕೂಡ ಒಬ್ಬರದ್ದು ಸಿಕ್ಕಿದೆ, ಅವ್ರು ಮಾತ್ರ ಕೊಡಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಮಗೆ, ಯಾಕಂದರೆ ಮೈಕ್ರೋ ಬಚತ್ ಪಾಲಿಸಿ ಜನ ಮಾಡೋದು ಕಡಿಮೆ, ತುಂಬ ಕಡಿಮೆ ಅಂತೆ.
ಹಾಗಾಗಿ ಎಲ್ಲರೂ ಧರ್ಮಸ್ಥಳ ಸಂಘದಲ್ಲೇ ಮೈಕ್ರೋ ಬಚತ್ ಪಾಲಿಸಿ ಮಾಡುವಂಥದ್ದು. ಆದರೆ ಪಾಲಿಸಿ ಡೀಟೇಲ್ಸ್ ಆನ್ಲೈನಲ್ಲಿ ಸಿಗಬೇಕಲ್ಲ, ಯಾವುದೇ ಒಂದು. ಈಗ ಪಿ ಆರ್ ಕೆದು ಪಾಲಿಸಿ ಇದೆ ಅಂತ ಹೇಳಿದ ಮೇಲೆ ಪಾಲಿಸಿ ನಂಬರ್ ಸಿಗಬೇಕಲ್ಲ. ಹೌದು. ಅಲ್ಲ, ಒಬ್ರಿಗೆ ಕೊಟ್ಟಿದ್ದಾರಲ್ಲ, ಈಗ ಯಾರಿಗೂ ಕೊಡಲಿಲ್ಲ ಅಂದರೆ ಓಕೆ, ಕೊಡೋದಿಲ್ಲ ಅಂತ ಅವರು ಇಲ್ಲಿಯ ತನಕ ಮೊನ್ನೆ ತನಕ ಹೇಳ್ತಾ ಇದ್ರು, ನಮಗೆ ಸಿಕ್ಕಿದೆ ಅಲ್ಲ. ಅಲ್ಲ, ಇವರದ್ದು ತನಿಖೆ ಮಾಡಲಿಕ್ಕೆ ಆಗಲ್ಲ. ಅಂದರೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹೇಳಿದೀವಲ್ಲ, ಅವತ್ತಿಂದ ಹೇಳ್ತಾ ಇದ್ದೆ, ಎಸ್ ಪಿ ಅವರಿಗೆ ಆಗಲಿ, ಡಿ ಸಿ ಎಲ್ಲರಿಗೂ ಮನವಿ ಮಾಡಿದ್ದು ನಕಲಿ ಅಂತ. ಆದರೂ ತನಿಖೆ ಮಾಡಿ ಸಿವಿಲ್ ಮ್ಯಾಟ್ರ್ ಅಂತ. ಆಯ್ತು ಸ್ವಾಮಿ, ಸಿವಿಲ್ ಮ್ಯಾಟ್ರ್ ಒಪ್ಕೊಳ್ಳೋಣ. ಇಲ್ಲಿ ದಂಧೆ ನಡೀತಾ ಇದೆ ಅಲ್ಲ, ಹಾಂ, ದಂಧೆ ಆಗ್ತಾರೆ, ಅದನ್ನು ತನಿಖೆ ಮಾಡಿ ಅಂತ ಕೇಳ್ತಾ ಇರೋದು. ಯಾರು ಮಾತಾಡ್ತಾ ಇಲ್ಲ ಸರ್. ಮಾತಾಡೋವರಿಗೆ ಒಂದು ಕಟ್ಟು ದುಡ್ಡನ್ನು ಅಲ್ಲಿಗೆ ಮುಗೀತು, ಮುಚ್ಚಿಸಿ ಬಿಡ್ತಾರೆ. ನಾನು ಹೇಳ್ತಾ ಇರೋದು ನೋಡಿ, ದಿನೇಶ್ ಅವರೇ, ನಿಮಗೂ ನಿಮ್ಮ ಸೀನಿಯರ್ಗೂ ನಿಮ್ಮ ಕೆಳಗಿನ ಎಲ್ಲರಿಗೂ ಕೇಳಿ, ಪಿ ಎಫ್ ಇದು ಕೇಳಿ, ಪಿ ಎಫ್ ಕೊಡಿ ಅಂತ ಹೇಳಿ, ನಾವು ಸಂಬಳ ತೋರಿಸಿ ಅಂತೇಳಿ ಇಷ್ಟ ಅಂತ ಹೇಳಿ. ಇಲ್ಲ, ನೀವಲ್ಲಿ ದೇವರಂತೇಳಿ ದೇವಮಾನವ ಅಂತ ದುಡಿತಾ ಇರಲೇಬೇಕು, ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅಲ್ಲ, ನಮ್ಮನ್ನು ಜೈಲಿಗೆ ಹಾಕ್ತಾರೆ, ಅವರ ಆಸ್ತಿ ಹರಾಜಾಗ್ತದೆ, ಜೈಲಿಗೆ ಹಾಕ್ತಾರೆ. ಹಾಗೆ 1.5 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ, ಒಂದು ಸಿವಿಲ್ ಕಂಪ್ಲೇಂಟ್ ಇಲ್ಲ, ನಮ್ಮ ಮೇಲೆ ಆಕ್ಷನ್. ಇನ್ನೂ ಎಷ್ಟು ವರ್ಷ ಹೋಗ್ಬೇಕು? ಅವ್ರ ಹತ್ರ ಕೇಳಿ ಆಯ್ತಾ ನೀವು, ಕೆಲಸದವರು? ಹೌದು, ಇದನ್ನೇ ಕೇಳಿ. ಅಲ್ಲಿ ಹೇಳ್ಕೊಡ್ತಾರಲ್ಲ, ಅವರು ಹೋಗ್ತಾರೆ, ನಾಳೆ ಹೋಗ್ತಾರೆ, ನಾಡಿದ್ದು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇನ್ನು ಎಷ್ಟು ವರ್ಷ ಆಗ್ತದೆ ಅಂತ ಕೇಳಿ ಅವ್ರಿಗೆ. 1.5 ವರ್ಷ ಆಯ್ತಲ್ಲ. ಹಾಗಾದ್ರೆ ನಿಮಗೆ ಈಗ ಅರ್ಥ ಆಗಿರ್ಬೋದು ನಿಮ್ಮ ದನಿಯವರ ಹತ್ರ ಏನಿಲ್ಲ ಅಂತ. ಅಲ್ಲ, ಇವರಿಗೆ ಕೇಳ್ಬೋದು, ದಾಖಲೆ ಇಲ್ಲ ಅಂತ. ನೀವೇ ಕೇಳಿ ಇವರಿಗೆ, ಯಾರಿಗೆ? ನಿಮ್ಮ ದನಿಯವರಿಗೆ, ಯಾರು ನಿಮ್ಮನ್ನು ಕಳಿಸ್ತಾರೋ ಅವ್ರಿಗೆ ಕೇಳಿ. ನೀವು ಯಾವ ಕಾರಣಕ್ಕೋಸ್ಕರ ಕೋರ್ಟ್ಗೆ ಆಗ್ತಾ ಇಲ್ಲ, ಏಕೆಸ್ಕರ ಕೋರ್ಟಿಂದ ನಮಗೆ ನೋಟಿಸ್ ಕೊಡ್ತಾ ಇಲ್ಲ, ನಾವು ನೋಟಿಸ್ ಇಟ್ಕೊಂಡು ಹೋಗ್ತೀವಿ ಅಂತ ಹೇಳಿ. ನಮ್ಮ ಸಂಸ್ಥೆ ಕಾನೂನು ಚೌಕಟ್ಟಲ್ಲಿ ಇದ್ದೀವಿ, ನಾವು ಕೊಡ್ಬೋದು, RBI ಪರ್ಮಿಷನ್ ಇದೆ, ಎಲ್ಲೊಂದು ತರಿಸಿ ಅಂತ ಹೇಳಿ. ನೀವು ಅದನ್ನು ಕೇಳ್ರಿ. ನೀವು ಕೇಳರಿ. ನಿಮ್ಮ ಕಳಿಸುವಾಗ ಹೋಗಿರಿ, ಹೊಡೀರಿ, ಬಡೀರಿ, ಅಲ್ಲ ಅಮ್ಮನೇ ಕರೀರಿ, ಅಪ್ಪನೇ ಕರೀರಿ, ಅಲ್ಲ ಉತ್ತರವಾಗಿ ಬನ್ನಿ, ಎನ ಬರಲ್ಲ ಅಂತ ಈ ಮಾತೇನು ಬೇಕಂತ ಇಲ್ಲ. ನೀವು ಅವರಿಗೆ ಕೇಳಿ, ನಿಮ್ಮನ್ನು ಯಾರು ಕಳಿಸ್ತಾ ಇದ್ದಾರೆ. ಇಲ್ಲ, ಅನಿಲಿಗೆ ಕೇಳಿ, ಅನಿಲ್ ಇದ್ದಾನಲ್ಲ ಅಲ್ಲಿ, ಎಲ್ಲವನ್ನು ಈಗ ಮೇಂಟೈನ್ ಮಾಡ್ತಾ ಇದ್ದಾನೆ. LH ಮಂಜುನಾಥ್ ಹೋದ ನಂತರ ಮಂಜುನಾಥ ಓಡಿ ಹೋದ. ಯಾಕಂದರೆ ಅವನಿಗೆ ಗೊತ್ತು, ತನಿಖೆ ಆದರೆ ನಾನು ಮಾಡಿರೋ ಆಸ್ತಿನೂ ಇದಕ್ಕೆ ಸೇರಿ ಒಟ್ಟಿ ಒಂದೇ ಬಳ್ಳಕ್ಕೆ ಹೋಗುತ್ತಾ ಅಂತ. ಅದಕ್ಕೋಸ್ಕರ ಅಂತ ಒಂದೇ ಒಂದು ಟ್ರೋಲ್ಗೆ ಓಡಿ ಹೋದ, ಕೆಲಸ ಬಿಟ್ಟೇ ಹೋಗಿದ್ದು. ಸೋಲಾರ್ ಎಲ್ಲ ಕೊಟ್ಟರು, ಮಂಗ ಮಾಡಿದ್ರು, ಅವನದು ಫ್ಯಾಕ್ಟ್ರಿ ಸೋಲಾರ್ ತಂದುಕೊಂಡು ದುಡ್ಡು ಮಾಡಿದ್ರು. ಹೋದ ಒಂದು ಕಡೆಯಿಂದ. 1 ವಾರ ಹಾಸ್ಪಿಟಲ್ ಹುಷಾರಿಲ್ಲ, ಇನ್ನು ಇಲ್ಲಿ ನಿಂತರೆ ಎಲ್ಲೂ ಸಿಗಲ್ಲ ಅಂತೇಳಿ ಓಡಿ ಹೋದ. ಅಷ್ಟೊತ್ತಿಗೆ ಅನಿಲ್ ಎಂಟ್ರಾದ ಅಲ್ಲಿಗೆ. ನೀವೇ ಪ್ರಶ್ನೆ ಮಾಡಿ, ರಿಟೈರ್ಮೆಂಟ್ ಆದರೆ ಇದು ಗೌರ್ಮೆಂಟ್ ಅಲ್ಲ. ಈಗ ಅದಕ್ಕಿಂತ ಜಾಸ್ತಿ ವಯಸ್ಸಾದವರು SKDRDP ಟ್ರಸ್ಟ್ ಅಲ್ಲಿ ಇಲ್ವಾ? ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? LH ಮಂಜುನಾಥಕ್ಕಿಂತ ಜಾಸ್ತಿ ವಯಸ್ಸು ವೀರೇಂದ್ರ ಹೆಗ್ಡೆ ಆಗಿದೆ, ಹೌದು ಅಲ್ವಾ? ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಪ್ರಶ್ನೆ ಮಾಡೋದು ದಮ್ಮಿ ಇಲ್ಲ ಸ್ವಾಮಿ. ಬೇರೆ ಯಾರು ಇಲ್ವಾ ನಿಮ್ಮ SKDRDP LH ಮಂಜುನಾಥರಿಗಿಂತ ಜಾಸ್ತಿ ವಯಸ್ಸಾದವರು ಯಾರು ಇಲ್ವಾ? ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? ಕೇಳಿ, ನೀವು ಕೇಳಿ ಪ್ರಶ್ನೆ. ರಿಟೈರ್ಡ್ ಅಲ್ಲ, ಓಡಿ ಹೋಗಿರೋದು. ಇದನ್ನು ಇವಾಗ ಪ್ರತಿಯೊಬ್ಬರು ಅನಿಲ್ ಅವರಿಗೆ ಕೇಳಿ, ನೀವೇನಕ್ಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ ಅಂತ. 1,000 ರೂಪಾಯಿದು ಉಂಗುರ ಹಾಕಿದಾರಲ್ಲ, 1,000 ರೂಪಾಯಿಗೆ ಇವರಿಗೆ, ವೀರೇಂದ್ರ ಹೆಗ್ಡೆ ಅವರು, LH ಮಂಜುನಾಥ್ ಅವರಿಗೆ ಖುಷಿಯಾಗಿ ಹೋಗ್ಲಿಕ್ಕೆ. ಕಣ್ಣಿಗೆ ಅಂತ ಇರಲಿಲ್ಲ, ಅಷ್ಟೊಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಇಷ್ಟೇ ದುಡಿದಕ್ಕೆ ಪ್ರತಿಯೊಬ್ಬರಿಗೆ ಕೊಡೋದಿದೆ. ಕೆಲಸ ಮಾಡುವಾಗ ಕೆಲಸ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನಿವಾಗ ಕೇಳಿದಂಥ ಪ್ರಶ್ನೆಗಳನ್ನು ನೀವಿವಾಗ ನಿಮ್ಮ ಸೀನಿಯರಿ, ನೀವಿವಾಗ ನೇರವಾಗಿ ರಾಜ್ಯಸಭಾ ಸದಸ್ಯರು, ಇದರ ಅಧ್ಯಕ್ಷರಾಗಿರುವಂಥ ವೀರೇಂದ್ರ ಹೆಗ್ಡೆ ಅವರ ಕೇಳಲಿಕ್ಕೆ ಆಗಲ್ಲ, ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ, ಮಾತಾಡ್ಸಲಿಕ್ಕೂ ಬಿಡಲ್ಲ. ಆಯ್ತು ಸ್ವಾಮಿ, ಏನು ಸೇವಾ ಪ್ರತಿನಿಧಿ ಇದ್ದಾರಲ್ಲ, ಅವ್ರ ಮೇಲೆ ಇದ್ದಾರಲ್ಲ ಇನ್ನೊಬ್ಬರು, ಅವರೇ ಕೇಳಿ. ನಾವು ನಮಗೇನು KSA ಇಲ್ಲ, ನಮ್ಮನ್ನಕ್ಕೆ ಪರ್ಮೆಂಟ್ ಮಾಡ್ತಾ ಇಲ್ಲ, ನಮ್ಮನ್ನು ಪರ್ಮೆಂಟ್ ಆಗಿ ಒಂದು ಕೆಲಸಕ್ಕೆ ಸೇರಿ ನನಗೆ ಎಷ್ಟೊಂದು ಫೆಸಿಲಿಟಿ ಸಿಗ್ತಾಯಿತ್ತು ಸರ್ಕಾರದಿಂದ, ಇದಕ್ಕೆ ಏಕೆ ನೀವು ಅಡ್ಡಗಾಲ ಆಗ್ತಾ ಇದ್ದೀರಾ? ದೇಶ ಅಭಿವೃದ್ಧಿ, ಗ್ರಾಮಾಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಲ್ಲ, ಗ್ರಾಮೀಣ ಅಭಿವೃದ್ಧಿ ಎಂಬ ಒಂದು ದೇಶದ ಗ್ರಾಮೀಣ ಅಭಿವೃದ್ಧಿ ಎಂಬ ಒಂದು ಸಂಸ್ಥೆ ಇದೆ, ಅದರ ಮುಖಾಂತರವಾಗಿ ನಮಗೆ ಮೋಸ ಮಾಡ್ತಾ ಇದ್ದೀರಲ್ಲ, ಏಕೆ ಅಂತ ಕೇಳಿ ನೀವು. ಆವಾಗ ನಿಮ್ದ ಈ ಸೌಜನ್ಯ ಹೋರಾಟದಿಂದ ನೀವಾದರೂ ಸ್ವಲ್ಪ ಸೇಫ್ಟಿ ಆಗಲಿ, ನೀವಾದರೂ ಚೆನ್ನಾಗಿರಿ. ನೀವು ಆಮೇಲೆ ಕಮೆಂಟ್ ಹೊಡೀರಿ, ಪರವಾಗಿಲ್ಲ, ಬೇಡ ಅಂತ ಹೇಳಲ್ಲ, ಕಮೆಂಟ್ ಹೊಡೀರಿ. ಅದು ತಗೊಂಡು ನಂತರೂ ಸ್ವಲ್ಪ ಕಮೆಂಟ್ ಹೊಡೀರಿ ನೀವು. ಇಷ್ಟೆಲ್ಲ ಸಿಕ್ಕಿತಲ್ಲ ಸೌಜನ್ಯ ಹೋರಾಟದಿಂದ. ಎಲ್ಲರೂ ಕೇಳ್ತಾರೆ ಸೌಜನ್ಯ ಹೋರಾಟ ಏನೋ ತಣ್ಣಗೆ ಆಗಿತ್ತು. ಯಾವತ್ತೂ ತಣ್ಣಗೆ ಆಗಿಲ್ಲ ಸೌಜನ್ಯ ಹೋರಾಟ. ಆದರೆ ಕಾನೂನು ಪ್ರಕಾರವಾಗಿ ಒಂದು ನಡೀತದೆ. ಒಂದು ಕಡೆಯಿಂದ ನಮ್ಮ ಮಹೇಶನ್ನು ಮಾತಾಡಿಸಬಾರ್ದು ಅಂತೇಳಿ, ಹಾಗೂ ಅವರ ಅನುಯಾಯಿಗಳು ಯಾರೂ ಎಲ್ಲೂ ಸಭೆ ಮಾಡಬಾರ್ದು, ಮಾತಾಡಿಸಬಾರ್ದು ಸ್ಟೇ ತರ್ತಾ ಇದ್ದಾರೆ. ಏನ್ರಿ ಇದಕ್ಕೆ ಏನಂತ ಹೇಳ್ಬೇಕಿದಕ್ಕೆಲ್ಲ ಅಂತೇಳಿ, ಅಲ್ಲ ಏನಂತ ಹೇಳ್ಬೇಕಿದಕ್ಕೆಲ್ಲ. ಇವರಿಗೆ ಮಾತ್ರ ಏನಂತ ಹೇಳಿದರೆ
ಇವರ ಹತ್ರ ಯಾರಾದ್ರೂ ಬಂದು ಕಷ್ಟ ಇದೆ ಸ್ವಾಮಿ, ನನಗೆ ಅನ್ಯಾಯ ಆಗಿದೆ, ಅವತ್ತು ದುಡ್ಡು ಕೊಡಲಿಕ್ಕೆ ಐತೆ, ಇವ ನನ್ನ ಹೊಡೋದ, ಏನಾರು ಮಾಡಿ ಅಂತ ಹೇಳುವಾಗ ಅಲ್ಲೋಗಿ ಕೈ ಮುಗಿ ಅಂತ ಹೇಳಿದೆ, ಮುಗೀತು. ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನೋಡ್ತಾ ಅಂತ ಹೇಳಿದ್ರೆ ಆಯಿತು. ನನಗೆ ಬರುವಾಗ ಮಾತ್ರ ಅದು ಯಾವುದಿಲ್ಲ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನನಗೆ ಬರುವಾಗ ಮಾತ್ರ ಕೋರ್ಟ್ಗೆ ಹೋಗ್ತಾರೆ. ಅವ ಮಾತಾಡಬಾರ್ದು, ಮಾತಾಡಲೇ ಇಷ್ಟು ಕೊಟ್ಟು ಹಾಕ್ಯವನ ಮಾನದಂಡ ಕೇಸಿಗೆ, ಆಯ್ತಲ್ಲ, ಮುಗೀತಲ್ಲ. ಇದು ಯಾರ ದುಡ್ಡು ಸ್ವಾಮಿ? ಯಾರ ದುಡ್ಡಲ್ಲಿ ಇದೆ ನಾನು ಮಾಡ್ತಾ ಇರೋದು? ಹಿಂದೂ ಭಕ್ತರ ದುಡ್ಡು, ಹಿಂದೂ ಭಕ್ತರ ದುಡ್ಡಲ್ಲಿ ಇದೆಲ್ಲ ಮಾಡ್ತಾ ಇರೋದು. ಹಿಂದೂ ದೇವಸ್ಥಾನವನ್ನು ಇಟ್ಟು ಹಿಂದೂ ದೇವಸ್ಥಾನ ಅಲ್ಲಂತ ಸುಪ್ರೀಂ ಕೋರ್ಟಿಗೆ ಅದರ ಅಫಿಡವಿಟ್ ಕೊಟ್ಟು ನಂತರ ಅದರಲ್ಲಿ ಬರೋ ದುಡ್ಡಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇರೋದು. ಅಲ್ಲಿ ಬೇರೆ ಯಾವುದೇ ಜಾತಿ ಆಗ್ತಾ ಇಲ್ಲ, ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇರೋದು. ನಿಮಗೆ ಇನ್ನೂ ಸ್ವಲ್ಪ ದಿನ ಎಲ್ಲ ಕೊಡ್ತೀವಿ, ಒಂದು ವರದಿ ಇದೆ, ಆ ವರದಿ ಕೊಡ್ತೀವಿ ನಾವು, ವರ್ಷಕ್ಕೆ ಎಷ್ಟು ಕೊಲೆ ಆಗ್ತಾ ಇತ್ತಂತ. ಅದು ಯಾವುದೇ ದಾಖಲೆ ಇಲ್ಲ, ಜಿಲ್ಲಾಡಳಿತಕ್ಕೆ ಮಾಹಿತಿ ಇಲ್ಲ. ಆ ರೀತಿಯಲ್ಲಿ ಒಂದು ವರದಿ ಇದೆ, ಅದು ನಿಮ್ಮ ಮುಂದೆ ಇಡ್ತೀವಿ. ಅವತ್ತು ನೋಡಿ ಇವರ ಹಣಬರ ಏನಂತ ಎಲ್ಲ ಹೇಳ್ತಾ ಇದ್ದೀವಲ್ಲ, 460 ಪ್ರಕರಣ ದಾಖಲಾಗಿದೆ ಅಂತ. ಅದು ಲೆಕ್ಕಕ್ಕೆ ಅಲ್ಲ ಸ್ವಾಮಿ. ಇವಾಗ ನಾನು ಇದ್ದ ಧರ್ಮಸ್ಥಳ ಠಾಣೆಗೆ ನಾನೇ ಕೇಳಿದ್ವಿ ಆರ್ ಟಿ ಐಯಲ್ಲಿ ಎಷ್ಟು ಕೊಲೆ ಆಗಿದೆ, ಏನು ಕೊಲೆ ಅಂತ ಅಲ್ಲ, ಅಲ್ಲ ಆತ್ಮಹತ್ಯೆ ಮಾಡೋದು ಎಲ್ಲ ಲೀಸ್ಟ್ ಕೊಡಿ ಅಂತ ಕೇಳಿ, ಎಲ್ಲ ತನಿಖೆಯಲ್ಲಿ ಇದೆ ಅಂತ, ಗೌಪ್ಯ ಮಾಹಿತಿ ಅಂತ. ಏನು ಸ್ವಾಮಿ ಗೌಪ್ಯ ಮಾಹಿತಿ? ಅದು ಏನೈತೆ ಗೌಪ್ಯ ಮಾಹಿತಿ ಅದರಲ್ಲಿ? ಅಲ್ಲ, ಅಲ್ಲಿ ಅದು ಕೊಡ್ತಾ ಇಲ್ಲ ಅಲ್ಲಿ. ನಾನು ಕೇಳ 2015 ಕೇಳ್ತಾ ಇದ್ದೀನಿ. ಅವತ್ತು ನಿಮಗೆ ಒಂದು ವಿಷಯ ಸರ್, ಅದು ಹೇಳಬೇಕು ನಾನು. ಅವತ್ತು ಕುಸುಮಾವತಿ ಸೌಜನ್ಯಳ ತಾಯಿ ಅವತ್ತು ಧರ್ಮಸ್ಥಳಕ್ಕೆ ಆಣೆ ಪ್ರಮಾಣ ಇವರೆಲ್ಲ ಸ್ವಲ್ಪ ನಾಟಕ ಮಾಡಿದ್ರಲ್ಲ, ಮೀಡಿಯಾದವ್ರನ್ನೆಲ್ಲ ಕರೆಸಿ ಆಣೆ ಪ್ರಮಾಣಕ್ಕೆ ಬಂದಿದ್ದು ಅಂತ. ಇವರಲ್ಲಿ ಕೈ ಮುಗಿಲಿಕ್ಕೆ ಹೋಗಿದ್ದು ಆಣೆ ಪ್ರಮಾಣ ಅಂತ ಅವರೆಲ್ಲ ಬಂದು ಇದು ಮಾಡಿದ್ದು ನಿಮ್ಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಕುಸುಮಾವತಿ ಅವರು ಧರ್ಮಸ್ಥಳಕ್ಕೆ ಬರಬಾರ್ದು ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು, ನಿಮ್ಗೆ ಗೊತ್ತಿರ್ಬೋದು. ಹೌದು. ಅದರಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಅವನು ಹೇಳ್ತಾನೆ, ಇದು ಸೌಜನ್ಯ ಕೊಲೆ ನಡೆದ ಸಂದರ್ಭದಲ್ಲಿ ಸೌಜನ್ಯಳ ಅಜ್ಜ ಮತ್ತು ತಂದೆ ಇಬ್ಬರು ಹೆಗ್ಡೆ ಅವರ ಹತ್ರ ಹೋದ್ರಂತೆ. ಅಲ್ಲಿ ಹೇಳಿದ್ರಂತೆ ಇವರು, ನೀವು ಇಲ್ಲದಿದ್ದರೆ, ಹೆಗ್ಡೆ ಅವರ ಹತ್ರ ಹೇಳುವುದಂತೆ, ನೀವು ಅಲ್ಲದಿದ್ದರೆ ನಮ್ಮ ಮಗುವಿನ ಹೆಣ ಕೂಡ ಸಿಗ್ತಾ ಇರಲಿಲ್ಲ, ನೀವು ಅಲ್ಲದಿದ್ದರೆ ಪೊಲೀಸರು ಈ ಕೇಸನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ನೀವು ನೋಡಿಬೇಕಾದ್ರೆ ನಾನು ಅದು ಕ್ಲಿಪ್ ಇನ್ನೊಂದ್ಸಲ ನಾನು ತೋರಿಸ್ತೇನೆ. ಹಾಗೆ ಹೇಳಬೇಕಾದ್ರೆ ನೋಡಿ, ಒಂದು ಧರ್ಮಸ್ಥಳದಲ್ಲಿ ಒಂದು ಹೆಣ್ಣನ್ನು ವಿಕೃತವಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರುವಂಥ ಒಂದು ಮಗುವಿನ ಹೆಣ ಹೆತ್ತವರಿಗೆ ಸಿಗಬೇಕಂದ್ರೆ ಹೆಗ್ಡೆ ಅವರ ಪರ್ಮಿಷನ್ ಬೇಕು. ಪೊಲೀಸ್ನವರು ಇಲ್ಲಾಂದರೆ ಹೋಗೋದಿಲ್ಲ, ಮುಟ್ಟುವುದಿಲ್ಲ. ಇನ್ನೊಂದು ಕೇಸ್ ಹಾಕಬೇಕಾದ್ರೆ ಇಷ್ಟೊಂದು ಅತ್ಯಾಚಾರವಾಗಿ ಕೊಲೆ ಆಗಿರುವಂಥ ಒಂದು ಈ ಕೇಸನ್ನು ಪೊಲೀಸ್ನವರು ತಗೊಳ್ಬೇಕಿದ್ರೆ ವೀರೇಂದ್ರ ಹೆಗ್ಡೆ ಅವರು ಹೇಳಬೇಕು. ಹಾಗಾದರೆ ನಾವು ಎಲ್ಲಿದ್ದೀವಿ ಸರ್? ಅವರು ಹೇಳಿಲ್ಲ ಅಂದರೆ ಹೆಣ ಕೂಡ ಸಿಗುವುದಿಲ್ಲ, ಅವರು ಹೇಳಿಲ್ಲ ಅಂದರೆ ಪೊಲೀಸ್ನವರು ಬರುವುದಿಲ್ಲ, ಪೊಲೀಸ್ನವರು ಕೇಸ್ ತಗೊಳ್ಳುವುದಿಲ್ಲ. ವೀರೇಂದ್ರ ಹೆಗ್ಡೆ ಅವರಿಗೆ ಹೇಳುವಷ್ಟು ಧೈರ್ಯ ಯಾರಿಗಿದೆ? ಹೋಗಿ ಇಲ್ಲಿ ಒಂದು ಹೆಣ ಬಿದ್ದಿದೆ ಅಂತ ಯಾರಿಗೂ ಧೈರ್ಯ ಇಲ್ಲ. ಯಾಕಂದ್ರೆ ಅವ್ರು ಹೇಳಬೇಕು, ಅಲ್ಲಿ ಒಂದು ಹೆಣ ಬಿದ್ದಿದೆ, ಹೋಗಿ ಸರಿ ಇವಾಗ ತನಿಖೆ ಮಾಡಿ ಅಂತ ಈ ರೀತಿಯಲ್ಲಿದೆ. ಮತ್ತೆ ಮೊನ್ನೆ ಹೇಳಿದ್ವಲ್ಲ ನಾವು, ಇನ್ನೊಬ್ರು ಹೋಗುವಾಗ ಎಷ್ಟೋ ವರ್ಷದಿಂದ ಪರಿಚಯ ಆಗಿರೋದು, ಅವ್ರು ಅವತ್ತು ಅಲ್ಲೇ ಇದ್ರು. ಏನಂತ ಹೇಳಿರೋದು? ನಿಖಿಲ್ ಜೈನು ಎಲ್ಲಿದ್ದಾನೆ ಅಂತ ಕೇಳೋ, ಮನೆ ಒಳಗಿದ್ದೇನೆ ಅಂತ ಹೇಳಿರೋದು. ಹೌದಲ್ವಾ? ಅವ್ರು ಅಲ್ಲೇ ಇದ್ರಲ್ಲ, ಇಷ್ಟೆಲ್ಲ ನಡೀತಾ ಇದ್ರು, ಇವ್ರಿಗೇನು ಇನ್ನೂ ಇಲ್ಲ, ಅವರೇ ಅಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ವಾದ ಮಾಡ್ತಾ ಇದ್ದೀರಲ್ಲ ನೀವು. ಯಾವ ಸಮಾಜದಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ? ಮುಂದಿನ ದಿನಗಳಲ್ಲಿ ನಮ್ಮ ಸೌಜನ್ಯ ಹೋರಾಟನೋ ಮಹೇಶನ್ನ ಹೇಳ್ದಂಗೆ ದೀಪಾವಳಿ ಆಯಿತು, ಒಂದು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಪ್ರತಿಯೊಬ್ಬರು ಕೈ ಜೋಡಿಸಿ ಬಡ್ಡಿ ವಾರದಲ್ಲಿ ಅಂತ್ಯ ಆಡೋಣ. ಅದೇ ರೀತಿಯಲ್ಲಿ ಹಿಂದೂ ದೇವಸ್ಥಾನ, ಆ ಹಿಂದೂ ದೇವಸ್ಥಾನ ಹಿಂದುವರ ಒಂದು ಕಮಿಟಿ ರಚನೆ ಮಾಡಿ ಅದಕ್ಕೆ ಕೊಡಿ, ಸರ್ಕಾರಕ್ಕೆ ಕೊಡಬೇಡಿ, ಹಿಂದುವರ ಕೈಯಲ್ಲಿ ಇರಬೇಕು ಅದು. ಈ ಬಡ್ಡಿವಾರನ ಅವರೇ ತಗೊಳ್ಳಿ, ಕಮ್ಮಿ ಬಡ್ಡಿಗೆ ಗ್ರಾಮ ಅಭಿವೃದ್ಧಿ ಮಾಡೋಣ. ಅದು ಅಲ್ಲದೆ ಏನೋ ಈ ಸೇವಾ ಪ್ರತಿನಿಧಿ ಇದ್ದಾರಲ್ಲ, ಅವ್ರನ್ನ ಪರ್ಮನೆಂಟ್ ಮಾಡೋ ಒಂದು ವ್ಯವಸ್ಥೆ ಮಾಡೋಣ ಎಲ್ಲರಿಗೂ ಸೇರಿ. ಇದು ಯಾರೋ ತಿಂದುಬಿಟ್ಟು ಇಂದು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಲಿಕ್ಕೆ ಬಿಡಬೇಡಿ ಅಂತ ಮಾತ್ರ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಾನು ಕೇಳಿರುವಂಥ ಪ್ರತಿಯೊಂದು ಪ್ರಶ್ನೆಯನ್ನು
ನಿಮ್ಮವರಿಗೆ ಕೇಳಿ, ಇಲ್ಲ ನೀವಾಗಿ ಮನೆಯಲ್ಲೇ ಕೂತು ನಾವು ಹೇಳಿರೋದು ಸರಿಯಾ ತಪ್ಪ, ಇವರ ಲಾಭಕ್ಕೋಸ್ಕರ ಮಾತಾಡ್ತಾ ಇರೋದ ಹೌದಾ ಅಲ್ವ ಅಂತ ಆಲೋಚನೆ ಮಾಡಿದ್ವಿ. ನಮಗೋಸ್ಕರ ಅಲ್ಲ, ನಮಗೇನು ಬೇಡ, ನಿಮ್ಮದು 1 ರೂಪಾಯಿನೂ ಬೇಕಂತಿಲ್ಲ, ನಿಮ್ಮದು ಯಾರ್ದು ಬೇಕಂತಿಲ್ಲ. ನೀವು ಚೆನ್ನಾಗಿರಿ, ದೇಶ ನೀವು ಒಬ್ಬೊಬ್ಬರು ಚೆನ್ನಾದರೆ ದೇಶ ಚೆನ್ನಾಗಿರುತ್ತೆ. ಇದು ಮಾತ್ರ ಈ ಮೂಲಕ ನಾನು ಹೇಳ್ತೀನಿ. ಈ ವಿಡಿಯೋದ ಕೆಳಗಡೆ ಕೂಡ ನಾವು RBI ನಿಯಮದ ಬಗ್ಗೆ, ಹೌದು, ಯಾವ ಥರ ರೂಲ್ಸ್ ಇದೆ, RBI ಡಾಕ್ಯುಮೆಂಟ್ ಅಂದರೆ ಸ್ವಸಹಾಯ ಸಂಘ ಇದೇ ಥರ ನಡೀಬೇಕು, RBI ಗೈಡ್ಲೈನ್ಸ್ ಅಂತ ಇದೆ, ಅದರದ್ದು ಕಾಪಿ ಕೂಡ ನಾವು PDF ಹಾಕ್ತೀವಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲೇ ಇದೆ. ಮೊನ್ನೆ ಗಿರೀಶ್ ಮಟ್ಟನವರು ಅದ್ರ ಬಗ್ಗೆ ತುಂಬ ವಿಚಾರವಾಗಿ ತುಂಬ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಉತ್ತರ ಕೊಟ್ಟಿದ್ದಾರೆ. ಅದೇ ಡಾಕ್ಯುಮೆಂಟ್ ನಾವು ಈ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಅದರ ಲಿಂಕ್ ಹಾಕ್ತೀವಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಇದೆ ಸ್ವಸಹಾಯ ಸಂಘದ ನಿಯಮ, ಪಾಸ್ ಪುಸ್ತಕ ಸಿಗಬೇಕು, ಮತ್ತು 4.25% ಬಡ್ಡಿ ಮಾಮೂಲಿಯಾಗಿರುವಂಥದ್ದು, ಅದಕ್ಕಿಂತ ಜಾಸ್ತಿ ಏನು ಕಟ್ಟಿದ್ದಾರೆ ಅದು ಸಬ್ಸಿಡಿ ಬರ್ತದೆ, ತಿಂಗಳ ಪೇಮೆಂಟ್ ಮಾಡುವಂಥದ್ದು, ವಾರ ಇಲ್ಲ, ಇದೆಲ್ಲ ನಿಯಮ ಇದೆ. ಯಾವ ಥರ ಇದೆ ನಿಯಮ ಎಲ್ಲ ಇದೆ. NRLM SHGಯಲ್ಲಿ ರಿಜಿಸ್ಟರ್ ಮಾಡಬೇಕು, ಇದೆಲ್ಲ ಇದೆ. ಬ್ಯಾಂಕಲ್ಲಿ ನೀವೇ ಹೋಗಿ ಸಾಲ ತಗೊಳ್ಬೇಕು, ನೀವೇ ಹೋಗಿ ಕಟ್ಟಬೇಕು, ಮಧ್ಯವರ್ತಿಗಳು ಇಲ್ಲ. ಇವರು ಮಧ್ಯವರ್ತಿಗಳು, ಇವರು ಬ್ಯಾಂಕಿನಿಂದ ಕಮಿಷನ್ ಕೊಡುವಂಥದ್ದು, ಬ್ಯಾಂಕಿನ ಏಜೆಂಟ್ಗಳು ಇವರಿಗೆ ಅಷ್ಟೇ. ಸ್ವಸಹಾಯ ಸಂಘಕ್ಕೆ ಇವರು ದುಡ್ಡು ಮುಟ್ಟುವಾಗಿಲ್ಲ, ದುಡ್ಡು ಕೊಡಲಿಕ್ಕೂ ಇಲ್ಲ, ತಗೊಳ್ಳೋದು ಡಬಲ್ ಬಡ್ಡಿಗೆ ಕೊಡ್ತಾ ಇರೋದು ಅಷ್ಟೇ. ನೀವು ಆಲೋಚನೆ ಮಾಡಿ, ಇವಾಗ ಬ್ಯಾಂಕ್ ಅವರು ತಿಂಗಳಿಗೆ ಕೊಡ್ತಾ ಇರೋದು, ಇವರು ವಾರಕ್ಕೆ ಹಣಶೇಖರ ಮಾಡ್ತಾ ಇರೋದು, ತಿರ್ಗಿ ಅದನ್ನು ತೆಗೆದು ಇನ್ನೊಬ್ಬರಿಗೆ ಕೊಡ್ತಾ ಇರೋದು, ತಿರ್ಗಿ ಒಬ್ಬೊಬ್ಬರಿಗೆ ಕೊಡ್ತಾ ಇರೋದು. ಇದು 100% ಲಾಭ ಇವರಿಗೆ, ಒಂದಲ್ಲ 100ಕ್ಕೆ 100% ಲಾಭ. ನೀವೇ ಆಲೋಚನೆ ಮಾಡಿ. ಈಗ ಒಂದು ವ್ಯಾಪಾರಕ್ಕೆ ದುಡ್ಡು ತಗೊಂಡಿದ್ದೀರಾ, ಒಂದು ಬಟ್ಟೆ ಅಂಗಡಿ ತಗೊಂಡಿದ್ದೀರಿ, 1 ಲಕ್ಷ ರೂಪಾಯಿ ತಗೊಂಡಿದ್ದೀರಿ ಸ್ವಾಮಿ, ನೀವು ವಾರಕ್ಕೇನ 8,500 ಸಾವಿರನ ಕಟ್ತಾ ಇರಬೇಕು, ಯಾವುದೋ ತಿಂಗಳಿಗೆ. ಅದೇ ವಾರಕ್ಕೆ ಬಂದು ಕಲೆಕ್ಷನ್ ಮಾಡಲಿ, ಮೊದಲನೇ ವಾರ ನೀವೊಂದು ವ್ಯಾಪಾರ ಆಯಿತು, ಆ ಒಂದು 2,500 ಲಾಭ ಬಂತು, ಆ ವ್ಯಾಪಾರ ದುಡ್ಡು ಇವತ್ತಿದ್ದೆ, ನೆಕ್ಸ್ಟ್ ವಾರಕ್ಕೆ ಒಂದು ಸ್ವಲ್ಪ ಬಟ್ಟೆ ಏನು ಹಾಕ್ಬೋದು, ಅದೇ ಥರ ನೆಕ್ಸ್ಟ್ ವಾರಕ್ಕೆ ಬಂತು ಒಂದು 2,500, ತಿರುಗಿ ಒಂದು ಬಟ್ಟೆ ಹಾಕ್ಬೋದು. ಈ ರೀತಿಯಲ್ಲಿ ಆ ಒಂದು ಶಾಪನ್ನು ಅಭಿವೃದ್ಧಿ ಮಾಡ್ತಾ 4ನೇ ವಾರ ಅಂದರೆ ತಿಂಗಳ ಕೊನೆಗೆ ಆ ದುಡ್ಡನ್ನು ಬ್ಯಾಂಕ್ ಇದರೆಲ್ಲರೂ ಲಾಭಾಂಶ ಬರೋದು ಕಟ್ಟಿದ್ರೆ ಸಾಕು. ಅಲ್ಲಿ ಅದಾಗ್ತಾ ಇಲ್ಲ. ಏನು ವ್ಯಾಪಾರ ಆಗಿ ಇವತ್ತು ನೀವು ಏನೋ ಮೆಟಲ್ ಹಾಕಿ ಇವತ್ತು ಒಂದು ವಾರ ವ್ಯಾಪಾರ ಮಾಡಿದ್ದೀರಾ, ಆ ಲಾಭಾಂಶ ಒಂದು 2,500 3,000 ಬಂತ, ಅದನ್ನು ಬಂದು ಕಿತ್ಕೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ವಾರನೂ ಅದೇ ಥರ ಕಿತ್ಕೊಂಡೋಗಿ ನೀವು ಉದ್ಧಾರ ಆಗ್ತೀರಾ? ಯಾರೋ ತುಂಬ ಹೇಳ್ತಾ ಇದ್ರು, ಅಯ್ಯೋ ನಾವು ಅದರಲ್ಲಿ ಉದ್ಧಾರ ಆಗಿದ್ದೀರಿ ಇಲ್ಲ ಅಂತಲ್ಲ, ಬಡ್ಡಿ ಮೇಲೆ ಬಡ್ಡಿ ಕೊಟ್ಟು ನೀವು ಒಂದು ಕಡೆ ಉದ್ಧಾರ ಆಗಿದ್ದೀರಿ. ಸರ್, ನನಗೆ ಮೊನ್ನೆ ಒಬ್ಬರು ಕಾಲ್ ಮಾಡಿದ್ರು ಬಯಲಿಕ್ಕೆ. ಅವರು 18 ವರ್ಷದಿಂದ ಸಂಘದಲ್ಲಿದ್ದಾರಂತೆ. ಅವ್ರಿಗೆ ಹೇಳಿದರು, ಅಲ್ಲ ನೀವು ಈ ಥರ ಎಲ್ಲ ಮಾಡೋದು ತಪ್ಪಲ್ಲ, ನಾವು 18 ವರ್ಷದಿಂದ ಸಂಘದಲ್ಲಿದ್ದೇವೆ, ಸಾಲ ತಗೊಂಡಿದ್ವಿ. ನಾನು ಕೇಳಿದೆ, ಈಗ ಎಷ್ಟು ಸಾಲ ಇದೆ? 2 ಲಕ್ಷ ಸಾಲ ಇದೆ. ಹೌದಾ, ಇದೀಗ ನೀವು ಅದನ್ನು ಕಟ್ತಾ ಇದ್ದೀರಲ್ಲ, ನಾವು ನಿಮಗೆ ಫೋನ್ ಮಾಡಿ ಹೇಳಿಲ್ಲ ನೀವು ಕಟ್ಟಬೇಡಿ ಅಂತ, ನಾವು ಯಾರಿಗೂ ಹೇಳಿಲ್ಲ. ಅದಕ್ಕೆ ಹೇಳಿದೆ, ಕಟ್ತಾ ಇದ್ದೀರಾ? ಹೌದು. ಇದೀಗ ಕಟ್ಟಿ ಮುಗಿದಾದ್ಮೇಲೆ ವಾಪಸ್ ನೀವು ಸಾಲ ತಗೊಳ್ತೀರಾ? ಹೌದು, ತಗೊಳ್ತೇನೆ ನಾನು. ಹಾಗಾದರೆ 18 ವರ್ಷದಿಂದ ಎಷ್ಟು ಸಾಲ ತಗೊಂಡಿದ್ದೀರಾ? ಒಂದು 10 ಲಕ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು ಅಂತ ಹೇಳಿದೆ. ಬಡ್ಡಿ ಇದೆಯಾ? ಹೌದು, ಬಡ್ಡಿ ಇದೆ. ಇನ್ಸೂರೆನ್ಸ್ ಇದೆಯಾ? ಇದೆ. ಇನ್ಸೂರೆನ್ಸ್ ಯಾವುದಾದ್ರೂ ಕ್ಲೈಮ್ ಮಾಡಿದ್ದೀರಾ? ಇಲ್ಲ. ಎಷ್ಟು ಕಟ್ಟಿದ್ದೀರಾ? ಯಾವುದಾದ್ರೂ ಎಷ್ಟು ಕಟ್ಟಿದ್ದೀರಾ? ಎಲ್ಲ ಹೇಳಿದರು. ಅದಕ್ಕೆ ಇಷ್ಟು ಕಟ್ಟಿದ್ದೀವಿ, ಇದಕ್ಕೆ ಇಷ್ಟು ಕಟ್ಟಿದ್ದೀವಿ, ಎಲ್ಲ ಹೇಳಿದೆ. ನಾನು ಕೂಡ ಹೇಳಿದೆ. ಎಲ್ಲ ನೀವು ಕಟ್ಟಿರುವಂಥ ದುಡ್ಡು ಲೆಕ್ಕಾಚಾರ ಮಾಡಿ, ನೀವು 1 ಲಕ್ಷಕ್ಕೆ 2 ಲಕ್ಷ ಕಟ್ಟಿರ್ತೀರಾ, 10 ಲಕ್ಷಕ್ಕೆ ನೀವು 20 ಲಕ್ಷ ಕಟ್ಟಿಯಾಗಿದೆ. ಇಲ್ಲಿವರೆಗೂ ನೀವು ಉದ್ಧಾರ ಆಗಿರ್ಬೋದು. ಹಾಗಾದರೆ ನೋಡಿ, ಯಾರಾದರೂ ಸಾಲ ತಗೊಂಡು ಉದ್ಧಾರ ಆಗಿದ್ರೆ ಇನ್ನೊಂದು ಸಲ ಸಾಲ ತಗೊಳ್ತಾರ? ಈಗ ಸಾಲ ಇದೆ ಅಂತೆ, ಅದು ಮುಗಿದ ತಕ್ಷಣ ವಾಪಸ್ ಅವ್ರಿಗೆ ಸಾಲ ಬೇಕಂತೆ, ಮತ್ತೆ ಉದ್ಧಾರ ಹೋದ್ರೆ 10 ಲಕ್ಷಕ್ಕೆ 20 ಲಕ್ಷ ಕಟ್ಟಿದ್ದಾರೆ. ಈಗ 0% ಬಡ್ಡಿ ಆದರೆ ಓಕೆ, ನಾವು ಉದ್ಧಾರ ಆಗ್ಬೋದು. ತಗೊಂಡಷ್ಟೇ ಕಟ್ಟಲಿಕ್ಕೆ, ಬಡ್ಡಿ ಕಟ್ಟಲಿಕ್ಕಿಲ್ಲ, ನಾವು ಉದ್ಧಾರ ಆಗ್ಬೋದು. ಏನಾದರೂ ಬಿಸ್ನೆಸ್ಗೆ ಹಾಕಿ ನಾವು ಉದ್ಧಾರ ಆಗ್ಬೋದು, ಓಕೆ ಸರಿ. ಇಲ್ಲಿ ಬಡ್ಡಿ ಕಟ್ಟಬೇಕು, 10 ಲಕ್ಷಕ್ಕೆ 20 ಲಕ್ಷ ಕಟ್ಟಿದ್ದಾರೆ, ಮತ್ತೆ ಉದ್ಧಾರ ಆಗಿದ್ದೀನಿ ಅಂತ ಹೇಳ್ತಾರೆ. ಇನ್ನೂ ಕೂಡ ಸಾಲ ಬೇಕಂತೆ ಅವರಿಗೆ. ಉದ್ಧಾರ ಆದವರಿಗೆ ಸಾಲ ಯಾಕೆ ಅಂತ ನಾವು ಕೇಳುವಂಥದ್ದು ಅಷ್ಟೇ. ನಮ್ಮ ಜನರಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಬಡ್ಡಿ ಕಟ್ತಾ ಇದೀವಿ ಅಂತ. ನೀವು ಆಲೋಚನೆ ಮಾಡಿ, ಒಂದು ಪುಸ್ತಕ ತಗೊಳ್ಳಿ, ಕಟ್ಟೋದು ತಿಂಗಳಿಗೆ ಕಟ್ಟೋದು ಲೆಕ್ಕಾಚಾರ ಮಾಡಿ, ಎಲ್ಲ ಒಂದು ಶಾಪಲ್ಲಿ ಹೋಗಿ ಕೇಳಿ, ಶಾಪ್ ಹಾಕೋನಿಗೆ ಎಷ್ಟು ಕಷ್ಟ ಇದೆ ಏನಂತ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ತಿಂಗಳೇ ಕಟ್ಟಿ ಅವ್ರದ್ದು ಇದ್ದರೂ ತಿಂಗಳೇ ಕಟ್ಟೋ ವ್ಯವಸ್ಥೆ ಮಾಡಿ. ನೀವು ವಾರ ಕಟ್ಟೋದಲ್ಲ, ತಿಂಗಳೇ ಕಟ್ಟಿ. ಜಾಸ್ತಿ ಹಾಕೊಂಡ್ರೆ ಯಾರು? ಈ ವ್ಯಾಪಾರ ಮಾಡುವವರಲ್ಲ, ಅವರು ವಾರ ಕಟ್ಟಿ ಉದ್ಧಾರ ಆಗಲಿಕ್ಕಿದೆ. ಇದಲ್ಲ ಅದಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀವಿ ನೋಡಿ, ಇಂದು ನಾಯಕರೇ ನಿಮಗೆ ಮಹೇಶಣ್ಣ ಇವಾಗಲೇ ಎಲ್ಲ ಮಾಹಿತಿಯನ್ನು ತಲುಪಿಸಿರ್ತಾರೆ. ಮಹೇಶಣ್ಣ ಗಿರೀಶಣ್ಣವರು ಇನ್ನೂ ನಿದ್ದೆ ಮಾಡೋದಲ್ಲ,
ಆದಷ್ಟು ಗೆದ್ದೇಳಿ, ಇದಕ್ಕೆ ಒಂದು ಚರ್ಚೆ ಕರೀರಿ. ಮಹೇಶನ ಕರಿತಲೇ ಇದ್ದಾರೆ ಚರ್ಚೆ ಕರೀರಿ ಅಂತ, ಅದಕ್ಕೆ ಯಾರಿಗೂ ಬರಲಿಕ್ಕೆ ಟೈಮ್ ಇಲ್ಲ. ಚರ್ಚೆ ಕರೀರಿ, ಇದನ್ನು ಕ್ಲಿಯರ್ ಮಾಡಿ. ಧರ್ಮಸ್ಥಳ ಯಾರಿಗೂ ಸೇರಬೇಕು? ಅದೇ ಹಿಂದೂಗಳದ್ದು ಹೌದಾ ಅಲ್ಲವಾ? ಹಿಂದೂಗಳು ಹೋಗ್ಬೇಕಾ ಬೇಡವಾ? ಹೌದು. ನಮ್ಮ ಹಿಂದೂ ದೇವರನ್ನ ಇಟ್ಬಿಟ್ಟು ಇನ್ನೊಬ್ಬ ದುಡ್ಡು ಮಾಡ್ತಾ ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡುವ ಹತ್ಯಾಕಾಂಡ ಆಗಬಾರ್ದಲ್ಲಿ. ಹತ್ಯಾಕಾಂಡ ಆಗಿರೋದು, ಇನ್ನೆಲ್ಲವನ್ನೂ ನಿಲ್ಲಬೇಕು. ಅದಕ್ಕೆಲ್ಲ ಒಂದು ಕೊನೆ ಆಗಬೇಕು. ಶಾಂತಿ, ಆ ಒಂದು ಆತ್ಮಕ್ಕೆಲ್ಲ ಶಾಂತಿ ಸಿಗಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ. ಅದಕ್ಕೆಲ್ಲರೂ ಕೈ ಜೋಡಿಸಿ ಅಂತ ಈ ಮೂಲಕ ಎಲ್ಲರಲ್ಲೂ ವಿನಿಸಿಕೊಳ್ತಾ ಇದ್ದೀವಿ. ಆಯ್ತಲ್ಲ, ಮುಗಿಸುವಲ್ಲ. ಮುಂದೆ ಬರೋಣ. ಕಮೆಂಟ್ ಎಲ್ಲ ಹೊಡೆದರೆ ಮುಂದಿನ ಕಮೆಂಟಿಗೆ ಉತ್ತರ ಮುಂದಕ್ಕೆ ಕೊಡೋಣ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಜಯಂತಟ್ಟಿ ಸೌಜನ್ಯ ಹೋರಾಟಗಾರರು ಅವ್ರ ಜೊತೆ ಈ ಧರ್ಮಸ್ಥಳ ಸಂಘ, ಧರ್ಮಸ್ಥಳ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅದರಲ್ಲಿ ನಡೆಯುತ್ತಿರುವ ಅಕ್ರಮ ಬಡ್ಡಿದಂಧೆ ಮತ್ತು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ. ಈಗಾಗಲೇ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳದ್ದಲ್ಲ ಅನ್ನೋದನ್ನು ಅಫಿಡವಿಟ್ ಕೊಟ್ಟಿರೋದು ವೀರೇಂದ್ರ ಹೆಗಡೆ ಅವರು, ಎಲ್ಲರಿಗೂ ಈಗ ಗೊತ್ತಿರುವಂಥ ವಿಚಾರ. ಅದ್ರ ಬಗ್ಗೆ ಡಾಕ್ಯುಮೆಂಟ್ ಎಲ್ಲ ನಾವು ತೋರಿಸಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಕೂಡ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಮತ್ತು SKDRDP ಈಗ ಏನು RBI ನಿಯಮ ಉಲ್ಲಂಘನೆ ಮಾಡಿ ಇವರು ಏನು ಅಕ್ರಮವಾಗಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಕೂಡ RBI ನಿಯಮವೇನು, ಈ ಸ್ವಸಹಾಯ ಸಂಘಗಳ ಬಗ್ಗೆ SHG NRLM ನಿಯಮ ಪ್ರಕಾರವಾಗಿ ಏನು ಸ್ವಸಹಾಯ ಸಂಘಗಳನ್ನು ನಡಿಬೇಕು, ಆ ನಿಯಮಗಳ RBI ನಿಯಮಗಳ ಬಗ್ಗೆ ನಾವು ಯಾವ ಥರ ಇರಬೇಕು ಅನ್ನೋದರ ಬಗ್ಗೆ ನಾವು RBIನಿಂದ ಡೌನ್ಲೋಡ್ ಮಾಡಿದಂತಹ ಡಾಕ್ಯುಮೆಂಟ್ ಕೂಡ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇವೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಅದನ್ನು ನೋಡಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಚರ್ಚೆ ಮಾಡಿ ಅದರ ಬಗ್ಗೆ ಪ್ರಶ್ನೆಗಳನ್ನು ಯಾರು ಈಗ ಧರ್ಮಸ್ಥಳ ಸಂಘದ ಕೆಲಸದವರು ಮನೆ ಮನೆಗೆ ಬರ್ತಾರಲ್ಲ ಅವ್ರ ಹತ್ರ ಚರ್ಚೆ ಮಾಡಿ, ಅವ್ರ ಹತ್ರ ಕೇಳಿ, ಇದು ಈ ಥರ ಇದೆ, ಇದು ಈ ಥರ ಇದೆ, ನೀವೇ ಕೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ನಮಸ್ತೆ ಜಯಂತ್ ಸರ್. ನಮಸ್ತೆ. ಇವತ್ತು ನಾವೆಲ್ಲ ನಮ್ಮ ಸೌಜನ್ಯ ಹೋರಾಟಗಾರರೇ ನಮಸ್ತೆ. ಇವತ್ತು ನಾವು ನಿಮ್ಮ ಮುಂದೆ ಲೈವ್ ಬರೋ ಉದ್ದೇಶ, ಸೌಜನ್ಯ ಹೋರಾಟಗಾರರನ್ನು ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿಗಳು ಯಾವ ರೀತಿಯಲ್ಲಿ ತೇಜೋವಧೆ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಒಂದೊಂದು ನಕಲಿ ಪೇಜ್ಗಳನ್ನು ಮಾಡುತ್ತಾ ಕಮೆಂಟ್ ಹೊಡೆಯೋದು, ಅದೇ ರೀತಿಯಲ್ಲಿ ನಾವೆಲ್ಲರೂ ಒಂದು ವೀಡಿಯೋ ಮಾಡಲಿಕ್ಕೆ ಹೋದರೆ, ಎಲ್ಲರಿಗೆ ಒಬ್ಬರಿಗೆ ನೋವಾಗುವಾಗ ಅವರಿಗೊಂದು ನೋವಿಗೆ ಸ್ಪಂದನೆ ಮಾಡಲಿಕ್ಕೆ ಹೋದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರೋ ಕೆಲಸಗಳು ನಡೀತಾ ಇದೆ. ಆದರೆ ಸೇವಾ ಪ್ರತಿನಿಧಿಗಳು ಕೇಳಬೇಕಾದ ಒಂದಿಷ್ಟು ಪ್ರಶ್ನೆಗಳು ನಾನು ನಿಮಗೆ ಕೊಡ್ತೀನಿ. ಆದರೆ ನಿಮಗೆ ನಾವು ಯಾವತ್ತೂ ಬೈತಾ ಇಲ್ಲ, ಅದು ನಿಮ್ಮ ತಪ್ಪಲ್ಲ. ನಿಮ್ಮ ಹೊಟ್ಟೆಪಾಡಿಗೋಸ್ಕರ ತಾವು ದುಡಿತಾ ಇದ್ದೀರಾ. ಆ ದುಡಿಸ್ಕೊಳ್ಳುವವರು ತಮ್ಮ ನೋವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಿತ್ತು. ಯಾರು ಈ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು, ರಾಜ್ಯಸಭಾ ಸದಸ್ಯರು ಆಗಿರುವಂಥ ವೀರೇಂದ್ರ ಹೆಗಡೆಯವರು ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಕೆಲಸ ಕೊಡ್ತಾ ಇದ್ದೀವಿ, ಉದ್ಯೋಗ ಕೊಡ್ತಾ ಇದ್ದೀವಿ, ನಮ್ಮ ಸಂಸ್ಥೆಯಿಂದ ಒಂದು 40,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಅವರಿಗೆ ನಾವು ಕೇಳ್ತಾ ಇರೋ ಪ್ರಶ್ನೆ ನೀವಾಗಿ ಒಂದು ವಿಷಯ ಕೇಳಿ. ನೀವು ಒಬ್ಬರು ಎದ್ದು ನಿಂತು ಕೇಳಿ, ನಿಮಗೆ ಒಂದು ಒಳ್ಳೆಯ ಜೀವನ ಕೊಡ್ಬೋದು. ಅಂದರೆ ಜೀವನದಲ್ಲಿ ಒಂದು ತಿದ್ದುಪಡಿ ತರ್ಬೋದು, ಚೇಂಜಸ್ ತರ್ಬೋದು. ನೀವೆಲ್ಲವೂ ದೇವರು ದೇವಮಾನವ, ಅವರಿಗೆ ಹೋಗಿ ಅಡ್ಡ ಬೀಳಬೇಕು, ಅವ್ರು ಕೊಡೋದೇ ಅಮೃತ ಅಂತ ಕೂತ್ರೆ ಆಗಲ್ಲ. ಅವರು ನಿಮ್ಮನ್ನಿಟ್ಬಿಟ್ಟು ಲಾಭ ಮಾಡ್ತಾ ಇದ್ದಾರೆ, ಅವರು ಲಾಭ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಈ ಒಂದು ಲೈವ್ ಬರೋ ಉದ್ದೇಶ, ಒಂದಿನ ಈ SKDRP ಅಲ್ಲಿ 23,000 ಜನ ಕೆಲಸದಲ್ಲಿ ಇದ್ದಾರೆ, ಸೇವಾ ಪ್ರತಿನಿಧಿಗಳು. ಟೋಟಲಾಗಿ 40,000 ಜನ ಇದ್ದಾರೆ. ಅದರಲ್ಲಿ ಈ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿಸ್ತಾ ಇದ್ದಾರಲ್ಲ, ಅವರಿಗೆ ಪರ್ಮನೆಂಟ್ ಆಗಿ ಒಂದು ಸಂಬಳ ಇಲ್ಲ. ನಾನು ತಿಳಿದ ಪ್ರಕಾರವಾಗಿ ಅವರಿಗೆ ತಿಂಗಳಿಗೆ ಇಷ್ಟಂತ ಸಂಬಳ ಇಲ್ಲ. ಏನು ಗ್ರಾಮವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ, ನಾವೊಂದು ಸೇವೆ ಅಂತೇಳಿ ಇವರಿಗೊಂದು ಅಗ್ರಿಮೆಂಟ್ ಏನೊಂದು ಮಾಡಿಸ್ತಾ ಇದ್ದಾರೆ. 11 ತಿಂಗಳಿಗೆ ಮಾತ್ರ ಆಲೋಚನೆ ಮಾಡಿ, 11 ತಿಂಗಳಿಗೆ ಇವರನ್ನೊಂದು ಅಗ್ರಿಮೆಂಟ್ ಮಾಡಿಸಿ
ಅದರ ಪ್ರಕಾರವಾಗಿ ನೀವು ಎಷ್ಟು ಗಂಟೆ ಬೇಕಾದ್ರೂ ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿ 10 ಗಂಟೆ ತನಕ ದುಡಿಬೋದು. ಟಾರ್ಗೆಟ್ ಕೊಡ್ತಾ ಇರೋದು ಇಷ್ಟು ಸಂಘ ವಿಸಿಟ್ ಮಾಡಬೇಕು, ಇಷ್ಟು ನೀವು ಸಾಲ ಕೊಡಿಸ್ಬೇಕು, ಆವಾಗ ನೀವು ಎಷ್ಟು ಪರ್ಸೆಂಟ್ ಕೊಡ್ತಾ ಇರೋದು, ಒಂದು ಸಂಘ ಹೋಗಿ ವಿಸಿಟ್ ಮಾಡಿದರೆ ಎಷ್ಟು ಕೊಡ್ತಾ ಇರೋದು, ವಾಹನ ಒಂದು ವ್ಯವಸ್ಥೆನೂ ಇಲ್ಲ. ಪಾಪ ಇವರು ತನ್ನ ಹೊಟ್ಟೆಪಾಡಿಗೋಸ್ಕರ ನನ್ನ ಊರಲ್ಲಿ ಆಗ್ಬೋದು, ಇನ್ನೊಂದು ಊರಲ್ಲಿ ಆಗ್ಬೋದು, ದುಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಆದರೆ ಯಾವ ರೀತಿಯಲ್ಲಿ ಇವರಿಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿದರೆ, ಒಂದನೇದಾಗಿ 40,000 ಜನ ಇರುವಾಗ ಇಂಥ ದೊಡ್ಡ ಒಂದು ಸಂಸ್ಥೆ ಹಣಕಾಸು ವ್ಯವಹಾರ ಅದು ನಕಲಿ. ಅದಕ್ಕೆ ಇವಾಗ ನಾವು ಇದು ನಕಲಿ ಅಂತ ಹೇಳ್ತಾ ಇರೋದು, ಇಂಥ ವ್ಯವಸ್ಥೆ ಮಾಡೋದಕ್ಕೆ ನಕಲಿ ಅಂತ ಹೇಳೋದು. ಈ ನಕಲಿ ಸಂಸ್ಥೆ ದೊಡ್ಡದಾಗಿ ರಿಜಿಸ್ಟರ್ ಮಾಡಿ ನಾವೆಲ್ಲರೂ ಸಾಲ ಕೊಡ್ತೇವೆ ಅಂತ ಹೇಳಿದ್ರಲ್ಲ, ಇವರಿಗೆ ಒಂದನೇದಾಗಿ ಒಂದು ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ. ಸರಿಯಾಗಿ ಅಂದರೆ ಇಷ್ಟಂತ ಕೊಡ್ತಾ ಇಲ್ಲ, ಇಷ್ಟು ಗಂಟೆ ಡ್ಯೂಟಿ ಅಂತ ಕೊಡ್ತಾ ಇಲ್ಲ. ಇವರಿಗೆ ಬೇಕಾದ ESI PF ಸಿಗ್ತಾ ಇಲ್ಲ. ಸಿಗ್ತಾ ಇದೆ ಎಲ್ಲರೂ? ಇಲ್ಲ, ಮುಂಚೆಯಿಂದಲೂ ಸಿಗ್ತಾ ಇಲ್ಲ ತಾನೇ. ESI ಇಲ್ಲ, PF ಇಲ್ಲ. ESI ಇದ್ದರೆ ಏನು ಫೆಸಿಲಿಟಿ ಅಂತ ಗೊತ್ತಾ? ಅದರಲ್ಲಿ ಏನೆಲ್ಲ ಇವರಿಗೊಂದು ಸರ್ಕಾರದಿಂದ ಬರುವಂಥ ಫೆಸಿಲಿಟಿ ಏನೆಲ್ಲ ಸಿಗ್ತದೆ ಅನ್ನೋ ಗೊತ್ತಾ? ಇದು ಹಳ್ಳಿಯವರಿಗೆ ಗೊತ್ತಿಲ್ಲ. ಇದಕ್ಕೋಸ್ಕರನೇ ಇವರನ್ನು ದಡ್ಡನಾಗಿ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಅಂತ ಕಾಣಿಸ್ತೀವಿ, ಇವರು ಸಿಟಿ ಕಡೆ ಏನು ಹೋಗಲ್ಲ ಅಂತ ಕಾಣಿಸ್ತೀವಿ. ಇವರು ಸಿಟಿಯಲ್ಲಿ ಅಷ್ಟು ದೊಡ್ಡದಾಗಿ ಮಾಡ್ತಾ ಇಲ್ಲ ಈ ರೀತಿ ಕೆಲಸವನ್ನು. ಹಳ್ಳಿಗಳಲ್ಲಿ ಬಡಪಾಯಿಗಳನ್ನು ಹುಡುಕಿ ಅವರಿಗೆ ನಾವೊಂದು ಕೆಲಸ ಕೊಟ್ಟಿದ್ದೀವಿ, ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಈ ರೀತಿಯಲ್ಲಿ ಅವರನ್ನು ಮೋಸ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದನೇದಾಗಿ ನಾನು ಹೇಳ್ತೀನಿ, ಇವಾಗ ಇವರಿಗೆ ಸಂಬಳ ಕೊಡ್ತಾ ಇರುವಾಗ ಅಲ್ಲ ಪರ್ಮನೆಂಟ್ ಆಗಿದ್ದರೆ ಒಂದು ಆ ಸಂಸ್ಥೆಯಲ್ಲಿ ತಾವು ಎಣಿಸ್ಕೊಳ್ಳಿ, ತಾವು ಪರ್ಮನೆಂಟಾಗಿ ಕೆಲಸ ಮಾಡ್ತಾ ಇದ್ದರೆ ತಮಗೆ ತಿಂಗಳಿಗೆ ಒಂದು ಸಂಬಳ ಅಂತ ಇರ್ತಾಯಿತ್ತು, ತಮಗೆ ಒಂದು ಪೇಮೆಂಟ್ ಲೀಸ್ಟ್ ಅಂತ ಬರ್ತಾಯಿತ್ತು, ಸ್ಯಾಲರಿ ಸ್ಲಿಪ್ಪು ಅದೊಂದು ಬರ್ತಾಯಿತ್ತು. ನಿಮಗೆ ಈ ಸ್ಯಾಲರಿ ಸ್ಲಿಪ್ ಇದ್ದರೆ ನಿಮಗೆ ನೇರವಾಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಅವರು ಕೇಳ್ತಾರೆ, ಎಷ್ಟು ಟೈಮ್ ಇದೆ ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷ, ಎಷ್ಟು ಬ್ಯಾಂಕಿಗೆ ಇದು ದುಡ್ಡು ಬಂತು, ಅದೆಲ್ಲ ಲೀಸ್ಟ್ ತೆಗೆಯುವಾಗ ಒಳ್ಳೆ ಪೇಮೆಂಟು ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ. ನೀವು ಬ್ಯಾಂಕ್ ಅವರು ಸಾಲ ಕೊಡ್ತಾ ಇದ್ದಾರಲ್ಲ ಸರ್, ನಿಮಗೊಂದು ವಾಹನ ತಗೊಳ್ಬೇಕಾ, ನಿಮ್ಮ ಒಂದು ಮಗಳ ಮದುವೆ ಮಾಡಿಸ್ಬೇಕಾ, ಮಗಳ ಎಜುಕೇಷನ್ ಮಾಡಿಸ್ಬೇಕಾ, ಇಲ್ಲ ಮನೆ ಕಟ್ಟಿಸ್ಬೇಕಾ, ಬ್ಯಾಂಕ್ ಅವರೇ ಕೊಡ್ತಾಯಿದ್ರು. ಇವೇನೇನು ಸಿಗ್ತಾ ಇದೆಯಾ? ಅದು ಅಲ್ಲ ಸಿವಿಲ್ ಸ್ಕೋರ್. ಬ್ಯಾಂಕಿಗೆ ಬಂದು ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗ್ತಾಯಿದ್ರೆ ಸಿವಿಲ್ ಸ್ಕೋರು ಒಂದು ಕಡೆಯಿಂದ ಜಾಸ್ತಿ ಆಗ್ತಾಯಿತ್ತು. ಮತ್ತು ಪರ್ಮನೆಂಟ್ ಅಂತ ಅದಕ್ಕೊಂದು ವ್ಯಾಲ್ಯೂನೇ ಬೇರೆ. ಇಂಥ ಒಂದು ಸಂಸ್ಥೆ ಅಂತ ಹೇಳಿ ಅದರಲ್ಲಿ ನಾನು ಪರ್ಮನೆಂಟ್ ಆಗಿದೆ ಅಂತ ಹೇಳೋ ಅದಕ್ಕೆ ಒಂದು ವ್ಯಾಲ್ಯೂನು ಬೇರೆ ಇತ್ತು. ಆ ವ್ಯಾಲ್ಯೂನೇ ಇವರಿಗೆ ಇಲ್ಲ. ಇವರಿಗೆ ಇಷ್ಟ ಬಂದಾಗಿ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಇವರಿಗೆ ಇಷ್ಟ ಬಂದಾಗ ಎಲ್ಲಿ ಬೇಕೇ ತೆಗೆದಾಕ್ತಾರೆ ಅಂತ ಹೇಳಿಕ್ಕಾಗೋದಿಲ್ಲ. ಇವರಿಗೆ ನಾಲ್ಲ, ಇವಾಗ 2 ವರ್ಷ ಹಿಂದೆಯೇ ಕೇಂದ್ರ ಸರ್ಕಾರ ಒಂದು ಆದೇಶ ತಂದಿದ್ದಾರೆ, ಒಂದು ಕಾನೂನು ತಿದ್ದುಪಡಿ ತಂದಿದ್ದಾರೆ. 10 ಜನರಿಗಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದರೆ, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ದರೆ ಅವ್ರನ್ನ ಪರ್ಮನೆಂಟ್ ಮಾಡಿಸ್ಬೇಕು, ಅವರಿಗೆ ESI ಕೊಡಬೇಕು, PF ಕೊಡಬೇಕು, ಇದೆಲ್ಲ ಒಂದು ವ್ಯವಸ್ಥೆ ಇದೆ. ಕಾರ್ಮಿಕ ಇಲಾಖೆಯಿಂದ ಏನೆಲ್ಲ ಫೆಸಿಲಿಟೀಸ್ ಅದೆಲ್ಲ ಸಿಗೋದು ವ್ಯವಸ್ಥೆ ಇತ್ತು. ಇದು ಯಾವುದೂ ಇಲ್ವಲ್ಲ. ಅದು ನಾಗರಿಕ ಸೇವೆ ಟ್ರಸ್ಟಿನ ಸೋಮನಾಥ್ ನಾಯ್ಕ ಅವರು ಸ್ವಲ್ಪ ಕೆಲಸ ಅದರಲ್ಲಿ ಮಾಡಿದ್ದಾರೆ, ಸಿಗುವಾಗೆ ಮಾಡಿದ್ದಾರೆ, ಸ್ವಲ್ಪ ಸಿಕ್ಕಿದೆ ಕಾಣ್ತದೆ ಅವತ್ತೆಲ್ಲ. ಆದರೆ ಇವಾಗ ಮುನ್ನೆಲ್ಲ ಕೇಳ್ತಾ ಇದ್ದಾರೆ, ಇಲ್ಲ ಸರ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವರಿಗೆ ಸರಿ, ಇವಾಗ ನಾನು ಕಾರ್ಮಿಕ ಇಲಾಖೆಯಿಂದ ಮಕ್ಕಳ ವಿದ್ಯಾಭ್ಯಾಸ ಸಮೇತ ಫೆಸಿಲಿಟಿ ಇದೆ, ತುಂಬ ಅನುಕೂಲ ಕೊಡ್ತಾ ಇದ್ದಾರೆ. ಇದೆಲ್ಲ ಕೊಡ್ತಾ ಇದ್ದಾರೆ ಇವರಿಗೆ? ಏನಿಲ್ಲ. ಹೋಗ್ಲಿ, ESI ಇದ್ದರೆ, ESI ಒಂದೇ ಇದ್ದರೆ ಇವರ ಯಾರ ಕೆಲಸ ಮಾಡುವವರ ಅಮ್ಮ ಅಪ್ಪ ಮಕ್ಕಳು ಇವರಿಗೆಲ್ಲ ESI ಮುಖಾಂತರವಾಗಿ ಹಾಸ್ಪಿಟಲ್ ಒಂದು ಏನೋ ಹುಷಾರಿಲ್ಲದಾದರೆ ಟ್ರೀಟ್ಮೆಂಟ್ ಸಿಗ್ತಾಯಿತ್ತು. ಅದು ಇವಾಗ ESI ಹಾಸ್ಪಿಟ್ಲಿಗೆ ಹೋಗ್ಬೇಕಂತೇನಿಲ್ಲ. ESI ಹಾಸ್ಪಿಟಲ್ ಅಂಡರಲ್ಲಿ ಒಂದು ಎಷ್ಟೋ ಪ್ರೈವೇಟ್ ಹಾಸ್ಪಿಟಲ್ ಇದೆ. ಇವಾಗ ಪುತ್ತೂರಲ್ಲೇ ಇದೆ. ನಾವೇ ESI ಹೋಗುವಾಗ ನಾನೇ ಅದರ ಸ್ವಲ್ಪ ಕೆಲಸಕ್ಕೆ ನಾನು ಹೋದೆ ಅದರೊಟ್ಟಿಗೆ ಹಾಸ್ಪಿಟಲ್ ಅವರಿಗೆ. ಇವಾಗ ಅಲ್ಲೋಗಿ ಇದನ್ನು ತೋರಿಸಿ ಅವರು ಆಮೇಲೆ ಅದಕ್ಕೆ ಬಿಲ್ಲೆಲ್ಲ ಅವರೇ ಪಾಸ್ ಮಾಡ್ಕೊಳ್ತಾ ಇದ್ರು. ಇವರು ಎಷ್ಟು ಆರೋಗ್ಯವಂತಾಗಿರ್ಬೋದಿತ್ತಲ್ಲ. ಈ ಆಯುಷ್ಮಾನ್ ಭಾರತ ಅದು ಇದರ ಹಿಂದೆ ಹೋಗಿ ಎಲ್ಲೆಲ್ಲೋ ಹಾಸ್ಪಿಟಲ್ ಮಾಡೋ ಅವಶ್ಯಕತೆ ಇಲ್ವಲ್ಲ, ಎಮರ್ಜೆನ್ಸಿ ಆಗ್ತಾಯಿತ್ತಲ್ಲ, ಎಲ್ಲೋ ಸಾಲ ತಗೊಳ್ಳೋ ಇಲ್ವಲ್ಲ. ಇದೊಂದಾಯ್ತಾ. ಇನ್ನೊಂದು, ಇವರೇ ಭದ್ರತೆ ಅಂತ ಹಣ ಠೇವಣಿ ಇಡಬೇಕಲ್ಲಿ. ಯಾರೋ ಇವರೇ ಕೆಲಸದವರು, ಸೇವಾ ಪ್ರತಿನಿಧಿಗಳು 2 ಲಕ್ಷ ಏನೋ ಭದ್ರತಾ ಠೇವಣಿ ಅಂತ ಇಡಬೇಕು. ಯಾಕಂದರೆ ಒಂದು ವೇಳೆ ಇವರು ಸಾಲ ಕೊಟ್ಟಿದ್ದಾರೆ, ವಸೂಲು ಮಾಡ್ಲಿಕ್ಕೆ ಆಗಲಿಲ್ಲ, ಕೆಲಸ ಬಿಟ್ಟು ಹೋದ್ರು ಅಂದರೆ ಆ ದುಡ್ಡನ್ನು ವಜಾ ಮಾಡ್ತಾರೆ, ಇವರು ಸಾಲಕ್ಕೆ ವಜಾ ಮಾಡ್ತಾರೆ. ಆ ಥರ ಇದೆ. ಒಬ್ರು ಹೇಳಿದ್ದಾರೆ ನನಗೆ ಫೋನ್ ಮಾಡಿ, 2 ಲಕ್ಷ ಏನೋ ಭದ್ರತೆ ಅಂತ ಇಟ್ಕೊಂಡಿದ್ದಾರೆ, ಅದು ಕೊಡ್ತಾ ಇಲ್ಲ, ನಾನು ಕೆಲಸ ಬಿಟ್ಟಿದ್ದೀನಿ, ಅದು ಕೇಳ್ತಾ ಇದ್ದಾರೆ, ನೀನು ಎಷ್ಟು ಜನಕ್ಕೆ ಸಾಲ ಬಾಕಿ ಇದೆ ಅವ್ರದ್ದೆಲ್ಲ, ಅವರದ್ದು ಸಿಗುವ ತನಕ ಇದು ಸಿಗುವುದಿಲ್ಲ ಅಂತ. ಇದೇ ರೀತಿ ಎಲ್ಲಾಗಿರೋದು. ಇಲ್ಲಿ ಸವದತ್ತಿಯಲ್ಲಿ ಒಂದು ಅಮ್ಮ 29 ಲಕ್ಷ ಪಾಪ ಅವ್ರ ಮನೆ ಮಾರಿ ಅವತ್ತು ಸುದ್ದಿ ಆಗ್ತಾ ಇತ್ತಲ್ಲ, ಹೌದು ಮಾಡ್ತದೆ, ಮನೆ ಮಾರಿ ಕೊಟ್ಟಿರೋದು. ಯಾಕೆ ಇವರೇನು ತಗೊಂಡಿರೋದಲ್ಲ,
ಇವರು ತಗೊಂಡು ಇವರ ಸ್ವಂತ ಉಪಯೋಗ ತಗೊಂಡಿರೋದಲ್ಲ, ಇವರು ತೆಗೆದು ಬಡ್ಡಿಗೆ ಕೊಟ್ಟಿರೋದು ಅಲ್ಲ. ಇವರಿಂದ ಒಂದು ಎಷ್ಟು 14% ತಗೊಂಡು ಇನ್ನೊಬ್ಬರಿಗೆ 20% ಕೊಟ್ಟಿರೋದಲ್ಲ. ಅವರ ಕೆಲಸದವರು, SKDRDPಯ ಕೆಲಸದವರು ಇವರು. ಹೆದರ್ಸ್ತಾರಲ್ಲ, ಕಂಪ್ಲೇಂಟ್ ಕೊಡ್ತೀವಿ, ಜೈಲಿಗೆ ಹಾಕ್ತೀವಿ, ಹಾಗೆ ಹೀಗೆ ಅಂತ. ಮತ್ತೆ ESI ಇಂದ ಏನಾದರೂ ಮಾಡಿ ಕಟ್ಟಬೇಕಷ್ಟೇ ಅವರು. ಹೌದು, ಹಾಗೆ ಆಗಿದೆ. ESI ಇಂದ ಇನ್ನೊಂದು ಪ್ರಯೋಜನ ಏನು ಗೊತ್ತಾ ಸರ್? ಇವಾಗ ಬಡಪಾಯಿ, ಇವಾಗ ಎಷ್ಟು ಎಲ್ಲರೂ ಬಡವರು ಇದರಲ್ಲಿ ಕೆಲಸ ಮಾಡ್ತಾ ಇರುವವರಲ್ಲ, ಇವರ ಮಕ್ಕಳಿಗೆ ಏನೋ ಡಾಕ್ಟ್ರ್ ಆಗಬೇಕು, ಒಳ್ಳೆ ಮಾರ್ಕ್ ಇದೆ, ಏನೋ PUC ಆದಮೇಲೆ ಒಳ್ಳೆ ಮಾರ್ಕ್ ಇದೆ, ನನಗೆ ಡಾಕ್ಟ್ರ್ ಆಗಬೇಕಂತ ಇದೆ. ಅಂಥ ಸಂದರ್ಭದಲ್ಲಿ ESI ಏನೋ ಇದ್ದರೆ ಇವರ ಫ್ರೀ ಎಜುಕೇಷನ್ ಆಗಿದೆ. ಯಾರಿಗೆ ಗೊತ್ತಿದೆಯಾ? ಅದರಲ್ಲೂ ಇವರು ವಂಚನೆಗೊಳಗಿದ್ದಾರೆ. ದೊಡ್ಡ ವಿದ್ಯಾಭ್ಯಾಸದಲ್ಲಿ ವಂಚನೆಗೊಳಗಿದ್ದಾರೆ. ಇವಾಗ ಕಮ್ಮಿ ಸಂಬಳ, ಇವಾಗ 15,000 ಕಮ್ಮಿ ಇದ್ದರೆ ESI ಕಾರ್ಡ್ ಇರುತ್ತೆ, ಅವ್ರಿಗೆ ESI ಟ್ರೀಟ್ಮೆಂಟ್ ತಗೊಳ್ಬೋದು. 5 ವರ್ಷ ಒಂದೇ ಸಂಸ್ಥೆಯಲ್ಲಿ 5 ವರ್ಷ ಕೆಲಸ ಮಾಡ್ತಾಯಿದ್ದರೆ ಇವಾಗ ಎಷ್ಟೋ ಜನ 10 ವರ್ಷ 15 ವರ್ಷ ಅದು ಇದೆ. ಇವಾಗ 5 ವರ್ಷದಿಂದ ಮೇಲೆ ಇದ್ದರೆ ಅವರಿಗೆ ESI ಮುಖಾಂತರ ವಿದ್ಯಾಭ್ಯಾಸ ಒಂದು ಫ್ರೀಯಾಗಿ ಸಿಗ್ತಾಯಿತ್ತು. ಒಂದು ಸ್ವಲ್ಪ ಅಮೌಂಟ್ ಮಾತ್ರ ಕಟ್ಟಲಿಕ್ಕೆ. ನೋಡಿ, ಕಮೆಂಟ್ ಮಾಡುವವರು ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಹೌದು, ನಿಮಗೆ ಸಿಗುವಂತ ಏನು ಈ ತರ ವ್ಯವಸ್ಥೆ, ಅದನ್ನು ವಂಚಿಸಿ ನಿಮ್ಮನ್ನು ನಿಮ್ಮಿಂದ ಲಾಭ ಪಡೀತಾ ಇದ್ದಾರೆ, ನಿಮ್ಮಿಂದ ಲಾಭ ಕೆಲಸ ಮಾಡಿಸ್ತಾ ಇದ್ದಾರೆ. ನೀವು ಪರ್ಮನೆಂಟ್ ಮಾಡಿದಾರ, ಇಷ್ಟೆಲ್ಲ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಮ್ಮನ್ನೇ ಒಬ್ಬರನ್ನು ಯಾರೊಬ್ಬ ಸೇವಾ ಪ್ರತಿನಿಧಿ ಅಭಿವೃದ್ಧಿ ಮಾಡಿದಾರ, ಗ್ರಾಮ ಅಭಿವೃದ್ಧಿ ಆಗ್ತಾ ಇತ್ತು. ಏಕೆ ಮಾಡ್ತಾ ಇಲ್ಲ? ನಿಮ್ಮನ್ನು ಇಟ್ಬಿಟ್ಟು ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ. ತಮಾಷೆ ಅಂತ ತಿಳಿಸ್ತಾರೆ. ಇದೆಲ್ಲ ಗ್ರಾಮಾಭಿವೃದ್ಧಿನ ಇದಾಗ್ತಾ ಇರೋದು ಸರ್. ನಿಜವಾಗ್ಲಿ ನೋಡ್ಬೇಕಾದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡುವವರು ಸೇವಾ ಪ್ರತಿನಿಧಿಗಳು ಮಾತ್ರ. ಹೌದು, ಅವರಿಗೆ ಟಾರ್ಗೆಟ್. ಅವರೇ ಮನೆ ಭೇಟಿ ಮಾಡಬೇಕು. ಹೌದು, ಅಲ್ಲಿ ಹೊಸ ಸಂಘ ಮಾಡಬೇಕು. ಹೌದು, ಆ ಸಂಘದವರಿಗೆ ಎಲ್ಲ ಇದು ಸಾಲ ಕೊಡಿಸುವುದು. ಹೌದು, ಮತ್ತೆ ಅವ್ರದ್ದು ಏನು ಡಾಕ್ಯುಮೆಂಟ್ ಕಲೆಕ್ಷನ್ ಮಾಡೋದು, ಮನೆ ಭೇಟಿ, ಮತ್ತೆ ಮೀಟಿಂಗ್ ಮಾಡಿಸೋದು, ಎಲ್ಲ ಜವಾಬ್ದಾರಿ ಇರುವಂಥದ್ದು ಸೇವಾ ಪ್ರತಿನಿಧಿಗೆ. ಹೌದು, ಅವರು ಬರೀ ದುಡ್ಡು ಎಣಿಸೋದು ಮಾತ್ರ, ಒಂದೇ ಕೆಲಸ ಅವರಿಗೆ, ಒಂದೇ ಕೆಲಸ. ಬಿಸಿಲಲ್ಲಿ ಓಡಾಡಿಸಿ, ಯಾಕಂದ್ರೆ ಅದರಲ್ಲಿ ಎಜುಕೇಶನ್ 7ನೇ ಕ್ಲಾಸ್ಗಿಂತ ಕಡಿಮೆ ಇರೋರನ್ನು ತಗೊಳ್ತಾರೆ, ಜಾಸ್ತಿ ಎಜುಕೇಶನ್ ಇರುವವರನ್ನು ಸೇವಾ ಪ್ರತಿನಿಧಿಯಾಗಿ ತಗೊಳ್ಳೋದಿಲ್ಲ. ಅಲ್ಲ, ತಗೊಂಡ್ರೆ ಇದೇ ತರ ಪ್ರಶ್ನೆ ಹಾಕಿದ್ದಾರೆ. ಹೌದು, ಅದಕ್ಕೋಸ್ಕರ ಇವಾಗ ನಮಗೆ ಕಮೆಂಟ್ ಹಾಕೋದ್ರಲ್ಲೂ ಒಂದು ನಮ್ಮ ಏನೋ ಒಂದು ಮ್ಯಾಟ್ರ್ ಇವತ್ತು ಲೈವ್ ಇದೆ ಅಂತ ಹೇಳುವಾಗ, ಕಾರ್ಕಳ ದಿನೇಶ್ ಇವಾಗ ಧಾರವಾಡದಲ್ಲಿ ಇದ್ದಾನಲ್ಲ, ಇವಾಗ ಭಯಂಕರ ಶೇರ್ ಮಾಡ್ತಾ ಇದ್ದಾನೆ. ಅದು ಅಲ್ಲ, ಎಲ್ಲರಿಗೂ ಅವರ ಏನು ಇವರೊಂದು ಸಂಘಟನೆ ಗ್ರೂಪ್ ಇದೆ ಅಲ್ಲ, ಆ ಗ್ರೂಪಿಗೆ ಶೇರ್ ಮಾಡಿ ನೀವು ಕಮೆಂಟ್ ಹೊಡೆಯಿರಿ ಇವರಿಗೆ. ಇವನು ಅತ್ಯಾಚಾರಿ ಹೀಗೆ ಏನಂತ ಹೇಳಿದ್ರೆ ಸಹಕಾರ ಕೊಟ್ಟವನು ಇವನು ಮತ್ತು ಸೀನಪ್ಪ ಅಂತೇಳಿ ನಮ್ಮೆಲ್ಲ ಕೇಸ್ ಆಗ್ತಾ ಇದ್ದಾರೆ. ಇವರಿಬ್ಬರು ಹೆಚ್ಚಿಗೆ ಸಪೋರ್ಟ್ ಮಾಡೋದು ಇವರಿಬ್ಬರು. ಅವನು ಫಸ್ಟ್ ಅವನ ಬಗ್ಗೆ ತಿಳ್ಕೊಳ್ಳಿ, ಅವನು ಎಲ್ಲಿದ್ದವನು, ಎಲ್ಲಿ ಹೋದ, ಹೌದು, ಯಾಕೆ ಹೋದ, ಇನ್ನು ಕೊಡ್ತೀವಿ, ನಿನ್ನ ಬಗ್ಗೆನೂ ಕೊಡ್ತೀವಿ ನಾವು. ಎಲ್ಲ ತಿಳ್ಕೊಳ್ಳಿ, ನೀವು ತಿಳ್ಕೊಳ್ಳಿ, ಯಾಕೆ ಅಲ್ಲಿಗೆ ಹೋದ, ಧಾರವಾಡಕ್ಕೆ ಏನಕ್ಕೆ ಹಾಕಿದ್ದಾರೆ, ಹೌದು, ಅದನ್ನು ತಿಳ್ಕೊಳ್ಳಿ. ಅಲ್ಲ, ಇವಾಗ ಶೇರ್ ಮಾಡಿ, ಎಲ್ಲರಿಗೂ ನೀವು ಶೇರ್ ಮಾಡ್ಲೇಬೇಕು ಇವತ್ತು. ಯಾಕಂದ್ರೆ ಇವಾಗ ಅವನ ಹಣೆ ಬರ ಗೊತ್ತಾಗಿದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ನಮ್ಗೆ ಹೌದಾ, ಕಮೆಂಟ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ಈಗ ಒಂದು 4-5 ತಿಂಗಳಿಂದ ಅವನ ಬಗ್ಗೆ ಎಲ್ಲ ಗೊತ್ತಾಗಿದೆ, ಅದಕ್ಕೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದನ್ನು ಮಾತ್ರ ಶೇರ್ ಮಾಡ್ಲೇಬೇಕು ನೀವು ಎಲ್ಲರಿಗೂ ತಿಳಿಸ್ಬೇಕು, ಪಾಪ ಎಲ್ಲರೂ ಗೊತ್ತಾಗ್ಲೇಬೇಕು. ನೀವು ಅವನ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ, ಅಲ್ಲಿಗೆ ಯಾಕೆ ಹೋದ, ಎಲ್ಲೆಲ್ಲಿ ಮಂಗ ಮಾಡಿ, ಯಾರನ್ನೆಲ್ಲ ಮಂಗ ಮಾಡಿ, ಯಾರಿಗೆಲ್ಲ ಏನೆಲ್ಲ ಸಪ್ಲೈ ಮಾಡಬೇಕು, ಏನೆಲ್ಲ ಸಪ್ಲೈ ಮಾಡಿ ನೀನು ಹೋಗಿರುವಂಥದ್ದು ಆಲೋಚನೆ ಮಾಡು. ನೀನು ಎಷ್ಟು ಕೋಟಿ ವಂಚನೆ ಮಾಡಿದ್ದಾನೆ, ಎಲ್ಲ ದಾಖಲೆ ಇದೆ ನಮ್ಮ ಹತ್ರ. ನಾವು ಪರ್ಸನಲ್ ಆಗಿ ಅವರ ತೇಜೋವಧೆ ಮಾಡುವಂತ ಕೆಲಸ ನಾವು ಮಾಡಲಿಲ್ಲ. ನಾವು ಮಾಡ್ತೀವಿ, ಎಲ್ಲರ ದಾಖಲೆಗಳು ನಮ್ಮ ಹತ್ರ ಇದೆ, ಯಾರ್ಯಾರು ಏನೇನು ಮಾಡಿದ್ದಾರೆ. ಅಲ್ಲ, ಕಮೆಂಟ್ ನೋಡಿದರೆ ಏನೋ ದೊಡ್ಡ ಗಾಂಧಿ ತರ, ನೆಕ್ಸ್ಟ್ ಭಾರತ ದೇಶ ಬೇರೆ ಗಾಂಧಿ ಇಲ್ಲ, ಅವನೇ ಗಾಂಧಿ. ಮೊನ್ನೆ ನನ್ನ ವಿಡಿಯೋ ಒಬ್ಬ ಕಿಟಕಿಯಲ್ಲಿ ಬಂದು ವಿಡಿಯೋ ಮಾಡ್ತಾನೆ, ಗೊತ್ತಿರ್ಬೋದು, ನಮ್ಮೂರಿನವನೇ, ಸತೀಶ್ ಅಂತ, ನಿಮ್ಮವರು. ಹೌದು, ನಾನು ಹೋಗಿದ್ದಲ್ಲಿ ತಪ್ಪು, ಅವನು ಬಂದಿದ್ದು ಸರಿಯಾ? ನಾವು ನಮ್ಮ ಏನು ಇದು ವಲಯ ಬೇರೆ. ಹೌದು, ನಾನು ಹೋಗಿದ್ದು, ಅವ್ರು ಹೇಳಿದ್ರು ನೀನು ಯಾಕೆ ಬಂದಿದ್ದು ಇಲ್ಲಿ, ನಿನ್ನ ಇದು ವಲಯ ಬೇರೆ. ಅಲ್ಲ, ನೀವು ಒಂದು ವಿಷಯ, ನೀವು ಹೋಗಿರೋದು ಅವ್ರ ಸಭೆ ಆಗ್ತಾ ಇರೋ ಸಭೆಗೆ ಹೋಗಿಲ್ಲ, ಇಲ್ಲ ಸಭೆ ಹತ್ರ ಈ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ. ಆ ಮನೆಯವರು ಕರೆದಕ್ಕೆ ನೀವು ಅಲ್ಲಿ ಹೋಗಿರೋದು. ಆ ಗ್ರಾಚಾರ ಅವ್ರ ಪಕ್ಕದಲ್ಲೇ ಇದ್ರು, ಹೌದು, ಅವರು ಓಡ್ಕೊಂಡು ಬಂದ್ರು ಇಲ್ಲಿಗೆ, ಅಲ್ವಾ? ಸಂತೋಷ ನೋಡಿದ್ರಿಗೆ ಭಯ ಆಗ್ತದೆ. ಸಂತೋಷ ಕ್ಯಾಮರಾ ನೋಡಿದ್ರೆ ಸಾಕು, ಅದೇನು ಗೊತ್ತಿಲ್ಲ ನಿಮಗೆ, ಕಾಯಿಲೆ ಅಂತ ಗೊತ್ತಿಲ್ಲ, ಅಲ್ಲ, ಓಡ್ಕೊಂಡು ಬರ್ತಾ ಇರೋದಲ್ಲ. ಸಂಘದ ಸದಸ್ಯರ ಜೊತೆ ನಾನು ಮಾತಾಡ್ಲಿಕ್ಕೆ ಹೋಗಿದ್ದೆ ಅಷ್ಟೇ.
ಮತ್ತೆ ನೀವು ಸಂಘದವರಲ್ಲ ಅಂದ್ರೆ ನೀವು ಎಲ್ಲಿಯವರು ಎಲ್ಲಿಂದ ಹೌದು, ಎಲ್ಲಿಂದ ಬಂದಿರೋದು? ಇಡೀ ಕಡಬ ತಾಲೂಕಿನಿಂದೆಲ್ಲ ಬಂದಿದ್ದಾರಲ್ಲ. ನೋಡಿ ಅವನು ವಿಡಿಯೋ ಮಾಡ್ತಾ ಇದ್ದ, ಹಾ. ಯಾರ ಅವನು ಸೇವಾ ಪ್ರತಿನಿಧಿ, ನಮ್ಮ ಒಕ್ಕೂಟದ ನಮ್ಮ ಸೇವಾ ಪ್ರತಿನಿಧಿ, ನಮ್ಮ ಸಂಘದ ಸೇವಾ ಪ್ರತಿನಿಧಿ. ಅವನು ವಿಡಿಯೋ ಮಾಡಿ ಕಳ್ಳ ಕಳ್ಳ ಕಳ್ಳ, ಅವನ ಹಣೆ ಬರ ನನಗೆ ಗೊತ್ತುಂಟ. KFDCಯಲ್ಲಿ ರಬ್ಬರ್ ಕಳ್ಳತನ ಮಾಡಿ ಇದು ಮಾಡ್ತಾ ಇದ್ದ ಅವನು. ಅಲ್ಲ, ಅದೇ ಹೆಸರು ಅವನು ಕಳ್ಳ ಇತ್ತು, ಅದನ್ನೇ ಎತ್ತಿ ಅಷ್ಟೇ ಇರೋದು. ಅಲ್ಲಿ ಏನ್ ಮಾಡಿದ್ದಾನೆ, ಸಿಸಿ ಕ್ಯಾಮರಾ ಕಳ್ಳತನ ಮಾಡಿದೆ ಅಲ್ಲಿ ಎಳ್ದಾಕಿ. ಯಾಕಂದ್ರೆ ಅವನು ಹೈಟ್ ಇದ್ದಾನೆ, ನಾನು ನೋಡ್ತಾ ಇದ್ದೇನೆ, ಬೇರೆ ಯಾರಿಗೂ ಅಲ್ಲಿ ಸಿಗುದಿಲ್ಲ. ಅವನೇ ಮಾಡಿರೋದು. ಮತ್ತೆ ಕಳ್ಳ ಕಳ್ಳ ಅಂತ ನನ್ನ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾನೆ. ಯಾರು ಕಳ್ಳ ಅಂತ ಅವನ ಊರಲ್ಲಿ ಗೊತ್ತಿದೆ ಅಲ್ಲ. KFDCಯಲ್ಲಿ ಅವನೇ ಟ್ಯಾಪಿಂಗ್ ಮಾಡಿ ರಬ್ಬರ್ ಕಳ್ಳತನ ಮಾಡಿದವನು. ನಮಗೆ ಕಳ್ಳತನ ದೊಡ್ಡ ದಂಧೆ ಒಳಗೆ ಬಿದ್ದಿದ್ದಾನೆ ಇವಾಗ. ಹೌದೌದು. ಈಗ ಅಲ್ಲೇ ಕಳ್ಳತನ ಮಾಡಿದಕ್ಕೆ ತಾನೇ ಇದಕ್ಕೆ ಎಂಟರ್ ಆಗ್ಲಿಕ್ಕೆ ಆಗಿರೋದು. ನಾನು ಮೊನ್ನೆ ಆಗ್ತಿರ್ಲಲ್ಲ. ಹೌದು, ನಾನು ಮೊನ್ನೆ ಕೂಡ ಹೇಳಿದ್ದೀನಿ. ಅವನು ಯಾರೊಬ್ಬ ಹೇಳಿದ, ಇದು ಮೋಹನ್ ಬೋಳಂಗಡಿ, ಅವನು ಸರಿಯಾಗಿ ಮಾತಾಡಿದ್ದೀನಿ. ಅವ್ನು ಫೋನ್ ಕಟ್ ಮಾಡ್ದ, ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಬರ್ತದೆ. ಅವನು ಹೇಳ್ತಾನೆ, ತುಂಬಾ ಜನರಿಗೆ ಪಂಗನಾಮ ಹಾಕಿದ್ದೀನಿ ಅಂತ. ನನಗೆ ನಾನು ₹1 ಯಾರಿಗಾದ್ರೂ ಬಾಕಿ ಇದ್ರೆ ಬನ್ನಿ, ಅವ್ರನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಸಿ ವಿಡಿಯೋ ಮಾಡಿ, ನೀವು ಅದಾಕಿ. ನನಗೆ ಮೋಸ ಮಾಡಿದಲ್ಲ. ಇವಾಗ ಹೇಳ್ಬೋದು, ಆ ಧರ್ಮಸ್ಥಳ ದುಡ್ಡು ಕಟ್ಟಿಲ್ಲ ಅಂತ. ಕೇಳೋ ದಾಖಲೆ ಕೊಡಿ ಸ್ವಾಮಿ, ಕಟ್ತೀವಿ. ಕೇಳೋ ದಾಖಲೆ ಕೊಡಿ ತಲ್ಲಿ. ಪ್ರತಿಯೊಬ್ಬರ ವಿಚಾರ ಕೂಡ ಎಲ್ಲೆಲ್ಲಿ ಸಿಕ್ಕಿ ಬಿದ್ದು, ಯಾರೆಲ್ಲ ಕೆಲಸ ಕಳ್ಕೊಂಡಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ, ಏನೇನು ಮಾಡಿದ್ದಾರೆ ಎಲ್ಲ ನಮ್ಗೆ ವಿಚಾರ ಗೊತ್ತು. ನಾವು ಹೇಳುದಿಲ್ಲ, ಆದ್ರೂ ಕೂಡ ಪದೇ ಪದೇ ನಮ್ಮನ್ನು ಟಾರ್ಗೆಟ್ ಮಾಡಿ ಯಾವ್ದು ಪರ್ಸನಲ್ ಆಗಿ ನೀವು ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರೆ ನಾವು ಒಬ್ಬೊಬ್ಬರದೇ ಅಲ್ಲ, ನಮಗೂ ಗೊತ್ತು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ಲಿಕ್ಕೆ. ಅದು ಮಾಡ್ತಾ ಇಲ್ಲ. ಸೌಜನ್ಯ ಹೋರಾಟ ಅದಕ್ಕೋಸ್ಕರ ಇರೋದಲ್ಲ, ಅದಕ್ಕೋಸ್ಕರ ನಾವು ಯಾವುದನ್ನು ಮಾಡ್ತಾ ಇಲ್ಲ. ಇಲ್ಲ, ನಮಗೂ ಮಾಡ್ಲಿಕ್ಕೆ ಗೊತ್ತು. ನಾಗರಾಜದ ಎಲ್ಲ ಬರ ನಮಗೆ ಗೊತ್ತು. ನಾಗರಾಜಿಗೂ ಇಡ್ತೀನಿ, ಎಲ್ಲೋರೆಲ್ಲ ಮೇಲೆ ಅಟ್ಯಾಕ್ ಮಾಡ್ದಲ್ಲ, ಅವನ ಒಂದೊಂದು ವಿಷಯ ನಾವು ತೆಗೆದಾಕ್ಕೊಡ್ತೀವಿ ನಿಮಗೆ. ಎಲ್ಲ ಗೊತ್ತು ಅವನದು. ಅವು ದೊಡ್ಡದು ಜನದಾಗಿ ದಾದಾಗಿರಿ ಮಾಡ್ಕೊಂಡು ಇರುವ ಅವಶ್ಯಕತೆನಿಲ್ಲ. ಇನ್ನು ಅವನ ಮನೆಗೆ ನಾವು ಅವತ್ತು ಹೋಗಿಲ್ಲ ಎಲ್ಲೋರಲ್ಲಿ, ಗೊತ್ತಾಯ್ತಲ್ಲ. ಆಮೇಲೆ ಇನ್ನೊಬ್ಬರು ಕೌಂಟರ್ ಕೇಸು, ಲೇಡೀಸ್ ಕರೆಗೆ ಹಾಸ್ಪಿಟಲ್ ಮಾಡಿದ್ರೆ ಕೌಂಟರ್ ಕೇಸ್ ಮಾಡ್ತಾ ಇದ್ದಾರೆ ನಿಮ್ಮ ಜನ್ಮಕ್ಕೆಲ್ಲ. ಅದಲ್ಲ, ಮತ್ತು ಇನ್ನೊಬ್ಬ ಇವದಲ್ಲ, ಯಾರು ಕೃಷಿ ಅಧಿಕಾರಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿರೋದು, ಸೋಮ. ಆ ಫೋನ್ ಸ್ವಿಚ್ ಆಫ್ ಇವತ್ತು ಮಾಡಿದೆ ನಾನು. ಇಲ್ಲ, ಕಡಬದಿಂದ ಓಡೋಗಿದೆ. ಅವನ ಹೆಂಡತಿ, ಅವರ ಧರ್ಮಪತ್ನಿ ಕಡಬ ಠಾಣೆ ಪೊಲೀಸ್ ಅಧಿಕಾರಿ ಆಗಿದ್ದಾರೆ. ಅದಕ್ಕೆ ಪೊಲೀಸರಾಗಿದ್ದಾರೆ, ಗೊತ್ತಾ? ಎಲ್ಲ ಮಾಹಿತಿ ತಗೊಂಡಿದ್ದೀವಿ. ಅದಕ್ಕೇನೆ ಪೊಲೀಸರು ಬರಲ್ಲ ಅಂತ ಹೇಳಿರೋದು. ಈ ವಿಷಯ ತನಿಖೆ ಆಗಲೇಬೇಕಿದು. ಅಷ್ಟು ಅವಾಗ ಪೊಲೀಸ್ ಠಾಣೆಗೆ ಒಂದು ಸಂಪರ್ಕ ಇರ್ಬೋದಲ್ಲ. ಅದರಲ್ಲಿ ಮುನ್ನೆ ನನಗೆ ಎಲ್ಲವನ್ನು ಮುನ್ನೆ ನಾನು ಕೇಳಿಸ್ತಾ ಇದ್ದೀನಿ. ಅದರಲ್ಲಿ ನಮ್ಮೂರಲ್ಲ ನಿಮಗೆ ಏನೂ ಸಿಗಲ್ಲ ಅಂತ. ಇವನು ಏನು ಮಾಡ್ಬೇಕು ಹೇಳಿ? ಈಗ ಏನೂ ಸಿಗಲ್ಲ ಅಂತ ಹೇಳ್ತಾ ಇದ್ದಾನೆ. ನೀವು ಅಷ್ಟು ದಮ್ಮಿದೆಯಾ? ಕರ್ಕೊಂಡು ಹೋಗಪ್ಪ, ಇಲ್ಲ ನಾವೇ ಬರ್ತೀವಿ ಅಲ್ಲಿಗೆ. ಎಲ್ಲರೂ ಸಿಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಯಾವ್ದು ಅಡ್ರೆಸ್ ಕೊಡ್ಬೇಕಲ್ಲ ಅವನು, ಕೊಡ್ಲಿಲ್ಲ. ಅಲ್ಲ, ಮುನ್ನೆ ಕೈಕಾಲು ಹಿಡಿತಾರಂತ ನಮ್ಮವ್ರದ್ದು. ಹೌದಾ? ಕೈಕಾಲು ಹಿಡಿತಾ ಇದ್ದಾನಂತ. ಮೊನ್ನೆ ಮೋಹನ್ ಬೋಳಂಗಡಿಗೆ ಕಾಲ್ ಮಾಡಿದ್ದು, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಫೋನ್ ಕಟ್ಟಲ್ಲ, ನಿಮ್ಮ ಹತ್ರ ಮಾತಾಡೋ ಅಗತ್ಯ ಇಲ್ಲ. ಮತ್ತೆ ನನ್ನ ವಿಚಾರ ಯಾಕೆ ವಿಡಿಯೋ ಮಾಡಿ ಹಾಕಿದ್ದು? ಹೌದು, ನನ್ನ ಹತ್ರ ಮಾತಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ಹೌದು, ಉತ್ತರ ಪಾಸ್ ಪುಸ್ತಕ ಎಲ್ಲ ಇದೆ ಅಂತ ಹೇಳಿದ್ದಾನೆ ವಿಡಿಯೋದಲ್ಲಿ. ಪಾಸ್ ಪುಸ್ತಕ ಇದೆ, ಸಾಲ ಸಂಘಕ್ಕೆ ಒಬ್ಬರಿಗೆ ಸಾಲ ಕೊಡ್ಬೇಕಾದ್ರೆ ಪಾಸ್ ಪುಸ್ತಕ ಬೇಕು, ಅಕೌಂಟ್ ಬ್ಯಾಂಕಲ್ಲಿ ಇರಬೇಕು. ಮತ್ತೆ ಇನ್ನೊಂದ್ಸಲ ಹೇಳ್ತಾನೆ, ಉಳಿತಾಯಕ್ಕೆ ಪಾಸ್ ಪುಸ್ತಕ ಇದೆ, ಸಾಲಕ್ಕೆ ಪಾಸ್ ಪುಸ್ತಕ ಇಲ್ಲ ಅಂತ ಹೇಳಿದೆ. ಇಲ್ಲಿ ಉಳಿತಾಯ ಕಟ್ತಾ ಇದಾರಲ್ಲ, ಅದಕ್ಕೆ ಪಾಸ್ ಪುಸ್ತಕ ಕೊಡ್ಬೇಕಲ್ಲ. ಮತ್ತೆ ಇದು ಇನ್ಶೂರೆನ್ಸ್ ಬಾಂಡ್, ಯಾವುದು PRK ಬಾಂಡ್, ಅದು ಕೂಡ ಹೇಳಿದಾನೆ. ಅದು ಒಬ್ಬೊಬ್ಬರಿಗೆಲ್ಲ ಅದು ಸಂಘಕ್ಕೆ ಇರುವಂತದ್ದು. ಸರಿ, ಅದಾದ್ರೂ ಕೊಡ್ಬೇಕಲ್ಲ. ಅಷ್ಟು ಕೇಳಿದ್ದಕ್ಕೆ ಫೋನ್ ಕಟ್, ಬ್ಲಾಕ್ ನಂಬರ್. ಅದೆಲ್ಲ ಕೇಳ್ತಾರ. ಅವನು ಕೂಡ ನೋಡಿ, ಅವನು ಕೂಡ ಕಳ್ಳನಿ. ಯಾವ ತರ ಕಳ್ಳ ಹೇಳಿ? ನಮ್ಮ ವಿಡಿಯೋಗಳನ್ನೆಲ್ಲ ಕದ್ದು ವಿಡಿಯೋ ಮಾಡೋದು ಅವನು ಹಾಕುದಲ್ಲ ಅವನ ಚಾನಲ್ ಅಲ್ಲಿ, ಕಳ್ಳಲ್ಲ. ಆಮೇಲೆ ನನಗೆ ಸಾರಿ ಕೇಳಿದ್ದು, ನನ್ನ ವಿಡಿಯೋವನ್ನು ಕದ್ದು ಹಾಕಿದ್ದಕ್ಕೆ ನಾನು ಕಾಪಿರೈಟ್ ಕೊಟ್ಟೆ. ಆಯ್ತು, ಮುಗಿತಲ್ಲ ಅಲ್ಲಿಗೆ ಮುಗಿತು. ಅಲ್ಲಿಗೆ ನೇರ ಮಾತು ನಿಮ್ಗೆ ಗೊತ್ತಿರ್ಬೋದು, ಸರ್ಚ್ ಮಾಡಿ ನೇರ ಮಾತು ಬರ್ತದಂತ. ನೇರ ಮಾತು ಬಂದಾಗಿದೆ. ಆಮೇಲೆ ನನ್ನಲ್ಲಿ ಸಾರಿ ಕೇಳಿ ಅದರ ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೆ, ನನಗೆ ಇಮೇಲ್ ಕಳಿಸಿ. ಇನ್ನೊಂದು ಸ್ಟಾರ್ಟ್ ಮಾಡಿದ್ದಾನೆ. ಹೌದು, ಇನ್ನು ಯಾವುದೊಂದು ಅದರಲ್ಲೇ ಮೊನ್ನೆ ಕೇಳಿರುವಂತದ್ದು, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಫೋನ್ ತೆಗಿಲಿಕ್ಕೆ ಆಗುದಿಲ್ಲ, ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲದವ ಇವನು ಮೋಹನ್ ಬೋಳಂಗಡಿ ವಿಡಿಯೋ ಕಳ್ಳ, ನನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನಂತೆ. ನಾನು ಅವತ್ತೇ ಹಾಕುವವನು, ಸುಮ್ಮನೆ ಇದ್ದೆ ನಾನು. ಹಿರಿಯ ಪತ್ರಕರ್ತ ಅಂತ ಏನೋ ಒಂದು ಅಡ್ಡನಾಮ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮಿಂದ ದೊಡ್ಡವರಲ್ಲ, ನಾನೇನು ಪತ್ರಕರ್ತ ಅಲ್ಲ, ನಾನು
ಏನು ಸತ್ಯ ವಿಚಾರ ಇದೆ, ದಾಖಲೆ ಇದೆ, ಅದರ ಬಗ್ಗೆ ಮಾತಾಡುವವನು ಅಷ್ಟೇ, ಬಿಟ್ಟರೆ ನಾನೇನು ಪತ್ರಕರ್ತನಲ್ಲ. ಹಾಗಾಗಿ ಅಷ್ಟು ಮಾತಾಡಲಿಕ್ಕೆ ಭಯ ಇರುವವನು ಮತ್ತು ನನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾನಲ್ಲ, ದಮ್ ಇದ್ದರೆ, ಧೈರ್ಯ ಇದ್ದರೆ ನನ್ನನ್ನೆಲ್ಲೋ ಕರೀತಾನಂತೆ ಮಂಗಳೂರಿಗೆ, ಅಲ್ಲಿಗೆ ಬನ್ನಿ, ಡಿಬೇಟ್ಗೆ ಬನ್ನಿ ಅಂತ ಅವನೇ ಕರೆದಿದ್ದಾನೆ. ಓಕೆ, ಯಾವಾಗ ಅಂತ ಹೇಳಬೇಕು. ತಾಕತ್ತಿದ್ರೆ, ದಮ್ ಇದ್ದರೆ 10 ದಿವಸ ಒಳಗಡೆ ಜಯಂತ್ ಸರನ್ನು ಮತ್ತು ಗಿರೀಶ್ ಮಟ್ಟನ್ ಅವರನ್ನು, ನನ್ನನ್ನು ಮತ್ತು ರವೀಂದ್ರ ಶೆಟ್ಟಿ ಅವರನ್ನು 4 ಜನನನ್ನು ಅಲ್ಲಿ ಕೂರಿಸ್ಬೇಕು. ದಾಖಲೆ ತೋರಿಸಿ, ನಮ್ಮದು ಕೂಡ ದಾಖಲೆ ಅಲ್ಲಿ ತೋರಿಸ್ತೇವೆ, ಚರ್ಚೆ ಮಾಡೋಣ. ಅಲ್ಲ, ಚರ್ಚೆ ಮಾಡಿ, ನೀವು ಒಂದು ವಿಷಯ ಮಾಡಿ, ನೀವು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ದಾಖಲೆ ಸಮೇತ ನಾವು ಧರ್ಮಸ್ಥಳ ಕ್ಷೇತ್ರ ವಿಷಯವನ್ನು ತೆಗೆದಾಕ್ತಿದ್ದಾರೆ ನಮ್ಮ ಗಿರೀಶನವರು. ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಅದ್ರ ವಿಷಯದಲ್ಲಿ ಏನಕ್ಕೆ ಚರ್ಚೆ ಮಾಡ್ತಾ ಇಲ್ಲ, ಏನಕ್ಕೆ ಚರ್ಚೆ ಕರಿತಾ ಇಲ್ಲ? 1971 ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದ್ದಾರೆ ಅಲ್ವಾ, ಹಿಂದೂ ಕ್ಷೇತ್ರ ಅಲ್ಲ ಅಂತ. ಅಲ್ಲಿ ಒಳಗಡೆ ಇರೋದು ಯಾರು? ಮಂಜುನಾಥ ಸ್ವಾಮಿ. ಮಂಜುನಾಥ ಸ್ವಾಮಿಯನ್ನು ಪೂಜಿಸ್ತಾ ದುಡ್ಡನ್ನು, ಉಂಡಿ ದುಡ್ಡಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾಯಿದೆ. ಅತ್ಯಾಚಾರ ಮಾತ್ರ, ಕೊಲೆ, ಕಾಂಡ ಆಗ್ತಾ ಇದೆ ಅಲ್ಲಿ, ಗೊತ್ತಾ ನಿಮಗೆ? ಮೊನ್ನೆ ಮಹೇಶ್ ಶೆಟ್ಟಿ ಅವರ ವಿಡಿಯೋದಲ್ಲಿ ದಾಖಲೆ ಸಮೇತ ಎಲ್ಲ ನಾವು ಅಲ್ಲ, ಇನ್ನೂ ಕೊಡ್ತೀವಿ. ಅಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ನಿಮಗೆ ವೀರೇಂದ್ರ ಹೆಗ್ಗಡೆಯವರ ಕರ್ಮಕಾಂಡ ಅದರಲ್ಲೊಂದು 300 ಪೇಜ್ ಇದ್ದು, ಇವರು ಯಾರ್ಯಾರಿಗೆ ಮೋಸ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ, ಸರ್ಕಾರಿ ಜಾಗವನ್ನು ಒಳಗೆ ಹಾಕಿದ್ದಾರೆ, ಮತ್ತು ಧರ್ಮಸ್ಥಳ ಇದು ಬಡ್ಡಿ ವ್ಯವಹಾರದ ಬಗ್ಗೆ ಎಲ್ಲ, ಬಡವರನ್ನು, ದಲಿತರನ್ನು ಯಾವ ಥರ ವಂಚನೆ ಮಾಡಿ ಕಾನೂನಿಗೆ ವಿರುದ್ಧವಾಗಿ ಅಕ್ರಮವಾಗಿ ಯಾವ ಥರ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್, ಮತ್ತು 500 ಕೇಸ್ ಇರುವಂಥದ್ದು ಅವ್ರ ಮೇಲೆ, ಎಲ್ಲ ದಾಖಲೆಗಳು ನೀವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ, PDF ಇದೆ, ಡೌನ್ಲೋಡ್ ಮಾಡಿ, ಅದರಲ್ಲಿ ನೋಡಿ, ಚರ್ಚೆ ಮಾಡಿ. ಯಾಕಂದರೆ ನಾನು ದೊಡ್ಡ ಕೇಳ್ತಾ ಇರೋದು, ಅಲ್ಲಿ ದಲಿತರ ಭೂಮಿಯನ್ನೆಲ್ಲ ತಿಂದಾಕಿದ್ದಾರೆ. ಹೌದು, ದಲಿತರು ಹಿಂದೂ ಅಲ್ವಾ? ಹೌದು, ಎಲ್ಲರೂ ಹಿಂದೂ ಅಲ್ವಾ? ಅಲ್ಲೇ ಅಷ್ಟೊಂದು ಇವರ ವಿಷಯ, ಇವರ ಪರವಾಗಿ ಯಾರು ಮಾತಾಡ್ಲಿಕ್ಕೆ ಬರ್ತಾ ಇಲ್ವಲ್ಲ, ಹೌದಲ್ವಾ? ಅಲ್ಲಿ ಇವಾಗ ಯಾರೋ ಒಂದು ಮುಸ್ಲಿಮ್ಸ್ ಪೂಜೆ ಮಾಡ್ತಾ ಇದ್ರೆ ಇಷ್ಟು ಸಿಕ್ಕರೆ ಸಾಕಿತ್ತು, ಅಷ್ಟೊತ್ತಿ ಬಂದು ಅಟ್ಯಾಕ್ ಮಾಡ್ತಾ ಇದ್ರು. ಇದೇನಿಗೆ ಮಾತಾಡಿಸ್ತಾ ಇಲ್ಲ? ಅದೇ ವಕ್ಫ್ ಬಗ್ಗೆ ಬಾರಿ ಈಗ ಚರ್ಚೆ ನಡೀತಾ ಇದೆ. ಹೌದು, ಅದು ಇವಾಗಲ್ಲ, ಬಿಜೆಪಿ ಇರುವಾಗಲೂ ವಕ್ಫ್ ಬೋರ್ಡ್ಗೆ ತುಂಬಾ ಆಸ್ತಿಗಳು ವರ್ಗಾವಣೆ ಆಗಿದೆ, ಅದ್ರ ಬಗ್ಗೆ ಮಾತಾಡುದಿಲ್ಲ. ಇಲ್ಲ, ಅದು ಮಾತಾಡಲ್ಲ. ಕಾಂಗ್ರೆಸ್ ಸರ್ಕಾರ ಬರ್ಬೇಕು, ಮಾತಾಡ್ಬೇಕು, ನೆಕ್ಸ್ಟ್ ಬರ್ಬೇಕಲ್ಲ, ನೆಕ್ಸ್ಟ್ ಒಂದು ಲೂಟ್ ಹೊಡ್ಲಿಕ್ಕೆ ನೀವು ಬರ್ಬೇಕಲ್ಲ. ನಿಮಗೆಲ್ಲವನ್ನು ಮಾಡ್ಬೋದಿತ್ತಲ್ಲ, ಬಿಜೆಪಿ ಸರ್ಕಾರವರು ಮಾಡ್ಬೋದಿತ್ತಲ್ಲ, ಯಾಕೆ ಮಾಡೋದಿಲ್ಲ? ಅದೆಲ್ಲ SR ಬೊಮ್ಮಾಯಿ ಅವರೊಂದು ಸ್ಟೇಟ್ಮೆಂಟ್ ನೋಡಿದಿಲ್ಲ? ಹೌದು, ಈಗ ಇವ್ರು ಹೇಳ್ತಾರೆ ನಿಮ್ಮ RTC ಯನ್ನು ಚೆಕ್ ಮಾಡಿ, ಅಲ್ಲಿ ವಕ್ಫ್ಗೆ ಸೇರಿದ ಆಸ್ತಿ ಅಂತ ಇರಬಹುದು. ಅದೇ ತರ ನಾವು ಕೂಡ ಹೇಳುವಂತ, ನಿಮ್ಮ RTC ಯನ್ನು ಚೆಕ್ ಮಾಡಿ, ಅಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು ಇರಬಹುದು. ತುಂಬಾ ಜನ ಇದೆ ಅಲ್ಲ, ಆಚರಣೆ ಮಾಡಿದಾರಲ್ಲ, ದಯವಿಟ್ಟು ಚೆಕ್ ಮಾಡಿ, ವೀರೇಂದ್ರ ಹೆಗಡೆ ಹೆಸರು ಇರ್ಬೋದು. ಆ ಥರ ಇದ್ರೆ ಇವ್ರು ಯಾರು ಮಾತಾಡೋದಿಲ್ಲ, ಅದನ್ನು ನೀವು ನಮ್ಮ ಹತ್ರನೇ ಹೇಳ್ಬೇಕಷ್ಟೇ. ಆ ಥರ ಅವ್ರು ಮಾತಾಡದೆ ಯಾವತ್ತಾ? ನೀವು ನೋಡಿ, ಮೊನ್ನೆ ನಮ್ಮ ಹೋರಾಟಗಾರ ತಮ್ಮಣ್ಣ ಶೆಟ್ಟರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ಸ್ವಾಮಿ ತಮ್ಮಣ್ಣ ಶೆಟ್ಟಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ಕೂತು ಮಾತಾಡಿಸಿ ಕ್ಲಿಯರ್ ಮಾಡಿ ಏನಿದ್ರು ಅಲ್ವಾ? ಸಮಂಜಸದ ಉತ್ತರವನ್ನು ಜನರಿಗೆ ಕೊಡಿ. ಅದು ಹೊರತು ಇಲ್ಲಿ ಬಂದು ಅವರಿಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರಲ್ಲ, ನೀವು ವಾರ್ನಿಂಗ್ ಕೊಡ್ರಿ ಸ್ವಾಮಿ, ಬೇಡ ಅಂತ ಹೇಳಲ್ಲ. ಧರ್ಮಸ್ಥಳಕ್ಕೆ ಆಗೋದಾದ್ರೆ ಧರ್ಮಸ್ಥಳ ವೀರೇಂದ್ರಗೆ ವಾರ್ನಿಂಗ್ ಕೊಡಿ. ಇಷ್ಟು ದಿನ ಒಳಗಡೆ ದೇವಸ್ಥಾನದಿಂದ ನೀವು ಖಾಲಿ ಮಾಡ್ಬೇಕಂತೇಳಿ, ದೇವಸ್ಥಾನ ಹಿಂದೂ ದೇವಸ್ಥಾನ ಅಂತೇಳಿ, ಅದು ನಮಗೆ ಬೇಕಂತೇಳಿ ಆ ಥರ ವಾರ್ನಿಂಗ್ ಕೊಡಿ. ಯಾರ್ದೆಲ್ಲ ಹಿಂದೂ ಜನರ ಭೂಮಿಯನ್ನು ಕಬಳಿಸ್ತೀರಾ ಅದನ್ನೆಲ್ಲ ರಿಟರ್ನ್ ಮಾಡ್ಬೇಕಂತೇಳಿ ಒಂದಿಷ್ಟು ಟೈಮ್ ಕೊಡಿ ಅವರಿಗೆ. ಹೋಗ್ಲಿ, 1 ತಿಂಗಳಲ್ಲ 3 ತಿಂಗಳು ಕೊಡಿ ಅವರಿಗೆ ಟೈಮು. ವಾರ್ನಿಂಗ್ ಹಂಗೆ ಮಾಡಿ, ವಾರ್ನಿಂಗು ಅದು ವಾರ್ನಿಂಗ್ ಕೆಪಾಸಿಟಿ ಅಂದರೆ. ಅದು ಬಿಟ್ಬಿಟ್ಟು ತಮ್ಮಣ್ಣ ಶೆಟ್ಟಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಾಕು, ಎಲ್ಲ ಒಂದು ಸಭೆ ಕರೆದು ಬನ್ನಿ, ಒಂದು ಚರ್ಚೆಗೆ ಬನ್ನಿ ಅಂತ ಕರೆಯುವಾಗ ಅದಕ್ಕೆ ವಾರ್ನಿಂಗ್ ಕೊಡ್ಲಿಕ್ಕೆ ಜನ ಇದ್ದಾರಲ್ಲ. ಚರ್ಚೆಗೆ ಕರೀತಿದ್ದಾರೆ, ಹೋಗಿ ಚರ್ಚೆ ಮಾಡ್ರಿ. ಇಲ್ಲ, ಇವ್ರನ್ನ ಕರೀರಿ ಚರ್ಚೆಗೆ, ಇವ್ರನ್ನ ಕರೀರಿ. ಏನೇ ಧರ್ಮಸ್ಥಳ ಗ್ರಾಮ ಅಲ್ಲಿ ಇದ್ದಾರೆ, ರಾಜ್ಯಸಭೆ ಸದಸ್ಯರಾಗಿದ್ದಾರೆ, ಅವರನ್ನೇ ಕರೀರಿ. ನೋಡಿ, ನಿಮ್ಮ ಮೇಲೆ ಇಷ್ಟೆಲ್ಲ ಆರೋಪ ಕೇಳ್ತಿ ಬರ್ತಾ ಇದೆ, ಇದು ಹೌದಾ ಅಲ್ಲವಾ? ನೀವು ಲಿಖಿತವಾಗಿ ಕೊಟ್ಟಿರೋದು, ಬನ್ನಿ ಚರ್ಚೆ ಅಂತ ಕರೆಯಿರಿ. ಅದು ಕರೆಯಲ್ಲ, ಅದಕ್ಕೆ ಟೈಮ್ ಇಲ್ಲ ನಿಮಗೆ ಯಾರಿಗೂ. ನೀವು ಯಾರ್ಯಾರು ಏನೋ ಹೇಳುವಾಗ ಚರ್ಚೆಗಾರರು ವಾರ್ನಿಂಗ್ ಕೊಡ್ತಾ ಇರೋದು. ಅವ ಏನು ಮಾತಾಡ್ಲಿಕ್ಕಿಲ್ವಾ? ಯಾರಿಗೆ ಮಾತಾಡ್ಲಿಕ್ಕಿಲ್ವಾ? ಯಾವುದೋ ಒಂದು ಶಾಲೆ ಹಾಕಿಬಿಟ್ಟು ನಾನು ಹಿಂದುತ್ತಂತ ಹೇಳಿದ್ರೆ ಏನೂ ಆಗಿಲ್ಲ ಸ್ವಾಮಿ, ಮನಸ್ಸು ಒಳಗಿಂದ ಬರಬೇಕಲ್ಲ, ಹಿಂದುತ್ತ ಮನಸ್ಸು ಒಳಗಿಂದ ಬರಬೇಕು. ಶಾಲೆ ಹಾಕಿಬಿಟ್ಟು ಆ ಡಿಸ್ಕೋ ಡ್ಯಾನ್ಸ್ ಮಾಡಿದ್ರೆ ಬರಲ್ಲ, ಗೊತ್ತದಲ್ಲ? ಮಾಡಿ, ನಾವು ಹೇಳ್ತೇವೆ, ನಾವು ನಿಮ್ಮೊಟ್ಟಿಗೆ ಇರ್ತೀವಿ, ಬನ್ನಿ ಕೇಳಿ, ಚರ್ಚೆ ಕರೀರಿ. ಮೈಕ್ ಹಿಡಿಯೋ ಮಾತ್ರ ಎಲ್ಲವನ್ನು ಏನೋ ಹೇಳ್ತಾ ರಾಜಕೀಯ ಮಾಡಿ
ಈ ಜಾತಿ ಹೆಸರಲ್ಲಿ ರಾಜಕೀಯ ಮಾಡೋದಲ್ಲ. ಆ ರಾಜಕೀಯ ಮಾಡಿದ ನಂತರ ಆ ಗೆದ್ದವ ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅದನ್ನು ಕೇಳುವವರು ಯಾರೂ ಇಲ್ಲ. ಜೀರೋಲ್ಲಿ ಬರ್ತಾನೆ. ಆಮೇಲೆ ಒಂದು 5 ವರ್ಷ ಆದರೂ ಸಾಕು, ಸಾವಿರಾರು ಕೋಟಿ ಇರ್ತಾವ ಮನೆಗೆ. ಇದೆಲ್ಲ ಎಲ್ಲಿಂದ ಬಂತು? ಅಷ್ಟೊಂದು ಸಂಬಳ ಐತೆ ಇವರಿಗೆಲ್ಲ. ಎಷ್ಟು ಸಂಬಳ ಸ್ವಾಮಿ ಇವರಿಗೆ? ಇದೆಲ್ಲ ಕೇಳಿ, ಇದನ್ನು ಕೇಳಬೇಕು. ಯಾರನ್ನೊಬ್ಬರು ಆಯ್ಕೆ ಮಾಡಿಬಿಟ್ರೆ ಅವನ್ನು ಪ್ರಶ್ನೆ ಮಾಡಬೇಕು. ಅವ್ರು ಹೇಳಿದೆ ಸರಿ ಅಂತ ಅಲ್ಲ, ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗಿದೆ. ಅದು ಮಾಡಿ ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀವಿ. ಧರ್ಮಸ್ಥಳವನ್ನು ಕೇಳಲೇಬೇಕು, ಪ್ರಶ್ನೆ ಮಾಡಲೇಬೇಕು. ಮಹೇಶನ ಒಬ್ಬರೇ ಮಾತಾಡೋದಲ್ಲ, ಇಲ್ಲ ಗಿರೀಶನ ಒಬ್ಬರೇ ಮಾತಾಡೋದಲ್ಲ. ನಾಯಕರಿದ್ದಾರಲ್ಲ, ಏನು ನಿದ್ದೆ ಮಾಡ್ತಾ ಇದ್ದಾರೆ ಎಲ್ಲರೂ? ಪ್ರತಿಯೊಬ್ಬರಿಗೆ ಮಾತಾಡುವ ಹಕ್ಕಿದೆ, ಮಾತಾಡಿ, ಕೇಳಲೇಬೇಕು. ಕೋರ್ಟಿಗೆ ಅಫಿಡವಿಟ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಧರ್ಮಸ್ಥಳ ಹಿಂದೂಗಳದೇ ಅಲ್ಲ, ಇದು ನಮ್ಮ ಕುಟುಂಬದ ಪರಂಪರೆ ಆಸ್ತಿ. ವೀರೇಂದ್ರ ಹೆಗಡೆ ಅವರು ನಮಗೆ ಕುಟುಂಬದ್ದು ಸಂಬಂಧಿಸಿದ ಆಸ್ತಿ. ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕಿ ಇಲ್ಲ. 2017ರಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗೆ ಲೆಕ್ಕ ಅಂತ ಆದೇಶ ಆಗಿದೆ. ಅದೆಲ್ಲ ಕೊಟ್ಟಿಲ್ಲ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅಲ್ಲ, ಅದು ಅಲ್ಲ, ಹಿಂದೂ ದೇವರನ್ನು ಮಂಜುನಾಥ ಸ್ವಾಮಿಯನ್ನಿಟ್ಟು ಪ್ರತಿಯೊಂದು ಪುಸ್ತಕ ಇವ್ರದ್ದು ಇದೆಯಲ್ಲ, 20 ರೂಪಾಯಿ ಪುಸ್ತಕ ಎಲ್ಲ ನೋಟ್ಬುಕ್ ಅಂತ ತೋರಿಸ್ತಾ ಇದಾರಲ್ಲ. ಇದರಲ್ಲಿ ಏನಕ್ಕೆ ಸ್ವಾಮಿ ಅಲ್ಲ ಮಂಜು ಸ್ವಾಮಿಯ ಫೋಟೋ ಇಡಬೇಕು? ಅದರಲ್ಲಿ ಇಲ್ಲಿಗೆ ಎಷ್ಟು ಈಗ ಏನಕ್ಕೆ ಬಿಡ್ಬೇಕಿದು? ಏನಕ್ಕೆ ಇಡಬೇಕು? ಏನು ಉದ್ದೇಶ ಇದು? ಇದನ್ನ ಕೇಳಿ, ಇದನ್ನು ಪ್ರಶ್ನೆ ಮಾಡಿ. ಇದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಯಾರಿಗೆ ಆಗಲ್ಲ, ಅದಕ್ಕೆ ದಮ್ಮಿಲ್ಲ ಯಾರಿಗೂ. ಚುನಾವಣೆ ಆಗಿ ಬರ್ತಾ ಇಲ್ಲ, ಎರಡಕ್ಕೂ ಈಕ್ವಲ್ ಆಗಿ ದುಡ್ಡು ಬರ್ತಾ ಇರುತ್ತೆ ಖರ್ಚು ಮಾಡಿ ಅಂತ. ಅದಕ್ಕೆ ಯಾರು ಮಾತಾಡಲ್ಲ. ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಎಲ್ಲ ಒಬ್ಬರಿಗೆ ಹೋಗ್ತದೆ, ಒಂದು ಕಡೆಯಿಂದ ಇಲ್ಲೇ ಕಾಂಗ್ರೆಸ್ ಸರ್ಕಾರ ಎಲ್ಲ ನಮ್ದು. ಎರಡೂ ಸರ್ಕಾರವನ್ನು ಈಕ್ವಲ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಹಿಂದೂ ಮುಖಂಡರಿಗೆ ಬರ್ತದಲ್ಲ, ಅವ್ರಿಗೆ ಕೂಡ ಬರ್ತದೆ. ಹೌದು, ಇಲ್ಲಾಂದ್ರೆ ಅವ್ರು ಮಾತಾಡೋದಿಲ್ವಾ? ಯಾಕೆ ಮಾತಾಡೋದಿಲ್ಲ? ಎಲ್ಲರಿಗೂ ಬರ್ತಾ ಇದೆ, ಎಲ್ಲರಿಗೆ ಬರ್ತದೆ. ಎಲ್ಲ ಮಾತಾಡಲ್ಲ, ಸುಮ್ಮನೆ ಹಿಂದೂ ಮುಖಂಡರು ಬರೀ ದುಡ್ಡಿನಲ್ಲಿ. ಅದಲ್ಲ, ಅವತ್ತು ಅಯೋಧ್ಯೆ ಇಲ್ಲಿ ರಾಮ ಮಂದಿರ ಇದೇ ಇಲ್ವಾ ಅಂತ ಕೇಳ್ತಾ ಇದ್ರಪ್ಪ. ಅದ್ರ ಗೊತ್ತಿಲ್ಲ ಅಂತ ಅವತ್ತು ಪ್ರಶ್ನೆ ಮಾಡ್ಲಿಕ್ಕೂ ಯಾರು ಇಲ್ಲ, ಮಾತಾಡಿಲ್ಲ. ಇವತ್ತೇನ ಧರ್ಮಸ್ಥಳ ವಿಷಯ ಏನಂದ್ರೆ ಅಷ್ಟೊತ್ತಿಗೆ ಮಹೇಶನ ಮೇಲೆ ದೂರು ಪ್ರತಿಯೊಂದು ಠಾಣೆ ಮುಖಾಂತರ ಆಗಲ್ಲ, ಅದಕ್ಕೆ ಕೋರ್ಟ್ ಮುಖಾಂತರ ನೋಟಿಸ್ ಕಳಿಸ್ತಾರೆ. ನೋಡಿ, ಅವರು ಬಡ್ಡಿ ದಂಧೆ ಮೂಲಕ ಹುಂಡಿಯಲ್ಲಿ ಬಿದ್ದ ಹಣವನ್ನು ಯಾರು ಪಾಪದವರದು ಬಡವರದು ಅಂತ ಹಣವನ್ನು ಇವರಿಗೆ ತಂದು ಕೊಡ್ತಾರೆ. ಹೌದು, ಅದಕ್ಕೆ ಇವರು ಮಾತಾಡುದಿಲ್ಲ ಅಷ್ಟೇ. ಹೌದು, ಇವರಿಗೆ ದುಡ್ಡು ಬೇಕು, ದುಡ್ಡು ಜನಗಳಿಗೆ ಮಗ ಮಾಡ್ಲಿಕ್ಕೆ. ಇದು ಸೌಜನ್ಯ ಕೊಲೆ ಪ್ರಕರಣ ನಂತರ ಎಲ್ಲರ ಬಂಡವಾಳ ಹೊರಗೆ ಬಿದ್ದಿದೆ ಈಗ. ಎಲ್ಲರೂ ಯಾರ್ಯಾರು ಯಾವ ತರ, ಹಿಂದುತ್ವ ಅಂದ್ರೆ ಏನು, ಯಾವುದು ಧರ್ಮದ ಬಗ್ಗೆ ಮಾತಾಡುವರು. ಧರ್ಮ ಅಂದ್ರೆ ನಮ್ಮವ್ರು ಯಾರು ಮಾತಾಡ್ಲಿಕ್ಕೆ ಆಗಿಲ್ಲ, ಇನ್ನು ಮಾತಾಡೋದು ಇಲ್ಲ. ಅಂದ್ರೆ ಮುಂದೆ ತೊಂದ್ರೆ. ಇವಾಗ ರಾಜ್ಯಸಭಾ ಸದಸ್ಯರಾಗಿ ದೇವಸ್ಥಾನ ತಗೊಳ್ಳಿ, ನಡೆಸಿ, ನೀವೇ ನಡೆಸಿ, ಸರ್ಕಾರಕ್ಕೂ ಕೊಡಬೇಡಿ, ಕಮಿಟಿ ಮಾಡಿ. ನಾವು ಹೇಳೇ ಇಲ್ವಲ್ಲ? ಹೌದು, ತಿರುಪತಿಯಲ್ಲಿ ಮಾಡಿದಾರಲ್ಲ, ಅದೇ ತರ ಕಮಿಟಿ ಮಾಡ್ಬೋದಲ್ಲ, ಅದನ್ನ ನಡೆಸ್ಬೋದಲ್ಲ. ಈ ಬಡ್ಡಿ ದಂಧೆನೆಲ್ಲ ಕಡಿವಾಣ ಹಾಕಿ ಕೊಡಿ, ಕಡಿಮೆ ಬಡ್ಡಿಗೆ ಗ್ರಾಮವನ್ನು ಅಭಿವೃದ್ಧಿ ಮಾಡಿ. ನಾವು ಹೇಳ್ತಿಲ್ಲ ಸೇವಾ ಪ್ರತಿನಿಧಿ, ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿ, ಅವರಿಗೊಂದು ಜೀವನಕ್ಕೆ ಒಂದು ದಾರಿ ತೋರಿಸ್ಕೊಡಿ ನೀವು. ಅದು ಮಾಡದೆ ಇವರನ್ನ ಬಡ್ಡಿ ದುಡ್ಡು ಕೊಡೋದು, ಅಲ್ಲಿ ಹೊಡೆದಾಡಿಸೋದು, ಕೇಸ್ ಆದರೆ ನೀವೇ ನೋಡ್ಕೊಳ್ಳಿ, ನಮಗೇನು ಸಂಬಂಧ ಇಲ್ಲ ಅಂತ ಹೇಳೋದು, ಇದೆಲ್ಲ ಮಾಡಬೇಕಾಗಿರೋದು. ಮತ್ತು ಇನ್ನೂ ಹೇಳ್ತೀವಿ, ಇವಾಗ ದಿನೇಶ್ ಇದನ್ನಲ್ಲ, ದಿನೇಶ್ ಅವ್ರು ನಿಮಗೂ ಹೇಳ್ತಾ ಇದ್ದೀನಿ, ಇದು ಪಿ ಎಫ್ ಕೊಡ್ತಾ ಇದ್ದಾರಲ್ಲ ಸ್ವಾಮಿ. ಎಷ್ಟು ಗೊತ್ತಾ? ಯಾರಾದರೂ ಸೇರಿದ್ರು ಅವನಿಗೂ 1800 ರೂಪಾಯಿ ಕಟ್ಟಾಗುತ್ತೆ. ಇಲ್ಲಿ 30-40 ವರ್ಷ ಕೆಲಸ ಮಾಡೋನು 1800 ರೂಪಾಯಿ ಕಟ್ಟಾಗ್ತಾ ಇರೋದು. ಇದೇನಕ್ಕೋಸ್ಕರ ಮಾಡ್ತಾ ಇರೋದು? ಇದರ ಉದ್ದೇಶ ಏನು ಆಗಿರ್ಬೋದು? ಏನು ಉದ್ದೇಶ ಆಗಿರ್ಬೋದು ಹೇಳಿ? ಅಂದರೆ 1800 ರೂಪಾಯಿ ಅವರ ಬೇಸಿಕ್ ಒಂದು ಸಂಬಳ ತೋರಿಸ್ತಾ ಇದ್ದಾರೆ. ಆ ಬೇಸ್ ಸಂಬಳ ಲಾಸ್ಟ್ ತನಕ ಅದೇ ಸಂಬಳ ಹೋಗ್ತಾ ಇರ್ತದೆ. ಮತ್ತು ಇವರು ಸಂಬಳ ಕೊಡ್ತಾ ಇರೋದು ಅಂತೇಳಿ ಟೀನೋ, ಬಸ್ ಚಾರ್ಜು, ಅದು ಇದು ಎಲ್ಲ ತೋರಿಸಿ ಎಷ್ಟು ಸಂಬಳ ಇರುತ್ತೆ. ಇವಾಗ ಏನೋ ಒಂದು ಯೋಜನಾಧಿಕಾರಿಗೆ ಒಂದು 50,000 ಸಂಬಳ ಇದ್ದರೆ ಅದು ತೋರಿಸ್ತಾ ಇರೋದು 10,000 ತೋರಿಸ್ತಾ ಇರ್ಬೋದು. ಉಳಿದೆಲ್ಲ ಬಸ್ ಚಾರ್ಜು, ಹೋಗಿರೋದು ಬಂದಿರೋದು, ಅದು ಇದು, ಮನೆ ಬಾಡಿಗೆ, ಮಕ್ಕಳ ಎಜುಕೇಷನ್ ಅಂತ ತೋರಿಸಿ ಕೊಡ್ತಾ ಇರೋದು. ಅದಕ್ಕೆ ಒಂದನೇದಾಗಿ ಟ್ಯಾಕ್ಸ್ ಬೀಳಲ್ಲ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ 10,000 ಸಂಬಳ ತೋರಿಸ್ತಾ ಇದ್ದು 1800 ರೂಪಾಯಿ ಮಾತ್ರ ಪಿ ಎಫ್ ಕಟ್ಟಾಗ್ತಾ ಇದ್ದರೆ ಅದೆಷ್ಟು ಪರ್ಸೆಂಟ್ ನೋಡಬೇಕು ಕಟ್ಟಾಗ್ತಾ ಇರೋದು. 1800 ರೂಪಾಯಿ ಕಟ್ಟಾಗ್ತಾ ಇದ್ದರೆ ಇವರಿಗೆ 1800 ಪ್ಲಸ್ 1800 ಕಟ್ಟಲೇಬೇಕು. ಯಾರಿಗೆ? ಸರ್ಕಾರಕ್ಕೆ. ಆವಾಗ 50,000 ಇರುವಾಗ ಸಂಬಳ ಏನಾದ್ರು 30, ಇವಾಗ 30,000 ಇಸ್ಕೊಂಡಿದ್ರೆ ಇನ್ನೂ ಜಾಸ್ತಿ ಬರುತ್ತಲ್ಲ.
ಅವ ಅದ್ರ ಡಬಲ್ ಕಟ್ಟಲೇಬೇಕು ತಾನೆ. ಇದು ಕಟ್ಟುವುದು ಅವಾಯ್ಡ್ ಆಗ್ತಾ ಒಂದು ಕಡೆಯಿಂದ, ಗೊತ್ತಾಯ್ತಲ್ಲ. ಯಾವ ರೀತಿಯಲ್ಲಿ ಇವರನ್ನೂ ಮೋಸ ಮಾಡ್ತಾರೆ ನೋಡಿ. ಇವರು ಸೌಜನ್ಯ ಹೋರಾಟದ ಮೇಲೆ ಗೂಬೆ ಕೂರಿಸಿಗೆ ಬರ್ತಾ ಇದ್ದೀರಾ, ನಿಮ್ಮ ಬುಡಕ್ಕೆ ಇಟ್ಟಿದ್ದಾರೆ ಸ್ವಾಮಿ, ನಿಮ್ಮ ಬುಡಕ್ಕೆ ಇಟ್ಟಿರೋದು ಇವರು. ಅದನ್ನು ಕೇಳಿ ನೀವು, ಅದನ್ನು ಕೇಳಿಕ್ಕೆ ನಿಮಗೆ ದಮ್ಮಿಲ್ಲ ನಿಮಗೆಲ್ಲ. ನಮ್ಮಂತ ಹೋರಾಟ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಾ. ಸರ್ ಅವ್ರಿಗೆ ನಮಗೋಸ್ಕರ ಮಾತಾಡ್ತಾ ಇಲ್ಲ, ನಿಮಗೋಸ್ಕರ ಮಾತಾಡ್ತಾರೆ, ಅವರಿಗೆ ನಿಮಗೋಸ್ಕರ. ದೇವರ ಕೆಲಸ ಅಂತ ಹೇಳ್ಕೊಟ್ಟಿದ್ದಾರೆ. ದೇವರ ಕೆಲಸ ದೇವ್ರಿಗೆ ಯಾರು ಸ್ವಾಮಿ? ಅಲ್ಲಿ ಆ ದೇವಸ್ಥಾನ ಅವ್ರದ್ದು ಹಿಂದೂವರದ್ದು ಅಲ್ಲಂತೆ ಕೊಟ್ಟಿದ್ದಾರೆ ದೇವರ ಕೆಲಸ ಅಂತ. ಯಾವ ರೀತಿ ಎಲ್ಲ ಮಂಗ ಮಾಡ್ತಾ ಇದಾರೆ. ಇದೆಲ್ಲ ಕೇಳಿ ಕೂತಿದ್ದೀರಾ ನೀವು ವಿದ್ಯಾವಂತರು. 1800 ರೂಪಾಯಿ ನೋಡಿ. ನಿಮ್ಮ ಹಕ್ಕುಗಳನ್ನು ಕೂಡ ಕೇಳಿ, ನಿಮ್ಗೆ ಅಷ್ಟೇ ಕೇಳಿ. ನೀವು ಇದನ್ನು ಕೇಳಬೇಕು. ನೀವು ಇದನ್ನು ಆಗೋದ್ರೆ ಕೇಳಿ, ಒಂದೊಂದನ್ನೇ ಕೇಳಿ, ಇನ್ನೂ ಕೇಳಿ. ನಿಮ್ಮ ಸಭೆ ಸೇರಿಸ್ತದಲ್ಲ, ಎಲ್ಲ ಸಭೆ ಕರೆದು ನೋಡಿ, ನಾವು ಇಷ್ಟು ಕೋಟಿ ಸಾಲ ಕೊಟ್ಟಿದ್ದೀವಿ, ನೀವೆಲ್ಲ ಅದನ್ನು ಕಲೆಕ್ಷನ್ ಮಾಡಬೇಕು, ಬೈಬಾರ್ದು, ಒಂದು ಕಡೆ ಬೈರಿ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ಕೇಳುವಾಗ ಇಂಥದನ್ನು ಕೇಳಿ. ಏಕೋಸ್ಕರ ನಮಗೆ ESI ಕೊಡ್ತಾ ಇಲ್ಲ. ESIಲಿ ಇಷ್ಟೆಲ್ಲ ಪ್ರಯೋಜನ ಇದೆಯಲ್ಲ, ಯಾವ ಥರ ನಮಗೆ ಸಿಗ್ತಾ ಇಲ್ಲ ESI, ನೀವು ಅದನ್ನು ನಮಗೆ ಮಾಡಿಕೊಡಿ. ಒಂದು ಮನೆ, ಬಡವರ ಮನೆ, ಇವಾಗ 23,000 ಜನ ಕೆಲಸ ಮಾಡ್ತಾ ಇದ್ದಾರೆ ಸೇವಾ ಪ್ರತಿನಿಧಿ ಅಂತ. ಅವರ ಮಕ್ಕಳಲ್ಲಿ ಒಂದು 10 ಜನ ಮಕ್ಕಳಿಗೆ ವಿದ್ಯೆ ಸಿಕ್ಕಿದ್ರೆ, ಒಂದು ಡಾಕ್ಟರ್ ಆಗಿದ್ದರೆ ಮುಂದಕ್ಕೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೋದಿದ್ದು ಗ್ರಾಮ, ಅದನ್ನು ಮಾಡ್ತಾ ಇದ್ದೀರಾ? PF ಇದನ್ನೇ ಕೇಳಿ. ಅದು ಅಲ್ಲ, PF ಇವಾಗ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಇವಾಗ ಒಂದು 30,000 ಸಂಬಳ ತೋರಿಸಿದರೆ, ಇವರೇ ನಾಳೆ ಮನೆ ಕಟ್ಟಬೇಕಾ? 100% ಇದನ್ನೇ ತೋರಿಸಿ ಸಾಕು. ನಾನೊಬ್ಬ ಪರ್ಮನೆಂಟ್ ಎಂಪ್ಲಾಯಿ, ನನಗೆ ಇಷ್ಟು ಸಂಬಳ ಇದೆ, ನನಗಿಷ್ಟು ಸಾಲ ಬೇಕು, ಇದೆಲ್ಲ ಸಿಗ್ತಾ ಇತ್ತು. ಇದು ಯಾವುದೂ ಇಲ್ಲ ಅಂತ. ಎಲ್ಲ ರೀತಿಯಲ್ಲೂ ನೀವು ವಂಚನೆಗಳಾಗಿದ್ದೀರಾ. ಪ್ರತಿಯೊಂದು ರೀತಿಯಲ್ಲೂ ನಿಮ್ಮನ್ನು ವಂಚನೆ ಮಾಡಿ, ನಿಮಗೆ ದ್ರೋಹ ಮಾಡಿ ಅವರು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಇದನ್ನು ಕೇಳುವವರು ಇಲ್ಲ. ಕೇಳಿದ್ರೆ ನಾವು ಎಲ್ಲ ಮಂಜುನಾಥ ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಿ ಅಂತ. ಮಂಜುನಾಥ ಸ್ವಾಮಿ ಸೇವೆ ಮಾಡೋದಲ್ಲ ನೀವಲ್ಲಿ. ಮಂಜುನಾಥ ಸ್ವಾಮಿ ಇವಾಗ ಸೇವೆ ಮಾಡಲಿಕ್ಕೆ ನಮ್ಮಂಥವ್ರನ್ನ ಇಳಿಸಿರೋದು. ಅದಕ್ಕೆ ತಾವು ಕೈ ಜೋಡಿಸಿ ನಮ್ಮೊಟ್ಟಿಗೆ. ದಾಖಲೆ ಕೂಡ ಅಷ್ಟೇ ನಾವೆಲ್ಲ ಕೇಳ್ತಾ ಇದೀವಲ್ಲ, ಅದನ್ನು ಕೇಳಿ. ಬರೀ ಸಾಲ ತಗೊಂಡಿದ್ದು ಕಟ್ಟಬೇಕಲ್ಲ, ಏನಾದ್ರು ಕೇಳಿದ್ರೆ ಆಫೀಸ್ಗೆ ಹೋಗಿ ಯಾಕೆ ಆಫೀಸಲ್ಲೇ ಇಟ್ಟಿದ್ದು? ಪಾರದರ್ಶಕ ಅಂದ್ಮೇಲೆ ನೀವು ಕೂಡ ಕೇಳ್ಬೇಕು, ಪಾರದರ್ಶಕ ಪದದ ಅರ್ಥ ಏನು, ಅದು ಯಾಕೆ ಎಲ್ಲ ಡಾಕ್ಯುಮೆಂಟ್ ಆಫೀಸಲ್ಲಿ? ಹೌದೌದು, ಪಾರದರ್ಶಕ ಅಂತ ಏನು ಸ್ವಾಮಿ? ಅದರ ಅರ್ಥ ಏನು ಹೇಳಿ? ಅರ್ಥನೇ ಇದೆ ಅದಕ್ಕೆ? ಪಾರದರ್ಶಕ ಯಾವಾಗ್ಲೂ ಹೇಳ್ತಾರೆ. ಒಬ್ಬರು, ನಾನು ಇಷ್ಟು ಟೈಮು ಇಷ್ಟು ಎಲ್ಲೋ ಸಭೆಯೆಲ್ಲ ನೋಡ್ತಾ ಇರ್ತೀವಿ ವಿಡಿಯೋಲ್ಲಿ, ಯಾರೊಬ್ಬರು ಎದ್ದು ಪ್ರಶ್ನೆ ಕೇಳೋರಿಲ್ಲ. ಕೇಳಿದ್ರೆ ಅವ್ರು ಮನೆ ಕಳಿಸ್ಬೋದು ಪಾಪ. ಅವರು ಇದನ್ನು ನಂಬಿಕೊಂಡು ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಭಯದಿಂದ ಕೂತಿದ್ದಾರೆ. ಅವ್ರು ಹೇಳಿಕೊಟ್ಟದ್ದಷ್ಟೇ ಕೇಳ್ಬೇಕು. ಇಲ್ಲಿ ಬೇರೆ ಏನಾದ್ರು ನಮ್ಮ ಕಡೆಯಿಂದ ಪ್ರಶ್ನೆ ಬಂದ್ರೆ ಆಫೀಸ್ಗೆ ಹೋಗಿ ಕೇಳಿ. ಎಸ್, ಅಷ್ಟೇ. ಇಲ್ಲಿ ಮೊದಲು ಇಲ್ಲಿ ನಮ್ಮ ಒಕ್ಕೂಟದ ಆಫೀಸ್ಗೆ ಹೇಳ್ತಾರೆ, ಗ್ರಾಮ ಇದಕ್ಕೆ ಆಫೀಸ್ಗೆ ಹೇಳ್ತಾರೆ. ಅಲ್ಲಿ ಆಗ್ಲಿ ಧರ್ಮಸ್ಥಳಕ್ಕೆ ಹೋಗಿ. ಅಲ್ಲ, ಅಲ್ಲೋಗಿ ಕೇಳಿದ್ರೆ ಅಲ್ಲೇ ಗೆದರಿಸ್ತಾರೆ. ನೀವೇನಕ್ಕೆ ಆ ಥರ ಕೇಳಬಾರ್ದಲ್ಲ? ಅಷ್ಟೇ. ನೀವೇ ಕೆಲಸ ಕೊಟ್ಟಿಲ್ವಾ? ಈ ಥರ ತಾನೇ ಕೆಲಸ ಕೊಟ್ಟಿರೋದು. ಮತ್ತೆ LIC ಹೇಳ್ತೀರಿ. ಇವಾಗ LIC ಮಾಡಿಸ್ತಾರೆ ಸ್ವಾಮಿ. ಇವಾಗ 3 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ 12,000 ರೂಪಾಯಿ ಕಟ್ ಮಾಡ್ತಾ ಇದಾರಂತೆ. ಕಟ್ಟಲ್ಲ, LIC ಮಾಡ್ತಾ ಇದ್ದಾರೆ 12,000 ರೂಪಾಯಿಗೆ. 12,000 LIC ಮಾಡಿದರೆ ಇವರಿಗೆ ಎಷ್ಟು % ಗೊತ್ತಾ? ಇದರಲ್ಲಿ ಎಷ್ಟಿದೆ? ಅಲ್ಲ, LIC ಒರಿಜಿನಲ್ ಬಾಂಡ್ ಆದ್ರೆ ಅಲ್ಲ, ಇನ್ನೂ ಹೇಳ್ತೀನಿ. ಇವಾಗ LICಗೆ 30% ಕಮಿಷನ್. ಯಾರಿಗೆ? SKDRDP, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾ ಇದೀವಲ್ಲ ನಾವು, ಈ ನಕಲಿ ಅಂತ ಹೇಳ್ತಾ ಇಲ್ಲ, ಈ ಬಡ್ಡಿ ದಂಧೆ ಅಂತ ಹೇಳ್ತಾ ಇದೀವಲ್ಲ, ಇವರಿಗೆ ಸಿಗ್ತಾ ಇರೋದು 30% ಕಮಿಷನ್. ಅಲ್ಲ, ಅದು ನೀವು ಹೇಳ್ಬೋದು, ನಾನು ಅದನ್ನು ನಂಬುದೇ ಇಲ್ಲ. ಯಾಕಂತಂದ್ರೆ ಯಾವುದೇ ಒಂದು ಒರಿಜಿನಲ್ ಬಾಂಡ್ ನಮಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಅದಿರಲಿ, ಹಾಗಾಗಿ ನಾನು ಹೇಗೆ ನಂಬಲಿ? ಅಲ್ಲಲ್ಲ, ಹೌದು, ವಿಷಯ ಡೂಪ್ಲಿಕೇಟ್ ಬಾಂಡ್ ಅದಾಗಿರುತ್ತೆ. ಅದು ಇನ್ನು ಅವ್ರ ಜೊತೆ ಒಪ್ಪಂದ ಮಾಡಿದರೆ ನಾವು ಡೂಪ್ಲಿಕೇಟ್ ಮಾಡ್ತೀವಿ, ನೀವೊಂದು ಇವಾಗ ಬ್ಯಾಂಕಿಗೆ ಬರ್ತದೆ ಅಲ್ಲ, ಅಲ್ಲಲ್ಲಿ ನೋಟಿಸ್ ಸೀಲ್ ಹೊಡೆದು ಬ್ಯಾಂಕ್ ಕೇಳೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ಅಲ್ಲ, ಬ್ಯಾಂಕ್ ಅವ್ರು ಮೊದಲು ಕಂಪ್ಲೇಂಟ್ ಮಾಡಿ, ಅದಕ್ಕೆ ಈ ತರ ಬಂದು ಕೇಳುವಾಗ ಅದನ್ನ ಇಟ್ಬಿಟ್ಟು ಯಾರು ಸೀಲ್ ಮಾಡಿರೋದು ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ರನ್ನ ಜೈಲಿಗೆ ಇಟ್ಟಿ. ಅಲ್ಲ, ಏನಕ್ಕೆ ಅದು ಮಾಡ್ತಾ ಇಲ್ಲ ನೀವು? ಸರ್, ಇನ್ನೊಂದು ಏನು ಗೊತ್ತಾ ಸರ್, ಯಾರಾದ್ರೂ ಈಗ ಬ್ಯಾಂಕಿನವರು ನೋಟಿಸ್ ಕೊಡುವಾಗ ಸಾಲ ಎಷ್ಟು ಬಾಕಿ ಇದೆ, ಬಡ್ಡಿ ಎಷ್ಟಾಗಿದೆ, ಇನ್ನೆಷ್ಟು ಬಾಕಿ ಇದೆ, ಇನ್ನೆಷ್ಟು ಬಡ್ಡಿ ಕಟ್ಟಬೇಕು ಬಂದು ಬ್ಯಾಂಕಿನಲ್ಲಿ ವಿಚಾರಿಸಿ ಅಂತ ಹೇಳ್ತಾರೆ. ಇವರ ನೋಟಿಸ್ ಅಲ್ಲಿ ಹೇಗಿದೆ, ನಿಮ್ಮದು ಇಷ್ಟು ಹೆಸರು ಹಾಕಿದ್ದಾರೆ, ನಿಮ್ದು ಸಾಲ ಬಾಕಿ ಇದೆ, ಹೋಗಿ SKDRDP ಆಫೀಸಲ್ಲಿ ಹೋಗಿ ಕಟ್ಟಿ ಅಂತ ಹೇಳ್ತಾರೆ. ಅಲ್ಲ, ಅಲ್ಲಿ ಹೋಗಿ ಕಟ್ಲಿಕ್ಕೆ ಇವರು ಯಾಕೆ ನೋಟಿಸ್ ಕೊಡ್ಬೇಕು? ಅಲ್ವಾ? ಬ್ಯಾಂಕಿ ತಾನೇ ಬರ್ಬೇಕಾಗಿರೋದು.
ಇವರ ಬ್ಯಾಂಕ್ ಬ್ಯಾಂಕಲ್ಲೇ ಹೋಗಿ ಕಟ್ಟಿ, ಬ್ಯಾಂಕಲ್ಲಿ ಬಂದು ಕಟ್ಟಿ ಅಂತ ಹೇಳ್ಬೇಕಲ್ಲ, ನೋಟಿಸ್ ಕೊಡ್ಬೇಕಲ್ಲ. ಅದು ಯಾವ ತರ ಆಗತ್ತೆ? ಅಲ್ಲ, ಅವರಿಗೆ ಕಟ್ಟಿ ಅಂತ ನೀವ್ ಯಾಕೆ ಹೇಳ್ಬೇಕು ಬ್ಯಾಂಕ್ನವರು? ಅದೆಲ್ಲ ಗೊತ್ತಾಗ್ತದಲ್ಲ ಡೂಪ್ಲಿಕೇಟ್ ಅಂತ. ಅಲ್ಲ, ಸೀಲ್ ಹಾಕಿರೋದೇ ದೊಡ್ಡ ತಪ್ಪು, ಸಣ್ಣ ತಪ್ಪಲ್ಲ. ಸೀಲ್ ಹಾಕಿರೋದೇ ದೊಡ್ಡ ತಪ್ಪದು. ಅದ್ರ ಮೇಲೆ ಕಂಪ್ಲೇಂಟ್ ಆಗಬೇಕು. ಅಲ್ಲಿ ಯಾರು ಸೀಲ್ ಹಾಕೋರು ಜೈಲಿಗೆ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಈ ಬ್ಯಾಂಕಿನ ಸೀಲನ್ನು ಇನ್ನೊಬ್ಬರಿಗೆ ಮಾಡಿ ಹಾಕ್ಲಿಕ್ಕೆ ಇಲ್ಲ. ನಾವೇ ಒಂದು ಸೀಲ್ ಮಾಡಲಿಕ್ಕೆ ಹೋಗಿ ನಾವು ಫಸ್ಟ್ ಕೇಳ್ತಾರೆ, ನೀವು ರಿಜಿಸ್ಟರ್ ಮಾಡಿದ್ದೀರಾ, ನೀವೇನಾದ್ರು GST ಇದೆಯಾ, ಎಲ್ಲವನ್ನೂ ಕೇಳಿ ರಿಜಿಸ್ಟರ್ ಆದರೆ ಮಾತ್ರ ಸೀಲ್ ಮಾಡ್ಕೊಳ್ಳೋದು. ಇಲ್ಲ ಇನ್ನೊಬ್ಬರು ಸೀಲ್ ಮಾಡಲಿಕ್ಕೆ ಇಲ್ಲ. ಕೇಸ್ ಹಾಕಿದಷ್ಟೇ ತರ್ತಾರಲ್ಲ, ಅದಕ್ಕೂ ಸ್ಟೇ ತರ್ತಾರೆ. ಅದಕ್ಕೂ ಸ್ಟೇ, ಎಲ್ಲದಕ್ಕೂ ಸ್ಟೇ. LIC ಹೇಳಿದಿರಲ್ಲ, 12,000 ರೂಪಾಯಿಗೆ 3,600 ರೂಪಾಯಿ, 3,600 ರೂಪಾಯಿ ಕಮಿಷನ್ ಆಗಿ ಅವ್ರಿಗೆ ಸಿಗ್ತಾ ಇದೆ. ಆಲೋಚನೆ ಮಾಡಿ, ನೀವೇ ಕೊಡ್ತಾ ಇರುವಂಥ LIC ಮುಖಾಂತರವಾಗಿ ಒಂದೇ 12,000ಕ್ಕೆ ಸ್ಪಾಟಲ್ಲಿ ಇವತ್ತಾದರೆ ನಾಳೆ ಕೊಡ್ಬೋದು. LIC ಕೊಡ್ತಾ ಇದ್ದಾರೆ. ಅದು ಇನ್ನೂ ನಮಗೆ ಒರಿಜಿನಲ್ ಬಾಂಡ್ ಸಿಗಿಲ್ಲ. ಅದಕ್ಕೋಸ್ಕರ 12,000 ರೂಪಾಯಿ ಪಂಗಡ ಮಾಡ್ತಾ ಇರ್ಬೋದು. ಇವಾಗ ಇನ್ನೊಂದು ಏನು ಗೊತ್ತಾ ಸರ್, ನಾನು ಒರಿಜಿನಲ್ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಕೂಡ ಉಂಟು. ಯಾವುದಾದ್ರೂ LIC ಪಾಲಿಸಿ ಕ್ಲೈಮ್ ಆಗೋದಿದ್ರೆ LIC ಕಂಪನಿಯಿಂದ ಡೈರೆಕ್ಟ್ ಆಗಿ ಯಾರು LIC ಪಾಲಿಸಿದಾರರಿದ್ದಾರೆ ಅವರಿಗೆ ನೇರವಾಗಿ ಹಣ ಬರ್ತದೆ. ಇದು ಇವರು ಕೊಡೋದಲ್ಲ, ಕ್ಯಾಶ್ ಇವ್ರು ಕೊಡೋದಲ್ಲ. ಅದು ಹೇಗೆ ಆಗ್ತದೆ? LIC ಇಂದ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗೆ ಬರಬೇಕಲ್ಲ. ಪಾಲಿಸಿ ಯಾರು ಮಾಡಿದಾರೆ ಅವರ ಅಕೌಂಟ್ಗೆ LIC ಕಂಪನಿಯಿಂದ ಹಣ ಬರಬೇಕು. ಆದ್ರೆ ಇಲ್ಲಿ LIC ಅವರು ಮೋಹನ್ ಬೋಳಂಗಡಿ ಮೊನ್ನೆ ಹೇಳಿದ್ದಾನೆ, LIC ಅವರು SKDRDP ಕೊಡ್ತಾರಂತೆ, ಅಲ್ಲಿಂದ ಅವರು ನಮಗೆ ಕೊಡ್ತಾರಂತೆ. ಅಲ್ಲಿಂದ ಎಷ್ಟು ಬರ್ತದೆ, ಅಲ್ಲಿಂದ ನಮಗೆ ಎಷ್ಟು ಬರ್ತದೆ ಅಂತ ನಮಗೂ ದೇವರನೇ ಗೊತ್ತಿಲ್ಲ. ಅದು ಬರುದು ಇಲ್ಲ, ಹೋಗುದು ಇಲ್ಲ. ಯಾಕಂದ್ರೆ ಸಿಗುದು ನಮಗೂ ಸಿಗುತ್ತೆ. ಇದು ಪಕ್ಕ ಇದು ಡೂಪ್ಲಿಕೇಟ್ LIC ಇವ್ರದ್ದು. ಬರೀ LIC ಅಂತ ಹೇಳೋದಷ್ಟೇ. ಯಾವುದೇ LIC ಒರಿಜಿನಲ್ ಪಾಲಿಸಿ ಇವ್ರು ಮಾಡೋದಿಲ್ಲ. ಇವರೇ ಕಲೆಕ್ಷನ್ ಮಾಡೋದು, ಇವರೇ ಗಲಾಟೆ ಮಾಡಿದವರಿಗೆ ಮಾತ್ರ ಸ್ವಲ್ಪ ಕೊಡೋದು. ಈಗ ಮೈಕ್ರೋ ಬಚತ್ ಪಾಲಿಸಿ ಇದೆ, LIC ಏಜೆಂಟ್ರ ಕೈಯಲ್ಲಿ ಮಾಡಿದರೆ ಅದೇ ಮೈಕ್ರೋ ಬಚತ್ ಪಾಲಿಸಿಗೆ ನಿಮಗೆ ಒರಿಜಿನಲ್ ಬಾಂಡ್ ಕೊಡ್ತಾರೆ, ಇಲ್ಲಿ ಕೂಡ ಕೊಡ್ತಾರೆ. ಆದರೆ ಅದರ ಡೀಟೇಲ್ಸ್ ಎಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಬೇರೆ ಎಲ್ಲೂ ಆಫೀಸಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ. ಉಡುಪಿ ಆಫೀಸಲ್ಲಿ ಮಾತ್ರ ಕಟ್ಟಿ ಅಂತ ಹೇಳ್ತಾರೆ. ಆದರೆ LIC ಏಜೆಂಟ್ರ ಕೈಯಲ್ಲಿ ಅದೇ ಪಾಲಿಸಿ ಮಾಡಿದರೆ ಎಲ್ಲಿ ಕೂಡ ಕಟ್ಟಬಹುದಂತೆ, ಎಲ್ಲಿ ಕೂಡ ನೋಡ್ಬೋದಂತೆ. ನಾವೇ ಆನ್ಲೈನಲ್ಲಿ ರಿನ್ಯೂವಲ್ ಮಾಡ್ಬೋದು. ಅಲ್ಲ, LIC ಅಲ್ಲಿ ಈ ಥರ ಒಂದೇ ಟಿಪ್ಪು ಕಟ್ಟಿ ಸಾಲಕ್ಕಾಗಿ ಒಂದು ಜಾಮೀನಿಗೋಸ್ಕರ ಅಂತ LIC ಏನೇ ಇದೆಯಾ ಅದರಲ್ಲಿ? ಅದು ಗೊತ್ತಿಲ್ಲ. ಆ ಥರ ಇರಲಿಕ್ಕಿಲ್ಲ. ಮತ್ತು ಇನ್ನೊಂದು ವಿಷಯ, LIC ಅಲ್ಲಿ ಇವರಿಗೆ ಆಗಲಿ ಆ ಒಂದು ರೀತಿ ಒಂದು ಬದಿಗೆ ಇರಲಿ, ಇನ್ನೊಂದು ರೀತಿಯಲ್ಲಿ ನಾವು ಕೇಳೋಣ. ಇವಾಗ ಒಂದನೇದಾಗಿ 3,600 ರೂಪಾಯಿ ಕಮಿಷನ್ ಬಂತ. ಇನ್ನೊಂದು ಕಡೆಯಿಂದ ಇವ್ರಿಗೆ ಬರ್ತಾ ಇರೋ ಗೊತ್ತಾ, ಬಡ್ಡಿ 40% ಲೆಕ್ಕ ಹಾಕಿದ್ರು 4,800 ಬಡ್ಡಿನೂ ಬಂತ. ಆಲೋಚನೆ ಮಾಡಿ ಎಷ್ಟು ಫಾಸ್ಟಾಗಿ ದುಡ್ಡು ಮಾಡ್ತಾ ಇದ್ದಾರಂತ. ಇದು ಹೆಸರಿಗೋಸ್ಕರ ಮಾತ್ರ ಮಾಡಿರೋದು, ಇದು ಬೇಕಂತ ಮಾಡಿರೋದಲ್ಲ. ಮತ್ತು ಇನ್ನೊಂದು ವಿಷಯ, LIC ನಿಯಮ ಪ್ರಕಾರವಾಗಿ ಒಂದು ಸಾಲ ಕೊಡಬೇಕಾದ್ರೆ, ಇವಾಗ ನೀವು LIC ತಗೊಂಡಿದ್ದೀರಾ, ಒಂದು 10 ಲಕ್ಷ ಪಾಲಿಸಿ LIC ತಗೊಂಡಿದ್ದೀರಾ. LIC ತಗೊಂಡು ನಿಮಗೆ ಇವಾಗ ಸಾಲ ಕೊಡಬೇಕು. ಇವಾಗ ನೀವು LIC ತಗೊಂಡು ನಾಳೆ ಹೋಗಿ, ಇಲ್ಲ 2 ತಿಂಗಳ ನಂತರ, ಇಲ್ಲ ಒಂದೇ ತಿಂಗಳ ನಂತರ ಹೋಗಿ ನನಗೆ ಇವಾಗ 10 ಲಕ್ಷ 5 ಲಕ್ಷ ಸಾಲ ಕೇಳಿದ್ರೆ 100% ಕೊಡಲ್ಲ. ಅವ್ರು ಕೊಡೋದು ಯಾವಾಗ ಅಂತ ಹೇಳಿದ್ರೆ, 10 ಲಕ್ಷ ರೂಪಾಯಿಯಲ್ಲಿ ನೀವು 5 ಲಕ್ಷ ರೂಪಾಯಿ ಕಟ್ಟಿದ್ರಾ, ಹಂಗಾದ್ರೆ 4 ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ, ಸಾಲ ಕೊಡ್ತಾರೆ. ಇವ್ರದ್ದು ಹೆಂಗೆ ಸ್ವಾಮಿ, ಒಂದು ಕಡೆ ಸಾಲ ಕೊಡ್ತಾರೆ, ಒಂದು ಕಡೆ LIC ಮಾಡ್ತಾರೆ. ಅವ್ರು ಡೂಪ್ಲಿಕೇಟ್ ತಾನೇ ಇದು, ನಕಲಿ ತಾನೇ ಇದು. ಈಗ ಸರ್ ಇನ್ನೊಂದು, ಒರಿಜಿನಲ್ ಬಾಂಡ್ ಆದರೆ ಈಗ ಸಾಲಕ್ಕೆ ಭದ್ರತೆಗೆ LIC ಮಾಡೋದು. ಒಂದು ವೇಳೆ ಸಾಲ ಕಟ್ಟಲಿಲ್ಲ ಅಂದರೆ LIC ಇಂದ ಕ್ಲೈಮ್ ಮಾಡಬೇಕು ಇವರು. ಸಾಲ ಬಂದು ಇವ್ರ ಹತ್ರ ಕೇಳೋದಲ್ಲ, LIC ಅಲ್ಲಿ ಕ್ಲೈಮ್ ಮಾಡ್ಬೋದು ಅದಲ್ಲ ಒರಿಜಿನಲ್ ಆದರೆ ಇವರು ಏನು ಮಾಡ್ತಾರೆ, ಇವ್ರ ಹತ್ರ ಕಟ್ಟಿ 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 ಅಂತ ಹೇಳ್ತಾರೆ. ಮತ್ತೆ ಯಾಕೆ ಭದ್ರತೆ, ಸಾಲಕ್ಕೆ ಭದ್ರತೆ LIC ಯಾಕೆ? ಹೌದು, ಕಟ್ಟಿಗೆ ಮಾಡ್ಬೋದಲ್ಲ. PRK ಬೇರೆ, ಅದು ಸತ್ರೆ ಅದು ಬೇರೆ, ಇದು LIC ಬೇರೆ. ಯಾವುದು ಮೈಕ್ರೋ ಬಚತ್ ಇರುವುದು ಸಾಲಕ್ಕೆ ಭದ್ರತೆ. ಒಂದು ವೇಳೆ ಕಟ್ಟಿಲ್ಲ ಅಂದರೆ ಅದು ಯಾಕೆ, ಒಂದು ವೇಳೆ ಕಟ್ಟಿಲ್ಲ ಅಂದರೆ LIC ಇಂದ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಮಾಡೋದು ನಿಯಮ ಪ್ರಕಾರ. ಆದರೆ ಇಲ್ಲಿ ಕಟ್ಟಿಲ್ಲ ಅಂದರೆ LIC ಆಫೀಸ್ಗೆ ಅಲ್ಲಿ ಹೋಗಿ ಕೇಳಲ್ಲ, ಇವರು ಮನೆಗೆ ಬರ್ತಾರೆ ಸಾಲ ಕಟ್ಟಿ ಅಂತ. PRK ಕೂಡ ಅಷ್ಟೇ. ಈಗ PRKಗೆ ಇವ್ರು ಹೇಳ್ತಾರೆ PRK ಬಾಂಡ್ ಕೊಡೋದಿಲ್ಲ, ಮತ್ತೊಮ್ಮೆ ಹೇಳ್ತಾರೆ ಕೊಡ್ತೇವೆ, ಅದು ಸಂಘಕ್ಕೆ ಇರೋದು, ಸಂಘ ಗ್ರೂಪ್ ಇನ್ಶೂರೆನ್ಸ್ ಇರೋದು. ಮತ್ತೊಮ್ಮೆ ಹೇಳ್ತಾರೆ ಅದು ನಮ್ಮ SKDRDP ಸಂಸ್ಥೆಗೆ ಮಾತ್ರ ಬಾಂಡ್ ಇರೋದು. ಸರಿ, ಯಾವುದು ತೋರಿಸಿಲ್ಲ. ಆದರೆ ಒಬ್ಬರಿಗೆ ಹಿರೇಕೆರೂರಲ್ಲಿ ಒಬ್ಬರಿಗೆ
ಬಾಂಡ್ ಕೊಟ್ಟಿದ್ದಾರೆ, LIC ಬಾಂಡ್. ಅದರಲ್ಲಿ ಇರುವಂಥದ್ದು ನಿಮ್ಮನ್ನೇ ಇದು ಡಾಕ್ಯುಮೆಂಟ್ ಹಾಕಿದ್ದೀನಿ. 1,87,000 ರೂಪಾಯಿ ಮಾತ್ರ ಕಟ್ಟಲಿಕ್ಕೆ, 1 ವರ್ಷಕ್ಕೆ 87 ರೂಪಾಯಿ ಪ್ರೀಮಿಯಂ ಕಟ್ಟಲಿಕ್ಕೆ ಇರುವಂಥದ್ದು. ಇವರು ಎಷ್ಟು ಕಲೆಕ್ಷನ್ ಮಾಡ್ತಾರೆ? 1,00,000ಕ್ಕೆ 1,200 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಅದಕ್ಕೆ ಬಾಂಡ್ ಇಲ್ಲ. ಅವನಿಗೆ ಮಾತ್ರ, ಒಬ್ಬರಿಗೆ ಮಾತ್ರ ಯಾಕೆ ಬಾಂಡ್ ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಕೊಟ್ಟಿಲ್ಲ ಯಾಕೆ? ಸರ್ ಅದು ಅಲ್ಲ, ಇವಾಗ LIC ಮಾಡಿಸಿದ್ದಾರೆ. ಇವಾಗ ನಿಮ್ಮ ಹೆಸರಲ್ಲಿ ನೀವು ಸಾಲ ತಗೊಂಡು ನಿಮ್ಮ ಹೆಸರಲ್ಲಿ LIC ಮಾಡ್ತೀವಿ. LIC ಮಾಡಿಸಿ ನಿಮಗೆ ನೇರವಾಗಿ ಬಾಂಡ್ ಪೇ ಬರ್ಬೋದು, ಇಲ್ಲ ನಿಮಗೆ ಪೋಸ್ಟಲ್ಲಿ ಬರುತ್ತೆ. ನೇರವಾಗಿ ಅವರಿಗೆ ಸಂಸ್ಥೆಯಿಂದಲೇ ಬರ್ತಾ ಇರುತ್ತೆ, ಇಲ್ಲ ನಿಮಗೆ ಪೋಸ್ಟಲ್ಲೇ ಬರುತ್ತೆ. ಇವರು ಇದು ಬರ್ತಾ ಇಲ್ವಲ್ಲ, ಹಾಗೆ ಮಾಡಿರ್ಲಿಕ್ಕಿಲ್ಲ ನಮ್ಮ ಪ್ರಕಾರವಾಗಿ. ಇಲ್ಲ, ಅದೇ ದುಡ್ಡು ಮಾತ್ರ ಮಾಡ್ತಾ ಇರೋದು ಇವರು. ಏನಕ್ಕೆ ಅಂದರೆ LIC ಇದು ಮೈಕ್ರೋ ಬಜಾಜ್ ಪಾಲಿಸಿದು ಬಾಂಡ್ ಒಮ್ಮೆ ತೋರಿಸ್ತಾರೆ, ಮತ್ತೆ ಅವರು ಇಟ್ಕೊಳ್ತಾರೆ, ಕೊಡೋದು ಇಲ್ಲ. ಅದು ಮತ್ತೆ ಗಲಾಟೆ ಮಾಡಿ ಕೇಳಿದ್ರೆ ಮಾತ್ರ ನಮಗೆ ಸಿಗುವಂಥದ್ದು. ಅದು ಯಾವಾಗ ಸಾಲ ಮುಗಿದ ನಂತರ, ಅದು ಕೆಲವರಿಗೆ ಸಿಗುವುದೇ ಇಲ್ಲ. ಮತ್ತೆ ರಿನ್ಯೂವಲ್ ಮಾಡಿದ್ದು ಅದು ರಿಸಿಪ್ಟ್ ಏನಿಲ್ಲ. ಮತ್ತೆ ಅದು ಡಾಕ್ಯುಮೆಂಟ್, ಅದು ದಾಖಲೆ ಯಾವುದು ಆನ್ಲೈನಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವುದೇ ಆಫೀಸಿಗೆ ಕೇಳಲಿಕ್ಕೆ ಆಗುದಿಲ್ಲ. ಉಡುಪಿ ಆಫೀಸಲ್ಲಿ ಹೋಗಿ ಕೇಳ್ಬೇಕಂತೆ. ಅಲ್ಲಿ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಯಾರು ಕೂಡ ಅಲ್ಲಿ ಯಾಕೆ ಯಾರು ಹೋಗ್ತಾರೆ? ಎಲ್ಲೆಲ್ಲಿ ಇಡೀ ಕರ್ನಾಟಕದಿಂದ ಉಡುಪಿ ಆಫೀಸಿಗೆ ಯಾರು ಹೋಗ್ತಾರೆ ಕೇಳಲಿಕ್ಕೆ? ಹೋದ್ರೆ ಹೋಗ್ಲಿ ಅಂತ ಹೇಳ್ತಾರೆ ಅಷ್ಟೇ, ಯಾರು ಕೇಳಲಿಕ್ಕೆ. ಮತ್ತೆ ಹಳೆಯದು ಜೀವನ ಮುದ್ರಾ ಪಾಲಿಸಿಯಲ್ಲಿ ಕೂಡ ಅಷ್ಟೇ, 15 ಸಾವಿರ ಅದು ಮುಳುಗೋಗಿದೆ ಅಂತ ಹೇಳಿದ್ದಾರೆ. ಈಗಲೂ ಹೇಳ್ತಾ ಇದ್ದಾರೆ ಅದು ಇತ್ತು, ಅದು ಮುಳುಗೋಗುದಿಲ್ಲ. ಯಾವುದೊಂದು ಪಾಲಿಸಿ ವರ್ಷ ಹೊಸ ಪಾಲಿಸಿ ಹೆಸರಲ್ಲಿ ಪ್ಲಾನಿಂಗ್ ಚೇಂಜ್ ಆಗಿ ಬರ್ತದೆ ಅಷ್ಟೇ, ಯಾವುದು ಕೂಡ ಮುಳುಗೋಗುದಿಲ್ಲ. ಇವರು 15 ವರ್ಷ ಕಟ್ಟಿದ್ದಾರೆ. ಅವರಿಗೆ ಕೆಲವರಿಗೆ 2,000, 3,000, 5,000, ಕೆಲವರಿಗೆ ಕಟ್ಟಿದ ಅಮೌಂಟ್ ಸಿಕ್ಕಿದೆ, ಕೆಲವರಿಗೆ ಅರ್ಧ ಸಿಕ್ಕಿದೆ, ಕೆಲವರಿಗೆ ಏನೂ ಸಿಕ್ಕಿಲ್ಲ, 1 ರೂಪಾಯಿ ಸಿಕ್ಕಿಲ್ಲ. ಹೇಳಿದಾಗೆ ಮುಳುಗೋಗಿದೆ ಅಂತ ಹೇಳಿದಾರಂತೆ, ಏನು ಸಿಕ್ಕಿಲ್ಲ. ಅವರಿಗೆ ಬಡ್ಡಿ ಸಿಗ್ಬೇಕು, ಅದಕ್ಕೆ ಏನು ಕೆಲವರಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ, ಕೆಲವರು ಸುಮ್ಮನೆ ಇವರು ಇಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ನಮಗೆ ಸಿಕ್ಕಿದೆ ದಾಖಲೆ ಕೊಡಿ ಅಂದ್ರೆ ಇಲ್ಲ ಅವ್ರದ್ದು. ನಾವು ಕೇಳುವಂಥದ್ದು ಯಾವುದೇ ಒಂದು LIC ಪಾಲಿಸಿ ಆಗಲಿ, ಪಾಲಿಸಿ ನಂಬರ್ ಆನ್ಲೈನ್ ಚೆಕ್ ಮಾಡಿದ್ರೆ ಬರುವುದಿಲ್ಲ. ಯಾಕೆ ಬರಲೇಬೇಕು? ಅದು ಬೇರೆ ಇನ್ಸೂರೆನ್ಸ್ ಆಫೀಸಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ ಯಾಕೆ? ಅದು ಉಡುಪಿ ಆಫೀಸಲ್ಲಿ ಅಲ್ಲಿಗೆ ಹೋಗೋಣ. ಅದೇ ಪಾಲಿಸಿ LIC ಏಜೆಂಟ್ರ ಕೈಯಲ್ಲಿ ಮಾಡಿದರೆ ಅದು ಪಾಲಿಸಿ ನಂಬರ್ ಬರ್ತದೆ, ಇಲ್ಲಿ ಕಟ್ಟಲಿಕ್ಕೆ ಆಗ್ತದೆ, ಚೆಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಯಾಕೆ? ನಾನು 4 ಜನ LIC ಏಜೆಂಟ್ರ ಹತ್ರ ಕೇಳಿದ್ದೇನೆ ಇದೇ ಮಾತು. ಯಾಕಂದರೆ ಒಬ್ಬರ ಹತ್ರ ಕೇಳಿದರೆ ಅವರೇನೋದು ಮಾಹಿತಿ ಗೊತ್ತಿಲ್ಲದೆ ಇರ್ಬೋದು ಅಂತ ಕೇಳಿ 4 ಜನ ಕೇಳಿದ್ದಕ್ಕೆ ಒಬ್ಬರದ್ದು ಮಾತ್ರ ಪಾಲಿಸಿ ಸಿಕ್ಕಿದೆ, ಆದರೆ ಅವರು ಕೊಡಲಿಲ್ಲ. ಯಾರಾದರೂ LIC ಏಜೆಂಟ್ರ ಕೈಯಲ್ಲಿ ಪಾಲಿಸಿ ಮಾಡಿದ್ದು, ಇದೇ ಮೈಕ್ರೋ ಬಜಾಜ್ ಪಾಲಿಸಿ ಮಾಡಿದ್ದು LIC ಏಜೆಂಟ್ ಕೈಯಲ್ಲಿ ಮಾಡಿದ್ದಿದ್ರೆ ನಮಗೆ ಒಂದು ಮೆಸೇಜ್ ಮಾಡಿ ತಿಳಿಸಿ, ನಿಮ್ಮ ವಾಟ್ಸಪ್ ನಂಬರ್ ಹಾಕಿ ನಮ್ಮ ಈ ಇನ್ಸ್ಟಾಗ್ರಾಮ್ ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ನಮಗೆ ಆ ಫೋಟೋವನ್ನು ನೀವು ಕಳಿಸಿ, ಅದನ್ನು ಚೆಕ್ ಮಾಡಿ ನಾವು ಜನಗಳಿಗೆ ಮಾಹಿತಿ ಕೊಡ್ತೇವೆ. ಯಾರ್ದು ಕೂಡ ಒಬ್ಬರದ್ದು ಸಿಕ್ಕಿದೆ, ಅವ್ರು ಮಾತ್ರ ಕೊಡಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಮಗೆ, ಯಾಕಂದರೆ ಮೈಕ್ರೋ ಬಜಾಜ್ ಪಾಲಿಸಿ ಜನ ಮಾಡೋದು ಕಡಿಮೆ, ತುಂಬ ಕಡಿಮೆ ಅಂತೆ. ಹಾಗಾಗಿ ಎಲ್ಲರೂ ಧರ್ಮಸ್ಥಳ ಸಂಘದಲ್ಲೇ ಮೈಕ್ರೋ ಬಜಾಜ್ ಪಾಲಿಸಿ ಮಾಡುವಂಥದ್ದು. ಆದರೆ ಪಾಲಿಸಿ ಡೀಟೇಲ್ಸ್ ಆನ್ಲೈನಲ್ಲಿ ಸಿಗಬೇಕಲ್ಲ, ಯಾವುದೇ ಒಂದು. ಈಗ PRKದು ಪಾಲಿಸಿ ಇದೆ ಅಂತ ಹೇಳಿದ ಮೇಲೆ ಪಾಲಿಸಿ ನಂಬರ್ ಸಿಗಬೇಕಲ್ಲ. ಅಲ್ಲ, ಒಬ್ರಿಗೆ ಕೊಟ್ಟಿದ್ದಾರಲ್ಲ, ಈಗ ಯಾರಿಗೂ ಕೊಡಲಿಲ್ಲ ಅಂದರೆ ಓಕೆ, ಕೊಡೋದಿಲ್ಲ ಅಂತ ಅವರು ಇಲ್ಲಿಯ ತನಕ ಮೊನ್ನೆ ತನಕ ಹೇಳ್ತಾ ಇದ್ರು, ಅದನ್ನ ಸಿಕ್ಕಿದೆ ಅಲ್ಲ. ಇವರದ್ದು ತನಿಖೆ ಮಾಡಲಿಕ್ಕೆ ಆಗಲ್ಲ. ಅಂದರೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹೇಳಿದೀವಲ್ಲ, ಅವತ್ತಿಂದ ಹೇಳ್ತಾ ಇದ್ವಿ, SP ಅವರಿಗೆ ಆಗಲಿ DC ಎಲ್ಲರಿಗೂ ಮನವಿ ಮಾಡಿದ್ದು ನಕಲಿ ಅಂತ. ಆದರೂ ತನಿಖೆ ಮಾಡಿ ಸಿವಿಲ್ ಮ್ಯಾಟ್ರ್ ಅಂತ. ಆಯ್ತು ಸ್ವಾಮಿ, ಸಿವಿಲ್ ಮ್ಯಾಟ್ರ್ ಒಪ್ಕೊಳ್ಳೋಣ, ಇಲ್ಲಿ ದಂಧೆ ನಡೀತಾ ಇದೆ ಅಲ್ಲ, ದಂಧೆ ಆಗ್ತಾರೆ, ಅದನ್ನು ತನಿಖೆ ಮಾಡಿ ಅಂತ ಕೇಳ್ತಾ ಇರೋದು. ಯಾರು ಮಾತಾಡ್ತಾ ಇಲ್ಲ ಸರ್. ಮಾತಾಡೋವರಿಗೆ ಒಂದು ಕಟ್ಟು ದುಡ್ಡನ್ನು ಅಲ್ಲಿಗೆ ಮುಗೀತು, ಮುಚ್ಚಿಸಿ ಬಿಡ್ತಾರೆ. ನಾನು ಹೇಳ್ತಾ ಇರೋದು ನೋಡಿ, ದಿನೇಶ್ ಅವರೇ, ನಿಮಗೂ ನಿಮ್ಮ ಸೀನಿಯರ್ಗೂ ನಿಮ್ಮ ಕೆಳಗಿನ ಎಲ್ಲರಿಗೂ ಕೇಳಿ, PF ಇದು ಕೇಳಿ, PF ಕೊಡಿ ಅಂತ ಹೇಳಿ, ನಾನು ಸಂಬಳ ತೋರಿಸಿ ಅಂತೇಳಿ, ಇಷ್ಟ ಅಂತೇಳಿ ಇಲ್ಲ. ನೀವಲ್ಲಿ ದೇವರಂತೇಳಿ ದೇವಮಾನವ ಅಂತ ದುಡಿತಾ ಇರಲೇಬೇಕು, ಬೇರೆ ಏನು ಮಾಡಲಿಕ್ಕೆ ಆಗಲ್ಲ. ಅಲ್ಲ, ನಮ್ಮನ್ನು ಜೈಲಿಗೆ ಹಾಕ್ತಾರೆ, ಅವರ ಆಸ್ತಿ ಹರಾಜು ಆಗ್ತದೆ, ಜೈಲಿಗೆ ಹಾಕ್ತಾರೆ. ಹಾಗೆ 1.5 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ, ಒಂದು ಸಿವಿಲ್ ಕಂಪ್ಲೇಂಟ್ ಇಲ್ಲ, ನಮ್ಮ ಮೇಲೆ ಆಕ್ಷನ್. ಇನ್ನೂ ಎಷ್ಟು ವರ್ಷ ಆಗಬೇಕು? ಅವ್ರ ಹತ್ರ ಕೇಳಿ ಆಯ್ತಾ ನೀವು, ಕೆಲಸದವರು? ಹೌದು, ಇದನ್ನು ಕೇಳಿ ಹೇಳ್ಕೊಡ್ತಾರಲ್ಲ, ಅವರು ಹೋಗ್ತಾರೆ, ನಾಳೆ ಹೋಗ್ತಾರೆ, ನಾಡಿದ್ದು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇನ್ನು ಎಷ್ಟು ವರ್ಷ ಆಗ್ತದೆ ಅಂತ ಕೇಳಿ ಅವರಿಗೆ. 1.5 ವರ್ಷ ಆಯ್ತಲ್ಲ. ಹಾಗಾದ್ರೆ ನಿಮಗೆ ಈಗ ಅರ್ಥ ಆಗಿರ್ಬೋದು ನಿಮ್ಮ ದನಿಯವರ ಹತ್ರ ಏನಿಲ್ಲ ಅಂತ. ಅಲ್ಲ, ಇವರಿಗೆ ಕೇಳ್ಬೋದು, ದಾಖಲೆ ಇಲ್ಲ ಅಂತ. ನೀವೇ ಕೇಳಿ ಇವರಿಗೆ, ಯಾರಿಗೆ? ನಿಮ್ಮ ದನಿಯವರಿಗೆ. ಯಾರು ನಿಮ್ಮನ್ನು ಕಳಿಸ್ತಾರ ಅವ್ರಿಗೆ ಕೇಳಿ, ನೀವು ಯಾವ ಕಾರಣಕ್ಕೋಸ್ಕರ ಕೋರ್ಟ್ಗೆ ಆಗ್ತಾ ಇಲ್ಲ, ಏಕೆಸ್ಕರ ಕೋರ್ಟ್ನಿಂದ ನಮಗೆ ನೋಟಿಸ್ ಕೊಡ್ತಾ ಇಲ್ಲ, ನಾವು ನೋಟಿಸ್ ಇಟ್ಕೊಂಡು ಹೋಗ್ತೀವಿ ಅಂತೇಳಿ. ನಮ್ಮ ಸಂಸ್ಥೆ ಕಾನೂನು ಚೌಕಟ್ಟಲ್ಲಿ ಇದ್ದೀವಿ, ನಾವು ಕೊಡ್ಬೋದು.
RBI ಪರ್ಮಿಷನ್ ಇದೆ, ಎಲ್ಲೊಂದು ತರಿಸಿ ಅಂತ ಹೇಳಿ ನೀವು ಅದನ್ನ ಕೇಳ್ರಿ. ನೀವು ಕೇಳರಿ. ನಿಮ್ಮ ಕಳಿಸುವಾಗ ಹೋಗಿರಿ, ಹೊಡೀರಿ, ಬಡೀರಿ, ಅಲ್ಲ ಅಮ್ಮನೇ ಕರೀರಿ, ಅಪ್ಪನೇ ಕರೀರಿ, ಅಲ್ಲ ಉತ್ತರವಾಗಿ ಬನ್ನಿ, ಎಣ ಬರಲ್ಲ ಅಂತ ಈ ಮಾತೇನು ಬೇಕಂತ ಇಲ್ಲ. ನೀವು ಅವರಿಗೆ ಕೇಳಿ, ನಿಮ್ಮನ್ನು ಯಾರು ಕಳಿಸ್ತಾ ಇದ್ದಾರೆ, ಇಲ್ಲ ಅನಿಲಿಗೆ ಕೇಳಿ. ಅನಿಲ್ ಇದ್ದಾನಲ್ಲ ಅಲ್ಲಿ, ಎಲ್ಲವನ್ನು ಈಗ ಮೈಂಟೈನ್ ಮಾಡ್ತಾ ಇದ್ದಾನೆ. LH ಮಂಜುನಾಥ್ ಹೋದ ನಂತರ ಮಂಜುನಾಥ್ ಓಡಿ ಹೋದ. ಯಾಕಂದರೆ ಅವನಿಗೆ ಗೊತ್ತು ತನಿಖೆ ಆದರೆ ನಾನು ಮಾಡಿರೋ ಆಸ್ತಿನೂ ಇದಕ್ಕೆ ಸೇರಿ ಒಟ್ಟಿ ಒಂದೇ ಬಳ್ಳಕ್ಕೆ ಹೋಗುತ್ತಾ ಅಂತ. ಅದಕ್ಕೋಸ್ಕರ ಅಂತ ಒಂದು ಟ್ರೋಲ್ಗೆ ಓಡಿ ಹೋದ, ಕೆಲಸ ಬಿಟ್ಟೇ ಹೋಗಿದ್ದು. ಸೋಲಾರ್ ಎಲ್ಲ ಕೊಟ್ಟರು, ಮಂಗ ಮಾಡಿದ್ರು. ಅವನದು ಫ್ಯಾಕ್ಟ್ರಿ ಸೋಲಾರ್ ತಂದು ಕೊಟ್ಟರು, ದುಡ್ಡು ಮಾಡಿದ್ರು. ಹೋದ ಒಂದು ಕಡೆಯಿಂದ. ಒಂದು ವಾರ ಹಾಸ್ಪಿಟಲ್ ಹುಷಾರಿಲ್ಲ, ಇನ್ನು ಇಲ್ಲಿ ನಿಂತರೆ ಎಲ್ಲೂ ಸಿಗಲ್ಲ ಅಂತೇಳಿ ಓಡಿ ಹೋದ. ಅಷ್ಟೊತ್ತಿಗೆ ಅನಿಲ್ ಎಂಟ್ರಾದ ಅಲ್ಲಿಗೆ. ನೀವೇ ಪ್ರಶ್ನೆ ಮಾಡಿ, ರಿಟೈರ್ಮೆಂಟ್ ಆದರೆ ಇದು ಗೌರ್ಮೆಂಟ್ ಅಲ್ಲ. ಈಗ ಅದಕ್ಕಿಂತ ಜಾಸ್ತಿ ವಯಸ್ಸಾದವರು SKDRDP ಟ್ರಸ್ಟ್ ಅಲ್ಲಿ ಇಲ್ವಾ? ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? LH ಮಂಜುನಾಥಕ್ಕಿಂತ ಜಾಸ್ತಿ ವಯಸ್ಸು ವೀರೇಂದ್ರ ಹೆಗ್ಡೆ ಆಗಿದೆ, ಹೌದು ಅಲ್ವಾ? ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಪ್ರಶ್ನೆ ಮಾಡೋದು ದಮ್ಮಿ ಇಲ್ಲ ಸ್ವಾಮಿ. ಬೇರೆ ಯಾರು ಇಲ್ವಾ ನಿಮ್ಮ SKDRDP LH ಮಂಜುನಾಥರಿಗಿಂತ ಜಾಸ್ತಿ ವಯಸ್ಸಾದವರು ಯಾರು ಇಲ್ವಾ? ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? ಕೇಳಿ, ನೀವು ಕೇಳಿ ಪ್ರಶ್ನೆ. ರಿಟೈರ್ಡ್ ಅಲ್ಲ, ಓಡಿ ಹೋಗಿರೋದು. ಇದನ್ನ ಇವಾಗ ಪ್ರತಿಯೊಬ್ಬರು ಅನಿಲ್ ಅವರಿಗೆ ಕೇಳಿ, ನೀವೇನಕ್ಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ ಅಂತ. 1,000 ರೂಪಾಯಿದು ಉಂಗುರ ಹಾಕಿದಾರಲ್ಲ, 1,000 ರೂಪಾಯಿಗೆ ಇವರಿಗೆ ವೀರೇಂದ್ರ ಹೆಗ್ಡೆ ಅವರು, LH ಮಂಜುನಾಥ್ ಅವರಿಗೆ ಖುಷಿಯಾಗಿ ಹೋಗ್ಲಿಕ್ಕೆ. ಕಣ್ಣಿಗೆ ಅಂತ ಇರಲಿಲ್ಲ, ಅಷ್ಟೊಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಇಷ್ಟೇ ದುಡಿದಕ್ಕೆ ಪ್ರತಿಯೊಬ್ಬರಿಗೆ ಕೊಡೋದಿದೆ. ಕೆಲಸ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನಿವಾಗ ಕೇಳಿದಂಥ ಪ್ರಶ್ನೆಗಳನ್ನು ನೀವಿವಾಗ ನಿಮ್ಮ ಸೀನಿಯರಿ, ನೀವಿವಾಗ ನೇರವಾಗಿ ರಾಜ್ಯಸಭಾ ಸದಸ್ಯರು, ಇದರ ಅಧ್ಯಕ್ಷರಾಗಿರುವಂಥ ವೀರೇಂದ್ರ ಹೆಗ್ಡೆ ಅವರ ಕೇಳಲಿಕ್ಕೆ ಆಗಲ್ಲ, ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ, ಮಾತಾಡ್ಸಲಿಕ್ಕೂ ಬಿಡಲ್ಲ. ಆಯ್ತು ಸ್ವಾಮಿ, ಏನು ಸೇವಾ ಪ್ರತಿನಿಧಿ ಇದ್ದಾರಲ್ಲ, ಅವ್ರ ಮೇಲೆ ಇದ್ದಾರಲ್ಲ ಇನ್ನೊಬ್ಬರು, ಅವರೇ ಕೇಳಿ. ನಾವು ನಮಗೇನು KSA ಇಲ್ಲ, ನಮ್ಮನ್ನಕ್ಕೆ ಪರ್ಮೆಂಟ್ ಮಾಡ್ತಾ ಇಲ್ಲ, ನಮ್ಮನ್ನು ಪರ್ಮೆಂಟ್ ಆಗಿ ಒಂದು ಕೆಲಸಕ್ಕೆ ಸೇರಿ ನನಗೆ ಎಷ್ಟೊಂದು ಫೆಸಿಲಿಟಿ ಸಿಗ್ತಾಯಿತ್ತು ಸರ್ಕಾರದಿಂದ, ಇದಕ್ಕೆ ಏಕೆ ನೀವು ಅಡ್ಡಗಾಲ ಆಗ್ತಾ ಇದ್ದೀರಾ? ದೇಶ ಅಭಿವೃದ್ಧಿ, ಗ್ರಾಮಾಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಲ್ಲ, ಗ್ರಾಮೀಣ ಅಭಿವೃದ್ಧಿ ಎಂಬ ಒಂದು ದೇಶದ ಗ್ರಾಮೀಣ ಅಭಿವೃದ್ಧಿ ಎಂಬ ಒಂದು ಸಂಸ್ಥೆ ಇದೆ, ಅದರ ಮುಖಾಂತರವಾಗಿ ನಮಗೆ ಮೋಸ ಮಾಡ್ತಾ ಇದ್ದೀರಲ್ಲ, ಏಕೆ ಅಂತ ಕೇಳಿ. ನೀವು ಆವಾಗ ನಿಮ್ದ ಈ ಸೌಜನ್ಯ ಹೋರಾಟದಿಂದ ನೀವಾದರೂ ಸ್ವಲ್ಪ ಸೇಫ್ಟಿ ಆಗಲಿ, ನೀವಾದರೂ ಚೆನ್ನಾಗಿರಿ. ನೀವು ಆಮೇಲೆ ಕಮೆಂಟ್ ಹೊಡೀರಿ, ಪರವಾಗಿಲ್ಲ, ಬೇಡ ಅಂತ ಹೇಳಲ್ಲ, ಕಮೆಂಟ್ ಹೊಡೀರಿ. ಅದು ತಗೊಂಡು ನಂತರೂ ಸ್ವಲ್ಪ ಕಮೆಂಟ್ ಹೊಡೀರಿ ನೀವು. ಇಷ್ಟೆಲ್ಲ ಸಿಕ್ಕಿತಲ್ಲ ಸೌಜನ್ಯ ಹೋರಾಟದಿಂದ. ಎಲ್ಲರೂ ಕೇಳ್ತಾರೆ ಸೌಜನ್ಯ ಹೋರಾಟ ಏನೋ ತಣ್ಣಗೆ ಆಗಿತ್ತು. ಯಾವತ್ತೂ ತಣ್ಣಗೆ ಆಗಿಲ್ಲ ಸೌಜನ್ಯ ಹೋರಾಟ. ಆದರೆ ಕಾನೂನು ಪ್ರಕಾರವಾಗಿ ಒಂದು ನಡೀತದೆ. ಒಂದು ಕಡೆಯಿಂದ ನಮ್ಮ ಮಹೇಶನ್ನು ಮಾತಾಡಿಸಬಾರ್ದು ಅಂತೇಳಿ, ಹಾಗೂ ಅವರ ಅನುಯಾಯಿಗಳು ಯಾರೂ ಎಲ್ಲೂ ಸಭೆ ಮಾಡಬಾರ್ದು, ಮಾತಾಡಿಸಬಾರ್ದು ಸ್ಟೇ ತರ್ತಾ ಇದ್ದಾರೆ. ಏನ್ರಿ ಇದಕ್ಕೆ ಏನಂತ ಹೇಳ್ಬೇಕಿದಕ್ಕೆಲ್ಲ ಅಂತೇಳಿ, ಅಲ್ಲ ಏನಂತ ಹೇಳ್ಬೇಕಿದಕ್ಕೆಲ್ಲ. ಇವರಿಗೆ ಮಾತ್ರ ಏನಂತ ಹೇಳಿದ್ರೆ, ಇವರ ಹತ್ರ ಯಾರಾದರೂ ಬಂದು ಕಷ್ಟ ಇದೆ ಸ್ವಾಮಿ, ನನಗೆ ಅನ್ಯಾಯ ಆಗಿದೆ, ದುಡ್ಡು ಕೊಡಲಿಕ್ಕೆ ಐತೆ, ನನ್ನ ನೋಡೋದ ಏನಾರು ಮಾಡಿ ಅಂತ ಹೇಳುವಾಗ ಅಲ್ಲೋಗಿ ಕೈ ಮುಗಿ ಅಂತ ಹೇಳಿದ್ರೆ ಮುಗೀತು. ಅನ್ನಪ್ಪ ಸ್ವಾಮಿ ಮಂಜುನಾಥ ನೋಡ್ತಾರೆ ಅಂತ ಹೇಳಿದ್ರೆ ಆಯಿತು. ನನಗೆ ಬರುವಾಗ ಮಾತ್ರ ಅದು ಯಾವುದೂ ಇಲ್ಲ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನನಗೆ ಬರುವಾಗ ಮಾತ್ರ ಕೋರ್ಟ್ಗೆ ಹೋಗ್ತಾರೆ. ಮಾತಾಡಬಾರ್ದು, ಮಾತಾಡಲೇ ಇಷ್ಟು ಕೊಟ್ಟು ಹಾಕ್ಯವನ ಮಾನದಂಡ ಕೇಸಿಗೆ, ಆಯ್ತಲ್ಲ, ಮುಗೀತಲ್ಲ. ಇದು ಯಾರ ದುಡ್ಡು ಸ್ವಾಮಿ? ಯಾರ ದುಡ್ಡಲ್ಲಿ ಇದನ್ನೆಲ್ಲ ಮಾಡ್ತಾ ಇರೋದು? ಹಿಂದೂ ಭಕ್ತರ ದುಡ್ಡಲ್ಲಿ ಇದೆಲ್ಲ ಮಾಡ್ತಾ ಇರೋದು. ಹಿಂದೂ ದೇವಸ್ಥಾನವನ್ನು ಇಟ್ಟು, ಹಿಂದೂ ದೇವಸ್ಥಾನ ಅಲ್ಲಂತ ಸುಪ್ರೀಂ ಕೋರ್ಟಿಗೆ ಅದರ ಅಫಿಡವಿಟ್ ಕೊಟ್ಟು, ನಂತರ ಅದರಲ್ಲಿ ಬರೋ ದುಡ್ಡಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇರೋದು. ಅಲ್ಲಿ ಬೇರೆ ಯಾವುದೇ ಜಾತಿ ಆಗ್ತಾ ಇಲ್ಲ, ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇರೋದು. ನಿಮಗೆ ಇನ್ನೂ ಸ್ವಲ್ಪ ದಿನ ಎಲ್ಲ ಕೊಡ್ತೀವಿ, ಒಂದು ವರದಿ ಇದೆ, ಆ ವರದಿ ಕೊಡ್ತೀವಿ ನಾವು, ವರ್ಷಕ್ಕೆ ಎಷ್ಟು ಕೊಲೆ ಆಗ್ತಾಯಿತ್ತಂತ. ಅದು ಯಾವುದೇ ದಾಖಲೆ ಇಲ್ಲ, ಜಿಲ್ಲಾಡಳಿತಕ್ಕೆ ಮಾಹಿತಿ ಇಲ್ಲ. ಆ ರೀತಿಯಲ್ಲಿ ಒಂದು ವರದಿ ಇದೆ, ಅದು ನಿಮ್ಮ ಮುಂದೆ ಇಡ್ತೀವಿ. ಯಾವತ್ತು ನೋಡಿ ಇವರ ಹಣಬರ ಏನಂತ ಎಲ್ಲ ಹೇಳ್ತಾ ಇದ್ದೀವಲ್ಲ, 460 ಪ್ರಕರಣ ದಾಖಲಾಗಿದೆ ಅಂತ. ಅದು ಲೆಕ್ಕಕ್ಕೆ ಅಲ್ಲ ಸ್ವಾಮಿ. ನಾನು ಇದ್ದ ಧರ್ಮಸ್ಥಳ ಠಾಣೆಗೆ ನಾನೇ ಕೇಳಿದ್ವಿ RTIಯಲ್ಲಿ ಎಷ್ಟು ಕೊಲೆ ಆಗಿದೆ, ಏನು ಕೊಲೆ ಅಂತಲ್ಲ, ಅಲ್ಲ ಆತ್ಮಹತ್ಯೆ ಮಾಡೋದು ಎಲ್ಲ ಲೀಸ್ಟ್ ಕೊಡಿ ಅಂತ ಕೇಳಿ, ಎಲ್ಲ ತನಿಖೆಯಲ್ಲಿ ಇದೆ ಅಂತ, ಗೌಪ್ಯ ಮಾಹಿತಿ ಅಂತ. ಏನು ಸ್ವಾಮಿ ಗೌಪ್ಯ ಮಾಹಿತಿ? ಅದು ಏನೈತೆ ಗೌಪ್ಯ ಮಾಹಿತಿ ಅದರಲ್ಲಿ? ಅಲ್ಲ, ಅದು ಕೊಡ್ತಾ ಇಲ್ಲ ಅಲ್ಲಿ. ನಾನು 2015 ಕೇಳ್ತಾ ಇದ್ದೀನಿ. ಅವತ್ತು ನಿಮಗೆ ಒಂದು ವಿಷಯ ಸರ್, ಅದು ಹೇಳ್ಬೇಕು ನಾನು. ಅವತ್ತು ಕುಸುಮಾವತಿ ಸೌಜನ್ಯಳ ತಾಯಿ ಅವತ್ತು ಧರ್ಮಸ್ಥಳಕ್ಕೆ ಆಣೆ ಪ್ರಮಾಣ
ಇವರೆಲ್ಲ ಸ್ವಲ್ಪ ನಾಟಕ ಮಾಡಿದ್ರಲ್ಲ, ಹೌದು. ಮೀಡಿಯಾದವ್ರನ್ನೆಲ್ಲ ಕರೆಸಿ ಹೌದು. ಹಣ ಪ್ರಮಾಣಕ್ಕೆ ಬಂದಿದ್ದು ಅಂತ ಇವರು ಅಲ್ಲಿ ಕೈ ಮುಗಿಲಿಕ್ಕೆ ಹೋಗಿದ್ದು ಹಣೆ ಪ್ರಮಾಣ ಅಂತ ಅವರೆಲ್ಲ ಬಂದು ಇದು ಮಾಡಿದ್ದು ನಿಮ್ಗೆ ಗೊತ್ತಿರ್ಬೋದು. ನಾನು ಇದ್ದೆ ಅಲ್ವಾ? ನಾನು ಇದ್ದೆ ಅಲ್ಲಿ. ಅದಕ್ಕಿಂತ ಮುಂಚೆ ಕುಸುಮಾತಿ ಅವರು ಧರ್ಮಸ್ಥಳಕ್ಕೆ ಬರಬಾರ್ದು ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು, ನಿಮ್ಗೆ ಗೊತ್ತಿರ್ಬೋದು. ಹೌದು. ಅದರಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಹಾಂ. ಅವನು ಹೇಳ್ತಾನೆ, ಇದು ಸೌಜನ್ಯ ಕೊಲೆ ನಡೆದ ಸಂದರ್ಭದಲ್ಲಿ ಸೌಜನ್ಯಳ ಅಜ್ಜ ಮತ್ತು ತಂದೆ ಇಬ್ಬರು ಹೆಗ್ಡೆ ಅವರ ಹತ್ರ ಹೋದ್ರಂತೆ. ಅಲ್ಲಿ ಹೇಳಿದ್ರಂತೆ ಇವರು, ನೀವು ಇಲ್ಲದಿದ್ದರೆ, ಹೆಗ್ಡೆ ಅವರ ಹತ್ರ ಹೇಳುವುದಂತೆ, ನೀವು ಅಲ್ಲದಿದ್ದರೆ ನಮ್ಮ ಮಗುವಿನ ಹೆಣ ಕೂಡ ಸಿಗ್ತಾ ಇರಲಿಲ್ಲ, ನೀವು ಅಲ್ಲದಿದ್ದರೆ ಪೊಲೀಸರು ಈ ಕೇಸನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ನೀವು ನೋಡಿಬೇಕಾದ್ರೆ ನಾನು ಅದು ಕ್ಲಿಪ್ ಇನ್ನೊಂದ್ಸಲ ನಾನು ತೋರಿಸ್ತೇನೆ. ಹಾಗೆ ಹೇಳಬೇಕಾದ್ರೆ ನೋಡಿ, ಒಂದು ಧರ್ಮಸ್ಥಳದಲ್ಲಿ ಒಂದು ಹೆಣ್ಣನ್ನು ವಿಕೃತವಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರುವಂಥ ಒಂದು ಮಗುವಿನ ಹೆಣ ಹೆತ್ತವರಿಗೆ ಸಿಗಬೇಕಂದ್ರೆ ಹೆಗ್ಡೆ ಅವರ ಪರ್ಮಿಷನ್ ಬೇಕು. ಹೌದು. ಪೊಲೀಸ್ನವರು ಇಲ್ಲಾಂದರೆ ಹೋಗೋದಿಲ್ಲ, ಮುಟ್ಟುವುದಿಲ್ಲ. ಹೌದು. ಇನ್ನೊಂದು ಕೇಸ್ ಹಾಕಬೇಕಾದ್ರೆ ಇಷ್ಟೊಂದು ಅತ್ಯಾಚಾರವಾಗಿ ಕೊಲೆ ಆಗಿರುವಂಥ ಒಂದು ಈ ಕೇಸನ್ನು ಪೊಲೀಸ್ನವರು ತಗೊಳ್ಬೇಕಿದ್ರೆ ವೀರೇಂದ್ರ ಹೆಗ್ಗಡೆ ಅವರು ಹೇಳಬೇಕು. ಹಾಗಾದರೆ ನಾವು ಎಲ್ಲಿದ್ದೀವಿ ಸರ್? ಅವರು ಹೇಳಿಲ್ಲ ಅಂದರೆ ಹೆಣ ಕೂಡ ಸಿಗುವುದಿಲ್ಲ. ಅವರು ಹೇಳಿಲ್ಲ ಅಂದರೆ ಪೊಲೀಸ್ನವರು ಬರುವುದಿಲ್ಲ, ಪೊಲೀಸ್ನವರು ಕೇಸ್ ತಗೊಳ್ಳುವುದಿಲ್ಲ. ವೀರೇಂದ್ರ ಹೆಗ್ಗಡೆ ಅವರಿಗೆ ಹೇಳುವಷ್ಟು ಧೈರ್ಯ ಯಾರಿಗಿದೆ? ಹೋಗಿ ಇಲ್ಲಿ ಒಂದು ಹೆಣ ಬಿದ್ದಿದೆ ಅಂತ ಯಾರಿಗೂ ಧೈರ್ಯ ಇಲ್ಲ. ಯಾಕಂದ್ರೆ ಅವ್ರು ಹೇಳಬೇಕು, ಅಲ್ಲಿ ಒಂದು ಹೆಣ ಬಿದ್ದಿದೆ, ಹೋಗಿ. ಸರಿ, ಇವಾಗ ತನಿಖೆ ಮಾಡಿ ಅಂತ ಈ ರೀತಿಯಲ್ಲಿದೆ. ಮತ್ತೆ ಮುನ್ನೆ ಹೇಳಿದ್ವಲ್ಲ, ನಾವು ಇನ್ನೊಬ್ರು ಹೋಗುವಾಗ ಎಷ್ಟೋ ವರ್ಷದಿಂದ ಪರಿಚಯ ಆಗಿರೋದು, ಅವ್ರು ಅವತ್ತು ಅಲ್ಲೇ ಇದ್ರು. ಏನಂತ ಹೇಳಿರೋದು? ನಿಖಿಲ್ ಜೈನು ಎಲ್ಲಿದ್ದಾನೆ ಅಂತ ಕೇಳೋ, ಮನೆ ಒಳಗಿದ್ದೇನೆ ಅಂತ ಹೇಳಿರೋದು. ಹೌದಲ್ವಾ? ಅವ್ರು ಅಲ್ಲೇ ಇದ್ರಲ್ಲ. ಇಷ್ಟೆಲ್ಲ ನಡೀತಾ ಇದ್ರು, ಇವ್ರಿಗೇನು ಇನ್ನೂ ಇಲ್ಲ, ಅವರೇ ಅಲ್ಲ ಅಂತ ಹೇಳ್ತಾ ಇದ್ರಲ್ಲ, ವಾದ ಮಾಡ್ತಾ ಇದ್ದೀರಲ್ಲ ನೀವು. ಯಾವ ಸಮಾಜದಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ? ಮುಂದಿನ ದಿನಗಳಲ್ಲಿ ನಮ್ಮ ಸೌಜನ್ಯ ಹೋರಾಟನೋ ಮಹೇಶನ್ನ ಹೇಳ್ದಂಗೆ ದೀಪಾವಳಿ ಆಯಿತು, ಒಂದು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಪ್ರತಿಯೊಬ್ಬರು ಕೈ ಜೋಡಿಸಿ ಬಡ್ಡಿವಾರದಲ್ಲಿ ಅಂತ್ಯ ಆಡೋಣ. ಅದೇ ರೀತಿಯಲ್ಲಿ ಹಿಂದೂ ದೇವಸ್ಥಾನ, ಆ ಹಿಂದೂ ದೇವಸ್ಥಾನ ಹಿಂದುವರ ಒಂದು ಕಮಿಟಿ ರಚನೆ ಮಾಡಿ ಅದಕ್ಕೆ ಕೊಡಿ, ಸರ್ಕಾರಕ್ಕೂ ಕೊಡಬೇಡಿ, ಹಿಂದುವರ ಕೈಯಲ್ಲಿ ಇರಬೇಕು ಅದು. ಈ ಬಡ್ಡಿವಾರನ ಅವರೇ ತಗೊಳ್ಳಿ, ಕಮ್ಮಿ ಬಡ್ಡಿಗೆ ಗ್ರಾಮ ಅಭಿವೃದ್ಧಿ ಮಾಡೋಣ. ಅದು ಅಲ್ಲದೆ ಏನೋ ಈ ಸೇವಾ ಪ್ರತಿನಿಧಿ ಇದ್ದಾರಲ್ಲ, ಅವ್ರನ್ನ ಪರ್ಮನೆಂಟ್ ಮಾಡೋ ಒಂದು ವ್ಯವಸ್ಥೆ ಮಾಡೋಣ ಎಲ್ಲರಿಗೂ ಸೇರಿ. ಇದು ಯಾರೋ ತಿಂದುಬಿಟ್ಟು ಇಂದು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಲಿಕ್ಕೆ ಬಿಡಬೇಡಿ ಅಂತ ಮಾತ್ರ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಾನು ಕೇಳಿರುವಂಥ ಪ್ರತಿಯೊಂದು ಪ್ರಶ್ನೆಯನ್ನು ನಿಮ್ಮವರಿಗೆ ಕೇಳಿ, ಇಲ್ಲ ನೀವಾಗಿ ಮನೆಯಲ್ಲೇ ಕೂತು ನಾವು ಹೇಳಿರೋದು ಸರಿಯಾ ತಪ್ಪ, ಇವರ ಲಾಭಕ್ಕೋಸ್ಕರ ಮಾತಾಡ್ತಾ ಇರೋದ ಹೌದಾ ಅಲ್ವ ಅಂತ ಆಲೋಚನೆ ಮಾಡಿದ್ರು. ನಮಗೋಸ್ಕರ ಅಲ್ಲ, ನಮಗೇನು ಬೇಡ, ನಿಮ್ಮದು 1 ರೂಪಾಯಿನೂ ಬೇಕಂತಿಲ್ಲ, ನಿಮ್ಮದು ಯಾರ್ದು ಬೇಕಂತಿಲ್ಲ. ನೀವು ಚೆನ್ನಾಗಿರಿ, ದೇಶ ನೀವು ಒಬ್ಬೊಬ್ಬರು ಚೆನ್ನಾದರೆ ದೇಶ ಚೆನ್ನಾಗಿರುತ್ತೆ. ಇದು ಮಾತ್ರ ಈ ಮೂಲಕ ನಾನು ಹೇಳ್ತೀನಿ. ಈ ವಿಡಿಯೋದ ಕೆಳಗಡೆ ಕೂಡ ನಾವು RBI ನಿಯಮದ ಬಗ್ಗೆ, ಹೌದು, ಯಾವ ಥರ ರೂಲ್ಸ್ ಇದೆ, RBI ಡಾಕ್ಯುಮೆಂಟ್ ಅಂದರೆ ಸ್ವಸಹಾಯ ಸಂಘ ಇದೇ ಥರ ನಡೆಯಬೇಕು, RBI ಗೈಡ್ಲೈನ್ಸ್ ಅಂತ ಇದೆ, ಅದರದ್ದು ಕಾಪಿ ಕೂಡ ನಾವು PDF ಹಾಕ್ತೇವೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲೇ ಇದೆ. ಮೊನ್ನೆ ಗಿರೀಶ್ ಮಟ್ಟನವರು ಅದ್ರ ಬಗ್ಗೆ ತುಂಬ ವಿಚಾರವಾಗಿ ತುಂಬ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಉತ್ತರ ಕೊಟ್ಟಿದ್ದಾರೆ. ಅದೇ ಡಾಕ್ಯುಮೆಂಟ್ ನಾವು ಈ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಅದರ ಲಿಂಕ್ ಹಾಕ್ತೇವೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಇದೆ ಸ್ವಸಹಾಯ ಸಂಘದ ನಿಯಮ, ಪಾಸ್ ಪುಸ್ತಕ ಸಿಗಬೇಕು, ಮತ್ತು 4.25% ಬಡ್ಡಿ ಮಾಮೂಲಿಯಾಗಿರುವಂಥದ್ದು, ಅದಕ್ಕಿಂತ ಜಾಸ್ತಿ ಏನು ಕಟ್ಟಿದ್ದಾರೆ ಅದು ಸಬ್ಸಿಡಿ ಬರ್ತದೆ, ತಿಂಗಳ ಪೇಮೆಂಟ್ ಮಾಡುವಂಥದ್ದು, ವಾರ ಇಲ್ಲ. ಇದೆಲ್ಲ ನಿಯಮ ಇದೆ. ಯಾವ ಥರ ಇದೆ ನಿಯಮ ಎಲ್ಲ ಇದೆ. NRLM SHGಯಲ್ಲಿ ರಿಜಿಸ್ಟರ್ ಮಾಡಬೇಕು, ಇದೆಲ್ಲ ಇದೆ. ಬ್ಯಾಂಕಲ್ಲಿ ನೀವೇ ಹೋಗಿ ಸಾಲ ತಗೊಳ್ಬೇಕು, ನೀವೇ ಹೋಗಿ ಕಟ್ಟಬೇಕು. ಮಧ್ಯವರ್ತಿಗಳು ಇಲ್ಲ. ಇವರು ಮಧ್ಯವರ್ತಿಗಳು, ಇವರು ಬ್ಯಾಂಕಿನಿಂದ ಕಮಿಷನ್ ಕೊಡುವಂಥದ್ದು, ಬ್ಯಾಂಕಿನ ಏಜೆಂಟ್ಗಳು ಇವರಿಗೆ ಅಷ್ಟೇ. ಸ್ವಸಹಾಯ ಸಂಘಕ್ಕೆ ಇವರು ದುಡ್ಡು ಮುಟ್ಟುವಾಗಿಲ್ಲ, ದುಡ್ಡು ಕೊಡಲಿಕ್ಕೂ ಇಲ್ಲ, ತಗೊಳ್ಳೋದು ಡಬಲ್ ಬಡ್ಡಿಗೆ ಕೊಡ್ತಾ ಇರೋದು ಅಷ್ಟೇ. ನೀವು ಆಲೋಚನೆ ಮಾಡಿ, ಇವಾಗ ಬ್ಯಾಂಕ್ ಅವರು ತಿಂಗಳಿಗೆ ಕೊಡ್ತಾ ಇರೋದು, ಇವರು ವಾರಕ್ಕೆ ಹಣಶೇಖರ ಮಾಡ್ತಾ ಇರೋದು, ತಿರ್ಗಿ ಅದನ್ನು ತೆಗೆದು ಇನ್ನೊಬ್ಬರಿಗೆ ಕೊಡ್ತಾ ಇರೋದು, ತಿರ್ಗಿ ಒಬ್ಬೊಬ್ಬರಿಗೆ ಕೊಡ್ತಾ ಇರೋದು. ಇದು 100% ಲಾಭ ಇವರಿಗೆ, ಒಂದರಲ್ಲ 100ಕ್ಕೆ 100% ಲಾಭ. ನೀವೇ ಆಲೋಚನೆ ಮಾಡಿ. ಈಗ ಒಂದು ವ್ಯಾಪಾರಕ್ಕೆ ದುಡ್ಡು ತಗೊಂಡಿದ್ದೀರಾ, ಒಂದು ಬಟ್ಟೆ ಅಂಗಡಿ ತಗೊಂಡಿದ್ದೀರಿ, 1 ಲಕ್ಷ ರೂಪಾಯಿ ತಗೊಂಡಿದ್ದೀರಿ ಸ್ವಾಮಿ, ನೀವು ವಾರಕ್ಕೇನ 8,500 ಕಟ್ತಾ ಇರಬೇಕು.
ಯಾವುದೋ ತಿಂಗಳಿಗೆ. ಅದೇ ವಾರಕ್ಕೆ ಬಂದು ಕಲೆಕ್ಷನ್ ಮಾಡಲಿ. ಮೊದಲನೇ ವಾರ ನೀವೊಂದು ವ್ಯಾಪಾರ ಆಯಿತು, ಆ ಒಂದು 2,500 ಲಾಭ ಬಂತು. ಆ ವ್ಯಾಪಾರ ದುಡ್ಡು ಇವತ್ತಿದ್ದೆ, ನೆಕ್ಸ್ಟ್ ವಾರಕ್ಕೆ ಒಂದು ಸ್ವಲ್ಪ ಬಟ್ಟೆ ಏನು ಹಾಕ್ಬೋದು. ಅದೇ ಥರ ನೆಕ್ಸ್ಟ್ ವಾರಕ್ಕೆ ಬಂತು ಒಂದು 2,500, ತಿರ್ಗಿ ಒಂದು ಬಟ್ಟೆ ಹಾಕ್ಬೋದು. ಈ ರೀತಿಯಲ್ಲಿ ಆ ಒಂದು ಶಾಪನ್ನು ಅಭಿವೃದ್ಧಿ ಮಾಡ್ತಾ 4ನೇ ವಾರ ಅಂದರೆ ತಿಂಗಳ ಕೊನೆಗೆ ಆ ದುಡ್ಡನ್ನು ಬ್ಯಾಂಕ್ ಇದರೆಲ್ಲರೂ ಲಾಭಾಂಶ ಬರೋದನ್ನು ಕಟ್ಟಿದರೆ ಸಾಕು. ಅಲ್ಲಿ ಅದಾಗ್ತಾ ಇಲ್ಲ. ಏನು ವ್ಯಾಪಾರ ಆಗಿ ಇವತ್ತು ನೀವು ಏನೋ ಮೆಟಲ್ ಹಾಕಿ ಇವತ್ತು ಒಂದು ವಾರ ವ್ಯಾಪಾರ ಮಾಡಿದ್ದೀರಾ, ಆ ಲಾಭಾಂಶ ಒಂದು 2,500 3,000 ಬಂತ, ಅದನ್ನು ಬಂದು ಕಿತ್ಕೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ವಾರನೂ ಅದೇ ಥರ ಕಿತ್ಕೊಂಡು ಹೋಗಿ ನೀವು ಉದ್ಧಾರ ಆಗ್ತೀರಾ? ಯಾರೋ ತುಂಬ ಹೇಳ್ತಾ ಇದ್ರು, ಅಯ್ಯೋ ನಾವು ಅದರಲ್ಲಿ ಉದ್ಧಾರ ಆಗಿದ್ದೀರಿ ಇಲ್ಲ ಅಂತಲ್ಲ, ಬಡ್ಡಿ ಮೇಲೆ ಬಡ್ಡಿ ಕೊಟ್ಟು ನೀವು ಒಂದು ಕಡೆ ಉದ್ಧಾರ ಆಗಿ. ಸರ್ ನನಗೆ ಮೊನ್ನೆ ಒಬ್ಬರು ಕಾಲ್ ಮಾಡಿದ್ರು ಬಯಲಿಕ್ಕೆ. ಅವರು 18 ವರ್ಷದಿಂದ ಸಂಘದಲ್ಲಿದ್ದಾರಂತೆ. ಅವ್ರಿಗೆ ಹೇಳಿದರು, ಅಲ್ಲ ನೀವು ಈ ಥರ ಎಲ್ಲ ಮಾಡೋದು ತಪ್ಪಲ್ಲ, ನಾವು 18 ವರ್ಷದಿಂದ ಸಂಘದಲ್ಲಿದ್ದೇವೆ, ಸಾಲ ತಗೊಂಡಿದ್ವಿ. ನಾನು ಕೇಳಿದೆ, ಈಗ ಎಷ್ಟು ಸಾಲ ಇದೆ? 2 ಲಕ್ಷ ಸಾಲ ಇದೆ. ಹೌದಾ, ಇದೀಗ ನೀವು ಅದನ್ನು ಕಟ್ತಾ ಇದ್ದೀರಲ್ಲ, ನಾವು ನಿಮಗೆ ಫೋನ್ ಮಾಡಿ ಹೇಳಲಿಲ್ಲ ನೀವು ಕಟ್ಟಬೇಡಿ ಅಂತ, ನಾವು ಹೇಳಿಲ್ಲ. ಅದಕ್ಕೆ ಹೇಳಿದೆ ಕಟ್ತಾ ಇದ್ದೀರಾ? ಹೌದು. ಇದೀಗ ಕಟ್ಟಿ ಮುಗಿದಾದ್ಮೇಲೆ ವಾಪಸ್ ನೀವು ಸಾಲ ತಗೊಳ್ತೀರಾ? ಹೌದು ತಗೊಳ್ತೇನೆ ನಾನು. ಹಾಗಾದರೆ 18 ವರ್ಷದಿಂದ ಎಷ್ಟು ಸಾಲ ತಗೊಂಡಿದ್ದೀರಾ? ಒಂದು 10 ಲಕ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು ಅಂತ ಹೇಳಿದೆ. ಬಡ್ಡಿ ಇದೆಯಾ? ಹೌದು ಬಡ್ಡಿ ಇದೆ. ಇನ್ಸೂರೆನ್ಸ್ ಇದೆಯಾ? ಇದೆ. ಇನ್ಸೂರೆನ್ಸ್ ಯಾವುದಾದ್ರೂ ಕ್ಲೈಮ್ ಮಾಡಿದ್ದೀರಾ? ಇಲ್ಲ. ಎಷ್ಟೆಷ್ಟು ಕಟ್ಟಿದ್ದೀರಾ? ಯಾವುದಾದ್ರು ಎಷ್ಟೆಷ್ಟು ಕಟ್ಟಿದ್ದೀರಾ ಎಲ್ಲ ಹೇಳಿದರು. ಅದಕ್ಕೆ ಇಷ್ಟು ಕಟ್ಟಿದ್ದೀವಿ, ಇದಕ್ಕೆ ಇಷ್ಟು ಕಟ್ಟಿದ್ದೀವಿ, ಎಲ್ಲ ಹೇಳಿದೆ. ನಾನು ಕೂಡ ಹೇಳಿದೆ ಎಲ್ಲ ನೀವು ಕಟ್ಟಿರುವಂಥ ದುಡ್ಡು ಲೆಕ್ಕಾಚಾರ ಮಾಡಿ. ನೀವು 1 ಲಕ್ಷಕ್ಕೆ 2 ಲಕ್ಷ ಕಟ್ಟಿರ್ತೀರಾ, 10 ಲಕ್ಷಕ್ಕೆ ನೀವು 20 ಲಕ್ಷ ಕಟ್ಟಿಯಾಗಿದೆ. ಇಲ್ಲಿವರೆಗೂ ನೀವು ಉದ್ಧಾರ ಆಗಿರ್ಬೋದು. ಹಾಗಾದರೆ ನೋಡಿ, ಯಾರಾದರೂ ಸಾಲ ತಗೊಂಡು ಉದ್ಧಾರ ಆಗಿದ್ರೆ ಇನ್ನೊಂದು ಸಲ ಸಾಲ ತಗೊಳ್ತಾರ? ಈಗ ಸಾಲ ಇದೆ ಅಂತೆ, ಅದು ಮುಗಿದ ತಕ್ಷಣ ವಾಪಸ್ ಅವರಿಗೆ ಸಾಲ ಬೇಕಂತೆ, ಮತ್ತೆ ಉದ್ಧಾರ ಹೋದರೆ 10 ಲಕ್ಷಕ್ಕೆ 20 ಲಕ್ಷ ಕಟ್ಟಿದ್ದಾರೆ. ಈಗ 0% ಬಡ್ಡಿ ಆದರೆ ಓಕೆ, ನಾವು ಉದ್ಧಾರ ಆಗ್ಬೋದು. ತಗೊಂಡಷ್ಟೇ ಕಟ್ಟಲಿಕ್ಕೆ, ಬಡ್ಡಿ ಕಟ್ಟಲಿಕ್ಕಿಲ್ಲ, ನಾವು ಉದ್ಧಾರ ಆಗ್ಬೋದು. ಏನಾದರೂ ಬಿಸ್ನೆಸ್ಗೆ ಹಾಕಿ ನಾವು ಉದ್ಧಾರ ಆಗ್ಬೋದು, ಓಕೆ ಸರಿ. ಇಲ್ಲಿ ಬಡ್ಡಿ ಕಟ್ಟಬೇಕು, 10 ಲಕ್ಷಕ್ಕೆ 20 ಲಕ್ಷ ಕಟ್ಟಿದ್ದಾರೆ, ಮತ್ತೆ ಉದ್ಧಾರ ಆಗಿದ್ದೀನಿ ಅಂತ ಹೇಳ್ತಾರೆ. ಇನ್ನೂ ಕೂಡ ಸಾಲ ಬೇಕಂತೆ ಅವರಿಗೆ. ಉದ್ಧಾರ ಆದವರಿಗೆ ಸಾಲ ಯಾಕೆ ಅಂತ ನಾವು ಕೇಳುವಂಥದ್ದು ಅಷ್ಟೇ. ನಮ್ಮ ಜನರಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಬಡ್ಡಿ ಕಟ್ತಾ ಇದೀವಿ ಅಂತ. ನೀವು ಆಲೋಚನೆ ಮಾಡಿ, ಒಂದು ಪುಸ್ತಕ ತಗೊಳ್ಳಿ, ಕಟ್ಟೋದು ತಿಂಗಳಿಗೆ ಕಟ್ಟೋದು ಲೆಕ್ಕಾಚಾರ ಮಾಡಿ, ಎಲ್ಲ ಒಂದು ಶಾಪಲ್ಲಿ ಹೋಗಿ ಕೇಳಿ, ಶಾಪ್ ಹಾಕೋನಿಗೆ ಎಷ್ಟು ಕಷ್ಟ ಇದೆ ಏನಂತ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ತಿಂಗಳೇ ಕಟ್ಟಿ ಅವ್ರದ್ದು ಇದ್ದರೂ ತಿಂಗಳೇ ಕಟ್ಟೋ ವ್ಯವಸ್ಥೆ ಮಾಡಿ. ನೀವು ವಾರ ಕಟ್ಟೋದಲ್ಲ, ತಿಂಗಳೇ ಕಟ್ಟಿ. ಜಾಸ್ತಿ ಹಾಕೊಂಡ್ರೆ ಯಾರು? ಈ ವ್ಯಾಪಾರ ಮಾಡುವವರಲ್ಲ, ಅವರು ವಾರ ಕಟ್ಟಿ ಉದ್ಧಾರ ಆಗಲಿಕ್ಕಿದೆ. ಇದಲ್ಲ ಅದಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀವಿ ನೋಡಿ, ಇಂದು ನಾಯಕರೇ ನಿಮಗೆ ಮಹೇಶನ್ನ ಇವಾಗಲೇ ಎಲ್ಲ ಮಾಹಿತಿಯನ್ನು ತಲುಪಿಸಿರ್ತಾರೆ. ಮಹೇಶನ್ನ ಗಿರೀಶನ್ನವರು ಇನ್ನೂ ನಿದ್ದೆ ಮಾಡೋದಲ್ಲ. ಆದಷ್ಟು ಗೆದ್ದೇಳಿ, ಇದಕ್ಕೊಂದು ಚರ್ಚೆ ಕರೀರಿ. ಮಹೇಶನ ಕರೀತಲೇ ಇದ್ದಾರೆ, ಚರ್ಚೆ ಕರೀರಿ ಅಂತ. ಅದಕ್ಕೆ ಯಾರಿಗೂ ಬರಲಿಕ್ಕೆ ಟೈಮ್ ಇಲ್ಲ. ಚರ್ಚೆ ಕರೀರಿ, ಇದನ್ನು ಕ್ಲಿಯರ್ ಮಾಡಿ. ಧರ್ಮಸ್ಥಳ ಯಾರಿಗೂ ಸೇರಬೇಕು? ಅದೇ ಹಿಂದೂಗಳದ್ದು ಹೌದಾ ಅಲ್ವಾ? ಹಿಂದೂಗಳು ಬೇಡವಾ? ಹೌದು. ನಮ್ಮ ಹಿಂದೂ ದೇವರನ್ನ ಇಟ್ಬಿಟ್ಟು ಇನ್ನೊಬ್ಬ ದುಡ್ಡು ಮಾಡ್ತಾ ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡುವ ಹತ್ಯಾಕಾಂಡ ಆಗಬಾರ್ದಲ್ಲಿ. ಹತ್ಯಾಕಾಂಡ ಆಗಿರೋದು, ಇನ್ನೆಲ್ಲವನ್ನೂ ನಿಲ್ಲಬೇಕು. ಅದಕ್ಕೆಲ್ಲ ಒಂದು ಕೊನೆ ಆಗಬೇಕು. ಶಾಂತಿ, ಆ ಒಂದು ಆತ್ಮಕ್ಕೆಲ್ಲ ಶಾಂತಿ ಸಿಗಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ. ಅದಕ್ಕೆಲ್ಲರೂ ಕೈ ಜೋಡಿಸಿ ಅಂತ ಈ ಮೂಲಕ ಎಲ್ಲರಲ್ಲೂ ವಿನಿಸಿಕೊಳ್ತಾ ಇದ್ದೀವಿ. ಆಯ್ತಲ್ಲ, ಮುಗಿಸುವಲ್ಲ. ಮುಂದೆ ಬರೋಣ. ಕಮೆಂಟ್ ಎಲ್ಲ ಹೊಡೆದರೆ ಮುಂದಿನ ಕಮೆಂಟಿಗೆ ಉತ್ತರ ಮುಂದಕ್ಕೆ ಕೊಡೋಣ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಜಯಂತ ಸೌಜನ್ಯ ಹೋರಾಟಗಾರರು ಅವ್ರ ಜೊತೆ ಈ ಧರ್ಮಸ್ಥಳ ಸಂಘ, ಧರ್ಮಸ್ಥಳ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅದರಲ್ಲಿ ನಡೆಯುತ್ತಿರುವ ಅಕ್ರಮ ಬಡ್ಡಿದಂಧೆ ಮತ್ತು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ. ಈಗಾಗಲೇ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳದ್ದಲ್ಲ ಅನ್ನೋದನ್ನು ಅಫಿಡವಿತ್ ಕೊಟ್ಟಿರೋದು ವೀರೇಂದ್ರ ಹೆಗಡೆ ಅವರು. ಎಲ್ಲರಿಗೆ ಈಗ ಗೊತ್ತಿರುವಂಥ ವಿಚಾರ. ಅದರ ಬಗ್ಗೆ ಡಾಕ್ಯುಮೆಂಟ್ ಎಲ್ಲ ನಾವು ತೋರಿಸಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಕೂಡ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಮತ್ತು SKDRDP ಈಗ ಏನು RBI ನಿಯಮ ಉಲ್ಲಂಘನೆ ಮಾಡಿ ಇವರು ಏನು ಅಕ್ರಮವಾಗಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಕೂಡ RBI ನಿಯಮವೇನು, ಈ ಸ್ವಸಹಾಯ ಸಂಘಗಳ ಬಗ್ಗೆ SHG NRLM ನಿಯಮ ಪ್ರಕಾರವಾಗಿ
ಏನು ಸ್ವಸಹಾಯ ಸಂಘಗಳನ್ನು ನಡಿಬೇಕು ಆ ನಿಯಮಗಳ RBI ನಿಯಮಗಳ ಬಗ್ಗೆ ನಾವು ಯಾವ ಥರ ಇರಬೇಕು ಅನ್ನೋದರ ಬಗ್ಗೆ ನಾವು RBIನಿಂದ ಡೌನ್ಲೋಡ್ ಮಾಡಿದಂತಹ ಡಾಕ್ಯುಮೆಂಟ್ ಕೂಡ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇವೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಅದನ್ನು ನೋಡಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಚರ್ಚೆ ಮಾಡಿ ಅದರ ಬಗ್ಗೆ ಪ್ರಶ್ನೆಗಳನ್ನು ಯಾರು ಈಗ ಧರ್ಮಸ್ಥಳ ಸಂಘದ ಕೆಲಸದವರು ಮನೆ ಮನೆಗೆ ಬರ್ತಾರಲ್ಲ ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಹತ್ರ ಕೇಳಿ, ಇದು ಈ ಥರ ಇದೆ, ಇದು ಈ ಥರ ಇದೆ, ನೀವೇ ಕೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ನಮಸ್ತೆ ಜಯಂತ್ ಅವರೇ. ಸರ್ ನಮಸ್ತೆ. ಇವತ್ತು ನಾವೆಲ್ಲ ನಮ್ಮ ಸೌಜನ್ಯ ಹೋರಾಟಗಾರರೇ ನಮಸ್ತೆ. ಇವತ್ತು ನಾವು ನಿಮ್ಮ ಮುಂದೆ ಲೈವ್ ಬರೋ ಉದ್ದೇಶ ಸೌಜನ್ಯ ಹೋರಾಟಗಾರರನ್ನು ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿಗಳು ಯಾವ ರೀತಿಯಲ್ಲಿ ತೇಜೋವಧೆ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಒಂದೊಂದು ನಕಲಿ ಪೇಜ್ಗಳನ್ನು ಮಾಡುತ್ತಾ ಕಮೆಂಟ್ ಹೊಡೆಯೋದು, ಅದೇ ರೀತಿಯಲ್ಲಿ ನಾವೆಲ್ಲರೂ ಒಂದು ವೀಡಿಯೋ ಮಾಡಲಿಕ್ಕೆ ಹೋದರೆ ಎಲ್ಲರಿಗೆ ಒಬ್ಬರಿಗೆ ನೋವಾಗುವಾಗ ಅವರಿಗೊಂದು ನೋವಿಗೆ ಸ್ಪಂದನೆ ಮಾಡಲಿಕ್ಕೆ ಹೋದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರೋ ಕೆಲಸಗಳು ನಡೀತಾ ಇದೆ. ಆದರೆ ಸೇವಾ ಪ್ರತಿನಿಧಿಗಳು ಕೇಳಬೇಕಾದ ಒಂದಿಷ್ಟು ಪ್ರಶ್ನೆಗಳು ನಾನು ನಿಮಗೆ ಕೊಡ್ತೀನಿ. ಆದರೆ ನಿಮಗೆ ನಾವು ಯಾವತ್ತೂ ಬೈತಾ ಇಲ್ಲ, ಅದು ನಿಮ್ಮ ತಪ್ಪಲ್ಲ. ನಿಮ್ಮ ಹೊಟ್ಟೆಪಾಡಿಗೋಸ್ಕರ ತಾವು ದುಡಿತಾ ಇದ್ದೀರಾ. ಆ ದುಡಿಸ್ಕೊಳ್ಳುವವರು ತಮ್ಮ ನೋವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಿತ್ತು. ಯಾರು ಈ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರು ಆಗಿರುವಂಥ ವೀರೇಂದ್ರ ಹೆಗ್ಗಡೆಯವರು ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಕೆಲಸ ಕೊಡ್ತಾ ಇದ್ದೀವಿ, ಉದ್ಯೋಗ ಕೊಡ್ತಾ ಇದ್ದೀವಿ, ನಮ್ಮ ಸಂಸ್ಥೆಯಿಂದ ಒಂದು 40,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಅವರಿಗೆ ನಾವು ಕೇಳ್ತಾ ಇರೋ ಪ್ರಶ್ನೆ ನೀವಾಗಿ ಒಂದು ನಿಮಿಷ ಕೇಳಿ. ನೀವು ಒಬ್ಬರು ಎದ್ದು ನಿಂತು ಕೇಳಿ, ನಿಮಗೆ ಒಂದು ಒಳ್ಳೆಯ ಜೀವನ ಕೊಡ್ಬೋದು. ಅಂದರೆ ಜೀವನದಲ್ಲಿ ಒಂದು ತಿದ್ದುಪಡಿ ತರ್ಬೋದು, ಚೇಂಜಸ್ ತರ್ಬೋದು. ನೀವೆಲ್ಲವೂ ದೇವರು ದೇವಮಾನವ, ಅವರಿಗೆ ಹೋಗಿ ಅಡ್ಡ ಬೀಳಬೇಕು, ಅವ್ರು ಕೊಡೋದೇ ಅಮೃತ ಅಂತ ಕೂತ್ರೆ ಆಗಲ್ಲ. ಅವರು ನಿಮ್ಮನ್ನಿಟ್ಬಿಟ್ಟು ಲಾಭ ಮಾಡ್ತಾ ಇದ್ದಾರೆ, ಅವರು ಲಾಭ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಈ ಒಂದು ಲೈವ್ಗೆ ಉದ್ದೇಶ ಒಂದಿನ ಈ SKDRP ಅಲ್ಲಿ 23,000 ಜನ ಕೆಲಸದಲ್ಲಿ ಇದ್ದಾರೆ, ಸೇವಾ ಪ್ರತಿನಿಧಿಗಳು. ಟೋಟಲಾಗಿ 40,000 ಜನ ಇದ್ದಾರೆ. ಅದರಲ್ಲಿ ಈ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿಸ್ತಾ ಇದ್ದಾರಲ್ಲ, ಅವರಿಗೆ ಪರ್ಮನೆಂಟಾಗಿ ಒಂದು ಸಂಬಳ ಇಲ್ಲ. ಪರ್ಮನೆಂಟ್ ನಾನು ತಿಳಿದ ಪ್ರಕಾರವಾಗಿ ಅವರಿಗೆ ತಿಂಗಳಿಗೆ ಇಷ್ಟಂತ ಸಂಬಳ ಇಲ್ಲ. ಏನು ಗ್ರಾಮವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ, ನಾವೊಂದು ಸೇವೆ ಅಂತೇಳಿ ಇವರಿಗೊಂದು ಅಗ್ರಿಮೆಂಟ್ ಏನೊಂದು ಮಾಡಿಸ್ತಾ ಇದ್ದಾರೆ. 11 ತಿಂಗಳಿಗೆ ಮಾತ್ರ ಆಲೋಚನೆ ಮಾಡಿ, 11 ತಿಂಗಳಿಗೆ ಇವರನ್ನೊಂದು ಎಗ್ರಿಮೆಂಟ್ ಮಾಡಿಸಿ ಅದರ ಪ್ರಕಾರವಾಗಿ ನೀವು ಎಷ್ಟು ಗಂಟೆ ಬೇಕಾದ್ರೂ ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿ 10 ಗಂಟೆ ತನಕ ದುಡಿಬೋದು. ಟಾರ್ಗೆಟ್ ಕೊಡ್ತಾ ಇರೋದು, ಇಷ್ಟು ಸಂಘ ವಿಸಿಟ್ ಮಾಡಬೇಕು, ಇಷ್ಟು ನೀವು ಸಾಲ ಕೊಡಿಸ್ಬೇಕು, ಆವಾಗ ನೀವು ಎಷ್ಟು ಪರ್ಸೆಂಟ್ ಕೊಡ್ತಾ ಇರೋದು, ಒಂದು ಸಂಘ ಹೋಗಿ ವಿಸಿಟ್ ಮಾಡಿದ ಎಷ್ಟು ಕೊಡ್ತಾ ಇರೋದು, ವಾಹನ ಒಂದು ವ್ಯವಸ್ಥೆನೂ ಇಲ್ಲ. ಪಾಪ ಇವರು ತನ್ನ ಹೊಟ್ಟೆಪಾಡಿಗೋಸ್ಕರ ನನ್ನ ಊರಲ್ಲಿ ಆಗ್ಬೋದು, ಇನ್ನೊಂದು ಊರಲ್ಲಿ ಆಗ್ಬೋದು, ದುಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಆದರೆ ಯಾವ ರೀತಿಯಲ್ಲಿ ಇವರಿಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿದರೆ, ಒಂದನೇದಾಗಿ 40,000 ಜನ ಇರುವಾಗ ಇಂಥ ದೊಡ್ಡ ಒಂದು ಸಂಸ್ಥೆ ಹಣಕಾಸು ವ್ಯವಹಾರ ಅದು ನಕಲಿ. ಅದಕ್ಕೆ ಇವಾಗ ನಾವು ಇದು ನಕಲಿ ಅಂತ ಹೇಳ್ತಾ ಇರೋದು, ಇಂಥ ವ್ಯವಸ್ಥೆ ಮಾಡೋದಕ್ಕೆ ನಕಲಿ ಅಂತ ಹೇಳೋದು. ಈ ನಕಲಿ ಸಂಸ್ಥೆ ದೊಡ್ಡದಾಗಿ ರಿಜಿಸ್ಟರ್ ಮಾಡಿ ನಾವೆಲ್ಲರೂ ಸಾಲ ಕೊಡ್ತೇವೆ ಅಂತ ಹೇಳಿದ್ರಲ್ಲ, ಇವರಿಗೆ ಒಂದನೇದಾಗಿ ಒಂದು ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ. ಸರಿಯಾಗಿ ಅಂದರೆ ಇಷ್ಟಂತ ಕೊಡ್ತಾ ಇಲ್ಲ, ಇಷ್ಟು ಗಂಟೆ ಡ್ಯೂಟಿ ಅಂತ ಕೊಡ್ತಾ ಇಲ್ಲ. ಇವರಿಗೆ ಬೇಕಾದ ESI PF ಸಿಗ್ತಾ ಇಲ್ಲ. ಸಿಗ್ತಾ ಇದೆ ಎಲ್ಲರೂ? ಇಲ್ಲ, ಮುಂಚೆಯಿಂದಲೂ ಸಿಗ್ತಾ ಇಲ್ಲ ತಾನೇ. ESI ಇಲ್ಲ, PF ಇಲ್ಲ. ESI ಇದ್ದರೆ ಏನು ಫೆಸಿಲಿಟಿ ಅಂತ ಗೊತ್ತಾ? ಅದರಲ್ಲಿ ಏನೆಲ್ಲ ಇವರಿಗೊಂದು ಸರ್ಕಾರದಿಂದ ಬರುವಂಥ ಫೆಸಿಲಿಟಿ ಏನೆಲ್ಲ ಸಿಗ್ತದೆ ಅನ್ನೋ ಗೊತ್ತಾ? ಇದು ಹಳ್ಳಿಯವರಿಗೆ ಗೊತ್ತಿಲ್ಲ. ಇದಕ್ಕೋಸ್ಕರನೇ ಇವರನ್ನು ದಡ್ಡನಾಗಿ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಅಂತ ಕಾಣಿಸಿ ಇವರು ಸಿಟಿ ಕಡೆ ಏನು ಹೋಗಲ್ಲ ಅಂತ ಕಾಣಿಸ್ತೀವಿ. ಇವರು ಸಿಟಿಯಲ್ಲಿ ಅಷ್ಟು ದೊಡ್ಡದಾಗಿ ಮಾಡ್ತಾ ಇಲ್ಲ ಈ ರೀತಿ ಕೆಲಸವನ್ನು. ಹಳ್ಳಿಗಳಲ್ಲಿ ಬಡಪಾಯಿಗಳನ್ನು ಹುಡುಕಿ ಅವರಿಗೆ ನಾವೊಂದು ಕೆಲಸ ಕೊಟ್ಟಿದ್ದೀವಿ, ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಈ ರೀತಿಯಲ್ಲಿ ಅವರನ್ನು ಮೋಸ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದನೇದಾಗಿ ನಾನು ಹೇಳ್ತೀನಿ, ಇವಾಗ ಇವರಿಗೆ ಸಂಬಳ ಕೊಡ್ತಾ ಇರುವಾಗ ಅಲ್ಲ, ಪರ್ಮನೆಂಟ್ ಆಗಿದ್ದರೆ ಒಂದು ಆ ಸಂಸ್ಥೆಯಲ್ಲಿ ತಾವು ಎಣಿಸ್ಕೊಳ್ಳಿ, ತಾವು ಪರ್ಮನೆಂಟಾಗಿ ಕೆಲಸ ಮಾಡ್ತಾ ಇದ್ದರೆ ತಮಗೆ ತಿಂಗಳಿಗೊಂದು ಸಂಬಳ ಅಂತ ಇರ್ತಾಯಿತ್ತು, ತಮಗೆ ಒಂದು ಪೇಮೆಂಟ್ ಲೀಸ್ಟ್ ಅಂತ ಬರ್ತಾಯಿತ್ತು, ಸ್ಯಾಲರಿ ಸ್ಲಿಪ್ಪು ಅದೊಂದು ಬರ್ತಾಯಿತ್ತು. ನಿಮಗೆ ಈ ಸ್ಯಾಲರಿ ಸ್ಲಿಪ್ ಇದ್ದರೆ
ನಿಮಗೆ ನೇರವಾಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಅವರು ಕೇಳ್ತಾರೆ ಎಷ್ಟು ಟೈಮ್ ಇದೆ ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷ, ಎಷ್ಟು ಬ್ಯಾಂಕಿಗೆ ಸಹ ಇದು ದುಡ್ಡು ಬಂತು, ಅದೆಲ್ಲ ಲೀಸ್ಟ್ ತೆಗೆಯುವಾಗ ಒಳ್ಳೆ ಪೇಮೆಂಟು ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ. ನೀವು ಬ್ಯಾಂಕ್ ಅವರು ಸಾಲ ಕೊಡ್ತಾ ಇದ್ದಾರಲ್ಲ ಸರ್, ನಿಮಗೊಂದು ವಾಹನ ತಗೊಳ್ಬೇಕಾ, ನಿಮ್ಮ ಒಂದು ಮಗಳ ಮದುವೆ ಮಾಡಿಸ್ಬೇಕಾ, ಮಗಳ ಎಜುಕೇಷನ್ ಮಾಡಿಸ್ಬೇಕಾ, ಇಲ್ಲ ಮನೆ ಕಟ್ಟಿಸ್ಬೇಕಾ, ಬ್ಯಾಂಕ್ ಅವರೇ ಕೊಡ್ತಾಯಿದ್ರು. ಇವೇನೇನು ಸಿಗ್ತಾ ಇದೆಯಾ? ಅದು ಅಲ್ಲ ಸಿವಿಲ್ ಸ್ಕೋರ್. ಬ್ಯಾಂಕಿಗೆ ಬಂದು ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗ್ತಾಯಿದ್ರೆ ಸಿವಿಲ್ ಸ್ಕೋರು ಒಂದು ಕಡೆಯಿಂದ ಜಾಸ್ತಿ ಆಗ್ತಾಯಿತ್ತು. ಮತ್ತು ಪರ್ಮನೆಂಟ್ ಅಂತ ಅದಕ್ಕೊಂದು ವ್ಯಾಲ್ಯೂನೇ ಬೇರೆ. ಇಂಥ ಒಂದು ಸಂಸ್ಥೆ ಅಂತ ಹೇಳಿ ಅದರಲ್ಲಿ ನಾನು ಪರ್ಮನೆಂಟ್ ಆಗಿದೆ ಅಂತ ಹೇಳೋ ಅದಕ್ಕೆ ಒಂದು ವ್ಯಾಲ್ಯೂನು ಬೇರೆ ಇತ್ತು. ಆ ವ್ಯಾಲ್ಯೂನೇ ಇವರಿಗೆ ಇಲ್ಲ. ಇವರಿಗೆ ಇಷ್ಟ ಬಂದಾಗೆ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಇವರಿಗೆ ಇಷ್ಟ ಬಂದಾಗ ಎಲ್ಲಿ ಬೇಕೇ ಯಾವಾಗ ಆಗ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಇವರಿಗೆ ಇವಾಗ ಒಂದು 2 ವರ್ಷ ಹಿಂದೆಯೇ ಕೇಂದ್ರ ಸರ್ಕಾರ ಒಂದು ಆದೇಶ ತಂದಿದ್ದಾರೆ, ಒಂದು ಕಾನೂನು ತಿದ್ದುಪಡಿ ತಂದಿದ್ದಾರೆ. 10 ಜನರಿಗಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದರೆ, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ದರೆ ಅವ್ರನ್ನ ಪರ್ಮನೆಂಟ್ ಮಾಡಿಸ್ಬೇಕು, ಅವರಿಗೆ ESC ಕೊಡಬೇಕು, PF ಕೊಡಬೇಕು. ಇದೆಲ್ಲ ಒಂದು ವ್ಯವಸ್ಥೆ ಇದೆ. ಕಾರ್ಮಿಕ ಇಲಾಖೆಯಿಂದ ಏನೆಲ್ಲ ಫೆಸಿಲಿಟೀಸ್ ಅದೆಲ್ಲ ಸಿಗೋದು ವ್ಯವಸ್ಥೆ ಇತ್ತು. ಇದು ಯಾವುದೂ ಇಲ್ವಲ್ಲ. ಅದು ನಾಗರಿಕ ಸೇವೆ ಟ್ರಸ್ಟಿನ ಸೋಮನಾಥ್ ನಾಯ್ಕ ಅವರು ಸ್ವಲ್ಪ ಕೆಲಸ ಅದರಲ್ಲಿ ಮಾಡಿದ್ದಾರೆ, ಸಿಗುವಾಗೆ ಮಾಡಿದ್ದಾರೆ, ಸ್ವಲ್ಪ ಸಿಕ್ಕಿದೆ ಕಾಣ್ತದೆ ಅವತ್ತೆಲ್ಲ. ಆದರೆ ಇವಾಗ ಮುನ್ನೆಲ್ಲ ಕೇಳ್ತಾ ಇದ್ದಾರೆ, ಇಲ್ಲ ಸರ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವರಿಗೆ ಸರಿ, ಇವಾಗ ನಾನು ಕಾರ್ಮಿಕ ಇಲಾಖೆಯಿಂದ ಮಕ್ಕಳ ವಿದ್ಯಾಭ್ಯಾಸ ಸಮೇತ ಫೆಸಿಲಿಟಿ ಇದೆ, ತುಂಬ ಅನುಕೂಲ ಕೊಡ್ತಾ ಇದ್ದಾರೆ. ಇದೇನ ಕೊಡ್ತಾ ಇದ್ದಾರೆ ಇವರಿಗೆ? ಏನಿಲ್ಲ. ಹೋಗ್ಲಿ, ESC ಇದ್ದರೆ, ESC ಒಂದೇ ಇದ್ದರೆ ಇವರ ಯಾರ ಕೆಲಸ ಮಾಡುವವರ ಅಮ್ಮ ಅಪ್ಪ ಮಕ್ಕಳು ಇವರಿಗೆಲ್ಲ ESC ಮುಖಾಂತರವಾಗಿ ಹಾಸ್ಪಿಟಲ್ ಒಂದು ಏನೋ ಹುಷಾರಿಲ್ಲದಾದರೆ ಟ್ರೀಟ್ಮೆಂಟ್ ಸಿಗ್ತಾಯಿತ್ತು. ಅದು ಇವಾಗ ESC ಹಾಸ್ಪಿಟ್ಲಿಗೆ ಹೋಗ್ಬೇಕಂತೇನಿಲ್ಲ. ESC ಹಾಸ್ಪಿಟಲ್ ಅಂಡರಲ್ಲಿ ಒಂದೆಷ್ಟೋ ಪ್ರೈವೇಟ್ ಹಾಸ್ಪಿಟಲ್ ಇದೆ. ಇವಾಗ ಪುತ್ತೂರಲ್ಲೇ ಇದೆ. ನಾವೇ ESC ಹೋಗುವಾಗ ನಾನೇ ಅದರ ಸ್ವಲ್ಪ ಕೆಲಸಕ್ಕೆ ನಾನು ಹೋದೆ ಅದರೊಟ್ಟಿಗೆ ಹಾಸ್ಪಿಟಲ್ ಅವರಿಗೆ. ಇವಾಗ ಅಲ್ಲೋಗಿ ಇದನ್ನು ತೋರಿಸಿ ಅವರು ಆಮೇಲೆ ಅದಕ್ಕೆ ಬಿಲ್ಲೆಲ್ಲ ಅವರೇ ಪಾಸ್ ಮಾಡ್ಕೊಳ್ತಾ ಇದ್ರು. ಇವರು ಎಷ್ಟು ಆರೋಗ್ಯವಂತ ಆಗಿರ್ಬೋದಿತ್ತಲ್ಲ. ಈ ಆಯುಷ್ಮಾನ್ ಭಾರತ ಅದು ಇದರ ಹಿಂದೆ ಹೋಗಿ ಎಲ್ಲೆಲ್ಲೋ ಹಾಸ್ಪಿಟಲ್ ಮಾಡೋ ಅವಶ್ಯಕತೆ ಇಲ್ವಲ್ಲ. ಎಮರ್ಜೆನ್ಸಿ ಆಗ್ತಾ ಇತ್ತಲ್ಲ, ಎಲ್ಲೋ ಸಾಲ ತಗೊಳ್ಳೋ ಇಲ್ವಲ್ಲ. ಇದೊಂದಾಯ್ತಾ. ಇನ್ನೊಂದು ಇವರೇ ಭದ್ರತೆ ಅಂತ ಹಣ ಠೇವಣಿ ಇಡಬೇಕಲ್ಲಿ. ಯಾರೋ ಇವರೇ ಕೆಲಸದವರು, ಸೇವಾ ಪ್ರತಿನಿಧಿಗಳು 2 ಲಕ್ಷ ಏನೋ ಭದ್ರತಾ ಠೇವಣಿ ಅಂತ ಇಡಬೇಕು. ಯಾಕಂದರೆ ಒಂದು ವೇಳೆ ಇವರು ಸಾಲ ಕೊಟ್ಟಿದ್ದಾರೆ, ವಸೂಲು ಮಾಡ್ಲಿಕ್ಕೆ ಆಗಲಿಲ್ಲ, ಕೆಲಸ ಬಿಟ್ಟು ಹೋದ್ರು ಅಂದರೆ ಆ ದುಡ್ಡನ್ನು ವಜಾ ಮಾಡ್ತಾರೆ. ಇವರು ಸಾಲಕ್ಕೆ ವಜಾ ಮಾಡ್ತಾರೆ. ಆ ಥರ ಇದೆ. ಒಬ್ರು ಹೇಳಿದ್ದಾರೆ ನನಗೆ ಫೋನ್ ಮಾಡಿ, 2 ಲಕ್ಷ ಏನೋ ಭದ್ರತೆ ಅಂತ ಇಟ್ಕೊಂಡಿದ್ದಾರೆ, ಅದು ಕೊಡ್ತಾ ಇಲ್ಲ, ನಾನು ಕೆಲಸ ಬಿಟ್ಟಿದ್ದೀನಿ, ಅದು ಕೇಳ್ತಾ ಇದ್ದಾರೆ, ನೀನು ಎಷ್ಟು ಜನಕ್ಕೆ ಸಾಲ ಬಾಕಿ ಇದೆ ಅವ್ರದ್ದೆಲ್ಲ, ಅವರದ್ದು ಸಿಗುವ ತನಕ ಇದು ಸಿಗುವುದಿಲ್ಲ ಅಂತ. ಇದೇ ರೀತಿಯಲ್ಲಿ ಆಗಿರೋದಿಲ್ಲಿ ಸವದತ್ತಿಯಲ್ಲಿ ಒಂದು ಅಮ್ಮ 29 ಲಕ್ಷ ಪಾಪ ಅವ್ರ ಮನೆ ಮಾರಿ ಅವತ್ತು ಸುದ್ದಿ ಆಗ್ತಾ ಇತ್ತಲ್ಲ. ಹೌದು, ಮಾಡ್ತದೆ. ಮನೆ ಮಾರಿ ಕೊಟ್ಟಿರೋದು. ಯಾಕೆ ಇವರೇನು ತಗೊಂಡಿರೋದಲ್ಲ, ಇವರ ಸ್ವಂತ ಉಪಯೋಗ ತಗೊಂಡಿರೋದಲ್ಲ, ಇವರು ತೆಗೆದು ಬಡ್ಡಿಗೆ ಕೊಟ್ಟಿರೋದು ಅಲ್ಲ. ಇವರಿಂದ ಒಂದು ಎಷ್ಟು 14% ತಗೊಂಡು ಇನ್ನೊಬ್ಬರಿಗೆ 20% ಕೊಟ್ಟಿರೋದಲ್ಲ. ಅವರ ಕೆಲಸದವರು, SKDRDPಯ ಕೆಲಸದವರು ಇವರು. ಹೆದರ್ಸ್ತಾರಲ್ಲ, ಕಂಪ್ಲೇಂಟ್ ಕೊಡ್ತೀವಿ, ಜೈಲಿಗೆ ಹಾಕ್ತೀವಿ, ಹಾಗೆ ಹೀಗೆ ಅಂತ. ಮತ್ತೆ ESI ಇಂದ ಏನಾದರೂ ಮಾಡಿ ಕಟ್ಟಬೇಕಷ್ಟೇ ಅವರು. ಹೌದು, ಹಾಗೆ ಆಗಿದೆ. ESI ಇಂದ ಇನ್ನೊಂದು ಪ್ರಯೋಜನ ಇರುತ್ತೆ ಸರ್. ಇವಾಗ ಬಡಪಾಯಿ, ಇವಾಗ ಎಷ್ಟು ಎಲ್ಲರೂ ಬಡವರು ಇದರಲ್ಲಿ ಕೆಲಸ ಮಾಡ್ತಾ ಇರುವವರಲ್ಲ, ಇವರ ಮಕ್ಕಳಿಗೆ ಡಾಕ್ಟರ್ ಆಗಬೇಕು, ಒಳ್ಳೆ ಮಾರ್ಕ್ ಇದೆ, PUC ಆದಮೇಲೆ ಒಳ್ಳೆ ಮಾರ್ಕ್ ಇದೆ, ನನಗೆ ಡಾಕ್ಟರ್ ಆಗಬೇಕಂತ ಇದೆ. ಅಂಥ ಸಂದರ್ಭದಲ್ಲಿ ESI ಇದ್ದರೆ ಇವರ ಫ್ರೀ ಎಜುಕೇಷನ್ ಆಗಿದೆ. ಯಾರಿಗೆ ಗೊತ್ತಿದೆಯಾ? ಅದರಲ್ಲೂ ಇವರು ವಂಚನೆಗೊಳಗಿದ್ದಾರೆ. ದೊಡ್ಡ ವಿದ್ಯಾಭ್ಯಾಸದಲ್ಲಿ ವಂಚನೆಗೊಳಗಿದ್ದಾರೆ. ಇವಾಗ ಕಮ್ಮಿ ಸಂಬಳ, 15,000 ಕಮ್ಮಿ ಇದ್ದರೆ ESI ಕಾರ್ಡ್ ಇರುತ್ತೆ, ಅವ್ರಿಗೆ ESI ಟ್ರೀಟ್ಮೆಂಟ್ ತಗೊಳ್ಬೋದು. 5 ವರ್ಷ ಒಂದೇ ಸಂಸ್ಥೆಯಲ್ಲಿ 5 ವರ್ಷ ಕೆಲಸ ಮಾಡ್ತಾ ಇದ್ದರೆ ಇವಾಗ ಎಷ್ಟೋ ಜನ 10 ವರ್ಷ 15 ವರ್ಷ ಅದು ಇದೆ. ಇವಾಗ 5 ವರ್ಷದಿಂದ ಮೇಲೆ ಇದ್ದರೆ ಅವರಿಗೆ ESI ಮುಖಾಂತರ ವಿದ್ಯಾಭ್ಯಾಸ ಒಂದು ಫ್ರೀಯಾಗಿ ಸಿಗ್ತಾಯಿತ್ತು. ಒಂದು ಸ್ವಲ್ಪ ಅಮೌಂಟ್ ಮಾತ್ರ ಕಟ್ಟಲಿಕ್ಕೆ. ನೋಡಿ, ಕಮೆಂಟ್ ಮಾಡುವವರು ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಹೌದು, ನಿಮಗೆ ಸಿಗುವಂಥ ಏನು ಈ ಥರ ವ್ಯವಸ್ಥೆ ಅದನ್ನು ವಂಚಿಸಿ ನಿಮ್ಮನ್ನು ನಿಮ್ಮಿಂದ ಲಾಭ ಪಡೀತಾರೆ, ನಿಮ್ಮಿಂದ ಲಾಭ ಕೆಲಸ ಮಾಡಿಸ್ತಾ ಇದ್ದಾರೆ. ನೀವು ಪರ್ಮನೆಂಟ್ ಮಾಡಿದಾರಾ? ಇಷ್ಟೆಲ್ಲ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಮ್ಮನ್ನೇ ಒಬ್ಬರನ್ನು ಯಾರೊಬ್ಬ ಸೇವಾ ಪ್ರತಿನಿಧಿ ಅಭಿವೃದ್ಧಿ ಮಾಡಿದಾರ ಗ್ರಾಮ ಅಭಿವೃದ್ಧಿ ಆಗ್ತಾ ಇತ್ತು. ಏಕೆ ಮಾಡ್ತಾ ಇಲ್ಲ? ನಿಮ್ಮನ್ನು ಇಟ್ಬಿಟ್ಟು ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ. ತಮಾಷೆ ಅಂತ ತಿಳಿಸ್ತಾರೆ. ಇದೆಲ್ಲ ಗ್ರಾಮಾಭಿವೃದ್ಧಿನ ಇದಾಗ್ತಾ ಇರೋದು ಸರ್. ನಿಜವಾಗ್ಲಿ ನೋಡ್ಬೇಕಾದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡುವವರು ಸೇವಾ ಪ್ರತಿನಿಧಿಗಳು ಮಾತ್ರ.
ಹೌದು ಅವ್ರಿಗೆ ಟಾರ್ಗೆಟ್, ಹೌದು ಅವರೇ ಮನೆ ಮನೆ ಭೇಟಿ ಮಾಡಬೇಕು, ಹೌದು ಅಲ್ಲಿ ಹೊಸ ಸಂಘ ಮಾಡಬೇಕು, ಹೌದು ಆ ಸಂಘದವರಿಗೆಲ್ಲ ಇದು ಸಾಲ ಕೊಡಿಸುವುದು, ಹೌದು ಮತ್ತೆ ಅವ್ರದ್ದು ಏನು ಡಾಕ್ಯುಮೆಂಟ್ ಕಲೆಕ್ಷನ್ ಮಾಡೋದು, ಮನೆ ಭೇಟಿ ಮತ್ತೆ ಮೀಟಿಂಗ್ ಮಾಡಿಸೋದು ಎಲ್ಲ ಜವಾಬ್ದಾರಿ ಇರುವಂಥದ್ದು ಸೇವಾ ಪ್ರತಿನಿಧಿಗೆ. ಹೌದು. ಅವರು ಬರೀ ದುಡ್ಡು ಎಣಿಸೋದು ಮಾತ್ರ ಒಂದೇ ಕೆಲಸ ಅವರಿಗೆ, ಒಂದೇ ಕೆಲಸ. ಬಿಸಿಲಲ್ಲಿ ಓಡಾಡಿಸಿ, ಯಾಕಂದ್ರೆ ಅದರಲ್ಲಿ ಎಜುಕೇಶನ್ 7ನೇ ಕ್ಲಾಸ್ಗಿಂತ ಕಡಿಮೆ ಇರೋರನ್ನು ತಗೊಳ್ತಾರೆ, ಜಾಸ್ತಿ ಎಜುಕೇಶನ್ ಇರುವವರನ್ನು ಸೇವಾ ಪ್ರತಿನಿಧಿಯಾಗಿ ತಗೊಳ್ಳೋದಿಲ್ಲ. ಅಲ್ಲ ತಗೊಂಡ್ರೆ ಇದೇ ತರ ಪ್ರಶ್ನೆ ಹಾಕಿದ್ದಾರೆ. ಹೌದು ಹೌದು. ಅದಕ್ಕೋಸ್ಕರ ಇವಾಗ ನಮಗೆ ಕಮೆಂಟ್ ಹಾಕೋದ್ರಲ್ಲೂ ಒಂದು ನಮ್ಮ ಏನೋ ಒಂದು ಮ್ಯಾಟ್ರ್ ಇವತ್ತು ಲೈವ್ ಇದೆ ಅಂತ ಹೇಳುವಾಗ, ಕಾರ್ಕಳ ದಿನೇಶ್ ಇವಾಗ ಧಾರವಾಡದಲ್ಲಿ ಇದ್ದಾನಲ್ಲ, ಹೌದು ಇವಾಗ ಭಯಂಕರ ಶೇರ್ ಮಾಡ್ತಾ ಇದ್ದಾನೆ. ಅದು ಅಲ್ಲ, ಎಲ್ಲರಿಗೂ ಅವರ ಏನು ಇವರೊಂದು ಸಂಘಟನೆ ಗ್ರೂಪ್ ಇದೆ ಅಲ್ಲ, ಆ ಗ್ರೂಪಿಗೆ ಶೇರ್ ಮಾಡಿ ನೀವು ಕಮೆಂಟ್ ಹೊಡೆಯಿರಿ ಇವರಿಗೆ. ಇವನು ಅತ್ಯಾಚಾರಿ ಹೀಗೆ ಏನಂತ ಹೇಳಿದ್ರೆ ಸಹಕಾರ ಕೊಟ್ಟವನು ಇವನು ಮತ್ತು ಸೀನಪ್ಪ ಅಂತ ಹೇಳಿ ನಮ್ಮೆಲ್ಲ ಕೇಸ್ ಆಗ್ತಾ ಇದ್ದಾರೆ. ಇವರಿಬ್ಬರು ಹೆಚ್ಚಿಗೆ ಸಪೋರ್ಟ್ ಮಾಡೋದು ಇವರಿಬ್ಬರು. ಅವನು ಫಸ್ಟ್ ಅವನ ಬಗ್ಗೆ ತಿಳ್ಕೊಳ್ಳಿ, ಅವನು ಎಲ್ಲಿದ್ದವನು, ಎಲ್ಲಿ ಹೋದ, ಹೌದು, ಯಾಕೆ ಹೋದ, ಇನ್ನು ಕೊಡ್ತೀವಿ, ನಿನ್ನ ಬಗ್ಗೆನೂ ಕೊಡ್ತೀವಿ ನಾವು ಎಲ್ಲ ತಿಳ್ಕೊಳ್ಳಿ. ನೀವು ತಿಳ್ಕೊಳ್ಳಿ ಯಾಕೆ ಅಲ್ಲಿಗೆ ಹೋದ, ಧಾರವಾಡಕ್ಕೆ ಏನಕ್ಕೆ ಹಾಕಿದ್ದಾರೆ, ಹೌದು ಅದನ್ನು ತಿಳ್ಕೊಳ್ಳಿ. ಅಲ್ಲ ಇವಾಗ ಶೇರ್ ಮಾಡಿ ಎಲ್ಲರಿಗೂ ನೀವು ಶೇರ್ ಮಾಡ್ಲೇಬೇಕು ಇವತ್ತು. ಯಾಕಂದ್ರೆ ಇವಾಗ ಅವನ ಹಣೆ ಬರ ಗೊತ್ತಾಗಿದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ, ನಮ್ಗೆ ಹೌದಾ ಕಮೆಂಟ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ಈಗ ಒಂದು 4-5 ತಿಂಗಳಿಂದ ಅವನ ಬಗ್ಗೆ ಎಲ್ಲ ಗೊತ್ತಾಗಿದೆ, ಅದಕ್ಕೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದನ್ನು ಮಾತ್ರ ಶೇರ್ ಮಾಡ್ಲೇಬೇಕು ನೀವು ಎಲ್ಲರಿಗೂ ತಿಳಿಸ್ಬೇಕು, ಪಾಪ ಎಲ್ಲರೂ ಗೊತ್ತಾಗ್ಲೇಬೇಕು. ನೀವು ಅವನ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ, ಅಲ್ಲಿಗೆ ಯಾಕೆ ಹೋದ, ಎಲ್ಲೆಲ್ಲಿ ಮಂಗ ಮಾಡಿ, ಯಾರನ್ನೆಲ್ಲ ಮಂಗ ಮಾಡಿ, ಯಾರಿಗೆಲ್ಲ ಏನೆಲ್ಲ ಸಪ್ಲೈ ಮಾಡಬೇಕು, ಏನೆಲ್ಲ ಸಪ್ಲೈ ಮಾಡಿ ನೀನು ಹೋಗಿರುವಂಥದ್ದು ಆಲೋಚನೆ ಮಾಡು. ನೀನು ಎಷ್ಟು ಕೋಟಿ ವಂಚನೆ ಮಾಡಿದ್ದಾನೆ ಎಲ್ಲ ದಾಖಲೆ ಇದೆ ನಮ್ಮ ಹತ್ರ. ನಾವು ಪರ್ಸನಲ್ ಆಗಿ ಅವರ ತೇಜೋವಧೆ ಮಾಡುವಂತ ಕೆಲಸ ನಾವು ಮಾಡಲಿಲ್ಲ. ನಾವು ಮಾಡ್ತೀವಿ, ಎಲ್ಲರ ದಾಖಲೆಗಳು ನಮ್ಮ ಹತ್ರ ಇದೆ, ಯಾರ್ಯಾರು ಏನೇನು ಮಾಡಿದ್ದಾರೆ. ಕಮೆಂಟ್ ನೋಡಿದರೆ ಏನೋ ದೊಡ್ಡ ಗಾಂಧಿ ತರ, ನೆಕ್ಸ್ಟ್ ಭಾರತ ದೇಶ ಬೇರೆ ಗಾಂಧಿ ಇಲ್ಲ, ಅವನೇ ಗಾಂಧಿ. ಮೊನ್ನೆ ನನ್ನ ವಿಡಿಯೋ ಒಬ್ಬ ಕಿಟಕಿಯಲ್ಲಿ ಬಂದು ವಿಡಿಯೋ ಮಾಡ್ತಾನೆ, ಗೊತ್ತಿರ್ಬೋದು, ನಮ್ಮೂರ್ನವನೇ ಸತೀಶ್ ಅಂತ, ನಿಮ್ಮವರು. ಹೌದು, ನಾನು ಹೋಗಿದ್ದಲ್ಲಿ ತಪ್ಪು, ಅವನು ಬಂದಿದ್ದು ಸರಿಯಾ? ನಾವು ನಮ್ಮ ಏನು ಇದು ವಲಯ ಬೇರೆ. ಹೌದು, ನಾನು ಹೋಗಿದ್ದು ಅವ್ರು ಹೇಳಿದ್ರು ನೀನು ಯಾಕೆ ಬಂದಿದ್ದಿಲ್ಲಿ, ನಿನ್ನ ಇದು ವಲಯ ಬೇರೆ. ಅಲ್ಲ ನೀವು ಒಂದು ವಿಷಯ, ನೀವು ಹೋಗಿರೋದು ಅವ್ರ ಸಭೆ ಆಗ್ತಾರೋ ಸಭೆಗೆ ಹೋಗಿಲ್ಲ, ಇಲ್ಲ ಸಭೆ ಹತ್ರ ಈ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ, ಆ ಮನೆಯವರು ಕರೆದಕ್ಕೆ ನೀವು ಅಲ್ಲಿ ಹೋಗಿರೋದು. ಆ ಗ್ರಾಚಾಗ್ರೆ ಅವ್ರ ಪಕ್ಕದಲ್ಲೇ ಇದ್ರು, ಹೌದು, ಅವರು ಓಡ್ಕೊಂಡು ಬಂದ್ರು ಇಲ್ಲಿಗೆ ಅಲ್ವಾ. ಸಂತೋಷ ನೋಡಿದ್ರಿಗೆ ಭಯ ಆಗ್ತದೆ, ಸಂತೋಷ ಕ್ಯಾಮರಾ ನೋಡಿದ್ರೆ ಸಾಕು, ಅದು ಏನು ಗೊತ್ತಿಲ್ಲ ನಿಮಗೆ, ಕಾಯಿಲೆ ಅಂತ ಗೊತ್ತಿಲ್ಲ, ಅಲ್ಲ ಓಡ್ಕೊಂಡು ಬರ್ತಾ ಇರೋದಲ್ಲ. ಸಂಘದ ಸದಸ್ಯರ ಜೊತೆ ನಾನು ಮಾತಾಡ್ಲಿಕ್ಕೆ ಹೋಗಿದ್ದೆ ಅಷ್ಟೇ. ಮತ್ತೆ ನೀವು ಸಂಘದವರಲ್ಲ ಅಂದ್ರೆ ನೀವು ಎಲ್ಲಿಯವರು, ಎಲ್ಲಿಂದ ಬಂದಿರೋದು? ಇಡೀ ಕಡಬ ತಾಲೂಕಿನಿಂದೆಲ್ಲ ಬಂದಿದಾರಲ್ಲ. ನೋಡಿ ಅವನು ವಿಡಿಯೋ ಮಾಡ್ತಾ ಇದ್ದ, ಯಾರ ಅವನು ಸೇವಾ ಪ್ರತಿನಿಧಿ, ನಮ್ಮ ಒಕ್ಕೂಟದ ನಮ್ಮ ಸೇವಾ ಪ್ರತಿನಿಧಿ, ನಮ್ಮ ಸಂಘದ ಸೇವಾ ಪ್ರತಿನಿಧಿ. ಅವನು ವಿಡಿಯೋ ಮಾಡಿ ಕಳ್ಳ ಕಳ್ಳ ಕಳ್ಳ, ಅವನ ಹಣೆ ಬರ ನನಗೆ ಗೊತ್ತುಂಟ. KFDCಯಲ್ಲಿ ರಬ್ಬರ್ ಕಳ್ಳತನ ಮಾಡಿ ಇದು ಮಾಡ್ತಾ ಇದ್ದ ಅವನು. ಅಲ್ಲಿ ಏನ್ ಮಾಡಿದ್ದಾನೆ, ಸಿಸಿ ಕ್ಯಾಮರಾ ಕಳ್ಳತನ ಮಾಡಿದೆ ಅಲ್ಲಿ ಹೇಳ್ದಾಕಿ. ಯಾಕಂದ್ರೆ ಅವನು ಹೈಟ್ ಇದ್ದಾನೆ, ನಾನು ನೋಡ್ತಾ ಇದ್ದೇನೆ, ಬೇರೆ ಯಾರಿಗೂ ಅಲ್ಲಿ ಸಿಗುವುದಿಲ್ಲ, ಅವನೇ ಮಾಡಿರೋದು. ಮತ್ತೆ ಕಳ್ಳ ಕಳ್ಳ ಅಂತ ನನ್ನ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾನೆ. ಯಾರು ಕಳ್ಳ ಅಂತ ಅವನ ಊರಲ್ಲಿ ಗೊತ್ತಿದೆ ಅಲ್ಲ. KFDCಯಲ್ಲಿ ಅವನೇ ಟ್ಯಾಪಿಂಗ್ ಮಾಡಿ ರಬ್ಬರ್ ಕಳ್ಳತನ ಮಾಡಿದವನು. ಕಳ್ಳತನ ದೊಡ್ಡ ದಂಧೆ ಒಳಗೆ ಬಿದ್ದಿದ್ದಾನೆ ಇವಾಗ. ಹೌದೌದು, ಈಗ ಕಳ್ಳತನ ಮಾಡಿದಕ್ಕೆ ಇದಕ್ಕೆ ಎಂಟರ್ ಆಗ್ಲಿಕ್ಕೆ ಆಗಿರೋದು. ನಾನು ಮೊನ್ನೆ ಆಗ್ತಿರ್ವಲ್ಲ. ಹೌದು, ನಾನು ಮೊನ್ನೆ ಕೂಡ ಹೇಳಿದ್ದೀನಿ. ಅವನು ಯಾರೊಬ್ಬ ಹೇಳಿದ, ಇದು ಮೋಹನ್ ಬೋಳಂಗಡಿ, ಅವನು ಸರಿಯಾಗಿ ಮಾತಾಡಿದ್ದೀನಿ. ಅವ್ನು ಫೋನ್ ಕಟ್ ಮಾಡ್ದ, ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಬರ್ತದೆ. ಅವನು ಹೇಳ್ತಾನೆ ತುಂಬಾ ಜನರಿಗೆ ಪಂಗನಾಮ ಹಾಕಿದ್ದೀನಿ ಅಂತ. ನನಗೆ ನಾನು ₹1 ಯಾರಿಗಾದ್ರೂ ಬಾಕಿ ಇದ್ರೆ ಬನ್ನಿ, ಅವ್ರನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಸಿ ವಿಡಿಯೋ ಮಾಡಿ, ನೀವು ಅದಾಕಿ ನನಗೆ ಮೋಸ ಮಾಡಿದ. ಇವಾಗ ಹೇಳ್ಬೋದು ಧರ್ಮಸ್ಥಳ ದುಡ್ಡು ಕಟ್ಟಿಲ್ಲ ಅಂತ, ಕೇಳೋ ದಾಖಲೆ ಕೊಡಿ ಸ್ವಾಮಿ, ಕಟ್ತೀವಿ, ಕೇಳೋ ದಾಖಲೆ ಕೊಡಿ ತನ್ನಿ. ಪ್ರತಿಯೊಬ್ಬರ ವಿಚಾರ ಕೂಡ ಎಲ್ಲೆಲ್ಲಿ ಸಿಕ್ಕಿ ಬಿದ್ದು ಯಾರೆಲ್ಲ ಕೆಲಸ ಕಳ್ಕೊಂಡಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ, ಏನೇನು ಮಾಡಿದ್ದಾರೆ ಎಲ್ಲ ನಮ್ಗೆ ವಿಚಾರ ಗೊತ್ತು. ನಾವು ಹೇಳುದಿಲ್ಲ, ಆದ್ರೂ ಕೂಡ ಪದೇ ಪದೇ ನಮ್ಮನ್ನು ಟಾರ್ಗೆಟ್ ಮಾಡಿ ಯಾವ್ದು ಪರ್ಸನಲ್ ಆಗಿ ನೀವು ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರೆ ನಾವು ಒಬ್ಬೊಬ್ಬರದೇ ಅಲ್ಲ ನಮಗೂ ಗೊತ್ತು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ಲಿಕ್ಕೆ, ಅದು ಮಾಡ್ತಾ ಇಲ್ಲ. ಸೌಜನ್ಯ ಹೋರಾಟ ಅದಕ್ಕೋಸ್ಕರ ಇರೋದಲ್ಲ.
ಅದಕ್ಕೋಸ್ಕರ ನಾವು ಯಾವುದನ್ನು ಮಾಡ್ತಾ ಇಲ್ಲ ನಮಗೂ ಮಾಡ್ಲಿಕ್ಕೆ ಗೊತ್ತು. ನಾಗರಾಜದ ಎಲ್ಲ ಬರ ನಮಗೆ ಗೊತ್ತು. ನಾಗರಾಜಿಗೂ ಇಡ್ತೀನಿ, ಎಲ್ಲೋರೆಲ್ಲ ಮೇಲೆ ಅಟ್ಯಾಕ್ ಮಾಡ್ದಲ್ಲ, ಅವನ ಒಂದೊಂದು ವಿಷಯ ನಾವು ತೆಗೆದಾಕ್ಕೊಡ್ತೀವಿ ನಿಮಗೆ, ಎಲ್ಲ ಗೊತ್ತು ಅವನದು. ಅವು ದೊಡ್ಡದು ಜನದಾಗಿ ದಾದಾಗಿರಿ ಮಾಡ್ಕೊಂಡಿರುವ ಅವಶ್ಯಕತೆ ಏನಿಲ್ಲ. ಇನ್ನು ಅವನ ಮನೆಗೆ ನಾವು ಅವತ್ತು ಹೋಗಿಲ್ಲ ಎಲ್ಲೋರಲ್ಲಿ, ಗೊತ್ತಾಯ್ತಲ್ಲ. ಆಮೇಲೆ ಇನ್ನೊಬ್ಬರು ಕೌಂಟ್ರ್ ಕೇಸು, ಲೇಡೀಸ್ ಕರೆಗೆ ಹಾಸ್ಪಿಟಲ್ ಮಾಡಿದ್ರೆ ಕೌಂಟ್ರ್ ಕೇಸ್ ಮಾಡ್ತಾ ಇದ್ದಾರೆ ನಿಮ್ಮ ಜನ್ಮಕ್ಕೆಲ್ಲ. ಅದಲ್ಲ, ಮತ್ತು ಇನ್ನೊಬ್ಬ ಇವದ್ದಲ್ಲ, ಯಾರು ಕೃಷಿ ಅಧಿಕಾರಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿರೋದು ಸೋಮ, ಆ ಫೋನ್ ಸ್ವಿಚ್ ಆಫ್ ಇವತ್ತು ಮಾಡಿದೆ ನಾನು. ಇಲ್ಲ ಕಡಬದಿಂದ ಓಡೋಗಿದೆ ನಾನು. ಅವನ ಹೆಂಡತಿ, ಅವರ ಧರ್ಮಪತ್ನಿ ಕಡಬ ಠಾಣೆ ಪೊಲೀಸ್ ಅಧಿಕಾರಿ ಆಗಿದ್ದಾರೆ, ಅದಕ್ಕೆ ಪೊಲೀಸರಾಗಿದ್ದಾರೆ, ಗೊತ್ತಾ. ಎಲ್ಲ ಮಾಹಿತಿ ತಗೊಂಡಿದ್ದೀವಿ, ಅದಕ್ಕೇನೆ ಪೊಲೀಸರು ಬರಲ್ಲ ಅಂತ ಹೇಳಿರೋದು. ಈ ವಿಷಯ ತನಿಖೆ ಆಗಲೇಬೇಕಿದು. ಅಷ್ಟು ಆವಾಗ ಪೊಲೀಸ್ ಠಾಣೆಗೆ ಒಂದು ಸಂಪರ್ಕ ಇರ್ಬೋದಲ್ಲ. ಅದರಲ್ಲಿ ಮುನ್ನೆ ನನಗೆ ಎಲ್ಲವನ್ನು ಮುನ್ನೆ ನಾನು ಕೇಳಿಸ್ತಾ ಇದ್ದೀನಿ. ಅದರಲ್ಲಿ ನಮ್ಮೂರಲ್ಲ ನಿಮಗೆ ಏನೂ ಸಿಗಲ್ಲ ಅಂತ. ಇವನು ಏನು ಮಾಡ್ಬೇಕು ಹೇಳಿ, ಈಗ ಏನೂ ಸಿಗಲ್ಲ ಅಂತ ಹೇಳ್ತಾ ಇದ್ದಾನೆ. ನೀವು ಅಷ್ಟು ದಮ್ಮಿದೆಯಾ? ಕರ್ಕೊಂಡು ಹೋಗಪ್ಪ, ಇಲ್ಲ ನಾವೇ ಬರ್ತೀವಿ ಅಲ್ಲಿಗೆ. ಎಲ್ಲನೂ ಸಿಗಲ್ಲ ಅಂತ ಹೇಳ್ತಾ ಇದೆಯಲ್ಲ, ಯಾವ್ದು ಅಡ್ರೆಸ್ ಕೊಡ್ಬೇಕಲ್ಲ ಅವನು, ಕೊಡ್ಲಿಲ್ಲ ಅಲ್ಲ. ಮುನ್ನೆ ಕೈಕಾಲು ಹಿಡಿತಾರಂತ ನಮ್ಮವ್ರದ್ದು. ಹೌದಾ? ಕೈಕಾಲು ಹಿಡಿತಾ ಇದ್ದಾನಂತ. ಮೊನ್ನೆ ಮೋಹನ್ ಬೋಳಂಗಡಿಗೆ ಕಾಲ್ ಮಾಡಿದ್ದು, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಫೋನ್ ಕಟ್ಟಲ್ಲ, ನಿಮ್ಮ ಹತ್ರ ಮಾತಾಡೋ ಅಗತ್ಯ ಇಲ್ಲ, ಮತ್ತೆ ನನ್ನ ವಿಚಾರ ಯಾಕೆ ವಿಡಿಯೋ ಮಾಡಿ ಹಾಕಿದ್ದು? ಹೌದು, ನನ್ನ ಹತ್ರ ಮಾತಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ಹೌದು, ಉತ್ತರ ಪಾಸ್ ಪುಸ್ತಕ ಎಲ್ಲ ಇದೆ ಅಂತ ಹೇಳಿದ್ದಾನೆ ವಿಡಿಯೋದಲ್ಲಿ. ಪಾಸ್ ಪುಸ್ತಕ ಇದೆ, ಸಾಲ ಸಂಘಕ್ಕೆ ಒಬ್ಬರಿಗೆ ಸಾಲ ಕೊಡ್ಬೇಕಾದ್ರೆ ಪಾಸ್ ಪುಸ್ತಕ ಬೇಕು, ಅಕೌಂಟ್ ಬ್ಯಾಂಕಲ್ಲಿ ಇರಬೇಕು, ಮತ್ತೆ ಇನ್ನೊಂದ್ಸಲ ಹೇಳ್ತಾನೆ ಉಳಿತಾಯಕ್ಕೆ ಪಾಸ್ ಪುಸ್ತಕ ಇದೆ, ಸಾಲಕ್ಕೆ ಪಾಸ್ ಪುಸ್ತಕ ಇಲ್ಲ ಅಂತ ಹೇಳಿದೆ. ಇಲ್ಲಿ ಉಳಿತಾಯ ಕಟ್ತಾ ಇದಾರಲ್ಲ, ಅದಕ್ಕೆ ಪಾಸ್ ಪುಸ್ತಕ ಕೊಡ್ಬೇಕಲ್ಲ. ಮತ್ತೆ ಇದು ಇನ್ಶೂರೆನ್ಸ್ ಬಾಂಡ್, ಯಾವುದು PRK ಬಾಂಡ್, ಅದು ಕೂಡ ಹೇಳಿದಾನೆ. ಅದು ಒಬ್ಬೊಬ್ಬರಿಗೆಲ್ಲ ಅದು ಸಂಘಕ್ಕೆ ಇರುವಂಥದ್ದು. ಸರಿ, ಅದಾದ್ರೂ ಕೊಡ್ಬೇಕಲ್ಲ. ಅಷ್ಟು ಕೇಳಿದ್ದಕ್ಕೆ ಫೋನ್ ಕಟ್, ಬ್ಲಾಕ್ ನಂಬರ್. ಅದೆಲ್ಲ ಕೇಳ್ತಾರ. ಅವನು ಕೂಡ ನೋಡಿ, ಅವನು ಕೂಡ ಕಳ್ಳನಿ. ಯಾವ ತರ ಕಳ್ಳ ಹೇಳಿ? ನಮ್ಮ ವಿಡಿಯೋಗಳನ್ನೆಲ್ಲ ಕದ್ದು ವಿಡಿಯೋ ಮಾಡೋದು ಅವನು ಹಾಕುದಲ್ಲ ಅವನ ಚಾನಲ್ ಅಲ್ಲಿ, ಕಳ್ಳಲ್ಲ. ಆಮೇಲೆ ನನಗೆ ಸಾರಿ ಕೇಳಿದ್ದು, ನನ್ನ ವಿಡಿಯೋವನ್ನು ಕದ್ದು ಹಾಕಿದ್ದಕ್ಕೆ ನಾನು ಕಾಪಿರೈಟ್ ಕೊಟ್ಟೆ. ಆಯ್ತು, ಮುಗಿತಲ್ಲ ಅಲ್ಲಿಗೆ ಮುಗಿತು. ಅಲ್ಲಿಗೆ ನೇರ ಮಾತು ನಿಮ್ಗೆ ಗೊತ್ತಿರ್ಬೋದು, ಸರ್ಚ್ ಮಾಡಿ ನೇರ ಮಾತು ಬರ್ತದಂತ. ನೇರ ಮಾತು ಬಂದಾಗಿದೆ. ಆಮೇಲೆ ನನ್ನಲ್ಲಿ ಸಾರಿ ಕೇಳಿ ಅದರ ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೆ, ನನಗೆ ಇಮೇಲ್ ಕಳಿಸಿ. ಇನ್ನೊಂದು ಸ್ಟಾರ್ಟ್ ಮಾಡಿದ್ದಾನೆ. ಹೌದು, ಇನ್ನು ಯಾವುದೊಂದು ಅದರಲ್ಲೇ ಮೊನ್ನೆ ಕೇಳಿರುವಂತದ್ದು, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಫೋನ್ ತೆಗಿಲಿಕ್ಕೆ ಆಗುದಿಲ್ಲ, ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲದವ ಇವನು ಮೋಹನ್ ಬೋಳಂಗಡಿ ವಿಡಿಯೋ ಕಳ್ಳ, ನನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನಂತೆ. ನಾನು ಅವತ್ತೇ ಹಾಕುವವನು, ಸುಮ್ಮನೆ ಇದ್ದೆ ನಾನು. ಹಿರಿಯ ಪತ್ರಕರ್ತ ಅಂತ ಏನೋ ಒಂದು ಅಡ್ಡನಾಮ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮಿಂದ ದೊಡ್ಡವರಲ್ಲ, ನಾನೇನು ಪತ್ರಕರ್ತ ಅಲ್ಲ, ನಾನು ಏನು ಸತ್ಯ ವಿಚಾರ ಇದೆ, ದಾಖಲೆ ಇದೆ, ಅದರ ಬಗ್ಗೆ ಮಾತಾಡುವವನು ಅಷ್ಟೇ, ಬಿಟ್ಟರೆ ನಾನೇನು ಪತ್ರಕರ್ತನಲ್ಲ. ಹಾಗಾಗಿ ಅಷ್ಟು ಮಾತಾಡಲಿಕ್ಕೆ ಭಯ ಇರುವವನು ಮತ್ತೆ ನನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾನಲ್ಲ. ದಮ್ ಇದ್ರೆ, ಧೈರ್ಯ ಇದ್ರೆ ನನ್ನನ್ನೆಲ್ಲೋ ಕರೀತಾನಂತೆ ಮಂಗಳೂರಿಗೆ, ಅಲ್ಲಿಗೆ ಬನ್ನಿ, ಡಿಬೇಟ್ಗೆ ಬನ್ನಿ ಅಂತ ಅವನಿಗೆ ಕರೆದಿದ್ದಾನೆ. ಓಕೆ, ಯಾವಾಗ ಅಂತ ಹೇಳ್ಬೇಕು. ತಾಕತ್ತಿದ್ರೆ, ದಮ್ ಇದ್ರೆ 10 ದಿವಸ ಒಳಗಡೆ ಜಯಂತ್ ಸರನ್ನು ಮತ್ತೆ ಗ್ರೀಷ್ಮಟ್ಟನ್ ಅವರನ್ನು, ನನ್ನನ್ನು ಮತ್ತೆ ರವೀಂದ್ರ ಶೆಟ್ಟಿ ಅವರನ್ನು, 4 ಜನನನ್ನು ಅಲ್ಲಿ ಕೂರಿಸ್ಬೇಕು. ದಾಖಲೆ ತೋರಿಸಿ, ನಮ್ಮದು ಕೂಡ ದಾಖಲೆ ಅಲ್ಲಿ ತೋರಿಸ್ತೇವೆ, ಚರ್ಚೆ ಮಾಡೋಣ. ಅಲ್ಲ, ಚರ್ಚೆ ಮಾಡಿ, ನೀವು ಒಂದು ವಿಷಯ ಮಾಡಿ. ನೀವು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ದಾಖಲೆ ಸಮೇತ ನಾವು ಧರ್ಮಸ್ಥಳ ಕ್ಷೇತ್ರ ವಿಷಯವನ್ನು ತೆಗೆದಾಕ್ತಿದ್ದಾರೆ ನಮ್ಮ ಗಿರೀಶನ್ ಅವರು. ಅದ್ರ ಬಗ್ಗೆ ಯಾಕೆ ಮಾತಾಡುದಿಲ್ಲ? ಅದ್ರ ವಿಷಯದಲ್ಲಿ ಏನಕ್ಕೆ ಚರ್ಚೆ ಮಾಡ್ತಾ ಇಲ್ಲ, ಏನಕ್ಕೆ ಚರ್ಚೆ ಕರಿತಾ ಇಲ್ಲ? 1971 ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದ್ದಾರೆ ಅಲ್ವಾ, ಹಿಂದೂ ಕ್ಷೇತ್ರ ಅಲ್ಲ ಅಂತ. ಅಲ್ಲಿ ಒಳಗಡೆ ಇರೋದು ಯಾರು? ಮಂಜುನಾಥ ಸ್ವಾಮಿಯನ್ನು ಪೂಜಿಸ್ತಾ ದುಡ್ಡನ್ನು, ಉಂಡಿ ದುಡ್ಡಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾಯಿದೆ. ಅತ್ಯಾಚಾರ ಮಾತ್ರ ಕೊಲೆ, ಕಾಂಡ ಆಗ್ತಾ ಇದೆ ಅಲ್ಲಿ, ಗೊತ್ತಾ ನಿಮಗೆ? ಮೊನ್ನೆ ಮಹೇಶ್ ಶೆಟ್ಟಿ ಅವರ ವಿಡಿಯೋದಲ್ಲಿ ದಾಖಲೆ ಸಮೇತ ಎಲ್ಲ ನಾವು ಅಲ್ಲ, ಇನ್ನೂ ಕೊಡ್ತೀವಿ. ಅಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ನಿಮಗೆ ವೀರೇಂದ್ರ ಹೆಗ್ಗಡೆಯವರ ಕರ್ಮಕಾಂಡ, ಅದರಲ್ಲೊಂದು 300 ಪೇಜ್ ಇದ್ದು, ಇವರು ಯಾರ್ಯಾರಿಗೆ ಮೋಸ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ, ಸರ್ಕಾರಿ ಜಾಗವನ್ನು ಒಳಗೆ ಹಾಕಿದ್ದಾರೆ, ಮತ್ತು ಧರ್ಮಸ್ಥಳ ಇದು ಬಡ್ಡಿ ವ್ಯವಹಾರದ ಬಗ್ಗೆ ಎಲ್ಲ, ಬಡವರನ್ನು, ದಲಿತರನ್ನು ಯಾವ ಥರ ವಂಚನೆ ಮಾಡಿ ಕಾನೂನಿಗೆ ವಿರುದ್ಧವಾಗಿ ಅಕ್ರಮವಾಗಿ ಯಾವ ಥರ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್, ಮತ್ತು 500 ಕೇಸ್ ಇರುವಂಥದ್ದು ಅವ್ರ ಮೇಲೆ, ಎಲ್ಲ ದಾಖಲೆಗಳು ನೀವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ
PDF ಇದೆ, ಡೌನ್ಲೋಡ್ ಮಾಡಿ ಅದರಲ್ಲಿ ನೋಡಿ ಚರ್ಚೆ ಮಾಡಿ. ಯಾಕಂದ್ರೆ ನಾನೊಂದು ದೊಡ್ಡ ಕೇಳ್ತಾ ಇರೋದು, ಅಲ್ಲಿ ದಲಿತರ ಭೂಮಿಯನ್ನೆಲ್ಲ ತಿಂದಾಕಿದ್ದಾರೆ. ಹೌದು ದಲಿತರು ಹಿಂದೂ ಅಲ್ವಾ? ಹೌದು ಹಾ, ಎಲ್ಲರೂ ಹಿಂದೂ ಅಲ್ವಾ? ಅಲ್ಲೇ ಅಷ್ಟೊಂದು ಇವರ ವಿಷಯ ಇವರ ಪರವಾಗಿ ಯಾರು ಮಾತಾಡ್ಲಿಕ್ಕೆ ಬರ್ತಾ ಇಲ್ವಲ್ಲ? ಹೌದಲ್ವಾ? ಹೌದು. ಅಲ್ಲಿ ಇವಾಗ ಯಾರೋ ಒಂದು ಮುಸ್ಲಿಮ್ಸ್ ಪೂಜೆ ಮಾಡ್ತಾ ಇದ್ರೆ ಇಷ್ಟು ಸಿಕ್ಕಿರ ಸಾಕಿತ್ತು, ಅಷ್ಟೊತ್ತಿ ಬಂದು ಅಟ್ಯಾಕ್ ಮಾಡ್ತಾ ಇದ್ರು. ಇದೇನಿಗೆ ಮಾತಾಡಿಸ್ತಾ ಇಲ್ಲ? ಅದೇ ವಕ್ಫ್ ಬಗ್ಗೆ ಬಾರಿ ಈಗ ಚರ್ಚೆ ಹೌದು, ಚರ್ಚೆ ನಡೀತಾ ಇದೆ. ಹೌದು, ಅದು ಇವಾಗಲ್ಲ, ಬಿಜೆಪಿ ಇರುವಾಗಲೂ ವಕ್ಫ್ ಬೋರ್ಡ್ಗೆ ತುಂಬಾ ಆಸ್ತಿಗಳು ವರ್ಗಾವಣೆ ಆಗಿದೆ. ಅದ್ರ ಬಗ್ಗೆ ಮಾತಾಡುದಿಲ್ಲ. ಇಲ್ಲ ಅದು ಮಾತಾಡಲ್ಲ. ಕಾಂಗ್ರೆಸ್ ಸರ್ಕಾರ ಬರ್ಬೇಕು, ಮಾತಾಡ್ಬೇಕು. ನೆಕ್ಸ್ಟ್ ಬರ್ಬೇಕಲ್ಲ, ಹೌದು ನೆಕ್ಸ್ಟ್ ಒಂದು ಲೂಟ್ ಹೊಡ್ಲಿಕ್ಕೆ ನೀವು ಬರ್ಬೇಕಲ್ಲ. ಹೌದು ಹೌದು ಹೌದು. ನಿಮಗೆಲ್ಲವನ್ನು ಮಾಡ್ಬೋದಿತ್ತಲ್ಲ, ಬಿಜೆಪಿ ಸರ್ಕಾರವರು ಮಾಡ್ಬೋದಿತ್ತಲ್ಲ, ಯಾಕೆ ಮಾಡೋದಿಲ್ಲ? ಅದೆಲ್ಲ SR ಬೊಮ್ಮಾಯಿ ಅವರೊಂದು ಸ್ಟೇಟ್ಮೆಂಟ್ ನೋಡಿದಿರಾ? ಹೌದು, ಈಗ ಇವ್ರು ಹೇಳ್ತಾರೆ ನಿಮ್ಮ RTC ಯನ್ನು ಚೆಕ್ ಮಾಡಿ, ಅಲ್ಲಿ ವಕ್ಫ್ಗೆ ಸೇರಿದ ಆಸ್ತಿ ಅಂತ ಇರಬಹುದು. ಅದೇ ತರ ನಾವು ಕೂಡ ಹೇಳುವಂತ ನಿಮ್ಮ RTC ಯನ್ನು ಚೆಕ್ ಮಾಡಿ, ಅಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು ಇರಬಹುದು. ತುಂಬಾ ಜನ ಇದೆ ಅಲ್ಲ, ಆ ತರನೇ ಮಾಡಿದಾರಲ್ಲ. ದಯವಿಟ್ಟು ಚೆಕ್ ಮಾಡಿ, ವೀರೇಂದ್ರ ಹೆಗಡೆ ಹೆಸರು ಇರ್ಬೋದು. ಆ ತರ ಇದ್ರೆ ಇವ್ರು ಯಾರು ಮಾತಾಡುದಿಲ್ಲ. ಅದನ್ನ ನೀವು ನಮ್ಮ ಹತ್ರನೇ ಹೇಳ್ಬೇಕಷ್ಟೇ. ಆ ಥರ ಅವ್ರು ಮಾತಾಡದೆ ಯಾವತ್ತಾ? ನೀವೇ ನೋಡಿ, ಮೊನ್ನೆ ನಮ್ಮ ಹೋರಾಟ ತಮ್ಮಣ್ಣ ಶೆಟ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ಸಮಯ ತಮ್ಮಣ್ಣ ಶೆಟ್ಟರ್ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ಕೂತು ಮಾತಾಡಿಸಿ ಕ್ಲಿಯರ್ ಮಾಡಿ ಹೇಳಿದ್ರು ಅಲ್ವಾ? ಸಮಂಜಸದ ಉತ್ತರವನ್ನು ಜನರಿಗೆ ಕೊಡಿ. ಅದು ಹೊರತು ಇಲ್ಲಿ ಬಂದು ಅವರಿಗೊಂದು ವಾರ್ನಿಂಗ್ ಕೊಡ್ತಾ ಇದಾರಲ್ಲ. ನೀವು ವಾರ್ನಿಂಗ್ ಕೊಡ್ರಿ ಸ್ವಾಮಿ, ಬೇಡ ಅಂತ ಹೇಳಲ್ಲ. ಧರ್ಮಸ್ಥಳಕ್ಕೆ ಆಗೋದಾದ್ರೆ ಧರ್ಮಸ್ಥಳ ವೀರೇಂದ್ರಗೆ ವಾರ್ನಿಂಗ್ ಕೊಡಿ. ಇಷ್ಟು ದಿನ ಒಳಗಡೆ ದೇವಸ್ಥಾನದಿಂದ ನೀವು ಖಾಲಿ ಮಾಡ್ಬೇಕಂತೇಳಿ, ದೇವಸ್ಥಾನ ಹಿಂದೂ ದೇವಸ್ಥಾನ ಅಂತೇಳಿ, ಅದು ನಮಗೆ ಬೇಕಂತೇಳಿ ಆ ಥರ ವಾರ್ನಿಂಗ್ ಕೊಡಿ. ಯಾರ್ದೆಲ್ಲ ಹಿಂದೂ ಭಕ್ತರ ಹಿಂದೂ ಜನರ ಭೂಮಿಯನ್ನು ಕಬಳಿಸ್ತೀರಾ ಅದನ್ನೆಲ್ಲ ರಿಟರ್ನ್ ಮಾಡ್ಬೇಕಂತೇಳಿ ಒಂದಿಷ್ಟು ಟೈಮ್ ಕೊಡಿ ಅವರಿಗೆ. ಹೋಗ್ಲಿ, 1 ತಿಂಗಳಲ್ಲ 3 ತಿಂಗಳು ಕೊಡಿ ಅವರಿಗೆ ಟೈಮು. ವಾರ್ನಿಂಗ್ ಹಂಗೆ ಮಾಡಿ, ವಾರ್ನಿಂಗು ಅದು ವಾರ್ನಿಂಗ್ ಕೆಪಾಸಿಟಿ ಅಂದರೆ. ಅದು ಬಿಟ್ಬಿಟ್ಟು ತಮ್ಮಣ್ಣ ಶೆಟ್ಟರ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಾಕು. ಎಲ್ಲ ಒಂದು ಸಭೆ ಕರೆದು ಬನ್ನಿ, ಒಂದು ಚರ್ಚೆಗೆ ಬನ್ನಿ ಅಂತ ಕರೆಯುವಾಗ ಅದಕ್ಕೆ ವಾರ್ನಿಂಗ್ ಕೊಡ್ಲಿಕ್ಕೆ ಜನ ಇದ್ದಾರಲ್ಲ. ತಮ್ಮಣ್ಣ ಶೆಟ್ಟರ್ ಯಾವಾಗಲೂ ಚರ್ಚೆಗೆ ಕರೀತಿದ್ದಾರೆ. ಹೋಗಿ ಚರ್ಚೆ ಮಾಡ್ರಿ. ಇಲ್ಲ, ಇವ್ರನ್ನ ಕರೀರಿ ಚರ್ಚೆಗೆ, ಇವ್ರನ್ನ ಕರೀರಿ. ಏನೇ ಧರ್ಮಸ್ಥಳ ಗ್ರಾಮದಲ್ಲಿ ಇದ್ದಾರೆ, ರಾಜ್ಯಸಭೆ ಸದಸ್ಯರಾಗಿದ್ದಾರೆ, ಅವರನ್ನೇ ಕರೆಯಿರಿ. ನೋಡಿ, ನಿಮ್ಮ ಮೇಲೆ ಇಷ್ಟೆಲ್ಲ ಆರೋಪ ಕೇಳ್ತಾ ಬರ್ತಾ ಇದೆ, ಇದು ಹೌದಾ ಅಲ್ಲವಾ? ನೀವು ಲಿಖಿತವಾಗಿ ಕೊಟ್ಟಿರೋದು, ಬನ್ನಿ ಚರ್ಚೆ ಅಂತ ಕರೆಯಿರಿ. ಅದು ಕರೆಯಲ್ಲ, ಅದಕ್ಕೆ ಟೈಮ್ ಇಲ್ಲ ನಿಮಗೆ ಯಾರಿಗೂ. ನೀವು ಯಾರ್ಯಾರು ಏನೋ ಹೇಳುವಾಗ ಚರ್ಚೆಗಾರರು ವಾರ್ನಿಂಗ್ ಕೊಡ್ತಾ ಇರೋದು. ಅವ ಏನು ಮಾತಾಡ್ಲಿಕ್ಕಿಲ್ವಾ? ಯಾರಿಗೆ ಮಾತಾಡ್ಲಿಕ್ಕಿಲ್ವಾ? ಯಾವುದೋ ಒಂದು ಶಾಲೆ ಹಾಕಿಬಿಟ್ಟು ನಾನು ಹಿಂದೂ ಅಂತ ಹೇಳಿ ಏನೂ ಆಗಿಲ್ಲ ಸ್ವಾಮಿ, ಮನಸ್ಸು ಒಳಗಿಂದ ಬರಬೇಕಾದಲ್ಲ. ಹಿಂದುತ್ವ ಮನಸ್ಸು ಒಳಗೆ ಇರಬೇಕು. ಶಾಲೆ ಹಾಕಿಬಿಟ್ಟು ಆ ಡಿಸ್ಕೋ ಡ್ಯಾನ್ಸ್ ಮಾಡಿದ್ರೆ ಬರಲ್ಲ, ಗೊತ್ತದಲ್ಲ? ಮಾಡಿ, ನಾವು ಹೇಳ್ತೇವೆ, ನಾವು ನಿಮ್ಮೊಟ್ಟಿಗೆ ಇರ್ತೀವಿ, ಬನ್ನಿ ಕೇಳಿ, ಚರ್ಚೆ ಕರೀರಿ. ಮೈಕ್ ಹಿಡಿಯುವಾಗ ಮಾತ್ರ ಎಲ್ಲವನ್ನು ಏನೋ ಹೇಳ್ತಾ ರಾಜಕೀಯ ಮಾಡಿ, ಈ ಜಾತಿ ಹೆಸರಲ್ಲಿ ರಾಜಕೀಯ ಮಾಡೋದಲ್ಲ. ಆ ರಾಜಕೀಯ ಮಾಡಿ ಆ ನಂತರ ಆ ಗೆದ್ದವ ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅದನ್ನು ಕೇಳೋರು ಯಾರೂ ಇಲ್ಲ. ಜೀರೋಲ್ಲಿ ಬರ್ತಾನೆ. ಆಮೇಲೆ ಒಂದು 5 ವರ್ಷ ಆದರೂ ಸಾಕು, ಸಾವಿರಾರು ಕೋಟಿ ಇರುತ್ತೆ ಅವ್ರ ಮನೆಗೆ. ಇದೆಲ್ಲ ಎಲ್ಲಿಂದ ಬಂತು? ಅಷ್ಟೊಂದು ಸಂಬಳ ಐತೆ ಇವರಿಗೆಲ್ಲ? ಎಷ್ಟು ಸಂಬಳ ಸ್ವಾಮಿ ಇವರಿಗೆ? ಇದೆಲ್ಲ ಕೇಳಿ, ಇದನ್ನು ಕೇಳಬೇಕು. ಯಾರನ್ನೊಬ್ಬರು ಆಯ್ಕೆ ಮಾಡಿಬಿಟ್ರೆ ಅವನ್ನ ಪ್ರಶ್ನೆ ಮಾಡಬೇಕು. ಅವ್ರು ಹೇಳದೆ ಸರಿ ಅಂತ ಅಲ್ಲ, ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗಿದೆ. ಅದು ಮಾಡಿ ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀವಿ. ಧರ್ಮಸ್ಥಳವನ್ನು ಕೇಳಲೇಬೇಕು, ಪ್ರಶ್ನೆ ಮಾಡಲೇಬೇಕು. ಮಹೇಶನ ಒಬ್ಬರೇ ಮಾತಾಡೋದಲ್ಲ, ಇಲ್ಲ ಗಿರೀಶನ ಒಬ್ಬರೇ ಮಾತಾಡೋದಲ್ಲ, ನಾಯಕರಿದ್ದಾರಲ್ಲ. ಏನು ನಿದ್ದೆ ಮಾಡ್ತಾ ಇದ್ದಾರೆ ಎಲ್ಲರೂ? ಪ್ರತಿಯೊಬ್ಬರಿಗೆ ಮಾತಾಡುವ ಹಕ್ಕಿದೆ, ಮಾತಾಡಿ, ಕೇಳಲೇಬೇಕು. ಕೋರ್ಟಿಗೆ ಅಫಿಡವಿಟ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಧರ್ಮಸ್ಥಳ ಹಿಂದೂಗಳ ದೇವಸ್ಥಾನ ಅಲ್ಲ, ಇದು ನಮ್ಮ ಕುಟುಂಬದ ಪರಂಪರೆ ಆಸ್ತಿ. ವೀರೇಂದ್ರ ಹೆಗಡೆ ಅವರು ನಮಗೆ ಕುಟುಂಬದ್ದು ಸಂಬಂಧಿಸಿದ ಆಸ್ತಿ. ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕಿ ಇಲ್ಲ. 2017ರಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗೆ ಲೆಕ್ಕ ಕೊಡಬೇಕು ಅಂತ ಆದೇಶ ಆಗಿದೆ. ಅದೆಲ್ಲ ಕೊಟ್ಟಿಲ್ಲ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅಲ್ಲ, ಅದು ಅಲ್ಲ, ಹಿಂದೂ ದೇವರನ್ನು ಮಂಜುನಾಥ ಸ್ವಾಮಿಯನ್ನಿಟ್ಟು ಪ್ರತಿಯೊಂದು ಪುಸ್ತಕ ಇವ್ರದ್ದು ಇದೆಯಲ್ಲ, 20 ರೂಪಾಯಿ ಪುಸ್ತಕ ಎಲ್ಲ ನೋಟ್ಬುಕ್ ಅಂತ ತೋರಿಸ್ತಾ ಇದಾರಲ್ಲ. ಇದರಲ್ಲಿ ಏನಕ್ಕೆ ಸ್ವಾಮಿ ಎಲ್ಲ ಮಂಜು ಸ್ವಾಮಿಯ ಫೋಟೋ ಇಡಬೇಕು? ಅದರಲ್ಲಿ ಇಲ್ಲಿಗೆ ಎಷ್ಟು ಈಗ ಏನಕ್ಕೆ ಬಿಡ್ಬೇಕಿದು? ಏನಕ್ಕೆ ಇಡಬೇಕು? ಏನು ಉದ್ದೇಶ ಇದು? ಇದನ್ನು ಕೇಳಿ, ಇದನ್ನು ಪ್ರಶ್ನೆ ಮಾಡಿ. ಇದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಯಾರಿಗೆ ಆಗಲ್ಲ, ಅದಕ್ಕೆ ತಮ್ಮಿಲ್ಲ ಯಾರಿಗೂ. ಚುನಾವಣೆ ಆಗಿ ಬರ್ತಾ ಇಲ್ಲ, 2 ಪಕ್ಷಕ್ಕೂ 2ಕ್ಕೂ ಈಕ್ವಲ್ ಆಗಿ ದುಡ್ಡು ಬರ್ತಾ ಇರುತ್ತೆ ಖರ್ಚು ಮಾಡಿ ಅಂತ. ಅದಕ್ಕೆ ಯಾರು ಮಾತಾಡಲ್ಲ. ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಎಲ್ಲ ಒಬ್ಬರಿಗೆ ಹೋಗ್ತದೆ, ಒಂದು ಕಡೆಯಿಂದ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ನಮ್ದು. 2 ಸರ್ಕಾರವನ್ನು ಈಕ್ವಲ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಹಿಂದೂ ಮುಖಂಡರಿಗೆ ಬರ್ತದಲ್ಲ, ಅವ್ರಿಗೆ ಕೂಡ ಬರ್ತದೆ. ಹೌದು,
ಇಲ್ಲಾಂದ್ರೆ ಅವ್ರು ಮಾತಾಡುದಿಲ್ವಾ? ಯಾಕೆ ಮಾತಾಡುದಿಲ್ಲ? ಎಲ್ಲರಿಗೂ ಬರ್ತಾ ಇದೆ, ಎಲ್ಲರಿಗೆ ಬರ್ತಾ ಇದೆ ದುಡ್ಡು. ಎಲ್ಲ ಮಾತಾಡೋದು. ಹಿಂದೂ ಮುಖಂಡರು ಬರೀ ದುಡ್ಡಿನಲ್ಲಿ ಅದು ಅದಲ್ಲ, ಅವತ್ತು ಅಯೋಧ್ಯೆ ಇಲ್ಲಿ ರಾಮ ಮಂದಿರ ಇದೇ ಇಲ್ವಾ ಅಂತ ಕೇಳ್ತಾ ಇದ್ರಪ್ಪ. ಹೌದು, ಅದ್ರ ಗೊತ್ತಿಲ್ಲ ಅಂತ ಅವತ್ತು ಪ್ರಶ್ನೆ ಮಾಡ್ಲಿಕ್ಕೂ ಯಾರು ಇಲ್ಲ, ಮಾತಾಡಿಲ್ಲ. ಇವತ್ತೇನ ಧರ್ಮಸ್ಥಳ ವಿಷಯ ಏನೋ ಮಾತಾಡಿದ್ರೆ ಅಷ್ಟೊತ್ತಿಗೆ ಮಹೇಶನ ಮೇಲೆ ದೂರು. ಪ್ರತಿಯೊಂದು ಠಾಣೆ ಮುಖಾಂತರ ಆಗಲ್ಲ, ಅದಕ್ಕೆ ಕೋರ್ಟ್ ಮುಖಾಂತರ ನೋಟಿಸ್ ಕಳಿಸ್ತಾರೆ. ನೋಡಿ, ಅವರು ಬಡ್ಡಿ ದಂಧೆ ಮೂಲಕ ಹುಂಡಿಯಲ್ಲಿ ಬಿದ್ದ ಹಣವನ್ನು ಯಾರು ಪಾಪದವರದು ದೋಚಿರುವಂತ ಹಣವನ್ನು ಇವರಿಗೆ ತಂದು ಕೊಡ್ತಾರೆ. ಹೌದು, ಅದಕ್ಕೆ ಇವರು ಮಾತಾಡುದಿಲ್ಲ ಅಷ್ಟೇ. ಹೌದು, ಇವರಿಗೆ ದುಡ್ಡು ಬೇಕು, ದುಡ್ಡು ಜನಗಳಿಗೆ ಮಗ ಮಾಡ್ಲಿಕ್ಕೆ. ಇದು ಸೌಜನ್ಯ ಕೊಲೆ ಪ್ರಕರಣ ನಂತರ ಎಲ್ಲರ ಬಂಡವಾಳ ಹೊರಗೆ ಬಿದ್ದಿದೆ ಈಗ. ಎಲ್ಲರೂ ಯಾರ್ಯಾರು ಯಾವ ತರ, ಹಿಂದುತ್ವ ಅಂದ್ರೆ ಏನು, ಯಾವುದು ಧರ್ಮದ ಬಗ್ಗೆ ಮಾತಾಡುವರು. ಧರ್ಮ ಅಂದ್ರೆ ನಮ್ಮವ್ರು ಯಾರು ಮಾತಾಡ್ಲಿಕ್ಕೆ ಆಗಿಲ್ಲ, ಇನ್ನು ಅವರ ವಿರುದ್ಧ ಮಾತಾಡೋದು ಇಲ್ಲ. ಅಂದ್ರೆ ಮುಂದೆ ತೊಂದ್ರೆ ಇವ ರಾಜ್ಯಸಭಾ ಸದಸ್ಯರಾಗಿ ಮಾತಾಡಿ, ಇಲ್ಲಾಂದ್ರೆ ನಾವು ದೇವಸ್ಥಾನ ತೀರಿ ದೇವಸ್ಥಾನಕೊಳ್ಳಿ ನಡೆಸಿ, ನೀವೇ ನಡೆಸಿ, ಸರ್ಕಾರಕ್ಕೂ ಕಮಿಟಿ ಮಾಡಿ. ನಾವು ಹೇಳಿಲ್ವಲ್ಲ, ಹೌದು, ಏನು ತಿರುಪತಿಯಲ್ಲಿ ಮಾಡಿದಾರಲ್ಲ ಅದೇ ತರ ಕಮಿಟಿ ಮಾಡ್ಬೋದಲ್ಲ, ಅದನ್ನ ನಡೆಸ್ಬೋದಲ್ಲ. ಈ ಬಡ್ಡಿ ದಂಧೆನೆಲ್ಲ ಕಡಿವಾಣ ಹಾಕಿ ಕೊಡಿ, ಕಡಿಮೆ ಬಡ್ಡಿಗೆ ಗ್ರಾಮವನ್ನು ಅಭಿವೃದ್ಧಿ ಮಾಡಿ. ನಾವು ಹೇಳ್ತಿಲ್ಲ ಸೇವಾ ಪ್ರತಿನಿಧಿ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿ, ಅವರಿಗೊಂದು ಜೀವನಕ್ಕೆ ಒಂದು ದಾರಿ ತೋರಿಸ್ಕೊಡಿ. ನೀವು ಅದು ಮಾಡದೆ ಇವರನ್ನ ಬಡ್ಡಿ ದುಡ್ಡು ಕೊಡೋದು, ಅಲ್ಲಿ ಹೊಡೆದಾಡಿಸೋದು, ಕೇಸ್ ಆದರೆ ನೀವೇ ನೋಡ್ಕೊಳ್ಳಿ, ನಮಗೇನು ಸಂಬಂಧ ಇಲ್ಲ ಅಂತ ಹೇಳೋದು, ಇದೆಲ್ಲ ಮಾಡಬೇಕಾಗಿರೋದು. ಮತ್ತು ಇನ್ನೂ ಹೇಳ್ತೀವಿ, ಇವಾಗ ದಿನೇಶ್ ಇದ್ದಾನಲ್ಲ, ದಿನೇಶ್ ಅವ್ರು ನಿಮಗೂ ಹೇಳ್ತಾ ಇದ್ದೀನಿ, ಇದು ಪಿ ಎಫ್ ಕೊಡ್ತಾ ಇದ್ದಾರಲ್ಲ ಸ್ವಾಮಿ. ಎಷ್ಟು ಗೊತ್ತಾ, ಇವ ಯಾರಾದರೂ ಸೇರಿದ್ರು ಅವನಿಗೂ 1800 ರೂಪಾಯಿ ಕಟ್ಟಾಗುತ್ತೆ. ಇಲ್ಲಿ 30-40 ವರ್ಷ ಕೆಲಸ ಮಾಡೋನು 1800 ರೂಪಾಯಿ ಕಟ್ಟಾಗ್ತಾ ಇರೋದು. ಇದೇನಕ್ಕೋಸ್ಕರ ಮಾಡ್ತಾ ಇರೋದು? ಇದರ ಉದ್ದೇಶ ಏನು ಆಗಿರ್ಬೋದು? ಏನು ಉದ್ದೇಶ ಆಗಿರ್ಬೋದು ಹೇಳಿ? ಅಂದರೆ 1800 ರೂಪಾಯಿ ಅವರ ಬೇಸಿಕ್ ಒಂದು ಸಂಬಳ ತೋರಿಸ್ತಾ ಇದ್ದಾರೆ. ಆ ಬೇಸ್ ಸಂಬಳ ಲಾಸ್ಟ್ ತನಕ ಅದೇ ಸಂಬಳ ಹೋಗ್ತಾ ಇರ್ತದೆ. ಮತ್ತು ಇವರ ಸಂಬಳ ಕೊಡ್ತಾ ಇರೋದು ಅಂತೇಳಿ ಟೀನೋ, ಬಸ್ ಚಾರ್ಜು, ಅದು ಇದು ಎಲ್ಲ ತೋರಿಸಿ ಎಷ್ಟು ಸಂಬಳ ಇರುತ್ತೆ. ಇವಾಗ ಏನೋ ಒಂದು ಯೋಜನಾಧಿಕಾರಿಗೆ ಒಂದು 50,000 ಸಂಬಳ ಇದ್ದರೆ ಅದು ತೋರಿಸ್ತಾ ಇರೋದು 10,000 ತೋರಿಸ್ತಾ ಇರ್ಬೋದು. ಉಳಿದೆಲ್ಲ ಬಸ್ ಚಾರ್ಜು, ಹೋಗಿರೋದು ಬಂದಿರೋದು, ಅದು ಇದು, ಮನೆ ಬಾಡಿಗೆ, ಮಕ್ಕಳ ಎಜುಕೇಷನ್ ಅಂತ ತೋರಿಸಿ ಕೊಡ್ತಾ ಇರೋದು. ಅದಕ್ಕೆ ಒಂದನೇದಾಗಿ ಟ್ಯಾಕ್ಸ್ ಬೀಳಲ್ಲ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ 10,000 ಸಂಬಳ ತೋರಿಸ್ತಾ ಇದ್ದು 1800 ರೂಪಾಯಿ ಮಾತ್ರ ಪಿ ಎಫ್ ಕಟ್ಟಾಗ್ತಾ ಇದ್ದರೆ ಅದೆಷ್ಟು ಪರ್ಸೆಂಟ್ ನೋಡಬೇಕು ಕಟ್ಟಾಗ್ತಾ ಇರೋದು. 1800 ರೂಪಾಯಿ ಕಟ್ಟಾಗ್ತಾ ಇದ್ದರೆ ಇವರಿಗೆ 1800 ಪ್ಲಸ್ 1800 ಕಟ್ಟಲೇಬೇಕು. ಯಾರಿಗೆ? ಸರ್ಕಾರಕ್ಕೆ. ಆವಾಗ 50,000 ಇರುವಾಗ ಸಂಬಳ ಏನಾದ್ರು 30, ಇವಾಗ 30,000 ಇಸ್ಕೊಂಡಿದ್ರೆ ಇನ್ನೂ ಜಾಸ್ತಿ ಬರುತ್ತಲ್ಲ, ಅದ್ರ ಡಬಲ್ ಕಟ್ಟಲೇಬೇಕು ತಾನೆ. ಇದು ಕಟ್ಟುವುದು ಅವಾಯ್ಡ್ ಆಗ್ತಾ ಒಂದು ಕಡೆಯಿಂದ, ಗೊತ್ತಾಯ್ತಲ್ಲ? ಯಾವ ರೀತಿಯಲ್ಲಿ ಇವರನ್ನೂ ಮೋಸ ಮಾಡ್ತಾರೆ ನೋಡಿ. ಇವರು ಸೌಜನ್ಯ ಹೋರಾಟದ ಮೇಲೆ ಗೂಬೆ ಕೂರಿಸಿಗೆ ಬರ್ತಾ ಇದ್ದೀರಾ, ನಿಮ್ಮ ಬುಡಕ್ಕೇನೆ ಇಟ್ಟಿದ್ದಾರೆ ಸ್ವಾಮಿ, ನಿಮ್ಮ ಬುಡಕ್ಕೆ ಇಟ್ಟಿರೋದು ಇವರು. ಅದನ್ನು ಕೇಳಿ ನೀವು, ಅದನ್ನು ಕೇಳಿಕ್ಕೆ ನಿಮಗೆ ದಮ್ಮಿಲ್ಲ ನಿಮಗೆಲ್ಲ. ನಮ್ಮಂತ ಹೋರಾಟ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಾ. ನಮಗೋಸ್ಕರ ಮಾತಾಡ್ತಾ ಇಲ್ಲ, ನಿಮಗೋಸ್ಕರ ಮಾತಾಡ್ತಾರೆ. ನಿಮಗೋಸ್ಕರ ದೇವರ ಕೆಲಸ ಅಂತ ಹೇಳ್ಕೊಟ್ಟಿದ್ದಾರೆ. ದೇವರ ಕೆಲಸ ದೇವ್ರಿಗೆ ಯಾರು ಸ್ವಾಮಿ? ಅಲ್ಲಿ ಆ ದೇವಸ್ಥಾನ ಅವ್ರದ್ದು ಹಿಂದೂವರದ್ದು ಅಲ್ಲಂತೆ ಕೊಟ್ಟಿದ್ದಾರೆ ದೇವರ ಕೆಲಸ ಅಂತ. ಯಾವ ರೀತಿಯಲ್ಲ ಮಂಗ ಮಾಡ್ತಾ ಇದ್ದಾರೆ. ಇದೆಲ್ಲ ಕೇಳಿ ಕೂತಿದ್ದೀರಾ ನೀವು ವಿದ್ಯಾವಂತರು? 1800 ರೂಪಾಯಿ ನೋಡಿ. ನಿಮ್ಮ ಹಕ್ಕುಗಳನ್ನು ಕೂಡ ಕೇಳಿ, ನಿಮ್ಗೆ ಅಷ್ಟೇ ಕೇಳಿ. ನೀವು ಇದನ್ನು ಕೇಳಬೇಕು. ನೀವು ಇದನ್ನು ಆಗ್ಬೋದ್ರೆ ಕೇಳಿ, ಒಂದೊಂದನ್ನೇ ಕೇಳಿ. ಇನ್ನೂ ಕೇಳಿ, ನಿಮ್ಮ ಸಭೆ ಸೇರಿಸ್ತದಲ್ಲ, ಎಲ್ಲ ಸಭೆ ಕರೆದು ನೋಡಿ, ನಾವು ಇಷ್ಟು ಕೋಟಿ ಸಾಲ ಕೊಟ್ಟಿದ್ದೀವಿ, ನೀವೆಲ್ಲ ಅದನ್ನು ಕಲೆಕ್ಷನ್ ಮಾಡಬೇಕು, ಬೈಬಾರ್ದು, ಒಂದು ಕಡೆ ಬೈರಿ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ಕೇಳುವಾಗ ಇಂಥದನ್ನು ಕೇಳಿ. ಏಕೋಸ್ಕರ ನಮಗೆ ESI ಕೊಡ್ತಾ ಇಲ್ಲ. ESIಲಿ ಇಷ್ಟೆಲ್ಲ ಪ್ರಯೋಜನ ಇದೆಯಲ್ಲ, ಯಾವ ಥರ ನಮಗೆ ಸಿಗ್ತಾ ಇಲ್ಲ ESI, ನೀವು ಅದನ್ನು ನಮಗೆ ಮಾಡಿಕೊಡಿ. ಒಂದು ಮನೆ, ಬಡವರ ಮನೆ, ಇವಾಗ 23,000 ಜನ ಕೆಲಸ ಮಾಡ್ತಾ ಇದ್ದಾರೆ ಸೇವಾ ಪ್ರತಿನಿಧಿ ಅಂತ. ಅವರ ಮಕ್ಕಳಲ್ಲಿ ಒಂದು 10 ಜನ ಮಕ್ಕಳಿಗೆ ವಿದ್ಯೆ ಸಿಕ್ಕಿದ್ರೆ, ಒಂದು ಡಾಕ್ಟರ್ ಆಗಿದ್ದರೆ ಮುಂದಕ್ಕೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೋದಿದ್ದು ಗ್ರಾಮ, ಅದನ್ನು ಮಾಡ್ತಾ ಇದ್ದೀರಾ? ಪಿ ಎಫ್ ಇದನ್ನೇ ಕೇಳಿ. ಅದು ಅಲ್ಲ, ಪಿ ಎಫ್ ಇವಾಗ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಇವಾಗ ಒಂದು 30,000 ಸಂಬಳ ತೋರಿಸಿದರೆ ಇವರೇ ನಾಳೆ ಮನೆ ಕಟ್ಟಬೇಕಾ? 100% ಇದನ್ನೇ ತೋರಿಸಿ ಸಾಕು. ನಾನೊಬ್ಬ ಪರ್ಮನೆಂಟ್ ಎಂಪ್ಲಾಯಿ, ನನಗೆ ಇಷ್ಟು ಸಂಬಳ ಇದೆ, ನನಗಿಷ್ಟು ಮನೆ ಕಟ್ಟಿ ಸಾಲ ಬೇಕು, ಇದೆಲ್ಲ ಯಾವುದೂ ಇಲ್ಲ ಅಂತ. ಎಲ್ಲ ರೀತಿಯಲ್ಲೂ ನೀವು ವಂಚನೆಗಳಾಗಿದ್ದೀರಾ. ಪ್ರತಿಯೊಂದು ರೀತಿಯಲ್ಲೂ ನಿಮ್ಮನ್ನು ವಂಚನೆ ಮಾಡಿ, ನಿಮಗೆ ದ್ರೋಹ ಮಾಡಿ ಅವರು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ.
ಇದನ್ನು ಕೇಳುವವರು ಇಲ್ಲ. ಕೇಳಿದ್ರೆ ನಾವು ಎಲ್ಲ ಮಂಜುನಾಥ ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಂತ. ಮಂಜುನಾಥ ಸ್ವಾಮಿ ಸೇವೆ ಮಾಡೋದಲ್ಲ ನೀವಲ್ಲಿ. ಮಂಜುನಾಥ ಸ್ವಾಮಿ ಇವಾಗ ಸೇವೆ ಮಾಡಲಿಕ್ಕೆ ನಮ್ಮಂಥವ್ರನ್ನ ಇಳಿಸಿರೋದು. ಅದಕ್ಕೆ ತಾವು ಕೈ ಜೋಡಿಸಿ ನಮ್ಮೊಟ್ಟಿಗೆ. ದಾಖಲೆ ಕೂಡ ಅಷ್ಟೇ ನಾವೆಲ್ಲ ಕೇಳ್ತಾ ಇದೀವಲ್ಲ, ಅದನ್ನು ಕೇಳಿ. ಬರೀ ಸಾಲ ತಗೊಂಡಿದ್ದು ಕಟ್ಟಬೇಕಲ್ಲ. ಏನಾದ್ರು ಕೇಳಿದ್ರೆ ಆಫೀಸ್ಗೆ ಹೋಗಿ ಯಾಕೆ ಆಫೀಸಲ್ಲೇ ಇಟ್ಟಿದ್ದು? ಪಾರದರ್ಶಕ ಅಂದ್ಮೇಲೆ ನೀವು ಕೂಡ ಕೇಳ್ಬೇಕು, ಪಾರದರ್ಶಕ ಪದದ ಅರ್ಥ ಏನು, ಅದು ಯಾಕೆ ಎಲ್ಲ ಡಾಕ್ಯುಮೆಂಟ್ ಆಫೀಸಲ್ಲಿ. ಹೌದೌದು, ಪಾರದರ್ಶಕ ಅಂತ ಏನು ಸ್ವಾಮಿ, ಅದ್ರ ಅರ್ಥ ಏನು ಹೇಳಿ? ಅರ್ಥನೇ ಇದೆ ಅದಕ್ಕೆ? ಪಾರದರ್ಶಕ ಯಾವಾಗ್ಲೂ ಹೇಳ್ತಾರೆ. ಒಬ್ಬರು ನಾನು ಇಷ್ಟು ಟೈಮು ಇಷ್ಟು ಎಲ್ಲೋ ಸಭೆಯೆಲ್ಲ ನೋಡ್ತಾ ಇರ್ತೀವಿ ವಿಡಿಯೋಲ್ಲಿ, ಯಾರೊಬ್ಬರು ಎದ್ದು ಪ್ರಶ್ನೆ ಕೇಳೋರಿಲ್ಲ. ಕೇಳಿದ್ರವ್ರು ಮನೆ ಕಳಿಸ್ಬೋದು ಪಾಪ. ಅವರು ಇದನ್ನು ನಂಬಿಕೊಂಡು ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಭಯದಿಂದ ಕೂತಿದ್ದಾರೆ. ಅವ್ರು ಹೇಳಿಕೊಟ್ಟದಷ್ಟೇ ಕೇಳ್ಬೇಕು. ಇಲ್ಲಿ ಬೇರೆ ಏನಾದ್ರು ನಮ್ಮ ಕಡೆಯಿಂದ ಪ್ರಶ್ನೆ ಬಂದ್ರೆ ಆಫೀಸ್ಗೆ ಹೋಗಿ ಕೇಳಿ. ಎಸ್, ಅಷ್ಟೇ. ಇಲ್ಲಿ ಮೊದಲು ಇಲ್ಲಿ ನಮ್ಮ ಒಕ್ಕೂಟದ ಆಫೀಸ್ಗೆ ಹೇಳ್ತಾರೆ, ಗ್ರಾಮ ಇದಕ್ಕೆ ಆಫೀಸ್ಗೆ ಹೇಳ್ತಾರೆ. ಅಲ್ಲೇ ಆಗ್ಲಿಲ್ಲ ಧರ್ಮಸ್ಥಳಕ್ಕೆ ಹೋಗಿ. ಅಲ್ಲ, ಅಲ್ಲೋಗಿ ಕೇಳಿದ್ರೆ ಅಲ್ಲೇ ಗೆದರಿಸ್ತಾರೆ. ನೀವೇನಕ್ಕೆ ಆ ಥರ ಕೇಳಬಾರ್ದಲ್ಲ? ಅಷ್ಟೇ. ನೀವೇ ಕೆಲಸ ಕೊಟ್ಟಿಲ್ವಾ? ಈ ಥರ ತಾನೇ ಕೆಲಸ ಕೊಟ್ಟಿರೋದು. ಮತ್ತೆ LIC ಹೇಳ್ತೀರಿ. ಇವಾಗ LIC ಮಾಡಿಸ್ತಾರೆ ಸ್ವಾಮಿ. ಇವಾಗ 3 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ 12,000 ರೂಪಾಯಿ ಕಟ್ ಮಾಡ್ತಾ ಇದಾರಂತೆ. ಕಟ್ಟಲ್ಲ, LIC ಮಾಡ್ತಾ ಇದ್ದಾರೆ 12,000 ರೂಪಾಯಿಗೆ. 12,000 LIC ಮಾಡಿದರೆ ಇವರಿಗೆ ಎಷ್ಟು % ಗೊತ್ತಾ? ಇದರಲ್ಲಿ ಎಷ್ಟಿದೆ? ಅಲ್ಲ, LIC ಒರಿಜಿನಲ್ ಬಾಂಡ್ ಆದ್ರೆ ಅಲ್ಲ, ಇನ್ನೂ ಹೇಳ್ತೀನಿ. ಇವಾಗ LICಗೆ 30% ಕಮಿಷನ್. ಯಾರಿಗೆ? SKDRDP, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾ ಇದೀವಲ್ಲ ನಾವು, ಈ ನಕಲಿ ಅಂತ ಹೇಳ್ತಾ ಇಲ್ಲ, ಈ ಬಡ್ಡಿ ದಂಧೆ ಅಂತ ಹೇಳ್ತಾ ಇದೀವಲ್ಲ, ಇವರಿಗೆ ಸಿಗ್ತಾ ಇರೋದು 30% ಕಮಿಷನ್. ಅಲ್ಲ, ಅದು ನೀವು ಹೇಳ್ಬೋದು, ನಾನು ಅದನ್ನ ನಂಬುದೇ ಇಲ್ಲ. ಯಾಕಂತಂದ್ರೆ ಯಾವುದೇ ಒಂದು ಒರಿಜಿನಲ್ ಬಾಂಡ್ ನಮ್ಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಅದಿರ್ಲಿ, ಹಾಗಾಗಿ ನಾನು ಹೇಗೆ ನಂಬಲಿ? ಅಲ್ಲಲ್ಲ, ಹೌದು, ವಿಷಯ ಡೂಪ್ಲಿಕೇಟ್ ಬಾಂಡ್ ಅದಾಗಿರುತ್ತೆ. ಅದು ಇನ್ನು ಅವ್ರ ಜೊತೆ ಒಪ್ಪಂದ ಮಾಡಿದರೆ ನಾವು ಡೂಪ್ಲಿಕೇಟ್ ಮಾಡ್ತೀವಿ, ನೀವೊಂದು ಇವಾಗ ಬ್ಯಾಂಕ್ ಬರ್ತಾ ಇದೆಲ್ಲ, ಅಲ್ಲಲ್ಲಿ ನೋಟಿಸ್ ಸೀಲ್ ಹೊಡೆದು ಬ್ಯಾಂಕ್ ಕೇಳೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ಅಲ್ಲ, ಬ್ಯಾಂಕ್ ಅವ್ರು ಮೊದಲು ಕಂಪ್ಲೇಂಟ್ ಮಾಡಿ ಅದಕ್ಕೆ ಈ ತರ ಬಂದು ಕೇಳುವಾಗ ಅದನ್ನ ಇಟ್ಬಿಟ್ಟು ಯಾರು ಸೀಲ್ ಮಾಡಿರೋದು ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ರನ್ನ ಜೈಲಿಗೆ ಇಟ್ಟಿ. ಅಲ್ಲ, ಏನಕ್ಕೆ ಅದು ಮಾಡ್ತಾ ಇಲ್ಲ ನೀವು? ಸರ್, ಇನ್ನೊಂದು ಏನು ಗೊತ್ತಾ ಸರ್, ಯಾರಾದ್ರೂ ಈಗ ಬ್ಯಾಂಕಿನವರು ನೋಟಿಸ್ ಕೊಡುವಾಗ ಸಾಲ ಎಷ್ಟು ಬಾಕಿ ಇದೆ, ಬಡ್ಡಿ ಎಷ್ಟಾಗಿದೆ, ಇನ್ನೆಷ್ಟು ಬಾಕಿ ಇದೆ, ಇನ್ನೆಷ್ಟು ಬಡ್ಡಿ ಕಟ್ಟಬೇಕು ಬಂದು ಬ್ಯಾಂಕಿನಲ್ಲಿ ವಿಚಾರಿಸಿ ಅಂತ ಹೇಳ್ತಾರೆ. ಇವರ ನೋಟಿಸ್ ಅಲ್ಲಿ ಹೇಗಿದೆ, ನಿಮ್ಮದು ಇಷ್ಟು ಹೆಸರು ಹಾಕಿದ್ದಾರೆ, ನಿಮ್ದು ಸಾಲ ಬಾಕಿ ಇದೆ, ಹೋಗಿ SKDRDP ಆಫೀಸಲ್ಲಿ ಹೋಗಿ ಕಟ್ಟಿ ಅಂತ ಹೇಳ್ತಾರೆ. ಅಲ್ಲ, ಅಲ್ಲಿ ಹೋಗಿ ಕಟ್ಲಿಕ್ಕೆ ಇವ್ರು ಯಾಕೆ ನೋಟಿಸ್ ಕೊಡ್ಬೇಕು? ಅಲ್ವಾ, ಬರ್ಬೇಕಾಗಿರೋದು ಇವರ ಬ್ಯಾಂಕಲ್ಲೇ ಹೋಗಿ ಕಟ್ಟಿ, ಬ್ಯಾಂಕಲ್ಲಿ ಬಂದು ಕಟ್ಟಿ ಅಂತ ಹೇಳ್ಬೇಕಲ್ಲ, ನೋಟಿಸ್ ಕೊಡ್ಬೇಕಲ್ಲ. ಅದು ಯಾವ ತರ ಆಗತ್ತೆ? ಅಲ್ಲ, ಅವರಿಗೆ ಕಟ್ಟಿ ಅಂತ ನೀವ್ ಯಾಕೆ ಹೇಳ್ಬೇಕು ಬ್ಯಾಂಕ್ನವರು? ಅದೆಲ್ಲ ಗೊತ್ತಾಗ್ತದಲ್ಲ ಡೂಪ್ಲಿಕೇಟ್ ಅಂತ. ಅಲ್ಲ, ಸೀಲ್ ಹಾಕಿರೋದೇ ದೊಡ್ಡ ತಪ್ಪು, ಸಣ್ಣ ತಪ್ಪಲ್ಲ. ಸೀಲ್ ಹಾಕಿರೋದೇ ದೊಡ್ಡ ತಪ್ಪದು. ಅದ್ರ ಮೇಲೆ ಕಂಪ್ಲೇಂಟ್ ಆಗಬೇಕು. ಅಲ್ಲಿ ಯಾರು ಸೀಲ್ ಆಗೋರು ಜೈಲಿಗೆ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಈ ಬ್ಯಾಂಕಿನ ಸೀಲನ್ನು ಇನ್ನೊಬ್ಬರಿಗೆ ಮಾಡಿ ಹಾಕ್ಲಿಕ್ಕೆ ಇಲ್ಲ. ನಾವೇ ಒಂದು ಸೀಲ್ ಮಾಡಲಿಕ್ಕೆ ಹೋಗಿ ನಾವು ಫಸ್ಟ್ ಕೇಳ್ತಾರೆ, ನೀವು ರಿಜಿಸ್ಟರ್ ಮಾಡಿದ್ದೀರಾ, ನೀವೇನಾದ್ರು GST ಇದೆಯಾ, ಎಲ್ಲವನ್ನೂ ಕೇಳಿ ರಿಜಿಸ್ಟರ್ ಆದರೆ ಮಾತ್ರ ಸೀಲ್ ಮಾಡ್ಕೊಳ್ಳೋದು. ಇಲ್ಲ, ಇನ್ನೊಬ್ಬರು ಸೀಲ್ ಮಾಡಲಿಕ್ಕೆ ಇಲ್ಲ. ಕೇಸ್ ಹಾಕಿದ್ರೆ ಅಷ್ಟೇ ತರ್ತಾರಲ್ಲ, ಅದಕ್ಕೂ ಸ್ಟೇ ತರ್ತಾರೆ. ಅದಕ್ಕೂ ಸ್ಟೇ, ಎಲ್ಲದಕ್ಕೂ ಸ್ಟೇ. LIC ಹೇಳಿದಿರಲ್ಲ, 12,000 ರೂಪಾಯಿಗೆ 3,600 ರೂಪಾಯಿ 3,600 ರೂಪಾಯಿ ಕಮಿಷನ್ ಆಗಿ ಅವ್ರಿಗೆ ಸಿಗ್ತಾ ಇದೆ. ಆಲೋಚನೆ ಮಾಡಿ, ನೀವೇ ಕೊಡ್ತಾ ಇರುವಂಥ LIC ಮುಖಾಂತರವಾಗಿ ಒಂದೇ 12,000ಕ್ಕೆ ಸ್ಪಾಟಲ್ಲಿ ಇವತ್ತಾದರೆ ನಾಳೆ ಕೊಡ್ಬೋದು. LIC ಕೊಡ್ತಾ ಇದ್ದಾರೆ. ಅದು ಇನ್ನೂ ನಮಗೆ ಒರಿಜಿನಲ್ ಬಾಂಡ್ ಸಿಗಿಲ್ಲ. ಅದಕ್ಕೋಸ್ಕರ 12,000 ರೂಪಾಯಿ ಆಗ್ತಾ ಇರ್ಬೋದು. ಇವಾಗ ಇನ್ನೊಂದು ಏನು ಗೊತ್ತಾ ಸರ್, ನಾನು ಒರಿಜಿನಲ್ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಕೂಡ ಉಂಟು. ಯಾವುದಾದ್ರೂ LIC ಪಾಲಿಸಿ ಕ್ಲೈಮ್ ಆಗೋದಿದ್ರೆ LIC ಕಂಪನಿಯಿಂದ ಡೈರೆಕ್ಟ್ ಆಗಿ ಯಾರು LIC ಪಾಲಿಸಿದಾರರಿದ್ದಾರೆ ಅವರಿಗೆ ನೇರವಾಗಿ ಹಣ ಬರ್ತದೆ. ಇದು ಇವರು ಕೊಡುದಲ್ಲ, ಕ್ಯಾಶ್ ಇವ್ರು ಕೊಡುದಲ್ಲ. ಅದು ಹೇಗೆ ಆಗ್ತದೆ? LIC ಇಂದ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗೆ ಬರಬೇಕಲ್ಲ. ಪಾಲಿಸಿ ಯಾರು ಮಾಡಿದ್ದಾರೆ ಅವರ ಅಕೌಂಟ್ಗೆ LIC ಕಂಪನಿಯಿಂದ ಹಣ ಬರಬೇಕು. ಆದ್ರೆ ಇಲ್ಲಿ LIC ಅವರು ಮೋಹನ್ ಬೋಳಂಗಡಿ ಮೊನ್ನೆ ಹೇಳಿದ್ದಾನೆ, LIC ಅವರು SKDRDP ಕೊಡ್ತಾರಂತೆ, ಅಲ್ಲಿಂದ ಅವರು ನಮಗೆ ಕೊಡ್ತಾರಂತೆ. ಅಲ್ಲಿಂದ ಎಷ್ಟು ಬರ್ತದೆ, ಅಲ್ಲಿಂದ ನಮಗೆ ಎಷ್ಟು ಬರ್ತದೆ ಅಂತ ನಮಗೂ ದೇವರನ್ನೇ ಗೊತ್ತಿಲ್ಲ. ಅದು ಬರುದು ಇಲ್ಲ, ಹೋಗುದು ಇಲ್ಲ. ಯಾಕಂದ್ರೆ ದಾಖಲೆ ಸಿಗೋದು ನಮಗೂ ಸಿಗುತ್ತೆ. ಇದು ಪಕ್ಕಾ ಇದು ಡೂಪ್ಲಿಕೇಟ್ LIC ಇವ್ರದ್ದು.
ಬರೀ LIC ಅಂತ ಹೇಳೋದಷ್ಟೇ. ಯಾವುದೇ LIC ಒರಿಜಿನಲ್ ಪಾಲಿಸಿ ಇವ್ರು ಮಾಡೋದಿಲ್ಲ. ಇವರೇ ಕಲೆಕ್ಷನ್ ಮಾಡೋದು, ಇವರೇ ಗಲಾಟೆ ಮಾಡಿದವರಿಗೆ ಮಾತ್ರ ಸ್ವಲ್ಪ ಕೊಡೋದು. ಈಗ ಮೈಕ್ರೋ ಬಚತ್ ಪಾಲಿಸಿ ಇದೆ, LIC ಏಜೆಂಟ್ರ ಕೈಯಲ್ಲಿ ಮಾಡಿದರೆ ಅದೇ ಮೈಕ್ರೋ ಬಚತ್ ಪಾಲಿಸಿಗೆ ನಿಮಗೆ ಒರಿಜಿನಲ್ ಬಾಂಡ್ ಕೊಡ್ತಾರೆ, ಇಲ್ಲಿ ಕೂಡ ಕೊಡ್ತಾರೆ. ಆದರೆ ಅದರ ಡೀಟೇಲ್ಸ್ ಎಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಬೇರೆ ಎಲ್ಲೂ ಆಫೀಸಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ. ಉಡುಪಿ ಆಫೀಸಲ್ಲಿ ಮಾತ್ರ ಕಟ್ಟಿ ಅಂತ ಹೇಳ್ತಾರೆ. ಆದರೆ LIC ಏಜೆಂಟ್ರ ಕೈಯಲ್ಲಿ ಅದೇ ಪಾಲಿಸಿ ಮಾಡಿದರೆ ಎಲ್ಲಿ ಕೂಡ ಕಟ್ಟಬಹುದಂತೆ, ಎಲ್ಲಿ ಕೂಡ ನೋಡ್ಬೋದಂತೆ. ನಾವೇ ಆನ್ಲೈನಲ್ಲಿ ರಿನ್ಯೂವಲ್ ಮಾಡ್ಬೋದು. ಅಲ್ಲ, LIC ಅಲ್ಲಿ ಈ ಥರ ಒಂದೇ ಟಿಪ್ಪು ಕಟ್ಟಿ ಸಾಲಕ್ಕಾಗಿ ಒಂದು ಜಾಮೀನಿಗೋಸ್ಕರ ಅಂತ LIC ಏನೋ ಇದೆಯಾ ಅದರಲ್ಲಿ? ಅದು ಗೊತ್ತಿಲ್ಲ. ಆ ಥರ ಇರಲಿಕ್ಕಿಲ್ಲ. ಮತ್ತು ಇನ್ನೊಂದು ವಿಷಯ, LIC ಅಲ್ಲಿ ಇವರಿಗೆ ಆಗಲಿ ಆ ಒಂದು ರೀತಿ ಒಂದು ಸಹ ಬದಿಗೆ ಇರಲಿ, ಇನ್ನೊಂದು ರೀತಿಯಲ್ಲಿ ನಾವು ಕೇಳೋಣ. ಇವಾಗ ಒಂದನೇದಾಗಿ 3,600 ರೂಪಾಯಿ ಕಮಿಷನ್ ಬಂತ. ಇನ್ನೊಂದು ಕಡೆಯಿಂದ ಇವ್ರಿಗೆ ಬರ್ತಾ ಇರೋ ಗೊತ್ತಾ ಬಡ್ಡಿ 40% ಲೆಕ್ಕ ಹಾಕಿದ್ರು, 4,800 ಬಡ್ಡಿನೂ ಬಂತ. ಆಲೋಚನೆ ಮಾಡಿ ಎಷ್ಟು ಫಾಸ್ಟಾಗಿ ದುಡ್ಡು ಮಾಡ್ತಾ ಇದ್ದಾರಂತ. ಇದು ಹೆಸರಿಗೋಸ್ಕರ ಮಾತ್ರ ಮಾಡಿರೋದು, ಇದು ಬೇಕಂತ ಮಾಡಿರೋದಲ್ಲ. ಮತ್ತು ಇನ್ನೊಂದು ವಿಷಯ, LIC ನಿಯಮ ಪ್ರಕಾರವಾಗಿ ಒಂದು ಸಾಲ ಕೊಡಬೇಕಾದ್ರೆ, ಇವಾಗ ನೀವು LIC ತಗೊಂಡಿದ್ದೀರಾ, ಒಂದು 10 ಲಕ್ಷ ಪಾಲಿಸಿ LIC ತಗೊಂಡಿದ್ದೀರಾ. LIC ತಗೊಂಡು ನಿಮಗೆ ಇವಾಗ ಸಾಲ ಕೊಡಬೇಕು. ಇವಾಗ ನೀವು LIC ತಗೊಂಡು ನಾಳೆ ಹೋಗಿ, ಇಲ್ಲ 2 ತಿಂಗಳ ನಂತರ, ಇಲ್ಲ ಒಂದೇ ತಿಂಗಳ ನಂತರ ಹೋಗಿ ನನಗೆ ಇವಾಗ 10 ಲಕ್ಷ 5 ಲಕ್ಷ ಸಾಲ ಕೇಳಿದ್ರೆ 100% ಕೊಡಲ್ಲ. ಅವ್ರು ಕೊಡೋದು ಯಾವಾಗ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿಯಲ್ಲಿ ನೀವು 5 ಲಕ್ಷ ರೂಪಾಯಿ ಕಟ್ಟಿದ್ದೀರಾ, ಹಂಗಾದ್ರೆ 4 ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ, ಸಾಲ ಕೊಡ್ತಾರೆ. ಇವ್ರದ್ದು ಹೆಂಗೆ ಸ್ವಾಮಿ, ಒಂದು ಕಡೆ ಸಾಲ ಕೊಡ್ತಾರೆ, ಒಂದು ಕಡೆ LIC ಮಾಡ್ತಾರೆ. ಅವ್ರು ಡೂಪ್ಲಿಕೇಟ್ ತಾನೇ ಇದು, ನಕಲಿ ತಾನೇ ಇದು. ಈಗ ಸರ್ ಇನ್ನೊಂದು ಒರಿಜಿನಲ್ ಬಾಂಡ್ ಆದರೆ ಈಗ ಸಾಲಕ್ಕೆ ಭದ್ರತೆಗೆ LIC ಮಾಡೋದು. ಒಂದು ವೇಳೆ ಸಾಲ ಕಟ್ಟಲಿಲ್ಲ ಅಂದರೆ LIC ಇಂದ ಕ್ಲೈಮ್ ಮಾಡ್ಬೇಕು ಇವರು. ಸಾಲ ಬಂದು ಇವ್ರ ಹತ್ರ ಕೇಳೋದಲ್ಲ, LIC ಅಲ್ಲಿ ಕ್ಲೈಮ್ ಮಾಡ್ಬೋದು ಅದಲ್ಲ ಒರಿಜಿನಲ್ ಆದರೆ. ಆದರೆ ಇವರು ಏನು ಮಾಡ್ತಾರೆ, ಇವ್ರ ಹತ್ರ ಕಟ್ಟಿ 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 ಅಂತ ಹೇಳ್ತಾರೆ. ಮತ್ತೆ ಯಾಕೆ ಭದ್ರತೆ, ಸಾಲಕ್ಕೆ ಭದ್ರತೆ LIC ಯಾಕೆ? ಹೌದು, ಕಟ್ಟಲಿಕ್ಕೆ ಮಾಡ್ಬೋದಲ್ಲ. PRK ಬೇರೆ, ಅದು ಸತ್ರೆ ಅದು ಬೇರೆ, ಇದು LIC ಬೇರೆ. ಯಾವುದು ಮೈಕ್ರೋ ಬಚತ್ ಇರುವುದು ಸಾಲಕ್ಕೆ ಭದ್ರತೆ. ಒಂದು ವೇಳೆ ಕಟ್ಟಿಲ್ಲ ಅಂದರೆ ಅದು ಯಾಕೆ, ಒಂದು ವೇಳೆ ಕಟ್ಟಿಲ್ಲ ಅಂದರೆ LIC ಇಂದ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಮಾಡೋದು ನಿಯಮ ಪ್ರಕಾರ. ಆದರೆ ಇಲ್ಲಿ ಕಟ್ಟಿಲ್ಲ ಅಂದರೆ LIC ಆಫೀಸ್ಗೆ ಅಲ್ಲಿ ಹೋಗಿ ಕೇಳಲ್ಲ, ಇವರು ಮನೆಗೆ ಬರ್ತಾರೆ ಸಾಲ ಕಟ್ಟಿ ಅಂತ. PRK ಕೂಡ ಅಷ್ಟೇ. ಈಗ PRKಗೆ ಇವ್ರು ಹೇಳ್ತಾರೆ PRK ಬಾಂಡ್ ಕೊಡೋದಿಲ್ಲ, ಮತ್ತೊಮ್ಮೆ ಹೇಳ್ತಾರೆ ಕೊಡ್ತೇವೆ, ಅದು ಸಂಘಕ್ಕೆ ಇರೋದು, ಸಂಘ ಗ್ರೂಪ್ ಇನ್ಶೂರೆನ್ಸ್ ಇರೋದು. ಮತ್ತೊಮ್ಮೆ ಹೇಳ್ತಾರೆ ಅದು ನಮ್ಮ SKDRDP ಸಂಸ್ಥೆಗೆ ಮಾತ್ರ ಬಾಂಡ್ ಇರೋದು. ಸರಿ, ಯಾವುದು ತೋರಿಸಿಲ್ಲ. ಆದರೆ ಒಬ್ಬರಿಗೆ ಹಿರೇಕೆರೂರಲ್ಲಿ ಒಬ್ಬರಿಗೆ ಬಾಂಡ್ ಕೊಟ್ಟಿದ್ದಾರೆ, LIC ಬಾಂಡ್. ಅದರಲ್ಲಿ ಇರುವಂಥದ್ದು ನಿಮ್ಮನ್ನೇ ಇದು ಡಾಕ್ಯುಮೆಂಟ್ ಹಾಕಿದ್ದೀನಿ. 1 ಲಕ್ಷಕ್ಕೆ 87 ರೂಪಾಯಿ ಮಾತ್ರ ಕಟ್ಟಲಿಕ್ಕೆ, 1 ವರ್ಷಕ್ಕೆ 87 ರೂಪಾಯಿ ಪ್ರೀಮಿಯಂ ಕಟ್ಟಲಿಕ್ಕೆ ಇರುವಂಥದ್ದು. ಇವರು ಎಷ್ಟು ಕಲೆಕ್ಷನ್ ಮಾಡ್ತಾರೆ, 1 ಲಕ್ಷಕ್ಕೆ 1,200 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಅದಕ್ಕೆ ಬಾಂಡ್ ಇಲ್ಲ. ಅವನಿಗೆ ಮಾತ್ರ, ಒಬ್ಬರಿಗೆ ಮಾತ್ರ ಯಾಕೆ ಬಾಂಡ್ ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಕೊಟ್ಟಿಲ್ಲ ಯಾಕೆ? ಸರ್ ಅದು ಅಲ್ಲ, ಇವಾಗ LIC ಮಾಡಿಸಿದ್ದಾರೆ. ಇವಾಗ ನಿಮ್ಮ ಹೆಸರಲ್ಲಿ ನೀವು ಸಾಲ ತಗೊಂಡು ನಿಮ್ಮ ಹೆಸರಲ್ಲಿ LIC ಮಾಡ್ತೀವಿ. LIC ಮಾಡಿಸಿ ನಿಮಗೆ ನೇರವಾಗಿ ಬಾಂಡ್ ಪೇ ಬರ್ಬೋದು, ಇಲ್ಲ ನಿಮಗೆ ಪೋಸ್ಟಲ್ಲಿ ಬರುತ್ತೆ. ನೇರವಾಗಿ ಅವರಿಗೆ ಸಂಸ್ಥೆಯಿಂದಲೇ ಬರ್ತಾ ಇರುತ್ತೆ, ಇಲ್ಲ ನಿಮಗೆ ಪೋಸ್ಟಲ್ಲೇ ಬರುತ್ತೆ. ಇವರು ಇದು ಬರ್ತಾ ಇಲ್ವಲ್ಲ, ಹಾಗೆ ಮಾಡಿರ್ಲಿಕ್ಕಿಲ್ಲ ನಮ್ಮ ಪ್ರಕಾರವಾಗಿ. ಇಲ್ಲ, ಅದೇ ದುಡ್ಡು ಮಾತ್ರ ಮಾಡ್ತಾ ಇರೋದು ಇವರು. ಏನಕ್ಕೆ ಅಂದರೆ LIC ಇದು ಮೈಕ್ರೋ ಬಚತ್ ಪಾಲಿಸಿದು ಬಾಂಡ್ ಒಮ್ಮೆ ತೋರಿಸ್ತಾರೆ, ಮತ್ತೆ ಅವರು ಇಟ್ಕೊಳ್ತಾರೆ, ಕೊಡೋದಿಲ್ಲ. ಅದು ಮತ್ತೆ ಗಲಾಟೆ ಮಾಡಿ ಕೇಳಿದ್ರೆ ಮಾತ್ರ ನಮಗೆ ಸಿಗುವಂಥದ್ದು. ಅದು ಯಾವಾಗ ಸಾಲ ಮುಗಿದ ನಂತರ, ಅದು ಕೆಲವರಿಗೆ ಸಿಗುವುದೇ ಇಲ್ಲ. ಮತ್ತೆ ರಿನ್ಯೂವಲ್ ಮಾಡಿದ್ದು ಅದು ರಿಸಿಪ್ಟ್ ಏನಿಲ್ಲ. ಮತ್ತೆ ಅದು ಡಾಕ್ಯುಮೆಂಟ್, ಅದರ ದಾಖಲೆ ಯಾವುದು ಆನ್ಲೈನಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವುದೇ ಆಫೀಸಿಗೆ ಕೇಳಲಿಕ್ಕೆ ಆಗುದಿಲ್ಲ. ಉಡುಪಿ ಆಫೀಸಲ್ಲಿ ಹೋಗಿ ಕೇಳ್ಬೇಕಂತೆ. ಅಲ್ಲಿ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಯಾರು ಕೂಡ ಅಲ್ಲಿ ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಇಡೀ ಕರ್ನಾಟಕದಿಂದ ಉಡುಪಿ ಆಫೀಸಿಗೆ ಯಾರು ಹೋಗ್ತಾರೆ ಕೇಳಲಿಕ್ಕೆ? ಹೋದ್ರೆ ಹೋಗ್ಲಿ ಅಂತ ಹೇಳ್ತಾರೆ ಅಷ್ಟೇ, ಯಾರು ಕೇಳಲಿಕ್ಕೆ. ಮತ್ತೆ ಹಳೆಯದು ಜೀವನ ಮುದ್ರಾ ಪಾಲಿಸಿಯಲ್ಲಿ ಕೂಡ ಅಷ್ಟೇ, 15 ಅದು ಮುಳುಗೋಗಿದೆ ಅಂತ ಹೇಳಿದ್ದಾರೆ. ಈಗಲೂ ಹೇಳ್ತಾ ಇದ್ದಾರೆ ಅದು ಇತ್ತು, ಅದು ಮುಳುಗೋಗುದಿಲ್ಲ. ಯಾವುದೊಂದು ಪಾಲಿಸಿ ವರ್ಷ ಹೊಸ ಪಾಲಿಸಿ ಹೆಸರಲ್ಲಿ ಪ್ಲಾನಿಂಗ್ ಚೇಂಜ್ ಆಗಿ ಬರ್ತದೆ ಅಷ್ಟೇ, ಯಾವುದು ಕೂಡ ಮುಳುಗೋಗುದಿಲ್ಲ. ಇವರು 15 ವರ್ಷ ಕಟ್ಟಿದ್ದಾರೆ. ಅವರಿಗೆ ಕೆಲವರಿಗೆ 2,000, 3,000, 5,000, ಕೆಲವರಿಗೆ ಕಟ್ಟಿದ ಅಮೌಂಟ್ ಸಿಕ್ಕಿದೆ, ಕೆಲವರಿಗೆ ಅರ್ಧ ಸಿಕ್ಕಿದೆ, ಕೆಲವರಿಗೆ ಏನೂ ಸಿಕ್ಕಿಲ್ಲ, 1 ರೂಪಾಯಿ ಸಿಕ್ಕಿಲ್ಲ. ಹೇಳಿದಾಗೆ ಮುಳುಗೋಗಿದೆ ಅಂತ ಹೇಳಿದಾರಂತೆ, ಏನೂ ಸಿಕ್ಕಿಲ್ಲ. ಅವರಿಗೆ ಬಡ್ಡಿ ಸಿಗ್ಬೇಕು, ಅದಕ್ಕೆ ಏನು ಕೆಲವರಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ, ಕೆಲವರು ಸುಮ್ಮನೆ ಇವರು ಇಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ನಮಗೆ ಸಿಕ್ಕಿದೆ, ದಾಖಲೆ ಕೊಡಿ ಅಂದರೆ ಇಲ್ಲ ಅವ್ರದ್ದು. ನಾವು ಕೇಳುವಂಥದ್ದು ಯಾವುದೇ ಒಂದು LIC ಪಾಲಿಸಿ ಆಗಲಿ, ಪಾಲಿಸಿ ನಂಬರ್
ಆನ್ಲೈನ್ ಚೆಕ್ ಮಾಡಿದರೆ ಬರುವುದಿಲ್ಲ ಯಾಕೆ? 100% ಬರಲೇಬೇಕು, ಅದು ಬರಲೇಬೇಕು. ಅದು ಬೇರೆ ಇನ್ಸೂರೆನ್ಸ್ ಆಫೀಸಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ ಯಾಕೆ? ಅದು ಉಡುಪಿ ಆಫೀಸಲ್ಲ, ಅಲ್ಲಿಗೆ ಹೋಗೋಣ ಇನ್ನೊಂದು. ಅದೇ ಪಾಲಿಸಿ LIC ಏಜೆಂಟ್ರ ಕೈಯಲ್ಲಿ ಮಾಡಿದರೆ ಅದು ಪಾಲಿಸಿ ನಂಬರ್ ಬರ್ತದೆ, ಇಲ್ಲಿ ಕಟ್ಟಲಿಕ್ಕೆ ಆಗ್ತದೆ, ಚೆಕ್ ಮಾಡಲಿಕ್ಕೆ ಆಗ್ತದೆ. ಇದು ಯಾಕೆ? ನಾನು 4 ಜನ LIC ಏಜೆಂಟ್ರ ಹತ್ರ ಕೇಳಿದ್ದೇನೆ ಇದೇ ಮಾತು. ಯಾಕಂದರೆ ಒಬ್ಬರ ಹತ್ರ ಕೇಳಿದರೆ ಅವರೇನೋದು ಮಾಹಿತಿ ಗೊತ್ತಿಲ್ಲದೆ ಇರ್ಬೋದು ಅಂತ ಕೇಳಿ 4 ಜನ ಕೇಳಿದ್ದಕ್ಕೆ ಒಬ್ಬರದ್ದು ಮಾತ್ರ ಪಾಲಿಸಿ ಸಿಕ್ಕಿದೆ, ಆದರೆ ಅವರು ಕೊಡಲಿಲ್ಲ. ಯಾರಾದರೂ LIC ಏಜೆಂಟ್ರ ಕೈಯಲ್ಲಿ ಪಾಲಿಸಿ ಮಾಡಿದ್ದು, ಇದೇ ಮೈಕ್ರೋ ಬಚತ್ ಪಾಲಿಸಿ ಮಾಡಿದ್ದು LIC ಏಜೆಂಟ್ ಕೈಯಲ್ಲಿ ಮಾಡಿದ್ದಿದ್ದರೆ ನಮಗೆ ಒಂದು ಮೆಸೇಜ್ ಮಾಡಿ ತಿಳಿಸಿ, ನಿಮ್ಮ ವಾಟ್ಸಪ್ ನಂಬರ್ ಹಾಕಿ ನಮ್ಮ ಈ ಇನ್ಸ್ಟಾಗ್ರಾಮ್ ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ನಮಗೆ ಆ ಫೋಟೋವನ್ನು ನೀವು ಕಳಿಸಿ, ಅದನ್ನು ಚೆಕ್ ಮಾಡಿ ನಾವು ಜನಗಳಿಗೆ ಮಾಹಿತಿ ಕೊಡ್ತೇವೆ. ಯಾರ್ದು ಕೂಡ ಒಬ್ಬರದ್ದು ಸಿಕ್ಕಿದೆ, ಅವ್ರು ಮಾತ್ರ ಕೊಡಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಮಗೆ, ಯಾಕಂದರೆ ಮೈಕ್ರೋ ಬಚತ್ ಪಾಲಿಸಿ ಜನ ಮಾಡೋದು ಕಡಿಮೆ, ತುಂಬ ಕಡಿಮೆ ಅಂತೆ. ಹಾಗಾಗಿ ಎಲ್ಲರೂ ಧರ್ಮಸ್ಥಳ ಸಂಘದಲ್ಲೇ ಮೈಕ್ರೋ ಬಚತ್ ಪಾಲಿಸಿ ಮಾಡುವಂಥದ್ದು. ಆದರೆ ಪಾಲಿಸಿ ಡೀಟೇಲ್ಸ್ ಆನ್ಲೈನಲ್ಲಿ ಸಿಗಬೇಕಲ್ಲ, ಯಾವುದೇ ಒಂದು. ಈಗ PRKದು ಪಾಲಿಸಿ ಇದೆ ಅಂತ ಹೇಳಿದ ಮೇಲೆ ಪಾಲಿಸಿ ನಂಬರ್ ಸಿಗಬೇಕಲ್ಲ. ಅಲ್ಲ, ಒಬ್ರಿಗೆ ಕೊಟ್ಟಿದ್ದಾರಲ್ಲ, ಈಗ ಯಾರಿಗೂ ಕೊಡಲಿಲ್ಲ ಅಂದರೆ ಓಕೆ, ಕೊಡೋದಿಲ್ಲ ಅಂತ ಅವರು ಇಲ್ಲಿಯ ತನಕ ಮೊನ್ನೆ ತನಕ ಹೇಳ್ತಾ ಇದ್ರು, ನಮಗೆ ಸಿಕ್ಕಿದೆ ಅಲ್ಲ. ಅಲ್ಲ, ಇವರದ್ದು ತನಿಖೆ ಮಾಡಲಿಕ್ಕೆ ಆಗಲ್ಲ. ಅಂದರೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹೇಳಿದೀವಲ್ಲ, ಅವತ್ತಿಂದ ಹೇಳ್ತಾ ಇದ್ರು SP ಅವರಿಗೆ ಆಗಲಿ DC ಎಲ್ಲರಿಗೂ ಮನವಿ ಮಾಡಿದ್ದು ನಕಲಿ ಅಂತ. ಆದರೂ ತನಿಖೆ ಮಾಡಿ ಸಿವಿಲ್ ಮ್ಯಾಟ್ರ್ ಅಂತ. ಆಯ್ತು ಸ್ವಾಮಿ, ಸಿವಿಲ್ ಮ್ಯಾಟ್ರ್ ಒಪ್ಕೊಳ್ಳೋಣ, ಇಲ್ಲಿ ದಂಧೆ ನಡೀತಾ ಇದೆ ಅಲ್ಲ, ದಂಧೆ ಆಗ್ತಾರೆ, ಅದನ್ನು ತನಿಖೆ ಮಾಡಿ ಅಂತ ಕೇಳ್ತಾ ಇರೋದು. ಯಾರು ಮಾತಾಡ್ತಾ ಇಲ್ಲ ಸರ್. ಮಾತಾಡೋವರಿಗೆ ಒಂದು ಕಟ್ಟು ದುಡ್ಡನ್ನು ಅಲ್ಲಿಗೆ ಮುಗೀತು, ಮುಚ್ಚಿಸಿ ಬಿಡ್ತಾರೆ. ನಾನು ಹೇಳ್ತಾ ಇರೋದು ನೋಡಿ ದಿನೇಶ್ ಅವರೇ, ನಿಮಗೂ ನಿಮ್ಮ ಸೀನಿಯರ್ಗೂ ನಿಮ್ಮ ಕೆಳಗಿನ ಎಲ್ಲರಿಗೂ ಕೇಳಿ, PF ಇದು ಕೇಳಿ, PF ಕೊಡಿ ಅಂತ ಹೇಳಿ, ನಾವು ಸಂಬಳ ತೋರಿಸಿ ಅಂತೇಳಿ ಇಷ್ಟ ಅಂತೇಳಿ ಇಲ್ಲ, ನೀವಲ್ಲಿ ದೇವರಂತೇಳಿ ದೇವಮಾನವ ಅಂತ ದುಡಿತಾ ಇರಲೇಬೇಕು, ಬೇರೆ ಏನು ಮಾಡಲಿಕ್ಕೆ ಆಗಲ್ಲ. ಅಲ್ಲ, ನಮ್ಮನ್ನು ಜೈಲಿಗೆ ಹಾಕ್ತಾರೆ, ಅವರ ಆಸ್ತಿ ಹರಾಜಾಗ್ತದೆ, ಜೈಲಿಗೆ ಹಾಕ್ತಾರೆ. ಹಾಗೆ 1.5 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ, ಒಂದು ಸಿವಿಲ್ ಕಂಪ್ಲೇಂಟ್ ಇಲ್ಲ, ನಮ್ಮ ಮೇಲೆ ಆಕ್ಷನ್. ಇನ್ನೂ ಎಷ್ಟು ವರ್ಷ ಆಗಬೇಕು? ಅವ್ರ ಹತ್ರ ಕೇಳಿ ಆಯ್ತಾ ನೀವು, ಕೆಲಸದವರು? ಹೌದು, ಇದನ್ನು ಕೇಳಿ. ಅಲ್ಲಿ ಹೇಳ್ಕೊಡ್ತಾರಲ್ಲ, ಅವರು ಹೋಗ್ತಾರೆ, ನಾಳೆ ಹೋಗ್ತಾರೆ, ನಾಡಿದ್ದು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇನ್ನು ಎಷ್ಟು ವರ್ಷ ಆಗ್ತದೆ ಅಂತ ಕೇಳಿ ಅವರಿಗೆ. 1.5 ವರ್ಷ ಆಯ್ತಲ್ಲ. ಹಾಗಾದ್ರೆ ನಿಮಗೆ ಈಗ ಅರ್ಥ ಆಗಿರ್ಬೋದು ನಿಮ್ಮ ದನಿಯವರ ಹತ್ರ ಏನಿಲ್ಲ ಅಂತ. ಅಲ್ಲ, ಇವರಿಗೆ ಕೇಳ್ಬೋದು ಇಲ್ಲ ಅಂತ. ನೀವೇ ಕೇಳಿ ಇವರಿಗೆ, ಯಾರಿಗೆ? ನಿಮ್ಮ ದನಿಯವರಿಗೆ. ಯಾರು ನಿಮ್ಮನ್ನು ಕಳಿಸ್ತಾರೋ ಅವ್ರಿಗೆ ಕೇಳಿ, ನೀವು ಯಾವ ಕಾರಣಕ್ಕೋಸ್ಕರ ಕೋರ್ಟ್ಗೆ ಆಗ್ತಾ ಇಲ್ಲ, ಏಕೆಸ್ಕರ ಕೋರ್ಟ್ನಿಂದ ನಮಗೆ ನೋಟಿಸ್ ಕೊಡ್ತಾ ಇಲ್ಲ, ನಾವು ನೋಟಿಸ್ ಇಟ್ಕೊಂಡು ಹೋಗ್ತೀವಿ ಅಂತ ಹೇಳಿ. ನಮ್ಮ ಸಂಸ್ಥೆ ಕಾನೂನು ಚೌಕಟ್ಟಲ್ಲಿ ಇದ್ದೀವಿ, ನಾವು ಕೊಡ್ಬೋದು, RBI ಪರ್ಮಿಷನ್ ಇದೆ, ಎಲ್ಲೊಂದು ತರಿಸಿ ಅಂತ ಹೇಳಿ. ನೀವು ಅದನ್ನು ಕೇಳ್ರಿ. ನೀವು ಕೇಳರಿ, ನಿಮ್ಮ ಕಳಿಸುವಾಗ ಹೋಗಿರಿ, ಹೊಡೀರಿ, ಬಡೀರಿ, ಅಲ್ಲ ಅಮ್ಮನೇ ಕರೀರಿ, ಅಪ್ಪನೇ ಕರೀರಿ, ಅಲ್ಲ ಉತ್ತರವಾಗ ಬನ್ನಿ, ಎನ ಬರಲ್ಲ ಅಂತ ಈ ಮಾತೇನು ಬೇಕಂತ ಇಲ್ಲ. ನೀವು ಅವರಿಗೆ ಕೇಳಿ, ನಿಮ್ಮನ್ನು ಯಾರು ಕಳಿಸ್ತಾ ಇದ್ದಾರೆ, ಇಲ್ಲ ಅನಿಲಿಗೆ ಕೇಳಿ. ಅನಿಲ್ ಇದ್ದಾನಲ್ಲ ಅಲ್ಲಿ, ಎಲ್ಲವನ್ನು ಈಗ ಮೇಂಟೈನ್ ಮಾಡ್ತಾ ಇದ್ದಾನೆ. LH ಮಂಜುನಾಥ್ ಹೋದ ನಂತರ ಮಂಜುನಾಥ್ ಓಡಿ ಹೋದ. ಯಾಕಂದರೆ ಅವನಿಗೆ ಗೊತ್ತು, ತನಿಖೆ ಆದರೆ ನಾನು ಮಾಡಿರೋ ಆಸ್ತಿನೂ ಇದಕ್ಕೆ ಸೇರಿ ಒಟ್ಟಿ ಒಂದೇ ಬಳ್ಳಕ್ಕೆ ಹೋಗುತ್ತಾ ಅಂತ. ಅದಕ್ಕೋಸ್ಕರ ಅಂತ ಒಂದು ಟ್ರೋಲ್ಗೆ ಓಡಿ ಹೋದ, ಕೆಲಸ ಬಿಟ್ಟೇ ಹೋಗಿದ್ದು. ಸೋಲಾರ್ ಎಲ್ಲ ಕೊಟ್ಟರು, ಮಂಗ ಮಾಡಿದ್ರು, ಅವನದು ಫ್ಯಾಕ್ಟ್ರಿ ಸೋಲಾರ್ ತಂದು ಕೊಟ್ಟರು, ದುಡ್ಡು ಮಾಡಿದ್ರು, ಹೋದ ಒಂದು ಕಡೆಯಿಂದ. 1 ವಾರ ಹಾಸ್ಪಿಟಲ್ ಹುಷಾರಿಲ್ಲ, ಇನ್ನು ಇಲ್ಲಿ ನಿಂತರೆ ಎಲ್ಲೂ ಸಿಗಲ್ಲ ಅಂತೇಳಿ ಓಡಿ ಹೋದ. ಅಷ್ಟೊತ್ತಿಗೆ ಅನಿಲ್ ಎಂಟ್ರಾದ ಅಲ್ಲಿಗೆ. ನೀವೇ ಪ್ರಶ್ನೆ ಮಾಡಿ, ರಿಟೈರ್ಮೆಂಟ್ ಆದರೆ ಇದು ಗೌರ್ಮೆಂಟ್ ಅಲ್ಲ. ಈಗ ಅದಕ್ಕಿಂತ ಜಾಸ್ತಿ ವಯಸ್ಸಾದವರು SKDRDPಯಲ್ಲಿ ಟ್ರಸ್ಟಲ್ಲಿ ಇಲ್ವಾ? ಅಲ್ವಾ? ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? LH ಮಂಜುನಾಥಕ್ಕಿಂತ ಜಾಸ್ತಿ ವಯಸ್ಸು ವೀರೇಂದ್ರ ಹೆಗ್ಡೆ ಆಗಿದೆ. ಹೌದು ಅಲ್ವಾ? ಹೌದು. ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಪ್ರಶ್ನೆ ಮಾಡೋದು ದಮ್ಮಿ ಇಲ್ಲ ಸ್ವಾಮಿ. ಬೇರೆ ಯಾರು ಇಲ್ವಾ ನಿಮ್ಮ SKDRDPಯಲ್ಲಿ LH ಮಂಜುನಾಥರಿಗಿಂತ ಜಾಸ್ತಿ ವಯಸ್ಸಾದವರು ಯಾರು ಇಲ್ವಾ? ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? ಕೇಳಿ, ನೀವು ಕೇಳಿ ಪ್ರಶ್ನೆ. ರಿಟೈರ್ಡ್ ಅಲ್ಲ, ಓಡಿ ಹೋಗಿರೋದು. ಇದನ್ನು ಇವಾಗ ಪ್ರತಿಯೊಬ್ಬರು ಅನಿಲ್ ಅವರಿಗೆ ಕೇಳಿ, ನೀವೇನಕ್ಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ ಅಂತ. 1,000 ರೂಪಾಯಿದು ಉಂಗುರ ಹಾಕಿದಾರಲ್ಲ, 1,000 ರೂಪಾಯಿಗೆ ಇವರಿಗೆ ವೀರೇಂದ್ರ ಹೆಗ್ಡೆ ಅವರು, LH ಮಂಜುನಾಥ್ ಅವರಿಗೆ ಖುಷಿಯಾಗಿ ಹೋಗ್ಲಿಕ್ಕೆ. ಕಣ್ಣಿಗೆ ಅಂತ ಇರಲಿಲ್ಲ, ಅಷ್ಟೊಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಇಷ್ಟೇ ದುಡಿದಕ್ಕೆ ಪ್ರತಿಯೊಬ್ಬರಿಗೆ ಕೊಡೋದಿದೆ, ಕೆಲಸ ಮಾಡುವಾಗ ಕೆಲಸ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಇವಾಗ ಕೇಳಿದಂಥ ಪ್ರಶ್ನೆಗಳನ್ನು ನೀವಿವಾಗ ನಿಮ್ಮ ಸೀನಿಯರಿ, ನೀವಿವಾಗ ನೇರವಾಗಿ ರಾಜ್ಯಸಭಾ ಸದಸ್ಯರು, ಇದರ ಅಧ್ಯಕ್ಷರಾಗಿರುವಂಥ ವೀರೇಂದ್ರ ಹೆಗ್ಡೆ ಅವ್ರ ಕೇಳಲಿಕ್ಕೆ ಆಗಲ್ಲ, ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ, ಮಾತಾಡ್ಸಲಿಕ್ಕೂ ಬಿಡಲ್ಲ. ಆಯ್ತು ಸ್ವಾಮಿ, ಏನು ಸೇವಾ ಪ್ರತಿನಿಧಿ ಇದ್ದಾರಲ್ಲ, ಅವ್ರ ಮೇಲೆ ಇದ್ದಾರಲ್ಲ ಇನ್ನೊಬ್ಬರು,
ಅವರೇ ಕೇಳಿ. ನಾವು ಕೇಳೋ ನಮಗೇನು KS ಇಲ್ಲ, ನಮ್ಮನ್ನು ಏಕೆ ಪರ್ಮೆಂಟ್ ಮಾಡ್ತಾ ಇಲ್ಲ, ನಮ್ಮನ್ನು ಪರ್ಮೆಂಟ್ ಆಗಿ ಒಂದು ಕೆಲಸಕ್ಕೆ ಸೇರಿ ನನಗೆ ಎಷ್ಟೊಂದು ಫೆಸಿಲಿಟಿ ಸಿಗ್ತಾ ಇತ್ತು ಸರ್ಕಾರದಿಂದ, ಇದಕ್ಕೆ ಏಕೆ ನೀವು ಅಡ್ಡಗಾಲ ಆಗ್ತಾ ಇದ್ದೀರಾ? ದೇಶ ಅಭಿವೃದ್ಧಿ, ಗ್ರಾಮಾಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಲ್ಲ, ಗ್ರಾಮೀಣ ಅಭಿವೃದ್ಧಿ ಎಂಬ ಒಂದು ದೇಶದ ಗ್ರಾಮೀಣ ಅಭಿವೃದ್ಧಿ ಎಂಬ ಒಂದು ಸಂಸ್ಥೆ ಇದೆ, ಅದಂತ ಮುಖಾಂತರವಾಗಿ ನಮಗೆ ಮೋಸ ಮಾಡ್ತಾ ಇದ್ದೀರಲ್ಲ, ಏಕೆ ಅಂತ ಕೇಳಿ ನೀವು. ಆವಾಗ ನಿಮ್ದ ಈ ಸೌಜನ್ಯ ಹೋರಾಟದಿಂದ ನೀವಾದರೂ ಸ್ವಲ್ಪ ಸೇಫ್ಟಿ ಆಗಲಿ, ನೀವಾದರೂ ಚೆನ್ನಾಗಿರಿ ನೀವು. ಆಮೇಲೆ ಕಮೆಂಟ್ ಹೊಡೀರಿ, ಪರವಾಗಿಲ್ಲ, ಬೇಡ ಅಂತ ಹೇಳಲ್ಲ, ಕಮೆಂಟ್ ಹೊಡೀರಿ. ಅದು ತಗೊಂಡು ನಂತರನೂ ಸ್ವಲ್ಪ ಕಮೆಂಟ್ ಹೊಡೀರಿ ನೀವು. ಇಷ್ಟೆಲ್ಲ ಸಿಕ್ಕಿತಲ್ಲ ಸೌಜನ್ಯ ಹೋರಾಟದಿಂದ. ಎಲ್ಲರೂ ಕೇಳ್ತಾರೆ ಸೌಜನ್ಯ ಹೋರಾಟ ಏನೋ ತಣ್ಣಗೆ ಆಗಿತ್ತು. ಯಾವತ್ತೂ ತಣ್ಣಗೆ ಆಗಿಲ್ಲ ಸೌಜನ್ಯ ಹೋರಾಟ. ಆದರೆ ಕಾನೂನು ಪ್ರಕಾರವಾಗಿ ನಡೀತದೆ. ಒಂದು ಕಡೆಯಿಂದ ನಮ್ಮ ಮಹೇಶನ್ನು ಮಾತಾಡಿಸಬಾರ್ದು ಅಂತೇಳಿ, ಹಾಗೂ ಅವರ ಅನುಯಾಯಿಗಳು ಯಾರೂ ಎಲ್ಲೂ ಸಭೆ ಮಾಡಬಾರ್ದು, ಮಾತಾಡಿಸಬಾರ್ದು ಸ್ಟೇ ತರ್ತಾ ಇದ್ದಾರೆ. ಏನ್ರಿ ಇದಕ್ಕೆ ಏನಂತ ಹೇಳ್ಬೇಕಿದಕ್ಕೆಲ್ಲ ಅಂತೇಳಿ ಅಲ್ಲ, ಏನಂತ ಹೇಳ್ಬೇಕಿದಕ್ಕೆಲ್ಲ? ಇವರಿಗೆ ಮಾತ್ರ ಏನಂತ ಹೇಳಿದರೆ, ಇವರ ಹತ್ರ ಯಾರಾದರೂ ಬಂದು ಕಷ್ಟ ಇದೆ ಸ್ವಾಮಿ, ನನಗೆ ಅನ್ಯಾಯ ಆಗಿದೆ, ಆವತ್ತು ದುಡ್ಡು ಕೊಡಲಿಕ್ಕೆ ಐತೆ, ಇವನನ್ನು ಹೊಡೋದ ಏನಾರು ಮಾಡಿ ಅಂತ ಹೇಳುವಾಗ ಅಲ್ಲೋಗಿ ಕೈ ಮುಗಿ ಅಂತ ಹೇಳಿದೆ, ಮುಗಿಯಿತು. ಅನ್ನಪ್ಪ ಸ್ವಾಮಿ ಮಂಜುನಾಥ ನೋಡ್ತಾನೆ ಅಂತ ಹೇಳಿದ್ರೆ ಆಯಿತು. ನನಗೆ ಬರುವಾಗ ಮಾತ್ರ ಅದು ಯಾವುದಿಲ್ಲ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನನಗೆ ಬರುವಾಗ ಮಾತ್ರ ಕೋರ್ಟ್ಗೆ ಹೋಗ್ತಾರೆ. ಅವ ಮಾತಾಡಬಾರ್ದು, ಮಾತಾಡಲೇ ಇಷ್ಟು ಕೋಟಿ ಹಾಕ್ಯವನ ಮಾನದಂಡ ಕೇಸಿಗೆ, ಆಯ್ತಲ್ಲ, ಮುಗೀತಲ್ಲ. ಇದು ಯಾರ ದುಡ್ಡು ಸ್ವಾಮಿ? ಯಾರ ದುಡ್ಡಲ್ಲಿ ಇದನ್ನು ಮಾಡ್ತಾ ಇರೋದು? ಹಿಂದೂ ಭಕ್ತರ ದುಡ್ಡಲ್ಲಿ ಇದೆಲ್ಲ ಮಾಡ್ತಾ ಇರೋದು. ಹಿಂದೂ ದೇವಸ್ಥಾನವನ್ನು ಇಟ್ಟು, ಹಿಂದೂ ದೇವಸ್ಥಾನ ಅಲ್ಲಂತ ಸುಪ್ರೀಂ ಕೋರ್ಟಿಗೆ ಅದರ ಅಫಿಡವಿಟ್ ಕೊಟ್ಟು, ನಂತರ ಅದರಲ್ಲಿ ಬರೋ ದುಡ್ಡಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇರೋದು. ಅಲ್ಲಿ ಬೇರೆ ಯಾವುದೇ ಜಾತಿ ಆಗ್ತಾ ಇಲ್ಲ, ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇರೋದು. ನಿಮಗೆ ಇನ್ನೂ ಸ್ವಲ್ಪ ದಿನ ಎಲ್ಲ ಕೊಡ್ತೀವಿ, ಒಂದು ವರದಿ ಇದೆ, ಆ ವರದಿ ಕೊಡ್ತೀವಿ ನಾವು, ವರ್ಷಕ್ಕೆ ಎಷ್ಟು ಕೊಲೆ ಆಗ್ತಾ ಇತ್ತಂತ. ಅದು ಯಾವುದೇ ದಾಖಲೆ ಇಲ್ಲ, ಜಿಲ್ಲಾಡಳಿತಕ್ಕೆ ಮಾಹಿತಿ ಇಲ್ಲ, ಆ ರೀತಿಯಲ್ಲಿ ಒಂದು ವರದಿ ಇದೆ. ಅದು ನಿಮ್ಮ ಮುಂದೆ ಇಡ್ತೀವಿ, ಯಾವತ್ತು ನೋಡಿ. ಇವರ ಹಣಬರ ಏನಂತ ಎಲ್ಲ ಹೇಳ್ತಾ ಇದ್ದೀವಲ್ಲ, 460 ಪ್ರಕರಣ ದಾಖಲಾಗಿದೆ ಅಂತ. ಅದು ಲೆಕ್ಕಕ್ಕೆ ಅಲ್ಲ ಸ್ವಾಮಿ. ನಾನು ಇದ್ದ ಧರ್ಮಸ್ಥಳ ಠಾಣೆಗೆ ನಾನೇ ಕೇಳಿದ್ವಿ RTIಯಲ್ಲಿ ಎಷ್ಟು ಕೊಲೆ ಆಗಿದೆ, ಏನು ಕೊಲೆ ಅಂತ ಅಲ್ಲ, ಅಲ್ಲ ಆತ್ಮಹತ್ಯೆ ಮಾಡೋದು ಎಲ್ಲ ಲೀಸ್ಟ್ ಕೊಡಿ ಅಂತ ಕೇಳಿ, ಎಲ್ಲ ತನಿಖೆಯಲ್ಲಿ ಇದೆ ಅಂತ, ಗೌಪ್ಯ ಮಾಹಿತಿ ಅಂತ. ಏನು ಸ್ವಾಮಿ ಗೌಪ್ಯ ಮಾಹಿತಿ? ಅದು ಏನೈತೆ ಗೌಪ್ಯ ಮಾಹಿತಿ ಅದರಲ್ಲಿ? ಅಲ್ಲ, ಅದು ಕೊಡ್ತಾ ಇಲ್ಲ ಅಲ್ಲಿ. ನಾನು ಕೇಳಿ 2015 ಕೇಳ್ತಾ ಇದ್ದೀನಿ. ಅವತ್ತು ನಿಮಗೆ ಒಂದು ವಿಷಯ ಸರ್, ಅದು ಹೇಳ್ಬೇಕು ನಾನು. ಅವತ್ತು ಕುಸುಮಾವತಿ ಸೌಜನ್ಯಳ ತಾಯಿ ಅವತ್ತು ಧರ್ಮಸ್ಥಳಕ್ಕೆ ಆಣೆ ಪ್ರಮಾಣ ಇವರೆಲ್ಲ ಸ್ವಲ್ಪ ನಾಟಕ ಮಾಡಿದ್ರಲ್ಲ, ಮೀಡಿಯಾದವ್ರನ್ನೆಲ್ಲ ಕರೆಸಿ ಆಣೆ ಪ್ರಮಾಣಕ್ಕೆ ಬಂದಿದ್ದು ಅಂತ. ಇವರಲ್ಲಿ ಕೈ ಮುಗಿಲಿಕ್ಕೆ ಹೋಗಿದ್ದು ಆಣೆ ಪ್ರಮಾಣ ಅಂತ ಅವರೆಲ್ಲ ಬಂದು ಇದು ಮಾಡಿದ್ದು ನಿಮ್ಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಕುಸುಮಾವತಿ ಅವರು ಧರ್ಮಸ್ಥಳಕ್ಕೆ ಬರಬಾರ್ದು ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು, ನಿಮ್ಗೆ ಗೊತ್ತಿರ್ಬೋದು. ಅದರಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಅವನು ಹೇಳ್ತಾನೆ, ಇದು ಸೌಜನ್ಯ ಕೊಲೆ ನಡೆದ ಸಂದರ್ಭದಲ್ಲಿ ಸೌಜನ್ಯಳ ಅಜ್ಜ ಮತ್ತು ತಂದೆ ಇಬ್ಬರು ಹೆಗ್ಡೆ ಅವರ ಹತ್ರ ಹೋದ್ರಂತೆ. ಅಲ್ಲಿ ಹೇಳಿದ್ರಂತೆ ಇವರು, ನೀವು ಇಲ್ಲದಿದ್ದರೆ, ಹೆಗ್ಡೆ ಅವರ ಹತ್ರ ಹೇಳುವುದಂತೆ, ನೀವು ಅಲ್ಲದಿದ್ದರೆ ನಮ್ಮ ಮಗುವಿನ ಹೆಣ ಕೂಡ ಸಿಗ್ತಾ ಇರಲಿಲ್ಲ, ನೀವು ಅಲ್ಲದಿದ್ದರೆ ಪೊಲೀಸರು ಈ ಕೇಸನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ನೀವು ನೋಡಿಬೇಕಾದ್ರೆ ನಾನು ಅದು ಕ್ಲಿಪ್ ಇನ್ನೊಂದ್ಸಲ ನಾನು ತೋರಿಸ್ತೇನೆ. ಹಾಗೆ ಹೇಳಬೇಕಾದ್ರೆ ನೋಡಿ, ಒಂದು ಧರ್ಮಸ್ಥಳದಲ್ಲಿ ಒಂದು ಹೆಣ್ಣನ್ನು ವಿಕೃತವಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರುವಂಥ ಒಂದು ಮಗುವಿನ ಹೆಣ ಹೆತ್ತವರಿಗೆ ಸಿಗಬೇಕಂದ್ರೆ ಹೆಗ್ಡೆ ಅವರ ಪರ್ಮಿಷನ್ ಬೇಕು. ಪೊಲೀಸ್ನವರು ಇಲ್ಲಾಂದರೆ ಹೋಗೋದಿಲ್ಲ, ಮುಟ್ಟುವುದಿಲ್ಲ. ಇನ್ನೊಂದು ಕೇಸ್ ಹಾಕಬೇಕಾದ್ರೆ ಇಷ್ಟೊಂದು ಅತ್ಯಾಚಾರವಾಗಿ ಕೊಲೆ ಆಗಿರುವಂಥ ಒಂದು ಈ ಕೇಸನ್ನು ಪೊಲೀಸ್ನವರು ತಗೊಳ್ಬೇಕಿದ್ರೆ ವೀರೇಂದ್ರ ಹೆಗ್ಡೆ ಅವರು ಹೇಳಬೇಕು. ಹಾಗಾದರೆ ನಾವು ಎಲ್ಲಿದ್ದೀವಿ ಸರ್? ಅವರು ಹೇಳಿಲ್ಲ ಅಂದರೆ ಹೆಣ ಕೂಡ ಸಿಗುವುದಿಲ್ಲ, ಅವರು ಹೇಳಿಲ್ಲ ಅಂದರೆ ಪೊಲೀಸ್ನವರು ಬರುವುದಿಲ್ಲ, ಪೊಲೀಸ್ನವರು ಕೇಸ್ ತಗೊಳ್ಳುವುದಿಲ್ಲ. ವೀರೇಂದ್ರ ಹೆಗ್ಡೆ ಅವರಿಗೆ ಹೇಳುವಷ್ಟು ಧೈರ್ಯ ಯಾರಿಗಿದೆ? ಹೋಗಿ ಇಲ್ಲಿ ಒಂದು ಹೆಣ ಬಿದ್ದಿದೆ ಅಂತ ಯಾರಿಗೂ ಧೈರ್ಯ ಇಲ್ಲ. ಯಾಕಂದ್ರೆ ಅವ್ರು ಹೇಳಬೇಕು, ಅಲ್ಲೊಂದು ಹೆಣ ಬಿದ್ದಿದೆ, ಹೋಗಿ ಸರಿ ಇವಾಗ ತನಿಖೆ ಮಾಡಿ ಅಂತ
ಈ ರೀತಿಯಲ್ಲಿದೆ. ಮತ್ತು ಮುನ್ನೆ ಹೇಳಿದ್ವಲ್ಲ ನಾವು ಇನ್ನೊಬ್ರು ಹೋಗುವಾಗ ಎಷ್ಟೋ ವರ್ಷದಿಂದ ಪರಿಚಯ ಆಗಿರೋದು, ಅವ್ರು ಅವತ್ತು ಅಲ್ಲೇ ಇದ್ದರು. ಏನಂತ ಹೇಳಿರೋದು, ನಿಖಿಲ್ ಜೈನು ಎಲ್ಲಿದ್ದಾನೆ ಅಂತ ಕೇಳೋ, ಮನೆ ಒಳಗಿದ್ದೇನೆ ಅಂತ ಹೇಳಿರೋದು. ಹೌದಲ್ವಾ? ಅವ್ರು ಅಲ್ಲೇ ಇದ್ರಲ್ಲ, ಇಷ್ಟೆಲ್ಲ ನಡೀತಾ ಇದ್ರು, ಇವ್ರಿಗೇನು ಇನ್ನೂ ಇಲ್ಲ, ಅವರೇ ಅಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ವಾದ ಮಾಡ್ತಾ ಇದ್ದೀರಲ್ಲ ನೀವು. ಯಾವ ಸಮಾಜದಲ್ಲಿದ್ದೀವಿ ನಾವು, ಎಲ್ಲಿದ್ದೀವಿ? ಮುಂದಿನ ದಿನಗಳಲ್ಲಿ ನಮ್ಮ ಸೌಜನ್ಯ ಹೋರಾಟನೋ ಮಹೇಶನ್ನ ಹೇಳ್ದಂಗೆ ದೀಪಾವಳಿ ಆಯಿತು, ಒಂದು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಪ್ರತಿಯೊಬ್ಬರು ಕೈ ಜೋಡಿಸಿ ಬಡ್ಡಿ ವಾರದಲ್ಲಿ ಅಂತ್ಯ ಆಡೋಣ. ಅದೇ ರೀತಿಯಲ್ಲಿ ಹಿಂದೂ ದೇವಸ್ಥಾನ, ಆ ಹಿಂದೂ ದೇವಸ್ಥಾನ ಹಿಂದುವರ ಒಂದು ಕಮಿಟಿ ರಚನೆ ಮಾಡಿ ಅದಕ್ಕೆ ಕೊಡಿ, ಸರ್ಕಾರಕ್ಕೆ ಕೊಡಬೇಡಿ, ಹಿಂದುವರ ಕೈಯಲ್ಲಿ ಇರಬೇಕು ಅದು. ಈ ಬಡ್ಡಿವಾರನ್ನು ಅವರೇ ತಗೊಳ್ಳಿ, ಕಮ್ಮಿ ಬಡ್ಡಿಗೆ ಗ್ರಾಮ ಅಭಿವೃದ್ಧಿ ಮಾಡೋಣ. ಅದು ಅಲ್ಲದೆ ಏನೋ ಈ ಸೇವಾ ಪ್ರತಿನಿಧಿ ಇದ್ದಾರಲ್ಲ, ಅವ್ರನ್ನ ಪರ್ಮನೆಂಟ್ ಮಾಡೋ ಒಂದು ವ್ಯವಸ್ಥೆ ಮಾಡೋಣ ಎಲ್ಲರಿಗೂ ಸೇರಿ. ಇದು ಯಾರೋ ತಿಂದುಬಿಟ್ಟು ಇಂದು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಲಿಕ್ಕೆ ಬಿಡಬೇಡಿ ಅಂತ ಮಾತ್ರ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಾನು ಕೇಳಿರುವಂಥ ಪ್ರತಿಯೊಂದು ಪ್ರಶ್ನೆಯನ್ನು ನಿಮ್ಮವರಿಗೆ ಕೇಳಿ, ಇಲ್ಲ ನೀವಾಗಿ ಮನೆಯಲ್ಲೇ ಕೂತು ನಾವು ಹೇಳಿರೋದು ಸರಿಯಾ ತಪ್ಪ, ಇವರ ಲಾಭಕ್ಕೋಸ್ಕರ ಮಾತಾಡ್ತಾ ಇರೋದಾ ಹೌದಾ ಅಲ್ವ ಅಂತ ಆಲೋಚನೆ ಮಾಡಿದ್ರು. ನಮಗೋಸ್ಕರ ಅಲ್ಲ, ನಮಗೇನು ಬೇಡ, ನಿಮ್ಮದು 1 ರೂಪಾಯಿನೂ ಬೇಕಂತಿಲ್ಲ, ನಿಮ್ಮದು ಯಾರ್ದು ಬೇಕಂತಿಲ್ಲ. ನೀವು ಚೆನ್ನಾಗಿರಿ, ದೇಶ ನೀವು ಒಬ್ಬೊಬ್ಬರು ಚೆನ್ನಾದರೆ ದೇಶ ಚೆನ್ನಾಗಿರುತ್ತೆ. ಇದು ಮಾತ್ರ ಈ ಮೂಲಕ ನಾನು ಹೇಳ್ತೀನಿ. ಈ ವಿಡಿಯೋದ ಕೆಳಗಡೆ ಕೂಡ ನಾವು RBI ನಿಯಮದ ಬಗ್ಗೆ, ಹೌದು, ಯಾವ ಥರ ರೂಲ್ಸ್ ಇದೆ, RBI ಡಾಕ್ಯುಮೆಂಟ್ ಅಂದರೆ ಸ್ವಸಹಾಯ ಸಂಘ ಇದೇ ಥರ ನಡೆಯಬೇಕು, RBI ಗೈಡ್ಲೈನ್ಸ್ ಅಂತ ಇದೆ, ಅದರದ್ದು ಕಾಪಿ ಕೂಡ ನಾವು PDF ಹಾಕ್ತೇವೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲೇ ಇದೆ. ಮೊನ್ನೆ ಗಿರೀಶ್ ಮಟ್ಟನವರು ಅದ್ರ ಬಗ್ಗೆ ತುಂಬ ವಿಚಾರವಾಗಿ ತುಂಬ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಉತ್ತರ ಕೊಟ್ಟಿದ್ದಾರೆ. ಅದೇ ಡಾಕ್ಯುಮೆಂಟ್ ನಾವು ಈ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಅದರ ಲಿಂಕ್ ಹಾಕ್ತೇವೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಇದೆ ಸ್ವಸಹಾಯ ಸಂಘದ ನಿಯಮ, ಪಾಸ್ ಪುಸ್ತಕ ಸಿಗಬೇಕು, ಮತ್ತು 4.25% ಬಡ್ಡಿ ಮಾಮೂಲಿಯಾಗಿರುವಂಥದ್ದು, ಅದಕ್ಕಿಂತ ಜಾಸ್ತಿ ಏನು ಕಟ್ಟಿದ್ದಾರೆ ಅದು ಸಬ್ಸಿಡಿ ಬರ್ತದೆ, ತಿಂಗಳ ಪೇಮೆಂಟ್ ಮಾಡುವಂಥದ್ದು, ವಾರ ಇಲ್ಲ, ಇದೆಲ್ಲ ನಿಯಮ ಇದೆ. ಯಾವ ಥರ ಇದೆ ನಿಯಮ ಎಲ್ಲ ಇದೆ. NRLM SHGಯಲ್ಲಿ ರಿಜಿಸ್ಟರ್ ಮಾಡಬೇಕು, ಇದೆಲ್ಲ ಇದೆ. ಬ್ಯಾಂಕಲ್ಲಿ ನೀವೇ ಹೋಗಿ ಸಾಲ ತಗೊಳ್ಬೇಕು, ನೀವೇ ಹೋಗಿ ಕಟ್ಟಬೇಕು. ಮಧ್ಯವರ್ತಿಗಳು ಇಲ್ಲ, ಇವರು ಮಧ್ಯವರ್ತಿಗಳು, ಇವರು ಬ್ಯಾಂಕಿನಿಂದ ಕಮಿಷನ್ ಕೊಡುವಂಥದ್ದು, ಬ್ಯಾಂಕಿನ ಏಜೆಂಟ್ಗಳು ಇವರಿಗೆ ಅಷ್ಟೇ. ಸ್ವಸಹಾಯ ಸಂಘಕ್ಕೆ ಇವರು ದುಡ್ಡು ಮುಟ್ಟುವಾಗಿಲ್ಲ, ದುಡ್ಡು ಕೊಡಲಿಕ್ಕೂ ಇಲ್ಲ, ತಗೊಳ್ಳೋದು ಡಬಲ್ ಬಡ್ಡಿಗೆ ಕೊಡ್ತಾ ಇರೋದು ಅಷ್ಟೇ. ನೀವು ಆಲೋಚನೆ ಮಾಡಿ, ಇವಾಗ ಬ್ಯಾಂಕ್ ಅವರು ತಿಂಗಳಿಗೆ ಕೊಡ್ತಾ ಇರೋದು, ಇವರು ವಾರಕ್ಕೆ ಹಣಶೇಖರ ಮಾಡ್ತಾ ಇರೋದು, ತಿರ್ಗಿ ಅದನ್ನು ತೆಗೆದು ಇನ್ನೊಬ್ಬರಿಗೆ ಕೊಡ್ತಾ ಇರೋದು, ತಿರ್ಗಿ ಒಬ್ಬೊಬ್ಬರಿಗೆ ಕೊಡ್ತಾ ಇರೋದು. ಇದು 100% ಲಾಭ ಇವರಿಗೆ, ಒಂದಲ್ಲ 100ಕ್ಕೆ 100% ಲಾಭ. ನೀವು ಆಲೋಚನೆ ಮಾಡಿ. ಈಗ ಒಂದು ವ್ಯಾಪಾರಕ್ಕೆ ದುಡ್ಡು ತಗೊಂಡಿದ್ದೀರಾ, ಒಂದು ಬಟ್ಟೆ ಅಂಗಡಿ ತಗೊಂಡಿದ್ದೀರಿ, 1 ಲಕ್ಷ ರೂಪಾಯಿ ತಗೊಂಡಿದ್ದೀರಿ ಸ್ವಾಮಿ, ನೀವು ವಾರಕ್ಕೇನ 8,500 ಸಾವಿರನ ಕಟ್ತಾ ಇರಬೇಕು, ಯಾವುದೋ ತಿಂಗಳಿಗೆ. ಅದೇ ವಾರಕ್ಕೆ ಬಂದು ಕಲೆಕ್ಷನ್ ಮಾಡಲಿ, ಮೊದಲನೇ ವಾರ ನೀವೊಂದು ವ್ಯಾಪಾರ ಆಯಿತು, ಆ ಒಂದು 2,500 ಲಾಭ ಬಂತು, ಆ ವ್ಯಾಪಾರ ದುಡ್ಡು ಇವತ್ತಿದ್ದೆ, ನೆಕ್ಸ್ಟ್ ವಾರಕ್ಕೆ ಒಂದು ಸ್ವಲ್ಪ ಬಟ್ಟೆ ಏನು ಹಾಕ್ಬೋದು. ಅದೇ ಥರ ನೆಕ್ಸ್ಟ್ ವಾರಕ್ಕೆ ಬಂತು ಒಂದು 2,500, ತಿರುಗಿ ಒಂದು ಬಟ್ಟೆ ಹಾಕ್ಬೋದು. ಈ ರೀತಿಯಲ್ಲಿ ಆ ಒಂದು ಶಾಪನ್ನು ಅಭಿವೃದ್ಧಿ ಮಾಡ್ತಾ 4ನೇ ವಾರ ಅಂದರೆ ತಿಂಗಳ ಕೊನೆಗೆ ಆ ದುಡ್ಡನ್ನು ಬ್ಯಾಂಕ್ ಇದರೆಲ್ಲರೂ ಲಾಭಾಂಶ ಬರೋದನ್ನು ಕಟ್ಟಿದರೆ ಸಾಕು. ಅಲ್ಲಿ ಅದಾಗ್ತಾ ಇಲ್ಲ. ಏನು ವ್ಯಾಪಾರ ಆಗಿ ಇವತ್ತು ನೀವು ಏನೋ ಮೆಟಲ್ ಹಾಕಿ ಇವತ್ತು ಒಂದು ವಾರ ವ್ಯಾಪಾರ ಮಾಡಿದ್ದೀರಾ, ಆ ಲಾಭಾಂಶ ಒಂದು 2,500 3,000 ಬಂತ, ಅದನ್ನು ಬಂದು ಕಿತ್ಕೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ವಾರನ ಅದೇ ಥರ ಕಿತ್ಕೊಂಡೋಗಿ ನೀವು ಉದ್ಧಾರ ಆಗ್ತೀರಾ? ಯಾರೋ ತುಂಬ ಹೇಳ್ತಾ ಇದ್ರು, ಅಯ್ಯೋ ನಾವು ಅದರಲ್ಲಿ ಉದ್ಧಾರ ಆಗಿದ್ದೀರಿ ಇಲ್ಲ ಅಂತಲ್ಲ, ಬಡ್ಡಿ ಮೇಲೆ ಬಡ್ಡಿ ಕೊಟ್ಟು ನೀವು ಒಂದು ಕಡೆ ಉದ್ಧಾರ ಆಗಿದ್ದೀರಿ. ಸರ್, ನನಗೆ ಮೊನ್ನೆ ಒಬ್ಬರು ಕಾಲ್ ಮಾಡಿದ್ರು ಬಯಲಿಕ್ಕೆ. ಅವರು 18 ವರ್ಷದಿಂದ ಸಂಘದಲ್ಲಿದ್ದಾರಂತೆ. ಅವ್ರಿಗೆ ಹೇಳಿದರು, ಅಲ್ಲ ನೀವು ಈ ಥರ ಎಲ್ಲ ಮಾಡೋದು ತಪ್ಪಲ್ಲ, ನಾವು 18 ವರ್ಷದಿಂದ ಸಂಘದಲ್ಲಿದ್ದೇವೆ, ಸಾಲ ತಗೊಂಡಿದ್ವಿ. ನಾನು ಕೇಳಿದೆ, ಈಗ ಎಷ್ಟು ಸಾಲ ಇದೆ? 2 ಲಕ್ಷ ಸಾಲ ಇದೆ. ಹೌದಾ, ಇದೀಗ ನೀವು ಅದನ್ನು ಕಟ್ತಾ ಇದ್ದೀರಲ್ಲ, ನಾವು ನಿಮಗೆ ಫೋನ್ ಮಾಡಿ ಹೇಳಿಲ್ಲ ನೀವು ಕಟ್ಟಬೇಡಿ ಅಂತ, ನಾವು ಹೇಳಿಲ್ಲ. ಅದಕ್ಕೆ ಹೇಳಿದ ಕಟ್ತಾ ಇದ್ದೀರಾ? ಹೌದು. ಇದೀಗ ಕಟ್ಟಿ ಮುಗಿದಾದ್ಮೇಲೆ ವಾಪಸ್ ನೀವು ಸಾಲ ತಗೊಳ್ತೀರಾ? ಹೌದು, ತಗೊಳ್ತೇನೆ ನಾನು. ಹಾಗಾದರೆ 18 ವರ್ಷದಿಂದ ಎಷ್ಟು ಸಾಲ ತಗೊಂಡಿದ್ದೀರಾ? ಒಂದು 10 ಲಕ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು ಅಂತ ಹೇಳಿದೆ. ಬಡ್ಡಿ ಇದೆಯಾ? ಹೌದು, ಬಡ್ಡಿ ಇದೆ. ಇನ್ಸೂರೆನ್ಸ್ ಇದೆಯಾ? ಇದೆ. ಇನ್ಸೂರೆನ್ಸ್ ಯಾವುದಾದ್ರೂ ಕ್ಲೈಮ್ ಮಾಡಿದ್ದೀರಾ? ಇಲ್ಲ. ಎಷ್ಟು ಕಟ್ಟಿದ್ದೀರಾ? ಯಾವುದಾದ್ರು ಎಷ್ಟು ಕಟ್ಟಿದ್ದೀರಾ? ಎಲ್ಲ ಹೇಳಿದರು. ಅದಕ್ಕೆ ಇಷ್ಟು ಕಟ್ಟಿದ್ದೀವಿ, ಇದಕ್ಕೆ ಇಷ್ಟು ಕಟ್ಟಿದ್ದೀವಿ, ಎಲ್ಲ ಹೇಳಿದೆ. ನಾನು ಕೂಡ ಹೇಳಿದೆ. ಎಲ್ಲ ನೀವು ಕಟ್ಟಿರುವಂಥ ದುಡ್ಡು ಲೆಕ್ಕಾಚಾರ ಮಾಡಿ, ನೀವು 1 ಲಕ್ಷಕ್ಕೆ 2 ಲಕ್ಷ ಕಟ್ಟಿರ್ತೀರಾ, 10 ಲಕ್ಷಕ್ಕೆ ನೀವು 20 ಲಕ್ಷ ಕಟ್ಟಿಯಾಗಿದೆ. ಇಲ್ಲಿವರೆಗೂ ನೀವು ಉದ್ಧಾರ ಆಗಿರ್ಬೋದು. ಹಾಗಾದರೆ ನೋಡಿ, ಯಾರಾದರೂ ಸಾಲ ತಗೊಂಡು ಉದ್ಧಾರ ಆಗಿದ್ರೆ ಇನ್ನೊಂದು ಸಲ ಸಾಲ ತಗೊಳ್ತಾರಾ? ಈಗ ಸಾಲ ಇದೆ ಅಂತೆ, ಅದು ಮುಗಿದ ತಕ್ಷಣ ವಾಪಸ್ ಅವ್ರಿಗೆ ಸಾಲ ಬೇಕಂತೆ.
ಮತ್ತೆ ಉದ್ಧಾರ ಆಗೋದ್ರೆ 10 ಲಕ್ಷಕ್ಕೆ 20 ಲಕ್ಷ ಕಟ್ಟಿದ್ದಾರೆ. ಈಗ 0% ಬಡ್ಡಿ ಆದರೆ ಓಕೆ, ನಾವು ಉದ್ಧಾರ ಆಗ್ಬೋದು. ತಗೊಂಡಷ್ಟೇ ಕಟ್ಟಲಿಕ್ಕೆ, ಬಡ್ಡಿ ಕಟ್ಟಲಿಕ್ಕಿಲ್ಲ, ನಾವು ಉದ್ಧಾರ ಆಗ್ಬೋದು. ಏನಾದರೂ ಬಿಸ್ನೆಸ್ಗೆ ಹಾಕಿ ನಾವು ಉದ್ಧಾರ ಆಗ್ಬೋದು, ಓಕೆ ಸರಿ. ಇಲ್ಲಿ ಬಡ್ಡಿ ಕಟ್ಟಬೇಕು, 10 ಲಕ್ಷಕ್ಕೆ 20 ಲಕ್ಷ ಕಟ್ಟಿದ್ದಾರೆ, ಮತ್ತೆ ಉದ್ಧಾರ ಆಗಿದ್ದೀನಿ ಅಂತ ಹೇಳ್ತಾರೆ. ಇನ್ನೂ ಕೂಡ ಸಾಲ ಬೇಕಂತೆ ಅವರಿಗೆ. ಉದ್ಧಾರ ಆದವರಿಗೆ ಸಾಲ ಯಾಕೆ ಅಂತ ನಾವು ಕೇಳುವಂಥದ್ದು ಅಷ್ಟೇ. ನಮ್ಮ ಜನರಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಬಡ್ಡಿ ಕಟ್ತಾ ಇದೀವಿ ಅಂತ. ನೀವು ಆಲೋಚನೆ ಮಾಡಿ, ಒಂದು ಪುಸ್ತಕ ತಗೊಳ್ಳಿ, ಕಟ್ಟೋದು ತಿಂಗಳೇ ಕಟ್ಟೋದು ಲೆಕ್ಕಾಚಾರ ಮಾಡಿ, ಎಲ್ಲ ಒಂದು ಶಾಪಲ್ಲಿ ಹೋಗಿ ಕೇಳಿ, ಶಾಪ್ ಹಾಕೋನಿಗೆ ಎಷ್ಟು ಕಷ್ಟ ಇದೆ ಏನಂತ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ತಿಂಗಳೇ ಕಟ್ಟಿ ಅವ್ರದ್ದು ಇದ್ರೂ ತಿಂಗಳೇ ಕಟ್ಟೋ ವ್ಯವಸ್ಥೆ ಮಾಡಿ. ನೀವು ವಾರ ಕಟ್ಟೋದಲ್ಲ, ತಿಂಗಳೇ ಕಟ್ಟಿ. ಜಾಸ್ತಿ ಹಾಕೊಂಡ್ರೆ ಯಾರು? ಈ ವ್ಯಾಪಾರ ಮಾಡುವವರಲ್ಲ, ಅವರು ವಾರ ಕಟ್ಟಿ ಉದ್ಧಾರ ಆಗಲಿಕ್ಕಿದೆ. ಇದಲ್ಲ ಅದಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀವಿ ನೋಡಿ, ಇಂದು ನಾಯಕರೇ ನಿಮಗೆ ಮಹೇಶಣ್ಣ ಇವಾಗಲೇ ಎಲ್ಲ ಮಾಹಿತಿಯನ್ನು ತಲುಪಿಸಿರ್ತಾರೆ. ಮಹೇಶಣ್ಣ, ಗಿರೀಶಣ್ಣವರು ಇನ್ನೂ ನಿದ್ದೆ ಮಾಡೋದಲ್ಲ. ಆದಷ್ಟು ಗೆದ್ದೇಳಿ, ಇದಕ್ಕೊಂದು ಚರ್ಚೆ ಕರೀರಿ. ಮಹೇಶಣ್ಣ ಕರೀತಲೇ ಇದ್ದಾರೆ, ಚರ್ಚೆ ಕರೀರಿ ಅಂತ. ಅದಕ್ಕೆ ಯಾರಿಗೂ ಬರಲಿಕ್ಕೆ ಟೈಮ್ ಇಲ್ಲ. ಚರ್ಚೆ ಕರೀರಿ, ಇದನ್ನು ಕ್ಲಿಯರ್ ಮಾಡಿ. ಧರ್ಮಸ್ಥಳ ಯಾರಿಗೂ ಸೇರಬೇಕು? ಅದೇ ಹಿಂದೂಗಳದ್ದು ಹೌದಾ ಅಲ್ವಾ? ಹಿಂದೂಗಳು ಬೇಡವಾ? ಹೌದು. ನಮ್ಮ ಹಿಂದೂ ದೇವರನ್ನ ಇಟ್ಬಿಟ್ಟು ಇನ್ನೊಬ್ಬ ದುಡ್ಡು ಮಾಡ್ತಾ ಹಿಂದೂ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಕೊಲೆ ಮಾಡುವ ಹತ್ಯಾಕಾಂಡ ಆಗಬಾರ್ದಲ್ಲಿ. ಹತ್ಯಾಕಾಂಡ ಆಗಿರೋದು, ಇನ್ನೆಲ್ಲವನ್ನೂ ನಿಲ್ಲಬೇಕು. ಅದಕ್ಕೆಲ್ಲ ಒಂದು ಕೊನೆ ಆಗಬೇಕು. ಶಾಂತಿ, ಆ ಒಂದು ಆತ್ಮಕ್ಕೆಲ್ಲ ಶಾಂತಿ ಸಿಗಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ. ಅದಕ್ಕೆಲ್ಲರೂ ಕೈ ಜೋಡಿಸಿ ಅಂತ ಈ ಮೂಲಕ ಎಲ್ಲರಲ್ಲೂ ವಿನಿಸಿಕೊಳ್ತಾ ಇದ್ದೀವಿ. ಆಯ್ತಲ್ಲ, ಮುಗಿಸುವಲ್ಲ. ಮುಂದೆ ಬರೋಣ. ಕಮೆಂಟ್ ಎಲ್ಲ ಹೊಡೆದರೆ ಮುಂದಿನ ಕಮೆಂಟಿಗೆ ಉತ್ತರ ಮುಂದಕ್ಕೆ ಕೊಡೋಣ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಜಯಂತಟ್ಟಿ ಸೌಜನ್ಯ ಹೋರಾಟಗಾರರು ಅವ್ರ ಜೊತೆ ಈ ಧರ್ಮಸ್ಥಳ ಸಂಘ, ಧರ್ಮಸ್ಥಳ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅದರಲ್ಲಿ ನಡೆಯುತ್ತಿರುವ ಅಕ್ರಮ ಬಡ್ಡಿದಂಧೆ ಮತ್ತು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ. ಈಗಾಗಲೇ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳದ್ದಲ್ಲ ಅನ್ನೋದನ್ನು ಅಫಿಡವಿಟ್ ಕೊಟ್ಟಿರೋದು ವೀರೇಂದ್ರ ಹೆಗಡೆ ಅವರು. ಎಲ್ಲರಿಗೆ ಈಗ ಗೊತ್ತಿರುವಂಥ ವಿಚಾರ. ಅದ್ರ ಬಗ್ಗೆ ಡಾಕ್ಯುಮೆಂಟ್ ಎಲ್ಲ ನಾವು ತೋರಿಸಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಕೂಡ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಮತ್ತು SKDRDP ಈಗ ಏನು RBI ನಿಯಮ ಉಲ್ಲಂಘನೆ ಮಾಡಿ ಇವರು ಏನು ಅಕ್ರಮವಾಗಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಕೂಡ RBI ನಿಯಮವೇನು, ಈ ಸ್ವಸಹಾಯ ಸಂಘಗಳ ಬಗ್ಗೆ SHG NRLM ನಿಯಮ ಪ್ರಕಾರವಾಗಿ ಏನು ಸ್ವಸಹಾಯ ಸಂಘಗಳನ್ನು ನಡಿಬೇಕು, ಆ ನಿಯಮಗಳ RBI ನಿಯಮಗಳ ಬಗ್ಗೆ ನಾವು ಯಾವ ಥರ ಇರಬೇಕು ಅನ್ನೋದರ ಬಗ್ಗೆ ನಾವು RBIನಿಂದ ಡೌನ್ಲೋಡ್ ಮಾಡಿದಂತಹ ಡಾಕ್ಯುಮೆಂಟ್ ಕೂಡ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇವೆ. ಅದನ್ನು ನೀವು ಡೌನ್ಲೋಡ್ ಮಾಡಿ, ಅದನ್ನು ನೋಡಿ, ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ, ಚರ್ಚೆ ಮಾಡಿ, ಅದರ ಬಗ್ಗೆ ಪ್ರಶ್ನೆಗಳನ್ನು ಯಾರು ಈಗ ಧರ್ಮಸ್ಥಳ ಸಂಘದ ಕೆಲಸದವರು ಮನೆಗೆ ಬರ್ತಾರಲ್ಲ, ಅವ್ರ ಹತ್ರ ಚರ್ಚೆ ಮಾಡಿ, ಅವ್ರ ಹತ್ರ ಕೇಳಿ, ಇದು ಈ ಥರ ಇದೆ, ಇದು ಈ ಥರ ಇದೆ, ನೀವೇ ಕೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ನಮಸ್ತೆ ಜಯಂತ್ ಅವರೇ. ಸರ್ ನಮಸ್ತೆ. ಇವತ್ತು ನಾವೆಲ್ಲ ನಮ್ಮ ಸೌಜನ್ಯ ಹೋರಾಟಗಾರರೇ ನಮಸ್ತೆ. ಇವತ್ತು ನಾವು ನಿಮ್ಮ ಮುಂದೆ ಲೈವ್ ಬರೋ ಉದ್ದೇಶ, ಸೌಜನ್ಯ ಹೋರಾಟಗಾರರನ್ನು ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿಗಳು ಯಾವ ರೀತಿಯಲ್ಲಿ ತೇಜೋವಧೆ ಮಾಡ್ತೇವೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಒಂದೊಂದು ನಕಲಿ ಪೇಜ್ಗಳನ್ನು ಮಾಡುತ್ತಾ ಕಮೆಂಟ್ ಹೊಡೆಯೋದು, ಅದೇ ರೀತಿಯಲ್ಲಿ ನಾವೆಲ್ಲರೂ ಒಂದು ವೀಡಿಯೋ ಮಾಡಲಿಕ್ಕೆ ಹೋದರೆ, ಎಲ್ಲರಿಗೆ ಒಬ್ಬರಿಗೆ ನೋವಾಗುವಾಗ ಅವರಿಗೊಂದು ನೋವಿಗೆ ಸ್ಪಂದನೆ ಮಾಡಲಿಕ್ಕೆ ಹೋದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರೋ ಕೆಲಸಗಳು ನಡೀತಾ ಇದೆ. ಆದರೆ ಸೇವಾ ಪ್ರತಿನಿಧಿಗಳು ಕೇಳಬೇಕಾದ ಒಂದಿಷ್ಟು ಪ್ರಶ್ನೆಗಳು ನಾನು ನಿಮಗೆ ಕೊಡ್ತೀನಿ. ಆದರೆ ನಿಮಗೆ ನಾವು ಯಾವತ್ತೂ ಬೈತಾ ಇಲ್ಲ, ಅದು ನಿಮ್ಮ ತಪ್ಪಲ್ಲ. ನಿಮ್ಮ ಹೊಟ್ಟೆಪಾಡಿಗೋಸ್ಕರ ತಾವು ದುಡಿತಾ ಇದ್ದೀರಾ. ಆ ದುಡಿಸ್ಕೊಳ್ಳುವವರು ತಮ್ಮ ನೋವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಿತ್ತು. ಯಾರು ಈ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು, ರಾಜ್ಯಸಭಾ ಸದಸ್ಯರು ಆಗಿರುವಂಥ ವೀರೇಂದ್ರ ಹೆಗಡೆಯವರು ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಕೆಲಸ ಕೊಡ್ತಾ ಇದ್ದೀವಿ, ಉದ್ಯೋಗ ಕೊಡ್ತಾ ಇದ್ದೀವಿ, ನಮ್ಮ ಸಂಸ್ಥೆಯಿಂದ ಒಂದು 40,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಅವರಿಗೆ ನಾವು ಕೇಳ್ತಾ ಇರೋ ಪ್ರಶ್ನೆ ನೀವಾಗಿ ಒಂದು ನಿಮಿಷ ಕೇಳಿ. ನೀವು ಒಬ್ಬರು ಎದ್ದು ನಿಂತು ಕೇಳಿ, ನಿಮಗೆ ಒಂದು ಒಳ್ಳೆಯ ಜೀವನ ಕೊಡ್ಬೋದು.
ಅಂದರೆ ಜೀವನದಲ್ಲಿ ಒಂದು ತಿದ್ದುಪಡಿ ತರ್ಬೋದು, ಚೇಂಜಸ್ ತರ್ಬೋದು. ನೀವೆಲ್ಲವೂ ದೇವಮಾನವ ಅವರಿಗೆ ಹೋಗಿ ಅಡ್ಡ ಬೀಳಬೇಕು, ಅವ್ರು ಕೊಡೋದೇ ಅಮೃತ ಅಂತ ಕೂತರೆ ಆಗಲ್ಲ. ಅವರು ನಿಮ್ಮನ್ನಿಟ್ಬಿಟ್ಟು ಲಾಭ ಮಾಡ್ತಾ ಇದ್ದಾರೆ, ಅವರು ಲಾಭ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಈ ಒಂದು ಲೈವ್ ಉದ್ದೇಶ ಒಂದಿನ ಈ SKDRP ಅಲ್ಲಿ 23,000 ಜನ ಕೆಲಸದಲ್ಲಿ ಇದ್ದಾರೆ, ಸೇವಾ ಪ್ರತಿನಿಧಿ. ಟೋಟಲಾಗಿ 40,000 ಜನ ಇದ್ದಾರೆ. ಅದರಲ್ಲಿ ಈ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿಸ್ತಾ ಇದ್ದಾರಲ್ಲ, ಅವರಿಗೆ ಪರ್ಮನೆಂಟ್ ಆಗಿ ಒಂದು ಸಂಬಳ ಇಲ್ಲ. ನಾನು ತಿಳಿದ ಪ್ರಕಾರವಾಗಿ ಅವರಿಗೆ ತಿಂಗಳಿಗೆ ಇಷ್ಟಂತ ಸಂಬಳ ಇಲ್ಲ. ಏನು ಗ್ರಾಮವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ, ನಾವೊಂದು ಸೇವೆ ಅಂತೇಳಿ ಇವರಿಗೊಂದು ಅಗ್ರಿಮೆಂಟ್ ಏನೊಂದು ಮಾಡಿಸ್ತಾ ಇದ್ದಾರೆ. 11 ತಿಂಗಳಿಗೆ ಮಾತ್ರ ಆಲೋಚನೆ ಮಾಡಿ, 11 ತಿಂಗಳಿಗೆ ಇವರನ್ನೊಂದು ಎಗ್ರಿಮೆಂಟ್ ಮಾಡಿಸಿ ಅದರ ಪ್ರಕಾರವಾಗಿ ನೀವು ಎಷ್ಟು ಗಂಟೆ ಬೇಕಾದ್ರೂ ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿ 10 ಗಂಟೆ ತನಕ ದುಡಿಬೋದು. ಟಾರ್ಗೆಟ್ ಕೊಡ್ತಾ ಇರೋದು, ಇಷ್ಟು ಸಂಘ ವಿಸಿಟ್ ಮಾಡಬೇಕು, ಇಷ್ಟು ನೀವು ಸಾಲ ಕೊಡಿಸ್ಬೇಕು, ಆವಾಗ ನೀವು ಎಷ್ಟು ಪರ್ಸೆಂಟ್ ಕೊಡ್ತಾ ಇರೋದು, ಒಂದು ಸಂಘ ಹೋಗಿ ವಿಸಿಟ್ ಮಾಡಿದರೆ ಎಷ್ಟು ಕೊಡ್ತಾ ಇರೋದು, ವಾಹನ ಒಂದು ವ್ಯವಸ್ಥೆನೂ ಇಲ್ಲ. ಪಾಪ ಇವರು ತನ್ನ ಹೊಟ್ಟೆಪಾಡಿಗೋಸ್ಕರ ನನ್ನ ಊರಲ್ಲಿ ಆಗ್ಬೋದು, ಇನ್ನೊಂದು ಊರಲ್ಲಿ ಆಗ್ಬೋದು, ದುಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಆದರೆ ಯಾವ ರೀತಿಯಲ್ಲಿ ಇವರಿಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿದರೆ, ಒಂದನೇದಾಗಿ 40,000 ಜನ ಇರುವಾಗ ಇಂಥ ದೊಡ್ಡ ಒಂದು ಸಂಸ್ಥೆ ಹಣಕಾಸು ವ್ಯವಹಾರ ಅದು ನಕಲಿ. ಅದಕ್ಕೆ ಇವಾಗ ನಾವು ಇದು ನಕಲಿ ಅಂತ ಹೇಳ್ತಾ ಇರೋದು, ಇಂಥ ವ್ಯವಸ್ಥೆ ಮಾಡೋದಕ್ಕೆ ನಕಲಿ ಅಂತ ಹೇಳೋದು. ಈ ನಕಲಿ ಸಂಸ್ಥೆ ದೊಡ್ಡದಾಗಿ ರಿಜಿಸ್ಟರ್ ಮಾಡಿ ನಾವೆಲ್ಲರೂ ಸಾಲ ಕೊಡ್ತೇವೆ ಅಂತ ಹೇಳಿದ್ರಲ್ಲ, ಇವರಿಗೆ ಒಂದನೇದಾಗಿ ಒಂದು ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ. ಸರಿಯಾಗಿ ಅಂದರೆ ಇಷ್ಟಂತ ಕೊಡ್ತಾ ಇಲ್ಲ, ಇಷ್ಟು ಗಂಟೆ ಡ್ಯೂಟಿ ಅಂತ ಕೊಡ್ತಾ ಇಲ್ಲ. ಇವರಿಗೆ ಬೇಕಾದ ESI PF ಸಿಗ್ತಾ ಇದೆ ಎಲ್ಲರೂ ಇಲ್ಲ, ಮುಂಚೆಯಿಂದಲೂ ಸಿಗ್ತಾ ಇಲ್ಲ ತಾನೇ. ESI ಇಲ್ಲ, PF ಇಲ್ಲ. ESI ಇದ್ದರೆ ಏನು ಫೆಸಿಲಿಟಿ ಅಂತ ಗೊತ್ತಾ? ಅದರಲ್ಲಿ ಏನೆಲ್ಲ ಇವರಿಗೊಂದು ಸರ್ಕಾರದಿಂದ ಬರುವಂಥ ಫೆಸಿಲಿಟಿ ಏನೆಲ್ಲ ಸಿಗ್ತದೆ ಅನ್ನೋ ಗೊತ್ತಾ? ಇದು ಹಳ್ಳಿಯವರಿಗೆ ಗೊತ್ತಿಲ್ಲ. ಇದಕ್ಕೋಸ್ಕರನೇ ಇವರನ್ನು ದಡ್ಡನಾಗಿ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಅಂತ ಕಾಣಿಸಿ ಇವರು ಸಿಟಿ ಕಡೆ ಏನು ಹೋಗಲ್ಲ ಅಂತ ಕಾಣಿಸ್ತೀವಿ. ಇವರು ಸಿಟಿಯಲ್ಲಿ ಅಷ್ಟು ದೊಡ್ಡದಾಗಿ ಮಾಡ್ತಾ ಇಲ್ಲ ಈ ರೀತಿ ಕೆಲಸವನ್ನು. ಹಳ್ಳಿಗಳಲ್ಲಿ ಬಡಪಾಯಿಗಳನ್ನು ಹುಡುಕಿ ಅವರಿಗೆ ನಾವೊಂದು ಕೆಲಸ ಕೊಟ್ಟಿದ್ದೀವಿ, ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಈ ರೀತಿಯಲ್ಲಿ ಅವರನ್ನು ಮೋಸ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದನೇದಾಗಿ ನಾನು ಹೇಳ್ತೀನಿ, ಇವಾಗ ಇವರಿಗೆ ಸಂಬಳ ಕೊಡ್ತಾ ಇರುವಾಗ ಅಲ್ಲ ಪರ್ಮನೆಂಟ್ ಆಗಿದ್ದರೆ ಒಂದು ಆ ಸಂಸ್ಥೆಯಲ್ಲಿ ತಾವು ಎಣಿಸ್ಕೊಳ್ಳಿ, ತಾವು ಪರ್ಮನೆಂಟಾಗಿ ಕೆಲಸ ಮಾಡ್ತಾ ಇದ್ದರೆ ತಮಗೆ ತಿಂಗಳಿಗೊಂದು ಸಂಬಳ ಅಂತ ಇರ್ತಾಯಿತ್ತು, ತಮಗೆ ಒಂದು ಪೇಮೆಂಟ್ ಲೀಸ್ಟ್ ಅಂತ ಬರ್ತಾಯಿತ್ತು, ಸ್ಯಾಲರಿ ಸ್ಲಿಪ್ಪು ಅದೊಂದು ಬರ್ತಾಯಿತ್ತು. ನಿಮಗೆ ಈ ಸ್ಯಾಲರಿ ಸ್ಲಿಪ್ ಇದ್ದರೆ ನಿಮಗೆ ನೇರವಾಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಅವರು ಕೇಳ್ತಾರೆ, ಎಷ್ಟು ಟೈಮ್ ಇದೆ ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷ, ಎಷ್ಟು ಬ್ಯಾಂಕಿಗೆ ಇದು ದುಡ್ಡು ಬಂತು, ಅದೆಲ್ಲ ಲೀಸ್ಟ್ ತೆಗೆಯುವಾಗ ಒಳ್ಳೆ ಪೇಮೆಂಟು ಒಳ್ಳೆ ರೀತಿಯಲ್ಲಿ ಬರ್ತಾಯಿದೆ. ನೀವು ಬ್ಯಾಂಕ್ ಅವರು ಸಾಲ ಕೊಡ್ತಾ ಇದ್ದಾರಲ್ಲ ಸರ್, ನಿಮಗೊಂದು ವಾಹನ ತಗೊಳ್ಬೇಕಾ, ನಿಮ್ಮ ಒಂದು ಮಗಳ ಮದುವೆ ಮಾಡಿಸ್ಬೇಕಾ, ಮಗಳ ಎಜುಕೇಷನ್ ಮಾಡಿಸ್ಬೇಕಾ, ಇಲ್ಲ ಮನೆ ಕಟ್ಟಿಸ್ಬೇಕಾ, ಬ್ಯಾಂಕ್ ಅವರೇ ಕೊಡ್ತಾಯಿದ್ರು. ಇವೇನೇನು ಸಿಗ್ತಾ ಇದೆಯಾ? ಅದು ಅಲ್ಲ ಸಿವಿಲ್ ಸ್ಕೋರ್. ಬ್ಯಾಂಕಿಗೆ ಬಂದು ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗ್ತಾಯಿದ್ರೆ ಸಿವಿಲ್ ಸ್ಕೋರು ಒಂದು ಕಡೆಯಿಂದ ಜಾಸ್ತಿ ಆಗ್ತಾಯಿತ್ತು. ಮತ್ತು ಪರ್ಮನೆಂಟ್ ಅಂತ ಅದಕ್ಕೊಂದು ವ್ಯಾಲ್ಯೂನೇ ಬೇರೆ. ಇಂಥ ಒಂದು ಸಂಸ್ಥೆ ಅಂತೇಳಿ ಅದರಲ್ಲಿ ನಾನು ಪರ್ಮನೆಂಟ್ ಆಗಿದೆ ಅಂತ ಹೇಳೋ ಅದಕ್ಕೆ ಒಂದು ವ್ಯಾಲ್ಯೂನು ಬೇರೆ ಇತ್ತು. ಆ ವ್ಯಾಲ್ಯೂನೇ ಇವರಿಗೆ ಇಲ್ಲ. ಇವರಿಗೆ ಇಷ್ಟ ಬಂದಾಗೆ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಇವರಿಗೆ ಇಷ್ಟ ಬಂದಾಗ ಎಲ್ಲಿ ಬೇಕಾ ತೆಗೆದಾಕ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ ಇವರಿಗೆ. ಇವಾಗ ಒಂದು 2 ವರ್ಷ ಹಿಂದೆಯೇ ಕೇಂದ್ರ ಸರ್ಕಾರ ಒಂದು ಆದೇಶ ತಂದಿದ್ದಾರೆ, ಒಂದು ಕಾನೂನು ತಿದ್ದುಪಡಿ ತಂದಿದ್ದಾರೆ. 10 ಜನರಿಗಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದರೆ, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ದರೆ ಅವ್ರನ್ನ ಪರ್ಮನೆಂಟ್ ಮಾಡಿಸ್ಬೇಕು, ಅವರಿಗೆ ESI ಕೊಡಬೇಕು, PF ಕೊಡಬೇಕು. ಇದೆಲ್ಲ ಒಂದು ವ್ಯವಸ್ಥೆ ಇದೆ. ಕಾರ್ಮಿಕ ಇಲಾಖೆಯಿಂದ ಏನೆಲ್ಲ ಫೆಸಿಲಿಟೀಸ್ ಅದೆಲ್ಲ ಸಿಗೋಂದು ವ್ಯವಸ್ಥೆ ಇತ್ತು. ಇದು ಯಾವುದೂ ಇಲ್ವಲ್ಲ. ಅದು ನಾಗರಿಕ ಸೇವಾ ಟ್ರಸ್ಟಿನ ಸೋಮನಾಥ್ ನಾಯ್ಕ ಅವರು ಸ್ವಲ್ಪ ಕೆಲಸ ಅದರಲ್ಲಿ ಮಾಡಿದ್ದಾರೆ, ಸಿಗುವಾಗೆ ಮಾಡಿದ್ದಾರೆ, ಸ್ವಲ್ಪ ಸಿಕ್ಕಿದೆ ಕಾಣ್ತದೆ ಅವತ್ತೆಲ್ಲ. ಆದರೆ ಇವಾಗ ಮುನ್ನೆಲ್ಲ ಕೇಳ್ತಾ ಇದ್ದಾರೆ, ಇಲ್ಲ ಸರ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವರಿಗೆ ಇವಾಗ ನಾನು ಕಾರ್ಮಿಕ ಇಲಾಖೆಯಿಂದ ಮಕ್ಕಳ ವಿದ್ಯಾಭ್ಯಾಸ ಸಮೇತ ಫೆಸಿಲಿಟಿ ಇದೆ, ತುಂಬ ಅನುಕೂಲ ಕೊಡ್ತಾ ಇದ್ದಾರೆ. ಇದೆಲ್ಲ ಕೊಡ್ತಾ ಇದ್ದಾರೆ ಇವರಿಗೆ? ಏನಿಲ್ಲ. ಹೋಗಲಿ, ESI ಇದ್ದರೆ, ESI ಒಂದೇ ಇದ್ದರೆ ಇವರ ಯಾರ ಕೆಲಸ ಮಾಡುವವರ ಅಮ್ಮ ಅಪ್ಪ ಮಕ್ಕಳು ಇವರಿಗೆಲ್ಲ ESI ಮುಖಾಂತರವಾಗಿ ಹಾಸ್ಪಿಟಲ್ ಒಂದು ಏನೋ ಹುಷಾರಿಲ್ಲದಾದರೆ ಟ್ರೀಟ್ಮೆಂಟ್ ಸಿಗ್ತಾಯಿತ್ತು. ಅದು ಇವಾಗ ESI ಹಾಸ್ಪಿಟ್ಲಿಗೆ ಹೋಗ್ಬೇಕಂತೇನಿಲ್ಲ. ESI ಹಾಸ್ಪಿಟಲ್ ಅಂಡರಲ್ಲಿ ಒಂದು ಎಷ್ಟೋ ಪ್ರೈವೇಟ್ ಹಾಸ್ಪಿಟಲ್ ಇದೆ. ಇವಾಗ ಪುತ್ತೂರಲ್ಲೇ ಇದೆ. ನಾವೇ ESI ಹೋಗುವಾಗ ನಾನೇ ಅದರ ಸ್ವಲ್ಪ ಕೆಲಸಕ್ಕೆ ನಾನು ಹೋದೆ ಅದರೊಟ್ಟಿಗೆ ಹಾಸ್ಪಿಟಲ್ ಅವರಿಗೆ. ಇವಾಗ ಅಲ್ಲೋಗಿ ಇದನ್ನು ತೋರಿಸಿ ಅವರು ಆಮೇಲೆ ಅದಕ್ಕೆ ಬಿಲ್ಲೆಲ್ಲ ಅವರೇ ಪಾಸ್ ಮಾಡ್ಕೊಳ್ತಾ ಇದ್ರು. ಇವರು ಎಷ್ಟು ಆರೋಗ್ಯವಂತವಾಗಿರ್ಬೋದಿತ್ತಲ್ಲ.
ಈ ಆಯುಷ್ಮಾನ್ ಭಾರತ ಅದು ಇದರ ಹಿಂದೆ ಹೋಗಿ ಎಲ್ಲೆಲ್ಲೋ ಹಾಸ್ಪಿಟಲ್ ಮಾಡೋ ಅವಶ್ಯಕತೆ ಇಲ್ವಲ್ಲ, ಎಮರ್ಜೆನ್ಸಿ ಆಗ್ತಾ ಇತ್ತಲ್ಲ, ಎಲ್ಲೋ ಸಾಲ ತಗೊಳ್ಳೋ ಇಲ್ವಲ್ಲ, ಇದೊಂದಾಯ್ತಾ. ಇನ್ನೊಂದು ಇವರೇ ಭದ್ರತೆ ಅಂತ ಹಣ ಠೇವಣಿ ಇಡಬೇಕಲ್ಲಿ. ಯಾರೋ ಇವರೇ ಕೆಲಸದವರು, ಸೇವಾ ಪ್ರತಿನಿಧಿಗಳು 2 ಲಕ್ಷ ಏನೋ ಭದ್ರತಾ ಠೇವಣಿ ಅಂತ ಇಡಬೇಕು. ಯಾಕಂದರೆ ಒಂದು ವೇಳೆ ಇವರು ಸಾಲ ಕೊಟ್ಟಿದ್ದಾರೆ, ವಸೂಲು ಮಾಡ್ಲಿಕ್ಕೆ ಆಗಲಿಲ್ಲ, ಕೆಲಸ ಬಿಟ್ಟು ಹೋದ್ರು ಅಂದರೆ ಆ ದುಡ್ಡನ್ನು ವಜಾ ಮಾಡ್ತಾರೆ, ಇವರು ಸಾಲಕ್ಕೆ ವಜಾ ಮಾಡ್ತಾರೆ. ಆ ಥರನೇ ಇದೆ. ಆ ಥರ ಇದೆ. ಒಬ್ರು ಹೇಳಿದ್ದಾರೆ ನನಗೆ ಫೋನ್ ಮಾಡಿ, 2 ಲಕ್ಷ ಏನೋ ಭದ್ರತೆ ಅಂತ ಇಟ್ಕೊಂಡಿದ್ದಾರೆ, ಅದು ಕೊಡ್ತಾ ಇಲ್ಲ, ನಾನು ಕೆಲಸ ಬಿಟ್ಟಿದ್ದೀನಿ, ಅದು ಕೇಳ್ತಾ ಇದ್ದಾರೆ, ಇನ್ನು ಎಷ್ಟು ಜನಕ್ಕೆ ಸಾಲ ಬಾಕಿ ಇದೆ ಅವ್ರದ್ದೆಲ್ಲ, ಅವರದು ಸಿಗುವ ತನಕ ಇದು ಸಿಗುವುದಿಲ್ಲ ಅಂತ. ಇದೇ ರೀತಿ ಎಲ್ಲಾಗಿರೋದು ಇಲ್ಲಿ ಸವದತ್ತಿಯಲ್ಲಿ ಒಂದು ಅಮ್ಮ 29 ಲಕ್ಷ ಪಾಪ ಅವ್ರ ಮನೆ ಮಾರಿ ಅವತ್ತು ಸುದ್ದಿ ಆಗ್ತಾ ಇತ್ತಲ್ಲ, ಹೌದು ಮಾಡ್ತದೆ, ಮನೆ ಮಾರಿ ಕೊಟ್ಟಿರೋದು. ಯಾಕೆ ಇವರೇನು ತಗೊಂಡಿರೋದಲ್ಲ, ಇವರು ತಗೊಂಡು ಇವರ ಸ್ವಂತ ಉಪಯೋಗ ತಗೊಂಡಿರೋದಲ್ಲ, ಇವರು ತೆಗೆದು ಬಡ್ಡಿಗೆ ಕೊಟ್ಟಿರೋದು ಅಲ್ಲ, ಇವರಿಂದ ಒಂದು ಎಷ್ಟು 14% ತಗೊಂಡು ಇನ್ನೊಬ್ಬರಿಗೆ 20% ಕೊಟ್ಟಿರೋದಲ್ಲ, ಅವರ ಕೆಲಸದವರು, SKDRDPಯ ಕೆಲಸದವರು ಇವರು. ಹೆದರ್ಸ್ತಾರಲ್ಲ, ಕಂಪ್ಲೇಂಟ್ ಕೊಡ್ತೀವಿ, ಜೈಲಿಗೆ ಹಾಕ್ತೀವಿ, ಹಾಗೆ ಹೀಗೆ ಅಂತ. ಮತ್ತೆ ESI ಇಂದ ಏನಾದರೂ ಮಾಡಿ ಕಟ್ಟಬೇಕಷ್ಟೇ ಅವರು. ಹೌದು, ಹಾಗೆ ಆಗಿದೆ. ESI ಇಂದ ಇನ್ನೊಂದು ಪ್ರಯೋಜನ ಏನು ಗೊತ್ತಾ ಸರ್, ಇವಾಗ ಬಡಪಾಯಿ, ಇವಾಗ ಎಷ್ಟು ಎಲ್ಲರೂ ಬಡವರು ಇದರಲ್ಲಿ ಕೆಲಸ ಮಾಡ್ತಾ ಇರುವವರಲ್ಲ, ಇವರ ಮಕ್ಕಳಿಗೆ ಏನೋ ಡಾಕ್ಟ್ರ್ ಆಗಬೇಕು, ಒಳ್ಳೆ ಮಾರ್ಕ್ ಇದೆ, ಏನೋ PUC ಆದಮೇಲೆ ಒಳ್ಳೆ ಮಾರ್ಕ್ ಇದೆ, ನನಗೆ ಡಾಕ್ಟ್ರ್ ಆಗಬೇಕಂತ ಇದೆ. ಅಂಥ ಸಂದರ್ಭದಲ್ಲಿ ESI ಏನೋ ಇದ್ದರೆ ಇವರ ಫ್ರೀ ಎಜುಕೇಷನ್ ಆಗಿದೆ. ಯಾರಿಗೆ ಗೊತ್ತಿದೆಯಾ? ಅದರಲ್ಲೂ ಇವರು ವಂಚನೆಗೊಳಗಿದ್ದಾರೆ, ದೊಡ್ಡದಾಗಿ ವಿದ್ಯಾಭ್ಯಾಸದಲ್ಲಿ ವಂಚನೆಗೊಳಗಿದ್ದಾರೆ. ಇವಾಗ ಕಮ್ಮಿ ಸಂಬಳ, 15,000 ಕಮ್ಮಿ ಇದ್ದರೆ ESI ಕಾರ್ಡ್ ಇರುತ್ತೆ, ಅವರು ESI ಟ್ರೀಟ್ಮೆಂಟ್ ತಗೊಳ್ಬೋದು. 5 ವರ್ಷ ಒಂದೇ ಸಂಸ್ಥೆಯಲ್ಲಿ 5 ವರ್ಷ ಕೆಲಸ ಮಾಡ್ತಾ ಇದ್ದರೆ ಇವಾಗ ಎಷ್ಟೋ ಜನ 10 ವರ್ಷ 15 ವರ್ಷ ಅದು ಇದೆ. ಇವಾಗ 5 ವರ್ಷದಿಂದ ಮೇಲೆ ಇದ್ದರೆ ಅವರಿಗೆ ESI ಮುಖಾಂತರ ವಿದ್ಯಾಭ್ಯಾಸ ಒಂದು ಫ್ರೀಯಾಗಿ ಸಿಗ್ತಾಯಿತ್ತು, ಒಂದು ಸ್ವಲ್ಪ ಅಮೌಂಟ್ ಮಾತ್ರ ಕಟ್ಟಲಿಕ್ಕೆ. ನೋಡಿ, ಕಮೆಂಟ್ ಮಾಡುವವರು ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಹೌದು, ನಿಮಗೆ ಸಿಗುವಂತ ಏನು ಈ ಥರ ವ್ಯವಸ್ಥೆ, ಅದನ್ನು ವಂಚಿಸಿ ನಿಮ್ಮನ್ನು ನಿಮ್ಮಿಂದ ಲಾಭ ಪಡೀತಾ ಇದ್ದಾರೆ, ನಿಮ್ಮಿಂದ ಲಾಭ ಕೆಲಸ ಮಾಡಿಸ್ತಾ ಇದ್ದಾರೆ. ನೀವು ಪರ್ಮನೆಂಟ್ ಮಾಡಿದಾರ, ಇಷ್ಟೆಲ್ಲ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಮ್ಮನ್ನೇ ಒಬ್ಬರನ್ನು ಯಾರೊಬ್ಬ ಸೇವಾ ಪ್ರತಿನಿಧಿ ಅಭಿವೃದ್ಧಿ ಮಾಡಿದಾರ, ಗ್ರಾಮ ಅಭಿವೃದ್ಧಿ ಆಗ್ತಾ ಇತ್ತು. ಏಕೆ ಮಾಡ್ತಾ ಇಲ್ಲ? ನಿಮ್ಮನ್ನು ಇಟ್ಬಿಟ್ಟು ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ. ತಮಾಷೆ ಅಂತ ತಿಳಿಸ್ತಾರೆ, ಇದೆಲ್ಲ ಗ್ರಾಮ ಅಭಿವೃದ್ಧಿನ ಇದಾಗ್ತಾ ಇರೋದು. ಸರ್, ನಿಜವಾಗ್ಲಿ ನೋಡ್ಬೇಕಾದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡುವವರು ಸೇವಾ ಪ್ರತಿನಿಧಿಗಳು ಮಾತ್ರ. ಹೌದು, ಅವರಿಗೆ ಟಾರ್ಗೆಟ್, ಅವರೇ ಮನೆ ಭೇಟಿ ಮಾಡಬೇಕು, ಹೌದು, ಅಲ್ಲಿ ಹೊಸ ಸಂಘ ಮಾಡಬೇಕು, ಹೌದು, ಆ ಸಂಘದವರಿಗೆಲ್ಲ ಇದು ಸಾಲ ಕೊಡಿಸುವುದು, ಹೌದು, ಮತ್ತೆ ಅವ್ರದ್ದು ಏನು ಡಾಕ್ಯುಮೆಂಟ್ ಕಲೆಕ್ಷನ್ ಮಾಡೋದು, ಮನೆ ಭೇಟಿ ಮತ್ತೆ ಮೀಟಿಂಗ್ ಮಾಡಿಸೋದು ಎಲ್ಲ ಜವಾಬ್ದಾರಿ ಇರುವಂಥದ್ದು ಸೇವಾ ಪ್ರತಿನಿಧಿಗೆ. ಹೌದು, ಅವರು ಬರೀ ದುಡ್ಡು ಎಣಿಸೋದು ಮಾತ್ರ, ಒಂದೇ ಕೆಲಸ ಅವರಿಗೆ, ಒಂದೇ ಕೆಲಸ. ಬಿಸಿಲಲ್ಲಿ ಓಡಾಡಿಸಿ, ಯಾಕಂದ್ರೆ ಅದರಲ್ಲಿ ಎಜುಕೇಶನ್ 7ನೇ ಕ್ಲಾಸ್ಗಿಂತ ಕಡಿಮೆ ಇರೋರನ್ನು ತಗೊಳ್ತಾರೆ, ಜಾಸ್ತಿ ಎಜುಕೇಶನ್ ಇರೋರನ್ನು ಸೇವಾ ಪ್ರತಿನಿಧಿಯಾಗಿ ತಗೊಳ್ಳೋದಿಲ್ಲ. ಅಲ್ಲ, ತಗೊಂಡ್ರೆ ಇದೇ ತರ ಪ್ರಶ್ನೆ ಹಾಕಿದ್ದಾರೆ. ಹೌದು ಹೌದು, ಅದಕ್ಕೋಸ್ಕರ ಇವಾಗ ನಮಗೆ ಕಮೆಂಟ್ ಹಾಕೋದ್ರಲ್ಲೂ ಒಂದು ನಮ್ಮ ಏನೋ ಒಂದು ಮ್ಯಾಟ್ರ್ ಇವತ್ತು ಲೈವ್ ಇದೆ ಅಂತ ಹೇಳುವಾಗ, ಕಾರ್ಕಳ ದಿನೇಶ್ ಇವಾಗ ಧಾರವಾಡದಲ್ಲಿ ಇದ್ದಾನಲ್ಲ, ಇವಾಗ ಭಯಂಕರ ಶೇರ್ ಮಾಡ್ತಾ ಇದ್ದಾನೆ. ಅದು ಅಲ್ಲ, ಎಲ್ಲರಿಗೂ ಅವರ ಏನು ಇವರೊಂದು ಸಂಘಟನೆ ಗ್ರೂಪ್ ಇದೆ ಅಲ್ಲ, ಆ ಗ್ರೂಪಿಗೆ ಶೇರ್ ಮಾಡಿ ನೀವು ಕಮೆಂಟ್ ಹೊಡೆಯಿರಿ ಇವರಿಗೆ. ಇವನು ಅತ್ಯಾಚಾರಿ ಹೀಗೆ ಏನಂತ ಹೇಳಿದ್ರೆ ಸಹಕಾರ ಕೊಟ್ಟವನು ಇವನು ಮತ್ತು ಸೀನಪ್ಪ ಅಂತೇಳಿ ನಮ್ಮೆಲ್ಲ ಕೇಸ್ ಆಗ್ತಾ ಇದ್ದಾರೆ. ಇವರಿಬ್ಬರು ಹೆಚ್ಚಿಗೆ ಸಪೋರ್ಟ್ ಮಾಡೋದು ಇವರಿಬ್ಬರು. ಅವನು ಫಸ್ಟ್ ಅವನ ಬಗ್ಗೆ ತಿಳ್ಕೊಳ್ಳಿ, ಅವನು ಎಲ್ಲಿದ್ದವನು, ಎಲ್ಲಿ ಹೋದ, ಹೌದು, ಯಾಕೆ ಹೋದ, ಇನ್ನು ಕೊಡ್ತೀವಿ, ನಿನ್ನ ಬಗ್ಗೆನೂ ಕೊಡ್ತೀವಿ ನಾವು, ಎಲ್ಲ ತಿಳ್ಕೊಳ್ಳಿ, ನೀವು ತಿಳ್ಕೊಳ್ಳಿ ಯಾಕೆ ಅಲ್ಲಿಗೆ ಹೋದ, ಧಾರವಾಡಕ್ಕೆ ಏನಕ್ಕೆ ಹಾಕಿದ್ದಾರೆ, ಹೌದು, ಅದನ್ನು ತಿಳ್ಕೊಳ್ಳಿ. ಅಲ್ಲ, ಇವಾಗ ಶೇರ್ ಮಾಡಿ ಎಲ್ಲರಿಗೂ ನೀವು ಶೇರ್ ಮಾಡ್ಲೇಬೇಕು ಇವತ್ತು. ಯಾಕಂದ್ರೆ ಇವಾಗ ಅವನ ಹಣೆ ಬರ ಗೊತ್ತಾಗಿದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ, ನಮ್ಗೆ ಹೌದಾ ಕಮೆಂಟ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ, ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಈಗ ಒಂದು 4-5 ತಿಂಗಳಿಂದ ಅವನ ಬಗ್ಗೆ ಎಲ್ಲ ಗೊತ್ತಾಗಿದೆ, ಅದಕ್ಕೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದನ್ನು ಮಾತ್ರ ಶೇರ್ ಮಾಡ್ಲೇಬೇಕು ನೀವು ಎಲ್ಲರಿಗೂ ತಿಳಿಸ್ಬೇಕು, ಪಾಪ ಎಲ್ಲರಿಗೂ ಗೊತ್ತಾಗ್ಲೇಬೇಕು. ನೀವು ಅವನ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ, ಅಲ್ಲಿಗೆ ಯಾಕೆ ಹೋದ, ಎಲ್ಲೆಲ್ಲಿ ಮಂಗ ಮಾಡಿ, ಯಾರನ್ನೆಲ್ಲ ಮಂಗ ಮಾಡಿ, ಯಾರಿಗೆಲ್ಲ ಏನೆಲ್ಲ ಸಪ್ಲೈ ಮಾಡಬೇಕು, ಏನೆಲ್ಲ ಸಪ್ಲೈ ಮಾಡಿ ನೀನು ಹೋಗಿರುವಂಥದ್ದು ಆಲೋಚನೆ ಮಾಡು. ನೀನು ಎಷ್ಟು ಕೋಟಿ ವಂಚನೆ ಮಾಡಿದ್ದಾನೆ, ಎಲ್ಲ ದಾಖಲೆ ಇದೆ ನಮ್ಮ ಹತ್ರ. ನಾವು ಪರ್ಸನಲ್ ಆಗಿ ಅವರ ತೇಜೋವಧೆ ಮಾಡುವಂತ ಕೆಲಸ ನಾವು ಮಾಡಲಿಲ್ಲ. ನಾವು ಮಾಡ್ತೀವಿ, ಎಲ್ಲರ ದಾಖಲೆಗಳು ನಮ್ಮ ಹತ್ರ ಇದೆ, ಯಾರ್ಯಾರು ಏನೇನು ಮಾಡಿದ್ದಾರೆ. ಕಮೆಂಟ್ ನೋಡಿದರೆ ಏನೋ ದೊಡ್ಡ ಗಾಂಧಿ ತರ
ನೆಕ್ಸ್ಟ್ ಭಾರತ ದೇಶ ಬೇರೆ ಗಾಂಧಿ ಇಲ್ಲ, ಅವನೇ ಗಾಂಧಿ. ಮೊನ್ನೆ ನನ್ನ ವಿಡಿಯೋ ಒಬ್ಬ ಕಿಟಕಿಯಲ್ಲಿ ಬಂದು ವಿಡಿಯೋ ಮಾಡ್ತಾನೆ, ಹಾ. ಗೊತ್ತಿರ್ಬೋದು, ನಮ್ಮೂರಿನವನೇ ಹಾ. ಸತೀಶ್ ಅಂತ, ನಿಮ್ಮವರಾ? ನಮ್ಮೂರು. ನಿಮ್ಮವರು ಹೌದು. ನಾನು ಕ್ಯಾಮರಾದ ವೈರಲ್ ಎಲ್ಲ ಹಾಕಿದ. ನಾನು ಹೋಗಿದ್ದಲ್ಲಿ ತಪ್ಪು, ಹಾ. ಅವನು ಬಂದಿದ್ದು ಸರಿಯಾ? ಹಾ. ನಾವು ನಮ್ಮ ಏನು ಇದು ವಲಯ ಬೇರೆ. ಹೌದು. ನಾನು ಹೋಗಿದ್ದು, ಅವ್ರು ಹೇಳಿದ್ರು ನೀನು ಯಾಕೆ ಬಂದಿದ್ದು ಇಲ್ಲಿ, ಹಾ. ನಿನ್ನ ಇದು ವಲಯ ಬೇರೆ. ಅಲ್ಲ ನೀವು ಹೋಗಿ, ಅಲ್ಲ ಒಂದು ವಿಷಯ, ನೀವು ಹೋಗಿರೋದು ಅವ್ರ ಸಭೆ ಆಗ್ತಾರೋ ಸಭೆಗೆ ಹೋಗಿಲ್ಲ, ಇಲ್ಲ ಸಭೆ ಹತ್ರ ಈ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ. ಆ ಮನೆಯವರು ಕರೆದಕ್ಕೆ ನೀವು ಅಲ್ಲಿ ಹೋಗಿರೋದು. ಹೌದು ಆ ಗ್ರಾಚಾಗ್ರೆ ಅವ್ರ ಪಕ್ಕದಲ್ಲೇ ಇದ್ರು, ಹೌದು ಅವರು ಓಡ್ಕೊಂಡು ಬಂದ್ರು ಇಲ್ಲಿಗೆ, ಹೌದು ಅಲ್ವಾ? ಸಂತೋಷ ನೋಡಿರೋರಿಗೆ ಭಯ ಆಗ್ತದೆ. ಸಂತೋಷ ಕ್ಯಾಮರಾ ನೋಡಿದ್ರೆ ಸಾಕು, ಅದು ಏನು ಗೊತ್ತಿಲ್ಲ ನಿಮಗೆ, ಕಾಯಿಲೆ ಅಂತ ಗೊತ್ತಿಲ್ಲ, ಅಲ್ಲ ಓಡ್ಕೊಂಡು ಬರ್ತಾ ಇರೋದಲ್ಲ. ಸಂಘದ ಸದಸ್ಯರ ಜೊತೆ ನಾನು ಮಾತಾಡ್ಲಿಕ್ಕೆ ಹೋಗಿದ್ದೆ ಅಷ್ಟೇ. ಮತ್ತೆ ನೀವು ಸಂಘದವರಲ್ಲ ಅಂದ್ರೆ ನೀವು ಎಲ್ಲಿಯವರು, ಎಲ್ಲಿಂದ ಎಲ್ಲಿಂದ ಬಂದಿರೋದು? ಇಡೀ ಕಡಬ ತಾಲೂಕಿನಿಂದೆಲ್ಲ ಬಂದಿದ್ದಾರಲ್ಲ. ನೋಡಿ ಅವನು ವಿಡಿಯೋ ಮಾಡ್ತಾ ಇದ್ದ, ಯಾರ ಅವನು ಸೇವಾ ಪ್ರತಿನಿಧಿ, ನಮ್ಮ ಒಕ್ಕೂಟದ ನಮ್ಮ ಸೇವಾ ಪ್ರತಿನಿಧಿ, ನಮ್ಮ ಸಂಘದ ಸೇವಾ ಪ್ರತಿನಿಧಿ. ಅವನು ವಿಡಿಯೋ ಮಾಡಿ ಕಳ್ಳ ಕಳ್ಳ ಕಳ್ಳ, ಅವನ ಹಣೆ ಬರ ನನಗೆ ಗೊತ್ತುಂಟ. KFDC ಯಲ್ಲಿ ರಬ್ಬರ್ ಕಳ್ಳತನ ಮಾಡಿ ಇದು ಮಾಡ್ತಾ ಇದ್ದ ಅವನು. ಅದೇ ಹೆಸರು ಅವನು ಕಳ್ಳ ಇತ್ತು, ಅದನ್ನೇ ಎತ್ತಿ ಅಷ್ಟೇ ಇರೋದು. ಅಲ್ಲಿ ಏನ್ ಮಾಡಿದ್ದಾನೆ, ಸಿಸಿ ಕ್ಯಾಮರಾ ಕಳ್ಳತನ ಮಾಡಿದೆ ಅಲ್ಲಿ ಎಳ್ದಾಕಿ. ಯಾಕಂದ್ರೆ ಅವನು ಹೈಟ್ ಇದ್ದಾನೆ, ನಾನು ನೋಡ್ತಾ ಇದ್ದೇನೆ, ಬೇರೆ ಯಾರಿಗೂ ಅಲ್ಲಿ ಸಿಗುವುದಿಲ್ಲ, ಅವನೇ ಮಾಡಿರೋದು. ಮತ್ತೆ ಕಳ್ಳ ಕಳ್ಳ ಅಂತ ನನ್ನ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾನೆ. ಯಾರು ಕಳ್ಳ ಅಂತ ಅವನ ಊರಲ್ಲಿ ಗೊತ್ತಿದೆ ಅಲ್ಲ. KFDC ಯಲ್ಲಿ ಅವನೇ ಟ್ಯಾಪಿಂಗ್ ಮಾಡಿ ರಬ್ಬರ್ ಕಳ್ಳತನ ಮಾಡಿದವನು. ನಮಗೆ ಕಳ್ಳತನ ದೊಡ್ಡ ದಂಧೆ ಒಳಗೆ ಬಿದ್ದಿದ್ದಾನೆ ಇವಾಗ. ಹೌದೌದು. ಈಗ ಅಲ್ಲೇ ಕಳ್ಳತನ ಮಾಡಿದಕ್ಕೆ ಇದಕ್ಕೆ ಎಂಟ್ರ್ ಆಗ್ಲಿಕ್ಕೆ ಆಗಿರೋದು. ನಾನು ಮೊನ್ನೆ ಆಗ್ತಿರ್ಲಲ್ಲ. ಹೌದು, ನಾನು ಮೊನ್ನೆ ಕೂಡ ಹೇಳಿದ್ದೀನಿ. ಅವನು ಯಾರೊಬ್ಬ ಹೇಳಿದ, ಇದು ಮೋಹನ್ ಬೋಳಂಗಡಿ, ಅವನು ಸರಿಯಾಗಿ ಮಾತಾಡಿದ್ದೀನಿ. ಅವ್ನು ಫೋನ್ ಕಟ್ ಮಾಡ್ದ, ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಬರ್ತದೆ. ಅವನು ಹೇಳ್ತಾನೆ, ತುಂಬಾ ಜನರಿಗೆ ಪಂಗನಾಮ ಹಾಕಿದ್ದೀನಿ ಅಂತ. ನನಗೆ ನಾನು ₹1 ಯಾರಿಗಾದ್ರೂ ಬಾಕಿ ಇದ್ರೆ ಬನ್ನಿ, ಅವ್ರನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಿ ವಿಡಿಯೋ ಮಾಡೀನಿ, ಅದಾಕಿ ನನಗೆ ಮೋಸ ಮಾಡಿದಲ್ಲ. ಇವಾಗ ಹೇಳ್ಬೋದು, ಆ ಧರ್ಮಸ್ಥಳ ದುಡ್ಡು ಕಟ್ಟಿಲ್ಲ ಅಂತ. ಕೇಳೋ ದಾಖಲೆ ಕೊಡಿ ಸ್ವಾಮಿ, ಕಟ್ತೀವಿ. ಕೇಳೋ ದಾಖಲೆ ಕೊಡಿ ತನ್ನಿ. ಪ್ರತಿಯೊಬ್ಬರ ವಿಚಾರ ಕೂಡ ಎಲ್ಲೆಲ್ಲಿ ಸಿಕ್ಕಿ ಬಿದ್ದು, ಯಾರೆಲ್ಲ ಕೆಲಸ ಕಳ್ಕೊಂಡಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ, ಏನೇನು ಮಾಡಿದ್ದಾರೆ ಎಲ್ಲ ನಮ್ಗೆ ವಿಚಾರ ಗೊತ್ತು. ನಾವು ಹೇಳುದಿಲ್ಲ, ಆದರೂ ಕೂಡ ಪದೇ ಪದೇ ನಮ್ಮನ್ನು ಟಾರ್ಗೆಟ್ ಮಾಡಿ ಯಾವ್ದು ಪರ್ಸನಲ್ ಆಗಿ ನೀವು ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರೆ ನಾವು ಒಬ್ಬೊಬ್ಬರದೇ ಅಲ್ಲ, ನಮಗೂ ಗೊತ್ತು ಪರ್ಸನಲ್ ಆಗಿ ಅಟ್ಯಾಕ್ ಮಾಡಲಿಕ್ಕೆ. ಅದು ಮಾಡ್ತಾ ಇಲ್ಲ. ಸೌಜನ್ಯ ಹೋರಾಟ ಅದಕ್ಕೋಸ್ಕರ ಇರೋದಲ್ಲ, ಅದಕ್ಕೋಸ್ಕರ ನಾವು ಯಾವುದನ್ನು ಮಾಡ್ತಾ ಇಲ್ಲ. ಇಲ್ಲ, ನಮಗೂ ಮಾಡ್ಲಿಕ್ಕೆ ಗೊತ್ತು. ನಾಗರಾಜದ ಎಲ್ಲ ಬರ ನಮಗೆ ಗೊತ್ತು. ನಾಗರಾಜಿಗೂ ಇಡ್ತೀನಿ, ಎಲ್ಲೋರೆಲ್ಲ ಮೇಲೆ ಅಟ್ಯಾಕ್ ಮಾಡ್ದಲ್ಲ, ಅವನ ಒಂದೊಂದು ವಿಷಯ ನಾವು ತೆಗೆದಾಕ್ಕೊಡ್ತೀವಿ ನಿಮಗೆ. ಎಲ್ಲ ಗೊತ್ತು ಅವನದು. ಅವು ದೊಡ್ಡದು ಜನದಾಗಿ ದಾದಾಗಿರಿ ಮಾಡ್ಕೊಂಡು ಇರುವ ಅವಶ್ಯಕತೆನಿಲ್ಲ. ಇನ್ನು ಅವನ ಮನೆಗೆ ನಾವು ಅವತ್ತು ಹೋಗಿಲ್ಲ ಎಲ್ಲೋರಲ್ಲಿ, ಗೊತ್ತಾಯ್ತಲ್ಲ. ಆಮೇಲೆ ಇನ್ನೊಬ್ಬರು ಕೌಂಟರ್ ಕೇಸು, ಲೇಡೀಸ್ ಕರೆಗೆ ಹಾಸ್ಪಿಟಲ್ ಮಾಡಿದ್ರೆ ಕೌಂಟರ್ ಕೇಸ್ ಮಾಡ್ತಾ ಇದ್ದಾರೆ ನಿಮ್ಮ ಜನ್ಮಕ್ಕೆಲ್ಲ. ಅದಲ್ಲ, ಮತ್ತು ಇನ್ನೊಬ್ಬ ಇವದಲ್ಲ, ಯಾರು ಕೃಷಿ ಅಧಿಕಾರಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿರೋದು, ಸೋಮ. ಆ ಫೋನ್ ಸ್ವಿಚ್ ಆಫ್ ಇವತ್ತು ಮಾಡಿದೆ ನಾನು. ಇಲ್ಲ, ಕಡಬದಿಂದ ಓಡೋಗಿದೆ. ಅವನ ಹೆಂಡತಿ, ಅವರ ಧರ್ಮಪತ್ನಿ ಕಡಬ ಠಾಣೆ ಪೊಲೀಸ್ ಅಧಿಕಾರಿ ಆಗಿದ್ದಾರೆ. ಅದಕ್ಕೆ ಪೊಲೀಸರಾಗಿದ್ದಾರೆ, ಗೊತ್ತಾ? ಎಲ್ಲ ಮಾಹಿತಿ ತಗೊಂಡಿದ್ದೀವಿ. ಅದಕ್ಕೇನೆ ಪೊಲೀಸರು ಬರಲ್ಲ ಅಂತ ಹೇಳಿರೋದು. ಈ ವಿಷಯ ತನಿಖೆ ಆಗಲೇಬೇಕಿದು. ಅಷ್ಟು ಅವಾಗ ಪೊಲೀಸ್ ಠಾಣೆಗೆ ಒಂದು ಸಂಪರ್ಕ ಇರ್ಬೋದಲ್ಲ. ಅದರಲ್ಲಿ ಮುಂದೆ ನನಗೆ ಎಲ್ಲವನ್ನು ಮುಂದೆ ನಾನು ಕೇಳಿಸ್ತಾ ಇದ್ದೀನಿ. ಅದರಲ್ಲಿ ನಮ್ಮೂರಲ್ಲ ನಿಮಗೆ ಏನೂ ಸಿಗಲ್ಲ ಅಂತ. ಇವನು ಏನು ಮಾಡ್ಬೇಕು ಹೇಳಿ? ಈಗ ಏನೂ ಸಿಗಲ್ಲ ಅಂತ ಹೇಳ್ತಾ ಇದ್ದಾನೆ. ನೀವು ಅಷ್ಟು ದಮ್ಮಿದೆಯಾ? ಕರ್ಕೊಂಡು ಹೋಗಪ್ಪ, ಇಲ್ಲ ನಾವೇ ಬರ್ತೀವಿ ಅಲ್ಲಿಗೆ. ಎಲ್ಲರೂ ಸಿಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಯಾವ್ದು ಅಡ್ರೆಸ್ ಕೊಡ್ಬೇಕಲ್ಲ ಅವನು, ಕೊಡ್ಲಿಲ್ಲ. ಅಲ್ಲ, ಮುನ್ನೆ ಕೈಕಾಲು ಹಿಡಿತಾರಂತ ನಮ್ಮವ್ರದ್ದು. ಹೌದಾ? ಕೈಕಾಲು ಹಿಡಿತಾ ಇದ್ದಾನಂತ. ಮೊನ್ನೆ ಮೋಹನ್ ಬೋಳಂಗಡಿಗೆ ಕಾಲ್ ಮಾಡಿದ್ದು, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಫೋನ್ ಕಟ್ಟಲ್ಲ, ನಿಮ್ಮ ಹತ್ರ ಮಾತಾಡೋ ಅಗತ್ಯ ಇಲ್ಲ. ಮತ್ತೆ ನನ್ನ ವಿಚಾರ ಯಾಕೆ ವಿಡಿಯೋ ಮಾಡಿ ಹಾಕಿದ್ದು? ಹೌದು, ನನ್ನ ಹತ್ರ ಮಾತಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ಹೌದು, ಉತ್ತರ ಪಾಸ್ ಪುಸ್ತಕ ಎಲ್ಲ ಇದೆ ಅಂತ ಹೇಳಿದ್ದಾನೆ ವಿಡಿಯೋದಲ್ಲಿ. ಪಾಸ್ ಪುಸ್ತಕ ಇದೆ, ಸಾಲ ಸಂಘಕ್ಕೆ ಒಬ್ಬರಿಗೆ ಸಾಲ ಕೊಡ್ಬೇಕಾದ್ರೆ ಪಾಸ್ ಪುಸ್ತಕ ಬೇಕು, ಅಕೌಂಟ್ ಬ್ಯಾಂಕಲ್ಲಿ ಇರಬೇಕು. ಮತ್ತೆ ಇನ್ನೊಂದ್ಸಲ ಹೇಳ್ತಾನೆ, ಉಳಿತಾಯಕ್ಕೆ ಪಾಸ್ ಪುಸ್ತಕ ಇದೆ, ಸಾಲಕ್ಕೆ ಪಾಸ್ ಪುಸ್ತಕ ಇಲ್ಲ ಅಂತ ಹೇಳಿದೆ. ಇಲ್ಲಿ ಉಳಿತಾಯ ಕಟ್ತಾ ಇದಾರಲ್ಲ, ಅದಕ್ಕೆ ಪಾಸ್ ಪುಸ್ತಕ ಕೊಡ್ಬೇಕಲ್ಲ. ಮತ್ತೆ ಇದು ಇನ್ಶೂರೆನ್ಸ್ ಬಾಂಡ್, ಯಾವುದು PRK ಬಾಂಡ್, ಅದು ಕೂಡ ಹೇಳಿದಾನೆ. ಅದು ಒಬ್ಬೊಬ್ಬರಿಗೆಲ್ಲ ಅದು ಸಂಘಕ್ಕೆ ಇರುವಂಥದ್ದು. ಸರಿ, ಅದಾದ್ರೂ ಕೊಡ್ಬೇಕಲ್ಲ. ಅಷ್ಟು ಕೇಳಿದ್ದಕ್ಕೆ ಫೋನ್ ಕಟ್, ಬ್ಲಾಕ್ ನಂಬರ್.
ನಾನು ಅದೆಲ್ಲ ಕೇಳ್ತಾರೋ ಅವನು ಕೂಡ ನೋಡಿ, ಅವನು ಕೂಡ ಕಳ್ಳನಿ. ಯಾವ ತರ ಕಳ್ಳ ಹೇಳಿ? ನಮ್ಮ ವಿಡಿಯೋಗಳನ್ನೆಲ್ಲ ಕದ್ದು ವಿಡಿಯೋ ಮಾಡೋದು ಅವನು ಹಾಕುದಲ್ಲ ಅವನ ಚಾನಲ್ ಅಲ್ಲಿ, ಕಳ್ಳಲ್ಲ. ಆಮೇಲೆ ನನಗೆ ಸಾರಿ ಕೇಳಿದ್ದು, ನನ್ನ ವಿಡಿಯೋವನ್ನು ಕದ್ದು ಹಾಕಿದ್ದಕ್ಕೆ ನಾನು ಕಾಪಿರೈಟ್ ಕೊಟ್ಟೆ. ಆಯ್ತು, ಮುಗಿತಲ್ಲ ಅವನ ಕಥೆ ಅಲ್ಲಿಗೆ ಮುಗಿತು. ಅಲ್ಲಿಗೆ ನೇರ ಮಾತು ನಿಮ್ಗೆ ಗೊತ್ತಿರ್ಬೋದು, ಸರ್ಚ್ ಮಾಡಿ ನೇರ ಮಾತು ಬರ್ತದಂತ. ನೇರ ಮಾತು ಬಂದಾಗಿದೆ. ಆಮೇಲೆ ನನ್ನಲ್ಲಿ ಸಾರಿ ಕೇಳಿ ಅದರ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೆ, ನನಗೆ ಇಮೇಲ್ ಕಳಿಸಿ. ಇನ್ನೊಂದು ಸ್ಟಾರ್ಟ್ ಮಾಡಿದ್ದಾನೆ. ಹೌದು, ಇನ್ನು ಯಾವುದೊಂದು ಅದರಲ್ಲೇ ಮೊನ್ನೆ ಕೇಳಿರುವಂತದ್ದು, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಫೋನ್ ತೆಗಿಲಿಕ್ಕೆ ಆಗುದಿಲ್ಲ, ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲದವ ಇವನು ಮೋಹನ್ ಬೋಳಂಗಡಿ ವಿಡಿಯೋ ಕಳ್ಳ, ನನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನಂತೆ. ನಾನು ಅವತ್ತೇ ಹಾಕುವವನು, ಸುಮ್ಮನೆ ಇದ್ದೆ ನಾನು. ಹಿರಿಯ ಪತ್ರಕರ್ತ ಅಂತ ಏನೋ ಒಂದು ಅಡ್ಡನಾಮ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮಿಂದ ದೊಡ್ಡವರಲ್ಲ, ನಾನೇನು ಪತ್ರಕರ್ತ ಅಲ್ಲ, ನಾನು ಏನು ಸತ್ಯ ವಿಚಾರ ಇದೆ, ದಾಖಲೆ ಇದೆ, ಅದರ ಬಗ್ಗೆ ಮಾತಾಡುವವನು ಅಷ್ಟೇ, ಬಿಟ್ಟರೆ ನಾನೇನು ಪತ್ರಕರ್ತನಲ್ಲ. ಹಾಗಾಗಿ ಅಷ್ಟು ಮಾತಾಡಲಿಕ್ಕೆ ಭಯ ಇರುವವನು ಮತ್ತೆ ನನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾನಲ್ಲ. ದಮ್ ಇದ್ರೆ, ಧೈರ್ಯ ಇದ್ರೆ ನನ್ನನ್ನೆಲ್ಲೋ ಕರೀತಾನಂತೆ ಮಂಗಳೂರಿಗೆ, ಅಲ್ಲಿಗೆ ಬನ್ನಿ, ಡಿಬೇಟ್ಗೆ ಬನ್ನಿ ಅಂತ ಅವನೇ ಕರೆದಿದ್ದಾನೆ. ಓಕೆ, ಯಾವಾಗ ಅಂತ ಹೇಳ್ಬೇಕು. ತಾಕತ್ತಿದ್ರೆ, ದಮ್ ಇದ್ರೆ 10 ದಿವಸ ಒಳಗಡೆ ಜಯಂತ್ ಸರನ್ನು ಮತ್ತೆ ಗಿರೀಶ್ ಮಟ್ಟನ್ ಅವರನ್ನು, ನನ್ನನ್ನು ಮತ್ತೆ ರವೀಂದ್ರ ಶೆಟ್ಟಿ ಅವರನ್ನು 4 ಜನನನ್ನು ಅಲ್ಲಿ ಕೂರಿಸ್ಬೇಕು. ದಾಖಲೆ ತೋರಿಸಿ, ನಮ್ಮದು ಕೂಡ ದಾಖಲೆ ಅಲ್ಲಿ ತೋರಿಸ್ತೇವೆ, ಚರ್ಚೆ ಮಾಡೋಣ. ಅಲ್ಲ, ಚರ್ಚೆ ಮಾಡಿ, ನೀವು ಒಂದು ವಿಷಯ ಮಾಡಿ. ನೀವು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ದಾಖಲೆ ಸಮೇತ ನಾವು ಧರ್ಮಸ್ಥಳ ಕ್ಷೇತ್ರ ವಿಷಯವನ್ನು ತೆಗೆದಾಕ್ತಿದ್ದಾರೆ ನಮ್ಮ ಗಿರೀಶನವರು. ಅದ್ರ ಬಗ್ಗೆ ಯಾಕೆ ಮಾತಾಡುದಿಲ್ಲ? ಅದ್ರ ವಿಷಯದಲ್ಲಿ ಏನಕ್ಕೆ ಚರ್ಚೆ ಮಾಡ್ತಾ ಇಲ್ಲ? ಏನಕ್ಕೆ ಚರ್ಚೆ ಕರೀತಾ ಇಲ್ಲ? 1971 ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದ್ದಾರೆ ಅಲ್ವಾ, ಹಿಂದೂ ಕ್ಷೇತ್ರ ಅಲ್ಲ ಅಂತ. ಅಲ್ಲಿ ಒಳಗಡೆ ಇರೋದು ಯಾರು? ಮಂಜುನಾಥ ಸ್ವಾಮಿ. ಮಂಜುನಾಥ ಸ್ವಾಮಿಯನ್ನು ಪೂಜಿಸ್ತಾ ಉಂಡಿ ದುಡ್ಡಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾಯಿದೆ. ಅತ್ಯಾಚಾರ ಮಾತ್ರ ಕೊಲೆ, ಕಾಂಡ ಆಗ್ತಾ ಇದೆ ಅಲ್ಲಿ, ಗೊತ್ತಾ ನಿಮಗೆ? ಮೊನ್ನೆ ಮಹೇಶ್ ಶೆಟ್ಟಿ ಅವರ ವಿಡಿಯೋದಲ್ಲಿ ದಾಖಲೆ ಸಮೇತ ಎಲ್ಲ ನಾವು ಅಲ್ಲ, ಇನ್ನೂ ಕೊಡ್ತೀವಿ. ಅಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ನಿಮಗೆ ವೀರೇಂದ್ರ ಹೆಗ್ಗಡೆ ಅವರ ಕರ್ಮಕಾಂಡ, ಅದರಲ್ಲೊಂದು 300 ಪೇಜ್ ಇದ್ದು, ಇವರು ಯಾರ್ಯಾರಿಗೆ ಮೋಸ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ, ಸರ್ಕಾರಿ ಜಾಗವನ್ನು ಒಳಗೆ ಹಾಕಿದ್ದಾರೆ, ಮತ್ತು ಧರ್ಮಸ್ಥಳ ಇದು ಬಡ್ಡಿ ವ್ಯವಹಾರದ ಬಗ್ಗೆ ಎಲ್ಲ, ಬಡವರನ್ನು, ದಲಿತರನ್ನು ಯಾವ ಥರ ವಂಚನೆ ಮಾಡಿ ಕಾನೂನಿಗೆ ವಿರುದ್ಧವಾಗಿ ಅಕ್ರಮವಾಗಿ ಯಾವ ಥರ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್, ಮತ್ತು 500 ಕೇಸ್ ಇರುವಂಥದ್ದು ಅವ್ರ ಮೇಲೆ, ಎಲ್ಲ ದಾಖಲೆಗಳು ನೀವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ, PDF ಇದೆ, ಡೌನ್ಲೋಡ್ ಮಾಡಿ, ಅದರಲ್ಲಿ ನೋಡಿ, ಚರ್ಚೆ ಮಾಡಿ. ಯಾಕಂದರೆ ನಾನೊಂದು ದೊಡ್ಡ ಕೇಳ್ತಾ ಇರೋದು, ಅಲ್ಲಿ ದಲಿತರ ಭೂಮಿಯನ್ನೆಲ್ಲ ತಿಂದಾಕಿದ್ದಾರೆ. ಹೌದು, ದಲಿತರು ಹಿಂದೂ ಅಲ್ವಾ? ಹೌದು, ಎಲ್ಲರೂ ಹಿಂದೂ ಅಲ್ವಾ? ಅಲ್ಲೇ ಅಷ್ಟೊಂದು ಇವರ ವಿಷಯ, ಇವರ ಪರವಾಗಿ ಯಾರು ಮಾತಾಡ್ಲಿಕ್ಕೆ ಬರ್ತಾ ಇಲ್ವಲ್ಲ, ಹೌದಲ್ವಾ? ಅಲ್ಲಿ ಇವಾಗ ಯಾರೋ ಒಂದು ಮುಸ್ಲಿಮ್ಸ್ ಪೂಜೆ ಮಾಡ್ತಾ ಇದ್ರೆ ಇಷ್ಟು ಸಿಕ್ಕರೆ ಸಾಕಿತ್ತು, ಅಷ್ಟೊತ್ತಿ ಬಂದು ಅಟ್ಯಾಕ್ ಮಾಡ್ತಾ ಇದ್ರು. ಇದೇನಿಗೆ ಮಾತಾಡಿಸ್ತಾ ಇಲ್ಲ? ಅದೇ ವಕ್ಫ್ ಬಗ್ಗೆ ಬಾರಿ ಈಗ ಚರ್ಚೆ ನಡೀತಾ ಇದೆ. ಹೌದು, ಅದು ಇವಾಗಲ್ಲ, ಬಿಜೆಪಿ ಇರುವಾಗಲೂ ವಕ್ಫ್ ಬೋರ್ಡ್ಗೆ ತುಂಬಾ ಆಸ್ತಿಗಳು ವರ್ಗಾವಣೆ ಆಗಿದೆ, ಅದ್ರ ಬಗ್ಗೆ ಮಾತಾಡುದಿಲ್ಲ. ಇಲ್ಲ, ಅದು ಮಾತಾಡಲ್ಲ. ಕಾಂಗ್ರೆಸ್ ಸರ್ಕಾರ ಬರ್ಬೇಕು, ಮಾತಾಡ್ಬೇಕು, ನೆಕ್ಸ್ಟಿಗೆ ಬರ್ಬೇಕಲ್ಲ. ನೆಕ್ಸ್ಟಿಗೆ ಒಂದು ಲೂಟ್ ಹೊಡ್ಲಿಕ್ಕೆ ನೀವು ಬರ್ಬೇಕಲ್ಲ. ನಿಮಗೆಲ್ಲವನ್ನು ಮಾಡ್ಬೋದಿತ್ತಲ್ಲ, ಬಿಜೆಪಿ ಸರ್ಕಾರವರು ಮಾಡ್ಬೋದಿತ್ತಲ್ಲ, ಯಾಕೆ ಮಾಡೋದಿಲ್ಲ? ಅದೆಲ್ಲ SR ಬೊಮ್ಮಾಯಿ ಅವರೊಂದು ಸ್ಟೇಟ್ಮೆಂಟ್ ನೋಡಿದಿಲ್ಲ? ಹೌದು, ಈಗ ಇವ್ರು ಹೇಳ್ತಾರೆ ನಿಮ್ಮ RTC ಯನ್ನು ಚೆಕ್ ಮಾಡಿ, ಅಲ್ಲಿ ವಕ್ಫ್ಗೆ ಸೇರಿದ ಆಸ್ತಿ ಅಂತ ಇರಬಹುದು. ಅದೇ ತರ ನಾವು ಕೂಡ ಹೇಳುವಂತ, ನಿಮ್ಮ RTC ಯನ್ನು ಚೆಕ್ ಮಾಡಿ, ಅಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು ಇರಬಹುದು. ತುಂಬಾ ಜನ ಇದೆ ಅಲ್ಲ, ಆಚರಣೆ ಮಾಡಿದಾರಲ್ಲ, ದಯವಿಟ್ಟು ಚೆಕ್ ಮಾಡಿ, ವೀರೇಂದ್ರ ಹೆಗಡೆ ಹೆಸರು ಇರ್ಬೋದು. ಆ ಥರ ಇದ್ರೆ ಇವ್ರು ಯಾರು ಮಾತಾಡೋದಿಲ್ಲ, ಅದನ್ನು ನೀವು ನಮ್ಮ ಹತ್ರನೇ ಹೇಳ್ಬೇಕಷ್ಟೇ. ಆ ಥರ ಅವ್ರು ಮಾತಾಡದೆ ಯಾವತ್ತಾ? ನೀವು ನೋಡಿ, ಮೊನ್ನೆ ನಮ್ಮ ಹೋರಾಟ ತಮ್ಮಣ್ಣ ಶೆಟ್ಟರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ಸಮಯ ತಮ್ಮಣ್ಣ ಶೆಟ್ಟಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ಕೂತು ಮಾತಾಡಿಸಿ ಕ್ಲಿಯರ್ ಮಾಡಿ ಹೇಳಿದ್ರು ಅಲ್ವಾ? ಸಮಂಜಸದ ಉತ್ತರವನ್ನು ಜನರಿಗೆ ಕೊಡಿ. ಅದು ಹೊರತು ಇಲ್ಲಿ ಬಂದು ಅವರಿಗೆ ಒಂದು ವಾರ್ನಿಂಗ್ ಕೊಡ್ತಾ ಇದಾರಲ್ಲ, ನೀವು ವಾರ್ನಿಂಗ್ ಕೊಡ್ರಿ ಸ್ವಾಮಿ, ಬೇಡ ಅಂತ ಹೇಳಲ್ಲ. ಧರ್ಮಸ್ಥಳಕ್ಕೆ ಆಗೋದಾದ್ರೆ ಧರ್ಮಸ್ಥಳ ವೀರೇಂದ್ರಗೆ ವಾರ್ನಿಂಗ್ ಕೊಡಿ. ಇಷ್ಟು ದಿನ ಒಳಗಡೆ ದೇವಸ್ಥಾನದಿಂದ ನೀವು ಖಾಲಿ ಮಾಡ್ಬೇಕಂತೇಳಿ, ದೇವಸ್ಥಾನ ಹಿಂದೂ ದೇವಸ್ಥಾನ ಅಂತೇಳಿ, ಅದು ನಮಗೆ ಬೇಕಂತೇಳಿ ಆ ಥರ ವಾರ್ನಿಂಗ್ ಕೊಡಿ. ಯಾರ್ದೆಲ್ಲ ಹಿಂದೂ ಭಕ್ತರ ಹಿಂದೂ ಜನರ ಭೂಮಿಯನ್ನು ಕಬಳಿಸ್ತೀರಾ, ಅದನ್ನೆಲ್ಲ ರಿಟರ್ನ್ ಮಾಡ್ಬೇಕಂತೇಳಿ ಒಂದಿಷ್ಟು ಟೈಮ್ ಕೊಡಿ ಅವರಿಗೆ. ಹೋಗ್ಲಿ, 1 ತಿಂಗಳಲ್ಲ 3 ತಿಂಗಳು ಕೊಡಿ ಅವರಿಗೆ ಟೈಮು. ವಾರ್ನಿಂಗ್ ಹಂಗೆ ಮಾಡಿ, ವಾರ್ನಿಂಗು ಅದು ವಾರ್ನಿಂಗ್ ಕೆಪಾಸಿಟಿ ಅಂದರೆ. ಅದು ಬಿಟ್ಬಿಟ್ಟು ತಮ್ಮಣ್ಣ ಶೆಟ್ಟಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಾಕು, ಎಲ್ಲ ಒಂದು ಸಭೆ ಕರೆದು ಬನ್ನಿ, ಒಂದು ಚರ್ಚೆಗೆ ಬನ್ನಿ ಅಂತ ಕರೆಯುವಾಗ ಅದಕ್ಕೆ ವಾರ್ನಿಂಗ್ ಕೊಡ್ಲಿಕ್ಕೆ ಜನ ಇದ್ದಾರಲ್ಲ. ಶೆಟ್ಟಿ ಯಾವಾಗಲೂ ಚರ್ಚೆಗೆ ಕರೀತಿದ್ದಾರೆ, ಹೋಗಿ ಚರ್ಚೆ ಮಾಡ್ರಿ. ಇಲ್ಲ, ಇವ್ರನ್ನ ಕರೀರಿ ಚರ್ಚೆಗೆ.
ಇವ್ರನ್ನ ಕರೀರಿ. ಏನೇ ಧರ್ಮಸ್ಥಳ ಗ್ರಾಮದಲ್ಲಿ ಇದ್ದಾರೆ, ರಾಜ್ಯಸಭೆ ಸದಸ್ಯರಾಗಿದ್ದಾರೆ, ಅವರನ್ನೇ ಕರೀರಿ. ನೋಡಿ, ನಿಮ್ಮ ಮೇಲೆ ಇಷ್ಟೆಲ್ಲ ಆರೋಪ ಕೇಳ್ತಾ ಬರ್ತಾ ಇದೆ, ಇದು ಹೌದಾ ಅಲ್ಲವೋ? ನೀವು ಲಿಖಿತವಾಗಿ ಕೊಟ್ಟಿರೋದು, ಬನ್ನಿ ಚರ್ಚೆ ಅಂತ ಕರೆಯಿರಿ. ಅದು ಕರೆಯಲ್ಲ, ಅದಕ್ಕೆ ಟೈಮ್ ಇಲ್ಲ ನಿಮಗೆ ಯಾರಿಗೂ. ನೀವು ಯಾರ್ಯಾರು ಏನೋ ಹೇಳುವಾಗ ಚರ್ಚೆಯವ್ರಿಗೆ ವಾರ್ನಿಂಗ್ ಕೊಡ್ತಾ ಇರೋದು. ಅವ ಏನು ಮಾತಾಡ್ಲಿಕ್ಕಿಲ್ವಾ? ಯಾರಿಗೆ ಮಾತಾಡ್ಲಿಕ್ಕಿಲ್ವಾ? ಯಾವುದೋ ಒಂದು ಶಾಲೆ ಹಾಕಿಬಿಟ್ಟು ನಾನು ಹಿಂದೊತ್ತಂತ ಹೇಳಿದ್ರೆ ಏನೂ ಆಗಿಲ್ಲ ಸ್ವಾಮಿ, ಮನಸ್ಸು ಒಳಗಿಂದ ಬರಬೇಕಲ್ಲ. ಹಿಂದುತ್ತ ಮನಸ್ಸು ಒಳಗಿಂದ ಬರಬೇಕು. ಶಾಲೆ ಹಾಕಿಬಿಟ್ಟು ಆ ಡಿಸ್ಕೋ ಡ್ಯಾನ್ಸ್ ಮಾಡಿದ್ರೆ ಬರಲ್ಲ, ಗೊತ್ತಿದಲ್ಲ. ಮಾಡಿ, ನಾವು ಹೇಳ್ತೇವೆ, ನಾವು ನಿಮ್ಮೊಟ್ಟಿಗೆ ಇರ್ತೀವಿ, ಬನ್ನಿ ಕೇಳಿ, ಚರ್ಚೆ ಕರೀರಿ. ಮೈಕ್ ಹಿಡಿಯುವಾಗ ಮಾತ್ರ ಎಲ್ಲವನ್ನು ಏನೋ ಹೇಳ್ತಾ ರಾಜಕೀಯ ಮಾಡಿ, ಈ ಜಾತಿ ಹೆಸರಲ್ಲಿ ರಾಜಕೀಯ ಮಾಡೋದಲ್ಲ. ಆ ರಾಜಕೀಯ ಮಾಡಿ ಆದ ನಂತರ ಆ ಗೆದ್ದವ ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅದನ್ನು ಕೇಳುವವರು ಯಾರೂ ಇಲ್ಲ. ಜೀರೋಲ್ಲಿ ಬರ್ತಾನೆ. ಆಮೇಲೆ ಒಂದು 5 ವರ್ಷ ಆದರೂ ಸಾಕು, ಸಾವಿರಾರು ಕೋಟಿ ಇರುತ್ತೆ ಅವ್ರ ಮನೆಗೆ. ಇದೆಲ್ಲ ಎಲ್ಲಿಂದ ಬಂತು? ಅಷ್ಟೊಂದು ಸಂಬಳ ಐತೆ ಇವರಿಗೆಲ್ಲ. ಎಷ್ಟು ಸಂಬಳ ಸ್ವಾಮಿ ಇವರಿಗೆ? ಇದೆಲ್ಲ ಕೇಳಿ, ಇದನ್ನು ಕೇಳಬೇಕು. ಯಾರನ್ನೊಬ್ಬರು ಆಯ್ಕೆ ಮಾಡಿಬಿಟ್ರೆ ಅವನ್ನ ಪ್ರಶ್ನೆ ಮಾಡಬೇಕು. ಅವ್ರು ಹೇಳದೆ ಸರಿ ಅಂತ ಅಲ್ಲ, ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗಿದೆ. ಅದು ಮಾಡಿ ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀವಿ. ಧರ್ಮಸ್ಥಳವನ್ನು ಕೇಳಲೇಬೇಕು, ಪ್ರಶ್ನೆ ಮಾಡಲೇಬೇಕು. ಮಹೇಶನ ಒಬ್ಬರೇ ಮಾತಾಡೋದಲ್ಲ, ಇಲ್ಲ ಗಿರೀಶನ ಒಬ್ಬರೇ ಮಾತಾಡೋದಲ್ಲ, ನಾಯಕರಿದ್ದಾರಲ್ಲ. ಏನು ನಿದ್ದೆ ಮಾಡ್ತಾ ಇದ್ದಾರೆ ಎಲ್ಲರೂ? ಪ್ರತಿಯೊಬ್ಬರಿಗೆ ಮಾತಾಡುವ ಹಕ್ಕಿದೆ, ಮಾತಾಡಿ, ಕೇಳಲೇಬೇಕು. ಕೋರ್ಟಿಗೆ ಅಫಿಡವಿಟ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಧರ್ಮಸ್ಥಳ ಹಿಂದೂಗಳ ದೇವಸ್ಥಾನ ಅಲ್ಲ, ಇದು ನಮ್ಮ ಕುಟುಂಬದ ಪರಂಪರೆ ಆಸ್ತಿ. ವೀರೇಂದ್ರ ಹೆಗಡೆ ಅವರು, ನಮಗೆ ಕುಟುಂಬದ್ದು ಸಂಬಂಧಿಸಿದ ಆಸ್ತಿ, ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕಿ ಇಲ್ಲ. 2017ರಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗೆ ಲೆಕ್ಕ ಕೊಡಬೇಕಂತ ಆದೇಶ ಆಗಿದೆ. ಅದೆಲ್ಲ ಕೊಟ್ಟಿಲ್ಲ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅಲ್ಲ, ಅದು ಅಲ್ಲ, ಹಿಂದೂ ದೇವರನ್ನು ಮಂಜುನಾಥ ಸ್ವಾಮಿಯನ್ನಿಟ್ಟು ಪ್ರತಿಯೊಂದು ಪುಸ್ತಕ ಇವ್ರದ್ದು ಇದೆಯಲ್ಲ, 20 ರೂಪಾಯಿ ಪುಸ್ತಕ ಎಲ್ಲ ನೋಟ್ಬುಕ್ ಅಂತ ತೋರಿಸ್ತಾ ಇದಾರಲ್ಲ. ಇದರಲ್ಲಿ ಏನಕ್ಕೆ ಸ್ವಾಮಿ ಅಲ್ಲ, ಮಂಜು ಸ್ವಾಮಿಯ ಫೋಟೋ ಇಡಬೇಕು ಅದರಲ್ಲಿ? ಇಲ್ಲಿಗೆ ಎಷ್ಟು ಈಗ ಏನಕ್ಕೆ ಬಿಡಬೇಕಿದು? ಏನಕ್ಕೆ ಇಡಬೇಕು? ಏನು ಉದ್ದೇಶ ಇದು? ಇದನ್ನು ಕೇಳಿ, ಇದನ್ನು ಪ್ರಶ್ನೆ ಮಾಡಿ. ಇದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಯಾರಿಗೆ ಆಗಲ್ಲ, ಅದಕ್ಕೆ ದಮ್ಮಿಲ್ಲ ಯಾರಿಗೂ. ಚುನಾವಣೆ ಆಗಿ ಬರ್ತಾ ಇಲ್ಲ, ಎರಡಕ್ಕೂ ಈಕ್ವಲ್ ಆಗಿ ದುಡ್ಡು ಬರ್ತಾ ಇರುತ್ತೆ, ಖರ್ಚು ಮಾಡಿ ಅಂತ. ಅದಕ್ಕೆ ಯಾರು ಮಾತಾಡಲ್ಲ. ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಎಲ್ಲ ಒಬ್ಬರಿಗೆ ಹೋಗ್ತದೆ, ಒಂದು ಕಡೆಯಿಂದ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ನಮ್ದು. ಎರಡೂ ಸರ್ಕಾರವನ್ನು ಈಕ್ವಲ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಹಿಂದೂ ಮುಖಂಡರಿಗೆ ಬರ್ತದಲ್ಲ, ಅವ್ರಿಗೆ ಕೂಡ ಬರ್ತದೆ. ಹೌದು, ಇಲ್ಲಾಂದ್ರೆ ಅವ್ರು ಮಾತಾಡುದಿಲ್ವಾ? ಯಾಕೆ ಮಾತಾಡುದಿಲ್ಲ? ಎಲ್ಲರಿಗೂ ಬರ್ತಾ ಇದೆ, ಎಲ್ಲರಿಗೆ ಬರ್ತದೆ. ದುಡ್ಡು ಎಲ್ಲ ಮಾತಾಡಲ್ಲ, ಸುಮ್ಮನೆ ಹಿಂದೂ ಮುಖಂಡರು ಬರೀ ದುಡ್ಡಿಲ್ಲೇ. ಅದಲ್ಲ ಅವತ್ತು ಅಯೋಧ್ಯೆ ಇಲ್ಲಿ ರಾಮ ಮಂದಿರ ಇದೇ ಇಲ್ವಾ ಅಂತ ಕೇಳ್ತಾ ಇದ್ರಪ್ಪ. ಅದ್ರ ಗೊತ್ತಿಲ್ಲ ಅಂತ ಅವತ್ತು ಪ್ರಶ್ನೆ ಮಾಡ್ಲಿಕ್ಕೂ ಯಾರು ಇಲ್ಲ, ಮಾತಾಡಿಲ್ಲ. ಇವತ್ತೇನ ಧರ್ಮಸ್ಥಳ ವಿಷಯ ಏನೋ ಮಾತಾಡಿದ್ರೆ ಅಷ್ಟೊತ್ತಿಗೆ ಮಹೇಶನ ಮೇಲೆ ದೂರು. ಪ್ರತಿಯೊಂದು ಠಾಣೆ ಮುಖಾಂತರ ಆಗಲ್ಲ, ಅದಕ್ಕೆ ಕೋರ್ಟ್ ಮುಖಾಂತರ ನೋಟಿಸ್ ಕಳಿಸ್ತಾರೆ. ನೋಡಿ, ಅವರು ಬಡ್ಡಿ ಮೂಲಕ ಹುಂಡಿಯಲ್ಲಿ ಬಿದ್ದ ಹಣವನ್ನು, ಯಾರು ಪಾಪದವರದು ಬಡವರದು ದೋಚಿರುವಂತ ಹಣವನ್ನು ಇವರಿಗೆ ತಂದೆ. ಹೌದು, ಅದಕ್ಕೆ ಇವರು ಮಾತಾಡುದಿಲ್ಲ ಅಷ್ಟೇ. ಹೌದು, ಇವರಿಗೆ ದುಡ್ಡು ಬೇಕು, ಜನಗಳಿಗೆ ಮಗ ಮಾಡ್ಲಿಕ್ಕೆ. ಇದು ಸೌಜನ್ಯ ಕೊಲೆ ಪ್ರಕರಣ ನಂತರ ಎಲ್ಲರ ಬಂಡವಾಳ ಹೊರಗೆ ಬಿದ್ದಿದೆ ಈಗ. ಎಲ್ಲರೂ ಯಾರ್ಯಾರು ಯಾವ ತರ, ಹಿಂದುತ್ವ ಅಂದ್ರೆ ಏನು, ಯಾವುದು ಧರ್ಮದ ಬಗ್ಗೆ ಮಾತಾಡು. ಧರ್ಮ ಅಂದ್ರೆ ನಮ್ಮವ್ರು ಯಾರು ಮಾತಾಡ್ಲಿಕ್ಕೆ ಆಗಿಲ್ಲ, ಇನ್ನು ಅವ್ರ ವಿರುದ್ಧ ಮಾತಾಡೋದು ಇಲ್ಲ. ಅಂದ್ರೆ ಮುಂದೆ ತೊಂದ್ರೆ, ಇವಾಗ ರಾಜ್ಯಸಭಾ ಸದಸ್ಯರಾಗಿ ದೇವಸ್ಥಾನ ತೇರಿ ತಗೊಳ್ಳಿ, ನಡೆಸಿ, ನೀವೇ ನಡೆಸಿ, ಸರ ಕೊಡಬೇಡಿ, ಕಮಿಟಿ ಮಾಡಿ. ನಾವು ಹೇಳಿಲ್ವಲ್ಲ, ಹೌದು, ಏನು ತಿರುಪತಿಯಲ್ಲಿ ಮಾಡಿದಾರಲ್ಲ ಅದೇ ತರ ಕಮಿಟಿ ಮಾಡ್ಬೋದಲ್ಲ, ಅದನ್ನ ನಡೆಸ್ಬೋದಲ್ಲ. ಈ ಬಡ್ಡಿ ದಂಧೆನೆಲ್ಲ ಕಡಿವಾಣ ಹಾಕಿ ಕೊಡಿ, ಕಡಿಮೆ ಬಡ್ಡಿಗೆ ಗ್ರಾಮವನ್ನು ಅಭಿವೃದ್ಧಿ ಮಾಡಿ. ನಾವು ಹೇಳ್ತಿಲ್ಲ ಸೇವಾ ಪ್ರತಿನಿಧಿ, ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿ, ಅವರಿಗೊಂದು ಜೀವನಕ್ಕೆ ಒಂದು ದಾರಿ ತೋರಿಸ್ಕೊಡಿ ನೀವು. ಅದು ಮಾಡದೆ ಇವರನ್ನ ಬಡ್ಡಿ ದುಡ್ಡು ಕೊಡೋದು, ಅಲ್ಲಿ ಹೊಡೆದಾಡಿಸೋದು, ಕೇಸ್ ಆದರೆ ನೀವೇ ನೋಡ್ಕೊಳ್ಳಿ, ನಮಗೇನು ಸಂಬಂಧ ಇಲ್ಲ ಅಂತ ಹೇಳೋದು, ಇದೆಲ್ಲ ಮಾಡಬೇಕಾಗಿರೋದು. ಮತ್ತು ಇನ್ನೂ ಹೇಳ್ತೀವಿ, ಇವಾಗ ದಿನೇಶ್ ಇದ್ದಾನಲ್ಲ, ದಿನೇಶ್ ಅವ್ರು ನಿಮಗೂ ಹೇಳ್ತಾ ಇದ್ದೀನಿ, ಇದು ಪಿ ಎಫ್ ಕೊಡ್ತಾ ಇದಾರಲ್ಲ ಸ್ವಾಮಿ. ಎಷ್ಟು ಗೊತ್ತಾ, ಇವ ಯಾರಾದರೂ ಸೇರಿದ್ರು ಅವನಿಗೂ 1800 ರೂಪಾಯಿ ಕಟ್ಟಾಗುತ್ತೆ. ಇಲ್ಲಿ 30-40 ವರ್ಷ ಕೆಲಸ ಮಾಡೋನು 1800 ರೂಪಾಯಿ ಕಟ್ಟಾಗ್ತಾ ಇರೋದು. ಇದೇನಕ್ಕೋಸ್ಕರ ಮಾಡ್ತಾ ಇರೋದು? ಇದರ ಉದ್ದೇಶ ಏನು ಆಗಿರ್ಬೋದು? ಏನು ಉದ್ದೇಶ ಆಗಿರ್ಬೋದು ಹೇಳಿ? ಅಂದರೆ 1800 ರೂಪಾಯಿ ಅವರ ಬೇಸಿಕ್ ಒಂದು ಸಂಬಳ ತೋರಿಸ್ತಾ ಇದ್ದಾರೆ. ಆ ಬೇಸ್ ಸಂಬಳ ಲಾಸ್ಟ್ ತನಕ ಅದೇ ಸಂಬಳ ಹೋಗ್ತಾ ಇರ್ತದೆ.
ಮತ್ತು ಇವರು ಸಂಬಳ ಕೊಡ್ತಾ ಇರೋದು ಅಂತೇಳಿ ಟೀನೋ ಬಸ್ ಚಾರ್ಜು ಅದು ಇದು ಎಲ್ಲ ತೋರಿಸಿ ಎಕ್ಸ್ಟ್ರಾ ಸಂಬಳ ಇರುತ್ತೆ. ಇವಾಗ ಏನೋ ಒಂದು ಯೋಜನಾಧಿಕಾರಿಗೆ ಒಂದು 50,000 ಸಂಬಳ ಇದ್ದರೆ ಅದು ತೋರಿಸ್ತಾ ಇರೋದು 10,000 ತೋರಿಸ್ತಾ ಇರ್ಬೋದು. ಉಳಿದೆಲ್ಲ ಬಸ್ ಚಾರ್ಜು, ಹೋಗಿರೋದು ಬಂದಿರೋದು, ಅದು ಇದು, ಮನೆ ಬಾಡಿಗೆ, ಮಕ್ಕಳ ಎಜುಕೇಷನ್ ಅಂತ ತೋರಿಸಿ ಕೊಡ್ತಾ ಇರೋದು. ಅದಕ್ಕೆ ಒಂದನೇದಾಗಿ ಟ್ಯಾಕ್ಸ್ ಬೀಳಲ್ಲ. ಹೌದು. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ 10,000 ಸಂಬಳ ತೋರಿಸ್ತಾ ಇದ್ದು 1,800 ರೂಪಾಯಿ ಮಾತ್ರ ಪಿ ಎಫ್ ಕಟ್ಟಾಗ್ತಾ ಇದ್ದರೆ ಅದೆಷ್ಟು ಪರ್ಸೆಂಟ್ ನೋಡಬೇಕು ಕಟ್ಟಾಗ್ತಾ ಇರೋದು. 1,800 ರೂಪಾಯಿ ಕಟ್ಟಾಗ್ತಾ ಇದ್ದರೆ ಇವರಿಗೆ 1,800 ಪ್ಲಸ್ 1,800 ಕಟ್ಟಲೇಬೇಕು. ಯಾರಿಗೆ? ಸರ್ಕಾರಕ್ಕೆ. ಆವಾಗ 50,000 ಇರುವಾಗ ಸಂಬಳ ಏನಾದ್ರು 30, ಇವಾಗ 30,000 ಇಸ್ಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತಲ್ಲ. ಅದ್ರ ಡಬಲ್ ಕಟ್ಟಲೇಬೇಕು ತಾನೆ. ಇದು ಕಟ್ಟುವುದು ಅವಾಯ್ಡ್ ಆಗ್ತದೆ ಒಂದು ಕಡೆಯಿಂದ. ಗೊತ್ತಾಯ್ತಲ್ಲ ಯಾವ ರೀತಿಯಲ್ಲಿ ಇವರನ್ನೂ ಮೋಸ ಮಾಡ್ತಾರೆ ನೋಡಿ. ಇವರು ಸೌಜನ್ಯ ಹೋರಾಟದ ಮೇಲೆ ಗೂಬೆ ಕೂರಿಸಿಗೆ ಬರ್ತಾ ಇದ್ದೀರಾ. ನಿಮ್ಮ ಬುಡಕ್ಕೆ ಇಟ್ಟಿದ್ದಾರೆ ಸ್ವಾಮಿ, ನಿಮ್ಮ ಬುಡಕ್ಕೆ ಇಟ್ಟಿರೋದು ಇವರು. ಅದನ್ನು ಕೇಳಿ ನೀವು, ಅದನ್ನು ಕೇಳಿಕ್ಕೆ ನಿಮಗೆ ದಮ್ಮಿಲ್ಲ ನಿಮಗೆಲ್ಲ. ನಮ್ಮಂತ ಹೋರಾಟ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಾ. ನಮಗೋಸ್ಕರ ಮಾತಾಡ್ತಾ ಇಲ್ಲ, ನಿಮಗೋಸ್ಕರ ಮಾತಾಡ್ತಾರೆ. ನಿಮಗೋಸ್ಕರ ದೇವರ ಕೆಲಸ ಅಂತ ಹೇಳ್ಕೊಟ್ಟಿದ್ದಾರೆ. ದೇವರ ಕೆಲಸ ದೇವ್ರಿಗೆ ಯಾರು ಸ್ವಾಮಿ? ಅಲ್ಲಿ ಆ ದೇವಸ್ಥಾನ ಅವ್ರದ್ದು ಹಿಂದೂವರದ್ದು ಅಲ್ಲಂತೆ ಕೊಟ್ಟಿದ್ದಾರೆ ದೇವರ ಕೆಲಸ ಅಂತ. ಯಾವ ರೀತಿಯಲ್ಲ ಮಂಗ ಮಾಡ್ತಾ ಇದ್ದಾರೆ. ಇದೆಲ್ಲ ಕೇಳಿ ಕೂತಿದ್ದೀರಾ ನೀವು ವಿದ್ಯಾವಂತರು. 1,800 ರೂಪಾಯಿ ನೋಡಿ. ನಿಮ್ಮ ಹಕ್ಕುಗಳನ್ನು ಕೂಡ ಕೇಳಿ, ನಿಮ್ಗೆ ಅಷ್ಟೇ ಕೇಳಿ. ನೀವು ಇದನ್ನು ಕೇಳಬೇಕು. ನೀವು ಇದನ್ನು ಆಗೋದ್ರೆ ಕೇಳಿ, ಒಂದೊಂದನ್ನೇ ಕೇಳಿ. ಇನ್ನೂ ಕೇಳಿ. ನಿಮ್ಮ ಸಭೆ ಕರೆದು ಸೇರಿಸ್ತದಲ್ಲ, ಎಲ್ಲ ಸಭೆ ಕರೆದು ನೋಡಿ ನಾವು ಇಷ್ಟು ಕೋಟಿ ಸಾಲ ಕೊಟ್ಟಿದ್ದೀವಿ, ನೀವೆಲ್ಲ ಅದನ್ನು ಕಲೆಕ್ಷನ್ ಮಾಡಬೇಕು, ಬೈಬಾರ್ದು, ಒಂದು ಕಡೆ ಬೈರಿ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ಕೇಳುವಾಗ ಇಂಥದನ್ನು ಕೇಳಿ. ಏಕೋಸ್ಕರ ನಮಗೆ ESI ಕೊಡ್ತಾ ಇಲ್ಲ. ESIಲಿ ಇಷ್ಟೆಲ್ಲ ಪ್ರಯೋಜನ ಇದೆಯಲ್ಲ, ಯಾವ ಥರ ನಮಗೆ ಸಿಗ್ತಾ ಇಲ್ಲ ESI. ನೀವು ಅದನ್ನು ನಮಗೆ ಮಾಡಿಕೊಡಿ. ಒಂದು ಮನೆ, ಬಡವರ ಮನೆ, ಇವಾಗ 23,000 ಜನ ಕೆಲಸ ಮಾಡ್ತಾ ಇದ್ದಾರೆ ಸೇವಾ ಪ್ರತಿನಿಧಿ ಅಂತ. ಅವರ ಮಕ್ಕಳಲ್ಲಿ ಒಂದು 10 ಜನ ಮಕ್ಕಳಿಗೆ ವಿದ್ಯೆ ಸಿಕ್ಕಿದ್ರೆ, ಒಂದು ಡಾಕ್ಟರ್ ಆಗಿದ್ದರೆ ಮುಂದಕ್ಕೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೋದಿದ್ದು ಗ್ರಾಮ, ಅದನ್ನು ಮಾಡ್ತಾ ಇದ್ದೀರಾ? PF ಇದನ್ನೇ ಕೇಳಿ. ಅದು ಅಲ್ಲ, PF ಇವಾಗ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಇವಾಗ ಒಂದು 30,000 ಸಂಬಳ ತೋರಿಸಿದರೆ ಇವರೇ ನಾಳೆ ಮನೆ ಕಟ್ಟಬೇಕಾ? 100% ಇದನ್ನೇ ತೋರಿಸಿ ಸಾಕು. ನಾನೊಬ್ಬ ಪರ್ಮನೆಂಟ್ ಎಂಪ್ಲಾಯಿ, ನನಗೆ ಇಷ್ಟು ಸಂಬಳ ಇದೆ, ನನಗಿಷ್ಟು ಮನೆ ಕಟ್ಟಿ ಸಾಲ ಬೇಕು, ಇದೆಲ್ಲ ಸಿಗ್ತಾ ಇದು ಯಾವುದೂ ಇಲ್ಲ ಅಂತ. ಎಲ್ಲ ರೀತಿಯಲ್ಲೂ ನೀವು ವಂಚನೆಗಳಾಗಿದ್ದೀರಾ. ಪ್ರತಿಯೊಂದು ರೀತಿಯಲ್ಲೂ ನಿಮ್ಮನ್ನು ವಂಚನೆ ಮಾಡಿ, ನಿಮಗೆ ದ್ರೋಹ ಮಾಡಿ ಅವರು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಇದನ್ನು ಕೇಳುವವರು ಇಲ್ಲ. ಕೇಳಿದರೆ ನಾವು ಎಲ್ಲ ಮಂಜುನಾಥ ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಂತ. ಮಂಜುನಾಥ ಸ್ವಾಮಿ ಸೇವೆ ಮಾಡೋದಲ್ಲ. ನೀವಲ್ಲಿ ಮಂಜುನಾಥ ಸ್ವಾಮಿ ಇವಾಗ ಸೇವೆ ಮಾಡಲಿಕ್ಕೆ ನಮ್ಮಂಥವ್ರನ್ನ ಇಳಿಸಿರೋದು. ಅದಕ್ಕೆ ತಾವು ಕೈ ಜೋಡಿಸಿ ನಮ್ಮೊಟ್ಟಿಗೆ. ದಾಖಲೆ ಕೂಡ ಅಷ್ಟೇ ನಾವೆಲ್ಲ ಕೇಳ್ತಾ ಇದೀವಲ್ಲ, ಅದನ್ನು ಕೇಳಿ. ಬರೀ ಸಾಲ ತಗೊಂಡಿದ್ದು ಕಟ್ಟಬೇಕಲ್ಲ. ಏನಾದ್ರು ಕೇಳಿದ್ರೆ ಆಫೀಸ್ಗೆ ಹೋಗಿ ಯಾಕೆ ಆಫೀಸಲ್ಲೇ ಇಟ್ಟಿದ್ದು? ಪಾರದರ್ಶಕ ಅಂದ್ಮೇಲೆ ನೀವು ಕೂಡ ಕೇಳಬೇಕು, ಪಾರದರ್ಶಕ ಪದದ ಅರ್ಥ ಏನು, ಅದು ಯಾಕೆ ಎಲ್ಲ ಡಾಕ್ಯುಮೆಂಟ್ ಆಫೀಸಲ್ಲಿ? ಹೌದೌದು, ಪಾರದರ್ಶಕ ಅಂತ ಏನು ಸ್ವಾಮಿ? ಅದರ ಅರ್ಥ ಏನು ಹೇಳಿ? ಅರ್ಥನೇ ಇದೆ ಅದಕ್ಕೆ. ಪಾರದರ್ಶಕ ಯಾವಾಗ್ಲೂ ಹೇಳ್ತಾರೆ. ನಾನು ಇಷ್ಟು ಟೈಮು ಇಷ್ಟು ಎಲ್ಲೋ ಸಭೆಯೆಲ್ಲ ನೋಡ್ತಾ ಇರ್ತೀವಿ ವಿಡಿಯೋಲ್ಲಿ, ಯಾರೊಬ್ಬರು ಎದ್ದು ಪ್ರಶ್ನೆ ಕೇಳೋರಿಲ್ಲ. ಕೇಳಿದ್ರವ್ರು ಮನೆ ಕಳಿಸ್ಬೋದು ಪಾಪ. ಅವರು ಇದನ್ನು ನಂಬಿಕೊಂಡು ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಭಯದಿಂದ ಕೂತಿದ್ದಾರೆ. ಅವ್ರು ಹೇಳಿಕೊಟ್ಟದ್ದಷ್ಟೇ ಕೇಳಬೇಕು. ಇಲ್ಲಿ ಬೇರೆ ಏನಾದ್ರು ನಮ್ಮ ಕಡೆಯಿಂದ ಪ್ರಶ್ನೆ ಬಂದ್ರೆ ಆಫೀಸ್ಗೆ ಹೋಗಿ ಕೇಳಿ. ಎಸ್, ಅಷ್ಟೇ. ಇಲ್ಲಿ ಮೊದಲು ಇಲ್ಲಿ ನಮ್ಮ ಒಕ್ಕೂಟದ ಆಫೀಸ್ಗೆ ಹೇಳ್ತಾರೆ, ಗ್ರಾಮ ಇದಕ್ಕೆ ಆಫೀಸ್ಗೆ ಹೇಳ್ತಾರೆ. ಅಲ್ಲೇ ಆಗ್ಲಿ ನಾನು ಧರ್ಮಸ್ಥಳಕ್ಕೆ ಹೋಗಿ. ಅಲ್ಲ, ಅಲ್ಲೋಗಿ ಕೇಳಿದ್ರೆ ಅಲ್ಲೇ ಗೆದರಿಸ್ತಾರೆ. ನೀವೇನಕ್ಕೆ ಆ ಥರ ಕೇಳಬಾರ್ದಲ್ಲ. ಅಷ್ಟೇ. ನೀವೇ ಕೆಲಸ ಕೊಟ್ಟಿಲ್ವಾ? ಈ ಥರ ತಾನೇ ಕೆಲಸ ಕೊಟ್ಟಿರೋದು. ಮತ್ತೆ LIC ಹೇಳ್ತೀರಿ. ಇವಾಗ LIC ಮಾಡಿಸ್ತಾರೆ ಸ್ವಾಮಿ. ಇವಾಗ 3 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ 12,000 ರೂಪಾಯಿ ಕಟ್ ಮಾಡ್ತಾ ಇದಾರಂತೆ. ಕಟ್ಟಲ್ಲ, LIC ಮಾಡ್ತಾ ಇದ್ದಾರೆ 12,000 ರೂಪಾಯಿಗೆ. 12,000 LIC ಮಾಡಿದರೆ ಇವರಿಗೆ ಎಷ್ಟು ಪರ್ಸೆಂಟ್ ಗೊತ್ತಾ? ಇದರಲ್ಲಿ ಎಷ್ಟಿದೆ? ಅಲ್ಲ, LIC ಒರಿಜಿನಲ್ ಬಾಂಡ್ ಆದ್ರೆ ಅಲ್ಲ, ಇನ್ನೂ ಹೇಳ್ತೀನಿ. ಇವಾಗ LICಗೆ 30% ಕಮಿಷನ್. ಯಾರಿಗೆ? SKDRDP, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾ ಇದೀವಲ್ಲ ನಾವು. ಈ ನಕಲಿ ಅಂತ ಹೇಳ್ತಾ ಇಲ್ಲ, ಈ ಬಡ್ಡಿದಂದೆ ಅಂತ ಹೇಳ್ತಾ ಇದೀವಲ್ಲ, ಇವರಿಗೆ ಸಿಗ್ತಾ ಇರೋದು 30% ಕಮಿಷನ್. ಅಲ್ಲ, ಅದು ನೀವು ಹೇಳ್ಬೋದು, ನಾನು ಅದನ್ನು ನಂಬುದೇ ಇಲ್ಲ. ಯಾಕಂತಂದ್ರೆ ಯಾವುದೇ ಒಂದು ಒರಿಜಿನಲ್ ಬಾಂಡ್ ನಮಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಅದಿರಲಿ, ಹಾಗಾಗಿ ನಾನು ಹೇಗೆ ನಂಬಲಿ? ಅಲ್ಲಲ್ಲ, ಹೌದು, ವಿಷಯ ಡೂಪ್ಲಿಕೇಟ್ ಬಾಂಡ್ ಅದಾಗಿರುತ್ತೆ. ಅದು ಇನ್ನು ಅವ್ರ ಜೊತೆ ಒಪ್ಪಂದ ಮಾಡಿದರೆ
ನಾವು ಡೂಪ್ಲಿಕೇಟ್ ಮಾಡ್ತೀವಿ, ನೀವೊಂದು ಇವಾಗ Seal ಹಾಕಿ ಕೊಡಿ ಅಂತ ಬ್ಯಾಂಕಿಗೆ ಅಷ್ಟೇ. ಬರ್ತದೆ ಅಲ್ಲ, ಅಲ್ಲಲ್ಲಿ ನೋಟಿಸ್ ಸೀಲ್ ಹೊಡೆದು ಅಷ್ಟೇ ಬ್ಯಾಂಕ್ ಹೋಗಿ ಕೇಳೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಬ್ಯಾಂಕ್ ಅವ್ರು ಮೊದಲು ಕಂಪ್ಲೇಂಟ್ ಮಾಡಿ ಅದಕ್ಕೆ ಈ ತರ ಬಂದು ಕೇಳುವಾಗ ಅದನ್ನ ಇಟ್ಬಿಟ್ಟು ಯಾರು ಆ ಸೀಲ್ ಮಾಡಿರೋದು ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ರನ್ನ ಜೈಲಿಗೆ ಇಟ್ಟಿ. ಅಲ್ಲ ಏನಕ್ಕೆ ಅದು ಮಾಡ್ತಾ ಇಲ್ಲ ನೀವು? ಸರ್ ಇನ್ನೊಂದು ಏನು ಗೊತ್ತಾ ಸರ್, ಯಾರಾದ್ರೂ ಈಗ ಬ್ಯಾಂಕಿನವರು ನೋಟಿಸ್ ಕೊಡುವಾಗ ಸಾಲ ಎಷ್ಟು ಬಾಕಿ ಇದೆ, ಬಡ್ಡಿ ಎಷ್ಟಾಗಿದೆ, ಇನ್ನೆಷ್ಟು ಬಾಕಿ ಇದೆ, ಇನ್ನೆಷ್ಟು ಬಡ್ಡಿ ಕಟ್ಟಬೇಕು ಬಂದು ಬ್ಯಾಂಕಿನಲ್ಲಿ ವಿಚಾರಿಸಿ ಅಂತ ಹೇಳ್ತಾರೆ. ಇವರ ನೋಟಿಸ್ ಅಲ್ಲಿ ಹೇಗಿದೆ, ನಿಮ್ಮದು ಇಷ್ಟು ಹೆಸರು ಹಾಕಿದ್ದಾರೆ, ನಿಮ್ದು ಸಾಲ ಬಾಕಿ ಇದೆ, ಹೋಗಿ SKDRDP ಆಫೀಸಲ್ಲಿ ಹೋಗಿ ಕಟ್ಟಿ ಅಂತ ಹೇಳ್ತಾರೆ. ಅಲ್ಲ, ಅಲ್ಲಿ ಹೋಗಿ ಕಟ್ಲಿಕ್ಕೆ ಇವರು ಯಾಕೆ ನೋಟಿಸ್ ಕೊಡ್ಬೇಕು ಅಲ್ವಾ? ಬ್ಯಾಂಕ್ ತಾನೇ ಬರ್ಬೇಕಾಗಿರೋದು, ಇವರ ಬ್ಯಾಂಕ್ ಬ್ಯಾಂಕಲ್ಲೇ ಹೋಗಿ ಕಟ್ಟಿ, ಬ್ಯಾಂಕಲ್ಲಿ ಬಂದು ಕಟ್ಟಿ ಅಂತ ಹೇಳ್ಬೇಕಲ್ಲ, ನೋಟಿಸ್ ಕೊಡ್ಬೇಕಲ್ಲ. ಅದು ಯಾವ ತರ ಆಗತ್ತೆ? ಅಲ್ಲ, ಅವರಿಗೆ ಕಟ್ಟಿ ಅಂತ ನೀವ್ ಯಾಕೆ ಹೇಳ್ಬೇಕು ಬ್ಯಾಂಕ್ನವರು? ಅದೆಲ್ಲ ಗೊತ್ತಾಗ್ತದಲ್ಲ ಡೂಪ್ಲಿಕೇಟ್ ಅಂತ. ಅಲ್ಲ, ಸೀಲ್ ಹಾಕಿರೋದೇ ದೊಡ್ಡ ತಪ್ಪು, ಸಣ್ಣ ತಪ್ಪಲ್ಲ. ಸೀಲ್ ಹಾಕಿರೋದೇ ದೊಡ್ಡ ತಪ್ಪದು. ಅದ್ರ ಮೇಲೆ ಕಂಪ್ಲೇಂಟ್ ಆಗಬೇಕು. ಅಲ್ಲಿ ಯಾರು ಸೀಲ್ ಹಾಕೋರು ಜೈಲಿಗೆ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಈ ಬ್ಯಾಂಕಿನ ಸೀಲನ್ನು ಇನ್ನೊಬ್ಬರಿಗೆ ಮಾಡಿ ಹಾಕ್ಲಿಕ್ಕೆ ಇಲ್ಲ. ನಾವೇ ಒಂದು ಸೀಲ್ ಮಾಡಲಿಕ್ಕೆ ಹೋಗಿ ನಾವು ಫಸ್ಟ್ ಕೇಳ್ತಾರೆ, ನೀವು ರಿಜಿಸ್ಟರ್ ಮಾಡಿದ್ದೀರಾ, ನೀವೇನಾದ್ರು GST ಇದೆಯಾ, ಎಲ್ಲವನ್ನೂ ಕೇಳಿ ರಿಜಿಸ್ಟರ್ ಆದರೆ ಮಾತ್ರ ಸೀಲ್ ಮಾಡ್ಕೊಳ್ಳೋದು. ಇಲ್ಲ, ಇನ್ನೊಬ್ಬರು ಸೀಲ್ ಮಾಡಲಿಕ್ಕೆ ಇಲ್ಲ. ಕೇಸ್ ಹಾಕಿದ್ರೆ ಅಷ್ಟೇ ತರ್ತಾರಲ್ಲ, ಅದಕ್ಕೂ ಸ್ಟೇ ತರ್ತಾರೆ. ಅದಕ್ಕೂ ಸ್ಟೇ, ಎಲ್ಲದಕ್ಕೂ ಸ್ಟೇ. LIC ಹೇಳಿದಿರಲ್ಲ, 12,000 ರೂಪಾಯಿಗೆ 3,600 ರೂಪಾಯಿ 3,600 ರೂಪಾಯಿ ಕಮಿಷನ್ ಆಗಿ ಅವ್ರಿಗೆ ಸಿಗ್ತಾ ಇದೆ. ಆಲೋಚನೆ ಮಾಡಿ, ನೀವೇ ಕೊಡ್ತಾ ಇರುವಂಥ LIC ಮುಖಾಂತರವಾಗಿ ಒಂದೇ 12,000ಕ್ಕೆ ಸ್ಪಾಟಲ್ಲಿ ಇವತ್ತಾದರೆ ನಾಳೆ ಕೊಡ್ಬೋದು. LIC ಕೊಡ್ತಾ ಇದ್ದಾರೆ. ಅದು ಇನ್ನೂ ನಮಗೆ ಒರಿಜಿನಲ್ ಬಾಂಡ್ ಸಿಗಿಲ್ಲ. ಅದಕ್ಕೋಸ್ಕರ 12,000 ರೂಪಾಯಿ ಪಂಗಡ ಮಾಡ್ತಾ ಇರ್ಬೋದು. ಇವಾಗ ಇನ್ನೊಂದು ಏನು ಗೊತ್ತಾ ಸರ್, ನಾನು ಒರಿಜಿನಲ್ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಕೂಡ ಉಂಟು. ಯಾವುದಾದ್ರೂ LIC ಪಾಲಿಸಿ ಕ್ಲೈಮ್ ಆಗೋದಿದ್ರೆ LIC ಕಂಪನಿಯಿಂದ ಡೈರೆಕ್ಟ್ ಆಗಿ ಯಾರು LIC ಪಾಲಿಸಿದಾರರಿದ್ದಾರೆ ಅವರಿಗೆ ನೇರವಾಗಿ ಹಣ ಬರ್ತದೆ. ಇದು ಇವರು ಕೊಡೋದಲ್ಲ, ಕ್ಯಾಶ್ ಇವ್ರು ಕೊಡೋದಲ್ಲ. ಅದು ಹೇಗೆ ಆಗ್ತದೆ? LIC ಇಂದ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗೆ ಬರಬೇಕಲ್ಲ. ಪಾಲಿಸಿ ಯಾರು ಮಾಡಿದ್ದಾರೆ ಅವರ ಅಕೌಂಟ್ಗೆ LIC ಕಂಪನಿಯಿಂದ ಹಣ ಬರಬೇಕು. ಆದ್ರೆ ಇಲ್ಲಿ LIC ಅವರು ಮೋಹನ್ ಬೋಳಂಗಡಿ ಮೊನ್ನೆ ಹೇಳಿದ್ದಾನೆ, LIC ಅವರು SKDRDP ಕೊಡ್ತಾರಂತೆ, ಅಲ್ಲಿಂದ ಅವರು ನಮಗೆ ಕೊಡ್ತಾರಂತೆ. ಅಲ್ಲಿಂದ ಎಷ್ಟು ಬರ್ತದೆ, ಅಲ್ಲಿಂದ ನಮಗೆ ಎಷ್ಟು ಬರ್ತದೆ ಅಂತ ನಮಗೂ ದೇವರನೇ ಗೊತ್ತಿಲ್ಲ. ಅದು ಬರುದು ಇಲ್ಲ, ಹೋಗುದು ಇಲ್ಲ. ಯಾಕಂದ್ರೆ ಸಿಗುವುದು ನಮಗೆ ಸಿಗುತ್ತೆ. ಇದು ಪಕ್ಕ ಇದು ಡೂಪ್ಲಿಕೇಟ್ LIC ಇವ್ರದ್ದು. ಬರೀ LIC ಅಂತ ಹೇಳೋದಷ್ಟೇ. ಯಾವುದೇ LIC ಒರಿಜಿನಲ್ ಪಾಲಿಸಿ ಇವ್ರು ಮಾಡೋದಿಲ್ಲ. ಇವರೇ ಕಲೆಕ್ಷನ್ ಮಾಡೋದು, ಇವರೇ ಗಲಾಟೆ ಮಾಡಿದವರಿಗೆ ಮಾತ್ರ ಸ್ವಲ್ಪ ಕೊಡೋದು. ಈಗ ಮೈಕ್ರೋ ಬಚತ್ ಪಾಲಿಸಿ ಇದೆ, LIC ಏಜೆಂಟ್ರ ಕೈಯಲ್ಲಿ ಮಾಡಿದರೆ ಅದೇ ಮೈಕ್ರೋ ಬಚತ್ ಪಾಲಿಸಿಗೆ ನಿಮಗೆ ಒರಿಜಿನಲ್ ಬಾಂಡ್ ಕೊಡ್ತಾರೆ, ಇಲ್ಲಿ ಕೂಡ ಕೊಡ್ತಾರೆ. ಆದರೆ ಅದರ ಡೀಟೇಲ್ಸ್ ಎಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಬೇರೆ ಎಲ್ಲೂ ಆಫೀಸಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ. ಉಡುಪಿ ಆಫೀಸಲ್ಲಿ ಮಾತ್ರ ಕಟ್ಟಿ ಅಂತ ಹೇಳ್ತಾರೆ. ಆದರೆ LIC ಏಜೆಂಟ್ರ ಕೈಯಲ್ಲಿ ಅದೇ ಪಾಲಿಸಿ ಮಾಡಿದರೆ ಎಲ್ಲಿ ಕೂಡ ಕಟ್ಟಬಹುದಂತೆ, ಎಲ್ಲಿ ಕೂಡ ನೋಡ್ಬೋದಂತೆ. ನಾವೇ ಆನ್ಲೈನಲ್ಲಿ ರಿನ್ಯೂವಲ್ ಮಾಡ್ಬೋದು. ಅಲ್ಲ, LIC ಅಲ್ಲಿ ಈ ಥರ ಒಂದೇ ಟಿಪ್ಪು ಕಟ್ಟಿ ಸಾಲಕ್ಕಾಗಿ ಒಂದು ಜಾಮೀನಿಗೋಸ್ಕರ ಅಂತ LIC ಏನೇ ಇದೆಯಾ ಅದರಲ್ಲಿ? ಅದು ಗೊತ್ತಿಲ್ಲ, ಆ ಥರ ಇರಲಿಕ್ಕಿಲ್ಲ. ಮತ್ತು ಇನ್ನೊಂದು ವಿಷಯ, LIC ಅಲ್ಲಿ ಇವರಿಗೆ ಆಗಲಿ ಆ ಒಂದು ರೀತಿ ಒಂದು ಸಹ ಬದಿಗಿರಲಿ, ಇನ್ನೊಂದು ರೀತಿಯಲ್ಲಿ ನಾವು ಕೇಳೋಣ. ಇವಾಗ ಒಂದನೇದಾಗಿ 3,600 ರೂಪಾಯಿ ಕಮಿಷನ್ ಬಂತ. ಇನ್ನೊಂದು ಕಡೆಯಿಂದ ಇವ್ರಿಗೆ ಬರ್ತಾ ಇರೋ ಗೊತ್ತಾ, ಬಡ್ಡಿ 40% ಲೆಕ್ಕ ಹಾಕಿದ್ರು, 4,800 ಬಡ್ಡಿನೂ ಬಂತ. ಆಲೋಚನೆ ಮಾಡಿ ಎಷ್ಟು ಫಾಸ್ಟಾಗಿ ದುಡ್ಡು ಮಾಡ್ತಾ ಇದ್ದಾರಂತ. ಇದು ಹೆಸರಿಗೋಸ್ಕರ ಮಾತ್ರ ಮಾಡಿರೋದು, ಇದು ಬೇಕಂತ ಮಾಡಿರೋದಲ್ಲ. ಮತ್ತು ಇನ್ನೊಂದು ವಿಷಯ, LIC ನಿಯಮ ಪ್ರಕಾರವಾಗಿ ಒಂದು ಸಾಲ ಕೊಡಬೇಕಾದ್ರೆ, ಇವಾಗ ನೀವು LIC ತಗೊಂಡಿದ್ದೀರಾ, ಒಂದು 10 ಲಕ್ಷ ಪಾಲಿಸಿ LIC ತಗೊಂಡಿದ್ದೀರಾ. LIC ತಗೊಂಡು ನಿಮಗೆ ಇವಾಗ ಸಾಲ ಕೊಡಬೇಕು. ಇವಾಗ ನೀವು LIC ತಗೊಂಡಿದ್ದೀವಿ, ನಾಳೆ ಹೋಗಿ ಇಲ್ಲ 2 ತಿಂಗಳ ನಂತರ ಇಲ್ಲ ಒಂದೇ ತಿಂಗಳ ನಂತರ ಹೋಗಿ ನನಗೆ ಇವಾಗ 10 ಲಕ್ಷ 5 ಲಕ್ಷ ಸಾಲ ಕೇಳಿದ್ರೆ 100% ಕೊಡಲ್ಲ. ಅವ್ರು ಕೊಡೋದು ಯಾವ ಅಂತ ಹೇಳಿದ್ರೆ, 10 ಲಕ್ಷ ರೂಪಾಯಿಯಲ್ಲಿ ನೀವು 5 ಲಕ್ಷ ರೂಪಾಯಿ ಕಟ್ಟಿದ್ರಾ, ಹಂಗಾದ್ರೆ 4 ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ, ಸಾಲ ಕೊಡ್ತಾರೆ. ಇವ್ರದ್ದು ಹೆಂಗೆ ಸ್ವಾಮಿ, ಒಂದು ಕಡೆ ಸಾಲ ಕೊಡ್ತಾರೆ, ಒಂದು ಕಡೆ LIC ಮಾಡ್ತಾರೆ. ಅವ್ರು ಡೂಪ್ಲಿಕೇಟ್ ತಾನೇ ಇದು, ನಕಲಿ ತಾನೇ ಇದು. ಈಗ ಸರ್ ಇನ್ನೊಂದು, ಒರಿಜಿನಲ್ ಬಾಂಡ್ ಆದರೆ ಈಗ ಸಾಲಕ್ಕೆ ಭದ್ರತೆಗೆ LIC ಮಾಡೋದು. ಒಂದು ವೇಳೆ ಸಾಲ ಕಟ್ಟಲಿಲ್ಲ ಅಂದರೆ LIC ಇಂದ ಕ್ಲೈಮ್ ಮಾಡ್ಬೇಕು ಇವರು. ಸಾಲ ಬಂದು ಇವ್ರ ಹತ್ರ ಕೇಳೋದಲ್ಲ, LIC ಅಲ್ಲಿ ಕ್ಲೈಮ್ ಮಾಡ್ಬೋದು ಒರಿಜಿನಲ್ ಆದ್ರೆ ಇವರು ಏನ್ ಮಾಡ್ತಾರೆ, ಇವ್ರ ಹತ್ರ ಕಟ್ಟಿ 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 ಅಂತ ಹೇಳ್ತಾರೆ. ಮತ್ತೆ ಯಾಕೆ ಭದ್ರತೆ?
ಸಾಲಕ್ಕೆ ಭದ್ರತೆ LIC ಯಾಕೆ? ಹೌದು, ಕಟ್ಟಲಿಕ್ಕೆ ಅಲ್ಲೇ ಮಾಡ್ಬೋದಲ್ಲ. PRK ಬೇರೆ, ಅದು ಸತ್ರೆ ಅದು ಬೇರೆ, ಇದು LIC ಬೇರೆ. ಯಾವುದು ಮೈಕ್ರೋ ಬಚತ್ ಇರುವುದು ಸಾಲಕ್ಕೆ ಭದ್ರತೆ. ಒಂದು ವೇಳೆ ಕಟ್ಟಿಲ್ಲ ಅಂದ್ರೆ ಅದು ಯಾಕೆ? ಒಂದು ವೇಳೆ ಕಟ್ಟಿಲ್ಲ ಅಂದ್ರೆ LIC ಇಂದ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಮಾಡೋದು ನಿಯಮ ಪ್ರಕಾರ. ಆದ್ರೆ ಇಲ್ಲಿ ಕಟ್ಟಿಲ್ಲ ಅಂದ್ರೆ LIC ಆಫೀಸ್ಗೆ ಅಲ್ಲಿ ಹೋಗಿ ಕೇಳಲ್ಲ, ಇವರು ಮನೆಗೆ ಬರ್ತಾರೆ ಸಾಲ ಕಟ್ಟಿ ಅಂತ. PRK ಕೂಡ ಅಷ್ಟೇ. ಈಗ PRKಗೆ ಇವ್ರು ಹೇಳ್ತಾರೆ PRK ಬಾಂಡ್ ಕೊಡೋದಿಲ್ಲ, ಮತ್ತೊಮ್ಮೆ ಹೇಳ್ತಾರೆ ಕೊಡ್ತೇವೆ, ಅದು ಸಂಘಕ್ಕಿರೋದು, ಸಂಘ ಗ್ರೂಪ್ ಇನ್ಶೂರೆನ್ಸ್ ಇರೋದು, ಮತ್ತೊಮ್ಮೆ ಹೇಳ್ತಾರೆ ಅದು ನಮ್ಮ SKDRDP ಸಂಸ್ಥೆಗೆ ಮಾತ್ರ ಬಾಂಡ್ ಇರೋದು. ಸರಿ, ಯಾವುದು ತೋರಿಸಿಲ್ಲ. ಆದರೆ ಒಬ್ಬರಿಗೆ ಹಿರೇಕೆರೂರಲ್ಲಿ ಒಬ್ಬರಿಗೆ ಬಾಂಡ್ ಕೊಟ್ಟಿದ್ದಾರೆ, LIC ಬಾಂಡ್. ಅದರಲ್ಲಿ ಇರುವಂಥದ್ದು ಮೊನ್ನೆ ಇದು ಡಾಕ್ಯುಮೆಂಟ್ ಹಾಕಿದ್ದೇನೆ. 1,87,000 ರೂಪಾಯಿ ಮಾತ್ರ ಕಟ್ಟಲಿಕ್ಕೆ, 1 ವರ್ಷಕ್ಕೆ 87 ರೂಪಾಯಿ ಪ್ರೀಮಿಯಂ ಕಟ್ಟಲಿಕ್ಕೆ ಇರುವಂಥದ್ದು. ಇವರು ಎಷ್ಟು ಕಲೆಕ್ಷನ್ ಮಾಡ್ತಾರೆ? 1 ಲಕ್ಷಕ್ಕೆ 1,200 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಅದಕ್ಕೆ ಬಾಂಡ್ ಇಲ್ಲ. ಅವನಿಗೆ ಮಾತ್ರ, ಒಬ್ಬರಿಗೆ ಮಾತ್ರ ಯಾಕೆ ಬಾಂಡ್ ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಕೊಟ್ಟಿಲ್ಲ ಯಾಕೆ? ಸರ್ ಅದು ಅಲ್ಲ, ಇವಾಗ LIC ಮಾಡಿಸಿದ್ದಾರೆ. ಇವಾಗ ನಿಮ್ಮ ಹೆಸರಲ್ಲಿ ನೀವು ಸಾಲ ತಗೊಂಡು ನಿಮ್ಮ ಹೆಸರಲ್ಲಿ LIC ಮಾಡ್ತೀವಿ. LIC ಮಾಡಿಸಿ ನಿಮಗೆ ನೇರವಾಗಿ ಬಾಂಡ್ ಪೇ ಬರ್ಬೋದು, ಇಲ್ಲ ನಿಮಗೆ ಪೋಸ್ಟಲ್ಲಿ ಬರುತ್ತೆ. ನೇರವಾಗಿ ಅವರಿಗೆ ಸಂಸ್ಥೆಯಿಂದಲೇ ಬರ್ತಾ ಇರುತ್ತೆ, ಇಲ್ಲ ನಿಮಗೆ ಪೋಸ್ಟಲ್ಲೇ ಬರುತ್ತೆ. ಇವರು ಇದು ಬರ್ತಾ ಇಲ್ವಲ್ಲ, ಹಾಗೆ ಮಾಡಿರ್ಲಿಕ್ಕಿಲ್ಲ ನಮ್ಮ ಪ್ರಕಾರವಾಗಿ. ಇಲ್ಲ, ಅದೇ ದುಡ್ಡು ಮಾತ್ರ ಮಾಡ್ತಾ ಇರೋದು ಇವರು. ಏನಕ್ಕೆ ಅಂದರೆ LIC ಇದು ಮೈಕ್ರೋ ಬಚತ್ ಪಾಲಿಸಿದು ಬಾಂಡ್ ಒಮ್ಮೆ ತೋರಿಸ್ತಾರೆ, ಮತ್ತೆ ಅವರು ಇಟ್ಕೊಳ್ತಾರೆ, ಕೊಡೋದೇ ಇಲ್ಲ. ಅದು ಮತ್ತೆ ಗಲಾಟೆ ಮಾಡಿ ಕೇಳಿದ್ರೆ ಮಾತ್ರ ನಮಗೆ ಸಿಗುವಂಥದ್ದು. ಅದು ಯಾವಾಗ ಸಾಲ ಮುಗಿದ ನಂತರ, ಅದು ಕೆಲವರಿಗೆ ಸಿಗುವುದೇ ಇಲ್ಲ. ಮತ್ತೆ ರಿನ್ಯೂವಲ್ ಮಾಡಿದ್ದು ಅದು ರಿಸಿಪ್ಟ್ ಏನಿಲ್ಲ, ಮತ್ತೆ ಅದು ಡಾಕ್ಯುಮೆಂಟ್, ಅದರ ದಾಖಲೆ ಯಾವುದು ಆನ್ಲೈನಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವ್ದು ಆಫೀಸಿಗೆ ಕೇಳಲಿಕ್ಕೆ ಆಗುದಿಲ್ಲ. ಉಡುಪಿ ಆಫೀಸಲ್ಲಿ ಹೋಗಿ ಕೇಳ್ಬೇಕಂತೆ. ಅಲ್ಲಿ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಯಾರು ಕೂಡ ಅಲ್ಲಿ ಯಾರು ಹೋಗ್ತಾರೆ? ಎಲ್ಲೆಲ್ಲಿ ಇಡೀ ಕರ್ನಾಟಕದಿಂದ ಉಡುಪಿ ಆಫೀಸಿಗೆ ಯಾರು ಹೋಗ್ತಾರೆ ಕೇಳಲಿಕ್ಕೆ? ಹೋದ್ರೆ ಹೋಗ್ಲಿ ಅಂತ ಹೇಳ್ತಾರೆ ಅಷ್ಟೇ, ಯಾರು ಕೇಳಲಿಕ್ಕೆ. ಮತ್ತೆ ಹಳೆಯದು ಜೀವನ ಮುದ್ರಾ ಪಾಲಿಸಿಯಲ್ಲಿ ಕೂಡ ಅಷ್ಟೇ, 15 ಅದು ಮುಳುಗೋಗಿದೆ ಅಂತ ಹೇಳಿದ್ದಾರೆ. ಈಗಲೂ ಹೇಳ್ತಾ ಇದ್ದಾರೆ ಅದು ಇತ್ತು, ಅದು ಮುಳುಗೋಗುದಿಲ್ಲ. ಯಾವುದೊಂದು ಪಾಲಿಸಿ ವರ್ಷ ಹೊಸ ಪಾಲಿಸಿ ಹೆಸರಲ್ಲಿ ಪ್ಲಾನಿಂಗ್ ಚೇಂಜ್ ಆಗಿ ಬರ್ತದೆ ಅಷ್ಟೇ, ಯಾವುದು ಕೂಡ ಮುಳುಗೋಗುದಿಲ್ಲ. ಇವರು 15 ವರ್ಷ ಕಟ್ಟಿದ್ದಾರೆ. ಅವರಿಗೆ ಕೆಲವರಿಗೆ 2,000, 3,000, 5,000, ಕೆಲವರಿಗೆ ಕಟ್ಟಿದ ಅಮೌಂಟ್ ಸಿಕ್ಕಿದೆ, ಕೆಲವರಿಗೆ ಅರ್ಧ ಸಿಕ್ಕಿದೆ, ಕೆಲವರಿಗೆ ಏನೂ ಸಿಕ್ಕಿಲ್ಲ, 1 ರೂಪಾಯಿ ಸಿಕ್ಕಿಲ್ಲ. ಹೇಳಿದಾಗೆ ಮುಳುಗೋಗಿದೆ ಅಂತ ಹೇಳಿದಾರಂತೆ, ಏನು ಸಿಕ್ಕಿಲ್ಲ. ಅವರಿಗೆ ಬಡ್ಡಿ ಸಿಗ್ಬೇಕು, ಅದಕ್ಕೆ ಏನು ಕೆಲವರಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ, ಕೆಲವರಿಗೆ ಸುಮ್ಮನೆ ಇವರು ಇಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ನಮಗೆ ಸಿಕ್ಕಿದೆ, ದಾಖಲೆ ಕೊಡಿ ಅಂದ್ರೆ ಇಲ್ಲ ಅವ್ರಿಗೆ. ನಾವು ಕೇಳುವಂಥದ್ದು, ಯಾವುದೇ ಒಂದು LIC ಪಾಲಿಸಿ ಆಗಲಿ, ಪಾಲಿಸಿ ನಂಬರ್ ಆನ್ಲೈನ್ ಚೆಕ್ ಮಾಡಿದ್ರೆ ಬರುವುದಿಲ್ಲ. ಯಾಕೆ? ಬರಲೇಬೇಕು. ಅದು ಬೇರೆ ಇನ್ಸೂರೆನ್ಸ್ ಆಫೀಸಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ ಯಾಕೆ? ಅದು ಉಡುಪಿ ಆಫೀಸಲ್ಲ, ಅಲ್ಲಿಗೆ ಹೋಗೋಣ. ಅದೇ ಪಾಲಿಸಿ LIC ಏಜೆಂಟ್ರ ಕೈಯಲ್ಲಿ ಮಾಡಿದ್ರೆ ಅದು ಪಾಲಿಸಿ ನಂಬರ್ ಬರ್ತದೆ, ಇಲ್ಲಿ ಕಟ್ಟಲಿಕ್ಕೆ ಆಗ್ತದೆ, ಚೆಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಯಾಕೆ? ನಾನು 4 ಜನ LIC ಏಜೆಂಟ್ರ ಹತ್ರ ಕೇಳಿದ್ದೇನೆ ಇದೇ ಮಾತು. ಯಾಕಂದರೆ ಒಬ್ಬರ ಹತ್ರ ಕೇಳಿದರೆ ಅವರೇನೋದು ಮಾಹಿತಿ ಗೊತ್ತಿಲ್ಲದೆ ಇರ್ಬೋದು ಅಂತ ಕೇಳಿ 4 ಜನ ಕೇಳಿದ್ದಕ್ಕೆ ಒಬ್ಬರದ್ದು ಮಾತ್ರ ಪಾಲಿಸಿ ಸಿಕ್ಕಿದೆ, ಆದರೆ ಅವರು ಕೊಡಲಿಲ್ಲ. ಯಾರಾದರೂ LIC ಏಜೆಂಟ್ರ ಕೈಯಲ್ಲಿ ಪಾಲಿಸಿ ಮಾಡಿದ್ದು, ಇದೇ ಮೈಕ್ರೋ ಬಚತ್ ಪಾಲಿಸಿ ಮಾಡಿದ್ದು LIC ಏಜೆಂಟ್ ಕೈಯಲ್ಲಿ ಮಾಡಿದ್ದಿದ್ರೆ ನಮಗೆ ಒಂದು ಮೆಸೇಜ್ ಮಾಡಿ ತಿಳಿಸಿ, ನಿಮ್ಮ ವಾಟ್ಸಪ್ ನಂಬರ್ ಹಾಕಿ ನಮ್ಮ ಈ ಇನ್ಸ್ಟಾಗ್ರಾಮ್ ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ನಮಗೆ ಆ ಫೋಟೋವನ್ನು ನೀವು ಕಳಿಸಿ, ಅದನ್ನು ಚೆಕ್ ಮಾಡಿ ನಾವು ಜನಗಳಿಗೆ ಮಾಹಿತಿ ಕೊಡ್ತೇವೆ. ಯಾರ್ದು ಕೂಡ ಒಬ್ಬರದ್ದು ಸಿಕ್ಕಿದೆ, ಅವ್ರು ಮಾತ್ರ ಕೊಡಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಮಗೆ, ಯಾಕಂದರೆ ಮೈಕ್ರೋ ಬಚತ್ ಪಾಲಿಸಿ ಜನ ಮಾಡೋದು ಕಡಿಮೆ, ತುಂಬ ಕಡಿಮೆ ಅಂತೆ. ಹಾಗಾಗಿ ಎಲ್ಲರೂ ಧರ್ಮಸ್ಥಳ ಸಂಘದಲ್ಲೇ ಮೈಕ್ರೋ ಬಚತ್ ಪಾಲಿಸಿ ಮಾಡುವಂಥದ್ದು. ಆದರೆ ಪಾಲಿಸಿ ಡೀಟೇಲ್ಸ್ ಆನ್ಲೈನಲ್ಲಿ ಸಿಗಬೇಕಲ್ಲ, ಯಾವುದೇ ಒಂದು. ಈಗ PRKದು ಪಾಲಿಸಿ ಇದೆ ಅಂತ ಹೇಳಿದ ಮೇಲೆ ಪಾಲಿಸಿ ನಂಬರ್ ಸಿಗಬೇಕಲ್ಲ. ಅಲ್ಲ, ಒಬ್ರಿಗೆ ಕೊಟ್ಟಿದ್ದಾರಲ್ಲ, ಈಗ ಯಾರಿಗೂ ಕೊಡಲಿಲ್ಲ ಅಂದರೆ ಓಕೆ, ಕೊಡೋದಿಲ್ಲ ಅಂತ ಅವರು ಇಲ್ಲಿಯ ತನಕ ಮೊನ್ನೆ ತನಕ ಹೇಳ್ತಾ ಇದ್ರು, ನಮಗೆ ಸಿಕ್ಕಿದೆ ಅಲ್ಲ. ಇವರದ್ದು ತನಿಖೆ ಮಾಡಲಿಕ್ಕೆ ಆಗಲ್ಲ. ಅಂದರೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹೇಳಿದೀವಲ್ಲ, ಅವತ್ತಿಂದ ಹೇಳ್ತಾ ಇದ್ವಿ, SP ಅವರಿಗೆ ಆಗಲಿ, DC ಎಲ್ಲರಿಗೂ ಮನವಿ ಮಾಡಿದ್ದು ನಕಲಿ ಅಂತ. ಆದರೂ ತನಿಖೆ ಮಾಡಿ ಸಿವಿಲ್ ಮ್ಯಾಟ್ರ್ ಅಂತ. ಆಯ್ತು ಸ್ವಾಮಿ, ಸಿವಿಲ್ ಮ್ಯಾಟ್ರ್ ಒಪ್ಕೊಳ್ಳೋಣ, ಇಲ್ಲಿ ದಂಧೆ ನಡೀತಾ ಇದೆ ಅಲ್ಲ, ದಂಧೆ ಆಗ್ತಾರೆ, ಅದನ್ನು ತನಿಖೆ ಮಾಡಿ ಅಂತ ಕೇಳ್ತಾ ಇರೋದು. ಯಾರು ಮಾತಾಡ್ತಾ ಇಲ್ಲ ಸರ್. ಮಾತಾಡೋವರಿಗೆ ಒಂದು ಕಟ್ಟು ದುಡ್ಡನ್ನು ಅಲ್ಲಿಗೆ ಮುಗೀತು, ಮುಚ್ಚಿಸಿ ಬಿಡ್ತಾರೆ. ನಾನು ಹೇಳ್ತಾ ಇರೋದು ನೋಡಿ, ದಿನೇಶ್ ಅವರೇ, ನಿಮಗೂ ನಿಮ್ಮ ಸೀನಿಯರ್ಗೂ ನಿಮ್ಮ ಕೆಳಗಿನ ಎಲ್ಲರಿಗೂ ಕೇಳಿ, PF ಇದು ಕೇಳಿ, PF ಕೊಡಿ ಅಂತ ಹೇಳಿ, ನಾವು ಸಂಬಳ ತೋರಿಸಿ ಅಂತೇಳಿ, ಇಷ್ಟ ಅಂತ ಹೇಳಿ. ಇಲ್ಲ, ನೀವಲ್ಲಿ ದೇವರಂತೇಳಿ ದೇವಮಾನವ ಅಂತ ದುಡಿತಾ ಇರಲೇಬೇಕು, ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅಲ್ಲ, ನಮ್ಮನ್ನು ಜೈಲಿಗೆ ಹಾಕ್ತಾರೆ, ಅವರ ಆಸ್ತಿ ಹರಾಜಾಗ್ತದೆ, ಜೈಲಿಗೆ ಹಾಕ್ತಾರೆ. ಹಾಗೆ 1.5 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ,
ಒಂದು ಸಿವಿಲ್ ಕಂಪ್ಲೇಂಟ್ ಇಲ್ಲ, ನಮ್ಮ ಮೇಲೆ ಆಕ್ಷನ್, ಇನ್ನು ಎಷ್ಟು ವರ್ಷ ಹೋಗ್ಬೇಕು? ಅವ್ರ ಹತ್ರ ಕೇಳಿ ಆಯ್ತಾ ನೀವು, ಕೆಲಸದವರು? ಹೌದು, ಇದನ್ನ ಕೇಳಿ. ಅಲ್ಲಿ ಹೇಳ್ಕೊಡ್ತಾರಲ್ಲ, ಅವರು ಹೋಗ್ತಾರೆ, ನಾಳೆ ಹೋಗ್ತಾರೆ, ನಾಳಿದ್ದು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇನ್ನು ಎಷ್ಟು ವರ್ಷ ಆಗ್ತದೆ ಅಂತ ಕೇಳಿ ಅವರಿಗೆ. 1.5 ವರ್ಷ ಆಯ್ತಲ್ಲ. ಹಾಗಾದ್ರೆ ನಿಮಗೆ ಈಗ ಅರ್ಥ ಆಗಿರ್ಬೋದು ನಿಮ್ಮ ದನಿಯವರ ಹತ್ರ ಏನಿಲ್ಲ ಅಂತ. ಅಲ್ಲ, ಇವರಿಗೆ ಕೇಳ್ಬೋದು, ದಾಖಲೆ ಇಲ್ಲ ಅಂತ. ನೀವೇ ಕೇಳಿ ಇವರಿಗೆ, ಯಾರಿಗೆ? ನಿಮ್ಮ ದನಿಯವರಿಗೆ. ಯಾರು ನಿಮ್ಮನ್ನು ಕಳಿಸ್ತಾರೋ ಅವ್ರಿಗೆ ಕೇಳಿ. ನೀವು ಯಾವ ಕಾರಣಕ್ಕೋಸ್ಕರ ಕೋರ್ಟ್ಗೆ ಆಗ್ತಾ ಇಲ್ಲ, ಏಕೆಸ್ಕರ ಕೋರ್ಟಿಂದ ನಮಗೆ ನೋಟಿಸ್ ಕೊಡ್ತಾ ಇಲ್ಲ, ನಾವು ನೋಟಿಸ್ ಇಟ್ಕೊಂಡು ಹೋಗ್ತೀವಿ ಅಂತ ಹೇಳಿ. ನಮ್ಮ ಸಂಸ್ಥೆ ಕಾನೂನು ಚೌಕಟ್ಟಲ್ಲಿ ಇದ್ದೀವಿ, ನಾವು ಕೊಡ್ಬೋದು, RBI ಪರ್ಮಿಷನ್ ಇದೆ, ಎಲ್ಲೊಂದು ತರಿಸಿ ಅಂತ ಹೇಳಿ. ನೀವು ಅದನ್ನು ಕೇಳ್ರಿ. ನೀವು ಕೇಳರಿ. ನಿಮ್ಮ ಕಳಿಸುವಾಗ ಹೋಗಿರಿ, ಹೊಡೀರಿ, ಬಡೀರಿ, ಅಲ್ಲ ಅಮ್ಮನೇ ಕರೀರಿ, ಅಪ್ಪನೇ ಕರೀರಿ, ಅಲ್ಲ ಉತ್ತರವಾಗ ಬನ್ನಿ, ಎನ ಬರಲ್ಲ ಅಂತ ಈ ಮಾತೇನು ಬೇಕಂತ ಇಲ್ಲ. ನೀವು ಅವರಿಗೆ ಕೇಳಿ, ನಿಮ್ಮನ್ನು ಯಾರು ಕಳಿಸ್ತಾ ಇದ್ದಾರೆ. ಇಲ್ಲ, ಅನಿಲಿಗೆ ಕೇಳಿ. ಅನಿಲ್ ಇದ್ದಾನಲ್ಲ ಅಲ್ಲಿ, ಎಲ್ಲವನ್ನು ಈಗ ಮೇಂಟೈನ್ ಮಾಡ್ತಾ ಇದ್ದಾನೆ. DH ಮಂಜುನಾಥ್, LH ಮಂಜುನಾಥ್ ಹೋದ ನಂತರ ಮಂಜುನಾಥ್ ಓಡಿ ಹೋದ. ಯಾಕಂದರೆ ಅವನಿಗೆ ಗೊತ್ತು, ತನಿಖೆ ಆದರೆ ನಾನು ಮಾಡಿರೋ ಆಸ್ತಿನೂ ಇದಕ್ಕೆ ಸೇರಿ ಒಟ್ಟಿ ಒಂದೇ ಬಳ್ಳಕ್ಕೆ ಹೋಗುತ್ತಾ ಅಂತ. ಅದಕ್ಕೋಸ್ಕರ ಅಂತ ಒಂದು ಟ್ರೋಲ್ಗೆ ಓಡಿ ಹೋದ, ಕೆಲಸ ಬಿಟ್ಟೇ ಹೋಗಿದ್ದು. ಸೋಲಾರೆಲ್ಲ ಕೊಟ್ಟರು, ಮಂಗ ಮಾಡಿದ್ರು. ಅವನದು ಫ್ಯಾಕ್ಟ್ರಿ ಸೋಲಾರ್ ತಂದು ಕೊಟ್ಟರು, ದುಡ್ಡು ಮಾಡಿದ್ರು. ಹೋದ ಒಂದು ಕಡೆಯಿಂದ. 1 ವಾರ ಹಾಸ್ಪಿಟಲ್ ಹುಷಾರಿಲ್ಲ, ಇನ್ನು ಇಲ್ಲಿ ನಿಂತರೆ ಎಲ್ಲೂ ಸಿಗಲ್ಲ ಅಂತೇಳಿ ಓಡಿ ಹೋದ. ಅಷ್ಟೊತ್ತಿಗೆ ಅನಿಲ್ ಎಂಟ್ರಾದ ಅಲ್ಲಿಗೆ. ನೀವೇ ಪ್ರಶ್ನೆ ಮಾಡಿ, ರಿಟೈರ್ಮೆಂಟ್ ಆದರೆ ಇದು ಗೌರ್ಮೆಂಟ್ ಅಲ್ಲ. ಈಗ ಅದಕ್ಕಿಂತ ಜಾಸ್ತಿ ವಯಸ್ಸಾದವರು SKDRDPಯಲ್ಲಿ ಟ್ರಸ್ಟಲ್ಲಿ ಇಲ್ವಾ? ಅಲ್ವಾ? ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? ವೀರೇಂದ್ರ LH ಮಂಜುನಾಥಕ್ಕಿಂತ ಜಾಸ್ತಿ ವಯಸ್ಸು ವೀರೇಂದ್ರ ಹೆಗ್ಡೆ ಆಗಿದೆ. ಹೌದು ಅಲ್ವಾ? ಹೌದು. ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? ಅದ್ರ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಪ್ರಶ್ನೆ ಮಾಡೋದು ದಮ್ಮಿ ಇಲ್ಲ ಸ್ವಾಮಿ. ಬೇರೆ ಯಾರು ಇಲ್ವಾ ನಿಮ್ಮ SKDRDPಯಲ್ಲಿ LH ಮಂಜುನಾಥರಿಗಿಂತ ಜಾಸ್ತಿ ವಯಸ್ಸಾದವರು ಯಾರು ಇಲ್ವಾ? ಅವರು ಯಾಕೆ ರಿಟೈರ್ಡ್ ಆಗಲಿಲ್ಲ? ಕೇಳಿ, ನೀವು ಕೇಳಿ ಪ್ರಶ್ನೆ. ರಿಟೈರ್ಡ್ ಅಲ್ಲ, ಓಡಿ ಹೋಗಿರೋದು. ಇದನ್ನು ಇವಾಗ ಪ್ರತಿಯೊಬ್ಬರು ಅನಿಲ್ ಅವರಿಗೆ ಕೇಳಿ, ನೀವೇನಕ್ಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ ಅಂತ. 1,000 ರೂಪಾಯಿದು ಉಂಗುರ ಹಾಕಿದಾರಲ್ಲ, 1,000 ರೂಪಾಯಿಗೆ ಇವರಿಗೆ, ವೀರೇಂದ್ರ ಹೆಗ್ಡೆ ಅವರು, LH ಮಂಜುನಾಥ್ ಅವರಿಗೆ ಖುಷಿಯಾಗಿ ಹೋಗ್ಲಿಕ್ಕೆ. ಕಣ್ಣಿಗೆ ಅಂತ ಇರಲಿಲ್ಲ, ಅಷ್ಟೊಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಇಷ್ಟೇ ದುಡಿದಕ್ಕೆ ಪ್ರತಿಯೊಬ್ಬರಿಗೆ ಕೊಡೋದಿದೆ. ಕೆಲಸ ಮಾಡುವ ಕೆಲಸ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಇವಾಗ ಕೇಳಿದಂಥ ಪ್ರಶ್ನೆಗಳನ್ನು ನೀವಿವಾಗ ನಿಮ್ಮ ಸೀನಿಯರಿ, ನೀವಿವಾಗ ನೇರವಾಗಿ ರಾಜ್ಯಸಭಾ ಸದಸ್ಯರು, ಇದರ ಅಧ್ಯಕ್ಷರಾಗಿರುವಂಥ ವೀರೇಂದ್ರ ಹೆಗ್ಡೆ ಅವ್ರ ಕೇಳಲಿಕ್ಕೆ ಆಗಲ್ಲ, ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ, ಮಾತಾಡ್ಸಲಿಕ್ಕೂ ಬಿಡಲ್ಲ. ಆಯ್ತು ಸ್ವಾಮಿ, ಏನು ಸೇವಾ ಪ್ರತಿನಿಧಿ ಇದ್ದಾರಲ್ಲ, ಅವ್ರ ಮೇಲೆ ಇದ್ದಾರಲ್ಲ ಇನ್ನೊಬ್ಬರು, ಅವರೇ ಕೇಳಿ. ನಾವು ನಮಗೇನು KSA ಇಲ್ಲ, ನಮ್ಮನ್ನಕ್ಕೆ ಪರ್ಮೆಂಟ್ ಮಾಡ್ತಾ ಇಲ್ಲ, ನಮ್ಮನ್ನು ಪರ್ಮೆಂಟ್ ಆಗಿ ಒಂದು ಕೆಲಸಕ್ಕೆ ಸೇರಿ ನನಗೆ ಎಷ್ಟೊಂದು ಫೆಸಿಲಿಟಿ ಸಿಗ್ತಾ ಇತ್ತು ಸರ್ಕಾರದಿಂದ, ಇದಕ್ಕೆ ಏಕೆ ನೀವು ಅಡ್ಡಗಾಲ ಆಗ್ತಾ ಇದ್ದೀರಾ? ದೇಶ ಅಭಿವೃದ್ಧಿ, ಗ್ರಾಮಾಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಲ್ಲ, ಗ್ರಾಮೀಣ ಅಭಿವೃದ್ಧಿ ಎಂಬ ಒಂದು ದೇಶದ ಗ್ರಾಮೀಣ ಅಭಿವೃದ್ಧಿ ಎಂಬ ಒಂದು ಸಂಸ್ಥೆ ಇದೆ, ಅದರ ಮುಖಾಂತರವಾಗಿ ನಮಗೆ ಮೋಸ ಮಾಡ್ತಾ ಇದ್ದೀರಲ್ಲ, ಏಕೆ ಅಂತ ಕೇಳಿ ನೀವು. ಆವಾಗ ನಿಮ್ದ ಈ ಸೌಜನ್ಯ ಹೋರಾಟದಿಂದ ನೀವಾದರೂ ಸ್ವಲ್ಪ ಸೇಫ್ಟಿ ಆಗಲಿ, ನೀವಾದರೂ ಚೆನ್ನಾಗಿರಿ. ನೀವು ಆಮೇಲೆ ಕಮೆಂಟ್ ಹೊಡೀರಿ, ಪರವಾಗಿಲ್ಲ, ಬೇಡ ಅಂತ ಹೇಳಲ್ಲ, ಕಮೆಂಟ್ ಹೊಡೀರಿ. ಅದು ತಗೊಂಡು ನಂತರನೂ ಸ್ವಲ್ಪ ಕಮೆಂಟ್ ಹೊಡೀರಿ ನೀವು. ಇಷ್ಟೆಲ್ಲ ಸಿಕ್ಕಿತಲ್ಲ ಸೌಜನ್ಯ ಹೋರಾಟದಿಂದ. ಎಲ್ಲರೂ ಕೇಳ್ತಾರೆ ಸೌಜನ್ಯ ಹೋರಾಟ ಏನೋ ತಣ್ಣಗೆ ಆಗಿತ್ತು. ಯಾವತ್ತೂ ತಣ್ಣಗೆ ಆಗಿಲ್ಲ ಸೌಜನ್ಯ ಹೋರಾಟ. ಆದರೆ ಕಾನೂನು ಪ್ರಕಾರವಾಗಿ ನಡೀತದೆ. ಒಂದು ಕಡೆಯಿಂದ ನಮ್ಮ ಮಹೇಶನ್ನು ಮಾತಾಡಿಸಬಾರ್ದು ಅಂತೇಳಿ, ಹಾಗೂ ಅವರ ಅನುಯಾಯಿಗಳು ಯಾರೂ ಎಲ್ಲೂ ಸಭೆ ಮಾಡಬಾರ್ದು, ಮಾತಾಡಿಸಬಾರ್ದು ಸ್ಟೇ ತರ್ತಾ ಇದ್ದಾರೆ. ಏನ್ರಿ ಇದಕ್ಕೆ ಏನಂತ ಹೇಳ್ಬೇಕಿದಕ್ಕೆಲ್ಲ ಅಂತೇಳಿ, ಅಲ್ಲ ಏನಂತ ಹೇಳ್ಬೇಕಿದಕ್ಕೆಲ್ಲ. ಇವರಿಗೆ ಮಾತ್ರ ಏನಂತ ಹೇಳಿದರೆ, ಇವರ ಹತ್ರ ಯಾರಾದರೂ ಬಂದು ಕಷ್ಟ ಇದೆ ಸ್ವಾಮಿ, ನನಗೆ ಅನ್ಯಾಯ ಆಗಿದೆ, ಅವತ್ತು ದುಡ್ಡು ಕೊಡಲಿಕ್ಕೆ ಐತೆ, ಇವನನ್ನು ಹೊಡೋದ, ಏನಾರು ಮಾಡಿ ಅಂತ ಹೇಳುವಾಗ ಅಲ್ಲೋಗಿ ಕೈ ಮುಗಿ ಅಂತ ಹೇಳಿದೆ, ಮುಗಿಯಿತು. ಅನ್ನಪ್ಪ ಸ್ವಾಮಿ ಮಂಜುನಾಥ ನೋಡ್ತಾನೆ ಅಂತ ಹೇಳಿದ್ರೆ ಆಯಿತು. ನನಗೆ ಬರುವಾಗ ಮಾತ್ರ ಅದು ಯಾವುದಿಲ್ಲ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನನಗೆ ಬರುವಾಗ ಮಾತ್ರ ಕೋರ್ಟಿಗೆ ಹೋಗ್ತಾರೆ. ಅವು ಮಾತಾಡಬಾರ್ದು, ಮಾತಾಡಲೇ ಇಷ್ಟು ಕೊಟ್ಟು ಹಾಕ್ಯವನ ಮಾನದಂಡ ಕೇಸಿಗೆ, ಆಯ್ತಲ್ಲ, ಮುಗೀತಲ್ಲ. ಇದು ಯಾರ ದುಡ್ಡು ಸ್ವಾಮಿ? ಯಾರ ದುಡ್ಡಲ್ಲಿ ಇದನ್ನು ಮಾಡ್ತಾ ಇರೋದು? ಹಿಂದೂ ಭಕ್ತರ ದುಡ್ಡಲ್ಲಿ ಇದೆಲ್ಲ ಮಾಡ್ತಾ ಇರೋದು. ಹಿಂದೂ ದೇವಸ್ಥಾನವನ್ನು ಇಟ್ಟು, ಹಿಂದೂ ದೇವಸ್ಥಾನ ಅಲ್ಲಂತ ಸುಪ್ರೀಂ ಕೋರ್ಟಿಗೆ ಅದರ ಅಫಿಡವಿಟ್ ಕೊಟ್ಟು, ನಂತರ ಅದರಲ್ಲಿ ಬರೋ ದುಡ್ಡಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇರೋದು. ಅಲ್ಲಿ ಬೇರೆ ಯಾವುದೇ ಜಾತಿ ಆಗ್ತಾ ಇಲ್ಲ, ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇರೋದು. ನಿಮಗೆ ಇನ್ನೂ ಸ್ವಲ್ಪ ದಿನ ಎಲ್ಲ ಕೊಡ್ತೀವಿ, ಒಂದು ವರದಿ ಇದೆ, ಆ ವರದಿ ಕೊಡ್ತೀವಿ ನಾವು, ವರ್ಷಕ್ಕೆ ಎಷ್ಟು ಕೊಲೆ ಆಗ್ತಾ ಇತ್ತಂತ. ಅದು ಯಾವುದೇ ದಾಖಲೆ ಇಲ್ಲ, ಜಿಲ್ಲಾಡಳಿತಕ್ಕೆ ಮಾಹಿತಿ ಇಲ್ಲ. ಆ ರೀತಿಯಲ್ಲಿ ಒಂದು ವರದಿ ಇದೆ, ಅದು ನಿಮ್ಮ ಮುಂದೆ ಇಡ್ತೀವಿ. ಯಾವತ್ತು ನೋಡಿ ಇವರ ಹಣಬರ ಏನಂತ ಎಲ್ಲ ಹೇಳ್ತಾ ಇದ್ದೀವಲ್ಲ,
460 ಪ್ರಕರಣ ದಾಖಲಾಗಿದೆ ಅಂತ. ಅದು ಲೆಕ್ಕಕ್ಕೆ ಅಲ್ಲ ಸ್ವಾಮಿ. ಇವಾಗ ನಾನು ಇದ್ದ ಧರ್ಮಸ್ಥಳ ಠಾಣೆಗೆ ನಾನೇ ಕೇಳಿದ್ವಿ ಆರ್ ಟಿ ಐಯಲ್ಲಿ ಎಷ್ಟು ಕೊಲೆ ಆಗಿದೆ, ಏನು ಕೊಲೆ ಅಂತ ಅಲ್ಲ, ಅಲ್ಲ ಆತ್ಮಹತ್ಯೆ ಮಾಡೋದು ಎಲ್ಲ ಲೀಸ್ಟ್ ಕೊಡಿ ಅಂತ ಕೇಳಿ, ಎಲ್ಲ ತನಿಖೆಯಲ್ಲಿ ಇದೆ ಅಂತ, ಗೌಪ್ಯ ಮಾಹಿತಿ ಅಂತ. ಏನು ಸ್ವಾಮಿ ಗೌಪ್ಯ ಮಾಹಿತಿ? ಅದು ಏನೈತೆ ಗೌಪ್ಯ ಮಾಹಿತಿ ಅದರಲ್ಲಿ? ಅಲ್ಲ ಅಲ್ಲಿ ಅದು ಕೊಡ್ತಾ ಇಲ್ಲ ಅಲ್ಲಿ. ನಾನು ಕೇಳಿ 2015 ಕೇಳ್ತಾ ಇದ್ದೀನಿ. ಅವತ್ತು ನಿಮಗೆ ಒಂದು ವಿಷಯ ಸರ್, ಅದು ಹೇಳಬೇಕು ನಾನು. ಅವತ್ತು ಕುಸುಮಾವತಿ ಸೌಜನ್ಯಳ ತಾಯಿ ಅವತ್ತು ಧರ್ಮಸ್ಥಳಕ್ಕೆ ಆಣೆ ಪ್ರಮಾಣ ಇವರೆಲ್ಲ ಸ್ವಲ್ಪ ನಾಟಕ ಮಾಡಿದ್ರಲ್ಲ, ಮೀಡಿಯಾದವ್ರನ್ನೆಲ್ಲ ಕರೆಸಿ ಆಣೆ ಪ್ರಮಾಣಕ್ಕೆ ಬಂದಿದ್ದು ಅಂತ ಇವರಲ್ಲಿ ಕೈ ಮುಗಿಲಿಕ್ಕೆ ಹೋಗಿದ್ದು ಆಣೆ ಪ್ರಮಾಣ ಅಂತ ಅವರೆಲ್ಲ ಬಂದು ಇದು ಮಾಡಿದ್ದು ನಿಮ್ಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಕುಸುಮಾವತಿ ಅವರು ಧರ್ಮಸ್ಥಳಕ್ಕೆ ಬರಬಾರ್ದು ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು, ನಿಮ್ಗೆ ಗೊತ್ತಿರ್ಬೋದು. ಹೌದು. ಅದರಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಅವನು ಹೇಳ್ತಾನೆ, ಇದು ಸೌಜನ್ಯ ಕೊಲೆ ನಡೆದ ಸಂದರ್ಭದಲ್ಲಿ ಸೌಜನ್ಯಳ ಅಜ್ಜ ಮತ್ತು ತಂದೆ ಇಬ್ಬರು ಹೆಗ್ಡೆ ಅವರ ಹತ್ರ ಹೋದ್ರಂತೆ. ಅಲ್ಲಿ ಹೇಳಿದ್ರಂತೆ ಇವರು, ನೀವು ಇಲ್ಲದಿದ್ದರೆ, ಹೆಗ್ಡೆ ಅವರ ಹತ್ರ ಹೇಳುವುದಂತೆ, ನೀವು ಅಲ್ಲದಿದ್ದರೆ ನಮ್ಮ ಮಗುವಿನ ಹೆಣ ಕೂಡ ಸಿಗ್ತಾ ಇರಲಿಲ್ಲ, ನೀವು ಅಲ್ಲದಿದ್ದರೆ ಪೊಲೀಸರು ಈ ಕೇಸನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ನೀವು ನೋಡಿಬೇಕಾದ್ರೆ ನಾನು ಅದು ಕ್ಲಿಪ್ ಇನ್ನೊಂದ್ಸಲ ನಾನು ತೋರಿಸ್ತೇನೆ. ಹಾಗೆ ಹೇಳಬೇಕಾದ್ರೆ ನೋಡಿ, ಒಂದು ಧರ್ಮಸ್ಥಳದಲ್ಲಿ ಒಂದು ಹೆಣ್ಣನ್ನು ವಿಕೃತವಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರುವಂಥ ಒಂದು ಮಗುವಿನ ಹೆಣ ಹೆತ್ತವರಿಗೆ ಸಿಗಬೇಕಂದ್ರೆ ಹೆಗ್ಡೆ ಅವರ ಪರ್ಮಿಷನ್ ಬೇಕು. ಪೊಲೀಸ್ನವರು ಇಲ್ಲಾಂದರೆ ಹೋಗೋದಿಲ್ಲ, ಮುಟ್ಟುವುದಿಲ್ಲ. ಇನ್ನೊಂದು ಕೇಸ್ ಹಾಕಬೇಕಾದ್ರೆ ಇಷ್ಟೊಂದು ಅತ್ಯಾಚಾರವಾಗಿ ಕೊಲೆ ಆಗಿರುವಂಥ ಒಂದು ಈ ಕೇಸನ್ನು ಪೊಲೀಸ್ನವರು ತಗೊಳ್ಬೇಕಿದ್ರೆ ವೀರೇಂದ್ರ ಹೆಗ್ಡೆ ಅವರು ಹೇಳಬೇಕು. ಹಾಗಾದರೆ ನಾವು ಎಲ್ಲಿದ್ದೀವಿ ಸರ್? ಅವರು ಹೇಳಿಲ್ಲ ಅಂದರೆ ಹೆಣ ಕೂಡ ಸಿಗುವುದಿಲ್ಲ, ಅವರು ಹೇಳಿಲ್ಲ ಅಂದರೆ ಪೊಲೀಸ್ನವರು ಬರುವುದಿಲ್ಲ, ಪೊಲೀಸ್ನವರು ಕೇಸ್ ತಗೊಳ್ಳುವುದಿಲ್ಲ. ವೀರೇಂದ್ರ ಹೆಗ್ಡೆ ಅವರಿಗೆ ಹೇಳುವಷ್ಟು ಧೈರ್ಯ ಯಾರಿಗಿದೆ? ಹೋಗಿ ಇಲ್ಲಿ ಒಂದು ಹೆಣ ಬಿದ್ದಿದೆ ಅಂತ ಯಾರಿಗೂ ಧೈರ್ಯ ಇಲ್ಲ. ಯಾಕಂದ್ರೆ ಅವ್ರು ಹೇಳಬೇಕು, ಅಲ್ಲಿ ಒಂದು ಹೆಣ ಬಿದ್ದಿದೆ, ಹೋಗಿ ಸರಿ ಇವಾಗ ತನಿಖೆ ಮಾಡಿ ಅಂತ ಈ ರೀತಿಯಲ್ಲಿದೆ. ಮತ್ತೆ ಮೊನ್ನೆ ಹೇಳಿದೆವಲ್ಲ ನಾವು, ಇನ್ನೊಬ್ರು ಹೋಗುವಾಗ ಎಷ್ಟೋ ವರ್ಷದಿಂದ ಪರಿಚಯ ಆಗಿರೋದು, ಅವ್ರು ಅವತ್ತು ಅಲ್ಲೇ ಇದ್ರು. ಏನಂತ ಹೇಳಿರೋದು? ನಿಖಿಲ್ ಜೈನು ಎಲ್ಲಿದ್ದಾನೆ ಅಂತ ಕೇಳೋ, ಮನೆ ಒಳಗಿದ್ದೇನೆ ಅಂತ ಹೇಳಿರೋದು. ಹೌದಲ್ವಾ? ಅವ್ರು ಅಲ್ಲೇ ಇದ್ರಲ್ಲ, ಇಷ್ಟೆಲ್ಲ ನಡೀತಾ ಇದ್ರು, ಇವ್ರಿಗೇನು ಇನ್ನೂ ಇಲ್ಲ, ಅವರೇ ಅಲ್ಲ ಅಂತ ಹೇಳ್ತಾ ಇದ್ರಲ್ಲ, ವಾದ ಮಾಡ್ತಾ ಇದ್ದೀರಲ್ಲ ನೀವು. ಯಾವ ಸಮಾಜದಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ? ಮುಂದಿನ ದಿನಗಳಲ್ಲಿ ನಮ್ಮ ಸೌಜನ್ಯ ಹೋರಾಟನೋ ಮಹೇಶನ್ನ ಹೇಳ್ದಂಗೆ ದೀಪಾವಳಿ ಆಯಿತು, ಒಂದು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಪ್ರತಿಯೊಬ್ಬರು ಕೈ ಜೋಡಿಸಿ ಬಡ್ಡಿ ವಾರದಲ್ಲಿ ಅಂತ್ಯ ಆಡೋಣ. ಅದೇ ರೀತಿಯಲ್ಲಿ ಹಿಂದೂ ದೇವಸ್ಥಾನ, ಆ ಹಿಂದೂ ದೇವಸ್ಥಾನ ಹಿಂದುವರ ಒಂದು ಕಮಿಟಿ ರಚನೆ ಮಾಡಿ ಅದಕ್ಕೆ ಕೊಡಿ, ಸರ್ಕಾರಕ್ಕೆ ಕೊಡಬೇಡಿ, ಹಿಂದುವರ ಕೈಯಲ್ಲಿ ಇರಬೇಕು ಅದು. ಈ ಬಡ್ಡಿವಾರನ ಅವರೇ ತಗೊಳ್ಳಿ, ಕಮ್ಮಿ ಬಡ್ಡಿಗೆ ಗ್ರಾಮ ಅಭಿವೃದ್ಧಿ ಮಾಡೋಣ. ಅದು ಅಲ್ಲದೆ ಏನೋ ಈ ಸೇವಾ ಪ್ರತಿನಿಧಿ ಇದ್ದಾರಲ್ಲ, ಅವ್ರನ್ನ ಪರ್ಮನೆಂಟ್ ಮಾಡೋ ಒಂದು ವ್ಯವಸ್ಥೆ ಮಾಡೋಣ ಎಲ್ಲರಿಗೂ ಸೇರಿ. ಇದು ಯಾರೋ ತಿಂದುಬಿಟ್ಟು ಇಂದು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಲಿಕ್ಕೆ ಬಿಡಬೇಡಿ ಅಂತ ಮಾತ್ರ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಾನು ಕೇಳಿರುವಂಥ ಪ್ರತಿಯೊಂದು ಪ್ರಶ್ನೆಯನ್ನು ನಿಮ್ಮವರಿಗೆ ಕೇಳಿ, ಇಲ್ಲ ನೀವಾಗಿ ಮನೆಯಲ್ಲೇ ಕೂತು ನಾವು ಹೇಳಿರೋದು ಸರಿಯಾ ತಪ್ಪ, ಇವರ ಲಾಭಕ್ಕೋಸ್ಕರ ಮಾತಾಡ್ತಾ ಇರೋದಾ ಹೌದಾ ಅಲ್ವ ಅಂತ ಆಲೋಚನೆ ಮಾಡಿದ್ರು. ನಮಗೋಸ್ಕರ ಅಲ್ಲ, ನಮಗೇನು ಬೇಡ, ನಿಮ್ಮದು 1 ರೂಪಾಯಿನೂ ಬೇಕಂತಿಲ್ಲ, ನಿಮ್ಮದು ಯಾರ್ದು ಬೇಕಂತಿಲ್ಲ. ನೀವು ಚೆನ್ನಾಗಿರಿ, ದೇಶ ನೀವು ಒಬ್ಬೊಬ್ಬರು ಚೆನ್ನಾದರೆ ದೇಶ ಚೆನ್ನಾಗಿರುತ್ತೆ. ಇದು ಮಾತ್ರ ಈ ಮೂಲಕ ನಾನು ಹೇಳ್ತೀನಿ. ಈ ವಿಡಿಯೋದ ಕೆಳಗಡೆ ಕೂಡ ನಾವು RBI ನಿಯಮದ ಬಗ್ಗೆ, ಯಾವ ಥರ ರೂಲ್ಸ್ ಇದೆ, RBI ಡಾಕ್ಯುಮೆಂಟ್ ಅಂದರೆ ಸ್ವಸಹಾಯ ಸಂಘ ಇದೇ ಥರ ನಡೆಯಬೇಕು, RBI ಗೈಡ್ಲೈನ್ಸ್ ಅಂತ ಇದೆ, ಅದರದ್ದು ಕಾಪಿ ಕೂಡ ನಾವು PDF ಹಾಕ್ತೀವಿ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲೇ ಇದೆ. ಮೊನ್ನೆ ಗಿರೀಶ್ ಮಟ್ಟನವರು ಅದ್ರ ಬಗ್ಗೆ ತುಂಬ ವಿಚಾರವಾಗಿ ತುಂಬ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಉತ್ತರ ಕೊಟ್ಟಿದ್ದಾರೆ. ಅದೇ ಡಾಕ್ಯುಮೆಂಟ್ ನಾವು ಈ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಅದರ ಲಿಂಕ್ ಹಾಕ್ತೀವಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಇದೆ ಸ್ವಸಹಾಯ ಸಂಘದ ನಿಯಮ, ಪಾಸ್ ಪುಸ್ತಕ ಸಿಗಬೇಕು, ಮತ್ತು 4.25% ಬಡ್ಡಿ ಮಾಮೂಲಿಯಾಗಿರುವಂಥದ್ದು, ಅದಕ್ಕಿಂತ ಜಾಸ್ತಿ ಏನು ಕಟ್ಟಿದ್ದಾರೆ ಅದು ಸಬ್ಸಿಡಿ ಬರ್ತದೆ, ತಿಂಗಳ ಪೇಮೆಂಟ್ ಮಾಡುವಂಥದ್ದು, ವಾರ ಇಲ್ಲ, ಇದೆಲ್ಲ ನಿಯಮ ಇದೆ. ಯಾವ ಥರ ಇದೆ ನಿಯಮ ಎಲ್ಲ ಇದೆ. NRLM SHGಯಲ್ಲಿ ರಿಜಿಸ್ಟರ್ ಮಾಡಬೇಕು, ಇದೆಲ್ಲ ಇದೆ. ಬ್ಯಾಂಕಲ್ಲಿ ನೀವೇ ಹೋಗಿ ಸಾಲ ತಗೊಳ್ಬೇಕು, ನೀವೇ ಹೋಗಿ ಕಟ್ಟಬೇಕು, ಮಧ್ಯವರ್ತಿಗಳು ಇಲ್ಲ.
ಇವರು ಮಧ್ಯವರ್ತಿಗಳು, ಇವರು ಬ್ಯಾಂಕಿನಿಂದ ಕಮಿಷನ್ ಕೊಡುವಂಥದ್ದು, ಬ್ಯಾಂಕಿನ ಏಜೆಂಟ್ಗಳು ಇವರಿಗೆ ಅಷ್ಟೇ. ಸ್ವಸಹಾಯ ಸಂಘಕ್ಕೆ ಇವರು ದುಡ್ಡು ಮುಟ್ಟುವಾಗಿಲ್ಲ, ದುಡ್ಡು ಕೊಡ್ಲಿಕ್ಕೂ ಇಲ್ಲ, ತಗೊಳ್ಳೋದು ಡಬಲ್ ಬಡ್ಡಿಗೆ ಕೊಡ್ತಾ ಇರೋದು ಅಷ್ಟೇ. ನೀವು ಆಲೋಚನೆ ಮಾಡಿ, ಇವಾಗ ಬ್ಯಾಂಕ್ ಅವರು ತಿಂಗಳಿಗೆ ಕೊಡ್ತಾ ಇರೋದು, ಇವರು ವಾರಕ್ಕೆ ಹಣಶೇಖರ ಮಾಡ್ತಾ ಇರೋದು, ತಿರ್ಗಿ ಅದನ್ನು ತೆಗೆದು ಇನ್ನೊಬ್ಬರಿಗೆ ಕೊಡ್ತಾ ಇರೋದು, ತಿರ್ಗಿ ಒಬ್ಬೊಬ್ಬರಿಗೆ ಕೊಡ್ತಾ ಇರೋದು. ಇದು 100% ಲಾಭ ಇವರಿಗೆ, ಒಂದಲ್ಲ 100ಕ್ಕೆ 100% ಲಾಭ. ನೀವು ಆಲೋಚನೆ ಮಾಡಿ, ಈಗ ಒಂದು ವ್ಯಾಪಾರಕ್ಕೆ ದುಡ್ಡು ತಗೊಂಡಿದ್ದೀರಾ, ಒಂದು ಬಟ್ಟೆ ಅಂಗಡಿ ತಗೊಂಡಿರಿ, 1 ಲಕ್ಷ ರೂಪಾಯಿ ತಗೊಂಡಿರಿ ಸ್ವಾಮಿ, ನೀವು ವಾರಕ್ಕೇನ 8,500 ಸಾವಿರನ ಕಟ್ತಾ ಇರಬೇಕು, ಯಾವುದೋ ತಿಂಗಳಿಗೆ. ಅದೇ ವಾರಕ್ಕೆ ಬಂದು ಕಲೆಕ್ಷನ್ ಮಾಡಲಿ, ಮೊದಲನೇ ವಾರ ನೀವೊಂದು ವ್ಯಾಪಾರ ಆಯಿತು, ಆ ಒಂದು 2,500 ಲಾಭ ಬಂತು, ಆ ವ್ಯಾಪಾರ ದುಡ್ಡು ಇವತ್ತಿದ್ದೆ, ನೆಕ್ಸ್ಟ್ ವಾರಕ್ಕೆ ಒಂದು ಸ್ವಲ್ಪ ಬಟ್ಟೆ ಏನು ಹಾಕ್ಬೋದು, ಅದೇ ಥರ ನೆಕ್ಸ್ಟ್ ವಾರಕ್ಕೆ ಬಂತು ಒಂದು 2,500, ತಿರ್ಗಿ ಒಂದು ಬಟ್ಟೆ ಹಾಕ್ಬೋದು. ಈ ರೀತಿಯಲ್ಲಿ ಆ ಒಂದು ಶಾಪನ್ನು ಅಭಿವೃದ್ಧಿ ಮಾಡ್ತಾ 4ನೇ ವಾರ ಅಂದರೆ ತಿಂಗಳ ಕೊನೆಗೆ ಆ ದುಡ್ಡನ್ನು ಬ್ಯಾಂಕ್ ಇದರೆಲ್ಲರೂ ಲಾಭಾಂಶ ಬರೋದು ಕಟ್ಟಿದರೆ ಸಾಕು. ಅಲ್ಲಿ ಅದಾಗ್ತಾ ಇಲ್ಲ. ಏನು ವ್ಯಾಪಾರ ಆಗಿ ಇವತ್ತು ನೀವು ಏನೋ ಮೆಟಲ್ ಹಾಕಿ ಇವತ್ತು ಒಂದು ವಾರ ವ್ಯಾಪಾರ ಮಾಡಿದ್ದೀರಾ, ಆ ಲಾಭಾಂಶ ಒಂದು 2,500 3,000 ಬಂತ, ಅದನ್ನು ಬಂದು ಕಿತ್ಕೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ವಾರನೂ ಅದೇ ಥರ ಕಿತ್ಕೊಂಡು ಹೋಗಿ ನೀವು ಉದ್ಧಾರ ಆಗ್ತೀರಾ? ಯಾರೋ ತುಂಬ ಹೇಳ್ತಾ ಇದ್ರು, ಅಯ್ಯೋ ನಾವು ಅದರಲ್ಲಿ ಉದ್ಧಾರ ಆಗಿದ್ದೀರಿ ಇಲ್ಲ ಅಂತಲ್ಲ, ಬಡ್ಡಿ ಮೇಲೆ ಬಡ್ಡಿ ಕೊಟ್ಟು ನೀವು ಒಂದು ಕಡೆ ಉದ್ಧಾರ ಆಗಿದೆ. ಸರ್ ನನಗೆ ಮೊನ್ನೆ ಒಬ್ಬರು ಕಾಲ್ ಮಾಡಿದ್ರು ಬಯಲಿಕ್ಕೆ. ಅವರು 18 ವರ್ಷದಿಂದ ಸಂಘದಲ್ಲಿದ್ದಾರಂತೆ. ಅವ್ರಿಗೆ ಹೇಳಿದರು, ಅಲ್ಲ ನೀವು ಈ ಥರ ಎಲ್ಲ ಮಾಡೋದು ತಪ್ಪಲ್ಲ, ನಾವು 18 ವರ್ಷದಿಂದ ಸಂಘದಲ್ಲಿದ್ದೇವೆ, ಸಾಲ ತಗೊಂಡಿದ್ವಿ. ನಾನು ಕೇಳಿದೆ, ಈಗ ಎಷ್ಟು ಸಾಲ ಇದೆ? 2 ಲಕ್ಷ ಸಾಲ ಇದೆ. ಹೌದಾ, ಇದೀಗ ನೀವು ಅದನ್ನು ಕಟ್ತಾ ಇದ್ದೀರಲ್ಲ, ನಾವು ನಿಮಗೆ ಫೋನ್ ಮಾಡಿ ಹೇಳಿಲ್ಲ ನೀವು ಕಟ್ಟಬೇಡಿ ಅಂತ, ನಾವು ಯಾರಿಗೂ ಹೇಳಿಲ್ಲ. ಅದಕ್ಕೆ ಹೇಳಿದ ಕಟ್ತಾ ಇದ್ದೀರಾ? ಹೌದು. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಜಯಂತ ಟಿ ಸೌಜನ್ಯ ಹೋರಾಟಗಾರರು ಅವ್ರ ಜೊತೆ ಈ ಧರ್ಮಸ್ಥಳ ಸಂಘ, ಧರ್ಮಸ್ಥಳ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅದರಲ್ಲಿ ನಡೆಯುತ್ತಿರುವ ಅಕ್ರಮ ಬಡ್ಡಿದಂಧೆ ಮತ್ತು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ. ಈಗಾಗಲೇ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳದ್ದಲ್ಲ ಅನ್ನೋದನ್ನು ಅಫಿಡವಿತ್ ಕೊಟ್ಟಿರೋದು ವೀರೇಂದ್ರ ಹೆಗಡೆ ಅವರು, ಎಲ್ಲರಿಗೂ ಈಗ ಗೊತ್ತಿರುವಂಥ ವಿಚಾರ. ಅದ್ರ ಬಗ್ಗೆ ಡಾಕ್ಯುಮೆಂಟ್ ಎಲ್ಲ ನಾವು ತೋರಿಸಿದ್ದೀವಿ.